ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಮಸ್ತ ವೀಕ್ಷಕರಿಗೆ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ. ಪ್ರಿಯ ವೀಕ್ಷಕರೇ, ಅಮರ ಕ್ರಾಂತಿ ಅಥವಾ ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ ಇವತ್ತು ಜನರ ಮನೋಭೂಮಿಕೆಯಲ್ಲಿ ಅಚ್ಚಳಿಯದೆ ನಿಂತಿದೆ. ಈ ಒಂದು ಸಮರದ ಸಮರವೀರ ನಾಯಕ, ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಅನಾವರಣ ಮಂಗಳೂರಿನಲ್ಲಿ ಆಗಲಿಕ್ಕಿದೆ. ಇದಕ್ಕಾಗಿ ಇಂದು ಸಂಪಾಜೆಯಿಂದ ಮಂಗಳೂರುವರೆಗೆ ಈ ಕಂಚಿನ ಪ್ರತಿಮೆಯ ಪುರಪ್ರವೇಶ ಮೆರವಣಿಗೆ ನಡೆಯಲಿಕ್ಕಿದೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪಾಜೆಯಿಂದ ಈ ಕಂಚಿನ ಪ್ರತಿಮೆಯ ಅಥವಾ ಪುತ್ಥಳಿಯ ಮೆರವಣಿಗೆ ವಾಹನ ಜಾಥಾ ನಡೆಯಲಿಕ್ಕಿದೆ. ಈ ಕ್ಷಣದ ಎಲ್ಲ ಕ್ಷಣದ ಮಾಹಿತಿಗಳನ್ನು ಸುದ್ದಿ ನೇರ ಪ್ರಸಾರದ ಮೂಲಕ ನಾವು ನಿಮಗೆ ನೀಡ್ತಾ ಇದ್ದೇವೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಕಳೆದ 3.5 ದಶಕದಿಂದ ಈ ಭಾಗದ ಜನಮಾನಸದಲ್ಲಿ ಅಚ್ಚೊತ್ತಿ ನಿಂತಿರುವಂತಹ ಮಾಧ್ಯಮ ಸುದ್ದಿ. ಡಾಕ್ಟರ್ UP ಶಿವಾನಂದ್ ಅವರ ಸಾರಥ್ಯದಲ್ಲಿ ಸುದ್ದಿ ಆರಂಭದಲ್ಲಿ ಪತ್ರಿಕೆಯಾಗಿ ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಕ್ರಾಂತಿಯನ್ನ ನಿರ್ಮಾಣ ಮಾಡಿದ್ದು, ಆ ಬಳಿಕ ಡಿಜಿಟಲ್ ಮಾಧ್ಯಮವನ್ನು ಕೂಡ ಪ್ರವೇಶ ಮಾಡಿರುವಂಥದ್ದು. ಇ ಪೇಪರ್ ಆಗಿ, ಸುದ್ದಿ ನ್ಯೂಸ್ ವೆಬ್ಸೈಟ್ ಆಗಿ, ಆ ಬಳಿಕ ಸುದ್ದಿ ಚಾನೆಲ್ ಆಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿಗಳಲ್ಲಿ ಈ ಭಾಗದ ಜನರ ಧ್ವನಿಯನ್ನ ಜಗತ್ತಿನಾದ್ಯಂತ ಬಿತ್ತರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ನಡೀತಾ ಇರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ನೇರ ಪ್ರಸಾರದ ಮೂಲಕ ನಮಗೆ ಜಗತ್ತಿನಾದ್ಯಂತ ಇರುವ ಈ ಭಾಗದ ಜನರಿಗೆ ಮುಟ್ಟಿಸಲಿಕ್ಕೆ ಕೂಡ ಸಾಧ್ಯ ಆಗಿದೆ. ಈ ನಿಟ್ಟಿನಲ್ಲಿ ಇಂದು ಸುಳ್ಯದ ಪಾಲಿಗೆ ಒಂದು ಐತಿಹಾಸಿಕವಾದಂತಹ ದಿನ. ಏನು 1837ರಲ್ಲಿ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರ ನಡೆಯಿತು. ಈ ಸಮರದ ಮುಂಚೂಣಿ ನಾಯಕರಾಗಿದ್ದಂತಹ, ಅವರ ಪೈಕಿ ಒಬ್ಬರಾಗಿದ್ದಂತಹ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಅದಕ್ಕಾಗಿ ಆದಿಚುಂಚನಗಿರಿಯಿಂದ ಹೊರಟಿರುವಂತಹ ಏನು ಈ ಪ್ರತಿಮೆ ತಯಾರಾಗಿದೆ ಆಂಧ್ರ ಪ್ರದೇಶದಲ್ಲಿ, ಅಲ್ಲಿಂದ ಬೆಂಗಳೂರು ಮೂಲಕ ಆದಿಚುಂಚನಗಿರಿಗೆ ಬಂದು ಅಲ್ಲಿಂದ ನಿನ್ನೆ ಮಡಿಕೇರಿಗೆ ಬಂದಿರುವಂಥದ್ದು. ಇವತ್ತು ಬೆಳಿಗ್ಗೆ ಸಂಪಾಜೆಯ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಆಗಲಿಕ್ಕಿದೆ. ಈ ಒಂದು ಪ್ರವೇಶದ ಎಲ್ಲ ಕ್ಷಣದ ಮಾಹಿತಿಗಳನ್ನ ಮತ್ತು ದೃಶ್ಯಗಳನ್ನ ನಾವು ನಿಮಗೆ ನೀಡ್ತಾ ಇದ್ದೇವೆ ನೇರ ಪ್ರಸಾರದ ಮೂಲಕ. ನಮ್ಮನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ವೀಕ್ಷಕರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ನೇರ ಪ್ರಸಾರದ ಲಿಂಕ್ ಅನ್ನ ಆದಷ್ಟು ಶೇರ್ ಮಾಡಿಕೊಳ್ಳಿ. ಆ ಮೂಲಕ ಈ ಐತಿಹಾಸಿಕ ದಿನವನ್ನ ನಾವು ಕೂಡ ಅವಿಸ್ಮರಣೀಯಗೊಳಿಸ್ತಾ ಇದ್ದೇವೆ ಎನ್ನುವ ಮಾತುಗಳನ್ನ ಹೇಳ್ತಾ, ಇನ್ನೇನು ಕೆಲವೇ ಕ್ಷಣದಲ್ಲಿ ಸಂಪಾಜೆಯಿಂದ ಈ ಮೆರವಣಿಗೆ ನಡೆಯಲಿಕ್ಕಿದೆ, ವಾಹನ ಜಾಥಾ ನಡೆಯಲಿಕ್ಕಿದೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ವಿಶೇಷವಾಗಿ ಪುತ್ತೂರು ಭಾಗ, ಬೆಳ್ತಂಗಡಿ ಭಾಗದಿಂದ ಕೂಡ ಜನ ಸೇರ್ಲಿಕ್ಕಿದ್ದಾರೆ. ಕೊನೆಗೆ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಇವತ್ತು ಆ ವಾಹನ ಮೆರವಣಿಗೆ ಸಮಾಪನಗೊಳ್ಳಿಕ್ಕಿದೆ. ಎಲ್ಲ ದೃಶ್ಯಗಳನ್ನು ಕೂಡ ನೇರ ಪ್ರಸಾರದ ಮೂಲಕ ನಾವು ನಿಮಗೆ ನೀಡಲಿಕ್ಕೆ ಇದ್ದೇವೆ. ಈಗ ಆರಂಭದಲ್ಲಿ ಪುರ ಪ್ರವೇಶಕ್ಕೆ ಇನ್ನೇನು ಕ್ಷಣಗಣನೆ ನಡೀತಾ ಇದೆ. ಈ ಮಧ್ಯೆ ಏನು ಈ ಅಮರ ಕ್ರಾಂತಿ ಹೋರಾಟ ಅಂದ್ರೆ ಏನು, ಅಮರ ಸುಳ್ಯ ಸ್ವಾತಂತ್ರ್ಯ ಸಮರ ಏನು ಎನ್ನುವುದನ್ನ ಅದೇ ನೆಲದಲ್ಲಿ ನಡೆದಾಡಿ ಒಂದು ಸುದ್ದಿ, ಒಂದು ವಿಶೇಷವಾದ ಸ್ಟೋರಿಯನ್ನ ಮಾಡಿದೆ. ಆ ಸ್ಟೋರಿಯ ಬಳಿಕ ನಾವು ನೇರ ಪ್ರಸಾರದಲ್ಲಿ ಎಲ್ಲ ದೃಶ್ಯಗಳನ್ನು ನಿಮಗೆ ತೋರಿಸಲಿಕ್ಕಿದ್ದೇವೆ. ಇದೀಗ ಆ ದೃಶ್ಯಗಳನ್ನ ನೋಡಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದೇ ವ್ಯಾಖ್ಯಾನಿಸಲಾಗಿರುವಂತಹ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರ ಇಂದು ಹೆಚ್ಚು ಮುನ್ನೆಲೆಗೆ ಬಂದಿದೆ. 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆಗಿಂತಲೂ 20 ವರ್ಷ ಮೊದಲು, ಅಂದರೆ 1837ರಲ್ಲಿ ನಡೆದಿರುವಂತಹ ಈ ಸ್ವಾತಂತ್ರ್ಯ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡ. ಈ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪುತ್ಥಳಿ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಿಸಿದೆ. ಇದಕ್ಕಾಗಿ ಈ ಕಂಚಿನ ಪುತ್ಥಳಿಯ ಯಾತ್ರೆ, ಮೆರವಣಿಗೆ ಈ ಭಾಗದಲ್ಲಿ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಅಮರ ಸುಳ್ಯ ಸಮರ ಅಥವಾ ಅಮರ ಕ್ರಾಂತಿ ಅಂದರೆ ಏನು ಅರಿಯೋಣ ಬನ್ನಿ. ಯಾವುದೇ ಕ್ರಾಂತಿ ಶೂನ್ಯದಿಂದ ಹುಟ್ಟೋದಿಲ್ಲ. ಅದಕ್ಕೊಂದು ಸ್ಪಷ್ಟ ಗುರಿ, ಸಿದ್ಧತೆ ಬೇಕು. ಸಮರ ಭೂಮಿಕೆಯ ಮೂಲಕ ಅಮರವಾದ ಈ ಕ್ರಾಂತಿ ಅಮರ ಸುಳ್ಯದ ಕ್ರಾಂತಿ. ರೈತರೇ ಸೈನಿಕರಾದ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಕಥೆ ಇದು. ಈ ಸಮರದ ರೋಚಕ ಕುರುಹಾಗಿ ಇಂದು ಕೂಡ ಅನೇಕ ಸಾಕ್ಷ್ಯಗಳು ಗೋಚರವಾಗುತ್ತಿದೆ. ಎಲ್ಲಕ್ಕೂ ಮಿಗಿಲಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂಬ ಅಭಿಧಾನಕ್ಕೆ ಪಾತ್ರವಾಗುತ್ತಿದೆ.
ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮವು ನೆನಪಿಸಿಕೊಳ್ಳಲೇಬೇಕಾದ ಮಹತ್ ಘಟನೆಗಳಲ್ಲಿ ಒಂದು. ಇದರ ಹಿಂದೆ ಹಲವು ಕಾರಣಗಳನ್ನು ತರ್ಕಿಸಲಾಗಿದೆ. ಕಂದಾಯವನ್ನು ಹಣದ ರೂಪದಲ್ಲಿಯೇ ನೀಡಬೇಕು ಎಂದು ಬ್ರಿಟಿಷರು ಆದೇಶ ಮಾಡಿದ್ದರು. 1834ರಲ್ಲಿ ಕೊಡಗಿನ ಕೊನೆಯ ರಾಜ ಚಿಕ್ಕವೀರನನ್ನು ಗಡೀಪಾರು ಮಾಡಿ ಕಾಶಿಗೆ ಅಟ್ಟಿದ್ದರು. ಅಮೆರಿಕದಿಂದ ಬ್ರಿಟಿಷರು ತರಿಸುವ ಹೊಗೆಸೊಪ್ಪು ಮಾರಾಟಕ್ಕಾಗಿ ಸ್ಥಳೀಯ ಹೊಗೆಸೊಪ್ಪಿಗೆ ತಡೆ ಒಡ್ಡಲಾಗಿತ್ತು. ತುಳು ಭಾಷಿಕರಿದ್ದ ಸುಳ್ಯ ಬೆಳ್ಳಾರಿ ಪ್ರದೇಶಗಳನ್ನು ಆಗಿನ ಕೆನರಾ ಜಿಲ್ಲೆಗೆ ಸೇರಿಸಲಾಗಿತ್ತು. ಹೀಗೆ ಈ ಕ್ರಾಂತಿಗೆ ಹಲವು ಕಾರಣಗಳನ್ನು ಇತಿಹಾಸಕಾರರು ವಿಶ್ಲೇಷಿಸಿದ್ದಾರೆ. ಚಿಕ್ಕವೀರ ರಾಜನ ವಾರಸುದಾರರಾದ ಇಬ್ಬರು ಕೊಡಗಿನ ಹಾಲೇರಿ ವಂಶದ ಆಡಳಿತವನ್ನು ಮತ್ತೆ ಸ್ಥಾಪಿಸಲು ನಡೆಸಿದ ಪ್ರಯತ್ನ ಕೂಡ ಇದರ ಹಿಂದೆ ಇದೆ. ಈ ಹೋರಾಟದಲ್ಲಿ ಎಲ್ಲ ಜಾತಿ ವರ್ಗದವರು ಪಾಲ್ಗೊಂಡರೂ ಸುಳ್ಯದಲ್ಲಿ ಸಂಘಟನೆ ನಡೆದುದರಿಂದ ಇದನ್ನು ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟ ಎಂದು ಹೇಳುತ್ತಾರೆ. ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಆ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ ಆ ಕೆದಂಬಾಡಿ ನೆಲದಲ್ಲಿ ನಾವು ಇವತ್ತು ಇದ್ದೇವೆ. ನೀವು ಗಮನಿಸ್ತಾ ಇದ್ದೀರಿ, ಇದು ಕೆದಂಬಾಡಿ ಪರಿಸರ. ಆ ಹಿನ್ನೆಲೆಯಲ್ಲಿ ಕಾಣ್ತಾ ಇರುವಂಥದ್ದು ಪೂಮಲೆಯ ಪರಿಸರ. 5ನೇ ತಲೆಮಾರು ಇವತ್ತು ಇಲ್ಲಿ ಜೀವನವನ್ನು ನಡೆಸ್ತಾ ಇದೆ ಕೆದಂಬಾಡಿ ರಾಮಯ್ಯ ಗೌಡರ. ಹಿನ್ನೆಲೆಯಲ್ಲಿ ಕಾಣ್ತಾ ಇರುವಂತಹ ಪೂಮಲೆ ಬೆಟ್ಟ ಏನಿದೆ, ಈ ಹಿಂದೆ ಈ 1837ರಲ್ಲಿ ನಡೆದಂತಹ ಹೋರಾಟದ ಸಂದರ್ಭದಲ್ಲಿ ಅಥವಾ ಸಮರದ ಸಂದರ್ಭದಲ್ಲಿ ಕಲ್ಯಾಣ ಸ್ವಾಮಿಯನ್ನ ಕರೆಯಿಸಿ ಈ ಪೂಮಲೆ ಪ್ರದೇಶದಲ್ಲಿ ಆಶ್ರಮವನ್ನು ಕೂಡ ಮಾಡಲಾಗಿತ್ತು. ಸಮರ ಭೂಮಿಕೆಯನ್ನು ಇಲ್ಲಿ ಸಿದ್ಧಪಡಿಸಲಾಗಿತ್ತು ಎನ್ನುವುದು ಕೂಡ ಒಂದು ಇತಿಹಾಸ. ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟದ ಸಮರವೀರ ಮತ್ತು ಈ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಪುತ್ಥಳಿ ಸ್ಥಾಪನೆ ಆಗಲಿಕ್ಕಿದೆ. ಅದಕ್ಕಾಗಿ ಪುತ್ಥಳಿಯ ಆಗಮನ ಆಗ್ತಾ ಇದೆ. ಈ ಸಂದರ್ಭ ನನ್ನೊಂದಿಗೆ ಈ ಕೆದಂಬಾಡಿ ವಂಶಸ್ಥರಿದ್ದಾರೆ. ಈ ವಂಶಸ್ಥರ ಮನೆಯವರಾದಂತಹ ಕೆದಂಬಾಡಿ ವೆಂಕಟರಮಣಗೌಡ ಅವರಿದ್ದಾರೆ. ಜೊತೆಗೆ ಈ ಕೆದಂಬಾಡಿ ಕುಟುಂಬಸ್ಥರು ಎಲ್ಲರೂ ಕೂಡ ಇದ್ದಾರೆ. ಈ ಒಂದು ಮಹತ್ತರ ಸಂದರ್ಭದಲ್ಲಿ ಅವರಿಗೆ ಏನನ್ನಿಸ್ತದೆ ಎನ್ನುವುದನ್ನು ಕೂಡ ಕೇಳೋಣ. ವೆಂಕಟರಮಣಗೌಡ ಅವರೇ, ತಮ್ಮ ವಂಶಸ್ಥರು ಇಂಥ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಆ ನೆಲದಲ್ಲಿ ನೀವು ಬದುಕ್ತಾ ಇದ್ದೀರಿ ಎನ್ನುವುದು ಒಂದು ಪುಳಕಿತಗೊಳಿಸುವಂಥ ಒಂದು ಸಂಗತಿ. ಈ ಹೊತ್ತು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೂಡ ಸಿಕ್ಕಿ ಮಂಗಳೂರಿನಲ್ಲಿ ಅವರ ಪುತ್ಥಳಿ ಕೂಡ ಸ್ಥಾಪನೆ ಆಗಲಿಕ್ಕಿದೆ. ಅವರ ವಂಶಸ್ಥರಾಗಿ ನಿಮಗೆ ಏನನ್ನಿಸ್ತದೆ? ನಾವು ಕೆದಂಬಾಡಿ ಕುಟುಂಬಸ್ಥರ ಒಂದು 5ನೇ ತಲೆಮಾರಿನ ನಾವು ಒಂದು ಸಂತತಿಗಳೀಗ. ಹಾಗಾಗಿ ಈ ಒಂದು ಅಮೃತಗಳಿಗೆ ಒಂದು ರಾಮೇಗೌಡರು ಅಂದಿನ ದಿನದಲ್ಲಿ ಸತ್ಯ, ನ್ಯಾಯ ಹಾಗೂ ರೈತರ ಒಂದು ಜನರ ಕಷ್ಟಕ್ಕೆ ಸಮಸ್ಯೆಯನ್ನು ಬಗೆಹರಿಸುವ ಲೆಕ್ಕದಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಂದು ಮಹಾನ್ ಧೀರ. ಅದರ ನೇತೃತ್ವವನ್ನು ವಹಿಸಿಕೊಂಡು ಆ ಎಲ್ಲ ಕೆಲಸಗಳನ್ನು ಏನೂ ತೊಂದರೆ ಇಲ್ಲದೆ ಈ ಸಾವಿರಾರು ಜನಗಳು ಇಲ್ಲಿಂದ 1,500 ಜನ ಹಾಗೆ ಮಂಗಳೂರುವರೆಗೆ ಇಲ್ಲಿಂದ ಅವರು ಪ್ರಯಾಣ ಬೆಳೆಸಿದರು. ಅಲ್ಲಿ 13 ದಿನಗಳ ಕಾಲ ಸಂಕೇತವಿರುವಂಥ ಆ ಧ್ವಜವನ್ನು ಹಾರಿಸಿದರು. ಹಾಗಾಗಿ ಇವತ್ತಿನ ಈ ಒಂದು ಚರಿತ್ರೆಗಳ ಹಾಗೂ ಸಾಹಿತಿಗಳ ಒಂದು ಸಾಕಾರದಿಂದ ಕೆದಂಬಾಡಿ ರಾಮೇಗೌಡರು ಏನು ಮಾಡಿದ್ರು, ಯಾಕಾಗಿ ಅವರು ಆ ರೀತಿ ಮಾಡಿದ್ರು, ಕೊನೆಗೆ ಅವರ ಇದು ಏನಾಯಿತು ಅಂತ ಹೇಳುವಂಥದ್ದು ಅದು ಈಗ ತಾನೇ ಬೆಳಕಿಗೆ ಬರ್ತಾ ಇದೆ. ಆದರೆ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅಂತ ಹೇಳುವಂಥ ಒಂದು ಸಂಗತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಈಗ ಸರ್ಕಾರದ ವತಿಯಿಂದಲೇ ಮಂಗಳೂರು ಬಾವಟುಗುಡ್ಡೆಯಲ್ಲಿ ಕೆದಂಬಾಡಿ ರಾಮೇಗೌಡರ ಕಂಚಿನ ಪ್ರತಿಮೆ ಹೆಚ್ಚು ಕಡಿಮೆ ಒಂದು 40 ಲಕ್ಷ ರೂಪಾಯಿ ವೆಚ್ಚದ ಆ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕಿದ್ದಾರೆ. ಹಾಗೆ ಈಗಾಗಲೇ ಹೈದರಾಬಾದಿಂದ ಹೊರಟು ಆದಿಚುಂಚನಗಿರಿಯ ಮಹಾಸಂಸ್ಥಾನಕ್ಕೆ ಬಂದು ಪೂಜೆ ಪುರಸ್ಕಾರಗಳ ಮುಖಾಂತರ ತಾರೀಕು 28ಕ್ಕೆ ಬೆಳಿಗ್ಗೆ 7:30 ಗಂಟೆಗೆ ಹೊರಡಲಿದೆ. ಹಾಗೆ ಅದು ಅಲ್ಲಿಂದ ಮಡಿಕೇರಿ, ಸಂಪಾಜೆ, ಪೆರಾಜೆ, ಸುಳ್ಯ, ಹಾಗೆ ಮುಂದೆ ಜಾಲ್ಸೂರು, ಕನಕಮಜಲು ಆಗಿ ಮುಂದೆ ಸಾಗಲಿಕ್ಕಿದೆ ಮಂಗಳೂರುವರೆಗೆ. ಹಾಗಾಗಿ ಆ ಒಂದು ಶುಭ ದಿನ ಶುಭಗಳಿಗೆ ನಮಗೆ ಬಹಳ ಒಂದು ಹೆಮ್ಮೆ ಅನಿಸ್ತಿದೆ. ನಮ್ಮ ಹಿರಿಯರು ಇಂಥ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅದು ಹೆಮ್ಮೆಯ ವಿಷಯ. ಹಾಗಾಗಿ ನಾವೆಲ್ಲರೂ ಈ ಎಲ್ಲ ಜನಗಳಿಗೂ ಕೃತಜ್ಞತೆಯನ್ನು ಹೇಳ್ತೇವೆ. ಯಾಕೆಂದರೆ ಈ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥವರು ಸಹ ನಮ್ಮ ಮನೆಯವರು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಮಾಡಿದ್ದು ನಮಗೆ ತುಂಬ ಖುಷಿ. ಅಪರಂಪರ ಕಲ್ಯಾಣಸ್ವಾಮಿ ಮೊದಲಾದವರು ಕೊಡಗು ಕಳೆದುಕೊಂಡ ರಾಜ್ಯದ ಸ್ಥಾಪನೆಗಾಗಿ ಸಂಘಟನೆಗೆ ಕೈ ಹಾಕುತ್ತಾರೆ. ಸುಳ್ಯ ಭಾಗದ ನಾಯಕರು ಇವರ ಹಿಂದೆ ನಿಲ್ಲುತ್ತಾರೆ. ಕೆದಂಬಾಡಿ ರಾಮಯ್ಯಗೌಡ ಈ ವಲಯದಲ್ಲಿ ಈ ಹೋರಾಟದ ಮುಂಚೂಣಿ ನಾಯಕರು. ಇವರು ತಮ್ಮ ಮಗನ ಮದುವೆಯ ಕಾರಣ ನೀಡಿ ಹೋರಾಟಕ್ಕೆ ಜನ ಸಂಘಟನೆ ಮಾಡಿದ್ದು ರೋಚಕ ಇತಿಹಾಸ. ಬಲಿಷ್ಠ ವೈರಿಯನ್ನು ಎದುರಿಸಲು ಆ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ತಂತ್ರವೆಂದರೆ ಗೆರಿಲ್ಲಾ ರೀತಿಯ ತಂತ್ರಗಾರಿಕೆ.
ತಾನು ಮಾಡುತ್ತಿರುವ ವ್ಯೂಹಾತ್ಮಕ ಕೆಲಸಗಳಿಗೆ ದಟ್ಟವಾದ ಅರಣ್ಯಗಳಿಂದ ಕೂಡಿದ್ದ ಬೆಟ್ಟ ಗುಡ್ಡಗಳನ್ನು ಬಳಸುತ್ತಿದ್ದ ಸಾಧಾರಣ ರೈತಾಪಿ ಜನರನ್ನು ಸೈನಿಕರನ್ನಾಗಿ ತರಬೇತುಗೊಳಿಸುತ್ತಿದ್ದ. ಅವರಿಗೆ ಅಗತ್ಯವಿದ್ದ ಶಸ್ತ್ರಾಸ್ತ್ರಗಳನ್ನು ಭೂಮನೆಯಲ್ಲಿ ತಯಾರಿಸುತ್ತಿದ್ದ. ಈಟಿ, ಕತ್ತಿ, ಖಡ್ಗ, ಗುರಾಣಿ, ಕೋವಿಗಳನ್ನು ಅಜ್ಞಾತ ಸ್ಥಳಗಳಲ್ಲಿ ತಯಾರಿಸಲಾಗಿತ್ತು. ಅವುಗಳನ್ನು ಸಮರ್ಪಕವಾಗಿ ಬಳಸುವ ಯುದ್ಧ ವಿದ್ಯೆಗಳನ್ನು ನುರಿತವರಿಂದ ಹೇಳಿಕೊಡಲಾಗುತ್ತಿತ್ತು. ಪುಟ್ಟಬಸವನನ್ನು ಕಲ್ಯಾಣ ಸ್ವಾಮಿ ಎಂಬುದಾಗಿ ವೇಷ ತೊಡಿಸಿ ಭೂಮಲೆ ಬೆಟ್ಟದಲ್ಲಿ ಆತನಿಗೊಂದು ಆಶ್ರಮ ಕಟ್ಟಿಸಿ ನೆಲೆಗೊಳಿಸಿದ ಎಂಬುದಾಗಿ ಸುಮಾರಾಗಿ ಎಲ್ಲ ಇತಿಹಾಸ ಬರಹಗಳಲ್ಲಿ ನಾವು ಕಾಣಬಹುದಾಗಿದೆ. ಪ್ರಿಯ ವೀಕ್ಷಕರೇ, ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಆ ಯುದ್ಧ ಭೂಮಿಕೆಯನ್ನು ಸಿದ್ಧಪಡಿಸಲಿಕ್ಕೆ ಶನಿವಾರ ಸಂತೆಯ ಹೆಮ್ಮನೆಯಿಂದ ಕಲ್ಯಾಣ ಸ್ವಾಮಿಯನ್ನು ಕರೆಸಿ ಇದೇ ನನ್ನ ಬೆನ್ನ ಹಿಂದೆ ಕಾಣ್ತಾ ಇರುವಂತಹ ಏನು ಪೂಮಲೆ ಅರಣ್ಯ ಇದೆ, ಈ ಅರಣ್ಯ ಪ್ರದೇಶದಲ್ಲಿ ಆಶ್ರಮವನ್ನು ನಿರ್ಮಿಸಿ ಈ ಭೂಮಿಕೆಯನ್ನು ಸಿದ್ಧ ಮಾಡಿದರು ಎನ್ನುವಂಥದ್ದು ಕೂಡ ಒಂದು ಇತಿಹಾಸ. ನೀವು ಗಮನಿಸ್ತಾ ಇದ್ರೆ ಹಸಿರು ಗಿರಿಶೃಂಗಗಳ ನಡುವೆ ಇರುವಂತಹ ಈ ಏನು ಪೂಮಲೆ ಬೆಟ್ಟ ಏನಿದೆ, ಇಲ್ಲಿ 1837ರಲ್ಲಿ ಕಲ್ಯಾಣ ಸ್ವಾಮಿಯ ಆಶ್ರಮ ಇತ್ತು ಎನ್ನುವುದು ಕೂಡ ಒಂದು ಇತಿಹಾಸ. ಈ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದ ಜನರಲ್ಲಿ ಗೋವಿ ಇದ್ದರೂ ಹೆಚ್ಚಿನವರು ತರಬೇತಿ ಇಲ್ಲದ ಸೈನಿಕರು. ಕೈಗೆ ಸಿಕ್ಕಿದ ಆಯುಧ ಹಿಡಿದು ಹೋರಾಡಿದವರೇ ಹೆಚ್ಚು. ಕೊತ್ತಳಿಂಗೆಯಿಂದ ತರ್ಕತ್ತಿಯವರೆಗೆ ಸಾಮಾನ್ಯ ಆಯುಧಧಾರಿ ಸೈನಿಕರೇ ಅಧಿಕವಿದ್ದರು. 1837 ಮಾರ್ಚ್ 30ರಂದು ಏನು ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಅಥವಾ ಸಮರದ ಬಹುಮುಖ್ಯ ದಿನ ಆಗಿತ್ತು. ಆ ಹೊತ್ತು ಏನು ಆ ಸೈನ್ಯಗಳು ಜಮಾವಣೆಗೊಂಡು ಆ ದಂಡು ಹೊರಟಿರುವಂಥದ್ದು ಮದುವೆಗದ್ದೆ ಪ್ರದೇಶದಲ್ಲಿ ಎನ್ನುವುದನ್ನು ನಾವು ಕೇಳಿದ್ದೇವೆ. ಆ ಮದುವೆಗದ್ದೆ ಪ್ರದೇಶದಲ್ಲಿ ನಾನೀಗ ಇದ್ದೇನೆ. ಇದೆಲ್ಲವೂ ಕೂಡ ಈಗ ತೋಟ ಆಗಿ ಬದಲಾಗಿದೆ. ಆದರೆ ಆ ಹೊತ್ತು 1.5 ಶತಮಾನದ ಹಿಂದೆ ಈ ಹೊತ್ತು ಅದೆಲ್ಲವೂ ಕೂಡ ಗದ್ದೆಯಾಗಿತ್ತು. ಹಾಗಾಗಿ ಇಲ್ಲಿ ಈ ಮೈದಾನದಲ್ಲಿ ಸಮಾವೇಶಗೊಂಡಿರುವಂತಹ ಜನ ಏನು ಕೆದಂಬಾಡಿ ರಾಮಯ್ಯ ಗೌಡರ ನೇತೃತ್ವದಲ್ಲಿ ಅನೇಕ ನಾಯಕರು, ಮುಂಚೂಣಿ ನಾಯಕರು ಇಲ್ಲೆಲ್ಲ ಸಮಾವೇಶಗೊಂಡು ದಂಡು ಹೊರಟಿರುವಂಥದ್ದು. ನಮ್ಮೊಂದಿಗೆ ಈಗ ಮದುವೆಗದ್ದೆ ಫ್ಯಾಮಿಲಿಯವರಾಗಿರುವಂತಹ ಮದುವೆಗದ್ದೆ ದಾಮೋದರ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅಂದಿನ ಆ ಘಟನೆಯನ್ನು ನಿಮ್ಮ ಹಿರಿಯರು ಯಾವ ರೀತಿ ಮೆಲುಕು ಹಾಕ್ತಾ ಇದ್ರು? ನಮ್ಮ ಹಿರಿಯರು 1924ರಲ್ಲಿ ಈ ಜಾಗ ಕ್ರಯಕ್ಕೆ ಪಡೆದದ್ದು. ನಮ್ಮ ಹಿರಿಯರು ಹೇಳಿದಾಗೆ ಆ ಜಾಗದಲ್ಲಿ ಮದುವೆ ಆದ ಕಾರಣ ಮದುವೆ ಗದ್ದೆ ಅಂತ ಹೆಸರು ಬಂದಂತ ವದಂತಿ ಇರುವಂತದ್ದು. ನನಗಂದ್ರೆ ಅದು ಯಾರು ರಾಮೇಗೌಡ ಮದುವೆ ಮಾಡಿದ್ದು ಅಂತ ಅದು ನಮಗೆ ಇತ್ತೀಚೆಗೆ ಹಿಮಕರ್ ಅವರ ಕೃತಿ ನೋಡಿ ನಮಗೆ ವಿಚಾರಗಳು ತಿಳಿದಂಥದ್ದು. ಹಿರಿಯರು ಹೇಳಿದಾಗೆ ಈ ಜಾಗದಲ್ಲಿ ಕಲ್ಯಾಣಪ್ಪ ಕಾಟಕ ಅಂತ ಹೇಳುವಂತ ಒಂದು ದಂಡು ಬಂದಿತ್ತು. ಆ ಸಮಯದಲ್ಲಿ ಇಲ್ಲಿನ ಜನಗಳು ಭಯಭೀತರಾಗಿ ಬೇರೆ ಬೇರೆ ಕಡೆ ದೂರ ಹೋಗಿದ್ರು ಅಂತ ಹೇಳುವಂತ ವದಂತಿಯನ್ನು ನಾನು ನನ್ನ ತಂದೆಯವರು ಹೇಳಿದ್ದನ್ನು ನಾನು ಕೇಳಿದ್ದೆ. ಈ ಪ್ರದೇಶ ಇದು 9 ಮುಡಿ ಗದ್ದೆ, ಅಂದ್ರೆ 6 ಎಕರೆ ಜಾಗ, ಅದು ಒಂದೇ ಗದ್ದೆ ಆಗಿತ್ತು, ಬಾಳೆ ಗದ್ದೆ ಅಂತ ಇದರಲ್ಲಿತ್ತು. ಈಗ ಇದರಲ್ಲಿ ಮದುವೆ ಮಾಡಿದ್ದು ಹೇಳುವಂತ ವದಂತಿಗಳು ಮಾತ್ರ ನಮಗೆ ತಿಳಿದಂಥದ್ದು. ಈಗ ಮಾತ್ರ ನಮ್ಮ ಮದುವೆ ಕುಟುಂಬದವರ ಕೈಯಲ್ಲಿ ಮದುವೆ ಗದ್ದೆ ಉಂಟು. ಅದರಿಂದ ಕೆಳಗಿನ ಕದ ಮಾಡಿ ಅದರ ಮೇಲೆ ಕದ ಮಾಡಿ ವದಂತಿಗಳು ನಮ್ಮ ಹಿರಿಯರು ಹೇಳಿದ್ದು ನನಗೆ ತಿಳಿದಂಥ ವಿಚಾರಗಳು. ಒಂದು ಅಂದಾಜಿನ ಪ್ರಕಾರ ಸುಮಾರು 2,000ದಷ್ಟು ಸೈನಿಕರು ಮದುವೆಗದ್ದೆ ಎಂಬಲ್ಲಿ ಮಾರ್ಚ್ 30ರಂದು ಸೇರಿದ್ದರು. ಶಸ್ತ್ರ ತಯಾರಿ ಮತ್ತು ಶಸ್ತ್ರ ತರಬೇತಿಗಾಗಿ ದುರ್ಗಮವಾದ ಪೂಮಲೆ ಬೆಟ್ಟವನ್ನು ಸೂಕ್ತವಾಗಿ ಬಳಸಿದ್ದರೆಂಬುದು ಬೆಳಕಿಗೆ ಬಂದಿದೆ. ಮದುವೆಗದ್ದೆಯಿಂದ ಹೊರಟ ದಂಡು ಬೆಳ್ಳಾರೆಯತ್ತ ಸಾಗುತ್ತದೆ. ಅಲ್ಲಿ ಸೈನ್ಯವು ಬ್ರಿಟಿಷ್ ಕಂಪನಿಯ ಖಜಾನೆಯನ್ನು ವಶಪಡಿಸಿ 4 ತಂಡಗಳಾಗಿ ವಿಂಗಡಿಸಿ ಬೇರೆ ಬೇರೆ ಪ್ರದೇಶಕ್ಕೆ ಕಳುಹಿಸಲಾಗುತ್ತದೆ. ರಾಮಯ್ಯಗೌಡರ ನೇತೃತ್ವದ ಹೋರಾಟಗಾರರ ಮುಖ್ಯ ದಂಡು ಪುತ್ತೂರನ್ನು ವಶಪಡಿಸಿ ಮಂಗಳೂರಿನತ್ತ ಮುನ್ನಡೆಯುತ್ತದೆ. ಪ್ರಿಯ ವೀಕ್ಷಕರೇ, ಮದುವೆಗದ್ದೆಯಿಂದ ಸುಳ್ಯ ಭಾಗಕ್ಕೆ ಬಂದು ಆ ಬಳಿಕ ಅಟ್ಲೂರಿಗೆ ಬಂದು ಅಟ್ಲೂರು ರಾಮಪ್ಪಯ್ಯವರ ಬಂಧನ ಆಗಿ ಆ ಬಳಿಕ ಈ ಮಾರ್ಗದಲ್ಲಿ ಅವರ ಶಿರಚ್ಛೇದನವನ್ನು ಮಾಡಿದ ನಂತರ ಈ ಅಮರ ಸೈನ್ಯದ ದಂಡು ಬೆಳ್ಳಾರೆಗೆ ಬರ್ತದೆ. ಬೆಳ್ಳಾರೆಯಲ್ಲಿರುವಂಥ ಆ ಬ್ರಿಟಿಷರ ಖಜಾನೆಯನ್ನು ವಶಪಡಿಸಿಕೊಳ್ತದೆ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬೆಳ್ಳಾರೆಯ ಬಂಗ್ಲೆಗುಡ್ಡೆ ಎನ್ನುವಂಥ ಪ್ರದೇಶದಲ್ಲಿರುವಂತಹ ಆ ಖಜಾನೆ, ಆ ಬ್ರಿಟಿಷರ ಖಜಾನೆಯಾಗಿದ್ದ ಅದನ್ನು ಈ ಅಮರ ಸುಳ್ಯದ ದಂಡು ಅದು ವಶಪಡಿಸಿಕೊಳ್ತದೆ. ಆ ಜಾಗವನ್ನು ನೀವೀಗ ನೋಡ್ತಾ ಇದ್ದೀರಿ. ಇಲ್ಲಿ ವಿಶಾಲವಾದ ಗುಡ್ಡ ಪ್ರದೇಶದಲ್ಲಿ ಒಂದಷ್ಟು ಜಾಗ ಈ ಅಮರ ಸ್ಮಾರಕ ಭವನಕ್ಕಾಗಿ ಈಗ ಕಾದಿರಿಸಲಾಗಿದೆ. ಇಲ್ಲಿ ವರ್ಷ
ದಲ್ಲಿ ಒಂದೆರಡು ಬಾರಿ ಇಲ್ಲಿ ಕಾರ್ಯಕ್ರಮಗಳು ಕೂಡ ನಡೀತದೆ. ವಿಶೇಷವಾಗಿ ಸ್ವಾತಂತ್ರ್ಯದ ಅಮೃತ ವರ್ಷ ಸಡಗರದಲ್ಲಿರುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ಅಮರ ಕ್ರಾಂತಿಯ ಒಂದು ಸ್ಮಾರಕ ಆಗಬೇಕು ಅಂತ ಸರ್ಕಾರ ಕೂಡ ಮನಸ್ಸು ಮಾಡಿರುವಂಥದ್ದು. ಪುತ್ತೂರಿನಲ್ಲಿ ರೈತ ಹೋರಾಟಗಾರ ಬೃಹತ್ ದಂಡನ್ನು ಕಣ್ಣಾರೆ ನೋಡಿದ ಕ್ಯಾಪ್ಟನ್ ಲೆವಿನ್ ಯುದ್ಧ ನಡೆಸಲು ಎದೆಗಾರಿಕೆ ಇಲ್ಲದೆ ಮಂಗಳೂರನ್ನು ರಕ್ಷಿಸುವುದು ಮುಖ್ಯವೆಂದು ಬಗೆದು ಯಾವ ಪ್ರತಿರೋಧವೂ ತೋರದೆ ಮಂಗಳೂರಿಗೆ ಹಿಂತಿರುಗುತ್ತಾರೆ. ಬೆಳ್ಳಾರಿಯಿಂದ ಹೊರಟ ಮುಖ್ಯ ತುಕಡಿಯ ಸೈನಿಕರ ಸಂಖ್ಯೆ ಮಂಗಳೂರು ಮುಟ್ಟುವಾಗ 2005ರಿಂದ 5500ರವರೆಗೆ ಮುಟ್ಟಿತ್ತು ಎನ್ನುವುದು ಅಂದಿನ ಹೋರಾಟದ ಪ್ರಖರತೆಗೆ ಸಾಕ್ಷಿ. ಏಪ್ರಿಲ್ 5ರಂದು ಜನ ಸಮುದ್ರದ ಗಾಳಿ ಪಡೆಯಲು ಬರುತ್ತಿದ್ದ ಇಂದಿನ ಬಾವುಟಗುಡ್ಡೆಗೆ ಬಂದು ಹಾಲೇರಿ ಬಾವುಟವನ್ನು ಹಾರಿಸಿತು. ಈ ಸೇನೆ ದಾರಿಯಲ್ಲಿ ಸಿಕ್ಕ ಬ್ರಿಟಿಷ್ ಪಡೆಯವರನ್ನು ತರಿದುದಲ್ಲದೆ ಮಂಗಳೂರಿನಲ್ಲಿ ಸಹ ಬ್ರಿಟಿಷರನ್ನು ಹುಡುಕಿ ಕೊಲ್ಲತೊಡಗಿತು. ಉಳಿದ ಬ್ರಿಟಿಷರು ಕಣ್ಣನೂರಿಗೆ ಓಡಿ ಹೋದರು. ರಾಮಯ್ಯಗೌಡ ನೇತೃತ್ವದಲ್ಲಿ ಹೋರಾಟಗಾರರು ತಮ್ಮದೊಂದು ಸ್ಥಾಪಿತ ಸರ್ಕಾರವೆಂದು ನಡೆದುಕೊಳ್ಳುತ್ತಾರೆ. ಮಂಗಳೂರು ನಿವಾಸಿಗಳಿಗೆ ಸಾಹುಕಾರರಿಗೆ ಪತ್ರ ಬರೆದು ಎಲ್ಲರೂ ಸ್ಥಾಪಿತ ಸರ್ಕಾರದ ಜೊತೆ ಕೈಜೋಡಿಸಬೇಕೆಂದು ಕರೆ ನೀಡುತ್ತಾರೆ. ಮುಂದೆ ಬ್ರಿಟಿಷರು ಮದ್ರಾಸು ಮತ್ತು ಬಳ್ಳಾರಿಗಳಿಂದ ತುಕಡಿಗಳನ್ನು ತರಿಸುತ್ತಾರೆ. ದೊಡ್ಡ ಸೇನೆಯೊಂದಿಗೆ ಬಂದ ಬ್ರಿಟಿಷರು ಮಂಗಳೂರಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ 13 ದಿನಗಳ ಆಡಳಿತವನ್ನು ಕೊನೆಗೊಳಿಸುತ್ತಾರೆ. ಹೀಗೆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಕಥೆ ಅಂದು ಭೂಗತವಾಗಿತ್ತು. ಆದರೆ ಕೆಲವು ದಶಕದಿಂದ ಅಂದಿನ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಾಲದಲ್ಲಿ ಕಲ್ಯಾಣಪ್ಪನ ಕಾಟುಕಾಯಿ ಎಂದು ಕರೆಸಿಕೊಂಡು ಇತಿಹಾಸದ ಅವಗಣನೆಗೆ ಪಾತ್ರವಾಗಿದ್ದ ಈ ಹೋರಾಟ ಅಮರ ಸುಳ್ಯ ಕ್ರಾಂತಿಯಾಗಿ ಬದಲಾಯಿತು. ಅನೇಕ ವಿದ್ವಾಂಸರು ಇದರೊಳಗಿದ್ದ ಅಂತಸ್ವತ್ವವನ್ನು ಅಗೆದು ಬಗೆದು ಬರೆದು ಅನಾವರಣಗೊಳಿಸಿದರು. ಆದರೆ NS ದೇವಿಪ್ರಸಾದ್ ಸಂಪಾಜೆಯವರು ಈ ಕುರಿತು ಪುಸ್ತಕ ಪ್ರಕಟಿಸಿದ್ದಲ್ಲದೆ ಸಂಪಾಜೆಯಿಂದ ಮಂಗಳೂರುವರೆಗೆ ಸಂಘಟಿಸಿದ ಅಮರ ಕ್ರಾಂತಿ ನಡಿಗೆ ಈ ವಿಚಾರದಲ್ಲಿ ಮಹತ್ವದ ಮೈಲಿಗಲ್ಲೊಂದನ್ನು ಸ್ಥಾಪಿಸಿತು. ಆ ಬಳಿಕ ಅನೇಕ ಸಂಶೋಧಕರು ಲೇಖಕರು ಈ ಕುರಿತ ಕೃತಿಗಳನ್ನು ಹೊರತಂದಿದ್ದಾರೆ. ಹಲವು ವರ್ಷಗಳ ಹಿಂದೆಯೇ ಈ ವಿಷಯದ ಕುರಿತಂತೆ ನಾಟಕ ರಚನೆಗೊಂಡು ಪ್ರದರ್ಶನಗೊಂಡಿದ್ದು, ಇತ್ತೀಚೆಗೆ ಅಮರ ಸುಳ್ಯದ ಚರಿತ್ರೆ, ನಾಟಕ, ಸಿನಿಮಾ, ಡಾಕ್ಯುಮೆಂಟರಿ ಮೊದಲಾದ ಪ್ರದರ್ಶನ ಕಾರ್ಯಗಳಲ್ಲೂ ವಿಜೃಂಭಿಸತೊಡಗಿದೆ. ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಗರ್ಜಿಸಿದ ಅಮರ ಸುಳ್ಯದ ರೈತ ಹೋರಾಟವನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಎಂಬ ನಿರ್ಧಾರಕ್ಕೆ ಇತಿಹಾಸಕಾರರು ಬಂದಿದ್ದಾರೆ. ಅವೆಲ್ಲದರ ಫಲವಾಗಿ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಈ ಹೋರಾಟಕ್ಕೆ ವಿಶೇಷತೆ ಮಾನ್ಯತೆ ಬಂತು. ಅಲ್ಲದೆ ಇದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವರ್ಷವೂ ಆಗಿರುವುದರಿಂದ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರಕ್ಕೆ ಸರಕಾರವು ವಿಶೇಷ ಮಹತ್ವ ನೀಡಿತು. ಅಮರ ಸುಳ್ಯದ ಈ ಮಣ್ಣಿನ ಹೋರಾಟ ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸ್ಫೂರ್ತಿ. ಯಾಕಂದರೆ ನಾವೀಗಾಗಲೇ ಬಹಳ ಅದು ವಿಷಯ ಚರ್ಚೆ ಆಗಿದೆ. 1857ರಲ್ಲಿ ನಡೆದಂಥ ಸಿಪಾಯಿ ದಂಗೆಯನ್ನು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಹೇಳ್ತಾ ಬಂದಿದ್ದೇವೆ. ಪಠ್ಯಪುಸ್ತಕಗಳು ಅದನ್ನೇ ತೋರಿಸ್ತವೆ. ಆದರೆ ಅದಕ್ಕಿಂತ 20 ವರ್ಷ ಮೊದಲೇ ಅಂತ ಹೇಳಿದರೆ ನೀವು ಆಲೋಚನೆ ಮಾಡಬೇಕು. 1837ರಲ್ಲಿ ಈ ಘಟನೆ ನಡೆದಿದೆ. ಇದು ನಂತರದ ಭಾರತದ ಎಲ್ಲ ಹೋರಾಟಗಳಿಗೆ ಒಂದು ಪ್ರೇರಣೆ ಶಕ್ತಿಯಾಗಿ ಮೂಡಿಬಂದಿದೆ. ಸೋಲಿರ್ಬೋದು, ಅಮರ ಸುಳ್ಯದ ಹೋರಾಟದ ಅಂತ್ಯ ಬಹಳ ದುರಂತಮಯ ಒಂದು ಅಂತ್ಯ. ಇದರಲ್ಲಿ 1115 ಜನರ ಮೇಲೆ ಅವರನ್ನಷ್ಟು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅದರಲ್ಲಿ 35 ಜನ ಕೈದಿಗಳನ್ನು ಭಾಳಷ್ಟು ಟಾರ್ಚರ್ ಕೊಟ್ಟು ಹಿಂಸೆ ಮಾಡಿ ಅವರನ್ನು ಜೈಲಲ್ಲಿ ಸಾಯಿಸಿದ್ದಾರೆ. ಆಮೇಲೆ 4 ಜನ ನಮ್ಗೆ ಗೊತ್ತಿರುವ ಹಾಗೆ ಉಪ್ಪಿನಂಗಡಿ ಮಂಜ, ಕಲ್ಯಾಣ ಸ್ವಾಮಿ, ನಂದವರದ ಲಕ್ಷ್ಮಪ್ಪ ಬಂಗಾರಸ 3 ಜನನ್ನು ಬಿಕರ್ನಗಟ್ಟೆಯಲ್ಲಿ ನೇಣು ಹಾಕಿ ಓಪನ್ ಆಗಿ ಸಾರ್ವಜನಿಕವಾಗಿ ಹೀಗೆ ಬ್ರಾಡ್ ಡೇ ಲೈಟ್ ಅಂತ ಹೇಳ್ತಾರೆ ಸಾಯಿಸಿದ್ದಾರೆ, ಮರಣದಂಡನೆ ಕೊಟ್ಟಿದ್ದಾರೆ. 4ನೇ ವ್ಯಕ್ತಿ ನಮ್ಮ ಗುಡ್ಡೆಮನೆ ಅಪ್ಪಯ್ಯಗೌಡ ಅಂತೇಳಿ ಬಲಮುರಿಯವರು ಮಡಿಕೇರಿಯ ಕೋಟೆಯ ಮುಂದೆ ಅವರನ್ನು ಮರಣದಂಡನೆ ಕೊಟ್ಟು ನೇಣಿಗೆ ಹಾಕಲಾಯಿತು. ಸೊ ಈ ಮೂಲಕವಾಗಿ ಬಹಳ ಭಯೋತ್ಪಾದನೆ ಹುಟ್ಟಿಸಿದ್ರು. ಆನಂತರ ನಮ್ಮ ಈ ಭಾಗದ ಜನರು ಬಹಳಷ್ಟು ಈ ಹೋರಾಟಕ್ಕೆ ಬಹಳ ಹಿನ್ನಡೆಯಾದ ಕಾರಣ ಎಲ್ಲ ಮೂಲೆಗುಂಪಾದರು ಅಂತಲೇ ಹೇಳಬೇಕು. ಸುಳ್ಯ ಟೋಟಲ್ ಆಗಿ ಮೊನ್ನೆವರೆಗೂ ಕುರಿಂಜಿಯವರು ಇಲ್ಲಿ ಕಾಲೇಜಸ್ ಸ್ಥಾಪನೆ ಆಗಿ ಈಗ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಂತ ಹೇಳಿಕೊಂಡೆಲ್ಲ ಹೊರಗೆ ಬರುವಂಥ ಸಂದರ್ಭದವರೆಗೂ ಇದೊಂದು ಅಂಧಕಾರ ಜಗತ್ತು, ಇದು ಕತ್ತಲೆ ಜಗತ್ತು. ಸುಳ್ಯ ಬೆಳವಣಿಗೆಯನ್ನೇ ಕಾಣಲಿಲ್ಲ. ಹಾಗಾಗಿ ಅದೇನೋ ಈ ಸಾರಿ ಒಂದು ಸ್ವಾತಂತ್ರ್ಯದ 75ನೇ ವರ್ಷ ಅಮೃತ ವರ್ಷ ಈ ಒಂದು ಹೊಸತ್ತಾಗಿ ಒಂದು ಚಾಲನೆ ಸಿಕ್ಕಿದೆ. ತುಂಬ ಜನ ಇದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಈಗ ವಿದ್ಯಾಧರ ಮಾಡಿದ್ದಿದೆ, ಶಿಶಿಲ್ರು ಮಾಡುವಂಥ ರಿಸರ್ಚ್ ಇದೆ. ಆಮೇಲೆ ಅರವಿಂದ ಚೊಕ್ಕಾಡಿ ರಿಸರ್ಚ್ ವರ್ಕ್ ಮಾಡಿದ್ದಾರೆ, ಸಾನಾ ಕಂತಬೈಲನವರು ಮಾಡಿದ್ದಾರೆ. ಇವ್ರದ್ದು ಈ ವರ್ಷ ಬಂದಿದೆ. ಆಮೇಲೆ ಪ್ರಭಾಕರ್ ನೀರ್ಮಾರ್ಗ ಅಂತ ಹೇಳೋರು. ಭಾರತ 75ನೇ ಸ್ವಾತಂತ್ರ್ಯ ಉತ್ಸವ ಅಂದ್ರೆ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆಯೋ, ಯಾವ ಭಾರತಕ್ಕೆ ಸಾವಿರಾರು ಜನರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ದೊರಕಿದೆಯೋ ಅಂತಹ ಭಾರತದಲ್ಲಿ ಸುಳ್ಯದ ಸ್ವಾತಂತ್ರ್ಯ ಸಮರ ಕೂಡ ಅಚ್ಚಳಿಯದೆ ದಾಖಲಾರ್ಹವಾದಂತಹ ಒಂದು ಸಂಗತಿಯಾಗಿದೆ.
ಈ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಸಂಪಾಜೆಯ ಮೂಲಕ ಸುಳ್ಯದ ಪುರ ಪ್ರವೇಶ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುರ ಪ್ರವೇಶ ಮಾಡಿದೆ. ಪ್ರಿಯ ವೀಕ್ಷಕರೇ, ಈಗಷ್ಟೇ ಕೆಲವೇ ಹೊತ್ತಿನ ಮುಂಚೆ ಸಂಪಾಜೆ ಗಡಿಯ ಮೂಲಕ ಈ ಸುಳ್ಯ ತಾಲೂಕು ಅರ್ಥಾತ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಕಂಚಿನ ಪ್ರತಿಮೆ ಪುರಪ್ರವೇಶ ಮಾಡಿರುವಂಥದ್ದು. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ಆ ಭಾಗದಲ್ಲಿ ನಮ್ಮ ವರದಿಗಾರರಾದ ವಿನಯ್ ಜಾಲ್ಸೂರ್ ಅವರಿದ್ದಾರೆ, ಅವರಿಂದ ಕೇಳಿ ತಿಳ್ಕೊಳ್ಳೋಣ. ವಿನಯ್ ಜಾಲ್ಸೂರ್, ನಮಸ್ತೆ. ನಮಸ್ತೆ ಸರ್. ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಸಂಪಾಜೆಯ ಮೂಲಕ ಸುಳ್ಯಕ್ಕೆ ಆಗಮಿಸ್ತಾ ಇದೆ. ಈ ಸಂಪಾಜೆಯಲ್ಲಿ ಇದು ಆಗಮಿಸುವಾಗ ಇದಕ್ಕೆ ಯಾವ ರೀತಿಯ ಸ್ವಾಗತ ದೊರೆಯಿತು, ಏನಿದೆ ಹೆಚ್ಚಿನ ಮಾಹಿತಿ ವಿನಯ್? ಹೌದು ಸರ್, ಸಂಪಾಜೆಯ ಮೂಲಕ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಬ್ಬಾಗಿಲಾಗಿರುವಂತಹ ಕೊಡಗು ಸಂಪಾಜೆಗೆ ಈಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕರಾದಂತಹ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಈಗ ಪುರಪ್ರವೇಶ ಮಾಡಿದೆ. ಈಗ ಇಲ್ಲಿ ಸಚಿವ ಅಂಗಾರರಾಗಿರ್ಬೋದು ಅಥವಾ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕೆ.ವಿ. ರೇಣುಕಾ ಪ್ರಸಾದ್ ಆಗಿರ್ಬೋದು, ತಹಶೀಲ್ದಾರ್ ಆದಂತಹ ಅನಿತಾ ಲಕ್ಷ್ಮಿ ಆಗಿರ್ಬೋದು, ಅದೇ ರೀತಿ ಒಂದು 2,500 ಜನ ಇಲ್ಲಿ ಸೇರಿ ಅಭೂತಪೂರ್ವವಾದ ಒಂದು ಸ್ವಾಗತವನ್ನು ಕೋರಿದ್ದಾರೆ. ಸ್ವಾಗತ ಕೋರಿ ಅದಕ್ಕೆ ಆ ಕೆದಂಬಡಿ ರಾಮಯ್ಯಗೌಡರ ಪ್ರತಿಮೆಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಒಂದು ಭವ್ಯವಾದ ಸ್ವಾಗತವನ್ನು ಇಲ್ಲಿ ಕೋರಿದ್ದಾರೆ ಸರ್. ಓಕೆ, ಇಲ್ಲಿ ಒಂದು 2,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರಿ ಒಂದು ಉತ್ತಮ ರೀತಿಯಲ್ಲಿ ಸ್ವಾಗತವನ್ನು ಮಾಡಿದ್ದಾರೆ. ಅದೇ ರೀತಿ ಚಂಡೆಯಾಗಿರ್ಬೋದು, ನಾಸಿಕ್ ಬ್ಯಾಂಡ್ ಆಗಿರುವುದು, ಎಲ್ಲಾ ರೀತಿಯ ವೇದ ಘೋಷಗಳು ಕೂಡ ಇಲ್ಲಿ ಮೊಳಗಿದೆ ಸರ್. ಓಕೆ, ಪ್ರಿಯ ವೀಕ್ಷಕರೇ, ಸಂಪಾಜೆ ಹೇಳಿ ಮುಂದುವರಿಸುವಿನಿ. ಈಗ ಕೊಡಗು ಸಂಪಾಜೆಯನ್ನು ದಾಟಿ ಕಲ್ಲುಗುಂಡಿಯತ್ತ ಕೆದಂಬಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಸಾಗಿ ಬರ್ತಾ ಇದೆ. ಈಗ ಕಲ್ಲುಗುಂಡಿಯಲ್ಲಿ ಕೂಡ ಅಭೂತವಾದ ಸ್ವಾಗತವನ್ನು ಕೋರ್ಲಿಕ್ಕೆ ಅಲ್ಲಿ ಜನ ಕಾದು ನಿಂತಿದ್ದಾರೆ. ಓಕೆ, ಧನ್ಯವಾದಗಳು. ಕ್ಷಣದ ಮಾಹಿತಿಯನ್ನ ನಮಗೆ ತಲುಪಿಸ್ತಾ ಇರಿ. ಪ್ರಿಯ ವೀಕ್ಷಕರೇ, ಈಗಾಗಲೇ ವಿನಯ್ ಅವರು ಹೇಳಿದ ಹಾಗೆ ಸಂಪಾಜೆಯ ಮೂಲಕ ಈ ಕಂಚಿನ ಪ್ರತಿಮೆ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡಿದೆ, ಸುಳ್ಯವನ್ನ ಪ್ರವೇಶ ಮಾಡಿದೆ. ಸಂಜೆ ಮಂಗಳೂರಿನ ಬಾವಟ ಗುಡ್ಡೆಯಲ್ಲಿ ಈ ಒಂದು ವಾಹನ ಮೆರವಣಿಗೆ ಅದು ಸಮಾಪನಗೊಳ್ಳಿಕ್ಕಿದೆ. 1837 ಭಾರತದ ಏನು ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಕಾಲಘಟ್ಟ. ಅದಕ್ಕಿಂತ 20 ವರ್ಷ ಅಂದ್ರೆ 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆಯನ್ನ ಈವರೆಗೆ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಒಂದು ಹೆಸರಿನಿಂದ ಕರೀತಿದ್ರು. ಅದಕ್ಕಿಂತ 20 ವರ್ಷದ ಹಿಂದೆ ನಡೆದಂತಹ ಈ 1837ರಲ್ಲಿ ನಡೆದಂತಹ ಈ ಸ್ವಾತಂತ್ರ್ಯ ಸಂಗ್ರಾಮ ಇಂದು ಹೆಚ್ಚು ಮುನ್ನೆಲೆಗೆ ಬಂದಿರುವಂಥದ್ದು. ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಅಭಿಧಾನಕ್ಕೆ ಪಾತ್ರವಾಗಿರುವಂಥದ್ದು. ಅದು ಆ ಒಂದು ಕ್ರಾಂತಿ ಎನ್ನುವಂಥದ್ದು ಅದು ಒಂದು ಶೂನ್ಯದಿಂದ ಹುಟ್ಟಿರುವಂಥದ್ದಲ್ಲ, ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ನಡೆದಿದ್ದವು. ಒಂದು ಸ್ಪಷ್ಟ ಗುರಿ ಇತ್ತು. ವಿಶೇಷವಾಗಿ ಕೊಡಗಿನ ಅರಸನಾಗಿದ್ದಂತಹ ಏನು ಚಿಕ್ಕವೀರ ರಾಜನ ಪದಚ್ಯುತಿಯ ನಂತರ 1834-37 ಭಾಗದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು, ಮತ್ತೆ ಹಕ್ಕು ಸ್ಥಾಪನೆಗೆ ಹೊರಟಂತಹ ಏನು ಕಲ್ಯಾಣಪ್ಪ ಇರ್ಬೋದು, ಇತರ ನಾಯಕರು ಇರ್ಬೋದು, ಅವರ ವಿರುದ್ಧವಾದಂತಹ ಏನು ಬ್ರಿಟಿಷರಿಂದ ಉಂಟಾಗಿರುವಂತಹ ಕಿರುಕುಳ ಏನಿರ್ಬೋದು ಅದಕ್ಕೆ ವಿರುದ್ಧವಾಗಿ ಸೆಟೆದು ನಿಂತು ಅಕ್ಷರಶಃ ಬ್ರಿಟಿಷರನ್ನ ಹೊಡೆದೋಡಿಸಿದಂತಹ ಉದಾಹರಣೆಗಳಿರ್ಬೋದು. ಆ ಮೂಲಕ 1837ರಲ್ಲಿ ಸುಳ್ಯ ಭಾಗದಲ್ಲಿ, ವಿಶೇಷ ಉಬರ್ಡ್ಕ ಮಿತ್ತೂರು ಭಾಗದಲ್ಲಿ ನಡೆದಿರುವಂತಹ ಏನು ರೈತ ಕ್ರಾಂತಿ, ಸ್ವಾತಂತ್ರ್ಯ ಹೋರಾಟ, ಅಮರ ಸುಳ್ಯದ ದಂಗೆ, ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಟ್ಟಿರುವಂತಹ ಈ ಸ್ವಾತಂತ್ರ್ಯ ಹೋರಾಟ ಇಂದು ಇಡೀ ದೇಶ ಗುರುತಿಸುವಂತಹ ಒಂದು ಹೋರಾಟ ಆಗಿದೆ. ವಿಶೇಷವಾಗಿ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಿಕೊಳ್ಳುವಂತಹ ಈ ಹೊತ್ತಿನಲ್ಲಿ ಈ 1837ರ ಮಾರ್ಚ್ 30ರಂದು ಉಬರ್ಡ್ಕ ಮಿತ್ತೂರಿನ ಮದುವೆ ಗದ್ದೆಯಲ್ಲಿ ಸೇರಿದಂತಹ ರೈತರ ದಂಡು ಏನಿದೆ, ಅಲ್ಲೂ ಕೂಡ ಸುಮಾರು 2,000ದಿಂದ 3,000ದವರೆಗೆ ಈ ರೈತರೇ ಸೈನಿಕರಾಗಿ ಹೊರಟಿರುವಂತಹ ದಂಡು ಎನ್ನುವುದನ್ನು ನಾವು ಕೇಳಿದ್ದೇವೆ. ಅನೇಕ ಇತಿಹಾಸಕಾರರು, ಸಂಶೋಧಕರು ಇದನ್ನು ಉಲ್ಲೇಖಿಸಿದ್ದಾರೆ. ಅನೇಕ ಪುಸ್ತಕಗಳು ಈ ಕುರಿತು ಬಂದಿದ್ದಾವೆ. ವಿಶೇಷವಾಗಿ ನಾಟಕಗಳು ಪ್ರದರ್ಶನಗೊಂಡಿದ್ದಾವೆ, ಚಲನಚಿತ್ರ ಬರಲಿಕ್ಕಿದೆ, ಡಾಕ್ಯುಮೆಂಟರಿಗಳು ಆಗಿವೆ. ಹೀಗೆ ಬೇರೆ ಬೇರೆ ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ಇದು ಇದರ ಒಂದು ಪ್ರಾಮುಖ್ಯತೆಯನ್ನ ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನ ಆಗಿದೆ. ಅನೇಕ ಪುಸ್ತಕಗಳು ಬಂದಿದ್ದಾವೆ. ಸ್ವಾತಂತ್ರ್ಯ ಪೂರ್ವದ ಬಳಿಕ ತೀತಾ ಶರ್ಮರು ಬರೆದಂತಹ ಪುಸ್ತಕದಿಂದ ಮೊದಲುಗೊಂಡು ಇತ್ತೀಚೆಗೆ ಬಂದಿರುವಂತಹ ಪುಸ್ತಕದವರೆಗೆ ಅನೇಕ ಸಂಶೋಧಕರು ಈ ಹೋರಾಟಕ್ಕೆ ಒಂದು ಬೆಳಕನ್ನ ಚೆಲ್ಲಿದ್ದಾರೆ. ವಿಶೇಷವಾಗಿ NS ದೇವಿಪ್ರಸಾದ್ ಇವರು ಅನೇಕ ವರ್ಷಗಳ ಹಿಂದೆ ಸಂಘಟಿಸಿದಂತಹ ಏನು ಸಂಪಾಜೆಯಿಂದ ಮಂಗಳೂರುವರೆಗೆ ಸಂಘಟಿಸಿದಂತಹ ಅಮರ ಕ್ರಾಂತಿ ನಡಿಗೆ ಏನಿದೆ, ಇದು ಈ ಹೋರಾಟದ ಅಥವಾ ಜಾಗೃತಿಯ ಒಂದು ಮಹತ್ವದ ಮೈಲಿಗಲ್ಲಾಗಿ ಸ್ಥಾಪನೆ
ಸ್ಥಾಪನೆ ಆಗಿರುವಂಥದ್ದು, ಆ ಬಳಿಕ ಜಾಗೃತಿ ಉಂಟಾಗಿರುವಂಥದ್ದು, ಬೆಳ್ಳಾರಿಯಲ್ಲಿ ಅಮರ ಕ್ರಾಂತಿ ಸ್ಮಾರಕ ಭವನಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು, ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಇವತ್ತು ಈ ಸಮರ ವೀರ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ, ಏನು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಧ್ವಜವನ್ನ ಅರಳಿಸಲಾಗತ್ತೆ. ಬ್ರಿಟಿಷರ ಏನು ಆ ಧ್ವಜವನ್ನ ಇಳಿಸಿ ಕೊಡವ ಅರಸರ ಧ್ವಜವನ್ನ ಅಲ್ಲಿ ಅರಳಿಸಲಾಗುತ್ತೆ. ಅಂಥ ಬಾವುಟಗುಡ್ಡೆಯಲ್ಲಿ ಇವತ್ತು ಮೆರವಣಿಗೆ ಸಮಾಪನಗೊಂಡು ಆ ಬಳಿಕ ಮುಂದಿನ ತಿಂಗಳು ಅಲ್ಲಿ ಕಂಚಿನ ಪ್ರತಿಮೆಯ ಒಂದು ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಅಂಥ ಒಂದು ಐತಿಹಾಸಿಕವಾದ ದಿನ ಇವತ್ತು. ಹಾಗಾಗಿ ಈ ಅಮರ ಸ್ವಾತಂತ್ರ್ಯ ಸಂಗ್ರಾಮದ ಆ ವೀರರ ನೆನಪುಗಳನ್ನು ಮತ್ತೆ ಮತ್ತೆ ಅವಿಸ್ಮರಣೀಯಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಮೆರವಣಿಗೆ ನಡೀತಾ ಇದೆ. ಸಹಸ್ರಾರು ಮಂದಿ ಇದರಲ್ಲಿ ಸೇರಿದ್ದಾರೆ. ಇನ್ನೇನು ಆ ದೃಶ್ಯಗಳನ್ನು ಕೂಡ ನಾವು ನಿಮಗೆ ಪ್ರಸಾರ ಮಾಡಲಿಕ್ಕಿದ್ದೇವೆ. ಅದು ಸಂಪಾಜೆದಿರ್ಬೋದು, ಕಲ್ಲುಗುಂಡಿದಿರ್ಬೋದು, ಪೆರಾಜೆ ಇರ್ಬೋದು, ಅರಂತೋಡು ಇರ್ಬೋದು, ಸುಳ್ಯದಲ್ಲಿ ನಾಟಕ ಪ್ರದರ್ಶನ ಕೂಡ ಆಗಲಿಕ್ಕಿದೆ. ಸುಳ್ಯದ ವಿಷ್ಣು ಸರ್ಕಲ್ ಇಂದ ಮೊದಲುಗೊಂಡು ಅಂದ್ರೆ ಉಬರ್ಡ್ಕ ಪ್ರವೇಶ ಮಾಡುವಂತಹ ಕ್ರಾಸ್ ರೋಡ್ ಏನಿದೆ ಅಲ್ಲಿಂದ ಮೊದಲುಗೊಂಡು ಜ್ಯೋತಿ ವೃತ್ತದವರೆಗೆ ಮೆರವಣಿಗೆ ನಡೆಯುತ್ತದೆ. ಈಗ ಸಂಪಾಜೆಯಲ್ಲಿ ಇದಕ್ಕೆ ಸ್ವಾಗತವನ್ನ ನೀಡಿರುವಂತಹ ದೃಶ್ಯಗಳನ್ನ ನಾವು ಪ್ರಸಾರ ಮಾಡಲಿಕ್ಕಿದ್ದೇವೆ. ನೀವು ನೋಡ್ತೀರಿ ವೀಕ್ಷಕರೇ, ಇದು ಸಂಪಾಜೆಯಲ್ಲಿ ಈ ಪ್ರತಿಮೆಯ ಒಂದು ಮೆರವಣಿಗೆ ನಡೆದಿರುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೇವೆ. ಒಟ್ಟಿನಲ್ಲಿ ಅಮರ ಕ್ರಾಂತಿಯ ಹೋರಾಟದ ಕಥೆಯನ್ನ ಮುಂದಿನ ತಲೆಮಾರಿಗೆ ತಲುಪಿಸುವ ನಿಟ್ಟಿನಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಇತಿಹಾಸ ಮರೆತವರಿಗೆ ಭವಿಷ್ಯ ಇಲ್ಲ ಎನ್ನುವಂತಹ ಒಂದು ಮಾತಿದೆ. ಹಾಗಾಗಿ ಇತಿಹಾಸವನ್ನ ನೆನಪಿಸುವ ನಿಟ್ಟಿನಲ್ಲಿ ಮಾತ್ರವಲ್ಲ, ಭಾರತದ ಸ್ವಾತಂತ್ರ್ಯ ಇವತ್ತು 75ನೇ ವರ್ಷವನ್ನ ಪೂರ್ತಿಗೊಳಿಸಿ ಅಮೃತ ಮಹೋತ್ಸವವನ್ನ ನಾವು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಅಂಥ ಒಂದು ಕಾಲಘಟ್ಟದಲ್ಲಿ ಈ ಭಾರತದಲ್ಲಿ ನಡೆದಂತಹ ಒಂದು ಪ್ರಥಮ ಸ್ವಾತಂತ್ರ್ಯ ಸಮರಕ್ಕೆ ಸುಳ್ಯ ವೇದಿಕೆಯಾಗಿದೆ ಎನ್ನುವಂಥದ್ದು ಕೂಡ ಒಂದು ಬಹಳ ಮುಖ್ಯವಾದಂತಹ ಒಂದು ಚರಿತ್ರೆಯಲ್ಲಿ ದಾಖಲಾಗಿರುವಂತಹ ಸಂಗತಿ. ಹಾಗಾಗಿ ಆ ಸುಳ್ಯ ಸ್ವಾತಂತ್ರ್ಯ ಸಮರವನ್ನ ಅಚ್ಚಳಿಯದೆ ಈ ಜನಮಾನಸದ ಮನಸ್ಸಿನ ಪಠಣದಲ್ಲಿ ಮೂಡಿಸುವ ದೃಷ್ಟಿಯಿಂದ ಈ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಸಂಪಾಜೆಯಲ್ಲಿ ಈ ಒಂದು ಪುತ್ಥಳಿಯನ್ನ ಅಥವಾ ಪ್ರತಿಮೆಯನ್ನ ಸ್ವಾಗತ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಪ್ರಿಯ ವೀಕ್ಷಕರೇ. ಸಮರವೀರ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಇಲ್ಲಿಗೆ ಸಂಪಾಜೆಯ ಮೂಲಕ ಸುಳ್ಯ ಪ್ರವೇಶ ಮಾಡಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. 1837ರಲ್ಲಿ ತುಳುನಾಡಿನ ವೀರ ರೈತರು ಬ್ರಿಟಿಷ್ ಕಂಪನಿಯ ರೈತ ವಿರೋಧಿ ಕಾರ್ಯಗಳ ವಿರುದ್ಧ ಹೋರಾಟ ನಡೆಸಿ ಬ್ರಿಟಿಷ್ ಸೈನ್ಯವನ್ನ ಹಿಮ್ಮೆಟ್ಟಿಸಿ ಸಮಸ್ತ ಕೆನರಾ ಜಿಲ್ಲೆಯ ಆಡಳಿತ ಚುಕ್ಕಾಣಿ ಹಿಡಿದ ಈ ಹೋರಾಟ ನಮ್ಮ ಜಿಲ್ಲೆಯ ಜನ ಆತ್ಮಾಭಿಮಾನದಿಂದ ಬೀಗಬೇಕಾದಂತ ಹೆಮ್ಮೆಯ ವಿಚಾರ. ಈ ನಿಟ್ಟಿನಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪುತ್ಥಳಿಯ ವಾಹನ ಮೆರವಣಿಗೆ ಸಂಪಾಜೆಯಿಂದ ಆರಂಭಗೊಂಡಿರುವಂಥದ್ದು. ವಿಶೇಷವಾಗಿ ಈ ಹೋರಾಟದ ಬಹಳ ಮುಖ್ಯ ರೂವಾರಿ ಕೆದಂಬಾಡಿಯ ರಾಮಯ್ಯ ಗೌಡರು, ಉಬರ್ಡ್ಕ ಮಿತ್ತೂರಿನ ಕೆದಂಬಾಡಿ ಮನೆತನದವರು. ಇಂದಿಗೂ ಕೂಡ ಈ ಮನೆತನದ 5ನೇ ತಲೆಮಾರು ಈ ಉಬರ್ಡ್ಕದ ಕೆದಂಬಾಡಿಯ ಮಣ್ಣಿನಲ್ಲಿದ್ದಾರೆ. ನೀವು ಈಗಷ್ಟೇ ಕೆಲವೇ ನಿಮಿಷದ ಮುಂಚೆ ಅವರ ವಿಶೇಷ ಸ್ಟೋರಿಯನ್ನು ಕೂಡ ನೋಡಿದ್ದೀರಿ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಇದು ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ಸಂಪಾಜೆಯಿಂದ ಆರಂಭಗೊಂಡಿರುವಂಥದ್ದು. ಪ್ರಿಯ ವೀಕ್ಷಕರೇ, ಈ ಐತಿಹಾಸಿಕ ಹೋರಾಟ ನಮ್ಮ ಪವಿತ್ರ ನೆಲದಲ್ಲಿ ನಡೆದದ್ದು ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರೂ ಕೂಡ ನೆನಪಿಡುವುದರ ಮೂಲಕ ಅವರ ತ್ಯಾಗ ಬಲಿದಾನಕ್ಕೆ ನಾವು ಸಲ್ಲಿಸುವ ಕೃತಜ್ಞತೆ ಅಂತ ನಾವು ತಿಳಿದುಕೊಳ್ಳಬೇಕಾಗಿದೆ. ರಾಮಯ್ಯ ಗೌಡರು ಒಬ್ಬ ಶ್ರೇಷ್ಠ ಸಂಘಟಕರಾಗಿದ್ದು ತನ್ನ ಅಸಾಧಾರಣವಾದ ಅತ್ಯದ್ಭುತ ನಾಯಕತ್ವದ ಮೂಲಕ ಕೆನರಾ ಜಿಲ್ಲೆಗೆ 13 ದಿನಗಳಷ್ಟು ಕಾಲ ಸ್ವಾತಂತ್ರ್ಯವನ್ನ ಗಳಿಸಿಕೊಟ್ಟಿರುವಂತಹ, ಆ ಮೂಲಕ ತನ್ನ ಜೀವವನ್ನು ಅರ್ಪಣೆ ಮಾಡಿದ ವಿರೋಧಾತ ನಾಯಕರು. ನೀವು ದೃಶ್ಯ ಪರದೆಯಲ್ಲಿ ಗಮನಿಸ್ತಾ ಇದ್ದೀರಿ. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ KV ರೇಣುಕಾ ಪ್ರಸಾದ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ಗೌಡ ಯುವ ಸೇವಾ ಸಂಘದ ಅಧ್ಯಕ್ಷ ಚಂದ್ರ ಕೋಲ್ಚಾರ್, ಮಾಜಿ ಅಧ್ಯಕ್ಷರಾಗಿರುವಂತಹ PC ಜಯರಾಮ್, ನಾಯಕರಾಗಿರುವಂತಹ ಭರತ್ ಮುಂಡೋಡಿ ಇರ್ಬೋದು, ಇನ್ನಿತರ ಅನೇಕ ನಾಯಕರು ಅಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು
ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಭಾಗದ ಸಚಿವರು ಆಗಿರುವಂತಹ ಎಸ್ ಅಂಗಾರ ಅವರು ಕೂಡ ಈ ಕ್ಷಣದಲ್ಲಿ ಅಲ್ಲಿ ಸ್ವಾಗತವನ್ನ ಮಾಡಿರುವಂಥದ್ದು. ಅನೇಕ ನಾಯಕರು ಅಲ್ಲಿ ಸ್ವಾಗತವನ್ನ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. 1837ರಲ್ಲಿ ನಡೆದಂತಹ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ಸಮರ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ ಪುತ್ಥಳಿ ಇನ್ನೇನು ಸುಳ್ಯ ತಲುಪಲಿಕ್ಕಿದೆ. ಪ್ರಿಯ ವೀಕ್ಷಕರೇ, ಈ ಹೋರಾಟಕ್ಕೆ ಅತ್ಯಂತ ಮಹತ್ವ ಇದೆ. ಈ ಹೋರಾಟದ 20 ವರ್ಷಗಳ ನಂತರ ಜರುಗಿದಂತ ಅಂದ್ರೆ 1857ರಲ್ಲಿ ನಡೆದ ಸಿಪಾಯಿ ದಂಗೆಯನ್ನ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಬಿಂಬಿಸಲಾಗಿತ್ತು. 1837ದ ಹೋರಾಟ ಇತಿಹಾಸದ ಅವಗಣನೆಗೆ ಒಳಗಾಗಿತ್ತು. ಪ್ರಮುಖವಾಗಿ ಹೋರಾಟ ಪ್ರಾರಂಭವಾಗಿರುವುದು ರೈತರ ಬೆಲೆಗೆ ಅತಿಯಾಗಿ ತೆರಿಗೆ ಹೇರಿರುವುದರಿಂದ 1837ರ ಮಾರ್ಚ್ 30ರಂದು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸುವ ಸಲುವಾಗಿ ಈ ಹೋರಾಟದ ಮಹಾನ್ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಸೇರಿದ ಸುಳ್ಯದ ಉಬರ್ಡ್ಕ ಮಿತ್ತೂರು ಗ್ರಾಮದ ಮದುವೆಗೊದ್ದೆ ಎಂಬ ಸ್ಥಳದಲ್ಲಿ ಸರಿಸುಮಾರು 2,000ಕ್ಕಿಂತಲೂ ಹೆಚ್ಚು ರೈತಾಪಿ ಜನರನ್ನ ಸಂಘಟಿಸಿ ಅದಕ್ಕೆ ಪೂರ್ವ ತಯಾರಿಯಾಗಿ ಸುಮಾರು 1,500 ಖಡ್ಗವನ್ನ ಕೊಡ್ಲಿಪೇಟೆಯಿಂದ ತರಿಸಲಾಗಿತ್ತು ಎನ್ನುವುದೆಲ್ಲ ಇತಿಹಾಸ. ಇದು ಸುಮಾರು ಹತ್ತತ್ರ 2 ಶತಮಾನದ ಹಿಂದೆ ನಡೆದಿರುವಂಥದ್ದು. ನೀವು ಗಮನಿಸ್ತಾ ಇದ್ದೀರಿ, ಸಮರವೀರ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯನ್ನ, ಇದು ಚಿನ್ನದ ಬಣ್ಣದಲ್ಲಿದೆ. ಇದು ಅಕ್ಟೋಬರ್ ತಿಂಗಳಲ್ಲಿ ಮಂಗಳೂರಿನ ಬಾವಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಅದಕ್ಕಾಗಿ ಈ ಒಂದು ಕಂಚಿನ ಪ್ರತಿಮೆ ಸಂಪಾಜೆಯಿಂದ ಮೊದಲುಗೊಂಡು ಇಂದು ಮಂಗಳೂರಿನ ತನಕವೂ ಇದರ ಮೆರವಣಿಗೆ ನಡೀಲಿಕ್ಕಿದೆ. ಆ ಎಲ್ಲ ಮಾಹಿತಿಗಳನ್ನ ನೇರ ಪ್ರಸಾರದ ಮೂಲಕ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ವಿಶೇಷವಾಗಿ ಸಿಂಗಾರಿ ಮೇಳ ಇರ್ಬೋದು, ನಾಸಿಕ್ ಬ್ಯಾಂಡ್ ಇರ್ಬೋದು, ಆ ಭಾಗದ ಸಹಸ್ರಾರು ಜನ ಇದಕ್ಕೆ ಸ್ವಾಗತವನ್ನ ಮಾಡಿರುವಂಥದ್ದು. ಆ ಮೂಲಕ ಒಂದು ಕಾಲದಲ್ಲಿ ಅವಗಣನೆಗೆ ಒಳಗಾಗಿದ್ದ ಸ್ವಾತಂತ್ರ್ಯ ಸಮರಕ್ಕೆ ಇದು ಮತ್ತೆ ಗೌರವವನ್ನ ತಂದುಕೊಟ್ಟಿರುವಂಥದ್ದು. ಆ ಮೂಲಕ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಅಭಿಧಾನಕ್ಕೆ ಪಾತ್ರವಾಗಿರುವಂತಹ ಈ ಹೋರಾಟಕ್ಕೆ ಗೌರವವನ್ನ ಸಲ್ಲಿಸುವಂಥದ್ದು. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಇದು ಸಂಪಾಜೆಯ ದೃಶ್ಯಗಳನ್ನ. ಇತಿಹಾಸವನ್ನ ಅವಲೋಕಿಸಿದಾಗ ಆ ಮದುವೆ ಗದ್ದೆಯಿಂದ ಹೊರಟಂತಹ ದಂಡು ಬೆಳ್ಳಾರೆಯತ್ತ ಸಾಗ್ತದೆ. ಅಲ್ಲಿ ಸೈನ್ಯವು ಬ್ರಿಟಿಷ್ ಕಂಪನಿಯ ಖಜಾನೆಯನ್ನ ವಶಪಡಿಸಿ 4 ತಂಡಗಳಾಗಿ ವಿಂಗಡಿಸಿ ಬೇರೆ ಬೇರೆ ಪ್ರದೇಶಕ್ಕೆ ಕಳುಹಿಸಲಾಗ್ತದೆ. ರಾಮಯ್ಯ ಗೌಡರ ನೇತೃತ್ವದ ಹೋರಾಟಗಾರರ ಮುಖ್ಯ ದಂಡು ಪುತ್ತೂರನ್ನ ವಶಪಡಿಸಿಕೊಳ್ತದೆ. ಆ ಬಳಿಕ ಮಂಗಳೂರಿನತ್ತ ಮುನ್ನಡೆಯುತ್ತದೆ. ಪುತ್ತೂರಿನಲ್ಲಿ ರೈತ ಹೋರಾಟಗಾರರ ಬೃಹತ್ ದಂಡನ್ನ ಕಣ್ಣಾರೆ ನೋಡಿದಂತಹ ಕ್ಯಾಪ್ಟನ್ ಲೆವಿನ್ ಯುದ್ಧ ನಡೆಸಲು ಎದೆಗಾರಿಕೆ ಇಲ್ಲದೆ ಮಂಗಳೂರನ್ನ ರಕ್ಷಿಸುವುದು ಮುಖ್ಯವೆಂದು ಬಗೆದು ಯಾವ ಪ್ರತಿರೋಧವನ್ನ ತೋರದೆ ಮಂಗಳೂರಿಗೆ ಹಿಂತಿರುಗ್ತಾರೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ನೇರ ಪ್ರಸಾರದ ಮೂಲಕ ನಮ್ಮ ಈ ಒಂದು ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆಯ ಮೆರವಣಿಗೆಯ ದೃಶ್ಯಗಳನ್ನ. ಮತ್ತೆ ಇತಿಹಾಸವನ್ನ ನೆನಪಿಸಿಕೊಳ್ಳುವುದಾದರೆ, ಹೋರಾಟದ ಸೈನ್ಯವು ಮಂಗಳೂರಿನ ಕಡೆ ಸಾಗುತ್ತಿದ್ದಂತೆ ಅದಕ್ಕೆ ದಾರಿಯುದ್ದಕ್ಕೂ ಕೂಡ ಅಪಾರವಾದ ಜನ ಬೆಂಬಲ, ಪ್ರೋತ್ಸಾಹ, ನೆರವು ಮತ್ತು ಸಹಭಾಗಿತ್ವ ದೊರಕ್ತದೆ. ದಂಡಿನ ಗಾತ್ರ ವಿಶಾಲವಾಗಿ ಹಿಗ್ತದೆ. ಧರ್ಮಸ್ಥಳದ ಆಗಿನ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಗಡೆ ಫಿರಂಗಿ ಕುದುರೆ ಹಾಗೂ ಅಪಾರ ಪ್ರಮಾಣದ ಹಣವನ್ನ ನೀಡುತ್ತಾರೆ. ನಂದಾವಾರದಲ್ಲಿದ್ದ ಬಂಗಾಡಿ ಅರಸುಮನೆತನದ ಲಕ್ಷ್ಮಪ್ಪ ಬಂಗರಸ ದೊಡ್ಡ ಸಂಖ್ಯೆಯ ಯೋಧರೊಂದಿಗೆ ನೇರವಾಗಿ ಯುದ್ಧ ಕ್ಷೇತ್ರಕ್ಕೆ ಧುಮುಕ್ತಾರೆ. ಉಪ್ಪಿನಂಗಡಿಯಲ್ಲಿ ಕಂಪನಿಯ ಉದ್ಯೋಗಿ ಮಂಜ ದಂಡಿಗೆ ಜನರನ್ನ ಜಮಾವಣೆಗೊಳಿಸ್ತಾರೆ. ಹೀಗೆ ಇತಿಹಾಸದುದ್ದಕ್ಕೂ ಈ ಒಂದು ವೀರ ವಿಪ್ಲವದ ಅನೇಕ ಕಥೆಗಳನ್ನು ಕೂಡ ನಾವು ಕೇಳಲಿಕ್ಕೆ ಸಾಧ್ಯ ಆಗತ್ತೆ. ಪ್ರಿಯ ವೀಕ್ಷಕರೇ, ಪುಷ್ಪಾರ್ಚನೆಯ ಮೂಲಕ ಈ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕ ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವಂತಹ ದೃಶ್ಯಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಅನೇಕ ಗಣ್ಯರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಂಗಳೂರಿನವರೆಗೂ ಈ ಒಂದು ಮೆರವಣಿಗೆಯಲ್ಲಿ ಅವರು ಪಾಲ್ಗೊಳ್ಳಿಕ್ಕಿದ್ದಾರೆ.
ಈ ಒಂದು ಮಹತ್ವದ ಸಂದರ್ಭದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪಕ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಗೌಡ ಯುವ ಸೇವಾ ಸಂಘದ ಸ್ಥಾಪಕಾಧ್ಯಕ್ಷರು ಆಗಿರುವಂತಹ ನಿತ್ಯಾನಂದ ಮುಂಡೋಡಿಯವರು ನೇರ ಪ್ರಸಾರದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿತ್ಯಾನಂದ ಮುಂಡೋಡಿಯವರೇ ನಮಸ್ತೆ. ನಮಸ್ತೆ. ಇಂದು ಒಂದು ಅವಿಸ್ಮರಣೀಯವಾದಂತಹ ಒಂದು ದಿನ. ಈ ಸ್ವಾತಂತ್ರ್ಯ ಹೋರಾಟದ ಸಮರವೀರ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ಆಗ್ತಾ ಇದೆ. ಈ ಒಂದು ಸಂತೋಷದ ಕ್ಷಣವನ್ನ ಹೇಗೆ ತಾವು ನೆನಪಿಸಿಕೊಳ್ತೀರಿ? 1837ರಲ್ಲಿ ಸ್ವಾತಂತ್ರ್ಯಕ್ಕಾಗಿ ಒಂದು ಹೋರಾಟ ಮಾಡಿರತಕ್ಕಂತ ರಾಮಯ್ಯಗೌಡರ ಒಂದು ಪ್ರತಿಮೆ ಇವತ್ತು ತರತಕ್ಕಂಥದ್ದು ಬಹಳ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬರ್ತಾ ಇದ್ದೇನೆ. ಇಂತ ಇದನ್ನು ನೆನಪಿಸತಕ್ಕಂತ ಇತಿಹಾಸವನ್ನು ನೆನಪಿಸತಕ್ಕಂತ ಕೆಲಸ ಮಾಡಿದಾಗ ನಾವೆಲ್ಲ ಸಾರ್ಥಕರಾಗ್ತೇವೆ ಅಂತ ಹೇಳತಕ್ಕಂತ ಭಾವನೆ ನಮ್ದು. ಅದು ಈ ಮೆರವಣಿಗೆ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ. ಓಕೆ, ಧನ್ಯವಾದಗಳು ನಿತ್ಯಾನಂದ ಮುಂಡೋಡಿ ಅವರೇ, ಸಮುದಾಯದ ಮುಖ್ಯ ನಾಯಕರು ಕೂಡ. ವಿಶೇಷವಾಗಿ ಈ ಅಮರ ಸುಳ್ಯ ಸ್ವಾತಂತ್ರ್ಯ ಒಂದು ಸಂಗ್ರಾಮ ಏನಿದೆ ಅದರ ಮುಂಚೂಣಿ ನಾಯಕರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಭೆಯ ಮೆರವಣಿಗೆ ನಡೀತಾ ಇದೆ. ಸುಳ್ಯದತ್ತ ಈ ಮೆರವಣಿಗೆ ಬರ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಿ. ದಾರಿಯುದ್ದಕ್ಕೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು. ಎಲ್ಲ ಕಡೆಗಳಲ್ಲೂ ಕೂಡ ಇದಕ್ಕೆ ಸ್ವಾಗತ ದೊರೆಯುತ್ತಾ ಇದೆ. ಸಂಪಾಜೆಯಿಂದ ಸುಳ್ಯದತ್ತ ಬರ್ತಾ ಇದೆ.
ಸಮರವೀರ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಮಂಗಳೂರುವರೆಗೆ ಈ ಮೆರವಣಿಗೆ ನಡೀಲಿಕ್ಕಿದೆ. ನೂರಾರು ವಾಹನಗಳು, ಸಾವಿರಾರು ಜನ ಇಲ್ಲಿ ಸೇರಿದ್ದಾರೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪತ್ರಿಕೆ ಪ್ರಧಾನ ವರದಿಗಾರರಾಗಿರುವಂತಹ ಹರೀಶ್ ಬಂಟ್ವಾಳ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ 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 ನಮಸ್ತೆ. ನಮಸ್ತೆ ಸರ್, ತಾವು ಯಾವ ಭಾಗದಲ್ಲಿದ್ದೀರಿ ಈಗ? ನಾನು ಕಲ್ಲುಗುಂಡಿಯಲ್ಲಿದ್ದೇನೆ ಈಗ. ಈಗ ಕದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಸಂಪಾಜೆ ದಾಟಿ ಕಲ್ಲುಗುಂಡಿಗೆ ಪ್ರವೇಶ ಮಾಡಿದೆ. ಕಲ್ಲುಗುಂಡಿಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಊರವರು ಸುಮಾರು ಸಂಖ್ಯೆಯಲ್ಲಿ ರಸ್ತೆ ಇಕ್ಕರೆಗಳಲ್ಲಿ ಸೇರಿದ್ದಾರೆ. ನಾಗರಿಕರು ಸಮೇತ, ಈ ವರ್ತಕರು ಸಮೇತ ಅಂಗಡಿಯಿಂದ ಹೊರಗೆ ಬಂದು ರಸ್ತೆ ಗುಂಟು ನಿಂತಿದ್ದಾರೆ. ಮೆರವಣಿಗೆ ಸಾಗಿ ಬರ್ತಾ ಇದೆ. ಬ್ಯಾಂಡ್ ವಾದ್ಯದ ಒಟ್ಟಿಗೆ ನಾವು ಸಾಗಿ ಬರ್ತಾ ಇದೆ. ಸರ್, ಈ ಪ್ರತಿಮೆಯ ಸ್ವರೂಪ ಹೇಗಿದೆ ಸರ್? ವಾತಾವರಣ ಕಾಣ್ತಾ ಇದೆ. ಈ ಪ್ರತಿಮೆಯ ಸ್ವರೂಪ ಹೇಗಿದೆ? ಈ ಪ್ರತಿಮೆ ಒಂದು ಕಂಚಿನ ಪ್ರತಿಮೆ, ಕುದುರೆಯಲ್ಲಿ ಕುಳಿತಂತ ರಾಮಯ್ಯಗೌಡರ ಪ್ರತಿಮೆ. ಅದು ಬಹಳ ವೈಭವ, ಒಂದು ಅಲಂಕೃತವಾದಂತ ವಾಹನದಲ್ಲಿ ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದ್ರ ಓಪನ್ ಇದನ್ನೇ ಮುಚ್ಚಿಲ್ಲ. ಅದಕ್ಕೆ ಪುಷ್ಪಾರ್ಚನೆಗಳನ್ನು ನಡೀತಾ ಇದೆ. ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಕಾಲ್ನಡಿಗೆಯಲ್ಲಿ ಕೂಡ ಜೊತೆಗೆ ಸಾರಿ ಬರ್ತಾರೆ. ವಾಹನಗಳ ಸಾಲು ಇದೆ. ಓಕೆ, ಧನ್ಯವಾದಗಳು ಸರ್. ಇದು ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ವಾಹನ ಮೆರವಣಿಗೆ ನಡೀತಾ ಇರುವಂತಹ ಮಾಹಿತಿಗಳನ್ನ ಆ ಭಾಗದಿಂದ ನಮ್ಮ ವರದಿಗಾರರು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಏನು 1837 ನಡೆದಂತಹ ಸ್ವಾತಂತ್ರ್ಯ ಹೋರಾಟ ಏನಿದೆ, ಅದು ಇವತ್ತು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಎಂಬ ಅಭಿಧಾನಕ್ಕೆ ಪಾತ್ರವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಹೆಚ್ಚು ವಿಶಾಲವಾಗಿ, ಹೆಚ್ಚು ವ್ಯಾಪ್ತಿಯಲ್ಲಿ ಈ ಒಂದು ಹೋರಾಟದ ರೂಪುರೇಷೆಗಳಿರ್ಬೋದು, ವಿಚಾರಗಳಿರ್ಬೋದು, ಸಂದೇಶಗಳಿರ್ಬೋದು, ವೀರ ವಿಪ್ಲವದ ಇತಿಹಾಸ ಇರ್ಬೋದು, ಅದೆಲ್ಲವೂ ಕೂಡ ಜನಗಳಿಗೆ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸಾವಿರಾರು ಜನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ಅಂತಹ ಆಗ್ಲಿಕ್ಕೆ ಸಾಧ್ಯ ಆಗದಂತಹ ಸಾವಿರಾರು ಜನಗಳಿಗೆ ನೇರ ಪ್ರಸಾರದ ಮೂಲಕ ಈ ದೃಶ್ಯಾವಳಿಗಳನ್ನು ಸುದ್ದಿ ಚಾನಲ್ ನೀಡ್ತಾ ಇದೆ. ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದಿಂದಲೂ ಕೂಡ ಈ ಒಂದು ಮೆರವಣಿಗೆಗೆ ಜನ ಭಾಗಿಯಾಗಲಿಕ್ಕಿದ್ದಾರೆ. ಬಾವಟಗುಡ್ಡೆಯಲ್ಲಿ, ಮಂಗಳೂರಿನ ಬಾವಟಗುಡ್ಡೆಯಲ್ಲಿ ಏನು ಬ್ರಿಟಿಷ್ ಧ್ವಜವನ್ನ ಕೆಳಗಿಳಿಸಲಾಯಿತು ಮತ್ತು ಇಲ್ಲಿ ಧ್ವಜವನ್ನ ಏರಿಸಲಾಯಿತು, ಆ ಸ್ಥಳ ಏನಿದೆ, ಆ ಬಾವುಟವನ್ನ ಏರಿಸಿದ ಸ್ಥಳ ಇವತ್ತು ಬಾವುಟಗುಡ್ಡೆಯಾಗಿದೆ. ಅಲ್ಲಿ ಈ ವಾಹನ ಮೆರವಣಿಗೆ ಸಮಾಪನಗೊಂಡು ಅಲ್ಲಿ ಈಗಾಗಲೇ ಸಿದ್ಧತೆಗಳು ನಡೆದಿದ್ದಾವೆ ಪ್ರತಿಷ್ಠಾಪನೆಗೆ. ಆದರೆ ಅದು ಅಕ್ಟೋಬರ್ 2ನೇ ವಾರದಲ್ಲಿ ಇದರ ಅನಾವರಣ ಮುಖ್ಯಮಂತ್ರಿಗಳಿಂದ ನಡೆಯಲಿಕ್ಕಿದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು. 11 ಅಡಿ ಇಂಟು 11 ಅಡಿ ಎತ್ತರದ ಪ್ರತಿಮೆ ಇದು, ಕಂಚಿನ ಪ್ರತಿಮೆ, ಆದರೆ ಚಿನ್ನದ ಬಣ್ಣದಲ್ಲಿದೆ. ವಿಶೇಷವಾಗಿ ಕುದುರೆಯನ್ನ ಏರಿ ನಿಂತಿರುವಂತಹ, ಕುದುರೆಯಲ್ಲಿ ಹೋಗ್ತಾ ಇರುವಂತಹ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಇದು. ಒಂದು ರೀತಿಯಲ್ಲಿ ವೀರ ಹೋರಾಟವನ್ನ ನೆನಪಿಸುವಂತಹ ಒಂದು ಪ್ರತಿಮೆ ಕೂಡ ಇದಾಗಿದೆ. ಅಲ್ಲಲ್ಲಿ ಇದಕ್ಕೆ ಪುಷ್ಪಾರ್ಚನೆ ನಡೀತಾ ಇದೆ. ಬೇರೆ ಬೇರೆ ಸಮುದಾಯದ ಗಣ್ಯರು ಇದಕ್ಕೆ ಪುಷ್ಪಾರ್ಚನೆ ನಡೆಸ್ತಾ ಇದ್ದಾರೆ. ಸಂಪಾಜೆಯಲ್ಲಿ
ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಈ ಭಾಗದ ಶಾಸಕರು, ಸಚಿವರು ಆಗಿರುವಂತಹ ಎಸ್ ಅಂಗಾರ ಇವರು ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದನ್ನು ಸ್ವಾಗತ ಮಾಡಿದ್ದಾರೆ. ಬಳಿಕ ಪುತ್ತೂರಿಗೆ ಬರಲಿಕ್ಕಿದೆ. ಪುತ್ತೂರಿನಿಂದ ಬಂಟ್ವಾಳ ಮಾಣಿ ಮಾರ್ಗವಾಗಿ ಇದೇನು ಮಂಗಳೂರಿಗೆ ಹೋಗಲಿಕ್ಕಿದೆ. ಒಂದು ವೀರ ವಿಪ್ಲವದ ಇತಿಹಾಸವನ್ನು ಹೊಂದಿರುವಂತಹ ಸ್ವಾತಂತ್ರ್ಯ ಸಂಗ್ರಾಮ ಇದು. ಮಂಗಳೂರಿಗೆ ಆಗಮಿಸಿದಂತಹ ರೈತ ಹೋರಾಟಗಾರರು ಬ್ರಿಟಿಷ್ ಸೇನೆಗೆ ಬಹಳ ದೊಡ್ಡ ಪ್ರತಿರೋಧವನ್ನ ಒಡ್ಡಿರುವಂತಹ ಇತಿಹಾಸ ಇದೆ. ರಾತ್ರೋರಾತ್ರಿ ಹೆದರಿದಂತಹ ಬ್ರಿಟಿಷ್ ಅಧಿಕಾರಿಗಳು ಕಣ್ಣನೂರಿಗೆ ಪಲಾಯನವನ್ನ ಮಾಡ್ತಾರೆ. 1837 ಏಪ್ರಿಲ್ 5ರಂದು ಮಂಗಳೂರನ್ನ ವಶಪಡಿಸಿದ ಹೋರಾಟಗಾರರು ಬಾವುಟಗುಡ್ಡೆಯ ಬ್ರಿಟಿಷ್ ನಿಯಂತ್ರಣದ ಸ್ಥಳವಾದ ಲೈಟ್ ಹೌಸ್ ಪ್ರದೇಶದ ಬ್ರಿಟಿಷ್ ಬಂಗಲೆಗಳಿಗೆ ಬೆಂಕಿಯನ್ನ ಹಚ್ಚುತ್ತಾರೆ. ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಬಾವುಟವನ್ನು ಕಿತ್ತೆಸೆದು ರಾಜ ಲಾಂಛನದ ಬಾವುಟವನ್ನು ಹಾರಿಸಿ ಮಂಗಳೂರು ಸ್ವತಂತ್ರಗೊಂಡ ಬಗ್ಗೆ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಹಾಗೂ 13 ದಿನಗಳ ಕಾಲ ರಾಜ್ಯ ಭಾರವನ್ನು ಮಾಡ್ತಾರೆ. ಆದ್ದರಿಂದ ಈ ಪ್ರದೇಶಕ್ಕೆ ಇಂದು ಬಾವುಟಗುಡ್ಡೆ ಎಂಬ ಹೆಸರು ಕೂಡ ಬಂದಿದೆ. ಈ ಬಾವುಟಗುಡ್ಡೆಗೆ ಇಂದು ಸಂಜೆಯ ಸುಮಾರಿಗೆ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಒಂದು ಮೆರವಣಿಗೆ ನಡೆಯಲಿಕ್ಕಿದೆ. ರಾಮಯ್ಯ ಗೌಡ ನೇತೃತ್ವದಲ್ಲಿ ಹೋರಾಟಗಾರರು ತಮ್ಮದೊಂದು ಸ್ಥಾಪಿತ ಸರ್ಕಾರ ಅಂತ ಬಹಳ ಪ್ರಬುದ್ಧರಾಗಿ ನಡೆದುಕೊಳ್ತಾರೆ. ಮಂಗಳೂರಿನ ನಿವಾಸಿಗಳಿಗೆ, ಸಾಹುಕಾರರಿಗೆ 5ನೇ ಏಪ್ರಿಲ್ 1837ರಂದು ಪತ್ರವನ್ನು ಬರೀತಾರೆ. ಎಲ್ಲರೂ ಕೂಡ ಈ ಸ್ಥಾಪಿತ ಸರ್ಕಾರದ ಜೊತೆ ಕೈ ಜೋಡಿಸಬೇಕು ಅಂತ ಕರೆಯನ್ನ ನೀಡ್ತಾರೆ. ಹಾಗೆ ಈ ಭಾಗದ ಜನರಿಗೆ ಅನುಕೂಲ ಆಗುವಂತೆ ತೆರಿಗೆ ಮನ್ನಾ ಕೂಡ ಮಾಡ್ತಾರೆ. 16ನೇ ದಿವಸ ಮಂಗಳೂರಿನ ಸಹಾಯಕ್ಕೆ ಮುಂಬೈ ಇರ್ಬೋದು, ಗೋವಾ ಇರ್ಬೋದು, ಕಣ್ಣನೂರು ಇರ್ಬೋದು, ಅಲ್ಲಿಂದ ಬಂದಂತಹ ಸುಸಜ್ಜಿತವಾದಂತಹ ಬ್ರಿಟಿಷ್ ಸೈನ್ಯಕ್ಕೂ ರೈತ ಹೋರಾಟಗಾರರಿಗೂ ರಕ್ತಸಿಕ್ತವಾದಂತಹ ಹೋರಾಟ ನಡೀತದೆ. ಹೋರಾಟಗಾರರಿಗೆ ಮಂಗಳೂರನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಮಯ್ಯ ಗೌಡರು ಸೇರಿದಂತೆ ಪ್ರಮುಖ ನಾಯಕರುಗಳು ಬ್ರಿಟಿಷರ ಕೈವಶ ಆಗ್ತಾರೆ. ಒಟ್ಟು ಸುಮಾರು 1115ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗತ್ತೆ. ಮಂಗಳೂರಿನಲ್ಲಿ ಕಲ್ಯಾಣಸ್ವಾಮಿ, ಉಪ್ಪಿನಂಗಡಿ ಮಂಜ, ಲಕ್ಷ್ಮಪ್ಪ ಬಂಗರಸ, ಬಂಟ ಆದಿಯಾಗಿ ಹಲವಾರು ಮುಖಂಡರನ್ನ ಅರಳಿ ಮರಕ್ಕೆ ನೇಣು ಹಾಕಿ ಕೆಲವು ದಿನ ಅಲ್ಲೇ ಇರಿಸಿ ಹದ್ದುಗಳಿಗೆ ತಿನ್ನಲು ಬಿಟ್ಟ ಭೀಕರ ದೃಶ್ಯಕ್ಕೆ ಕೂಡ ಆ ಸಂದರ್ಭ ಸಾಕ್ಷಿಯಾಗತ್ತೆ. ಆದ್ದರಿಂದ ಈ ಸ್ಥಳಕ್ಕೆ ಈಗಲೂ ಕೂಡ ಭೀಕರವಾದ ಕಟ್ಟೆ, ಅರ್ಥಾತ್ ಮುಂದೆ ಅದು ಬಿಕರ್ನ ಕಟ್ಟೆಯಾಗತ್ತೆ. ರಾಜವೇಷದೊಂದಿಗೆ ಹೋರಾಟದಲ್ಲಿ ರಾಜನಾಗಿ ಬಂದ ಪುಟ್ಟಪ್ಪಸಪ್ಪ ಅಂದರೆ ಕಲ್ಯಾಣ ಸ್ವಾಮಿ ಬಿಕರ್ನ ಕಟ್ಟೆಯಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದಾಗ ಕೆದಂಬಾಡಿ ರಾಮಯ್ಯ ಗೌಡರಿಂದ ನಾನು ಈ ಹೋರಾಟದಲ್ಲಿ ರಾಜವೇಷವನ್ನು ಧರಿಸದೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಅಂಗಲ ಹಚ್ಚುತ್ತಾರೆ. ಆದರೂ ಕೂಡ ಗಲ್ಲು ಶಿಕ್ಷೆಗೆ ಒಳಗಾಗ್ತಾರೆ. ತುಳುನಾಡಿನ ಹಳ್ಳಿಯಲ್ಲಿ ಹುಟ್ಟಿ ಸಾಮ್ರಾಜ್ಯಶಾಹಿ ಬ್ರಿಟಿಷರ ವಿರುದ್ಧ ಪುಟಿದೆದ್ದು ಇಂದಿನ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಮತ್ತು ಉಡುಪಿ ಹಾಗೂ ಕೊಡಗು ಜಿಲ್ಲೆಗಳನ್ನು ಭಾಗಶಃ ಗೆದ್ದು ತನ್ನ ಅಸಾಧಾರಣವಾದ ಮತ್ತು ಅತ್ಯದ್ಭುತ ಮುಂದಾಳುತನದ ಮೂಲಕ ಈ ಭೂ ಪ್ರದೇಶಕ್ಕೆ 2 ವಾರಗಳಷ್ಟು ಕಾಲ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟ ಧೀರೋದಾತ್ತ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರು. ಆ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಈ ಹೊತ್ತು ಮಂಗಳೂರಿಗೆ ತೆರಳುತ್ತಾ ಇದೆ. ವಿಶೇಷವಾಗಿ ಈ ಒಂದು ಕಂಚಿನ ಪ್ರತಿಮೆಯ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಕಿರಣ್ ಬುಡ್ಲೆಗುತ್ತು ಕೂಡ ಇದರ ಜೊತೆಗಿದ್ದಾರೆ. ಆದಿಚುಂಚನಗಿರಿಯಿಂದ ನಿನ್ನೆ ಆದಿಚುಂಚನಗಿರಿಯ ಮಠಾಧೀಶರು ಇದಕ್ಕೊಂದು ಚಾಲನೆಯನ್ನು ನೀಡಿದ್ರು. ಆ ಸಂದರ್ಭದಲ್ಲಿ ಅನೇಕ ನಾಯಕರು ಇದ್ರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಜೀವ ಮಠಂದೂರು, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆ.ಸಿ. ಅಕ್ಷಯ್ ಅವರಿದ್ದರು. ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು, ಸುಳ್ಯ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಉಪಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಕೆ.ವಿ. ರೇಣುಕಪ್ರಸಾದ್ ಅವರಿದ್ದರು. ಅನೇಕ ನಾಯಕರಿದ್ದರು, ಶಾಸಕರಿದ್ದರು. ನೀವು ಗಮನಿಸ್ತಾ ಇದ್ದೀರಿ, ಸುಳ್ಯದ ರಸ್ತೆಯ ಇಕ್ಕೆಲಗಳಲ್ಲಿ ಈ ಒಂದು ಪ್ರತಿಮೆ ಪುರ ಪ್ರವೇಶವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ನೂರಾರು ಮಂದಿ ಸೇರಿದ್ದಾರೆ. ವಿದ್ಯಾರ್ಥಿಗಳು ಸೇರಿದ್ದಾರೆ, ಪುರದ ಜನರು ಸೇರಿದ್ದಾರೆ. ಒಂದು ಐತಿಹಾಸಿಕವಾದ ಸಂದರ್ಭ ಇದು. ಯಾವ ಭಾರತ ಇವತ್ತು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಈ ಸ್ವಾತಂತ್ರ್ಯ ಪಡೆದು ಬಂದು ಧನ್ಯರಾದ ಸಹಸ್ರಾರು ಜನ ಮೊದಲ ಸ್ವಾತಂತ್ರ್ಯ ಅಂತ ಅಭಿಧಾನಕ್ಕೆ ಪಾತ್ರವಾಗಿರುವಂತಹ
1837 ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. 1837 ಈ ಸ್ವಾತಂತ್ರ್ಯ ಸಮರವನ್ನ ನಾವೆಲ್ಲ ಕೇಳಿ ತಿಳ್ಕೊಂಡಿದ್ದೇವೆ, ಓದಿ ತಿಳ್ಕೊಂಡಿದ್ದೇವೆ. ಆದರೆ ಕೆದಂಬಾಡಿ ಕುಟುಂಬದ 5ನೇ ತಲೆಮಾರು ಇವತ್ತು ಬದುಕ್ತಾ ಇದೆ. ಅವರ ಹೋರಾಟದ ಇತಿಹಾಸವನ್ನು ನಾವೆಲ್ಲ ಕೇಳಿ ತಿಳ್ಕೊಳ್ತಾ ಇದ್ದೇವೆ. ಆದರೆ ಅಂತಹ ಹೋರಾಟದ ಧೀರ ಇತಿಹಾಸವನ್ನ, ವೀರ ಇತಿಹಾಸವನ್ನ ಹೊಂದಿರುವಂತಹ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯನ್ನ ನೋಡುವಂಥ ಅವಕಾಶ ಇವತ್ತಿನ ಕಾಲಮಾನದ ಜನರಿಗೆ ಲಭಿಸ್ತಾ ಇದೆ ಎನ್ನುವುದು ಒಂದು ಐತಿಹಾಸಿಕವಾದ ಒಂದು ಸಂದರ್ಭ. ವೀಕ್ಷಕರೇ, ಈ ದೃಶ್ಯಗಳನ್ನು ನಾವು ನಿಮಗೆ ಕಣ್ತುಂಬಿಕೊಳ್ಳಿಕ್ಕೆ ನೀಡ್ತಾ ಇದ್ದೇವೆ. ಪುತ್ತೂರು ತಲುಪುವ ವೇಳೆಗೆ ಬೆಳ್ತಂಗಡಿ ಭಾಗದಿಂದ ಕೂಡ ಅನೇಕ ವಾಹನಗಳು ಇಲ್ಲಿ ಸೇರಿಕೊಳ್ಳಲಿಕ್ಕೆ ಇದೆ. ಅಲ್ಲಿಯ ಶಾಸಕ ಹರೀಶ್ ಪೂಂಜಾ ಅವರ ನೇತೃತ್ವದಲ್ಲಿ ಇದಕ್ಕೆ ಸಿದ್ಧತೆಗಳು ನಡೆದಿದ್ದಾವೆ. ಸುಳ್ಯದಲ್ಲಿ ಯಾವ ರೀತಿಯ ವಾತಾವರಣ ಇದೆ ಎನ್ನುವ ಮಾಹಿತಿಯನ್ನ ನಮ್ಮ ಸುಳ್ಯದ ಆ ಭಾಗದ ವರದಿಗಾರರಾಗಿರುವಂತಹ ಶಿವಪ್ರಸಾದ್ ಕೇರ್ಪಳ ಅವರಲ್ಲಿ ಕೇಳಿ ತಿಳ್ಕೊಳ್ಳೋಣ. ಶಿವಪ್ರಸಾದ್, ನಮಸ್ತೆ. ಹಲೋ. ಕರೆ ಕಡಿತಗೊಂಡಿದೆ, ಮತ್ತೆ ಅವರನ್ನು ಸಂಪರ್ಕಿಸ್ತೇವೆ. ನೀವು ನೋಡ್ತಾ ಇದ್ದೀರಿ ಸುಳ್ಯದ ದೃಶ್ಯ. ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ವೀರ ಇತಿಹಾಸವನ್ನ ಹೊಂದಿರುವಂತಹ ಅಮರ ಸುಳ್ಯದ ನೆಲ. ಇವತ್ತು ಅಲ್ಲಿ ಯಾವ ರೀತಿಯ ಸಂಭ್ರಮ ಅಥವಾ ಅಲ್ಲಿ ಯಾವ ರೀತಿಯ ನಿರೀಕ್ಷೆ ಇದೆ ಎನ್ನುವುದನ್ನ ಕೇಳಿ ತಿಳ್ಕೊಳ್ಳೋಣ. ಶಿವಪ್ರಸಾದ್ ಕೇರ್ಪಳ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಒಂದು ಐತಿಹಾಸಿಕವಾದ ಒಂದು ಸಂದರ್ಭಕ್ಕೆ ಸುಳ್ಯದ ಜನತೆ ಸಾಕ್ಷಿ ಆಗ್ತಾ ಇದೆ. ಯಾವ ರೀತಿಯ ನಿರೀಕ್ಷೆ ವಾತಾವರಣ ಸುಳ್ಯದಲ್ಲಿ ಕಂಡು ಬರ್ತಾ ಇದೆ? ಸುಳ್ಯದಲ್ಲಿ ಯಾವ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ನಿನ್ನೆ ಹೊರಟಿತು ಆದಿಚುಂಚನಗಿರಿಯಿಂದ, ಸುಳ್ಯದಲ್ಲಿ ಅದ್ದೂರಿಯಾಗಿ ಸಿದ್ಧತೆಗೆ ತಯಾರಿ ನಡೆದಿದೆ ಸರ್. ಸುಳ್ಯದಲ್ಲಿ ಅಲ್ಲಲ್ಲಿ ಜ್ಯೋತಿ ಸರ್ಕಲ್ ನ ಹಿಡಿದು ಸಂಪಾಜೆ ನಮ್ಮ ಗಡಿ ಭಾಗದವರೆಗೆ ಅಲ್ಲಲ್ಲಿ ಬ್ಯಾನರ್ಗಳು ರಾರಾಜಿಸ್ತಿದೆ, ಸ್ವಾಗತ ಬ್ಯಾನರ್ಗಳು. ಗೌಡ ಸಮುದಾಯ ಸೇರಿದಂತೆ ಎಲ್ಲಾ ಸಮುದಾಯಗಳ ಬ್ಯಾನರ್ಗಳು ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕಂಚಿನ ಪ್ರತಿಮೆಯನ್ನು ಸ್ವಾಗತಕ್ಕೆ ಅಲ್ಲಲ್ಲಿ ಬ್ಯಾನರ್ಗಳನ್ನ ಹಾಕಿದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸುಳ್ಯ ನಗರದಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಚರಿತ್ರೆಯನ್ನು ಬಿಂಬಿಸುವಂತಹ ಒಂದು ನಾಟಕವನ್ನು ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ವಿದ್ಯಾಸಂಸ್ಥೆಯವರು ಆಡಿ ತೋರಿಸ್ತಾ ಇದ್ದಾರೆ. ಈಗ ಇನ್ನೊಂದು ಏನಂದ್ರೆ ಕೆವಿಜಿ ವಿದ್ಯಾಸಂಸ್ಥೆ ಇರ್ಬೋದು, ಸುಳ್ಯದ ಎಲ್ಲಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ರಸ್ತೆಯ ಎರಡೂ ಬದಿಗಳಲ್ಲಿ ನಿಂತು ಕಂಚಿನ ಪ್ರತಿಭೆಯನ್ನು ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಉಬರಡ್ಕ ಕ್ರಾಸ್ ಅಂದ್ರೆ ಸುಳ್ಯದಿಂದ ಉಬರಡ್ಕಕ್ಕೆ ತಿರುಗುವಂತಹ ರಸ್ತೆಯಲ್ಲಿ ಕೆದಂಬಾಡಿ ಕುಟುಂಬಸ್ಥರು ಹಾಗೂ ಉಬರಡ್ಕ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸಹಿತ ಎಲ್ಲ ಮೆಂಬರ್ಗಳು ಸೇರಿ ಇಲ್ಲಿ ಸ್ವಾಗತಕ್ಕೆ ಸಿದ್ಧತೆ ನಡೆಸಿಕೊಳ್ತಿದ್ದಾರೆ. ಜೊತೆಗೆ ಇಲ್ಲಿ ಸಿಹಿ ತಿಂಡಿಯನ್ನು ಹಂಚುತ್ತಾ ಇದ್ದಾರೆ. ಉಬರಡ್ಕ ಪಂಚಾಯತ್ ಹಾಗೂ ಕೆದಂಬಾಡಿ ಕುಟುಂಬಸ್ಥರ ವತಿಯಿಂದ ಇಲ್ಲಿ ಸಿಹಿ ತಿಂಡಿಯನ್ನು ಹಂಚಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ರಥ ಇದು ಕೆದಂಬಾಡಿ ರಾಮಯ್ಯಗೌಡರನ್ನು ಪ್ರತಿಮೆ ಇರುವಂತಹ ರಥ ಕಲ್ಲುಗುಂಡಿ ದಾಟಿ ಅರಂತೋಡು ಕಡೆಗೆ ಬರ್ತಾ ಇದೆ ಅಂತ ಹೇಳುವ ಮಾಹಿತಿ ಲಭಿಸ್ತಾ ಇದೆ ಸರ್. ಓಕೆ, ಧನ್ಯವಾದಗಳು. ಇನ್ನಷ್ಟು ಮಾಹಿತಿಯನ್ನ ನಿಮಗೆ ಸಂಪರ್ಕಿಸ್ತೇವೆ. ಆ ಬಳಿಕ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ, ಸಂಪಾಜೆಯಿಂದ ಸುಳ್ಯದತ್ತ ಈ ಕಂಚಿನ ಪ್ರತಿಮೆಯ ಮೆರವಣಿಗೆ ಬರ್ಲಿಕ್ಕಿದೆ. ಆ ಬಳಿಕ ಪುತ್ತೂರು, ಆ ಬಳಿಕ ಮಂಗಳೂರಿಗೆ ತೆರಳಲಿಕ್ಕಿದೆ. ಸುಳ್ಯದಲ್ಲೂ ಕೂಡ ಸಕಲ ಸಿದ್ಧತೆಗಳು ನಡೀತಾ ಇದೆ. ಒಂದು ಐತಿಹಾಸಿಕವಾದಂತಹ ಈ ಒಂದು ಸಂದರ್ಭವನ್ನ ಅವಿಸ್ಮರಣೀಯಗೊಳಿಸುವ ನಿಟ್ಟಿನಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ನೇತೃತ್ವವನ್ನು ತೆಗೆದುಕೊಂಡಿದ್ದಾರೆ. ಸಚಿವರಾಗಿರುವಂತಹ ಎಸ್ ಅಂಗಾರ ಇರಬಹುದು, ಪುತ್ತೂರು ಶಾಸಕರಾಗಿರುವಂತಹ ಸಂಜೀವ ಮಠನೂರು, ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ, ಅದೇ ರೀತಿಯಲ್ಲಿ ಮಂಗಳೂರಿನ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್, ಹೀಗೆ ಎಲ್ಲ ಶಾಸಕರು ಕೂಡ ಈ ಒಂದು ಸಂದರ್ಭದ
ಒಂದು ಈ ಸಂಭ್ರಮವನ್ನು ಯಶಸ್ಸುಗೊಳಿಸಿಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸುಳ್ಯದಲ್ಲಿ ಗೌಡ ಯುವ ಸೇವಾ ಸಂಘ ಇರಬಹುದು, ಪುತ್ತೂರಿನಲ್ಲಿ ಕೂಡ ಸಮುದಾಯ ಸಂಘಟನೆಗಳು, ಇತರ ಎಲ್ಲ ಸಂಘಟನೆಗಳು, ಅದೇ ರೀತಿ ಮಂಗಳೂರಿನಲ್ಲೂ ಕೂಡ ಸಮುದಾಯ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಈ ಒಂದು ಸಂದರ್ಭವನ್ನ ಯಶಸ್ವಿಗೊಳಿಸಲಿಕ್ಕೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಸುಳ್ಯದ ದೃಶ್ಯಾವಳಿ. ಸುಳ್ಯದಲ್ಲೂ ಕೂಡ ಈ ಒಂದು ಕ್ಷಣವನ್ನ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಳ್ಯಕ್ಕೆ ಈ ಪ್ರತಿಮೆಯ ಪುರ ಪ್ರವೇಶ ಆಗಲಿಕ್ಕಿದೆ. ಸುಳ್ಯದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಒಂದು ಅಮರ ಕ್ರಾಂತಿಯ ನಾಟಕ ಪ್ರದರ್ಶನಗೊಳ್ಳಲಿಕ್ಕಿದೆ. ಡಾಕ್ಟರ್ ಪ್ರಭಾಕರ ಶಿಶಿಲ ಅವರು ಬರೆದಿರುವಂತಹ ಮತ್ತು ಕಲಾವಿದ ಲೋಕೇಶ್ ಊರುಬೈಲು ಅವರು ಏನು ನಿರ್ದೇಶನವನ್ನು ಮಾಡಿದ್ದಾರೆ. ಸುಳ್ಯದ ನೆಹರು ಸ್ಮಾರಕ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ನಾಟಕವನ್ನ ಪ್ರದರ್ಶನ ಮಾಡ್ತಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ಮುಂದೆ ಕಾಣಲಿಕ್ಕಿದ್ದೀರಿ. ಸುಳ್ಯದ ರಸ್ತೆಯ ಇಕ್ಕೆಲಗಳಲ್ಲಿ ಈ ಒಂದು ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭವನ್ನ, ಐತಿಹಾಸಿಕವಾದ ಒಂದು ಸಂದರ್ಭವನ್ನು ಎದುರುಗೊಳ್ಳಲಿಕ್ಕೆ ಜನ ಸಿದ್ಧರಾಗಿದ್ದಾರೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ನೇರ ಪ್ರಸಾರದ ಮೂಲಕ. ಪ್ರಿಯ ವೀಕ್ಷಕರೇ, ಈ ಹೊತ್ತು ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ KV ರೇಣುಕಾ ಪ್ರಸಾದ್ ಅವರು ಸುದ್ದಿಯೊಂದಿಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ. ಇವತ್ತು ನಾವೆಲ್ಲ ಇಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಒಂದು ಪ್ರತಿಮೆಯನ್ನು ಆವರಣ ಮಾಡುವ ಉದ್ದೇಶದಿಂದ ಮೂರ್ತಿಯ ಒಂದು ಪುರಪ್ರವೇಶಕ್ಕೆ ನಾವೆಲ್ಲರೂ ಇಲ್ಲಿ ಅದ್ದೂರಿಯಿಂದ ಸ್ವಾಗತ ಕೋರಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಅದರಿಂದ ನಿನ್ನೆ ನಾವು ಮತ್ತು ಸುಳ್ಯದಿಂದೆಲ್ಲರೂ ನಾವು ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಸ್ವಾಮೀಜಿಯವರು ಅಲ್ಲಿ ಇದೇ ಒಂದು ಪ್ರತಿಮೆಯನ್ನು ಪುರಪ್ರವೇಶ ಮಾಡಿ ಅಲ್ಲಿಂದ ಅನುವು ಮಾಡಿಕೊಟ್ಟಿದ್ದಾರೆ ಸ್ವಾಗತ ಕೋರಿ. ಸೊ ಅಲ್ಲಿಂದ ಈಗ ಮಡಿಕೇರಿಗೆ ಬಂದು ಮಡಿಕೇರಿಯಲ್ಲಿ ಕೂಡ ತೆಂಗಿನಕಾಯಿ ಹೊಡೆದು ಅಲ್ಲಿಂದ ಸಹ ರಥ, ಕೆದಂಬಾಡಿ ರಾಮೇಗೌಡರ ರಥ ಈ ಕಡೆ ಬರ್ತಾ ಇದೆ. ನಾವಿಲ್ಲಿ ಕೊಯ್ನಾಡಲ್ಲಿ ಸೇರ್ತೇವೆ. ಇನ್ನು ಮುಂದೆ ಇದರ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಈ ಒಂದು ರಾಮೇಗೌಡರನ್ನು ನಾವು ಸ್ಮರಿಸಿ ಮುಂದಿನ ಪೀಳಿಗೆಯು ಕೂಡ ಅವರನ್ನು ಜ್ಞಾಪಿಸಿ ಎಲ್ರಿಗೂ ಇವರ ಒಂದು ಸಾಹಸ, ಇವರ ಒಂದು ಬಲಿದಾನವನ್ನು ನೆನಪಿಟ್ಟುಕೊಳ್ಳುವಂಥದ್ದು ಅರ್ಥಪೂರ್ಣ ಅಂತೇಳಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ವೀಕ್ಷಕರೇ, ಸುಳ್ಯದತ್ತ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ಬರ್ತಾ ಇದೆ. ಸುಳ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇದನ್ನು ಸ್ವಾಗತ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಯಾವ ನೆಲ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರಕ್ಕೆ ವೇದಿಕೆಯಾಯಿತು, ಯಾವ ನೆಲ ಪ್ರಥಮ ಸ್ವಾತಂತ್ರ್ಯ ಸಮರಕ್ಕೆ ವೇದಿಕೆಯಾಯಿತು, ಯಾವ ನೆಲ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ವೇದಿಕೆಯಾಯಿತು, ಅಂಥ ನೆಲದಲ್ಲಿ ಇವತ್ತು ಕಂಚಿನ ಪ್ರತಿಮೆ ಬರ್ತಾ ಇದೆ. ಈ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಮೆರವಣಿಗೆ, ಅದನ್ನು ಸ್ವಾಗತ ಮಾಡಲಿಕ್ಕೆ ಸಾಕಷ್ಟು ಜನ ಸೇರಿದ್ದಾರೆ, ನಾಯಕರು ಕೂಡ ಇದ್ದಾರೆ. ನಮ್ಮೊಂದಿಗೆ ವೆಂಕಟರಮಣ ಸೊಸೈಟಿಯ ಅಧ್ಯಕ್ಷರು, ಗೌಡ ಯುವ ಸೇವಾ ಸಂಘದ ಮಾಜಿ ಅಧ್ಯಕ್ಷರು ಆಗಿರುವಂಥ PC ಜಯರಾಮ್ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ. ಪಡಬೇಕಾದಂತಹ ಒಂದು ದಿನ ಇವತ್ತು. ನಮ್ಮೂರಿನವರಾದ ಸುಳ್ಯದವರು ಅಮರವೀರ ಕೆದಂಬಾಡಿ ರಾಮಯ್ಯಗೌಡರು ಸ್ವಾತಂತ್ರ್ಯ ಸಿಪಾಯಿ ದಂಗೆಗೆ 20 ವರ್ಷಕ್ಕೆ ಮೊದಲೇ ಸ್ವಾತಂತ್ರ್ಯ ಹೋರಾಟವನ್ನು ಆರಂಭಿಸಿದರು. ಇವತ್ತು 185 ವರ್ಷದ ಬಳಿಕ ಅವರ ಇವತ್ತು ಕಂಚಿನ ಪ್ರತಿಮೆಯನ್ನು ನಾವು ಇವತ್ತು ಸಾಧಿಸಿ ಚರಿತ್ರೆಯನ್ನು ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ನಿರ್ಮಾಣ ಮಾಡತಕ್ಕಂಥ ಇವತ್ತು ಕಂಚಿನ ಪ್ರತಿಮೆಯ ಮೆರವಣಿಗೆ ಇವತ್ತು ಇಲ್ಲಿಂದ ಆದಿಚುಂಚನಗಿರಿಯಿಂದ ಸಾಗಿ ಬಂದು ಮಂಗಳೂರಿಗೆ ಸಾಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಆ ಕಂಚಿನ ಪ್ರತಿಮೆ ಚರಿತ್ರೆಯ ಪುಟಗಳಲ್ಲಿ ಸೇರಿ ಇತಿಹಾಸದ ಪುಟಗಳಲ್ಲಿ ಕೆದಂಬಾಡಿ ರಾಮಯ್ಯಗೌಡರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದಾಖಲೆ ಅಜರಾಮರವಾಗಿ ಉಳಿಯುತ್ತದೆ. ಇದಕ್ಕೆಲ್ಲ ನಾವು ಹೆಮ್ಮೆ ಪಡುತ್ತೇವೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಅಮರ ಸುಳ್ಯದ ನೆಲದಲ್ಲಿ ಈ ವೀರ ವಿಪ್ಲವದ ಇತಿಹಾಸವನ್ನ ಹೊಂದಿರುವಂತಹ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ಬರ್ತಾ ಇದೆ. ಅನೇಕ ನಾಯಕರು ಕೂಡ ಸ್ಥಳದಲ್ಲಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಭರತ್ ಮುಂಡೋಡಿ ಅವರು ಈ ಕುರಿತು ಮಾತನಾಡಿದ್ದಾರೆ, ಕೇಳಿ.
ಬಹುಶಃ ನಾವೆಲ್ಲ ಬಹಳ ಒಂದು ಸುಂದರವಾದಂಥ ಗಳಿಗೆಯಲ್ಲಿದ್ದೇವೆ. 1837ರಲ್ಲಿ ನಮ್ಮ ಈ ಊರಿನ ಹೆಮ್ಮೆಯ ಪುತ್ರ ರಾಮಯ್ಯಗೌಡರ ನೇತೃತ್ವದಲ್ಲಿ ನಡೆದಂತಹ ಬ್ರಿಟಿಷರ ವಿರುದ್ಧ ಹೋರಾಟದ ಒಂದು ಸಂದರ್ಭವನ್ನು ನೆನೀತಾ ಇದ್ದೇವೆ. ಇವತ್ತು ಸುದಿನ ಅವರ ಕಂಚಿನ ಪ್ರತಿಮೆಯನ್ನು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಅವರು ಅವತ್ತು ಹೋರಾಟ ಮಾಡಿ ಬಾವುಟವನ್ನು ಹಾರಿಸಿರತಕ್ಕಂಥ ಆ ಒಂದು ಜಾಗದಲ್ಲಿ ಅವರ ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥ ವ್ಯವಸ್ಥೆ ಒಳಗಡೆ ಇದೀಗ ಕಂಚಿನ ಪ್ರತಿಮೆ ಮಡಿಕೇರಿಯಿಂದ ಬರ್ತಾ ಇದೆ. ಸುಳ್ಯದ ಈ ಗಡಿಯಲ್ಲಿ ನಾವೆಲ್ಲರೂ ಸೇರಿ ಅತ್ಯಂತ ಗೌರವದಿಂದ ಮತ್ತು ಆತ್ಮೀಯವಾಗಿ ಅದನ್ನು ಸ್ವಾಗತಿಸುವುದಕ್ಕೆ ನಾವು ಇಲ್ಲಿ ನಿಂತಿದ್ದೇವೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪುತ್ಥಳಿಯ ಮೆರವಣಿಗೆ ನಡೀತಾ ಇದೆ. ಈಗಾಗಲೇ ಮೆರವಣಿಗೆ ಅರಂತೋಡನ್ನ ತಲುಪಿದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಮೆರವಣಿಗೆ ಈ ಸ್ಮಾರಕ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಕಿರಣ್ ಬುಡ್ಲೆಗುತ್ತು ಅವರು ಸಚಿವರಾದ ಎಸ್ ಸಂಗಾರ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರುವಂಥದ್ದು. ಸಂಪಾಜೆಯಿಂದ ಆರಂಭಗೊಂಡಿರುವ ಮೆರವಣಿಗೆ ಈಗ ಅರಂತೋಡಿಗೆ ತಲುಪಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅರಂತೋಡಿನಿಂದ ಪೆರಾಜೆ, ಪೆರಾಜೆಯಿಂದ ಸುಳ್ಯ, ಸುಳ್ಯದಿಂದ ಜಾಲ್ಸೂರು, ಜಾಲ್ಸೂರಿನಿಂದ ಕನಕಮಜಲು, ಕಾವು, ಕುಂಬ್ರ ಮಾರ್ಗವಾಗಿ ಪುತ್ತೂರಿಗೆ ಬರಲಿಕ್ಕಿದೆ. ಪುತ್ತೂರಿನ ನಂತರ ಮಾಣಿ BC ರೋಡ್ ಮಾರ್ಗವಾಗಿ ಮಂಗಳೂರಿಗೆ ತೆರಳಲಿಕ್ಕಿದೆ. ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಈ ಮೆರವಣಿಗೆ ಅಂತ್ಯಗೊಳ್ಳಲಿಕ್ಕಿದೆ. ಎಲ್ಲ ಕಡೆಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇದರಲ್ಲಿ ವಾಹನಗಳು ಭಾಗಿಯಾಗಲಿಕ್ಕಿದೆ, ಜನ ಭಾಗಿಯಾಗಲಿಕ್ಕಿದ್ದಾರೆ. ಒಟ್ಟಿನಲ್ಲಿ 1837ರಲ್ಲಿ ತುಳುನಾಡಿನ ವೀರ ರೈತರು ಬ್ರಿಟಿಷ್ ಕಂಪನಿಯ ರೈತ ವಿರೋಧಿ ಕಾರ್ಯಗಳ ವಿರುದ್ಧ ಹೋರಾಟ ನಡೆಸಿ ಬ್ರಿಟಿಷ್ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಸಮಸ್ತ ಕೆನರಾ ಜಿಲ್ಲೆಯ ಆಡಳಿತ ಚುಕ್ಕಾಣಿ ಹಿಡಿದ ಈ ಹೋರಾಟಕ್ಕೆ ಗೌರವವನ್ನು ಸಲ್ಲಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟ ನಮ್ಮ ಆತ್ಮಾಭಿಮಾನದ ಸಂಕೇತ ಎನ್ನುವ ಸಂದೇಶವನ್ನು ನೀಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಜನ ಹೆಮ್ಮೆ ಪಟ್ಟುಕೊಳ್ಳಬೇಕಾದ ಸಂಗತಿ ಅಂತ ಸಂದೇಶವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸುಳ್ಯದ ರಸ್ತೆಯ ಇಕ್ಕೆಲಗಳಲ್ಲಿ ಈ ಒಂದು ವಾಹನ ಜಾಥಾವನ್ನು ಬರಮಾಡಿಕೊಳ್ಳಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ನೇರ ಪ್ರಸಾರದ ಮೂಲಕ ನಾವು ಈ ದೃಶ್ಯಗಳನ್ನು ನಿಮಗೆ ನೀಡ್ತಾ ಇದ್ದೇವೆ. ಅನೇಕ ಸಂಶೋಧಕರು, ಲೇಖಕರು ಈ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಸಂಗತಿಗಳನ್ನು ತಮ್ಮ ಲೇಖನಿಯ ಮೂಲಕ ಜಗತ್ತಿಗೆ ಸಾರಿದ್ದಾರೆ. ಅನೇಕ ಲೇಖಕರು ಕೃತಿಗಳ ಮೂಲಕ ಪ್ರಕಟ ಮಾಡಿದ್ದಾರೆ. ನಾಟಕಗಳು ಪ್ರದರ್ಶನಗೊಂಡಿದ್ದಾವೆ. ಚಲನಚಿತ್ರ ನಿರ್ಮಾಣಕ್ಕೆ ತಯಾರಿಯಾಗ್ತಾ ಇದೆ. ಹೀಗೆ ಒಂದು ಕಾಲದಲ್ಲಿ ಕಲ್ಯಾಣಪ್ಪನ ಕಾಟುಕಾಯಿ ಅಥವಾ ಕಲ್ಯಾಣಪ್ಪನ ಲೂಟಿ ಎಂಬ ಅವಗಣನೆಗೆ ಪಾತ್ರವಾಗಿದ್ದ ಒಂದು ಹೋರಾಟ ಇಂದು ಅಮರ ಸುಳ್ಯ ಸ್ವಾತಂತ್ರ್ಯ ಸಮರವಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂತಹ ಗೌರವಕ್ಕೆ ಪಾತ್ರವಾಗಿದೆ. ಮುಂದೆ ನಡೆದಂತಹ ಸ್ವಾತಂತ್ರ್ಯ ಹೋರಾಟದ ಬಹಳ ದೊಡ್ಡ ಕ್ರಾಂತಿಯ ಹೋರಾಟದ ಕಿಚ್ಚು ಹೆಚ್ಚಲಿಕ್ಕೆ ಬಹಳ ಮುಖ್ಯವಾಗಿ ಈ ಹೋರಾಟ ಪ್ರೇರಣೆಯಾಯಿತು ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ಭಾರತ ಸ್ವಾತಂತ್ರ್ಯಗೊಂಡು 75 ವರ್ಷಗಳು ತುಂಬಿವೆ. ಅಮೃತ ಮಹೋತ್ಸವದ ಸಡಗರದಲ್ಲಿದ್ದೇವೆ. ಈ ಹೊತ್ತಿನಲ್ಲಿ ಅಂದಿನ 1837ರ ಹೋರಾಟವನ್ನು ನೆನಪಿಸುವಂಥ ಕಾರ್ಯ ಆಗ್ತಾ ಇರೋದು ಅದು ಖಂಡಿತವಾಗಿ ಒಂದು ಮಾದರಿ ಕಾರ್ಯ.
ಇತಿಹಾಸವನ್ನು ಮರೆತವರಿಗೆ ಭವಿಷ್ಯ ಇರುವುದಿಲ್ಲ ಎನ್ನುವಂತಹ ಮಾತಿನಂತೆ ಇತಿಹಾಸವನ್ನು ಮತ್ತೆ ನೆನಪಿಸುವ ಮೂಲಕ ನಾವು ಭವಿಷ್ಯವನ್ನು ಕಟ್ಟಿಕೊಳ್ಬೇಕಾಗಿದೆ. ಸ್ವತಂತ್ರ ಭಾರತದ ಈ ಒಂದು ಅಮೃತ ಮಹೋತ್ಸವದ ಸಿಹಿಯನ್ನು ನಾವು ಉಣ್ಣಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಂದು ನಡೀತಾ ಇರುವಂತಹ ಈ ಕಂಚಿನ ಪ್ರತಿಮೆಯ ಪುರ ಪ್ರವೇಶ ಮೆರವಣಿಗೆ ಒಂದು ಐತಿಹಾಸಿಕ ಘಟನೆಯಾಗಿ, ಒಂದು ಅವಿಸ್ಮರಣೀಯ ಘಟನೆಯಾಗಿ ಎಲ್ಲರ ಚಿತ್ತ ಭಿತ್ತಿಯಲ್ಲಿ ಪಡಿ ಮೂಡಲಿಕ್ಕಿದೆ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಮೆರವಣಿಗೆ ಈಗಾಗಲೇ ಅರಂತೋಡು ತಲುಪಿದೆ. ಅರಂತೋಡಿನಲ್ಲಿ ಯಾವ ರೀತಿ ಇದನ್ನು ಬರಮಾಡಿಕೊಳ್ಳಲಾಯಿತು, ಯಾವ ರೀತಿ ಸಂಭ್ರಮ ಇತ್ತು ಎನ್ನುವುದನ್ನು ಕೇಳಿ ತಿಳ್ಕೊಳ್ಳೋಣ. ನಮ್ಮ ವರದಿಗಾರರಾಗಿರುವಂತಹ ಕೃಷ್ಣ ಬೆಟ್ಟ ಅವರು ಅರಂತೋಡಿನಲ್ಲಿದ್ದಾರೆ. ಕೃಷ್ಣ ಬೆಟ್ಟ ಅವರೇ ನಮಸ್ತೆ. ನಮಸ್ಕಾರ. ಅರಂತೋಡು ತಲುಪಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅರಂತೋಡಿನಲ್ಲಿ ಯಾವ ರೀತಿಯ ಸ್ವಾಗತ ಈ ಒಂದು ಕಂಚಿನ ಪ್ರತಿಮೆಯ ಮೆರವಣಿಗೆಗೆ ಲಭಿಸಿತು, ಏನು ಸಿದ್ಧತೆಗಳು ನಡೆದಿದ್ದಾವೆ? ಹಲೋ, ಹೇಳಿ ಕೃಷ್ಣ ಬೆಟ್ಟ ಅವರೇ. ಅರಂತೋಡಲ್ಲಿ ಮಹಿಳೆಯರಿಂದ ಪೂರ್ಣ ಸ್ವಾಗತ ಉಂಟು. ಆನಂತರ ಬ್ಯಾಂಡ್ ವಾದ್ಯಗಳೊಂದು ಘೋಷಣೆ ಶುರುವಾಗಿದೆ. ಮತ್ತೆ ಎಲ್ಲಾ ಸ್ಕೂಲ್ ಮಕ್ಕಳು 2 ರೋಡ್ ಸೈಡ್ ಇಕ್ಕಲೆಗಳಲ್ಲಿ ನಿಂತು ಅವರನ್ನು ಸ್ವಾಗತ ಮಾಡುವ ಕಾರ್ಯಕ್ರಮ ಆಗ್ತಾ ಉಂಟು. ಅರಂತೋಡು, ತೊಡಿಕಾನ, ಮರಕಂಜದ ಎಲ್ಲ ಗ್ರಾಮಸ್ಥರು ಇಲ್ಲಿ ಸೇರಿದ್ದಾರೆ. ಹಲೋ, ಈಗಾಗಲೇ ರಥ ಅರಂತೋಡಿಗೆ ಪ್ರಾರಂಭ ಆಗಿದೆ. ಸ್ವಾಗತಕ್ಕೆ ರೆಡಿ ಆಗ್ತಾ ಉಂಟು. ಎಸ್, ಓಕೆ, ಧನ್ಯವಾದಗಳು ಕೃಷ್ಣ ಬೆಟ್ಟ ಅವರೇ. ಇದು ಅರಂತೋಡಿನಲ್ಲಿ ಕಂಚಿನ ಪ್ರತಿಮೆ ಏನು ತಲುಪಿರುವಂಥದ್ದು, ಆ ಬಳಿಕ ಪೆರಾಜೆ, ಆ ಬಳಿಕ ಸುಳ್ಯ, ಹೀಗೆ ದಾರಿಯುದ್ದಕ್ಕೂ ಸಹಸ್ರಾರು ಮಂದಿ ಇದಕ್ಕೆ ಸ್ವಾಗತವನ್ನ ನೀಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ನಾಸಿಕ್ ಬ್ಯಾಂಡ್, ಅದೇ ರೀತಿಯಲ್ಲಿ ಸಿಂಗಾರಿ ಮೇಳ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಂಚಿನ ಪ್ರತಿಮೆಯ ಮೆರವಣಿಗೆಗೆ, ಅದರ ಸ್ವಾಗತಕ್ಕೆ ಸಾಕ್ಷಿಯಾಗಿದ್ದಾರೆ. ಆ ಮೂಲಕ ಮುಂದಿನ ತಲೆಮಾರಿಗೆ ಈ ಹೋರಾಟದ ಮಹತ್ವದ ಸಂದೇಶವನ್ನ ಸಾರಲಿಕ್ಕೆ ಸಾಕ್ಷಿಗಳಾಗ್ತಾ ಇದ್ದಾರೆ. ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಬರ್ತಾ ಇರುವಂಥದ್ದು. ಈ ಐತಿಹಾಸಿಕ ಹೋರಾಟ ನಮ್ಮ ಪವಿತ್ರ ನೆಲದಲ್ಲಿ ನಡೆದಿದ್ದು, ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರೂ ಕೂಡ ನೆನಪಿಡುವುದರ ಮೂಲಕ ಅವರ ತ್ಯಾಗ ಬಲಿದಾನಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ರಾಮಯ್ಯಗೌಡರು ಒಬ್ಬ ಶ್ರೇಷ್ಠ ಸಂಘಟಕರಾಗಿದ್ದಾರೆ. ತನ್ನ ಅಸಾಧಾರಣ ಮತ್ತು ಅತ್ಯದ್ಭುತ ನಾಯಕತ್ವದ ಮೂಲಕ ಕೆನರಾ ಜಿಲ್ಲೆಗೆ 13 ದಿನಗಳಷ್ಟು ಕಾಲ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂತಹ, ಆ ಮೂಲಕ ತನ್ನ ಜೀವವನ್ನು ಅರ್ಪಣೆ ಮಾಡಿದಂತಹ ವಿರೋಧಾರ್ಥ ನಾಯಕ. ಇವರ ಕಂಚಿನ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಈ ಮಧ್ಯೆ ಸುಳ್ಯದಲ್ಲಿ ಅಮರಕ್ರಾಂತಿ ನಾಟಕ ಕೂಡ ಪ್ರದರ್ಶನಗೊಳ್ತಾ ಇದೆ. ಡಾಕ್ಟರ್ ಪ್ರಭಾಕರ್ ಶಿಶಿಲ ಅವರು ಬರೆದಿರುವಂತಹ ನಾಟಕ ಕಲಾವಿದ ನಾಟಕಕಾರ ಲೋಕೇಶ್ ಊರ್ಬೈಲು ನಿರ್ದೇಶನ ಮಾಡಿದ್ದಾರೆ. ಸುಳ್ಯದ ನೆಹರು ಸ್ಮಾರಕ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಅಭಿನಯಿಸಿದ್ದಾರೆ. ಆ ನಾಟಕದ ದೃಶ್ಯಾವಳಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಸುಳ್ಯದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೀತಾ ಇರುವಂತಹ ನಾಟಕ ಪ್ರದರ್ಶನ. ಕೊಡಗಿನಿಂದ ಬೇರ್ಪಟ್ಟ ಅಮರಸುಳ್ಯ ಮತ್ತು ಪುತ್ತೂರುಗಳನ್ನು ಮತ್ತೆ ಕೊಡಗಿಗೆ ಸೇರಿಸಲಾಗುತ್ತದೆ. ಹಣಕಾಸಿನ ಮುಗ್ಗಟ್ಟಿನಿಂದ ಬಳಲಿರುವ ನಮಗೆ 3 ವರ್ಷದ ಕಂದಾಯವನ್ನು ಮನ್ನಾ ಮಾಡಿರುತ್ತೇವೆ. 3 ವರ್ಷದ ಬಳಿಕ ಮೊದಲಿನಂತೆ ಕಂದಾಯವನ್ನು ಬೆಲೆ ತರಕಾರಿ ರೂಪದಲ್ಲೇ ಶಾಸನಗಳನ್ನು ಮರಳಿ ತಂದು ಕೊಡಗು ಮತ್ತು ಕೆನರಾಗಳನ್ನು ಕಲ್ಯಾಣ ರಾಜ್ಯವನ್ನಾಗಿಸಲು ಸ್ವಾಮಿಗಳು ಹೊರಟಿದ್ದಾರೆ. ನಮ್ಮನ್ನು ಗುಲಾಮರನ್ನಾಗಿದ್ದ ಪರದೇಶಿಗಳ ಜೊತೆ ಹೋಗುತ್ತೀರೋ ಅಥವಾ ಕಲ್ಯಾಣಕ್ಕಾಗಿ ಕಲ್ಯಾಣ ಸ್ವಾಮಿಯೊಂದಿಗೆ ಬರುತ್ತೀರೋ? ಪಿತೃಗಳೇ, ತ್ಯಾಗ ಬಲಿದಾನವಿಲ್ಲದೆ ಸ್ವಾತಂತ್ರ್ಯ ಗಳಿಸುವುದು ಅಸಾಧ್ಯ. ನಾವೆಲ್ಲರೂ ಬಲಿದಾನಕ್ಕೆ ಸಿದ್ಧರಾಗಿಯೇ ಬರ್ತವರು. ಆದರೆ ದುಃಖದ ಎಂತಹ ಸಂದರ್ಭದಲ್ಲಿ ದುಃಖದ ಎದುರಾದರು ನಾವು ವಿಚಲಿತಗೊಂಡ ಮುಖರು
ಭಾರತ್ ಕ್ರಾಂತಿಗೆ ಲಾಹೋರಿನಿಂದ ತಿರುಚಿರಾಪಳ್ಳಿಯವರೆಗೆ ದೆಹಲಿಯಿಂದ ಮಂಗಳೂರಿನವರೆಗೆ ಕಾನಡಿಗೆ ಸುತ್ತಿ ಬಂದ ನಾನು ಹೇಳುತ್ತಿದ್ದೇನೆ, ಮರಣ ಖಂಡದ ಉದ್ದಗಲಕ್ಕೆ ಜನರ ಆಕ್ರೋಶ ಹೀಗೆ ಬೆಂಕಿಯಾಗುತ್ತಿದೆ. ಇದು ರಾವಣನವಾಗಿ ಸೂರ್ಯ ಮೂಲದ ಅಖಂಡ ಬಿಡಿ ಸಾಮ್ರಾಜ್ಯವನ್ನು ದಯಸಿ ಗೋಧಿ ಮಾಡಲೇ. ಮಂಗಳೂರಿನ ನಾಗರಿಕರು ನಮ್ಮನ್ನು ಬಹಳ ಸಂತೋಷದಿಂದ ಸ್ವಾಗತಿಸಿದ್ದಾರೆ. ಕ್ರಾಂತಿವೀರರು ಹಾಡಿ ಕುಣಿದು ಕಲಿಯಲು ನಿಮ್ಮ ಅಪ್ಪಣೆಯನ್ನು ಕೇಳುತ್ತಿದ್ದಾರೆ ಸ್ವಾಮಿ. ಆದರೆ ಅದಕ್ಕೇನಂತೆ ಅಪ್ಪಣೆ ನೀಡಿದ್ದೆ, ಆದರೆ ಸಂತೋಷದ ಸಮಯದಲ್ಲಿ ಮೈಮರೆಯಬೇಡಿಯಂತೆ. ಹಬ್ಬಿಸಿ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಲು ಸಾಧ್ಯವಾಯಿತು. ಹುಲಿಯೊಡನೆ ಹೋರಾಡಿದ ಲಾಹೂರಿಗೆ ಹೋಗಿ ಬಂದಿರುವ ಹುಲಿ ಕಾಣಿದ ರಂಜಯ್ಯನವರು ನಮ್ಮ ಸಂಘಟನೆಯ ಪ್ರಧಾನ ಪಾತ್ರ ವಹಿಸಲಿದ್ದಾರೆ. ವೀರಗುಡ್ಡಮನೆಯ ಅಪ್ಪಯ್ಯ, ಸೂಜುಗೋಟು ಪಟೇಲ, ಶೌರ್ಯದಲ್ಲಿ ಕೋಟಿ ಚನ್ನೇರಂತಿರುವ ಗುರ್ತು ಗುಡಿಯರು, ಅಬ್ದುಲ್ಲ ಸಾಹುಕಾರರು, ಮನೆಗಾರ ನಾರಣಪ್ಪ, ಕುಂಬರಕ್ಕೆ ಕುಕ್ಕರೂರು ಚೆನ್ನಯ್ಯ, ಹೀಗೆ ಇಲ್ಲಿ ಸೇರಿರುವ ಎಲ್ಲ ರೈತರನ್ನು ನಾನಿಲ್ಲಿ ಹೇಳುವುದಿಲ್ಲ. ಏಕೆಂದರೆ ನಾವು ರೈತರಿಗಾಗಿ ಹೋರಾಟವನ್ನು ನಡೆಸುತ್ತಿಲ್ಲ. ನಮ್ಮ ಗುರಿ ಒಂದೇ, ಬ್ರಿಟಿಷರನ್ನು ಈ ಮಣ್ಣಿನಿಂದ ಓಡಿಸುವುದಾಗಿದೆ. ಜಯರವರೇ, ನಾವೀಗ ಏನು ಮಾಡಬೇಕಾಗಿದೆ? ನೀವೆಲ್ಲ ಸಮರ್ಥ ನಾಯಕರು, ಆದರೆ ಜನರನ್ನು ಒಗ್ಗೂಡಿಸಲು ಒಬ್ಬ ನೇತಾರ ಬೇಕು. ಅದಕ್ಕಾಗಿ ಘಟ್ಟದ ಕಡೆಯಿಂದ ಇವರನ್ನು ಕರೆದುಕೊಂಡು ಬಂದಿದ್ದೇನೆ. ಪರಂಗಿಗಳಿಂದಾಗಿ ಕೊಡಗಿನಿಂದ ಬೇರ್ಪಟ್ಟ ಅಮರ ಸುಳ್ಯ ಮತ್ತು ಪುತ್ತೂರುಗಳನ್ನು ಮತ್ತೆ ಕೊಡಗಿಗೆ ಸೇರಿಸಲಾಗುತ್ತದೆ. ಹಣಕಾಸಿನ ಮುಗ್ಗಟ್ಟಿನಿಂದ ಬದಲಿರುವ ನಿಮಗೆ 3 ವರ್ಷದ ಕಂದಾಯವನ್ನು ಮನ್ನಾ ಮಾಡಿರುತ್ತೇವೆ. 3 ವರ್ಷದ ಬಳಿಕ ಮೊದಲಿನಂತೆ ಕಂದಾಯವನ್ನು ಬೆಲೆ ತರಕಾರಿ ರೂಪದಲ್ಲೇ ಕಟ್ಟಬಹುದು. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಸ್ವಾಗತಕ್ಕೆ ಸುಳ್ಯದಲ್ಲಿ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಎನ್ನುವಂಥದ್ದು. ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆಯ ಬಳಿ ಸ್ವಾಗತಕ್ಕೆ ಸಿದ್ಧ ಆಗಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಯಾವ ರೀತಿ ಸಂಭ್ರಮದಿಂದ ಈ ಒಂದು ದೃಶ್ಯವನ್ನ ಈ ಒಂದು ಕಣ್ತುಂಬಿಕೊಳ್ಳಲಿಕ್ಕೆ ಜನ ಸಿದ್ಧರಾಗಿದ್ದಾರೆ ಎನ್ನುವಂಥದ್ದು. ಸ್ನೇಹ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ, ಅದೇ ರೀತಿಯಲ್ಲಿ ಶಿಕ್ಷಕರಿದ್ದಾರೆ, ಜೊತೆಗೆ ಆ ಭಾಗದ ಅನೇಕ ಮಂದಿ ಅಲ್ಲಿ ಸೇರಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಲ್ಲಿ ಸ್ವಾಗತ ನಡೀತದೆ. ಈಗಾಗಲೇ ಅರಂತೋಡು ಬಿಟ್ಟು ಈ ಒಂದು ಮೆರವಣಿಗೆ ಸುಳ್ಯದತ್ತ ಬರ್ತಾ ಇದೆ. ಪೆರಾಜೆಯಲ್ಲಿ ಕೂಡ ಸ್ವಾಗತ ನಡೀಲಿಕ್ಕಿದೆ. ಇಡೀ ರಸ್ತೆಯುದ್ದಕ್ಕೂ ಅಂದಿನ ವೀರ ಹೋರಾಟದ ನಾಯಕನ ಕಂಚಿನ ಪ್ರತಿಭೆಯನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಜನ ಸಿದ್ಧರಾಗಿದ್ದಾರೆ. ಒಂದು ಇತಿಹಾಸ ಇದೆ. ಆ ಇತಿಹಾಸದ ನೆನಪನ್ನು ಇವತ್ತಿನ ಜನ, ವಿಶೇಷವಾಗಿ ಯುವ ತಲೆಮಾರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಇದನ್ನು ಕಣ್ತುಂಬಿಕೊಳ್ಳುವಂಥ ದೃಶ್ಯ. ಕೀಲ್ಕುದುರೆ ಇರ್ಬೋದು, ಹುಲಿ ವೇಷ, ಅದೇ ರೀತಿಯಲ್ಲಿ ಬೇರೆ ಬೇರೆ ವೇಷಗಳು, ನಾಸಿಕ್ ಬ್ಯಾಂಡ್. ನೀವು ಗಮನಿಸ್ತಾ ಇದ್ದೀರಿ, ಇಡೀ ಸುಳ್ಯಕ್ಕೆ ಸುಳ್ಯವೇ ಸಂಭ್ರಮ ಪಡ್ತಾ ಇರುವಂಥ ಒಂದು ದೃಶ್ಯ. ಯಾವ ಕಾರಣಕ್ಕೆ ಅವಗಣನೆ ಆಯಿತು ಎನ್ನುವುದು ಇನ್ನು ಮುಖ್ಯ ಅಲ್ಲ, ಆದರೆ ಇದು ಮತ್ತೆ ಅದನ್ನು ಜನ ನೆನಪಿಸಿಕೊಂಡಿದ್ದಾರೆ. ಆ ಮೂಲಕ ಆ ಒಂದು
ಹೋರಾಟಕ್ಕೆ ಗೌರವವನ್ನು ತಂದುಕೊಳ್ತಾ ಇದ್ದಾರೆ ಎನ್ನುವುದು ಬಹಳ ಮುಖ್ಯವಾಗಿರುವಂತಹ ಸಂಗತಿ. 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆಯನ್ನ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಬಿಂಬಿಸಲಾಗಿತ್ತು. ಹಾಗಾಗಿ ಈ 1837ರ ಹೋರಾಟ ಇತಿಹಾಸದಲ್ಲಿ ಅವಗಣನೆಗೆ ಒಳಗಾಗಿತ್ತು. ಪ್ರಮುಖವಾಗಿ ಈ ಹೋರಾಟ ಪ್ರಾರಂಭ ಆಗಿರುವುದು ರೈತರ ಬೆಲೆಗೆ ಅತಿಯಾಗಿ ತೆರಿಗೆ ಹೇರಿರುವುದರಿಂದ ಮತ್ತು ನಗದು ರೂಪದಲ್ಲಿಯೇ ಈ ತೆರಿಗೆಯನ್ನು ಪಾವತಿಸಿ ಮಾಡಬೇಕು ಎನ್ನುವಂತಹ ಒಂದು ಆದೇಶ ಬಂದಿರುವುದರ ವಿರುದ್ಧ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತಹ ಒಂದು ಉದಾಹರಣೆ ಇದು. 1837ರ ಮಾರ್ಚ್ 30ರಂದು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸುವ ಸಲುವಾಗಿ ಈ ಹೋರಾಟದ ಮಹಾನ್ ನಾಯಕ ಕೆದಂಬಾಡಿ ರಾಮಯ್ಯಗೌಡರಿಗೆ ಸೇರಿದ ಸುಳ್ಯದ ಮದುವೆ ಗದ್ದೆ ತಮ್ಮ ಮಗನ ಮದುವೆ ಇದೆ ಎನ್ನುವ ಕಾರಣಕ್ಕೆ ಅಲ್ಲಿ ಜನವನ್ನ ಸಂಘಟನೆ ಮಾಡಿದ್ರಂತೆ. ಆ ಕಾರಣಕ್ಕಾಗಿ ಮದುವೆ ಗದ್ದೆ ಎನ್ನುವ ಹೆಸರು ಬಂತು ಎನ್ನುವುದು ಕೂಡ ಒಂದು ಇತಿಹಾಸ. ಅಂತಹ ಮದುವೆ ಗದ್ದೆ ಎಂಬ ಸ್ಥಳದಲ್ಲಿ 2000ಕ್ಕೂ ಹೆಚ್ಚು ರೈತಾಪಿ ಜನರನ್ನ ಸಂಘಟಿಸಿ ಅದಕ್ಕೆ ಪೂರ್ವ ತಯಾರಿಯಾಗಿ ಸುಮಾರು 1,500 ಖಡ್ಗಗಳನ್ನು ಕುಡ್ಲಿಪೇಟೆಯಿಂದ ತರಿಸಿ ದಂಡನ್ನು ಹೊರಟಿರುವಂಥದ್ದು ಮದುವೆ ಗದ್ದೆಯಿಂದ. ಹಾಗಾಗಿ ಉಬರ್ಡ್ಕ ಮಿತ್ತೂರ್ನ ಕೆದಂಬಾಡಿ ಇರ್ಬೋದು, ಮದುವೆ ಗದ್ದೆ ಇರ್ಬೋದು, ಇದು ಇತಿಹಾಸದ ಕರಪುಟದ ಸದ್ದುಗಳು ಪಟಪಟಿಸಿದಂತಹ ನೆಲ. ವೀರ ವಿಪ್ಲವದ ಇತಿಹಾಸವನ್ನು ಹೊಂದಿರುವಂತಹ ನೆಲ. ಅಂತಹ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಪುರ ಪ್ರವೇಶದ ಈ ಹೊತ್ತು ಸುಳ್ಯಕ್ಕೆ ಸುಳ್ಯವೇ ಸಂಭ್ರಮ ಪಡ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಪೂರ್ಣ ಕುಂಭ ಹಿಡಿದಂತಹ ಮಹಿಳಾ ಮಣಿಗಳು ಸ್ವಾಗತಕ್ಕೆ ಸಿದ್ಧರಾಗಿರುವಂಥದ್ದು. ಪ್ರಿಯ ವೀಕ್ಷಕರೇ, ಈ ಒಂದು ಯಾವ ಕ್ಷೇತ್ರದಲ್ಲಿ ಈ ಒಂದು ವೀರ ವಿಪ್ಲವದ ಸ್ವಾತಂತ್ರ್ಯ ಹೋರಾಟ ನಡೆಯಿತೋ ಆ ಕ್ಷೇತ್ರ ಸುಳ್ಯ ಕ್ಷೇತ್ರ, ಸುಳ್ಯ ವಿಧಾನಸಭಾ ಕ್ಷೇತ್ರ. ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು, ಪ್ರಸ್ತುತ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಎಸ್ ಅಂಗಾರ ಇವರು ಸಂಪಾಜೆಯಲ್ಲಿ ಈ ಒಂದು ಕಂಚಿನ ಪ್ರತಿಮೆಯನ್ನು ಎದುರುಗೊಂಡಿದ್ದಾರೆ. ಈಗ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. 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 ಯಾವ ಕ್ಷೇತ್ರವನ್ನ ನೀವು ಪ್ರತಿನಿಧಿಸ್ತಾ ಇದ್ದೀರೋ ಆ ಕ್ಷೇತ್ರದಲ್ಲಿ 1837ರಲ್ಲಿ ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟ ನಡೆಯಿತು. ಅದರ ನೆನಪಿಗಾಗಿ ಅದರ ಮುಂಚೂಣಿ ನಾಯಕನಾದಂತಹ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಪುರಪ್ರವೇಶ ಆಗ್ತಾ ಇದೆ. ಈ ಒಂದು ಸಂಭ್ರಮದ ಐತಿಹಾಸಿಕ ಕ್ಷಣವನ್ನ ತಾವು ಹೇಗೆ ನೆನಪಿಸಿಕೊಳ್ತೀರಿ ಸರ್? 1832ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಕೆದಂಬಾಡಿ ರಾಮಯ್ಯ ಗೌಡರವರ ಪುತ್ತಳಿಗೆ ಏನಿದೆ ಅದನ್ನ ಇವತ್ತು ನಾವು ನಮ್ಮ ಸುಳ್ಯ ತಾಲೂಕಿನ ಸಂಪಾಜೆಯ ಗಡಿಯಲ್ಲಿ ಭವ್ಯವಾದಂತಹ ಸ್ವಾಗತವನ್ನ ಮಾಡೋದರ ಮೂಲಕ ಸುಳ್ಯಕ್ಕೆ ಬರಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದೇವೆ. ಈ ಒಂದು ವಿಷಯ ನಮಗೆ ಒಂದು ಹೆಮ್ಮೆಯ ವಿಷಯ ಮತ್ತು ಅಭಿಮಾನದ ಒಂದು ವಿಷಯ ಆಗಿದ್ದ ಕಾರಣ ಇವತ್ತು ನಮ್ಮ ಸುಳ್ಯ ತಾಲೂಕಿನಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ರೀತಿಯ ಹೋರಾಟಗಾರರು ಇದ್ದರು ಅಂತ ತಿಳಿದುಕೊಂಡು ಈಗ ನಮಗೆ ತಿಳಿದಿರತಕ್ಕಂಥದ್ದು. ಅದರಿಂದಾಗಿ ಮುಂದೆ ಈ ಒಂದು ವಿಷಯಗಳಿದೆ, ಅದನ್ನ ದೇಶವ್ಯಾಪ್ತಿ ತಿಳಿಸುವಂತ ಒಂದು ಅವಶ್ಯಕತೆಗಳಿದೆ. ಆ ದಿಕ್ಕದಲ್ಲೂ ಕೂಡ ನಾವು ಮುಂದೆ ಹೋಗುವಂತ ಅವಶ್ಯಕತೆಗಳಿದೆ. ಸರ್, ಈ ಸಂದರ್ಭದಲ್ಲಿ ಎರಡು ಸಂಗತಿಗಳು. ಒಂದು, ಪುತ್ಥಳಿಯ ಅನಾವರಣ ಆಗ್ತಾ ಇದೆ ಅನ್ನುವುದು ಬಹಳ ಅಭಿಮಾನದ ಸಂಗತಿ. ಅದರ ಜೊತೆಗೆ ಯಾವ ಬೆಳ್ಳಾರೆ ಅಮರ ಕ್ರಾಂತಿಯ ನೆಲ ಇದೆ ಅಲ್ಲೊಂದು ಅಮರ ಸ್ಮಾರಕ ಭವನ ಆಗಬೇಕು ಎನ್ನುವುದು ಕೂಡ ಈ ಭಾಗದ ಜನರ ಆಶಯ. ಸರ್ಕಾರ ಕೂಡ ಅದಕ್ಕೆ ಒತ್ತಾಸೆಯಾಗಿ ನಿಂತಿದೆ. ಈ ಹಂತದಲ್ಲಿ ಏನು ಕೆಲಸ ಕಾರ್ಯಗಳು ನಡೆದಿದ್ದಾವೆ ಸರ್? ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಮರದ ಕೆಲಸಗಳು ಕಲಂಜಿಯಲ್ಲಿ ನಡೀತಾ ಇದೆ. ಅದನ್ನು ಕೂಡ ನಾವು ಮಾರ್ಚ್ ಮುಂಚಿತವಾಗಿ ಅದನ್ನು ಪೂರ್ತಿಗೊಳಿಸುವಂತ ಕೆಲಸವನ್ನ ಮಾಡ್ತೇವೆ. ಯಾಕಂದ್ರೆ ಅದು ನಮ್ಮಲ್ಲಿ ಖಜಾನೆ ಇತ್ತು, ಆ ಖಜಾನೆಯ ನೆನಪು ಮತ್ತು ಅಲ್ಲಿ ಹೋರಾಟದ ನೆನಪನ್ನು ಮಾಡುವುದಕ್ಕಿಂತಲೂ ಕೂಡ ನಾವು ಯೋಚನೆ ಮಾಡ್ತೇವೆ. ಓಕೆ, ಧನ್ಯವಾದಗಳು ಸರ್ ಮಾಹಿತಿಗಾಗಿ. ಸುಳ್ಯದ ಶಾಸಕರು, ಸಚಿವರು, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಎಸ್ ಅಂಗಾರ ಇವರು ಈ ಕ್ಷಣದಲ್ಲಿ
ಎರಡು ಪ್ರಾಮುಖ್ಯವಾದ ಮಾಹಿತಿಗಳನ್ನು ಕೂಡ ನೀಡಿರುವಂಥದ್ದು. ಒಂದು, ಅವರ ಕ್ಷೇತ್ರದಲ್ಲಿ ಇಂಥ ಒಂದು ಹೋರಾಟ ನಡೆದಿದೆ ಎನ್ನುವಂತಹ ಒಂದು ಅಭಿಮಾನ. ಜೊತೆಗೆ ಈ ಸಂದರ್ಭದಲ್ಲಿ 2 ಮಹತ್ವಪೂರ್ಣ ಯೋಜನೆಗಳು ಕಾರ್ಯಗತ ಆಗಲಿಕ್ಕಿದೆ. ಒಂದು, ಅದರಲ್ಲಿ ಈಗಾಗಲೇ ಆರಂಭ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಂಗಳೂರಿನಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಪುತ್ಥಳಿ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಅದರ ಜೊತೆಗೆ ಬೆಳ್ಳಾರಿಯಲ್ಲಿ ಏನು ಆ ಖಜಾನೆಯನ್ನು ವಶಪಡಿಸಿಕೊಳ್ಳಲಾಗುತ್ತೆ, ಆ ಜಾಗದಲ್ಲಿ ಒಂದು ಅಮರ ಸ್ಮಾರಕ ಭವನ ಆಗಬೇಕು ಎನ್ನುವುದು ಕೂಡ ಈ ಭಾಗದ ಇತಿಹಾಸ ಪ್ರೇಮಿಗಳ, ಸ್ವಾತಂತ್ರ್ಯ ಪ್ರೇಮಿಗಳ ಒಂದು ಅಭಿಲಾಷೆಯಾಗಿತ್ತು. ಅದರ ಕೆಲಸ ಕಾರ್ಯಗಳು ಕೂಡ ಪ್ರಗತಿಯಲ್ಲಿದೆ ಎನ್ನುವುದನ್ನು ಸಚಿವರು ತಿಳಿಸಿದ್ದಾರೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಇದು ಬೇರೆ ಬೇರೆ ಭಾಗಗಳಿಂದ ನಮ್ಮ ವರದಿಗಾರರು, ನಮ್ಮ ಕ್ಯಾಮರಾಮ್ಯಾನ್ಗಳು ಈ ಒಂದು ದೃಶ್ಯಗಳನ್ನು ಸೆರೆ ಹಿಡಿದು ಈ ನೇರ ಪ್ರಸಾರವನ್ನು ನೋಡ್ತಾ ಇರುವಂತಹ ಸಾವಿರಾರು ಮಂದಿಗೆ ತಲುಪಿಸ್ತಾ ಇದ್ದಾರೆ. ಆ ಮೂಲಕ ಈ ಒಂದು ಅವಿಸ್ಮರಣೀಯ ಕ್ಷಣ ಇಡೀ ಜಗತ್ತಿನಾದ್ಯಂತ ಪಸರಿಸ್ತಾ ಇದೆ. ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ವೀಕ್ಷಕರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ಲಿಂಕನ್ನು ಶೇರ್ ಮಾಡಿ. ಆ ಮೂಲಕ ಅಮರ ಸುಳ್ಯದ ಈ ಹೋರಾಟದ ಕಥೆ ಅದು ಜಗತ್ತು ವ್ಯಾಪಿ ಆಗಲಿ ಎನ್ನುವುದು ನಮ್ಮ ಆಶಯ ಕೂಡ. ಡಾಕ್ಟರ್ UP ಶಿವಾನಂದ ಅವರ ಸಾರಥ್ಯದ ಸುದ್ದಿ ಮಾಧ್ಯಮ ಸಂಸ್ಥೆ ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂಥದ್ದು, ಅದು ಕೂಡ ಸುಳ್ಯ ಕ್ಷೇತ್ರದ ಮೂಲಕ. ಅಂಥ ಒಂದು ನೆಲದಲ್ಲಿ ಅಮರ ಸುಳ್ಯ ಸ್ವಾತಂತ್ರ್ಯದ ಈ ಒಂದು ಹೊತ್ತು, ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹೊತ್ತು, ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಪುರ ಪ್ರವೇಶ ಆಗ್ತಾ ಇದೆ. ಸಾವಿರದ 1837 ಮಾರ್ಚ್ 30ರಂದು ಮದುವೆಗದ್ದೆಯಿಂದ ಹೊರಟ ದಂಡು ಬೆಳ್ಳಾರಿಯತ್ತ ಸಾಗ್ತದೆ. ಅಲ್ಲಿ ಸೈನ್ಯವು ಬ್ರಿಟಿಷ್ ಕಂಪನಿಯ ಖಜಾನೆಯನ್ನು ವಶಪಡಿಸಿ 4 ತಂಡಗಳಾಗಿ ವಿಂಗಡಿಸಿ ಬೇರೆ ಬೇರೆ ಪ್ರದೇಶಕ್ಕೆ ಕಳುಹಿಸಲಾಗ್ತದೆ. ಕೆದಂಬಾಡಿ ರಾಮಯ್ಯಗೌಡರ ನೇತೃತ್ವದ ಹೋರಾಟಗಾರರ ಮುಖ್ಯ ದಂಡು ಪುತ್ತೂರನ್ನು ವಶಪಡಿಸಿ ಮಂಗಳೂರಿನತ್ತ ಮುನ್ನಡೆಯುತ್ತದೆ. ಆ ವೇಳೆಗೆ ಮುಲ್ಕಿ ಭಾಗದಿಂದ ಇರ್ಬೋದು, ಕಾಸರಗೋಡು ಭಾಗದಿಂದ ಇರ್ಬೋದು, ಮಂಜೇಶ್ವರ ಭಾಗದಿಂದ ಇರ್ಬೋದು, ಅಲ್ಲಿಂದಲೂ ಕೂಡ ಈ ಒಂದು ಹೋರಾಟಗಾರರ ದಂಡು ಮಂಗಳೂರಿಗೆ ಬರ್ತದೆ. ಪುತ್ತೂರಿನಲ್ಲಿ ರೈತ ಹೋರಾಟಗಾರರ ಬೃಹತ್ ದಂಡನ್ನು ಕಣ್ಣಾರೆ ಕಂಡಿದ್ದ ಕ್ಯಾಪ್ಟನ್ ಲೆವಿನ್, ಆಗಿನ ಕಲೆಕ್ಟರ್, ಯುದ್ಧ ನಡೆಸಲು ಎದೆಗಾರಿಕೆ ಇಲ್ಲದೆ ಮಂಗಳೂರನ್ನು ರಕ್ಷಿಸುವುದು ಮುಖ್ಯವೆಂದು ಬಗೆದು ಯಾವ ಪ್ರತಿರೋಧ ಕೂಡ ತೋರದೆ ಮಂಗಳೂರಿಗೆ ಹಿಂತಿರುಗ್ತಾರಂತೆ. ಹೋರಾಟದ ಸೈನ್ಯ ಮಂಗಳೂರಿನ ಕಡೆ ಸಾಗ್ತಾ ಇದ್ದಂತೆ ಅದಕ್ಕೆ ದಾರಿಯುದ್ದಕ್ಕೂ ಕೂಡ ಅಪಾರವಾದ ಜನ ಬೆಂಬಲ, ಪ್ರೋತ್ಸಾಹ, ನೆರವು ಮತ್ತು ಸಹಭಾಗಿತ್ವ ದೊರಕ್ತದೆ. ಈ ಭಾಗದ ರೈತರೇ ಸೈನಿಕರಾಗ್ತಾರೆ. ದಂಡಿನ ಗಾತ್ರ ವಿಶಾಲವಾಗಿ ಹಿಗ್ಗುತ್ತದೆ. ಧರ್ಮಸ್ಥಳದ ಆಗಿನ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಗಡೆ ಫಿರಂಗಿ, ಕುದುರೆ ಹಾಗೂ ಅಪಾರ ಪ್ರಮಾಣದ ಹಣವನ್ನು ನೀಡುತ್ತಾರೆ. ನಂದಾವರದಲ್ಲಿದ್ದ ಬಂಗಾಡಿ ಅರಸು ಮನೆತನದ ಲಕ್ಷ್ಮಪ್ಪ ಬಂಗಾರಸ ದೊಡ್ಡ ಸಂಖ್ಯೆಯ ಯೋಧರೊಂದಿಗೆ ನೇರವಾಗಿ ಯುದ್ಧ ಕ್ಷೇತ್ರಕ್ಕೆ ಧಾವಿಸ್ತಾರೆ. ಇದು ಇತಿಹಾಸ. ಈ ಇತಿಹಾಸವನ್ನು ಮತ್ತೆ ನೆನಪು ಮಾಡಿಕೊಳ್ತಾ ಈ ಹೊತ್ತು ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಅರಂತೋಡಿನಿಂದ ಸುಳ್ಯದತ್ತ ಬರ್ತಾ ಇದೆ. ಅರಂತೋಡಿನ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಪ್ರಧಾನ ವರದಿಗಾರರಾಗಿರುವಂತಹ ಹರೀಶ್ ಬಂಟ್ವಾಳ ಅವರಿಂದ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ದುರ್ಗಾಕುಮಾರ್. ಸುಳ್ಯದತ್ತ ಈ ಒಂದು ಪ್ರತಿಮೆ ಬರ್ತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಸ್ವಾಗತಿಸ್ತಾ ಇದ್ದಾರೆ. ಅರಂತೋಡಿನಲ್ಲೂ ಕೂಡ ಭವ್ಯವಾದ ಸ್ವಾಗತ ದೊರಕಿದೆ. ಯಾವ ರೀತಿಯ ಸ್ವಾಗತ ದೊರಕಿದೆ ಸರ್? ಕಲ್ಲುಗುಂಡಿಯಿಂದ ಹೊರಟಂತ ಕೆದಂಬಾಡಿ ರಾಮಯ್ಯಗೌಡರ ವಿಗ್ರಹದ ಮೆರವಣಿಗೆ ಅಲ್ಲಿಂದ ಬರುವಾಗಲೇ ಅಲ್ಲಿ ಶಾಲೆಗಳು, ಈ ತೆಕ್ಕಿಲ್ ಶಾಲೆ, ಶಾರದಾ ಶಾಲೆ, ಮಾರುತಿ ಪಬ್ಲಿಕ್ ಸ್ಕೂಲ್ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ರಸ್ತೆ ಇಕ್ಕೆರೆಗಳಲ್ಲಿ ನಿಂತು ಅದನ್ನು ಸ್ವಾಗತ ಮಾಡ್ತಾ ಇದ್ದಂತ ದೃಶ್ಯ ಬಹಳ ವೈಭವಿತವಾಗಿತ್ತು. ಆನಂತರ ಅದು ಮುಂದೆ ಬರ್ತಾ ಇದ್ದ ಹಾಗೆ ಅರಂತೋಡಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಆ ಪೂರ್ಣ ಕುಂಭದೊಂದಿಗೆ ಅಲ್ಲಿ ಕಾದು ನಿಂತಿದ್ರು. ಅಲ್ಲಿ ವಿಗ್ರಹವನ್ನು ಬಹಳ ಅದ್ದೂರಿಯಾಗಿ ಸ್ವಾಗತಿಸುವಂತಹ ಕಾರ್ಯಕ್ರಮ ಈಗ ನಡೀತಾ ಇದೆ. ಅಲ್ಲಿಂದ ಈಗ ಅರಂತೋಡಿಂದ ಈಗ ಮುಂದಕ್ಕೆ ಹೊರಡ್ತಾ ಇದೆ. ಮತ್ತೊಂದು ಬಹಳ ವಿಶೇಷವಾದ ದೃಶ್ಯ ಕಾಣುವಂತದ್ದು, ಅರಂತೋಡು ಪೇಟೆಯಲ್ಲಿ ಅಲ್ಲಿಯ ಸ್ಥಳೀಯ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಪೂರ್ತಿಯಾಗಿ ಸೇರಿದ್ರೆ, ಅದಕ್ಕಿಂತ ಮುಂದೆ ಬರುವಾಗ ಉದಯನಗರದವರೆಗೆ ನಮ್ಮ ಅರಂತೋಡು
ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇಚ್ಚಲಗಳಲ್ಲಿ ಕೂಡ ನಿಂತು ಕೈಯಲ್ಲಿ ಬಟ್ಟಲಲ್ಲಿ ಹೂಗಳನ್ನಿಟ್ಟುಕೊಂಡು ಕಾಯ್ತಾ ಇದ್ದಾರೆ. ಇಡೀ ಎರಡೂ ಸೈಡ್ ಅಲ್ಲಿ ಅದು ಅಭೂತಪೂರ್ವವಂತಹ ದೃಶ್ಯ. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಪೋಷಕರು ಕೂಡ ಕಾಯ್ತಾ ಇದ್ದಾರೆ. ಈ ಪ್ರತಿಮೆ ಬರ್ತಾ ಇರುವಾಗ ಅವರಿಗೆ ಪುಷ್ಪಾರ್ಚನೆ ಮಾಡುವಂತಹ ಒಂದು ದೃಶ್ಯ ಬಹಳ ಸುಂದರವಾಗಿ ಕಾಣ್ತಾ ಇದೆ. ದುರ್ಗಾ ಕುಮಾರ್. ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳು. ಯಾವ ಬ್ರಿಟಿಷರ ಎದೆಯನ್ನ ನಡುಗಿಸಿದ, ಆ ಮೂಲಕ ಅವರನ್ನ ಹಿಮ್ಮೆಟ್ಟಿಸಿದ, 13 ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸ್ವಾತಂತ್ರ್ಯದ ಕೈಗೆ ತೆಗೆದುಕೊಂಡಿರುವ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಪುರಪ್ರವೇಶ ಅಭೂತಪೂರ್ವ ರೀತಿಯಲ್ಲಿ, ಐತಿಹಾಸಿಕವಾಗಿ, ಅವಿಸ್ಮರಣೀಯವಾಗಿ ಆ ಮೆರವಣಿಗೆ ನಡೀತಾ ಇದೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಇದರ ಹಿಂದೆ ಅನೇಕ ದಿನಗಳ ಶ್ರಮ ಇದೆ, ಅನೇಕ ಕಾರ್ಯಕರ್ತರ ಶ್ರಮ ಇದೆ. ಅವರ ಶ್ರಮಕ್ಕೆ ಪ್ರತಿಫಲವು ಎಂಬಂತೆ ಊರಿಗೆ ಊರೇ ಈ ಒಂದು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಿ ಸ್ವಾಗತಿಸ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಅತ್ಯಂತ ಅಲಂಕೃತವಾದ ಈ ತುಳುನಾಡಿನ ಕೃಷಿ ಸಮೃದ್ಧ ಪರಂಪರೆಯ ಪ್ರತೀಕವಾಗಿರುವಂಥ ಅಡಿಕೆ ಬೆಳೆಯ ಸಂಕೇತ ಈ ಒಂದು ಪ್ರತಿಮೆಯನ್ನು ಹೊತ್ತಿರುವಂಥ ವಾಹನದಲ್ಲಿದೆ. ಕುದುರೆಗಳಿವೆ. ಚಿನ್ನದ ಬಣ್ಣವನ್ನು ಹೊತ್ತಿರುವಂಥ ಈ ಕಂಚಿನ ಪ್ರತಿಮೆ 11 ಅಡಿ × 11 ಅಡಿ ಗಾತ್ರದಲ್ಲಿರುವಂಥದ್ದು. ಅತ್ಯಂತ ಆಕರ್ಷಕವಾಗಿ ಅಂದಿನ ಹೋರಾಟದ ವೀರ ಮುಖಭಾವವನ್ನು ಹೊತ್ತಂತಹ ಕೆದಂಬಾಡಿ ರಾಮಯ್ಯ ಗೌಡರ ಈ ಕಂಚಿನ ಪ್ರತಿಮೆ ನೋಡುವುದೇ ಒಂದು ರೋಮಾಂಚನವಾದಂಥ ಒಂದು ಸಂಗತಿ. ಈ ರೋಮಾಂಚನ ಕ್ಷಣಕ್ಕೆ ಈ ಭಾಗದ ಜನ ಸಾಕ್ಷಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಸುಳ್ಯ ಭಾಗದಲ್ಲಿ, ಪುತ್ತೂರು ಭಾಗದಲ್ಲಿ ಇದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಜನ ಕಾಯ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಕಾಯ್ತಾ ಇದ್ದಾರೆ, ಅಧಿಕಾರಿಗಳು ಕಾಯ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕ್ಷಣದಲ್ಲಿ ನಾವು ನೇರ ಪ್ರಸಾರದ ಮೂಲಕ ದೃಶ್ಯಾವಳಿಗಳನ್ನು ಕೂಡ ನೀಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಳ್ಯದಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ, ಸಿದ್ಧತೆಗಳು ಯಾವ ರೀತಿ ಮೆರವಣಿಗೆ ನಡೀತಾ ಇದೆ ಎನ್ನುವುದನ್ನು. ಸುಳ್ಯದಿಂದ ಮೊದಲುಗೊಂಡು ಬೆಳ್ಳಾರೆ, ಪುತ್ತೂರು, ಮಾಣಿ, ಬಂಟ್ವಾಳ, ಮಂಗಳೂರು, ಹೀಗೆ 1837ರಲ್ಲಿ ಯಾವ ರೀತಿಯ ಒಂದು ಯಾತ್ರೆ ಅಥವಾ ಸ್ವಾತಂತ್ರ್ಯದ ಸಂಗ್ರಾಮದ ಯಾತ್ರೆ ನಡೆಯಿತು, ಬಾವುಟ ಗುಡ್ಡೆಯಲ್ಲಿ ಧ್ವಜವನ್ನು ಅರಳಿಸಲಾಯಿತು, ಆ ಮೂಲಕ ಅದಕ್ಕೆ ಬಾವುಟ ಗುಡ್ಡೆ ಎಂಬ ಹೆಸರು ಬಂತು. ಆ ನೆಲಕ್ಕೆ ಇಂದು ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಪ್ರಯಾಣ ಬೆಳೆಸ್ತಾ ಇದೆ. ಅನೇಕ ಗಣ್ಯರು ಈ ಕ್ಷಣಕ್ಕೆ ಸಾಕ್ಷಿಗಳಾಗಿದ್ದಾರೆ. ಇದರ ಜೊತೆಗೆ ಅನೇಕ ಕಡೆ ಈ ಒಂದು ಕಂಚಿನ ಪ್ರತಿಮೆಗೆ ಪರ್ಯಾಯವಾಗಿ ಮೆರವಣಿಗೆ ರಂಗು ತುಂಬುವ ಉದ್ದೇಶದಿಂದ ಕೂಡ ಅನೇಕ ಕಡೆ ಸ್ತಬ್ಧ ಚಿತ್ರಗಳು ಕೂಡ, ಕೆದಂಬಾಡಿ ರಾಮಯ್ಯ ಗೌಡರ ಸ್ತಬ್ಧ ಚಿತ್ರಗಳು ಕೂಡ ರಚನೆ ಆಗಿದ್ದಾವೆ ಎನ್ನುವಂತಹ ಮಾಹಿತಿ ಕೂಡ ನಮಗೆ ಲಭಿಸ್ತಾ ಇದೆ. ಒಟ್ಟಿನಲ್ಲಿ 1830ರ ದಶಕದಲ್ಲಿ ಬ್ರಿಟಿಷರ ಎದೆನಡುಗಿಸಿದ್ದ ರೈತ ಸೇನಾನಿ, ಸುಳ್ಯದ ಉಬರ್ಕಮಿತ್ತೂರು ಗ್ರಾಮದ ಮದುವೆ ಗದ್ದೆಯಿಂದ ಅಮರ ಸುಳ್ಯದ ದಂಡನ್ನ ನಾಯಕತ್ವವನ್ನು ವಹಿಸಿದ ವೀರ ಸೇನಾನಿ ಕೆದಂಬಾಡಿ ರಾಮಯ್ಯ ಗೌಡ ಎಂಬ ನಾಯಕನ ಧೀರೋದಾತ್ತ ಇತಿಹಾಸದ ನೆನಪುಗಳನ್ನು ಮಾಡಿಕೊಡುವ ಉದ್ದೇಶದಿಂದ ಇದೀಗ ಕಂಚಿನ ಪ್ರತಿಮೆಯ ಪುರಪ್ರವೇಶ ನಡೀತಾ ಇದೆ. ಅಂದು ಮಂಗಳೂರಿಗೆ ರೈತ ಹೋರಾಟಗಾರರು ಆಗಮಿಸಿ ಬ್ರಿಟಿಷ್ ಸೇನೆಗೆ ಬಹಳ ದೊಡ್ಡ ಪ್ರತಿರೋಧವನ್ನು ಉಂಟು ಮಾಡ್ತಾರೆ. ರಾತ್ರೋರಾತ್ರಿ ಹೆದರಿದಂಥ ಬ್ರಿಟಿಷ್ ಅಧಿಕಾರಿಗಳು ಕಣ್ಣನೂರಿಗೆ ಪಲಾಯನವನ್ನು ಮಾಡ್ತಾರೆ. ಏಪ್ರಿಲ್ 5ರಂದು ಮಂಗಳೂರನ್ನು ವಶಪಡಿಸಿದಂಥ ಹೋರಾಟಗಾರರು ಬಾವುಟಗುಡ್ಡೆಯ ಬ್ರಿಟಿಷ್ ನಿಯಂತ್ರಣವಾದ ಸ್ಥಳವಾದ ಲೈಟ್ ಹೌಸ್ ಪ್ರದೇಶದ ಬ್ರಿಟಿಷ್ ಬಂಗಲೆಗಳಿಗೆ ಬೆಂಕಿಯನ್ನು ಹಚ್ಚುತ್ತಾರೆ.
ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಬಾವುಟ, ಯೂನಿಯನ್ ಜಾಕ್ ಏನು ಅಂತ ನಾವು ಕರೀತೇವೆ, ಅದನ್ನು ಇಳಿಸಿ ಕಿತ್ತೆಸೆದು ರಾಜ ಲಾಂಛನದ ಅಂದರೆ ವಿ ಸಂಕೇತವನ್ನು ಹೊಂದಿರುವಂಥ, ಅದಕ್ಕೂ ಕೂಡ ಅನೇಕ ಅರ್ಥಗಳಿವೆ, ವೀರೇಶ್ವರ ಅಂತ ಕರಿಬೋದು ಅಥವಾ ಇಂಥ ವೀರ ರಾಜೇಂದ್ರ ಅಂತ ಕರಿಬೋದು, ಇಂತಹ ಧ್ವಜವನ್ನು ಅರಳಿಸಿದ ಮತ್ತು 13 ದಿನಗಳ ಕಾಲ ಇಲ್ಲಿ ಈ ಭಾಗಕ್ಕೆ ಸ್ವಾತಂತ್ರ್ಯದ ನಿಜ ಅನುಭವವನ್ನು ಕೊಟ್ಟಂತಹ ಸಮರ ನಾಯಕ ಕೆದಂಬಾಡಿ ರಾಮಯ್ಯಗೌಡ. ಆ ಬಳಿಕ ರಾಮಯ್ಯಗೌಡ ನೇತೃತ್ವದಲ್ಲಿ ಹೋರಾಟಗಾರರು ತಮ್ಮದು ಸ್ಥಾಪಿತ ಸರ್ಕಾರ ಅಂತ ನಡೆದುಕೊಳ್ತಾರೆ. ಮಂಗಳೂರಿನ ನಿವಾಸಿಗಳಿಗಿರ್ಬೋದು, ಸಾಹುಕಾರರಿಗಿರ್ಬೋದು, 1837 ಏಪ್ರಿಲ್ 5 ಪತ್ರವೊಂದನ್ನು ಬರೀತಾರೆ. ಎಲ್ಲರೂ ಕೂಡ ಸ್ಥಾಪಿತ ಸರ್ಕಾರದ ಜೊತೆ ಕೈ ಜೋಡಿಸಬೇಕು ಅಂತ ಕರೆಯನ್ನು ನೀಡ್ತಾರೆ. ಹಾಗೆ ಈ ಭಾಗದ ಜನರಿಗೆ ಅನುಕೂಲವಾಗುವಂತೆ ತೆರಿಗೆ ಮನ್ನಾ ಕೂಡ ಮಾಡ್ತಾರೆ. ಹದಿನಾರನೇ ದಿವಸ ಮಂಗಳೂರಿನ ಸಹಾಯಕ್ಕೆ ಮುಂಬೈ, ಗೋವಾ, ಕಣ್ಣನೂರುಗಳಿಂದ ಬ್ರಿಟಿಷ್ ಸೈನ್ಯ ಅಧಿಕ ಸಂಖ್ಯೆಯಲ್ಲಿ ಬರುತ್ತೆ. ರಕ್ತ ಸಿಕ್ತವಾದಂಥ ಹೋರಾಟ ನಡೆಯುತ್ತೆ. ಈ ಹೋರಾಟದಲ್ಲಿ ಹೋರಾಟಗಾರರಿಗೆ ಮಂಗಳೂರನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಮಯ್ಯಗೌಡ ಸೇರಿದಂತೆ ಪ್ರಮುಖ ನಾಯಕರು ಬ್ರಿಟಿಷರ ಕೈವಶ ಆಗ್ತಾರೆ. ಸುಮಾರು 1000ಕ್ಕೂ ಅಧಿಕ ಜನರನ್ನು ಬಂಧಿಸಲಾಗುತ್ತೆ. ಮಂಗಳೂರಿನಲ್ಲಿ ಕಲ್ಯಾಣ ಸ್ವಾಮಿ, ಉಪ್ಪಿನಂಗಡಿ ಮಂಜ, ಲಕ್ಷ್ಮಪ್ಪ ಬಂಗರಸ ಆದಿಯಾಗಿ ಹಲವಾರು ಮುಖಂಡರುಗಳನ್ನು ಅಲ್ಲಿಯೇ ಅರಳಿ ಮರಕ್ಕೆ ನೇಣು ಹಾಕಿ ಅತ್ಯಂತ ಬೀಭತ್ಸಕರ ರೀತಿಯಲ್ಲಿ ಅವರ ಮೃತದೇಹವನ್ನು ಅಲ್ಲಿ ಹಕ್ಕಿ ಹದ್ದುಗಳಿಗೆ ತಿನ್ನಲು ಬಿಡುವಂಥ ದೃಶ್ಯ ಕೂಡ ಇವತ್ತು ಕೂಡ ಇತಿಹಾಸಗಾರರು ನೆನಪಿಸಿಕೊಳ್ತಾರೆ. ಅಂಥ ಭೀಕರವಾದ ಕಟ್ಟೆ ಮುಂದೆ ಬಿಕರ್ನ ಕಟ್ಟೆಯಾಗತ್ತೆ. ಈಗಲೂ ಕೂಡ ಅದೇ ಹೆಸರಿನಿಂದ ಕರೆಯಲ್ಪಡುವಂಥದ್ದು. ತುಳುನಾಡಿನ ಹಳ್ಳಿಯಲ್ಲಿ ಹುಟ್ಟಿ ಸಾಮ್ರಾಜ್ಯಶಾಹಿ ಬ್ರಿಟಿಷರ ವಿರುದ್ಧ ಸೆಣಸಿ ಇಂದಿನ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಮತ್ತು ಉಡುಪಿ ಹಾಗೂ ಕೊಡಗು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಭಾಗಶಃ ಗೆದ್ದು ತನ್ನ ಅಸಾಧಾರಣ ಮತ್ತು ಅತ್ಯದ್ಭುತ ಮುಂದಾಳುತನದ ಮೂಲಕ ಈ ಭೂಪ್ರದೇಶಕ್ಕೆ 2 ವಾರಗಳಷ್ಟು ಕಾಲ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟ ಧೀರೋದಾತ್ತ ನಾಯಕ ಕೆದಂಬಾಡಿ ರಾಮಯ್ಯಗೌಡ. ಉಬರ್ಡ್ಕ ಮಿತ್ತೂರು ಗ್ರಾಮದ ಕೆದಂಬಾಡಿ ಅವರ 5ನೇ ತಲೆಮಾರು ಇವತ್ತು ಅಲ್ಲಿ ಜೀವನವನ್ನು ನಡೆಸ್ತಾ ಇದೆ. ಈ ಮಧ್ಯೆ ಅನೇಕ ಗಣ್ಯರು, ಸುಳ್ಯದ ಗೌಡ ಯುವ ವೇದಿಕೆಯ ಯುವ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ಚಂದ್ರ ಕೋಲ್ಚಾರ್ ಅವರು ಸುದ್ದಿಯೊಂದಿಗೆ ಈ ಕ್ಷಣದ ಸಂಭ್ರಮದ ಕುರಿತು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ. 1837 ಈ ಒಂದು ಸಮರವೀರ, ಸುಳ್ಯದ ಕ್ರಾಂತಿಕಾರಿ ಜನನಾಯಕರಾದಂತಹ ಶ್ರೀ ಕೆದಂಬಾಡಿ ರಾಮಯ್ಯಗೌಡ ಅವರ ಕಂಚಿನ ಪ್ರತಿಮೆ ಈಗಾಗಲೇ ಸಂಪಾಜೆಗೆ ತಲುಪ್ತಾ ಇದೆ. ಕೆಲವೇ ಈ ಒಂದು ಕ್ಷಣವನ್ನು, ಐತಿಹಾಸಿಕ ಕ್ಷಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಸಿಗುವಂಥ ಭಾಗ್ಯ ನಮಗೆಲ್ಲ ಬಂದಿದೆ. ಇವತ್ತು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಕೊಡಗಿನ ಎಲ್ಲ ಸರ್ವ ಜನಾಂಗದ ಈ ಒಂದು ಐತಿಹಾಸಿಕ ಕ್ಷಣವನ್ನು ತಾವೆಲ್ಲ ಮನಗಂಡು ಅದನ್ನು ನೋಡುವಂಥ ಭಾಗ್ಯವನ್ನು ನಮಗೆಲ್ಲ ಸಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಸಂಪಾಜೆಯಿಂದ ಮಂಗಳೂರು ಬಾವಟಗುಡ್ಡೆವರೆಗೆ ಎಲ್ಲರೂ ಆಗಮಿಸಿ ವಾಹನ ಜಾಥಾದೊಂದಿಗೆ ಸುಳ್ಯದಲ್ಲಿ ಅದ್ದೂರಿಯ ಸ್ವಾಗತವನ್ನು ಮತ್ತೊಮ್ಮೆ ಕೋರಲಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಜರುಗಲಿಕ್ಕಿದೆ. ತಾವೆಲ್ಲ ಇದರಲ್ಲಿ ಭಾಗಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಪ್ರಿಯ ವೀಕ್ಷಕರೇ, ನೇರ ಪ್ರಸಾರದ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆಯನ್ನು ನೀವು ನೋಡ್ತಾ ಇದ್ದೀರಿ. ಸುಳ್ಯ ಭಾಗವನ್ನು ಮೆರವಣಿಗೆ ಸಮೀಪಿಸ್ತಾ ಇದೆ. ಸಾವಿರದ 1837 ನಡೆದಂಥ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡ. ಅಂತಹ ನಾಯಕನ ಕಂಚಿನ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮೆರವಣಿಗೆ ಸುಳ್ಯವನ್ನು ತಲುಪಲಿಕ್ಕಿದೆ. ಸುಳ್ಯ ಆಧುನಿಕ ಸುಳ್ಯದ ಶಿಲ್ಪಿ, ಶಿಕ್ಷಣ ಕ್ರಾಂತಿಯ ಹರಿಕಾರ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಕ್ರಾಂತಿಯ ನೆಲ. ಇವತ್ತು ನಾವು ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರನ್ನು ಕೂಡ ನೆನಪಿಸಿಕೊಳ್ಳಬೇಕಾಗಿದೆ. ಆಧುನಿಕ ಸುಳ್ಯದ ಶಿಲ್ಪಿ, ಬ್ರಿಟಿಷರ ವಿರುದ್ಧದ ಅಮರ ಸುಳ್ಯ 1837 ಹೋರಾಟಕ್ಕೆ ನೇತೃತ್ವ ನೀಡಿದ ಕೆದಂಬಾಡಿ ರಾಮೇಗೌಡರ ನೇತೃತ್ವದ ರೈತರ ಸೇನೆ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿದ್ದ ಯೂನಿಯನ್ ಜಾಕ್ ಧ್ವಜವನ್ನು ಕಿತ್ತೆಸೆದು 13 ದಿನಗಳ ಕಾಲ ಆಡಳಿತವನ್ನು ಮಾಡಿತ್ತು. ಅದೇ ಬಾವುಟಗುಡ್ಡೆಯಲ್ಲಿ ಸ್ಥಾಪನೆಯಾಗಲು ಬರ್ತಾ ಇರುವಂತಹ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಮಡಿಕೇರಿಯಲ್ಲಿ ಹುತಾತ್ಮ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಪ್ರತಿಮೆಯ ಸಮಕ್ಷಮ ನಾಗರಿಕರಿಂದ ವಂದನೆ ಸ್ವೀಕಾರ ಮಾಡಿ ಈ ಭಾಗಕ್ಕೆ ಬಂದಿದೆ. ಸಂಪಾಜೆ ಮೂಲಕ ಸುಳ್ಯ ಪ್ರವೇಶ ಮಾಡಿದೆ. ಈಗಾಗಲೇ ಪೆರಾಜೆಯಲ್ಲಿದೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹುಶಃ ಈ ಹೊತ್ತು ಗಣ್ಯಾತಿ ಗಣ್ಯರ ಸಾಲಿನಲ್ಲಿ ಜೀವಂತ ಆಗಿರ್ತಿದ್ರೆ ಬಹುಶಃ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರೇ ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಆದರೆ ಅವರು ನಮ್ಮೊಂದಿಗಿಲ್ಲ. KVG ಕ್ಯಾಂಪಸ್ನಲ್ಲಿ, ಅದೇ ರೀತಿ ಸುಳ್ಯದಲ್ಲಿ KVG ಅವರ ಕಂಚಿನ ಪ್ರತಿಮೆ ಅನಾವರಣಗೊಂಡಿದೆ. ಸುಳ್ಯ ನಗರದ ಈ KVG ಅವರ ಕಂಚಿನ ಪ್ರತಿಮೆಯ ಬಳಿಯಲ್ಲಿಯೇ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ಸಾಗಿ ಬರುವಂತಹ ಸಂದರ್ಭ ಇದೆ. 1837 ಕೆದಂಬಾಡಿ ರಾಮಯ್ಯಗೌಡರು ತೋರಿದ ನಾಯಕತ್ವದ ಗುಣ ಮತ್ತು ಸಂಘಟನಾ ಶಕ್ತಿಯಿಂದಾಗಿ ಅಮರ ಸುಳ್ಯವು ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ದಾಖಲಾಗಿದ್ದರೆ, ವಿಶ್ವಭೂಪಟದಲ್ಲಿ ಸುಳ್ಯವನ್ನು ಶಾಶ್ವತವಾಗಿ ಗುರುತಿಸುವಂತೆ ಮಾಡಿರುವುದು ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು KVG ಕ್ಯಾಂಪಸ್ನ ಕಾರಣದಿಂದ. ಈ ಸಂಗತಿಯನ್ನು ಕೂಡ ನಾವು ಇವತ್ತು ನೆನಪು ಮಾಡಿಕೊಳ್ಳಬೇಕಾಗಿದೆ. ಅಂಥ ಅಮರ ಸುಳ್ಯದ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಪುರಪ್ರವೇಶ ಆಗ್ತಾ ಇದೆ. ಪೆರಾಜೆಯಿಂದ ಸುಳ್ಯದತ್ತ ಈ ಮೆರವಣಿಗೆ ಬರ್ತಾ ಇದೆ. ದಾರಿಯುದ್ದಕ್ಕೂ ಕೂಡ ಸೇರಿದಂಥ ಸಾವಿರಾರು ಜನರಿಂದ ಅದ್ಧೂರಿಯಾದ ಸ್ವಾಗತ ದೊರೀತಾ ಇದೆ, ಪುಷ್ಪಾರ್ಚನೆ ನಡೀತಾ ಇದೆ. ಹೀಗಾಗಿ ನಿಗದಿತ ಸಮಯಕ್ಕಿಂತ ವಿಳಂಬವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಎನ್ನುವುದನ್ನು ನಾವು ಗಮನಿಸಿಕೊಳ್ಬೇಕು. ಇದೊಂದು ಐತಿಹಾಸಿಕವಾದ ಒಂದು ಕ್ಷಣ. ಅಮರ ಸುಳ್ಯ ಸ್ವಾತಂತ್ರ್ಯ ಸಮರವನ್ನು ನೆನಪು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಹಳ ಮಹತ್ವದ ಕ್ಷಣ ಕೂಡ. ಸುಳ್ಯದ ಮಣ್ಣಿನ ಮಗ, ಬ್ರಿಟಿಷರ ವಿರುದ್ಧ ರೈತ ಹೋರಾಟದ ಮುಂಚೂಣಿ ನಾಯಕ,
ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡಕ್ಕೆ ಕೃಷ್ಣನ್ನೇ ನಮ್ಮದು ಸ್ವತಂತ್ರ ಸ್ಥಾಪಿತ ಸರ್ಕಾರ. ಇಂಗ್ಲಿಷರು ಹೇಳುವ ಎಲ್ಲ ಸಂಘಟನೆಗಳನ್ನು ರದ್ದುಪಡಿಸಿದ್ದೇವೆ. ಹೋರಾಟಕ್ಕೆ ಜಯವಾಗಲಿ. ಬ್ರಿಟಿಷರ ಈ ಧ್ವಜವನ್ನು ಕಿತ್ತೊಗೆಯಿರಿ.
ನೋಡಿಕೊಳ್ಳಿ.
ಬ್ರಿಟಿಷರ ವಿರುದ್ಧ ರೈತ ಹೋರಾಟದ ಮುಂಚೂಣಿ ನಾಯಕ ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯ ಗೌಡಕ್ಕೆ ಕೃಷ್ಣಣ್ಣ ನಮ್ಮದು ಸ್ವತಂತ್ರ ಸ್ಥಾಪಿತ ಸರ್ಕಾರ. ಇಂಗ್ಲಿಷರು ಹೇಳುವ ಎಲ್ಲ ಸಂಘಟನೆಗಳನ್ನು ರದ್ದುಪಡಿಸಿದ್ದೇವೆ. ಹೋರಾಟಕ್ಕೆ ಜಯವಾಗಲಿ. ಬ್ರಿಟಿಷರ ಈ ಧ್ವಜವನ್ನು ಕಿತ್ತೊಗೆಯಿರಿ. ನೋಡಿಕೊಳ್ಳಿ
ಸುಳ್ಳಿದ ಮಣ್ಣಿನ ಮಗ, ಬ್ರಿಟಿಷರ ವಿರುದ್ಧ ರೈತ ಹೋರಾಟದ ಮುಂಚೂಣಿ ನಾಯಕ, ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯ. ಕಿದಂಬಾಡಿ ರಾಮಯ್ಯ ಗೌಡಕ್ಕೆ ಕೃಷ್ಣಣ್ಣ ನಮ್ಮದು ಸ್ವತಂತ್ರ ಸ್ಥಾಪಿತ ಸರ್ಕಾರ. ಇಂಗ್ಲಿಷರು ಹೇಳಿರುವ ಎಲ್ಲ ಸಂಘಟನೆಗಳನ್ನು ರದ್ದುಪಡಿಸಿದ್ದೇವೆ. ಹೋರಾಟಕ್ಕೆ ಜಯವಾಗಲಿ. ಬ್ರಿಟಿಷರ ಈ ಧ್ವಜವನ್ನು ಕಿತ್ತೊಗೆಯಿರಿ.
ನೋಡಿಕೊಳ್ಳಿ. ಜಾಸ್ತಿ ತರ ಮೆಚ್ಚು ಬರ್ಲಿ ಆಯ್ಕೆ ಮಾಡಿ ನಡೆದಂತಹ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಸಂಪಾಜೆಯಿಂದ ಮೊದಲುಗೊಂಡ ಮೆರವಣಿಗೆ ಈಗ ಸುಳ್ಯದತ್ತ ಬರ್ತಾ ಇದೆ, ಸುಳ್ಯವನ್ನ ಸಮೀಪಿಸ್ತಾ ಇದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರುವಂತದ್ದು. ಸಂಪಾಜೆ, ಅರಂತೋಡು, ಪೆರಾಜೆಯನ್ನ ದಾಟಿ ಈಗ ಸುಳ್ಯವನ್ನ ಸಮೀಪಿಸ್ತಾ ಇದೆ. ಸುಳ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ರಸ್ತೆಯ ಇಕ್ಕೆಲಗಳಲ್ಲಿ ಕೂಡ ಈ ಒಂದು ಕಂಚಿನ ಪ್ರತಿಮೆಯನ್ನ ವೀಕ್ಷಣೆ ಮಾಡುವುದಕ್ಕೋಸ್ಕರ ಜನ ಸೇರಿದ್ದಾರೆ. ಅದೇ ರೀತಿಯಲ್ಲಿ ಏನು ಉಬರ್ಡ್ಕ ಕ್ರಾಸ್ ಅಥವಾ ವಿಷ್ಣು ಸರ್ಕಲ್ ಏನಿದೆ ಅಲ್ಲಿಂದ ಭವ್ಯ ಮೆರವಣಿಗೆಯಲ್ಲಿ ಈ ಒಂದು ಪ್ರತಿಮೆಯನ್ನ ಕರೆತರಲಾಗುತ್ತೆ. ಹಾಗಾಗಿ ಅಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಗರದಲ್ಲಿ ಯಾವುದೇ ವಾಹನಗಳನ್ನು ಕೂಡ ಪಾರ್ಕ್ ಮಾಡದಂತೆ ನಗರ ಪಂಚಾಯತ್ ನಿನ್ನೆ ತಾನೇ ಸೂಚನೆಯನ್ನ ನೀಡಿತ್ತು. ಜನದಟ್ಟಣೆ ಮತ್ತು ವಾಹನ ದಟ್ಟಣೆಯನ್ನ ಇರುವ ಕಾರಣ ಈ ಒಂದು ಮುಂಜಾಗ್ರತಾ ಕ್ರಮವನ್ನ ನಗರ ಆಡಳಿತ ತೆಗೆದುಕೊಂಡಿತ್ತು. ಪ್ರಿಯ ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಳ್ಯ ನಗರವನ್ನ ಈ ಒಂದು ಮೆರವಣಿಗೆ ಪ್ರವೇಶ ಮಾಡಲಿಕ್ಕಿದೆ. ಆ ಬಳಿಕ ಶಾಸ್ತ್ರಿ ವೃತ್ತದ ವರೆಗೆ ಭವ್ಯ ಮೆರವಣಿಗೆ ನಡೆದು ಆ ಬಳಿಕ ಪೈಚಾರು, ಜಾಲ್ಸೂರು, ಕನಕಬಜಲು, ಕಾವು, ಕುಂಬ್ರ ಮಾರ್ಗವಾಗಿ ಪುತ್ತೂರಿಗೆ ಆಗಮನ ಆಗುವಂಥದ್ದು. ನೇರ ಪ್ರಸಾರದ ಮೂಲಕ ಈ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ವರದಿಗಾರರು ಕೂಡ ಅಲ್ಲಿಂದ ತಕ್ಷಣದ ಮಾಹಿತಿಯನ್ನ ನೀಡ್ತಾರೆ. ನೇರ ಪ್ರಸಾರವನ್ನು ನೋಡ್ತಾ ಇರುವಂತಹ ವೀಕ್ಷಕರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ಲಿಂಕ್ ಅನ್ನ ಶೇರ್ ಮಾಡಿ ಈ ಒಂದು ಕಾರ್ಯಕ್ರಮದ ವಿಚಾರಗಳನ್ನ ಇನ್ನಷ್ಟು ಜನರಿಗೆ ಮುಟ್ಲಿಕ್ಕೆ ತಾವು ಕೂಡ ಕಾರಣ ಆಗಬೇಕು ಎಂಬ ವಿನಂತಿಯೊಂದಿಗೆ 1837ರ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ ಆ ಸಂಗ್ರಾಮದ ಮುಂಚೂಣಿ ನಾಯಕ ಅವರು ಸುಳ್ಯದವರು ಎನ್ನುವುದು ನಮ್ಮ ಹೆಮ್ಮೆ. ಮತ್ತು ಆ ಘಟನೆ ನಡೆದಿರುವಂಥದ್ದು ಅದು ಸುಳ್ಯದ
ನೆಲದಲ್ಲಿ ಉಬಡ್ಕ ಮಿತ್ತೂರಿನ ಮದುವೆ ಗದ್ದೆಯಿಂದ ಹೊರಟಂತಹ ರೈತರೇ ಸೇನಾನಿಗಳಾದಂತಹ ದಂಡು ಆ ಬಳಿಕ ಬೆಳ್ಳಾರಿಗೆ ಹೋಗಿ ಅಲ್ಲಿ ಖಜಾನೆಯನ್ನು ವಶಪಡಿಸಿಕೊಂಡು ಪುತ್ತೂರಿಗೆ ಹೋಗಿ ಅಲ್ಲಿ ಖಜಾನೆಯನ್ನು ವಶಪಡಿಸಿಕೊಂಡು ಆ ಬಳಿಕ ಮಂಗಳೂರಿಗೆ ಹೋಗಿರುವಂಥದ್ದು. ಸುಳ್ಯದಲ್ಲಿ ಯಾವ ರೀತಿಯ ಚಿತ್ರಣ ಈಗ ಇದೆ ಎನ್ನುವ ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ನಮ್ಮ ಪ್ರಧಾನ ವರದಿಗಾರರಾಗಿರುವಂತಹ ಹರೀಶ್ ಬಂಟ್ರೋಳ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಸುಳ್ಯದಲ್ಲಿ ಯಾವ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ? ಸುಳ್ಯಕ್ಕೆ ಮೆರವಣಿಗೆ ಸಮೀಪಿಸ್ತಾ ಇದೆಯಾ ಹೇಗೆ? ಸುಳ್ಯ ಪೆರಾಜೆಯನ್ನು ದಾಟಿ ಮೆರವಣಿಗೆ ಸುಳ್ಯದ ಹತ್ತಿರ ಬರ್ತಾ ಇದೆ. ಈಗ ಆರಂಭೂರಲ್ಲಿ ಬರ್ತಾ ಇದೆ. ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವೊಂದು ಮಾತನ್ನು ಉಲ್ಲೇಖ ಮಾಡಿದ್ರಿ. ಈಗ ಕೆದಂಬಾಡಿ ರಾಮಗೌಡರ ಊರು ಉಬಡ್ಕ ಮಿತ್ತೂರು ಗ್ರಾಮ ಅನ್ನುವಂಥದ್ದು. ಈ ಸುಳ್ಯದ ಪರಿವಾರ ಖಾನ ಎಂಬಲ್ಲಿ ಉಬಡ್ಕ ಮಿತ್ತೂರಿಗೆ ತಿರುಗುವಂತ ರಸ್ತೆ ಇದೆ. ಈ ಉಬಡ್ಕ ಗ್ರಾಮದವರೆಲ್ಲರೂ ಕೂಡ ಈ ವೃತ್ತದಲ್ಲಿ ಬಂದು ಸೇರಿದ್ದಾರೆ. ಉಬಡ್ಕ ಕ್ರಾಸ್ ಅಲ್ಲಿ ಬಹಳ ವೈಭವದಿಂದ ಕಂಚಿನ ಪ್ರತಿಮೆಯನ್ನ ಸ್ವಾಗತ ಮಾಡುವಂತಹ ಒಂದು ಉದ್ದೇಶಕ್ಕೆ ಬಗ್ಗೆ ಸೇರುವಂತದ್ದು. ಇಲ್ಲಿ ವಿಶೇಷವಾಗಿ ವೇಷಗಳು, ಬ್ಯಾಂಡ್ಗಳು, ನಾಸಿಕ್ ಬ್ಯಾಂಡ್ ವಾದ್ಯಗಳು ಮತ್ತು ವಿದ್ಯಾರ್ಥಿಗಳ ಸಾಲು ಸಾಲು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹದ್ದು ಇಲ್ಲಿ ನಮ್ಮ ಉಬಡ್ಕ ಮತ್ತು ವಿಷ್ಣು ಸರ್ಕಲ್ ಬಳಿಯ ಈ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಅತ್ಯಂತ ವೈಭವವಾದಂತಹ ಒಂದು ಸಂದರ್ಭ ಇಲ್ಲಿ ಸೃಷ್ಟಿಯಾಗಿದೆ. ದುರ್ಗಾ ಕುಮಾರ್, ಬರ್ತಿರುವಂತದ್ದು ನಮ್ಮ ಪರಿವಾರ ಗಣಕ್ಕೆ ತಲುಪಲಿಕ್ಕಿದೆ. ಆನಂತರ ಸುಳ್ಯ ನಗರಕ್ಕೆ ಅದು ಪ್ರವೇಶ ಮಾಡ್ತದೆ. ಧನ್ಯವಾದಗಳು ಸರ್. ಸುಳ್ಯ ನಗರದಲ್ಲಿ ಕೂಡ ಇವತ್ತು ಈ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ನಗರದಲ್ಲಿ ಎರಡು ಯಾವ್ದಾದ್ರು ಒಂದು ಕಡೆಯಲ್ಲಿ ದಿನಕ್ಕೊಂದು ಕಡೆ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಇತ್ತು. ಅದನ್ನ ಈ ಸರ್ತಿ ಇವತ್ತು ಈಗ ಮಧ್ಯಾಹ್ನದವರೆಗೆ ಅದನ್ನೆಲ್ಲವನ್ನು ಕೂಡ APMC ಕಡೆಗೆ ಮತ್ತೆ ಚೆನ್ನಕೇಶ್ವರ ದೇವಸ್ಥಾನದ ಅಂಗಳಕ್ಕೆಲ್ಲ ವರ್ಗಾಯಿಸಿದ್ದಾರೆ. ಅದರಿಂದ ಇಡೀ ರಸ್ತೆಯಲ್ಲಿ ಮೆರವಣಿಗೆ ಸಾಗಲು ಸುಗಮವಾದಂತಹ ವ್ಯವಸ್ಥೆ ರೂಪಿಸಲಾಗಿದೆ. ಓಕೆ, ಧನ್ಯವಾದಗಳು. ಇನ್ನಷ್ಟು ಮಾಹಿತಿಗಾಗಿ ಆ ಬಳಿಕ ನಿಮ್ಮನ್ನು ಸಂಪರ್ಕ ಮಾಡ್ತೇವೆ. ಒಟ್ಟಿನಲ್ಲಿ ಒಂದು ನಾ ಭೂತೋ ನಾ ಭವಿಷ್ಯತಿ ಎನ್ನುವಂತಹ ರೀತಿಯಲ್ಲಿ ಒಂದು ರೀತಿಯಲ್ಲಿ ಈ ಒಂದು ಮೆರವಣಿಗೆ ನಡೀತಾ ಇದೆ. ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಪುರ ಪ್ರವೇಶ ಆಗ್ತಾ ಇರುವಂಥದ್ದು. ಅಕ್ಷರಶಃ ಪುರ ಪ್ರವೇಶ ಆಗ್ತಾ ಇದೆ, ಅಂದ್ರೆ ಸುಳ್ಯದ ಪುರವನ್ನ ಪ್ರವೇಶ ಮಾಡ್ತಾ ಇದೆ. 1837 ಅಮರ ಸುಳ್ಯ ಸ್ವಾತಂತ್ರ್ಯ ಸಮರ ಅನೇಕ ಕಾರಣಗಳಿಗಾಗಿ ಅವಗಣನೆಗೆ ತುತ್ತಾಗಿತ್ತು. ಇತಿಹಾಸದಲ್ಲಿ ಇದಕ್ಕೊಂದು ಸ್ಥಾನಮಾನ ಇರಲಿಲ್ಲ. ಕಲ್ಯಾಣಪ್ಪನ ಕಾಟುಕಾಯಿ ಅಂತ ಕರೆದ್ರು, ದರೋಡೆ ಅಂತ ಕರೆದ್ರು. ಆದರೆ ಅನೇಕ ಸಂಶೋಧಕರಿರ್ಬೋದು, ಲೇಖಕರಿರ್ಬೋದು ಈ ಹೋರಾಟದ ನಿಜ ಚಿತ್ರಣವನ್ನ ಜನಮಾನಸಕ್ಕೆ ಮುಟ್ಟಿಸುವಂತಹ ರೀತಿಯಲ್ಲಿ ತಮ್ಮ ಲೇಖನಿಗಳ ಮೂಲಕ, ತಮ್ಮ ಮಾತುಗಳ ಮೂಲಕ, ತಮ್ಮ ಹೋರಾಟಗಳ ಮೂಲಕ ಮತ್ತು ವಿಶೇಷವಾಗಿ ಕಾಲ್ನಡಿಗೆ ಜಾಥಾದ ಮೂಲಕ ಈ ಸಮಾಜಕ್ಕೆ ಬಿತ್ತರಿಸಿರುವಂತಹ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಹಾಗಾಗಿ ಇದಕ್ಕೊಂದು ಇತಿಹಾಸದಲ್ಲಿ ಸೂಕ್ತ ಮನ್ನಣೆ ದೊರಕಿದಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ ಎನ್ನುವಂಥದ್ದು. ಹಾಗಾಗಿ ಅಂದು ಆ 1830 ನಂತರದ ದಶಕದ ಹೋರಾಟ 2020 ದಶಕದ ವೇಳೆ ಇದೊಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂಥ ಗೌರವಕ್ಕೆ ಪಾತ್ರ ಆಗ್ತಾ ಇದೆ ಎನ್ನುವಂಥದ್ದು ಎಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. 1857 ನಡೆದ ಸಿಪಾಯಿ ದಂಗೆಯನ್ನೇ ಇದುವರೆಗೆ ಪ್ರಥಮ ಸ್ವಾತಂತ್ರ್ಯ ಸಮರ ಅಂತ ಕರೆಯಲಾಗಿತ್ತು. ಅದಕ್ಕೂ 20 ವರ್ಷ ಮೊದಲು ನಡೆದ ಈ ಸುಳ್ಯದ ಮಣ್ಣಿನಲ್ಲಿ ನಡೆದಂತಹ, ಸುಳ್ಯದಿಂದ ಮಂಗಳೂರುವರೆಗೆ ನಡೆದಂತಹ ಆ ಸ್ವಾತಂತ್ರ್ಯ ಸಂಗ್ರಾಮದ ಏನು ವಿಚಾರಗಳಿವೆ ಅದನ್ನು ಒಂದು ರೀತಿಯಲ್ಲಿ ಒಂದು ಸಂದೇಶದ ಮೂಲಕ ಈ ಜನಮಾನಸಕ್ಕೆ ಬಿತ್ತರಿಸುವಂಥ ಕಾರ್ಯ ಆಗಿದೆ. ಆ ಕಾರ್ಯಕ್ಕೆ ಈಗೊಂದು ಮೂರ್ತ ರೂಪ ಬಂದಿದೆ. ಕಂಚಿನ ಪ್ರತಿಮೆಯ ಒಂದು ಮೆರವಣಿಗೆ ನಡೀತಾ ಇದೆ, ಸಂಭ್ರಮ ಪಡ್ತಾ ಇದ್ದಾರೆ. ಅನೇಕ ಮಂದಿ ಈ ಒಂದು ಹೋರಾಟದ ಹಿಂದೆ, ಅಂದರೆ ಇದಕ್ಕೊಂದು ಸೂಕ್ತ ಸ್ಥಾನಮಾನ ಲಭಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ದುಡಿದಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಗೋಪಾಲ ಪೆರಾಜಿ ಅವರು ಅನೇಕ ವರ್ಷಗಳಿಂದ ಇದಕ್ಕೊಂದು ಈ ಒಂದು ಪ್ರತಿಮೆ ಆಗಬೇಕು ಎನ್ನುವಂತಹ ಬಯಕೆಯನ್ನ ವ್ಯಕ್ತಪಡಿಸಿದರಲ್ಲಿ ಗೋಪಾಲ್ ಪೆರಾಜಿ ಅವರು ಕೂಡ ಒಬ್ರು. ಅವರು ಸುದ್ದಿಯೊಂದಿಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ. ಪಾಲಿಗೆ ಬಹಳ ಸಂಭ್ರಮದ ದಿನ ಇವತ್ತು. ಕೆದಂಬಾಡಿ ರಾಮಯ್ಯಗೌಡರ ಒಂದು ಪುತ್ಥಳಿಯನ್ನು ನಾವಿಲ್ಲಿ ಪರಾಜಯ ಗ್ರಾಮಸ್ಥರು ಎಲ್ಲ ಭಾಗದ ಜನ ಸೇರಿಕೊಂಡು ಇಲ್ಲಿ ನಾವು ಅವ್ರನ್ನು ಸ್ವಾಗತಿಸ್ತಾ ಇದ್ದೇವೆ. ಆದರೆ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಪರಾಜಯಲ್ಲಿ ಬಹಳ ದಾಖಲಾದ ಸಂಗತಿ ಅಂದರೆ, ಪರಾಜಯಲ್ಲಿ ಫಸ್ಟ್ ಈ ಯುದ್ಧ ನಿರೂಪಣೆ 1837 ಪ್ರಥಮ ಯುದ್ಧ ನಿರೂಪಣೆಯನ್ನು ಪರಾಜಯ ದೊಡ್ಡಮುಡಿ ಜಾತ್ರೆಯಲ್ಲಿ ಅವತ್ತು ಆ ಕಾಲದ ಹಿರಿಯರು, ನಮ್ಮ ಹಿರಿಯರು ಹೋರಾಟಗಾರರು ಮಾಡಿದರು. ಆದರೆ 2 ಮನೆತನಗಳು ಪರಾಜಯಕ್ಕೆ ಸಂಬಂಧಪಟ್ಟಾಗಿ ಬರ್ತವೆ. ಒಂದು ನಿಡ್ಡೆ ಮೇಲೆ, ಇನ್ನೊಂದು ಕೋಡಿ. ಉಳಿದಾಗೆ ಪರಾಜಯ ಮನೆತನದ ಇಲ್ಲಿ ಬಹುತೇಕ
ಏನು ನಮ್ಮ ಗೌಡ ಜನಾಂಗಗಳು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮನೆಗಳಿಗೆ ಇವತ್ತು ಕೂಡ ಕತ್ತಿ ಇದೆ ಮತ್ತು ಗುರಾಣಿ ಇದೆ. ಅದಕ್ಕೆ ಸಂಬಂಧಪಟ್ಟ ಆಯುಧಗಳು ಕೂಡ ನಮ್ಮಲ್ಲಿ ಇವೆ. ಈ ನಾನು ನೆನಪಿಸಬೇಕಾದ 2 ಮನೆತನಗಳು, ಒಂದು ಕೋಡಿ, ಇನ್ನೊಂದು ನಿಡ್ಡೆ ಮೇಲೆ. ಮತ್ತು ಪೆರಾಜಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಸರು ಒಂದು ನಮಗೆ ಕಾಣುತ್ತಿರುವಂಥದ್ದು ಕೃಷ್ಣಯ್ಯ ಅಂತ ಹೇಳುವರ ಒಂದು ಹೆಸರು ಇಲ್ಲಿ ಬರ್ತದೆ. ನಾನು ಮತ್ತೆ ಕೆದಂಬಾಡಿ ರಾಮಯ್ಯಗೌಡರ ಪುತ್ಥಳಿಯನ್ನು ಪೆರಾಜೆಗೆ ಎಲ್ಲರ ಸಮ್ಮುಖದಲ್ಲಿ ಸ್ವಾಗತಿಸ್ತೇನೆ. ಜಾಸ್ತಿ ತರ ಮೆಚ್ಚುಗೋರ್ಲೆ ಆಯ್ಕೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಪುರಪ್ರವೇಶ ಮೆರವಣಿಗೆ ನಡೀತಾ ಇದೆ. ಸಂಪಾಜೆಯಿಂದ ಮೊದಲುಗೊಂಡ ಈ ಮೆರವಣಿಗೆ ಅಭೂತಪೂರ್ವ ರೀತಿಯಲ್ಲಿ ಸುಳ್ಳಿದತ್ತ ಬರ್ತಾ ಇದೆ. ಈ ಮಧ್ಯೆ ಅನೇಕ ಗಣ್ಯರು ಸುದ್ದಿಯೊಂದಿಗೆ ಮಾತನಾಡಿ ಸಂಭ್ರಮದ ಕ್ಷಣವನ್ನು ಹಂಚಿಕೊಂಡಿದ್ದಾರೆ, ಅವರ ಸಂತೋಷವನ್ನು ಹೇಳಿಕೊಂಡಿದ್ದಾರೆ. ಅವರ ಹೇಳಿಕೆಯನ್ನು ಕೂಡ ನೋಡೋಣ. ಇದೊಂದು ಸುಳ್ಯದ ಮಣ್ಣು ವೀರಪುರುಷರ ನಾಡು ಅಂತ ಹೇಳಲಿಕ್ಕೆ ಹೆಮ್ಮೆ ಆದಂಥ ವಿಚಾರ. 1857ನೇ ಇಸವಿಯಲ್ಲಿ ಏನು ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ಅಂದಿನ ಕಾಲದಲ್ಲಿ ಧುಮುಕಿದಂಥ ಕೆದಂಬಾಡಿ ರಾಮಯ್ಯಗೌಡರು ನಾಡಿನ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣವನ್ನು ಕೂಡ ತೆತ್ತಂತ ನಾವು ಕಂಡಿದ್ದೇವೆ. ಅವರು ಮಾತ್ರ ಅಲ್ಲ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರುವರೆಗೆ ಇಡೀ ಸ್ವಾಭಿಮಾನಿ ರಾಷ್ಟ್ರಭಕ್ತ ಬಂಧುಗಳನ್ನು ಒಂದುಗೂಡಿಸಿ ಯುದ್ಧ ಮಾಡೋದ್ರ ಮುಖಾಂತರ ಬ್ರಿಟಿಷರ ಕೆಂಗಣಿಗೆ ಗುರಿಯಾಗಿ ಬಲಿಯಾದವನ್ನು ಕೂಡ ಕಂಡಿದ್ದೇವೆ. ಇದು ಇವತ್ತಿನ ಪೀಳಿಗೆಗೆ ನಿಜವಾಗಿ ಪ್ರಸ್ತುತ. ಯಾಕೆಂತಂದರೆ ಈ ಸ್ವಾಭಿಮಾನಿ ರಾಷ್ಟ್ರಭಕ್ತರು ದೇಶ ವಿದೇಶಗಳಿಂದ ಬಂದು ಕೊಳ್ಳೆ ಹೊಡೆದಂಥ ಬ್ರಿಟಿಷರು ಇರ್ಬೋದು, ಔರಂಗಜೇಬ ಇರ್ಬೋದು, ಆ ಸಂತತಿಯವರು ಕೂಡ ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ರಾಷ್ಟ್ರಭಕ್ತರಾದಂಥ ಇಂತಹ ನಮ್ಮ ಕೆದಂಬಾಡಿ ರಾಮೇಗೌಡರಂಥ ರಕ್ತ ಈ ಮಣ್ಣಲ್ಲಿ ಇನ್ನೂ ಕೂಡ ಸ್ವಾಭಿಮಾನಿಗಳಾಗಿ ಬೆಳೆಯುವಂಥ ಕೆಲಸ ಆಗಬೇಕು. ಎಂದೆಂದೂ ಕಾಲಕ್ಕೂ ಕೂಡ ಈ ಕರ್ನಾಟಕ ಮಾತ್ರ ಅಲ್ಲ, ಕೊಡಗು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಈ ದೇಶ ನಮ್ಮ ಕಾಶ್ಮೀರದ ಕನ್ಯಾಕುಮಾರಿವರೆಗೆ ಇದು ಹಿಂಗೆ ಅಖಂಡ ಭಾರತ ನಿಲ್ಲುವಂಥ ಕೆಲಸ ಆಗಬೇಕು. ಹೊಸ ಯುವ ಪೀಳಿಗೆಗೆ ಇದನ್ನು ಸ್ವಾಭಿಮಾನ ಉಳಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ಹಾಗಾಗಿ ಇಡೀ ಇವತ್ತು ದಕ್ಷಿಣ ಕನ್ನಡಕ್ಕೆ ಒಂದು ಹೆಮ್ಮೆಯ ದಿನ, ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆಯ ದಿನ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಲಿಕ್ಕೆ ಮೊದಲೇ ಸುಳ್ಯ ಭಾಗದಲ್ಲಿ ಸ್ವಾತಂತ್ರ್ಯದ ಕಿಚ್ಚಿನ ಅರಿವು ಆಗಿತ್ತು ಅಂತ ಹೇಳುವಂಥದ್ದು ಸುಳ್ಯ ತಾಲೂಕಿನ ನಮ್ಮೆಲ್ಲ ದೇಶಭಕ್ತರಿಗೆ ಬಹಳ ಹೆಮ್ಮೆಯ ಸಂಗತಿ. ಇಲ್ಲಿ ಸ್ವಾಮಿ ಅಪರಂಪರ ಅವರ ಪ್ರೇರಣೆಯಿಂದ ಒಂದಷ್ಟು ಜನ ಪ್ರಮುಖರು, ನಾಯಕರು ಒಟ್ಟು ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿ ಅದರಲ್ಲಿ ವಿಜಯವನ್ನು ಸ್ಥಾಪಿಸಿ 13 ದಿನಗಳ ಕಾಲ ಬ್ರಿಟಿಷರ ಯೂನಿಯನ್ ಜಾಕ್ ಧ್ವಜವನ್ನು ಇಳಿಸಿ ಸ್ಥಳೀಯಾಡಳಿತದ ಧ್ವಜವನ್ನು ಏರಿಸಿ ಸ್ಥಳೀಯ ಸರಕಾರವನ್ನು ಸ್ಥಾಪಿಸಿರುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿರುವಂಥ ಸಂಗತಿ. ಇದರಲ್ಲಿ ಬಹಳಷ್ಟು ನಾಯಕರು ಕೈಜೋಡಿಸಿ ಈ ವಿಜಯ ಕಾರ್ಯದಲ್ಲಿ ಸಫಲರಾಗಿದ್ದಾರೆ. ಅದರಲ್ಲಿ ಪ್ರಮುಖರಾಗಿ ಕೆದಂಬಾಡಿ ರಾಮಯ್ಯಗೌಡರು ತನ್ನ ಹೋರಾಟದ ಕಿಚ್ಚು ಮತ್ತು ಸಂಘಟನಾ ಶಕ್ತಿಯಿಂದ ಈ ಕಾರ್ಯವನ್ನು ಸಫಲ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ತರುವಂಥದ್ದು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ವಿಜಯವಾಡದಿಂದ ಹೊರಟಂತಹ ಕೆದಂಬಾಡಿ ರಾಮಯ್ಯಗೌಡರ ಮೂರ್ತಿಯು ಇಲ್ಲಿಗ ಗುಣಡಕ್ಕ ಬಂದೀಗ ಅರಂತೋಡು ತಲುಪಲಿದೆ. ನಾವೆಲ್ಲರೂ ಸೇರಿಕೊಂಡು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಹಾಗೆ ಇದು ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡಿ ಆರತಿಯೊಂದಿಗೆ ನಾವು ಸ್ವೀಕರಿಸುತ್ತಿದ್ದೇವೆ ಆ ಮೂರ್ತಿಯನ್ನು. ಹಾಗೆ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಆಗ್ತಾ ಇದೆ ನಮಗೆಲ್ಲ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹಾರೈಸ್ತೇವೆ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಹೋರಾಟದಲ್ಲಿ ಅಸಂಖ್ಯ ವೀರ ಯೋಧರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಎಲೆಮರೆಯ ಕಾಯಿಯಂತೆ ನಮಗೆ ಗೊತ್ತೇ ಇಲ್ಲದೆ ಅನಾಮಧೇಯರಾಗಿ ಉಳಿದಿರುವಂಥ ಈ ಸಂದರ್ಭದಲ್ಲಿ ಕೇವಲ ಬೆರಳೆಣಿಕೆಯ ನಾಯಕರನ್ನ ಮಾತ್ರ ಉಲ್ಲೇಖ ಮಾಡ್ತಿರುವ ಸಂದರ್ಭದಲ್ಲಿ ಹೀಗೆ ಅನಾಮಧೇಯ ಹೋರಾಟವನ್ನು ಮುಂಚೂಣಿಗೆ ತರುವ ನೆಲೆಯಲ್ಲಿ ಇವತ್ತು ನಮ್ಮ ಈ ಸುಳ್ಯ ಪರಿಸರದ ಈ ಭಾಗದ
ಮುಂಚೂಣಿ ಹೋರಾಟಗಾರ 1837ರ ದಂಗೆಯ ದಂಡನಾಯಕ ಆಗಿದ್ದಂಥ ಕೆದಂಬಾಡಿ ರಾಮಗೌಡರ ಕಂಚಿನ ಪುತ್ಥಳಿ ಇವತ್ತು ಅನಾವರಣ ಆಗ್ತಿರುವಂಥದ್ದು. ಈ ಅನಾವರಣದ ಉದ್ದೇಶಕ್ಕಾಗಿ ಆಂಧ್ರದ ವಿಜಯವಾಡದಿಂದ ಮಡಿಕೇರಿಯ ಮೂಲಕ ಈಗ ಸುಳ್ಯಕ್ಕಾಗಿ ಮಂಗಳೂರಿನ ಬಾವುಟ ಗುಡ್ಡದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಭಾಗದ ಜನರಿಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂಥ ವಿಷಯ. ಇವತ್ತು ನೀವು ನೋಡಿದ್ದೀರ, ಇಲ್ಲಿ ಅಭೂತಪೂರ್ವ ಜನ ಸೇರಿದ್ದಾರೆ. ಹಾಗೆ ಜನರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಎಷ್ಟಿದೆ ಅಂತ ಹೇಳುವಂಥದ್ದಕ್ಕೆ ಇದು ಪ್ರತೀಕ. ಎಲ್ಲರಿಗೂ ಶುಭವಾಗಲಿ. ಆಯಿತಾ, ಇವತ್ತು ಸಂಪಾಜೆಯ ಮುಖಾಂತರ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥ ಈ ಒಂದು ಕೆದಂಬಾಡಿ ರಾಮಯ್ಯಗೌಡ ಅವರ ಪ್ರತಿಮೆಗೆ ನಮ್ಮ ಸಂಪಾಜೆ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಈಗಲೇ ರಥ ಬರ್ತಾ ಇದೆ. ನಾವೆಲ್ಲರೂ ಒಟ್ಟಾಗಿ ಇದನ್ನು ಸ್ವಾಗತಿಸ್ತಕ್ಕಂಥ ಕೆಲಸಗಳನ್ನು ಮಾಡುವ ಅಂತ ಹೇಳತಕ್ಕಂಥ ಮಾತನ್ನು ಸಭಾ ಹಾರೈಸ್ತಾ ಇದ್ದೇವೆ. ಜಾಸ್ತಿ ತರ ಮಿತ್ತು ಬರ್ಲಿ ಆಯ್ಕೆ ಮಾಡಿ ಇದೊಂದು ಸುಳ್ಯದ ಮಣ್ಣು ವೀರಪುರುಷರ ನಾಡು ಅಂತ ಹೇಳಲಿಕ್ಕೆ ಹೆಮ್ಮೆ ಆದಂಥ ವಿಚಾರ. 1857ನೇ ಇಸವಿಯಲ್ಲಿ ಏನು ಜಾಸ್ತಿ ತರ ಮಿತ್ತು ಬರ್ಲಿ ಆಯ್ಕೆ ಮಾಡಿ ಪ್ರಿಯ ವೀಕ್ಷಕರೇ, ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಸುಳ್ಯ ಪುರ ಪ್ರವೇಶ ಮಾಡಿದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಅನೇಕ ಗಂಟೆಗಳಿಂದ ಸುಳ್ಯದ ಜನ ಕಾಯ್ತಾ ಇದ್ದಾರೆ, ಅನೇಕ ನಿಮಿಷಗಳಿಂದ ಜನ ಕಾಯ್ತಾ ಇದ್ದಾರೆ. ಅವರೆಲ್ಲರ ನಿರೀಕ್ಷೆ, ಕುತೂಹಲ, ಕಾತರಗಳಿಗೆ ವಿರಾಮ ಬಿಟ್ಟು ಇದೀಗ ಸ್ವಾತಂತ್ರ್ಯ ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಸುಳ್ಯ ನಗರಕ್ಕೆ ಪ್ರವೇಶ ಮಾಡಿದೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ನಮ್ಮೊಂದಿಗೆ ಆರಂಭಿಕ ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ವರದಿಗಾರರಾಗಿರುವಂಥ ಶಿವಪ್ರಸಾದ್ ಕೇರ್ಪಳ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ನಮಸ್ತೆ. ನಮಸ್ತೆ. ಸುಳ್ಯಕ್ಕೆ ಅಕ್ಷರಶಃ ಪ್ರತಿಮೆಯನ್ನು ಪುರಪ್ರವೇಶ ಮಾಡಿದೆ. ಈ ಒಂದು ಸಂಭ್ರಮದ ಕ್ಷಣದ ವಾತಾವರಣ ಅಲ್ಲಿ ಹೇಗಿದೆ ಅಂತ? ಈಗ ಸುಳ್ಯಕ್ಕೆ ಆಗಮಿಸುತ್ತಿದ್ದಂತೆ ಉಬರಡ್ಕ ಕ್ರಾಸ್ ಬಳಿ ಕೆದಂಬಾಡಿ ಕುಟುಂಬಸ್ಥರು ಹಾಗೂ ಉಬರಡ್ಕ ಗ್ರಾಮ ಪಂಚಾಯತ್ ಹಾಗೂ ಸುಳ್ಯದ ನಾಗರಿಕರು ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಕೆದಂಬಾಡಿ ರಾಮಯ್ಯ ಗೌಡ ಕಂಚಿನ ಪ್ರತಿಮೆಗೆ ಹೂಹಾರ ಹಾಕುವುದು ಮತ್ತು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸ್ವಾಗತ ಮಾಡಲಾಗಿದೆ. ಹಾಗೂ ಇದರ ನಿರ್ಮಾಣ ಸಮಿತಿಗೆ ಪ್ರಮುಖ ಪಾತ್ರವಾಗಿರುವ ಕಿರಣ್ ಬುಡ್ಲೆಗುದ್ದು ಹಾಗೂ ಆ ಸಮಿತಿಯ ಕಾರ್ಯದರ್ಶಿ ಅವರನ್ನು ಕೆದಂಬಾಡಿ ಕುಟುಂಬಸ್ಥರು ಗೌರವಿಸಿದ್ದಾರೆ ಸರ್. ಅಲ್ಲಿಂದ ಈಗ ಗಾಂಧಿನಗರದತ್ತ ಈ ಕಂಚಿನ ಪ್ರತಿಮೆಯ ಮೆರವಣಿಗೆ ಬರ್ತಾ ಇದೆ. ಎಲ್ಲರೂ ನಡ್ಕೊಂಡೇ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಸರ್. ಓಕೆ, ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಹೇಗೆ? ಸುಮಾರು ಇಲ್ಲಿ ಒಂದು ಸುಳ್ಯ ನಗರದಲ್ಲಿ ಒಂದು 10,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಫುಲ್ ಜನ ಜಾತ್ರೆ ಇದೆ ಸರ್ ಸುಳ್ಯದ ನಗರದಲ್ಲಿ. ಓಕೆ ಓಕೆ, ಧನ್ಯವಾದಗಳು. ಮತ್ತು ವಾಹನ ಜಾಥಾವೂ ಇದೆ. ಎಸ್, ಧನ್ಯವಾದಗಳು ಶಿವಪ್ರಸಾದ್ ಕೇರ್ಪಳ ಅವರೇ. ಅವರೇ ಹೇಳಿದ ರೀತಿಯಲ್ಲಿ ಬಹುಶಃ ಸುಳ್ಯದ ಪಾಲಿಗೆ ಮತ್ತೊಂದು ಜಾತ್ರೆ, ಅದು ಈ ಯಾತ್ರೆ. ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ಪುರಪ್ರವೇಶ ಮಾಡಿದೆ. ಸುಳ್ಯದಲ್ಲಿ ಅಭೂತಪೂರ್ವ ರೀತಿಯಲ್ಲಿ ಸ್ವಾಗತಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಶಿವಪ್ರಸಾದ್ ಕೇರ್ಪಳ ನಮ್ಮ ವರದಿಗಾರರು ಹೇಳಿರುವಂತೆ ಉಬರ್ಡ್ ಕ್ರಾಸ್ ಏನಿದೆ ಅಥವಾ ವಿಷ್ಣು ಸರ್ಕಲ್ ಅಂತ ನಾವೇನು ಕರೀತೇವೆ, ಆ ಪ್ರದೇಶದಿಂದ ಈಗ ಮೆರವಣಿಗೆ ನಡೀತಾ ಇದೆ. ಅಲ್ಲಿ
ಕೆದಂಬಾಡಿ ರಾಮಯ್ಯಗೌಡರ ವಂಶಸ್ಥರು ಮತ್ತು ಉಬಾಡ್ ಕಮಿತೂರ್ನ ಸರ್ವ ಜನತೆ ಅಲ್ಲಿ ಸೇರಿದ್ದಾರೆ ಮತ್ತು ಈ ಪುತ್ಥಳಿ ನಿರ್ಮಾಣಕ್ಕೆ ಏನು ಸಹಕಾರವನ್ನ ನೀಡಿದ್ದಾರೆ. ಅದಕ್ಕೆ ಕಿರಣ್ ಬುಡ್ಲೆ ಗೊತ್ತು ಇದರ ಉಸ್ತುವಾರಿ ಅಂದರೆ ಪ್ರತಿಮೆ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯನ್ನು ಅಲ್ಲಿ ಗೌರವಿಸಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದರೊಂದಿಗೆ ಸ್ವತಃ ಕಿರಣ್ ಬುಡ್ಲೆ ಗೊತ್ತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಈ ಒಂದು ಕೆದಂಬಾಡಿ ರಾಮಗೌಡ ಪುತ್ಥಳಿಯ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ ಅನೇಕ ಸಮಯದಿಂದ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕೂಡ ಕಾರಣಕರ್ತರಾಗಿದ್ದಾರೆ. ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ನಮಸ್ತೆ. ಹಲೋ. ಇಡೀ ದಕ್ಷಿಣ ಎಲ್ಲ ಅಧಿಕಾರಿ ವರ್ಗ ಎಲ್ಲರೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಯುವಕರಿಗೆ ಒಂದು ಓಕೆ ಓಕೆ ಧನ್ಯವಾದಗಳು. ಬಹುಶಃ ಅಲ್ಲಿಯ ಸಂಭ್ರಮದ ನಡುವೆ ಅವರ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಆದರೆ ಅವರು ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಏನು ಕೆದಂಬಾಡಿ ರಾಮಯ್ಯಗೌಡರ ಆ ಪ್ರತಿಮೆ ಸುಳ್ಯ ನಗರವನ್ನ ಪ್ರವೇಶ ಮಾಡಿದಂತ ಈ ಹೊತ್ತು ಅದ್ಧೂರಿಯಿಂದ ಒಂದು ಸಂಭ್ರಮದಿಂದ ಅದನ್ನ ಕೊಳ್ಳಲಾಗ್ತಾ ಇದೆ. ಸಂಭ್ರಮದ ಮೆರವಣಿಗೆ ನಡೀತಾ ಇದೆ, ವಾಹನ ಮೆರವಣಿಗೆ ಇದೆ, ಜನ ಇದ್ದಾರೆ. ಈಗಾಗಲೇ ನಮ್ಮ ವರದಿಗಾರ ಆಗಿರುವಂತಹ ಶಿವಪ್ರಸಾದ್ ಕೇರ್ಪಳ ಅವರು ಹೇಳಿದ ರೀತಿಯಲ್ಲಿ 10,000ಕ್ಕಿಂತ ಹೆಚ್ಚು ಮಂದಿಯಲ್ಲಿ ಸೇರಿದ್ದಾರೆ ಅಂತಂದ್ರೆ ಅದು ಸುಳ್ಯದ ಮತ್ತೊಂದು ಜಾತ್ರೆಯಂತೆ ಅದು ಪರಿಣಮಿಸ್ತಾ ಇದೆ. ಏನು ಒಂದು ಕಾಲದಲ್ಲಿ ಇತಿಹಾಸದಲ್ಲಿ ಅವಗಣನೆಗೆ ಕಾರಣ ಆಗಿದ್ದಂಥ ಒಂದು ಹೋರಾಟ, ಆ ಹೋರಾಟದ ಮುಂಚೂಣಿ ನಾಯಕನಾಗಿ ಬಿಂಬಿಸಲ್ಪಟ್ಟಂಥ ವ್ಯಕ್ತಿ ಧೀರೋದಾತ್ತ ನಾಯಕ ಕೆದಂಬಾಡಿ ರಾಮಯ್ಯಗೌಡರು ಇದರ ನೇತೃತ್ವವನ್ನು ವಹಿಸಿದವರು. ಹಾಗಾಗಿ ಅವರಿಗೆ ಅರ್ಹವಾದಂತಹ ಒಂದು ಗೌರವವನ್ನು ಕೊಡಬೇಕು. ಮತ್ತೊಂದು ಆ ಹೋರಾಟವನ್ನು ಮುಂದಿನ ಭವಿಷ್ಯ ಏನಿದೆ ಆ ಭವಿಷ್ಯದಲ್ಲಿ ಈ ಹೋರಾಟದ ಪ್ರಖರತೆಯನ್ನು, ಆ ಹೋರಾಟದ ನೀಡಿದಂತಹ ಸಂದೇಶವನ್ನು ಮತ್ತು ಮುಂಬರುವ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಹಚ್ಚಲು ಈ ಹೋರಾಟ ಹೇಗೆ ಕಾರಣ ಆಯಿತು, ಭಾರತ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂಥ ಅಭಿಧಾನಕ್ಕೆ ಹೇಗೆ ಪಾತ್ರ ಆಯಿತು, ಎಲ್ಲ ವಿಚಾರಗಳನ್ನ ಜನಮಾನಸಕ್ಕೆ ಬಿತ್ತರಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಅನಾವರಣ ಅದು ಮಂಗಳೂರಿನ ಬಾವಟಗುಡ್ಡೆಯಲ್ಲಿ ಆಗಲಿಕ್ಕಿದೆ. ಈ ನಿಟ್ಟಿನಲ್ಲಿ ಇಂದು ಇದರ ಪುರಪ್ರವೇಶದ ಮೆರವಣಿಗೆ ನಡೀತಾ ಇದೆ. ಈಗ ಸುಳ್ಯ ನಗರದಲ್ಲಿ ಯಾವ ರೀತಿ ನಡೀತಾ ಇದೆ ಎನ್ನುವುದನ್ನ ಈಗಾಗಲೇ ನಮ್ಮ ವರದಿಗಾರರು ಮಾಹಿತಿಯನ್ನ ನೀಡಿದ್ದಾರೆ. ಸುಳ್ಯ ನಗರದಲ್ಲಿ ನೀವು ಗಮನಿಸಿ, ಎಲ್ಲಿ ನೋಡಿದ್ರಲ್ಲೂ ಕೂಡ ಜನ ಜನ ಜನ. ಇದು ಸುಳ್ಯದ ಸ್ವಾತಂತ್ರ್ಯ ಹೋರಾಟವೊಂದಕ್ಕೆ ಇಲ್ಲಿಯ ಜನ ನೀಡ್ತಾ ಇರುವಂತಹ ಗೌರವ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಪಕ್ಷ ಭೇದ ಮರೆತು, ಜಾತಿ ಧರ್ಮ ಮರೆತು ಅಮರ ಸುಳ್ಯದ ಜನ ಯಾವ ರೀತಿ 1837ರಲ್ಲಿ ಮದುವೆಗದ್ದೆಯ ಆ ವೀರ ವಿಪ್ಲವದ ನೆಲದಿಂದ ಆ ದಂಡು ಹೊರಟಿತು, ಅಷ್ಟೇ ಉತ್ಸಾಹದಲ್ಲಿ ಅಂದಿನ ಹೋರಾಟವನ್ನ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಮತ್ತು ಆ ಹೋರಾಟದ ನಾಯಕರನ್ನ ಗೌರವಿಸೋದಕ್ಕೋಸ್ಕರ ಇವತ್ತು ಮತ್ತೆ ಬಂದಿದ್ದಾರೆ. ಸುಮಾರು 10,000ಕ್ಕೂ ಮಿಕ್ಕಿ ಜನ ಸುಳ್ಯ ನಗರದಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಅವತ್ತಿನ ಹೋರಾಟದ ಪ್ರಖರತೆಗೆ ಇವತ್ತು ಜನ ಯಾವ ರೀತಿಯ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಖಂಡಿತವಾಗಿಯೂ ನಾವು ನೆನಪು ಮಾಡಿಕೊಳ್ಳಬೇಕು ಮತ್ತು ಗೌರವ ಸಲ್ಲಿಸಬೇಕು ಅಂದಿನ ಹೋರಾಟದ ಮುಂಚೂಣಿ ನಾಯಕರನ್ನ. ಧೀರೋದಾತ್ತ ನಾಯಕರಾದಂತಹ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಒಂದು ಮೆರವಣಿಗೆ ನಡೀತಾ ಇದೆ. 1837ರಲ್ಲಿ ನಡೆದಂತಹ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಗೌರವಕ್ಕೆ ಇವತ್ತು ನಾವು ಆ ಗೌರವವನ್ನು ಸಲ್ಲಿಸ್ತಾ ಇರುವಂತಹದ್ದು, ಆ ಹೋರಾಟಕ್ಕೆ ಗೌರವವನ್ನು ಸಲ್ಲಿಸ್ತಾ ಇರುವಂತಹದ್ದು ಹಾದು ಬರ್ತಾ ಇದೆ. ಸುಳ್ಯದಲ್ಲಿ ಕಂಚಿನ ಪ್ರತಿಮೆ, ಕ್ಷಮಿಸಿ, ಚಿನ್ನದ ಬಣ್ಣದ ಏನು ಕಂಚಿನ ಪ್ರತಿಮೆ, ಈ ಭಾಗದ ಕೃಷಿ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಅಡಿಕೆ ಗೊನೆಗಳಿಂದ ಅಲಂಕಾರವಾಗಿರುವಂತಹ ವಾಹನ, ಅದೇ ರೀತಿಯಲ್ಲಿ ಅಶ್ವಮೇಧದ ಕುದುರೆಯನ್ನ ಸಂಕೇತಿಸುವಂತಹ ಕುದುರೆಗಳು ಎದುರಿರುವಂಥದ್ದು. ಸ್ವತಃ ರಾಮಯ್ಯಗೌಡರು ಕೂಡ ಕುದುರೆಯನ್ನ ಏರಿದ ರೀತಿಯಲ್ಲಿ ಅವರ ಪ್ರತಿಮೆ ಇರುವಂಥದ್ದು. ಒಟ್ಟಿನಲ್ಲಿ ಸುಳ್ಯ ನಗರದಲ್ಲಿ ಜನಸಾಗರದ ನಡುವೆ ಈ ಒಂದು ಮೆರವಣಿಗೆ ಹಾದು ಬರ್ತಾ ಇದೆ.
ನಿರ್ದೇಶಕರಾದಂಥ ಡಾಕ್ಟರ್ ಕೆ.ವಿ. ಚಿದಾನಂದವರು ಧ್ವಜಾರೋಹಣ ಮಾಡಲಿದ್ದಾರೆ. ಆದಿಚುಂಚನಗಿರಿ ಶಾಖಾ ಮಠದ ಧರ್ಮ ಗುರುಗಳು ಗಮನಿಸ್ತಾ ಇದ್ದೀರಿ, ಸುಳ್ಯ ನಗರದಲ್ಲಿ ವಾಹನ ಮೆರವಣಿಗೆ ನೀವು ಗಮನಿಸ್ತಾ ಇದ್ದೀರಿ. ದ್ವಿಚಕ್ರ ವಾಹನ ಮೆರವಣಿಗೆಯ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಪುರಪ್ರವೇಶ ಆಗ್ತಾ ಇದೆ. ಈ ಒಂದು ಮಹತ್ ಘಟನೆಯ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. 10,000ಕ್ಕೂ ಹೆಚ್ಚು ಮಂದಿಯಲ್ಲಿ ಜನ ಸೇರಿದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಅಭೂತಪೂರ್ವವಾದಂತಹ ಒಂದು ಮೆರವಣಿಗೆ. ಆ ಮೆರವಣಿಗೆಯ ಮೂಲಕ ಈಗ ಒಂದು ವಿಶೇಷವಾದಂತಹ ಒಂದು ಯಾತ್ರೆ ನಡೀತಾ ಇದೆ. ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಪುರ ಪ್ರವೇಶ ಆಗ್ತಾ ಇದೆ. ಅತ್ಯಂತ ದೊಡ್ಡ ಮಟ್ಟದಲ್ಲಿ ಜನ ಸೇರಿ ಅದನ್ನು ಬರಮಾಡಿಕೊಳ್ತಾ ಇದ್ದಾರೆ. 1837ರಲ್ಲಿ ತುಳುನಾಡಿನ ವೀರ ರೈತರು ಬ್ರಿಟಿಷ್ ಕಂಪನಿಯ ರೈತ ವಿರೋಧಿ ಕಾರ್ಯಗಳ ವಿರುದ್ಧ ಹೋರಾಟ ನಡೆಸಿ ಬ್ರಿಟಿಷ್ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಸಮಸ್ತ ಕೆನರಾ ಜಿಲ್ಲೆಯ ಆಡಳಿತ ಚುಕ್ಕಾಣಿ ಹಿಡಿದ ಈ ಹೋರಾಟ ನಮ್ಮ ಜಿಲ್ಲೆಯ ಜನ ಆತ್ಮಾಭಿಮಾನದಿಂದ ಬೀಗಬೇಕಾದಂಥ ಹೆಮ್ಮೆಯ ವಿಚಾರ. ಇದಕ್ಕೆ ಬಲ ನೀಡುವ ನಿಟ್ಟಿನಲ್ಲಿ ಈ ಒಂದು ಕಂಚಿನ ಪ್ರತಿಮೆಯ ಯಾತ್ರೆ ನಡೀತಾ ಇದೆ. ಸುಳ್ಯ ನಗರದಲ್ಲಿ ಹಾದು ಬರ್ತಾ ಇದೆ. ಜನಸಾಗರದ ನಡುವೆ ಇದಕ್ಕೆ ಸ್ವಾಗತವನ್ನು ನೀಡಲಾಗ್ತಾ ಇದೆ. ಪುಷ್ಪಾರ್ಚನೆ ಮಾಡಲಾಗ್ತಾ ಇದೆ. ಅನೇಕ ಮಂದಿ ನಾಯಕರಿದ್ದಾರೆ. ಜಾತಿ ಧರ್ಮ ಮತಭೇದವನ್ನು ಮರೆತು ಈ ಒಂದು ಕಂಚಿನ ಪ್ರತಿಮೆಯನ್ನು ಸ್ವಾಗತಿಸಲಾಗ್ತಾ ಇದೆ. ಸುಳ್ಯದಿಂದ ಪುತ್ತೂರು, ಪುತ್ತೂರಿಂದ ಮಾಣಿ, BC ರೋಡ್ ಮಾರ್ಗವಾಗಿ ಮಂಗಳೂರಿಗೆ ತೆರಳಲಿಕ್ಕಿದೆ. ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಸಮಾಪನಗೊಳ್ಳಲಿಕ್ಕಿದೆ. ಅಲ್ಲಿ ಮುಂದಿನ ತಿಂಗಳು ಈ ಒಂದು ಪ್ರತಿಮೆ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಅನೇಕ ಮಂದಿ ಸಂಶೋಧಕರು, ಲೇಖಕರು ತಮ್ಮ ಕೃತಿಗಳ ಮೂಲಕ ಈ ಒಂದು ಅಮರ ಸುಳ್ಯ ಹೋರಾಟವನ್ನು ಜನಮಾನಸಕ್ಕೆ ಬಿತ್ತರಿಸಿರುವಂಥದ್ದು. ಅನಂತರಾಜ್ ಗೌಡ ಇರ್ಬೋದು, NS ದೇವಿಪ್ರಸಾದ್ ಇರ್ಬೋದು, ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಇರ್ಬೋದು, ಡಾಕ್ಟರ್ ಪ್ರಭಾಕರ ಶಿಶಿಲಾ, ಅರವಿಂದ ಚುಕ್ಕಾಡಿ, KR ವಿದ್ಯಾಧರ್, ಪ್ರಭಾಕರ ನೀರುಮಾರ್ಗ, ಸಹನಾ ಕಾಂತ ಬೈಲು, ಅನಿದಿತ್ ಗೌಡ ಕೊಚ್ಚಿ ಬಾರಿಕೆ, ಹೀಗೆ ಅನೇಕ ಮಂದಿ ಇತ್ತೀಚಿನ ವರ್ಷಗಳಲ್ಲಿ ಈ ಕುರಿತ ಪುಸ್ತಕಗಳನ್ನು ಹೊರತಂದು, ಕೃತಿಗಳನ್ನು ಹೊರತಂದು ಇದರ ಪ್ರಾಮುಖ್ಯತೆಯನ್ನು ಜನಮಾನಸಕ್ಕೆ ಮುಟ್ಟಿಸಿದ್ದಾರೆ. ಅದರ ಜೊತೆಗೆ ಸ್ವಾತಂತ್ರ್ಯ ನಂತರ ಅನೇಕ ಹಿರಿಯ ಲೇಖಕರು, ವಿದ್ವಾಂಸರು ಕೂಡ ಈ ಒಂದು ಹೋರಾಟವನ್ನು ಈ ಒಂದು ಲೇಖನಿಯ ಮೂಲಕ ಈ ಹೋರಾಟದ ನಿಜ ಸಂಗತಿಯನ್ನು ಬಿತ್ತರಿಸಲಿಕ್ಕೆ ಕಾರಣ ಆಗಿದ್ದಾರೆ. ಜೊತೆಗೆ ಅನೇಕ ಕಲಾ ಪ್ರಕಾರಗಳ ಮೂಲಕ, ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ಬೀದಿ ನಾಟಕಗಳ ಮೂಲಕ ಇರ್ಬೋದು, ಈ ಒಂದು ಹೋರಾಟದ ಕಸುವನ್ನು ಜನಮಾನಸಕ್ಕೆ ಮುಟ್ಟಿಸುವ ರೀತಿಯಲ್ಲಿ ಪ್ರಯತ್ನಗಳಾಗಿದ್ದಾವೆ. ಸುಳ್ಯ ನಗರದಲ್ಲಿ ಸಿಂಗಾರಿ ಮೇಳದ, ನಾಸಿಕ್ ಬ್ಯಾಂಡಿನ, ಡೊಡ್ಲು ಕುಣಿತದ ಮೆರವಣಿಗೆ ನಡೀತಾ ಇದೆ. ಪೂರ್ಣ ಕುಂಭವನ್ನು ಹಿಡಿದಂಥ ನಾರಿಮಣಿಗಳು ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ಸುಳ್ಯ ನಗರದಲ್ಲಿ ಆಗ್ತಾ ಇದೆ. ದ್ವಿಚಕ್ರ ವಾಹನ ಇದೆ, ಚತುಶ್ಚಕ್ರ ವಾಹನ ಮೆರವಣಿಗೆ ಇದೆ. ಆ ಮೂಲಕ ತುಳುನಾಡಿನ ವೀರ ಹೋರಾಟವೊಂದರ ಸಮರವೀರ ನಾಯಕನ, ಮುಂಚೂಣಿ ನಾಯಕನ ಪ್ರತಿಮೆಯ ಪುರಪ್ರವೇಶದ ಮೆರವಣಿಗೆ ನಡೀತಾ ಇದೆ. ಸಂಪಾಜೆಯಿಂದ ಅರಂತೋಡು, ಅರಂತೋಡಿನಿಂದ ಪೆರಾಜೆ, ಪೆರಾಜೆಯಿಂದ ಅರಂಬೂರು ಮಾರ್ಗವಾಗಿ ಸುಳ್ಳಕ್ಕೆ ಬಂದಿರುವಂತಹ ಈ ಒಂದು
ಪುರಪ್ರವೇಶದ ಮೆರವಣಿಗೆ, ಅಲ್ಲಿ ಅಭೂತಪೂರ್ವ ಮೆರವಣಿಗೆಯ ಬಳಿಕ ಜಾಲ್ಸೂರು, ಕನಕಮಜಲು, ಕಾವು, ಕುಂಬ್ರಾ ಮಾರ್ಗವಾಗಿ ಪುತ್ತೂರಿಗೆ ಬರಲಿಕ್ಕಿದೆ. ಈಗಾಗಲೇ ಈ ಮಾರ್ಗದಲ್ಲೂ ಕೂಡ ಸಾಕಷ್ಟು ಜನ ಸೇರಿ ಈ ಒಂದು ಮೆರವಣಿಗೆಯನ್ನ ಬರಮಾಡಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಎಲ್ಲ ದೃಶ್ಯಾವಳಿಗಳನ್ನ ನಾವು ನಿಮಗೆ ನೀಡ್ತಾ ಇದ್ದೇವೆ. ಆ ಮೂಲಕ ಈ ಒಂದು ಹೋರಾಟವನ್ನು ನೆನಪು ಮಾಡಿಕೊಳ್ಳುವಂಥ ಈ ಸುಸಂದರ್ಭದಲ್ಲಿ, ಐತಿಹಾಸಿಕ ಕ್ಷಣದಲ್ಲಿ ನಾವಿರುವಂತಹ ಈ ಸಂದರ್ಭದಲ್ಲಿ ಈ ದೃಶ್ಯಗಳನ್ನು ಜನಮಾನಸಕ್ಕೆ ನಾವು ಮುಟ್ಟಿಸ್ತಾ ಇದ್ದೇವೆ ಸುದ್ದಿ ನೇರ ಪ್ರಸಾರದ ಮೂಲಕ. ನಾಸಿಕ್ ಬ್ಯಾಂಡ್ ಇರ್ಬೋದು, ಸಿಂಗಾರಿ ಮೇಳ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ವಿವಿಧ ಬಗೆಯ ವೇಷಭೂಷಣಗಳಿರ್ಬೋದು, ಕೀಲು ಕುದುರೆ ಇರ್ಬೋದು, ಹೀಗೆ ಒಂದು ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಸುಳ್ಯಕ್ಕೆ ಸುಳ್ಯವೇ ಸಂಭ್ರಮ ಪಟ್ಟುಕೊಳ್ಳುವಂತಹ ಒಂದು ಘಟನೆ, ಮಹತ್ ಘಟನೆ ಇದು. ತುಳುನಾಡಿನ ಹಳ್ಳಿಯಲ್ಲಿ ಹುಟ್ಟಿ ಸಾಮ್ರಾಜ್ಯಶಾಹಿ ಬ್ರಿಟಿಷರ ವಿರುದ್ಧ ಸೆಣಸಿ ಇಂದಿನ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಮತ್ತು ಉಡುಪಿ ಹಾಗೂ ಕೊಡಗು ಜಿಲ್ಲೆಗಳನ್ನು ಭಾಗಶಃ ಗೆದ್ದು ತನ್ನ ಅಸಾಧಾರಣ ಮತ್ತು ಅತ್ಯದ್ಭುತ ಮುಂದಾಳ್ತನದ ಮೂಲಕ ಈ ಭೂಪ್ರದೇಶಕ್ಕೆ 2 ವಾರಗಳಷ್ಟು ಕಾಲ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟ ಧೀರೋದಾತ್ತ ನಾಯಕ ಕೆದಂಬಾಡಿ ರಾಮಗೌಡ. ಅಂಥ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಸಿದ್ಧವಾಗಿದೆ. ಆಂಧ್ರ ಪ್ರದೇಶದ ವಿಜಯವಾಡದಿಂದ ಕಂಚುಗಾರ ಕಲಾವಿದರಿಂದ ನಿರ್ಮಾಣಗೊಂಡಿರುವಂಥ ಈ ಕಂಚಿನ ಪ್ರತಿಮೆ 11 ಅಡಿ × 11 ಅಡಿ ಎತ್ತರದ ಗಾತ್ರವನ್ನು ಹೊಂದಿರುವಂಥದ್ದು. ಅಲಂಕೃತ ವಾಹನದಲ್ಲಿ ಇದು ಪುರಪ್ರವೇಶ ಮಾಡ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಜನಸಾಗರ ಕಾಣ್ತಾ ಇದೆ. ಅದೊಂದು ಕಾಲದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿ ಅಮರ ಸುಳ್ಯ ಸ್ವಾತಂತ್ರ್ಯಕ್ಕೆ ಕಾರಣವಾದಂತಹ ನೆಲ. ಆ ಬಳಿಕ ನಡೆದ ಸ್ವಾತಂತ್ರ್ಯ ಹೋರಾಟಕ್ಕೆ ಎಲ್ಲ ರೀತಿಯಿಂದಲೂ ಕಿಚ್ಚು ಹಚ್ಚಿದ ಕ್ಷಣ ಅದು. 1837ರ ಅಮರ ಕ್ರಾಂತಿ. ಆ ಅಮರ ಕ್ರಾಂತಿಯ ನೆಲದಲ್ಲಿ ಈಗ ಅಮರ ಕ್ರಾಂತಿಯ ಹೋರಾಟಗಾರನ ಕಂಚಿನ ಪ್ರತಿಮೆಯ ಪುರಪ್ರವೇಶ ಆಗ್ತಾ ಇದೆ. ಈ ಒಂದು ಹೋರಾಟದಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ಅನೇಕ ಮಹಾನುಭಾವರಿದ್ದಾರೆ, ರೈತ ನಾಯಕರಿದ್ದಾರೆ, ತ್ಯಾಗವನ್ನು ಮಾಡಿದವರಿದ್ದಾರೆ, ಜೈಲಿನಲ್ಲಿ ಕಳೆದವರಿದ್ದಾರೆ, ಕಾರಾಗೃಹ ವಾಸವನ್ನು ಅನುಭವಿಸಿದ್ದವರಿದ್ದಾರೆ. ಇಂತಹ ಒಂದು ನೆಲದಲ್ಲಿ ಈಗ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಪುರಪ್ರವೇಶ ಮೆರವಣಿಗೆ ನಡೀತಾ ಇದೆ. ಇದರ ನೇರ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೇವೆ ನೇರ ಪ್ರಸಾರದ ಮೂಲಕ. 13 ದಿನಗಳ ಕಾಲ ಮಂಗಳೂರಿನಲ್ಲಿ ನಮ್ಮೊಂದಿಗೆ ಇದೀಗ ಸುಳ್ಯದಿಂದ ನಮ್ಮ ವರದಿಗಾರರಾಗಿರುವಂತಹ ಶಿವಪ್ರಸಾದ್ ಆಲಿಟ್ಟಿಯವರು ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಯಾವ ರೀತಿ ಸಂಭ್ರಮ ನಡೀತಾ ಇದೆ ಮತ್ತು ಯಾವ ರೀತಿಯ ವಾತಾವರಣ ಇದೆ ಎನ್ನುವ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಶಿವಪ್ರಸಾದ್ ಆಲಿಟ್ಟಿಯವರು ನಮಸ್ತೆ. ನಮಸ್ತೆ ದುರ್ಗಣ್ಣ. ಜನಸಾಗರ ಸಾಕ್ಷಿಯಾಗಿ ಒಂದು ಐತಿಹಾಸಿಕ ಸಂದರ್ಭಕ್ಕೆ ಸುಳ್ಯ ಮುಂದಾಗ್ತಾ ಇದೆ. ಯಾವ ರೀತಿ ವಾತಾವರಣ ಇದೆ ಅಲ್ಲಿ? ಈಗ ತಾನೇ ಸುಳ್ಯದ ಪ್ರಮುಖ ಪೇಟೆಯಲ್ಲಿ ಈಗ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಪುರಪ್ರವೇಶ ಆಗಿದೆ. ಸಾಮಾನ್ಯವಾಗಿ ಈಗ ಸುಳ್ಯದ ಉಬರ್ಡ್ಕ ಅಂದ್ರೆ ಪರಿವಾರ ಕಣದಿಂದ ಬಹಳಷ್ಟು ವಿಜೃಂಭಣೆಯಿಂದ ಸ್ವಾಗತ ಮಾಡಲಾಯಿತು. ಅಂದ್ರೆ ಮಹಿಳೆಯರ ಪೂರ್ಣಕುಂಭ ಸ್ವಾಗತ, ಅದರ ಜೊತೆಯಲ್ಲಿ ಬಹಳಷ್ಟು ವಾಹನ ಜಾಥಾ, ಹಾಗೆ ಹುಲಿ ವೇಷದ ಕುಣಿತಗಳು, ಹಾಗೆ ಟ್ಯಾಬ್ಲೋಗಳು, ಅದರ ಜೊತೆಯಲ್ಲಿ ಕೀಲುಕುದುರೆ, ಇನ್ನಿತರ ಗೊಂಬೆಗಳು, ಹಾಗೆ ಬಹಳಷ್ಟು ವಿಜೃಂಭಣೆ. ಅಂದ್ರೆ ಇಡೀ ಸುಳ್ಯವೇ ಒಂದು ವೈಭವದಿಂದ ಕೂಡಿದೆ. ಯಾಕೆಂತ ಹೇಳಿದ್ರೆ ಜಾತ್ರೋತ್ಸವದ ಒಂದು ಹಬ್ಬದ ಸಂಭ್ರಮ ಯಾವ ರೀತಿ ಇದೆ, ಆ ರೀತಿಯ ಒಂದು ಸಂಭ್ರಮ ಸುಳ್ಯದಲ್ಲಿ ಮನೆ ಮಾತಾಗಿದೆ. ಅಂದ್ರೆ ಬೆಳಿಗ್ಗೆ ಒಂದು 10 ಗಂಟೆಯಿಂದ ಸುಳ್ಯದ ಖಾಸಗಿ ಬಸ್ ನಿಲ್ದಾಣದ ಬಳಿಯಲ್ಲಿ ಅಮರ ಸುಳ್ಯದ
ಸ್ವಾತಂತ್ರ್ಯ 1837ರ ಒಂದು ನಾಟಕ ಪ್ರದರ್ಶನವನ್ನು ಕೂಡ ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿದ್ರು. ಬಹಳಷ್ಟು ಮಂದಿ ಕೂಡ ಆ ಒಂದು ಪ್ರದರ್ಶನವನ್ನ ವೀಕ್ಷಿಸಿದ್ರು. ಇದು ಸುಮಾರು 10 ಗಂಟೆಯಿಂದ 10:30, 10:45 ತನಕ ನಾಟಕ ಪ್ರದರ್ಶನವಾಗಿತ್ತು. ಆ ಬೆಳಗಿನಿಂದಲೇ ಸಾಧಾರಣ ಒಂದು 9:30, 9:45ಕ್ಕೆ ಇಡೀ ಪೇಟೆಯ ಇಕ್ಕೆಲೆಗಳಲ್ಲಿ ಎಲ್ಲ ಸುಳ್ಯ ಆಸುಪಾಸಿನ ಎಲ್ಲಾ ಶಾಲಾ ಕಾಲೇಜುಗಳ ಮಕ್ಕಳು ಬಂದು ಸಾಲಾಗಿ ನಿಂತಿರುವಂತ ಒಂದು ದೃಶ್ಯ ಬಹಳಷ್ಟು ಕಣ್ಮನ ಸೆಳೆಯುತ್ತಿತ್ತು. ಎಲ್ಲರೂ ಕೂಡ ರಾಷ್ಟ್ರಧ್ವಜವನ್ನ ಹಿಡ್ಕೊಂಡು ಘೋಷಣೆಯನ್ನ ಕೂಗುವ ಮೂಲಕ, ಕೆದಂಬಾಡಿ ರಾಮಯ್ಯಗೌಡರಿಗೆ ಘೋಷಣೆ ಕೂಗುವ ಮೂಲಕ, ಹಾಗೆ ಸ್ವಾತಂತ್ರ್ಯಕ್ಕೆ ಘೋಷಣೆ ಕೂಗುವ ಮೂಲಕ ರಾಷ್ಟ್ರಧ್ವಜವನ್ನ ಹಿಡಿದು ಬಹಳಷ್ಟು ಮಕ್ಕಳು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಬಹಳಷ್ಟು ಜನಸಂಖ್ಯೆ ಕೂಡ ತುಂಬಾ ಅಂದ್ರೆ ಬಹಳಷ್ಟು ರಶ್ ಆಗಿದೆ. ವೆಹಿಕಲ್ ನ ಜೊತೆಯಲ್ಲಿ ಜನರು ಕೂಡ ತುಂಬಾ ಮಂದಿ ಸೇರ್ಕೊಂಡಿದ್ದಾರೆ. ಇಡೀ ಮೂಲೆ ಮೂಲೆಯಿಂದ ಹಳ್ಳಿಗಳಿಂದ ಕೂಡ ಆಗಮಿಸಿ ಈ ಒಂದು ಪ್ರತಿಮೆಯನ್ನ ಸ್ವಾಗತ ಮಾಡುವಂತ ಕಾಯಕದಲ್ಲಿ ಎಲ್ಲರೂ ತೊಡಗಿಸಿಕೊಂಡಿದ್ದಾರೆ. ದುರ್ಗಾ ಕುಮಾರ್, ಬಹಳಷ್ಟು ಅದ್ದೂರಿಯ ಕಾರ್ಯಕ್ರಮ ನಡೀತಾ ಇದೆ. ಓಕೆ, ಧನ್ಯವಾದಗಳು ಮಾಹಿತಿಗಾಗಿ. 1837ರಲ್ಲಿ ಯಾವ ಆಧುನಿಕ ಸೌಲಭ್ಯಗಳು ಸೌಕರ್ಯಗಳು ಇಲ್ಲದಂತಹ ಸಂದರ್ಭದಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಕರೆಗೆ ಅಥವಾ ಕಲ್ಯಾಣಪ್ಪನ ಕರೆಗೆ ಆ ಕರೆಯನ್ನ ಸ್ಪಂದಿಸಿ ಹೋರಾಟವೊಂದಕ್ಕೆ ವೀರ ಸೇನಾನಿ ರೈತಾಪಿ ವರ್ಗ ಬರ್ತದೆ. ಉಬರ್ಡ್ ಮಿತ್ತೂರು ಗ್ರಾಮದ ಮದುವೆ ಗದ್ದೆಯಲ್ಲಿ ಸುಮಾರು 2,000ಕ್ಕಿಂತಲೂ ಹೆಚ್ಚು ಜನ ಸೇರ್ತಾರೆ. ಅಮರ ದಂಡು ಹೊರಡ್ತದೆ. ಬೆಳ್ಳಾರಿಯಲ್ಲಿ ಖಜಾನೆಯನ್ನ ವಶಪಡಿಸಿಕೊಳ್ಳಲಾಗ್ತದೆ. ಪುತ್ತೂರಿಗೆ ಹೋಗ್ತದೆ. ಪುತ್ತೂರಿಂದ ಮಂಗಳೂರಿಗೆ ಬರ್ತದೆ. ಅಲ್ಲಿ ಬ್ರಿಟಿಷರ ಧ್ವಜವನ್ನ ಕೆಳಗಿಳಿಸಿ ಧ್ವಜಾರೋಹಣ ಅಂದರೆ ಧ್ವಜವನ್ನ ಹಾರಿಸಲಾಗ್ತದೆ. ಬಹುಶಃ ಇವತ್ತು ಸುಮಾರು 180ಕ್ಕಿಂತ ಹೆಚ್ಚು ವರ್ಷಗಳು ಕಳೆದ ನಂತರ ಅದೇ ಮಣ್ಣಿನಲ್ಲಿ ಈ ಸ್ವಾತಂತ್ರ್ಯದ ಹೋರಾಟದ ನೆನಪನ್ನ ಮಾಡಿಕೊಳ್ಳುವುದಕ್ಕೋಸ್ಕರ ಮತ್ತು ಅಂದಿನ ಹೋರಾಟಕ್ಕೆ ಗೌರವವನ್ನು ಸಮರ್ಪಣೆ ಮಾಡುವುದಕ್ಕೋಸ್ಕರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ಎನ್ನುವ ಒಂದು ನಿಟ್ಟಿನಲ್ಲಿ ಮತ್ತೆ ಜನ ಸೇರಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆ ಮೂಲಕ 1837ರಲ್ಲಿ ನಡೆದಂತಹ ಅಮರ ಸ್ವಾತಂತ್ರ್ಯದ ಆ ಹೋರಾಟಕ್ಕೆ ಮೌಲ್ಯ ಇದೆ, ಬೆಲೆ ಇದೆ. ಆ ಅಂದಿನ ಹೋರಾಟದಿಂದ ಇಂದು ದೇಶ ಸ್ವತಂತ್ರಗೊಂಡಿದೆ. ದೇಶ ಸ್ವತಂತ್ರಗೊಂಡು 75 ವರ್ಷಗಳು ಸಂದಿವೆ. ಆ ಅಭಿಮಾನ ಇಂದಿಗೂ ಇದೆ. ಆ ಕಾರಣಕ್ಕಾಗಿ ಈ ಪ್ರತಿಮಾ ಮೆರವಣಿಗೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅತ್ಯಂತ ಹತ್ತಿರದಿಂದ ನೀವು ಗಮನಿಸ್ತಾ ಇದ್ದೀರಿ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯನ್ನ. ಇದು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಪ್ರತಿಮೆ. ಅತ್ಯಂತ ಹತ್ತಿರದಿಂದ ನೀವು ಗಮನಿಸ್ತಾ ಇದ್ದೀರಿ. ಚಿನ್ನದ ಬಣ್ಣದ ಒಂದು ಪ್ರತಿಮೆ ಇದು, ಕಂಚಿನ ಪ್ರತಿಮೆ. ಅಡಿಕೆಗಳಿಂದ ಮತ್ತು ಅನೇಕ ಆಕರ್ಷಕವಾದ ವಸ್ತುಗಳಿಂದ ನಿರ್ಮಾಣಗೊಂಡಿರುವಂತಹ ಅಂದರೆ ಅಲಂಕೃತಗೊಂಡಿರುವಂತಹ ಮೆರವಣಿಗೆ. ಅದಕ್ಕೆ ಪೂರಕವಾಗಿ ಅನೇಕ ಸ್ತಬ್ಧ ಚಿತ್ರಗಳು ಕೂಡ ಇವೆ. ಇದನ್ನ ಸಂಕೇತಿಸುವಂತಹ ಸ್ತಬ್ಧ ಚಿತ್ರಗಳು. ರಾಷ್ಟ್ರಧ್ವಜ ಹಾರಾಡ್ತಾ ಇದೆ. ಮೊನ್ನೆಯಷ್ಟೇ ನಾವು ಸ್ವತಂತ್ರ ಭಾರತದ 75ನೇ ಅಂದರೆ ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡಿದ್ದೇವೆ. ಇದೇ ರೀತಿ ಸಂಭ್ರಮ ಪಟ್ಟಿದ್ದೇವೆ. ಆದರೆ 1947 ಅದಕ್ಕಿಂತಲೂ ಆ ಸಂದರ್ಭದಲ್ಲಿ ನಡೆದಂತಹ ಭಾರತ ಸ್ವಾತಂತ್ರ್ಯ ಸಮರಕ್ಕಿಂತಲೂ ಮುಂಚೆ 1837ರಲ್ಲಿ ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚು ಹಚ್ಚುವ ರೀತಿಯಲ್ಲಿ ನಡೆದಂತಹ ಹೋರಾಟ ಏನಿದೆ, ಆ ಹೋರಾಟವನ್ನು ಮತ್ತೆ ನೆನಪು ಮಾಡುವುದಕ್ಕೋಸ್ಕರವಾಗಿ ಇಂದು ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಪುರಪ್ರವೇಶ ಆಗ್ತಾ ಇದೆ. ಜನ ಅದೇ ಗೌರವದಿಂದ ಇವತ್ತು ಬಂದಿದ್ದಾರೆ, ಕಣ್ತುಂಬಿಕೊಳ್ತಾ ಇದ್ದಾರೆ, ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅವಗಣನೆಗೆ ತುತ್ತಾಗಿರುವಂತಹ ಕಲ್ಯಾಣಪ್ಪನ ಕಾಟುಕಾಯಿ ಅಥವಾ ದರೋಡೆ ಅಂತ ಅಥವಾ ಲೂಟಿ ಅಂತ ಕರೆಸಿಕೊಂಡಂತಹ ಒಂದು ಹೋರಾಟ ಇತ್ತೀಚಿನ ವರ್ಷಗಳಲ್ಲಿ ಅದು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವ ಅಭಿಧಾನಕ್ಕೆ ಪಾತ್ರವಾಗಿದೆ. ಇದಕ್ಕಾಗಿ ಅನೇಕ ಸಂಶೋಧಕರು, ಲೇಖಕರು ತಮ್ಮ ಶಕ್ತಿಯನ್ನ, ಶ್ರಮವನ್ನ, ಲೇಖನಿಯನ್ನ ವ್ಯಯಿಸಿದ್ದಾರೆ. ನಿಜ ಕಥನವನ್ನ ಅಗೆದು ಬಗೆದು ಬರೆದು ತೋರ್ಪಡಿಸಿದ್ದಾರೆ. ಆ ಕಾರಣದಿಂದ ಇಂದು ಅತ್ಯಂತ ಧೀರೋದಾತ್ತ ಇತಿಹಾಸ ನಾಯಕನಾದಂತಹ
ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಪುರಪ್ರವೇಶ ಆಗಿದೆ. ಸುಳ್ಯದಲ್ಲಿ 10,000ಕ್ಕೂ ಹೆಚ್ಚು ಮಂದಿ ಇದನ್ನು ಬರಮಾಡಿಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಸುಳ್ಯದಿಂದ ಮೊದಲುಗೊಂಡಂತಹ ಈ ಒಂದು ಮೆರವಣಿಗೆ ನಡೀತಾ ಇದೆ. ಆಂಧ್ರ ಪ್ರದೇಶದಿಂದ ಬಂದು ನಿನ್ನೆಯಷ್ಟೇ ಆದಿಚುಂಚನಗಿರಿ ಮಠದಲ್ಲಿ ಚಾಲನೆಯನ್ನು ನೀಡಲಾಗಿ ಶ್ರೀ ಶ್ರೀ ಪ್ರಸನ್ನನಾಥ ತೀರ್ಥ ಸ್ವಾಮೀಜಿಯವರ ಮೂಲಕ ಈ ಭಾಗಕ್ಕೆ ಆಗಮನ ಆಗಿದೆ. ಮಡಿಕೇರಿಯಲ್ಲಿ ಸ್ಮಾರಕ ವೃತ್ತದ ಮುಂಭಾಗದಲ್ಲಿ ಗೌರವ ಸಲ್ಲಿಸಲಾಗಿದೆ. ಇಂದು ಬೆಳಿಗ್ಗೆ 9:30 ವೇಳೆಗೆ ಸಂಪಾಜೆಯ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರವೇಶ ಮಾಡಿದೆ. ಆ ಮೂಲಕ ಸುಳ್ಯಕ್ಕೆ ಬಂದಿದೆ. ಈಗ ಸುಳ್ಯದಲ್ಲಿ ಪುರಪ್ರವೇಶ ಆಗ್ತಾ ಇದೆ. ನೇರ ಪ್ರಸಾರದ ಮೂಲಕ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇದು ಸುದ್ದಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆಯ ಅನಾವರಣ ಮಂಗಳೂರಿನಲ್ಲಿ ಆಗಲಿಕ್ಕಿದೆ. ಮಂಗಳೂರಿನ ಬಾವುಟ ಗುಡ್ಡೆಯಲ್ಲಿ ಸ್ಥಾಪನೆಯಾಗಲಿಕ್ಕಿದೆ. ಅಭಿಮಾನದ ಸಂಕೇತವಾಗಿ ಈ ಭಾಗದ ಸ್ವಾತಂತ್ರ್ಯದ ರಣಕಹಳೆಯ ಪ್ರೇರಕ ಶಕ್ತಿಯಾಗಿ ನಮ್ಮೆಲ್ಲ ಹೋರಾಟಗಾರರ ತ್ಯಾಗ ಬಲಿದಾನಗಳ ಒಂದು ಇತಿಹಾಸವಾಗಿ ಯಾವ ಘಟನೆಗಳು ನಡೆದಿತ್ತೋ ಅಂಥ ನೆಲದಲ್ಲಿ ಈ ಸಮರವೀರನ ಕಂಚಿನ ಪ್ರತಿಮೆಯ ಪುರ ಪ್ರವೇಶವಾಗ್ತಾ ಇದೆ. ವೀರ ಸೇನಾನಿ ಹುತಾತ್ಮ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಬರ್ತಾ ಇದೆ. ನಾಡಿನ ಜನ ಕೋಟಿ ಕೋಟಿ ವೀರ ನಮನಗಳನ್ನು ಅರ್ಪಿಸ್ತಾ ಇದ್ದಾರೆ. ನೇರ ಪ್ರಸಾರವನ್ನು ಜಗತ್ತಿನಾದ್ಯಂತ ಇರುವ ಈ ಭಾಗದ ಜನ ಮತ್ತು ಈ ಇತಿಹಾಸವನ್ನು ಅರಿಯಬೇಕೆಂಬ ಸಂಶೋಧನಾ ಮನಸ್ಸಿನ ಜನ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪ್ರತಿಮೆಯನ್ನು ಸುದ್ದಿ ಲೈವ್ನಲ್ಲಿ ನೋಡಿಯೇ ರೋಮಾಂಚನವಾಗ್ತಾ ಇದೆ. ಇನ್ನು ನೇರವಾಗಿ ನೋಡುವ ಹಂಬಲ ಎನ್ನುವಂಥ ಕಮೆಂಟ್ಗಳು ವ್ಯಕ್ತ ಆಗ್ತಾ ಇದೆ. ಪುತ್ತೂರು ಭಾಗಕ್ಕೆ ಪ್ರವೇಶ ಮಾಡಲಿಕ್ಕಿದೆ ನಂತರದ ಗಂಟೆಗಳಲ್ಲಿ. ಬಹುಶಃ ಎಲ್ಲ ಕಡೆಗಳಲ್ಲಿ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿರೋದ್ರಿಂದ ನಿಗದಿತ ವೇಳಾಪಟ್ಟಿಯಿಂದ ವಿಳಂಬವಾಗಿ ಆಗಮಿಸ್ತಾ ಇದೆ ಎನ್ನುವುದನ್ನು ನಾವು ಗಮನಿಸಿಕೊಳ್ಳಬೇಕಾಗಿದೆ. ಸಾವಿರದ 837ರಲ್ಲಿ ತುಳುನಾಡಿನ ವೀರ ರೈತರು ಬ್ರಿಟಿಷ್ ಕಂಪನಿಯ ರೈತ ವಿರೋಧಿ ಕಾರ್ಯಗಳ ವಿರುದ್ಧ ಹೋರಾಟವನ್ನು ನಡೆಸಿ ಬ್ರಿಟಿಷ್ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಸಮಸ್ತ ಕೆನರಾ ಜಿಲ್ಲೆಯ ಆಡಳಿತ ಚುಕ್ಕಾಣಿ ಹಿಡಿದ ಈ ಹೋರಾಟ ಅದು ಈ ಭಾಗದ ಜನರ ಆತ್ಮಾಭಿಮಾನದ ಹೋರಾಟ. ಅದನ್ನು ಮತ್ತೆ ನೆನಪಿಸುವ ರೀತಿಯಲ್ಲಿ ಇಂದು ಈ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಸುಳ್ಯ ನಗರದಲ್ಲಿ ಸಿಂಗಾರಿ ಮೇಳ, ಚೆಂಡೆ, ನಾಸಿಕ್ ಬ್ಯಾಂಡ್, ಡೊಳ್ಳು, ವಾದ್ಯಗಳು ಹೀಗೆ ಸಾಲಂಕೃತ ಮೆರವಣಿಗೆಯೊಂದಿಗೆ ಈ ಒಂದು ಐತಿಹಾಸಿಕ ಕ್ಷಣವನ್ನು ಸಂಭ್ರಮಿಸುವಂತಹ ಒಂದು ಸಂದರ್ಭ ನೀವು ನೋಡ್ತಾ ಇದ್ದೀರಿ. ನಮ್ಮ ದೃಶ್ಯದಲ್ಲಿ ಒಂದು ಕಡೆ ರಾಷ್ಟ್ರಧ್ವಜ ಪಟಪಟಿಸ್ತಾ ಇದೆ, ಮತ್ತೊಂದು ಕಡೆ ಸಾಗರದ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದಂತಹ ಜನ, ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳು ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಇದೊಂದು ಐತಿಹಾಸಿಕವಾದ ಕ್ಷಣ. ಇದು ಚರಿತ್ರೆಯಲ್ಲಿ ಸ್ಥಾನ ಪಡೆಯುವಂತಹ ಒಂದು ಕ್ಷಣ. ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಗೌರವವನ್ನು ಸಲ್ಲಿಸುವಂತಹ ಒಂದು ಕ್ಷಣ. ಈ ಐತಿಹಾಸಿಕವಾದಂತಹ ಹೋರಾಟ ನಮ್ಮ ಪವಿತ್ರ ನೆಲದಲ್ಲಿ ನಡೆದಿದೆ ಎನ್ನುವುದು ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ
ಪ್ರತಿಯೊಬ್ಬರೂ ಕೂಡ ನೆನಪಿಡುವುದರ ಮೂಲಕ ಹೋರಾಟಗಾರರ ತ್ಯಾಗ ಬಲಿದಾನಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ, ಗೌರವವನ್ನು ಸಲ್ಲಿಸಬೇಕಾಗಿದೆ. ಆ ಮೂಲಕ ಹೋರಾಟವೊಂದರ ನೆನಪು ಮಾಡಿಕೊಳ್ಳಬೇಕಾಗಿದೆ. ಭಾರತ ಸ್ವಾತಂತ್ರ್ಯ ಬಂದು ಸ್ವತಂತ್ರವಾಗಿ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದ್ದೇವೆ. ಬಹುಶಃ ಈ ವೇಳೆ ಸುಳ್ಯದಲ್ಲಿ ನಡೆದಂತಹ ಒಂದು ಸ್ವಾತಂತ್ರ್ಯ ಹೋರಾಟವೊಂದರ ನೆನಪು ಮಾಡಿಕೊಳ್ಳುವುದು ಅತ್ಯಂತ ತುರ್ತು ಮತ್ತು ಅತ್ಯಂತ ಅಭಿಮಾನದ ಸಂಗತಿ. ಈ ನಿಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಮಹತ್ವಪೂರ್ಣವಾದ ಘಟನೆಗಳು ನಡೀತಾ ಇವೆ. ಅದರ ಒಂದು ಭಾಗವಾಗಿ ಈ ಸಮರವೀರ ನಾಯಕನ ಕಂಚಿನ ಪ್ರತಿಮೆಯ ಅನಾವರಣ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಆಗಲಿಕ್ಕಿದೆ. ಅದಕ್ಕಾಗಿ ಕಂಚಿನ ಪ್ರತಿಮೆಯ ಪುರಪ್ರವೇಶ ಅದು ಸುಳ್ಯದ ಮೂಲಕ ಆಗ್ತಾ ಇದೆ. ಸಂಪಾಜೆಯಿಂದ ಹೊರಟು, ಕಲ್ಲುಗುಂಡಿಯಿಂದ ಹೊರಟು, ಅರಂತೋಡಿನಿಂದ ಹೊರಟು, ಪೆರಾಜೆಯಿಂದ ಹೊರಟು, ಅರಂಬೂರಿನಿಂದ ಹೊರಟು, ವಿಷ್ಣು ಸರ್ಕಲ್ನಿಂದ ಮುಂದಕ್ಕೆ ಬಂದು ಸುಳ್ಯ ನಗರದಲ್ಲಿ ಈ ಮೆರವಣಿಗೆ ಸಂಚರಿಸ್ತಾ ಮುಂದೆ ಶಾಸ್ತ್ರಿ ವೃತ್ತ, ಹಳೆಗೇಟು, ಪೈಚಾರು, ಅಡ್ಕಾರು, ಜಾಲ್ಸೂರು, ಕನಕಮಜಲು, ಪೆರ್ನಾಜೆ, ಕಾವು, ಕವಡಿಚಾರು, ಕುಂಬ್ರ ಮಾರ್ಗವಾಗಿ ಪುತ್ತೂರಿಗೆ ಪುರಪ್ರವೇಶ ಮಾಡ್ತದೆ. ಪುತ್ತೂರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದರ ಸ್ವಾಗತಕ್ಕೆ ನಿಂತಿದ್ದಾರೆ. ಆ ಬಳಿಕ ಮಾಣಿ BC ರೋಡ್ ಮಾರ್ಗವಾಗಿ ಮಂಗಳೂರಿಗೆ ತಲುಪಿ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಸಮಾಪನ ಆಗಲಿಕ್ಕಿದೆ. ಸಮುದಾಯಗಳ ಗಣ್ಯರು, ಸಂಘ ಸಂಸ್ಥೆಗಳ ಗಣ್ಯರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಒಂದು ಸಂಭ್ರಮದ ಕ್ಷಣದಲ್ಲಿ ಸಾಕ್ಷಿಯಾಗ್ತಾ ಇದ್ದಾರೆ. ಸುದ್ದಿಯ ನೇರ ಪ್ರಸಾರದ ಮೂಲಕ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆ. ರಾಮಯ್ಯ ಗೌಡರು ಒಬ್ಬ ಶ್ರೇಷ್ಠ ಸಂಘಟಕರಾಗಿದ್ದರು. ತನ್ನ ಅಸಾಧಾರಣವಾದ ಮತ್ತು ಅದ್ಭುತವಾದ ನಾಯಕತ್ವದ ಮೂಲಕ ಕೆನರಾ ಜಿಲ್ಲೆಗೆ 13 ದಿನಗಳಷ್ಟು ಕಾಲ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟು ತನ್ನ ಜೀವವನ್ನು ಅರ್ಪಣೆ ಮಾಡಿದಂತಹ ವೀರ ನಾಯಕರು. ಹಾಗಾಗಿ ಅವರ ಕಂಚಿನ ಪುತ್ಥಳಿಯನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಕಂಚಿನ ಪುತ್ಥಳಿ ನಿರ್ಮಾಣ ಸಮಿತಿಯ ಒಂದು ಬೇಡಿಕೆಯನ್ನು ಮನ್ನಿಸಿ ಮಂಗಳೂರಿನ ಮಹಾನಗರ ಪಾಲಿಕೆ ಇರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಮುತುವರ್ಜಿ ವಹಿಸಿ ಇದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕಾಗಿ ಸುಮಾರು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪುತ್ಥಳಿ ನಿರ್ಮಾಣ ಆಗಿದೆ. ಈ ಪೈಕಿ 10 ಲಕ್ಷ ರೂಗಳ ಅನುದಾನವನ್ನು ರಾಜ್ಯ ಸರ್ಕಾರ ಕೂಡ ನೀಡಿರುವಂಥದ್ದು. ಇಂಥ ಒಂದು ವೀರ ವಿಪ್ಲವದ ನೆಲದಲ್ಲಿ ಈ ಕಂಚಿನ ಪ್ರತಿಮೆಯ ಮೆರವಣಿಗೆ ಈಗ ನಡೀತಾ ಇದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆಯನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಬಿಂಬಿಸಲಾಗಿತ್ತು. 1837ರ ಈ ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟ ಇತಿಹಾಸದಲ್ಲಿ ಅವಗಣನೆಗೆ ತುತ್ತಾಗಿತ್ತು. ಈ ಒಂದು ಹೋರಾಟ ಅಥವಾ ದಂಗೆ ಅಥವಾ ಕ್ರಾಂತಿ ನಡೆದಿರುವುದು ಹಲವು ಕಾರಣಗಳಿಗಾಗಿ. ಚಿಕ್ಕವೀರರಾಜನನ್ನು ಪದಚ್ಯುತಗೊಳಿಸಿರುವಂಥದ್ದಿರ್ಬೋದು, ರೈತರ ಬೆಲೆಗೆ ಅತಿಯಾಗಿ ತೆರಿಗೆ ಹೇರಿರುವುದರ ವಿರುದ್ಧ ನಡೆಸಿದಂಥ ಹೋರಾಟ ಇರ್ಬೋದು. ಇವೆಲ್ಲ ಕಾರಣಗಳಿಂದ ಕಲ್ಯಾಣಪ್ಪ ಇರ್ಬೋದು, ಕೆದಂಬಾಡಿ ರಾಮಯ್ಯಗೌಡ ಇರ್ಬೋದು, ಇಂಥವರ ನೇತೃತ್ವದಲ್ಲಿ ಬಹಳ ದೊಡ್ಡ ಕ್ರಾಂತಿಗೆ ಮುಹೂರ್ತವನ್ನು ಇಡಲಾಗ್ತದೆ. 1837ರ ಮಾರ್ಚ್ 30ರಂದು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸುವ ಸಲುವಾಗಿ ಹೋರಾಟದ ಮಹಾನ್ ನಾಯಕ ಕೆದಂಬಾಡಿ ರಾಮಯ್ಯಗೌಡರಿಗೆ ಸೇರಿದಂತಹ ಉಬಾರ್ಡ್ಕ ಮಿತ್ತೂರು ಗ್ರಾಮದ ಮದುವೆಗದ್ದೆ ಎಂಬಲ್ಲಿ
ಸುಮಾರು 2,000ಕ್ಕೂ ಹೆಚ್ಚು ರೈತಾಪಿ ಜನರನ್ನು ಸಂಘಟಿಸಿ ಅದಕ್ಕೆ ಪೂರ್ವ ತಯಾರಿಯಾಗಿ ಸುಮಾರು 1,500 ಖಡ್ಗವನ್ನು ಕೊಡ್ಲಿಪೇಟೆಯಿಂದ ತರಿಸಿ ಒಂದು ಹೋರಾಟಕ್ಕೆ ಮುಹೂರ್ತವನ್ನು ಇಡಲಾಗಿತ್ತು. ಹಾಗೆ ಮದುವೆಗದ್ದೆಯಿಂದ ಈ ಅಮರ ದಂಡು ಬೆಳ್ಳಾರಿಯತ್ತ ಬರ್ತದೆ. ಈ ಮಧ್ಯೆ ಸುಳ್ಯದಲ್ಲಿ ಮೆರವಣಿಗೆ ನಡೀತಾ ಇದೆ. ಯಾವ ರೀತಿ ಅಲ್ಲಿ ಮೆರವಣಿಗೆ ಕೊನೆಗೊಂಡಿದೆ ಎನ್ನುವುದರ ಮಾಹಿತಿಯನ್ನು ಪಡೆಯೋಣ. ನಮ್ಮ ವರದಿಗಾರರಾಗಿರುವಂಥ ಶಿವಪ್ರಸಾದ್ ಕೇರ್ಪಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್ ಸರ್, ನಮಸ್ತೆ. ಮೆರವಣಿಗೆ ಸುಳ್ಯ ದಾಟಿ ಬರ್ತಾ ಇದೆಯಾ ಅಥವಾ ಇನ್ನೂ ಕೂಡ ಮೆರವಣಿಗೆ ನಡೀತಾ ಇದೆಯಾ, ಹೇಗೆ? ಮೆರವಣಿಗೆ ಈಗಾಗಲೇ ಸುಳ್ಯದ ಗಾಂಧಿನಗರ ದಾಟಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಂದು ನಿಂತಿದೆ ಸರ್. ಅಲ್ಲಿ ಅಮರ ಸುಳ್ಯದ ಧ್ವಜಾರೋಹಣವನ್ನು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಅಧ್ಯಕ್ಷರಾದ ಡಾಕ್ಟರ್ KV ಚಿದಾನಂದ ಗೌಡರು ನೆರವೇರಿಸಿದ್ರು. ಧರ್ಮಪಾಲನಾಥ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಈ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸೇರಿದ್ದಾರೆ. ಸುಮಾರು 10,000ಕ್ಕಿಂತಲೂ ಮೇಲ್ಪಟ್ಟು ಜನರು ಇಲ್ಲಿ ಜಮಾಯಿಸಿದ್ದಾರೆ ಸರ್. ಅಂದ್ರೆ ರಸ್ತೆಯುದ್ದಕ್ಕೂ ಎರಡೂ ಬದಿಯಲ್ಲಿ ಮತ್ತು ಖಾಸಗಿ ಬಸ್ ನಿಲ್ದಾಣದಲ್ಲಿ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ NCC ತಂಡದಿಂದ ಗೌರವ ಹಾಗೂ ಎಲ್ಲ ನಾಗರಿಕರಿಂದ ಪುಷ್ಪಾರ್ಚನೆ ಮಾಡುವ ಅವಕಾಶ ನೀಡಲಾಯಿತು ಸರ್. ಇಲ್ಲಿಗ ಒಂದು 5 ನಿಮಿಷ ನಿಂತ ಮೇಲೆ ಪುಷ್ಪಾರ್ಚನೆಗೆ ಅವಕಾಶ ನೀಡಿದ ಮೇಲೆ ಈ ಸುಳ್ಯದಿಂದ ಈಗ ಪುತ್ತೂರಿನತ್ತ ಮೆರವಣಿಗೆ ಸಾಗ್ಲಿಕ್ಕಿದೆ ಸರ್. ಓಕೆ ಶಿವಪ್ರಸಾದ್, ಈಗಾಗಲೇ ತಾವು ನೀಡಿದ ಮಾಹಿತಿಯ ಪ್ರಕಾರ ಸಾವಿರಾರು ಜನ ಸೇರಿದ್ದಾರೆ. ಅಲ್ಲಿ ಸಂಚಾರ ವ್ಯವಸ್ಥೆ ಪೂರ್ಣವಾಗಿ ಸ್ತಬ್ಧಗೊಂಡಿದೆಯಾ? ಸುಳ್ಯದ ನಗರದಲ್ಲಿ ಇವತ್ತು ಎರಡೂ ಬದಿಯು ವಾಹನ ಪಾರ್ಕಿಂಗ್ ಅನ್ನು ಯಾರು ನಿಲ್ಲಿಸಲಿಲ್ಲ ಸರ್. ಮತ್ತು ಬೆಳಿಗ್ಗಿಂದಲೇ ಪೊಲೀಸರು ವಾಹನ ನಿಲ್ಲಿಸಿದ್ರೆ ಅದನ್ನು ತೆರವು ಮಾಡುವ ಕೆಲಸದಲ್ಲಿ ಸುಳ್ಯದ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ಜೋಗಿ ಹಾಗೂ ಸುಳ್ಯದ SI ದಿಲೀಪ್ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಸರ್. ವಾಹನಗಳ ಸಂಖ್ಯೆ ಪೆರಜೆಯಿಂದಲೇ ಬೈಕ್ ರ್ಯಾಲಿ ಹಾಗೂ ಕಂಚಿನ ಪ್ರತಿಮೆಯ ಜೊತೆಗೆ 50ಕ್ಕೂ ಮಿಕ್ಕಿ ವಾಹನಗಳು ಇದೆ ಸರ್. ಮತ್ತು ಸುಳ್ಯದಲ್ಲಿ ದಿನನಿತ್ಯ ಪ್ರಯಾಣಿಸುವಂತಹ ವಾಹನಗಳು ಸೇರಿ ಟ್ರಾಫಿಕ್ ಜಾಮ್ ಇದೆ. ಅದನ್ನು ಸುಳ್ಯದ ಪೊಲೀಸರು ಹಾಗೂ ಪ್ರತಿಮೆಯೊಂದಿಗೆ ಇರುವಂತಹ ಸ್ವಯಂ ಸೇವಕರು ಅದನ್ನು ನಿಯಂತ್ರಿಸುವಲ್ಲಿ ಯಶಸ್ವಿ ಆಗ್ತಿದ್ದಾರೆ ಸರ್. ನಮ್ಮ ನೇರ ಪ್ರಸಾರದಲ್ಲಿ ಇನ್ನೊಂದು ದೃಶ್ಯ ಕಾಣ್ತಾ ಇದೆ. ಬಹುಶಃ ಎಲ್ಲ ಧರ್ಮದವರು ಕೂಡ ಅಲ್ಲಿ ಸ್ವಾಮೀಜಿಗಳಿದ್ದಾರೆ, ಕ್ರೈಸ್ತ ಧರ್ಮಗುರುಗಳಿದ್ದಾರೆ, ಮುಸ್ಲಿಂ ಸಮುದಾಯದವರಿದ್ದಾರೆ. ಒಂದು ರೀತಿಯಲ್ಲಿ ಜಾತಿ ಧರ್ಮ ಭೇದವನ್ನ ಮರೆತು ಒಂದು ಸೌಹಾರ್ದತೆಯ ಸಾಮರಸ್ಯದ ರೂಪಕವಾಗಿ ಈ ಒಂದು ಕ್ಷಣ ಆಗ್ತಾ ಇದೆ ಅನ್ನುವಂಥದ್ದಲ್ವಾ? ಹೌದು. ಎಲ್ಲಿ ಇದು ಅಮರಶ್ರೀ ಬಾಗ್ ಅಂದ್ರೆ ಕೆದಂಬಾಡಿ ಕುಟುಂಬಸ್ಥರ ಸ್ವಾಗತದ ಬಳಿಕ ಮೆರವಣಿಗೆ ಬಂದಾಗ ಎರಡೂ ಬದಿಯಲ್ಲಿ ಶಾಲಾ ಮಕ್ಕಳು ಪುಷ್ಪಾರ್ಚನೆ ಮಾಡಿದ್ರು ಮತ್ತು ನಾಗರಿಕರಿದ್ರು. ಗಾಂಧಿನಗರ ಮಸೀದಿಯ ಬಳಿ ಎತ್ತುವಾಗ ಸಮಿತಿಯವರು ಇದನ್ನು ಪುಷ್ಪಾರ್ಚನೆಗೈದು ಕೆದಂಬಡಿ ರಾಮಯ್ಯ ಗೌಡರ ಪ್ರತಿಮೆಯ ಘೋಷಣೆಯನ್ನು ಕೂಗಿ ಅಲ್ಲಿ ಫೋಟೋಸ್ ಗಳನ್ನು ತೆಗೆಯುವಂತ ಕಾರ್ಯಕ್ರಮವು ಸೌಹಾರ್ದತೆ ಕಂಡು ಬಂತು ಸರ್. ಓಕೆ ಓಕೆ ಧನ್ಯವಾದಗಳು ಶಿವಪ್ರಸಾದ್ ಕೇರ್ಪಳ ಅವರು ಮಾಹಿತಿಯನ್ನು ನೀಡಿರುವಂತದ್ದು. ಒಂದು ರೀತಿಯಲ್ಲಿ ಸುಳ್ಯ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಜಾತಿ ಧರ್ಮ ಮತ ಭೇದ ಪಕ್ಷ ಸಂಘಟನೆ ಆಸ್ತಿ ಅಂತಸ್ತು ಎಲ್ಲವನ್ನೂ ಕೂಡ ಮರೆತು ಯಾವ ನೆಲ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಕಾಲದಲ್ಲಿ ಸಾಕ್ಷಿಯಾಗಿತ್ತೋ ಆ ನೆಲದಲ್ಲಿ ಅವರು ಸಂಚರಿಸ್ತಾ ಇದ್ದಾರೆ. ವೀಕ್ಷಕರೇ ಗಮನಿಸಿಕೊಳ್ಳಿ, 1837ರಲ್ಲಿ ಈ ಅಮರ ಸುಳ್ಯದ ದಂಡು ಹೋಗ್ತಾ ಹೋಗ್ತಾ ಹೆಚ್ಚು ಜನರನ್ನ ಈ ಹೋರಾಟದಲ್ಲಿ ಸೇರಿಸಿಕೊಂಡು ಮಂಗಳೂರು ತಲುಪುವ ವೇಳೆಗೆ ಇಲ್ಲಿದ್ದಂಥ 2,000 ದಂಡು ಅಲ್ಲಿ ತಲುಪುವ ವೇಳೆಗೆ 6,000ಕ್ಕಿಂತಲೂ ಹೆಚ್ಚು ಜನ ಭಾಗವಹಿಸಿದ್ರು ಎನ್ನುವುದು ಒಂದು ಇತಿಹಾಸ. ಸರಿ ಸುಮಾರು 1.25 ಶತಮಾನದ ಬಳಿಕ ಅಂದಿನ ಹೋರಾಟವನ್ನು ನೆನಪು ಮಾಡೋದಕ್ಕೋಸ್ಕರ ಇವತ್ತಿನ ಯಾತ್ರೆಯ ವೇಳೆ ಕೂಡ ಇಂಥದೇ ಒಂದು ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಇಲ್ಲೂ ಕೂಡ ಯಾವುದೇ ಭೇದ ಭಾವಗಳಿಲ್ಲ. ಹೋರಾಟಕ್ಕೆ ಗೌರವವನ್ನು ಸೂಚಿಸಲಿಕ್ಕೆ ಕೆದಂಬಾಡಿ ರಾಮಯ್ಯ ಗೌಡ್ರಿಗೆ ಒಂದು ಬೆಂಬಲವನ್ನ ಅಥವಾ ಅವರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಲಿಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸ್ವತಃ ಆದಿಚುಂಚನಗಿರಿಯ ಮಂಗಳೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಸುಳ್ಯದ ಕ್ರೈಸ್ತ ಧರ್ಮಗುರುಗಳು ಆಗಮಿಸಿದ್ದಾರೆ. ಸುಳ್ಯ ಚರ್ಚಿನ ಕ್ರೈಸ್ತ ಧರ್ಮಗುರುಗಳು ಆಗಮಿಸಿದ್ದಾರೆ. ಗಾಂಧಿನಗರದ ಮಸೀದಿ ಬಳಿ ಈ ಒಂದು ಯಾತ್ರೆಗೆ ಸ್ವಾಗತ ದೊರೆತಿದೆ, ಪುಷ್ಪಾರ್ಚನೆ ದೊರೆತಿದೆ. ಅದೇ ರೀತಿಯಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಜನ ಎಲ್ಲ ಅಂತಸ್ತುಗಳನ್ನ ಎಲ್ಲ ಎಲ್ಲೆಗಳನ್ನ ಮೀರಿ
ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಗಳಾಗ್ತಾ ಇದ್ದಾರೆ ಎನ್ನುವುದು ಇದು ಸುಳ್ಯದ ಪಾಲಿಗೆ ಅತ್ಯಂತ ಮಹತ್ವದ ಸಂದರ್ಭ. ಸುಳ್ಯದಲ್ಲಿ ಅಮರ ಧ್ವಜವನ್ನ ಆ ಧ್ವಜಾರೋಹಣ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಸುಳ್ಯದ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷರು ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರ ಹಿರಿಯ ಪುತ್ರರು ಆಗಿರುವಂತಹ ಡಾಕ್ಟರ್ KV ಚಿದಾನಂದ ಅವರು ಈ ಒಂದು ಧ್ವಜ ಆರೋಹಣವನ್ನು ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಅಕಾಡೆಮಿ ಆಫ್ ಲಿಬರಲ್ನ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ KV ರೇಣುಕಾ ಪ್ರಸಾದ್ ಅವರು ಈ ಪ್ರತಿಮೆಯ ಮೆರವಣಿಗೆ ಉದ್ದಕ್ಕೂ ಕೂಡ ಭಾಗವಹಿಸಿದ್ದಾರೆ. ಈ ಕ್ಷಣದಲ್ಲಿ ಸಚಿವರಾದ S ಅಂಗಾರ ಇರಬಹುದು, ಅನೇಕ ಜನಪ್ರತಿನಿಧಿಗಳಿರ್ಬೋದು, ತಾಲೂಕಿನ ದಂಡಾಧಿಕಾರಿಗಳಾಗಿರುವಂತಹ ಕುಮಾರಿ ಅನಿತಾ ಲಕ್ಷ್ಮಿ ಅವರಿರ್ಬೋದು, ಅದೇ ರೀತಿಯಲ್ಲಿ ವಿವಿಧ ಧರ್ಮಗಳ ಧಾರ್ಮಿಕ ಮುಖಂಡರು, ಹೀಗೆ ಅಸಂಖ್ಯ ಜನ ಈ ಒಂದು ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಹಾಗಾಗಿ ನಿಗದಿತ ವೇಳಾಪಟ್ಟಿಯಂತೆ ಈ ಮೆರವಣಿಗೆ ಆಗ್ತಾ ಇಲ್ಲ. ಕಾರಣ ಇದೆ, ನಿರೀಕ್ಷೆಗಿಂತಲೂ ಹೆಚ್ಚು ಜನ ಈ ಒಂದು ಪ್ರತಿಮೆಯನ್ನು ವೀಕ್ಷಣೆ ಮಾಡುವುದಕ್ಕೋಸ್ಕರ, ಸ್ವಾಗತಿಸುವುದಕ್ಕೋಸ್ಕರ ಮತ್ತು ಪುಷ್ಪಾರ್ಚನೆ ನಡೆಸುವುದಕ್ಕೋಸ್ಕರ ಸಿದ್ಧರಾಗಿ ನಿಂತಿದ್ದಾರೆ. ವಿಶೇಷವಾಗಿ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು. ನಮ್ಗೆ ಗೊತ್ತಿದೆ, ಇಂದು ಸ್ವಾತಂತ್ರ್ಯ ಹೋರಾಟದ ಸಂಗತಿಯನ್ನ ಪಠ್ಯ ಪುಸ್ತಕಗಳಲ್ಲಿ ಹೇಳುವಂಥ ವೇಳೆ ಈ 1837ರ ಮಾಹಿತಿಗಳು ಲಭ್ಯ ಇಲ್ಲ. ಕೃತಿಗಳ ಮೂಲಕ ಲಭ್ಯ ಇದೆ, ಆದರೆ ಪಠ್ಯ ಪುಸ್ತಕಗಳಲ್ಲಿ ಇನ್ನೂ ಕೂಡ ಸ್ಥಾನವನ್ನು ಪಡೆದಿಲ್ಲ. ಬಹುಶಃ ಅಂಥ ಹೊತ್ತಿನಲ್ಲಿ ನಮ್ಮ ಮುಂದೆ ಇರುವಂಥ ವಿದ್ಯಾರ್ಥಿಗಳಲ್ಲಿ 1837ರ ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಚಿತ್ರಣವನ್ನು ಅವರ ಚಿತ್ತ ಭಿತ್ತಿಯಲ್ಲಿ ಮೂಡಿಸಲಿಕ್ಕೆ ಈ ಒಂದು ಹೋರಾಟದ ಅಭಿಮಾನದ ನೆನಪು ಮಾಡಿಕೊಳ್ಳುವಂಥ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಸಾರ್ಥಕ್ಯವನ್ನು ಪಡೆಯುತ್ತದೆ ಎನ್ನುವ ಕಾರಣಕ್ಕಾಗಿ ಇಂದು ಸಹಸ್ರಾರು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಭಾಗವಹಿಸಿದ್ದಾರೆ. ಅನೇಕ ಜನರ ಸಂಘಟನೆಗಳ ಶ್ರಮ ಇದರ ಹಿಂದೆ ಇದೆ, ಆದರೆ ಸ್ವಯಂ ಪ್ರೇರಿತರಾಗಿ ಜನ ಬಂದಿದ್ದಾರೆ. ತ್ರಿವರ್ಣ ಬಣ್ಣಗಳ ಆಕರ್ಷಕವಾದ ಬೆಲೂನುಗಳು ಹಾರಾಡ್ತಾ ಇವೆ. ಒಟ್ಟಿನಲ್ಲಿ ಸುಳ್ಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಒಂದು ಕಾಲದಲ್ಲಿ ಅವಗಣನೆಯಾಗಿದ್ದ ಹೋರಾಟ ಇವತ್ತು ಸಂಭ್ರಮದ ನೆನಪಿಗೆ ಕಾರಣ ಆಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಇದನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ.
ಸಂಘಟನಾ ಚತುರ, ಸ್ವಾತಂತ್ರ್ಯ ವೀರ, ಸಮರ ಯೋಗಿ, ಸ್ವಾತಂತ್ರ್ಯ ಸೇನಾನಿ, ನೆರವೇರುವಂತಹ ಎಲ್ಲ ಅತಿಥಿಗಳನ್ನು ಗೌರವ ಸಂಘದ ಅಧ್ಯಕ್ಷರು ಮತ್ತು ಸಹಕಾರ ಚಂದ್ರಗೋಚರ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ನಮಗೆಲ್ಲರಿಗೂ ತೋರಿಸಿ ಸಿಪಾಯಿಗಳಿಗೆ ಮೊದಲೇ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸಾರಿದ ಅಪ್ರತಿಮ ದೇಶಭಕ್ತ ಕೆಳಂಬಾಡಿ ನಮ್ಮಲ್ಲಿರುವ ಮಂಗಳೂರಿನಲ್ಲಿ ಮತ್ತು ನಮ್ಮ ಪ್ರದೇಶದಲ್ಲಿ ಅಕಾಡೆಮಿಕ್ ವಿಭಾಗದ ಡಿವಿಷನ್ ಅಧ್ಯಕ್ಷರಾದ ಡಾಕ್ಟರ್ ಕೆವಿ ಚಿದಾನಂದರವರು ಇವರು ಅಮರ ಸುಳ್ಳಿನ ಗ್ರಾಮಕ್ಕೆ ಧ್ವಜವನ್ನು ಮೇಲೆ ಏರಿಸಿದ್ದಾರೆ. ಅವರಿಗೆಲ್ಲರಿಗೂ ನಾವು ಚಿತ್ರದುರ್ಗದ ಸ್ವಾಗತವನ್ನು ಬಯಸುತ್ತೇವೆ. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ, ಕೆಂಗಂಬಾಡಿ ರಾಮಯ್ಯ ಗೌಡ ಕಿ. ಸೇರಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ 13 ದಿನಗಳ ಕಾಲ ಮಂಗಳೂರಿನಲ್ಲಿ ರಾಜ್ಯಪಾಲ ಮಾಡಿದಂತ ಕೆದಮಾಡಿ ರಾಮಯ್ಯಗೌಡ ಪುತ್ಥಳಿಯ ಒಂದು ಭಾವದ ಕ್ಷಣ, ಒಂದು ಅಭಿಮಾನದ ಕ್ಷಣ. ನಾವೆಲ್ಲ ಹಿಂದೆ ಕಾಣುವಂತಹ ಹಿಂದೆ ನಡೆಯುವಂತಹ ಒಂದು ಅಪರೂಪದ ಕ್ಷಣದಲ್ಲಿ ನಾವಿರುತ್ತೇವೆ. ಸ್ವಾತಂತ್ರ್ಯ ಯೋಧನಿಗೆ ಕೊಡತಕ್ಕಂಥ ಗೌರವವನ್ನು ನಾವೆಲ್ಲ ಎತ್ತಿಕೊಳ್ಳಬೇಕು. 1837 ರಾಣ ಕಹಳೆ ಅಂದು ಶಸ್ತ್ರಾಸ್ತ್ರಗಳೊಂದಿಗೆ ಇಂದಿನ ಮದುವೆ ಗದ್ದೆಯಿಂದ ಹೊರಟ ಕೆದಂಬಾಡಿ ರಾಮಯ್ಯಗೌಡರ ನಾಯಕತ್ವದ ಮಹಾ ಸೈನ್ಯ ಬೆಳ್ಳಾರೆಗೆ ತಲುಪಿ ದೌರ್ಜನ್ಯ ಅಧಿಕಾರದ ಅಮಲಿನಲ್ಲಿ ಬೆರೆಯುತ್ತಿದ್ದ ಆಂತರಿಕ ಚಾಲೆಯನ್ನು ವಶಪಡಿಸಿಕೊಂಡು ಹೋರಾಟದ ರೂಪುರೇಖೆಗೆ ರಕ್ತದ ಚರಿತ್ರೆಯನ್ನ ವಾಸ್ತವ ಕೊಟ್ಟ ಮಹಾ ಸೈನ್ಯ ನೋಡುತ್ತಿದ್ದಂತೆ ಆ ಪ್ರಿಯ ವೀಕ್ಷಕರೇ, ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. 1837ದ ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟವನ್ನ ಕೇಳಿ ಅಥವಾ ಓದಿ ತಿಳಿದುಕೊಂಡಿದ್ದ ಜನ, ಆ ಸಮರವೀರ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಬಗ್ಗೆ ಕೇಳಿ ಅಥವಾ ಓದಿ ತಿಳಿದುಕೊಂಡಿದ್ದ ಜನ ಇವತ್ತು ಅವರ ಕಂಚಿನ ಪ್ರತಿಮೆಯನ್ನ ನೇರವಾಗಿ ನೋಡುವಂತ ಅವಕಾಶ ಆಗಿದೆ. ಆ ಅವಕಾಶಕ್ಕಾಗಿ ಸೇರಿರುವ ಜನ 10 ಸಹಸ್ರಕ್ಕೂ ಬೆಕ್ಕಿ ಒಂದು ಐತಿಹಾಸಿಕ ಕ್ಷಣಕ್ಕೆ ಸುಳ್ಯ ಸಾಕ್ಷಿಯಾಗಿದೆ. ಈ ಐತಿಹಾಸಿಕ ಕ್ಷಣ ಹೇಗಿತ್ತು ಎನ್ನುವುದನ್ನ ನಮ್ಮ ಪ್ರಧಾನ ವರದಿಗಾರರಾಗಿರುವಂತಹ ಹರೀಶ್ ಬಂಟ್ವಾಳ್ ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್ ಸರ್, ನಮಸ್ತೆ. 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 ಐತಿಹಾಸಿಕ ಕ್ಷಣಕ್ಕೆ ಸುಳ್ಯ ಸಾಕ್ಷಿಯಾಗಿದೆ, ಯಾವ ರೀತಿ? ಹೌದು ಹೌದು. ಸರ್ ಹೇಳಿ ಸರ್. ಹಲೋ, ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ಈಗಷ್ಟೇ ಸುಳ್ಯದಿಂದ ಮೆರವಣಿಗೆ ಹೊರಟಿದೆ. ಬೆಳಿಗ್ಗೆ 9:30 ಗಂಟೆಗೆ ಸಂಪಾದಿಂದ ಆರಂಭ ಆದ್ದು 10:30 ಗಂಟೆಗೆ ಸುಳ್ಯಕ್ಕೆ ತಲುಪಬೇಕಿತ್ತು. ಆದ್ರೆ ಸುಳ್ಯಕ್ಕೆ ತಲುಪುವಾಗ 12 ಗಂಟೆ ಆಗಿದೆ. ಅಷ್ಟು ಅಲ್ಲಲ್ಲಿ ಜನ ನಿಂತು ಅದನ್ನು ಸ್ವಾಗತ ಮಾಡುವಂತ, ಪುಷ್ಪಾರ್ಚನೆ ಮಾಡುವಂತ ಮಾಡ್ತಾ ಇದ್ರು. ಈಗ 12 ಗಂಟೆ ಸರಿಯಾಗಿ ಸುಳ್ಯಕ್ಕೆ ತಲುಪಿ ಸುಳ್ಯದ ವಿಷ್ಣು ಸರ್ಕಲ್ ನಿಂದ ಬಸ್ ನಿಲ್ದಾಣದವರೆಗೆ ಬಹಳ ಅದ್ದೂರಿಯಾದಂತಹ ಮೆರವಣಿಗೆ ನಡೀತು. ಮೆರವಣಿಗೆಯಲ್ಲಿ ಬಸ್ ನಿಲ್ದಾಣಕ್ಕೆ ಬಂತು. ಬಸ್ ನಿಲ್ದಾಣದಲ್ಲಿ ಧರ್ಮಪಾಲನಾಥ ಸ್ವಾಮೀಜಿಯವರು, ನಮ್ಮ ಕುರುಂಜಿ ಚಿದಾನಂದ ಡಾಕ್ಟರು ಮತ್ತು ಎಲ್ಲ ಗಣ್ಯರು ಕೂಡ, ಅಲ್ಲಿ ನಗರ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಗೌಡ ಸಂಘದವರು, ಇತರ ಎಲ್ಲ ಸಂಘ ಸಂಸ್ಥೆಯವರು, ಮಾಲ್ವಿ ಚರ್ಚ್
ಫಾದರ್ ಅವರು ಹೀಗೆ ಸರ್ವ ಧರ್ಮದ ನಾಯಕರುಗಳು ಸೇರಿ ಪ್ರತಿಮೆಯನ್ನು ಸ್ವಾಗತ ಮಾಡುವಂತದ್ದು ಮಾಡಿದ್ರು. ಆ ಬಳಿಕ ಡಾಕ್ಟರ್ ಕೆ.ವಿ. ಸದಾನಂದ ಗೌಡರಿಂದ ಅಮರ ಸುಳ್ಳಿಯ ಸಮರ ಅನ್ನುವಂತ ಒಂದು ಟ್ಯಾಗ್ ಲೈನ್ ಬರೆದಂತಹ ಒಂದು ಧ್ವಜದ ಆರೋಹಣ ಬಸ್ ನಿಲ್ದಾಣ ನಡೆಯಿತು. ಅದರ ಜೊತೆಗೆ ಈ ನಮ್ಮ ಕೆದಂಬಾಡಿ ರಾಮಯ್ಯಗೌಡರ ಸ್ಮಾರಕ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಕಿರಣ್ ಬುಡ್ಲಗುತ್ತು ಹಾಗೂ ಅದರ ಕಾರ್ಯದರ್ಶಿ ರಕ್ಷಿತ್ ಅವರನ್ನ ಸಾಲು ಹೊದಿಸಿ ಪೇಟ ತೊಡಿಸಿ ಸನ್ಮಾನಿಸುವ ಕಾರ್ಯಕ್ರಮ ನಡೆಯಿತು. ಈಗ ಶ್ರೀರಾಮಪೇಟೆಯತ್ತ ಮೆರವಣಿಗೆ ಹೊರಟಿದೆ. ಮೆರವಣಿಗೆ ಶ್ರೀರಾಮಪೇಟೆಯಲ್ಲಿ ಮತ್ತು ಜ್ಯೋತಿ ಸರ್ಕಲ್ ಅಲ್ಲಿ ಕೂಡ 106 ಜನ ಸೇರಿದ್ದಾರೆ, ವಿದ್ಯಾರ್ಥಿಗಳು ಕೂಡ ಸೇರಿದಂತೆ. ಆನಂತರ ಆ ಬಳಿಕ ಈಗ ಪೈಚಾರ ಕಡೆಗೆ ಜಾಸೂರು ಕಡೆಗೆ ಸಾಗ್ಲಿಕ್ಕಿದೆ. ದುರ್ಗಾ ಕುಮಾರ್. ಓಕೆ, ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗೆ. ಒಂದು ರೀತಿಯಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಸುಳ್ಯ ಸಾಕ್ಷಿಯಾಗಿದೆ. ಸುಳ್ಯದಲ್ಲಿ ನಡೆದಂತಹ ಮೆರವಣಿಗೆ ಈಗ ಶಾಸ್ತ್ರಿ ವೃತ್ತದ ಬಳಿ ತಲುಪಿದೆ ಎನ್ನುವಂತಹ ಮಾಹಿತಿಯನ್ನ ಅವರು ನೀಡಿರುವಂತದ್ದು. ಈ ಸಂದರ್ಭದಲ್ಲಿ ಈ ಒಂದು ಕಂಚಿನ ಪ್ರತಿಮೆ ಏನಿದೆ ಅದರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಕಿರಣ್ ಬುಡ್ಲೆಗುತ್ತು ಹಾಗೂ ಕಾರ್ಯದರ್ಶಿಯಾಗಿರುವಂತಹ ರಕ್ಷಿತ್ ಇವರಿಗೆ ಸುಳ್ಯದಲ್ಲಿ ಗೌರವಾರ್ಪಣೆ ಕೂಡ ನಡೆದಿರುವಂಥದ್ದು ಕೂಡ ಇದೆ. ಈ ಮಾಹಿತಿಯನ್ನು ಕೂಡ ಅವರು ನೀಡಿದರು. ಒಟ್ಟಿನಲ್ಲಿ ಈ ಒಂದು ಅವಿಸ್ಮರಣೀಯವಾದ ಘಳಿಗೆ ಮತ್ತಷ್ಟು ಮುಂದುವರಿತಾ ಇದೆ. ಸುಳ್ಯದಿಂದ ಈ ಮೆರವಣಿಗೆ ಹೊರಟು ಜಾಲ್ಸೂರಿನತ್ತ ಬರ್ತಾ ಇದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ನೀವು ಅದರ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ. ವಿಶೇಷವಾಗಿ ಎಲ್ಲ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರಿಗೆ, ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯದ ಕಿಚ್ಚನ್ನು ಅರ್ಪಿಸಿದಂತ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಗೆ ಈಗಾಗಲೇ ಈ ಹೋರಾಟದಲ್ಲಿ ಭಾಗಿಯಾದಂತಹ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ನಿಮಗೆಲ್ಲರೂ ಕೂಡ ಅಭಿನಂದನೆಗಳು. ಕೆದಂಬಾಡಿ ರಾಮಯ್ಯಗೌಡರ ಪುತ್ಥಳಿಗೆ ಕೆದಂಬಾಡಿ ರಾಮಯ್ಯಗೌಡರ ಪಾತ್ರ ಮಾಡಿದಂತ ಇವರು ಕೂಡ ಪುಷ್ಪಾರ್ಚನೆ ಮಾಡಿದ್ದಾರೆ. ಮುಂದೆ ಹೋಗ್ಬೇಕು, ಮುಂದೆ ಸಾಗಬೇಕು. ಹಾಗೆ ಪುಷ್ಪಾರ್ಚನೆ ಮಾಡುವಂತ ದಯವಿಟ್ಟು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸಮುದ್ರರಾಜನಿಂದ ಪಾಠ ತೊಡಿಸಿಕೊಂಡು ಹಿಮಾಲಯವೆಂಬ ಕಿರೀಟವನ್ನ ಧರಿಸಿಕೊಂಡು ಉತ್ತಮೋತ್ತರವಾದ ಪ್ರಿಯ ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ ಸುಳ್ಯದಿಂದ ಈ ಪುರಪ್ರವೇಶ ಆದ ಮೆರವಣಿಗೆ, ಕಂಚಿನ ಪ್ರತಿಮೆಯ ಮೆರವಣಿಗೆ ಈಗ ಪುತ್ತೂರು ಭಾಗಕ್ಕೆ ಬರ್ತಾ ಇದೆ. ಸುಳ್ಯದಲ್ಲಿ ಸರ್ವಧರ್ಮದ ಬಂಧುಗಳು ಅಭಿಮಾನದಿಂದ ಬರಮಾಡಿಕೊಂಡ ಈ ಕಂಚಿನ ಪ್ರತಿಮೆ ಇದೀಗ ಪುತ್ತೂರಿನ ಹತ್ರ ಬರ್ತಾ ಇದೆ. ಜಾಲ್ಸೂರು, ಕನಕಮಜಲು, ಪೆರ್ನಾಜೆ, ಕುಂಬ್ರ ಮಾರ್ಗವಾಗಿ ಪುತ್ತೂರು ಭಾಗಕ್ಕೆ ಬರಲಿಕ್ಕಿದೆ. ಆಗ ಪುತ್ತೂರು ಭಾಗದಲ್ಲೂ ಕೂಡ
ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಕಾತರರಾಗಿದ್ದಾರೆ. 1837ರ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಈ ಒಂದು ಸಮರ ನೇತಾರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಬರ್ತಾ ಇದೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅನೇಕ ಗಣ್ಯರು ಸ್ವಾಗತದ ವೇಳೆ ಉಪಸ್ಥಿತರಿದ್ದರು. ಕ್ಷೇತ್ರದ ಶಾಸಕರು ಸಚಿವರು ಆಗಿರುವ ಎಸ್ ಅಂಗಾರ, ಆದಿಚುಂಚನಗಿರಿಯ ಮಂಗಳೂರು ಶಾಖಾ ಮಠದ ಮಠಾಧೀಶರಾದ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ, ಸುಳ್ಯ ಚರ್ಚಿನ ಧರ್ಮಗುರುಗಳು, ಸುಳ್ಯದ ಮಸೀದಿಯ ಧಾರ್ಮಿಕ ಗುರುಗಳು, ಅದೇ ರೀತಿಯಲ್ಲಿ ಗೌಡ ಒಕ್ಕಲಿಗ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಕೆ.ಸಿ. ಅಕ್ಷಯ್ ಇದ್ದಾರೆ. ಈ ಒಂದು ಪ್ರತಿಮೆ ನಿರ್ಮಾಣಕ್ಕಾಗಿ ಶ್ರಮಿಸಿದಂತಹ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಕಿರಣ್ ಬುಡ್ಲೆಗುತ್ತು, ಕಾರ್ಯದರ್ಶಿ ರಕ್ಷಿತ್ ಪುತ್ತಿಲ, ಇವರಿಗೆ ಗೌರವಾರ್ಪಣೆ ನೀಡುವಂತಹ ಕಾರ್ಯ ಅದು ಸುಳ್ಯದಲ್ಲಿ ನಡೆದಿದೆ, ನೀವು ಗಮನಿಸ್ತಾ ಇದ್ದೀರಿ. ಸೇರಿದ ಸಹಸ್ರಾರು ಮಂದಿಯ ಮಧ್ಯೆ ಕಂಗೊಳಿಸ್ತಾ ಇರುವಂತಹ ಕೆದಂಬಾಡಿ ರಾಮಯ್ಯಗೌಡ ಪ್ರತಿಮೆ ನೀವು ನೋಡ್ತಾ ಇದ್ದೀರಿ. ನೇರ ಪ್ರಸಾರದ ಮೂಲಕ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರವನ್ನು ನಮ್ಮ ಸ್ಕ್ರೀನ್ನ ಮೂಲಕವಾದರೂ ನೋಡಿ ಆ ಸ್ವಾತಂತ್ರ್ಯ ಹೋರಾಟವನ್ನು ಅದರ ನೆನಪಿಗೋಸ್ಕರ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಜಾರ್ಖಂಡ್ ರಾಜ್ಯದ ರಾಂಚಿಯಲ್ಲಿ ಕುಳಿತು ಈ ಐತಿಹಾಸಿಕ ಕ್ಷಣವನ್ನು ವೀಕ್ಷಿಸ್ತಾ ಇದ್ದೇವೆ. ಸುದ್ದಿ ಚಾನೆಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎನ್ನುವ ಮಾತುಗಳನ್ನು ಉಲ್ಲೇಖಿಸಿದ್ದಾರೆ ದೇವಿಪ್ರಸಾದ್ ಕೆ.ಎನ್. ಅವರು. ಧನ್ಯವಾದಗಳು. ಹೀಗೆ ಭಾರತದಲ್ಲಿ ಮಾತ್ರ ಅಲ್ಲ, ದೇಶದ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕುಳಿತು ಈ ಒಂದು ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ. ಆ ಮೂಲಕ ಒಂದೊಮ್ಮೆ ಅವಗಣನೆಗೆ ತುತ್ತಾದ ಈ ಒಂದು ಸ್ವಾತಂತ್ರ್ಯ ಹೋರಾಟ ಇವತ್ತು ಮುನ್ನೆಲೆಗೆ ತರುವಂತಹ ಕಾರ್ಯವನ್ನು ಅಭಿಮಾನದಿಂದ ನೋಡ್ತಾ ಇದ್ದಾರೆ. ಇದೀಗ ಕಂಚಿನ ಪ್ರತಿಮೆ ಸುಳ್ಯದಿಂದ ದಾಟಿ ಜಾಲ್ಸೂರಿನತ್ತ ಬರ್ತಾ ಇದೆ. ಸಾವಿರಾರು ಮಂದಿ ಸೇರಿ ಇದನ್ನು ಸ್ವಾಗತಿಸ್ತಾ ಇದ್ದಾರೆ. ಅಮರ ಸುಳ್ಯದ ಹೋರಾಟ ಏನಿದೆ, ಆ ಹೋರಾಟ ಮತ್ತೆ ಅಭಿಮಾನದಿಂದ ಕಾಣುವಂಥ ಒಂದು ವಿಶೇಷ ಕ್ಷಣ ಇದು. ನೇರ ದೃಶ್ಯಾವಳಿಗಳನ್ನು ನೋಡಿ. ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಗೆ ಈಗಾಗಲೇ ಈ ಹೋರಾಟದಲ್ಲಿ ಭಾಗಿಯಾದಂತ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಕೆದಂಬಾಡಿ ರಾಮಯ್ಯಗೌಡರ ಪುತ್ಥಳಿಗೆ ಕೆದಂಬಾಡಿ ರಾಮಯ್ಯಗೌಡರ ಪಾತ್ರ ಮಾಡಿದಂತ ಇವರು ಕೂಡ ಪುಷ್ಪಾರ್ಚನೆ ಮಾಡಿದ್ದಾರೆ. ಮುಂದೆ ಸಾಗಬೇಕು.
ಪಶ್ಚಿಮ ಸರ್ಕಲ್ನಿಂದ ಪಶ್ಚಿಮ ಗ್ರಾಮದಲ್ಲಿ ಅದ್ದೂರಿಯಾದಂಥ ಮೆರವಣಿಗೆ ಹಾಗೂ ಅದರ ಕಾರ್ಯದರ್ಶಿ ರಕ್ಷಿತ್ ಅವರನ್ನ ಸಾಲು ಹೊದಿಸಿ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಸುಳ್ಯವನ್ನ ದಾಟಿ ಈಗ ಪುತ್ತೂರಿನತ್ತ ಬರ್ತಾ ಇದೆ. ಈ ಪ್ರತಿಮೆ ಏನು ಆದಿಚುಂಚನಗಿರಿಯಿಂದ ಹೊರಟಂತಹ ಸಂದರ್ಭದಲ್ಲಿ, ಅದರ ಚಾಲನೆಯ ಸಂದರ್ಭದಲ್ಲಿ ಜೊತೆಗಿದ್ದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಂಜೀವ ಮಠಂದೂರು ಅವರು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಒಂದು ಐತಿಹಾಸಿಕ ಕ್ಷಣಕ್ಕೆ ಸುಳ್ಯ, ಪುತ್ತೂರು, ಮಂಗಳೂರು ಸಾಕ್ಷಿ ಆಗ್ತಾ ಇದೆ. ಬಹುಶಃ ನಿನ್ನೆ ಆ ಚಾಲನೆ ನೀಡುವಂತಹ ಸಂದರ್ಭದಲ್ಲಿ ನೀವಿದ್ದೀರಿ. ಇವತ್ತು ಇನ್ನೇನು ಕೆಲವೇ ಕ್ಷಣದಲ್ಲಿ ತಮ್ಮ ಕ್ಷೇತ್ರಕ್ಕೆ ಇದರ ಪುರಪ್ರವೇಶ ಆಗಲಿಕ್ಕಿದೆ. ಈ ಸಂತೋಷದ, ಸಂಭ್ರಮದ ಐತಿಹಾಸಿಕ ಕ್ಷಣವನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ ಸರ್? ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಸ್ವಾತಂತ್ರ್ಯದ ಆ ಸಮರವನ್ನು ನೆನಪಿಸುವಂತ ಸಂಗತಿ ಕೆದಂಬಾಡಿ ರಾಮಯ್ಯಗೌಡರ ಮುಖಾಂತರ ಇವತ್ತು ಈ ಒಂದು ಭವ್ಯವಾದಂತ ಒಂದು ಪ್ರತಿಮೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಪ್ರವೇಶ ಮಾಡಿ ಆ ತಾಲೂಕಿನ ಮುಖಾಂತರ ಹಾದು ಹೋಗುವಂತ ಸಂದರ್ಭದಲ್ಲಿ ಭವ್ಯ ಸ್ವಾಗತ ನೀಡುವ ಮುಖಾಂತರ ಭಾರತ ಮಾತೆಗೆ ಜಯ ಘೋಷವನ್ನು ಹಾಕುವ ಮುಖಾಂತರ ಇವತ್ತು ಸಾಮಾನ್ಯ ಜನರಿಗೂ ಕೂಡ ಸ್ವಾತಂತ್ರ್ಯದ ಆ ಸಮರ ಯಾವ ರೀತಿಯಾಗಿತ್ತು, ಸ್ವಾತಂತ್ರ್ಯ ಹೋರಾಟಗಾರರ ಬದುಕು ಹೇಗಿತ್ತು ಎನ್ನುವುದನ್ನು ನೆನಪಿಸುವಂತ ಒಂದು ಕ್ಷಣ ಇವತ್ತಿನ ಈ ಒಂದು ಕೆದಂಬಾಡಿ ರಾಮಯ್ಯಗೌಡರ ಆ ಪ್ರತಿಮೆ ಬರುವಂತ ಒಂದು ಗಳಿಗೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಓಕೆ, ಬಹುಶಃ ಪುತ್ತೂರಿನಲ್ಲಿ ಇದಕ್ಕೆ ಸ್ವಾಗತಕ್ಕೆ ಹೇಗೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀರಿ ಸರ್? ಈಗಾಗಲೇ ಸಂಪಾದೆಯಲ್ಲಿ ನಮ್ಮ ಸುಳ್ಯದವರು ಅದನ್ನು ಸ್ವಾಗತ ಮಾಡಿ ಈಗ ಸುಮಾರು 1 ಗಂಟೆಗೆ ನಮ್ಮ ಪುತ್ತೂರು ತಾಲೂಕಿನ ಪೆರ್ನಾಜೆ ಭಾಗಕ್ಕೆ ಬಂದು ಪೆರ್ನಾಜೆಯಲ್ಲಿ ಈಗಾಗಲೇ ಸುಮಾರು 300 ವಾಹನಗಳು ನಮ್ಮ ತಾಲೂಕು ಆಡಳಿತ, ನಮ್ಮ ಸಹಾಯಕ ಆಯುಕ್ತರು ಎಲ್ಲ ಸೇರಿಸಿಕೊಂಡು ಅಲ್ಲಿ ಆ ಒಂದು ಪ್ರತಿಮೆಯನ್ನು ಈಗ ಸ್ವಾಗತ ಮಾಡಿ ಅಲ್ಲಿಂದ ವಾಹನ ಮೆರವಣಿಗೆ ಮುಖಾಂತರ ಜ್ಯೋತಿ ಸರ್ಕಲ್ಗೆ ನಾವು ಒಂದು ನಗರಸಭೆಯ ವತಿಯಿಂದ ಜ್ಯೋತಿ ಸರ್ಕಲ್ ಅಲ್ಲಿ ಒಂದು ಅಲ್ಲಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಆ ಪುಷ್ಪಾರ್ಚನೆ ಮುಖಾಂತರ ದರ್ಬೆ ಸರ್ಕಲ್ ಅಲ್ಲಿ ನಮ್ಮ ಮಕ್ಕಳು ಅದನ್ನು ಸ್ವಾಗತ ಮಾಡಿ ಅಲ್ಲಿಂದ ನಾವು ಪುತ್ತೂರು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಗಾಂಧಿ ಪ್ರತಿಮೆಯ ಬಳಿಯಲ್ಲಿ ಗಾಂಧಿ ಪ್ರತಿಮೆಗೆ ಹಾರಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ಮೆರವಣಿಗೆ ನಗರದ ಮುಖಾಂತರ ನೆಹರು ನಗರದ ಭಾರತ್ ಮಾತಾ ಸಭಾಭವನದ ಹತ್ತಿರ ಹೋಗ್ತದೆ. ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಭೋಜನ ವ್ಯವಸ್ಥೆ ಮಾಡಿ ಅಲ್ಲಿಂದ ಕಬಕ್ಕದ ಮುಖಾಂತರ ನಾವು ಬಂಟ್ವಾಳಕ್ಕೆ ಆ ಒಂದು ಪ್ರತಿಮೆಯನ್ನು ಬಿಡಿಸಿಕೊಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ 68 ಗ್ರಾಮಗಳಿಂದಲೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಆ ಒಂದು ಪ್ರತಿಮೆಗೆ ತಮ್ಮ ಆ ಒಂದು ಸೆಲ್ಯೂಟ್ ಅನ್ನು ಹೊಡೆಯಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಪುತ್ತೂರಿನ ಎಲ್ಲ ಸರ್ಕಾರಿ ಇಲಾಖೆಗಳು, ನಮ್ಮೆಲ್ಲ ಕಾಲೇಜುಗಳು ಎಲ್ಲ ಸೇರಿಕೊಂಡು ಒಂದು ಭವ್ಯವಾದಂತಹ ವಾಹನ ಮೆರವಣಿಗೆ ಮತ್ತು ಆ ಒಂದು ನಾಗರಿಕ ಗೌರವವನ್ನು ಕೂಡ ಈ ಸಂದರ್ಭದಲ್ಲಿ ಕೊಳ್ಳಿಕ್ಕಿದ್ದೇವೆ. ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗಾಗಿ. ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಅವರು ಪುತ್ತೂರಿನಲ್ಲಿ ಯಾವ ರೀತಿ ಸಿದ್ಧತೆಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಮತ್ತು ಈ ಒಂದು ಸಂದರ್ಭ ಯಾವ ರೀತಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಎನ್ನುವುದರ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ 1837ರ ಆ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ವೀರ ನಾಯಕ, ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಆ ಒಂದು ಮೆರವಣಿಗೆ ಪುರಪ್ರವೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪುತ್ತೂರಿಗೆ ಪ್ರವೇಶ ಮಾಡಲಿಕ್ಕಿದೆ. ಸುಳ್ಯದಲ್ಲಿ ಅಭೂತಪೂರ್ವವಾದಂತಹ ಸ್ವಾಗತ ದೊರೆತಿದೆ. ಪುತ್ತೂರಿನಲ್ಲೂ ಕೂಡ ಅಂಥದೇ ಸ್ವಾಗತವನ್ನ ನಿರೀಕ್ಷೆ ಮಾಡಲಾಗಿದೆ. ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇಲ್ಲೂ ಕೂಡ ಸೇರಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂಥದ್ದು. ನೀವೀಗ ನೋಡ್ತಾ ಇದ್ದೀರಿ, ಇದು ಸುಳ್ಯದ ದೃಶ್ಯ. ಸುಳ್ಯದಲ್ಲಿ ಯಾವ ರೀತಿ ಸ್ವಾಗತ ದೊರೆಯಿತು ಎನ್ನುವುದನ್ನು ನೀವು ನೋಡ್ತಾ ಇದ್ದೀರಿ. ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಗೆ ಸುಳ್ಯದಲ್ಲಿ ಯಾವ ರೀತಿ ಸ್ವಾಗತ ದೊರೆತಿದೆ ಎನ್ನುವ ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಕ್ರಿಸ್ತ ಶಕ 1837ರಲ್ಲಿ ಬ್ರಿಟಿಷರ ವಿರುದ್ಧ ಕೊಡಗು ಮತ್ತು ದಕ್ಷಿಣ ಕನ್ನಡದ
ಜನರ ಮುಂದಾಳತ್ವದಿಂದ ನಡೆದಂತಹ ಸ್ವಾತಂತ್ರ್ಯ ಹೋರಾಟ. ಈ ಹಿಂದೆ ಇದನ್ನು ಕೊಡಗು ಕೆನರಾ ಬಂಡಾಯ, ಕಲ್ಯಾಣಪ್ಪನ ಕಾಟುಕಾಯಿ, ಅಮರ ಸುಳ್ಯದ ದಂಗೆ ಅಂತ ಬೇರೆ ಬೇರೆ ಹೆಸರಿನಿಂದ ಕರೀತಾ ಇದ್ರು. ಆದರೆ ಇವತ್ತು ಇದು ಅಮರ ಸುಳ್ಯದ ಒಂದು ಕ್ರಾಂತಿಯ ಹೋರಾಟ, ಸ್ವಾತಂತ್ರ್ಯ ಸಮರ, ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಸಮರ ಎಂಬಿತ್ಯಾದಿ ಅಭಿಧಾನಗಳಿಗೆ ಪಾತ್ರ ಆಗಿದೆ. ಕ್ರಿಸ್ತಶಕ 1857ರಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಬ್ರಿಟಿಷ್ ಆಡಳಿತದವರು ಸಿಪಾಯಿ ದಂಗೆ ಎಂದು ಪ್ರತಿಬಿಂಬಿಸಿದರೂ ಕೂಡ ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದಂತಹ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಈ ಹೋರಾಟ ಈಗ ದಾಖಲಾಗ್ತಾ ಇದೆ. ಈ ಹಿಂದಕ್ಕೆ ಕೊಡಗಿನ ಅವಿಭಾಜ್ಯ ಅಂಗವಾಗಿದ್ದಂತಹ ಮತ್ತು ಸುಳ್ಯ ಪಕ್ಕದ ಗ್ರಾಮವಾಗಿದ್ದ ಉಬರ್ಕಮಿತ್ತೂರು ಗ್ರಾಮದಲ್ಲಿ ಆರಂಭವಾಗಿ ಪೂರ್ತಿ ಮೇಲಿನ ಹಾಗೂ ಕೆಳಗಿನ ಕೊಡಗು ಮತ್ತು ದಕ್ಷಿಣ ಕನ್ನಡಕ್ಕೆ ಹರಡಿ ಬ್ರಿಟಿಷರಿಗೆ ಸಡ್ಡು ಹೊಡೆದ ರೈತಾಪಿ ಸಮೂಹದ ಹೋರಾಟವಾಗಿ ಇದು ಅಮರ ಸುಳ್ಯ ಹೋರಾಟ ಅಂತ ದಾಖಲಾಗಿರುವಂಥದ್ದು. 1834ರ ಸುಮಾರಿಗೆ ಅತ್ತ ಕೊಡಗಿನಲ್ಲಿ ಆಡಳಿತ ನಡೆಸ್ತಾ ಇದ್ದಂತಹ ಚಿಕ್ಕವೀರ ರಾಜೇಂದ್ರನನ್ನು ಬ್ರಿಟಿಷರು ಪಟ್ಟದಿಂದ ಕೆಳಗಿಳಿಸಿ ಅಲ್ಲಿನ ಸಾಮ್ರಾಜ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ. ಅಲ್ಲದೆ ಪಂಜಸೀಮೆಗೆ ಒಳಪಟ್ಟಿದ್ದ ಪುತ್ತೂರು ಸುಳ್ಯವನ್ನು ಕೊಡಗಿನಿಂದ ಬೇರ್ಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿಸ್ತಾರೆ. ಕೊಡಗಿನ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದ ಪ್ರದೇಶವನ್ನು ಬ್ರಿಟಿಷರು ವಿಭಜಿಸಿದ್ದಲ್ಲದೆ ಹೆಚ್ಚುವರಿಯಾಗಿ ಕಂದಾಯವನ್ನು ಕೂಡ ಹೇರಲಾಗಿತ್ತು. ಇದು ಜನರನ್ನು ರೊಚ್ಚಿಗೆಬ್ಬಿಸಿತ್ತು. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಜೇಶ್ವರ, ಕುಂಬಳೆ, ಹೊಸದುರ್ಗ, ಬಂಟ್ವಾಳ, ಉಡುಪಿ, ಪರಂಗಿಪೇಟೆ, ಮಂಗಳೂರು, ಬ್ರಹ್ಮಾವರ, ಕುಂದಾಪುರ ಹೀಗೆ ಇಷ್ಟೂ ಭಾಗವನ್ನು ಸೌತ್ ಕೆನರಾ ಎಂದು ಬ್ರಿಟಿಷರು ಗುರುತಿಸಿದರು. ದಕ್ಷಿಣ ಕನ್ನಡದ ಸುಳ್ಯ ಪುತ್ತೂರುಗಳ ಕೆನರಾ ಪ್ರಾಂತ್ಯವಾಗುವವರೆಗೆ ರಾಜನಿಗೆ ವಸ್ತುಗಳ ರೂಪದಲ್ಲಿ ಕಂದಾಯ ಕಟ್ಟುವಂಥ ಪದ್ಧತಿ ಇತ್ತು. ಇದನ್ನು ಬದಿಗೊತ್ತಿ ಬ್ರಿಟಿಷರು ದಕ್ಷಿಣ ಕನ್ನಡ ಮತ್ತು ಕೊಡಗಿನಲ್ಲಿ ಹಣದ ರೂಪದಲ್ಲಿ ಕಂದಾಯ ಕಟ್ಟುವಂತೆ ಜನರ ಮೇಲೆ ಕಟ್ಟಳೆಯನ್ನು ಹೇರಿದ್ದು ಜನರನ್ನು ಹೈರಾಣು ಮಾಡಿತ್ತು. ತಮ್ಮನ್ನು ವಿದೇಶಿಯರು ಬಂದು ಆಳುತ್ತಿದ್ದಾರೆ, ಕಂದಾಯದ ನೆಪದಲ್ಲಿ ಹಣದ ರೂಪದಲ್ಲಿ ತಮ್ಮ ಬೆವರಿನಿಂದ ಗಳಿಸಿದ ಸಂಪತ್ತನ್ನು ಹೀರ್ತಾ ಇದ್ದಾರೆ ಎನ್ನುವುದು ಅವರಿಗೆ ಮನದಟ್ಟಾಗ್ತಾ ಇತ್ತು. ಬೆಳೆ ಕೊಯ್ಲಿಗೆ ಬಂದ ಕೂಡಲೇ ಅದರ ಬಹುಪಾಲನ್ನು ಕಡಿಮೆ ಬೆಲೆಗೆ ದಲ್ಲಾಳಿಗಳಿಗೆ ಮಾರಾಟ ಮಾಡಿ ಹಣವನ್ನು ಕಂದಾಯ ರೂಪದಲ್ಲಿ ಕಟ್ಟಬೇಕಾದಂಥ ಸ್ಥಿತಿ ಜನರಲ್ಲಿ ಮನೆ ಮಾಡಿತ್ತು. ಒಂದೆಡೆ ಹಸಿವು, ಮತ್ತೊಂದೆಡೆ ಆಡಳಿತದ ವಿರುದ್ಧದ ದಂಗೆ ಏಳಲು ಪ್ರೇರಣೆಯಾಗಿತ್ತು. ಹೀಗೆ ಅಮರ ಸುಳ್ಯದ ಸ್ವಾತಂತ್ರ್ಯ ಹೋರಾಟಗಾರರು ಪ್ರಥಮ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನವನ್ನು ಮಾಡಿರುವಂಥ ದೃಷ್ಟಾಂತ ನಮ್ಮ ಮುಂದಿದೆ. ಜಂಗಮ ಕಲ್ಯಾಣ ಸ್ವಾಮಿ ಇರ್ಬೋದು, ಸ್ವಾಮಿ ಅಪರಂಪರ, ಕರಿಬಸವಯ್ಯ, ಗುಡ್ಡಮನೆ ಅಪ್ಪಯ್ಯ, ಕೆದಂಬಾಡಿ ರಾಮಗೌಡ, ಕೂಜುಗೋಡು ಮಲ್ಲಪ್ಪ, ಕುಡೆಕಲ್ಲು ಅಪ್ಪಯ್ಯ, ಕುಡೆಕಲ್ಲು ಪುಟ್ಟಗೌಡ, ಕೊಕ್ಕನೂರು ಚೆನ್ನಯ್ಯ, ಸೇರ್ಕಜೆ ಮಲ್ಲಯ್ಯ, ಸುಬೇದಾರ್ ನೇರಪಂಡ ಮಾದಯ್ಯ, ಚೆಟ್ಟಿಕುಡಿಯ, ಕುರ್ತಕುಡಿಯ, ಪೆರಾಜೆ ಕೃಷ್ಣಯ್ಯ, ಬೀರಣ್ಣ ಬಂಟ, ಕುಂಚಡ್ಕ ರಾಮಗೌಡ, ಹುಲಿಕಿಡಿದ ನಂಜಯ್ಯ, ಲಕ್ಷ್ಮಪ್ಪ ಬಂಗರಸ, ಕರ್ಣಿಕ ಸುಬ್ಬಯ್ಯ, ಉಕಣ್ಣ ಬಂಟ, ಪಟೇಲ್ ಶಂಕರನಾರಾಯಣ, ಮಾನೆಗಾರ ನಾರಣಪ್ಪ, ಅಮೀನು ವೆಂಕಟ ಮೊದಲಾದವರ ಹೆಸರುಗಳು ಈಗಲೂ ಕೂಡ ಉಲ್ಲೇಖ ಆಗಿರುವಂಥದ್ದು. 1837ರ ಈ ಬ್ರಿಟಿಷರ ವಿರುದ್ಧ ಅಮರ ಸುಳ್ಯದ ಸ್ವಾತಂತ್ರ್ಯ ಸಂಗ್ರಾಮದ ಅಭಿಮಾನವನ್ನು ಪಡುವಂಥ ಈ ಕ್ಷಣದಲ್ಲಿ ಈ ನಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುತ್ತೂರು ಭಾಗಕ್ಕೆ ಈ ಮೆರವಣಿಗೆ ಬರಲಿಕ್ಕಿದೆ. 1837ರಲ್ಲಿ ನಡೆದಂತಹ ಸ್ವಾತಂತ್ರ್ಯ ಸಂಗ್ರಾಮದ ನೆನಪು ಮಾಡಿಕೊಳ್ಳುವಂತಹ ಒಂದು ಕ್ಷಣ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಇದು ಪುತ್ತೂರು ಭಾಗಕ್ಕೆ ಈ ಒಂದು ಪ್ರತಿಮೆ ಬರಲಿಕ್ಕಿದೆ. ಇದೀಗ ನಮ್ಮೊಂದಿಗೆ ಪುತ್ತೂರಿನ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಸಂಚಾಲಕರು, ರಾಜಕೀಯ ಧುರೀಣರು ಆಗಿರುವಂತಹ ಕಾವು ಹೇಮನಾಥ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹಲೋ ಹಲೋ ತಾಂತ್ರಿಕವಾದ ಅಡಚಣೆ ಇದೆ, ಕ್ಷಮಿಸಿ. ಮತ್ತೆ ಅವರನ್ನು ಸಂಪರ್ಕ ಮಾಡ್ತೇವೆ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಪುರಪ್ರವೇಶ ಆಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ಪುತ್ತೂರಿಗೆ ಆಗಮನ ಆಗಲಿಕ್ಕಿದೆ. ಇದು ಸುಳ್ಯದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ರೈತರೇ ಸೈನಿಕರಾದ ಒಂದು ಅಪರೂಪದ ಮತ್ತು ಚಾರಿತ್ರಿಕವಾದಂತಹ ಸಂದರ್ಭ 1837ರ ಅಮರ ಸ್ವಾತಂತ್ರ್ಯ ಸಂಗ್ರಾಮ. ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಾವು ಹೇಮನಾಥ್ ಶೆಟ್ಟಿ ಅವರು, ಪುತ್ತೂರಿನ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಸಂಚಾಲಕರು, ಸಾಮಾಜಿಕ ರಾಜಕೀಯ ಧುರೀಣರು. ಸರ್ ನಮಸ್ತೆ. 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 ಒಂದು ಐತಿಹಾಸಿಕ ಕ್ಷಣಕ್ಕೆ ಈ ಭಾಗ ಸಾಕ್ಷಿ ಆಗ್ತಾ ಇದೆ ಸರ್. 1837ರ ಸ್ವಾತಂತ್ರ್ಯ ಹೋರಾಟದ ಸಮರವೀರನ ಪ್ರತಿಮೆ ಅನಾವರಣ ಆಗಲಿಕ್ಕಿದೆ, ಪುರಪ್ರವೇಶ ಆಗಲಿಕ್ಕಿದೆ. ಈ ಒಂದು ಕ್ಷಣವನ್ನು ತಾವು ಯಾವ ರೀತಿ ನೋಡ್ತೀರಿ? ಈ ಒಂದು ಕ್ಷಣ ನಮಗೆಲ್ಲ ಬಹಳ ಅತ್ಯಂತ ಸಂತೋಷದ ಒಂದು ಸಂಭ್ರಮದ ದಿನ ಅಂತಲೂ ಹೇಳ್ಬಹುದು ಇವತ್ತು. ಯಾಕಂತ ಹೇಳಿದ್ರೆ 1837ರಲ್ಲಿ ನಮ್ಮ ಜಿಲ್ಲೆಯ ಓರ್ವ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯಕ್ಕಾಗಿ ಬಹಳಷ್ಟು ದೊಡ್ಡ ಹೋರಾಟವನ್ನು ಮಾಡಿದವರು. ಇವರ ಬಗ್ಗೆ ನಮ್ಗೆ ತುಂಬಾ ಗೊತ್ತಿದೆ, ತಿಳ್ಕೊಂಡಿದ್ದೆ. ಅಂತ ವ್ಯಕ್ತಿಯನ್ನು ಇವತ್ತು ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಜನ ನೆನಪು ಮಾಡಿಕೊಳ್ಳುವುದರ ಮೂಲಕ ಅವರ ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡುವಂತದ್ದು ಮತ್ತು ನಮ್ಮ ಜಿಲ್ಲೆ, ನಮ್ಮ ತಾಲೂಕಿಗೆ ಅದನ್ನು ಅತ್ಯಂತ ಗೌರವಯುತವಾಗಿ ಸ್ವಾಗತ ಮಾಡುವಂತ ಈ ಕಾರ್ಯಕ್ರಮಕ್ಕೆ ನಾನು ನಮಗೆಲ್ಲರಿಗೂ ಒಂದು ಯೋಗ ಭಾಗ್ಯ ಅಂತ ಹೇಳಿ ನಾನು ತಿಳ್ಕೊಂಡು ಹೇಳ್ತೇನೆ. ಖಂಡಿತ. ಯಾಕಂತ ಹೇಳಿದ್ರೆ ಇಂಥ ಒಂದು ಅವಕಾಶ ನಾವು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಆದ್ರೆ ಅಂತ ಹೋರಾಟಗಾರರ ಈ 75 ವರ್ಷದ ನಂತರ ನಾವು ನೆನಪು ಮಾಡಿಕೊಂಡು ಅವರಿಗೆ ಗೌರವಾರ್ಪಣೆಯನ್ನು ಮಾಡುವಂತ ಕೆಲಸಕ್ಕೆ ನಮಗೆ ಅವಕಾಶ ದೊರೆತಿರುವುದು ನಮ್ಮ ಪಾಲಿನ ಭಾಗ್ಯ. ನಿಜ ಸರ್, ನಿಜ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಮತ್ತು ಎಲ್ಲರನ್ನು ಕೈ ಜೋಡಿಸುವಂತೆ ವಿನಂತಿ ಮಾಡ್ತಿದ್ದೇನೆ. ಧನ್ಯವಾದಗಳು ಕಾವು ಹೇಮನಾಥ್ ಶೆಟ್ರೆ ತಮ್ಮ ಸಮಯೋಚಿತ ಮಾತುಗಳಿಗಾಗಿ. ಸುಳ್ಯದಿಂದ ಹೊರಟಿರುವಂತಹ ಏನು ಕಂಚಿನ ಪ್ರತಿಮೆಯ ಪುರಪ್ರವೇಶದ ಮೆರವಣಿಗೆ ಈಗ ಪೈಚಾರು ಮೂಲಕ ಜಾಲ್ಸೂರು ಭಾಗಕ್ಕೆ ಬರ್ತಾ ಇದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಕಂಚುಗಾರ ಕಲಾವಿದರಿಂದ ನಿರ್ಮಾಣಗೊಂಡಿರುವ ಅತ್ಯಂತ ಆಕರ್ಷಕವಾದಂತಹ ಈ ಒಂದು ಪ್ರತಿಮೆ ಅದು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಸ್ಥಾಪನೆ ಆಗಲಿಕ್ಕಿದೆ. 11 ಅಡಿ ಇಂಟು 11 ಅಡಿ ಎತ್ತರದ ಗಾತ್ರದ ಈ ಒಂದು ಪ್ರತಿಮೆ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆಗೊಂಡು ಆ ಮೂಲಕ ಈ ಭಾಗದ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಲ್ಲಿಸುವಂಥ ಕಾರ್ಯ ಅದು ಈ ಭಾಗದ ಸಮಸ್ತ ಜನತೆ ಮತ್ತು ಸರ್ಕಾರದಿಂದ ಆಗಲಿಕ್ಕಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಅನಾವರಣಗೊಳಿಸ್ತಾರೆ ಎನ್ನುವಂಥ ಮಾಹಿತಿ ಇದೆ. ಒಟ್ಟಿನಲ್ಲಿ ಇತಿಹಾಸದಲ್ಲಿ ಅವಗಣನೆಗೆ ತುತ್ತಾಗಿದ್ದಂಥ ಒಂದು ಹೋರಾಟ ಇನ್ನು ಮತ್ತೆ ಮುನ್ನೆಲೆಗೆ ಬಂದು ಗೌರವವನ್ನು ಸಲ್ಲಿಸುವಂಥ ಒಂದು ಕಾರ್ಯ ಆಗಿದೆ. ಅದಕ್ಕಾಗಿ ಇದರ ಹಿಂದೆ ದುಡಿದಂಥ ಎಲ್ಲ ಶಕ್ತಿಗಳಿಗೆ ಜನ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಳ್ಯದಿಂದ ಅಭೂತಪೂರ್ವ ಮೆರವಣಿಗೆಯ ಮೂಲಕ ಈ ಒಂದು ಪ್ರತಿಮೆ
ಪುರಪ್ರವೇಶ ಮಾಡಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪುತ್ತೂರಿಗೆ ಬರಲಿಕ್ಕಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಂಜೀವ ಮಠಂದೂರು ಅವರ ಸಾರಥ್ಯದಲ್ಲಿ, ಪುತ್ತೂರಿನ ಸಹಾಯಕ ಕಮಿಷನರ್ ಗಿರೀಶ್ ನಂದನ್ ಅವರ ಸಾರಥ್ಯದಲ್ಲಿ ಈ ಒಂದು ಪುರಪ್ರವೇಶದ ಮೆರವಣಿಗೆಯನ್ನು ಪುತ್ತೂರು ತಾಲೂಕಿಗೆ ಬರಮಾಡಿಕೊಳ್ಳಲಾಗುತ್ತೆ. ಪೆರ್ನಾಜೆ ಗಡಿಯಲ್ಲಿ ಸುಳ್ಯ ನಗರದಲ್ಲಿ ಹೇಗೆ ಸ್ವಾಗತ ದೊರೆಯಿತೋ ಅದೇ ರೀತಿಯಲ್ಲಿ ಪುತ್ತೂರು ನಗರದಲ್ಲೂ ಕೂಡ ಸ್ವಾಗತವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈಗಾಗಲೇ ಸಹಸ್ರಾರು ಜನ ಸೇರಿದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಬೆಳ್ತಂಗಡಿ ಭಾಗದಿಂದಲೂ ಕೂಡ ಜನ ಬರಲಿಕ್ಕಿದ್ದಾರೆ. ಅವರು ಮಾಣಿಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಆ ಮುಖೇನವಾಗಿ 1837 ಏಪ್ರಿಲ್ 5 ಯಾವ ಬಾವುಟಗುಡ್ಡೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜವನ್ನು ಕೆಳಗಿಳಿಸಿ ಇಲ್ಲಿಯ ಅಂದರೆ ಕೊಡಗರಸರ ಧ್ವಜವನ್ನು ಏರಿಸಲಾಯಿತು, ಬಾವುಟವನ್ನು ಆರೋಹಣ ಮಾಡಲಾಯಿತು. ಅಂತಹ ಬಾವುಟಗುಡ್ಡೆಯಲ್ಲಿ ಕಂಚಿನ ಪ್ರತಿಮೆಯ ಪ್ರತಿಷ್ಠಾಪನೆ ಆಗ್ತದೆ. ಇಂದು ಅದಕ್ಕೆ ಪೂರ್ವಭಾವಿಯಾಗಿ ಪ್ರತಿಮೆಯ ಪುರಪ್ರವೇಶ ನಡೀತಾ ಇದೆ. ಬಹುಶಃ ಸಂಜೆ ವೇಳೆಗೆ ಇದು ಮಂಗಳೂರು ತಲುಪಲಿದೆ. ಈಗಾಗಲೇ ದಾರಿಯುದ್ದಕ್ಕೂ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸ್ವಾಗತಿಸಲು ಸಿದ್ಧರಾಗಿದ್ದಾರೆ, ಪುಷ್ಪಾರ್ಚನೆ ಮಾಡಲು ಸಿದ್ಧರಾಗಿದ್ದಾರೆ. ಹಾಗಾಗಿ ನಿಗದಿತ ಸಮಯಕ್ಕಿಂತ ವಿಳಂಬವಾಗಿ ಇಲ್ಲೆಲ್ಲ ಮೆರವಣಿಗೆ ಹಾದು ಹೋಗ್ತಾ ಇದೆ. ದಾರಿಯುದ್ದಕ್ಕೂ ಸಹಸ್ರಾರು ಜನ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾವ ಹೋರಾಟ 1837 ನಡೆಯಿತು, ಆ ಹೋರಾಟದಲ್ಲಿ ಸಾವಿರ ಹೆಜ್ಜೆಗಳು ಸಹಕ್ರಮಿಸಿತ್ತು. ಇವತ್ತು ಅಂತಹ ನಾಯಕನಿಗೆ ಗೌರವವನ್ನು ಸಲ್ಲಿಸುವುದಕ್ಕೋಸ್ಕರ ಸಹಸ್ರ ಹೆಜ್ಜೆಗಳು ಅನುಗಮಿಸ್ತಾ ಇದೆ. ಆ ಮೂಲಕ ಇಡೀ ಭಾರತದ ಸ್ವಾತಂತ್ರ್ಯ ಸಮರವೊಂದಕ್ಕೆ ಮುನ್ನುಡಿಯನ್ನು ಬರೆದಂತಹ ಒಂದು ಹೋರಾಟಕ್ಕೆ ಗೌರವವನ್ನು ಸಲ್ಲಿಸುವಂತಹ ಸಂದರ್ಭ. ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಮರ ಅಂತ ಇದು ಅಭಿಧಾನಕ್ಕೆ ಪಾತ್ರ ಆಗಿದೆ. ವಿಶೇಷವಾಗಿ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಗಡಿ ಭಾಗವಾಗಿರುವ ಮಂಡೆಕೋಲಿನ ಜನ ಜಾಲ್ಸೂರ್ನಲ್ಲಿ ಸೇರಿದ್ದಾರೆ. ಈ ಒಂದು ಕಂಚಿನ ಪ್ರತಿಮೆಯ ಮೆರವಣಿಗೆಯನ್ನು ಸ್ವಾಗತಿಸಲಿಕ್ಕೆ ಈ ಸಂದರ್ಭದಲ್ಲಿ ನಮ್ಮ ವರದಿಗಾರರೊಂದಿಗೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ. ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವ ವಹಿಸಿರುವ ಕೆದಂಬಾಡಿ ರಾಮೇಗೌಡರ ಪುತ್ಥಳಿ ನಿನ್ನೆ ತಾನೇ ಆದಿಚುಂಚನಗಿರಿ ಮಠದಿಂದ ಹೊರಟು ನಿನ್ನೆ ಸಂಜೆ ಮಡಿಕೇರಿಯಲ್ಲಿ ಹಾಲ್ಟ್ ಆಗಿ ಇವತ್ತು ಬೆಳಿಗ್ಗೆ ಸಂಪಾಜೆಗೆ 9 ಗಂಟೆಗೆ ಆಗಮಿಸಿ ಇವತ್ತು ಸಂಜೆ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಸ್ಥಾಪನೆಯಾಗಲಿಕ್ಕಿದೆ. ಇದರ ರಥಯಾತ್ರೆ ಈಗಾಗಲೇ ಸಂಪಾಜೆ ದಾಟಿ ಪೆರಾಜೆ ಅಂತೋಡು ದಾಟಿ ಈಗ ಸುಳ್ಯಕ್ಕೆ ಕಾಲಿಟ್ಟಿದೆ. ಈ ಯಾತ್ರೆಯಲ್ಲಿ ನಾವು ಮಂಡಕೋಲು ಗ್ರಾಮಸ್ಥರು ಇವತ್ತು ಇಲ್ಲಿ ಅವರನ್ನು ಸ್ವಾಗತಿಸಿ ಮುಂದಕ್ಕೆ ಕಳಿಸಿಕೊಡಲಿಕ್ಕಿದ್ದೇವೆ. ಈ ಯಾತ್ರೆ ಯಶಸ್ವಿಯಾಗಲಿ ಅಂತ ಮಂಡಕೋಲು ಗ್ರಾಮಸ್ಥರ ಪರವಾಗಿ ನಾನು ಶುಭ ಹಾರೈಸ್ತಿದ್ದೇನೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲು ಅಮರ ಸುಳ್ಯದಿಂದ ದಂಗೆ ಎಬ್ಬಿಸಿ ಕ್ರಾಂತಿ ಮಾಡಿದಂತಹ ಕ್ರಾಂತಿ ಪುರುಷ ಕೆದಂಬಾಡಿ ರಾಮಯ್ಯಗೌಡರ ಪುತ್ಥಳಿಯ ವಾಹನ ಈಗಾಗಲೇ ಇಲ್ಲಿ ಸಾಗಿ ಬರ್ತಾ ಇದೆ. ಇಡೀ ಗ್ರಾಮಸ್ಥರ ಪರವಾಗಿ ನಾವು ಅವರಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇವೆ. ಜೊತೆಗೆ ನಮಗೆ ತುಂಬ ಹೆಮ್ಮೆಯ ವಿಷಯ ಅಂದರೆ ಆ ಹೋರಾಟದಲ್ಲಿ ಅವರ ಜೊತೆ ನಮ್ಮ ಗ್ರಾಮದಿಂದಲೂ ಕೂಡ ಇಬ್ಬರು ಭಾಗಿಯಾಗಿದ್ದರು. ಮಂಡೆಕೋಲು ಮಾಲಿಂಗ ಮತ್ತು ಕುಕ್ಕೇಟಿ ಸುಬ್ಬಯ್ಯಗೌಡರು. ಅವರ ಕುಟುಂಬಸ್ಥರು ಕೂಡ ನಮ್ಮ ಜೊತೆ ಈಗ ಇದ್ದಾರೆ. ಈ ಸಂದರ್ಭದಲ್ಲಿ ಒಟ್ಟು ಇಡೀ ಸುಳ್ಯ ತಾಲೂಕು ಅಲ್ಲ ಜಿಲ್ಲೆಗೆ ನಾವೆಲ್ಲ ತುಂಬ ಹೆಮ್ಮೆ ಪಡಬೇಕಾದಂಥ ವಿಷಯ. ನಾವು ನಮ್ಮ 2, 3, 4 ತಲೆಮಾರಿನ ಹಿಂದಿನ ಜನತೆ ಕೂಡ ಜನಿಸುವುದಕ್ಕೆ ಮೊದಲು
ಈ ಥರದ ಒಂದು ಹೋರಾಟ ಸುಳ್ಯದಿಂದ ಅದಕ್ಕೆ ನೇತೃತ್ವ ಸಿಕ್ಕಿದೆ ಅನ್ನುವಂಥದ್ದೇ ನಮಗೆ ಖುಷಿ ಕೊಡುವಂಥ ವಿಷಯ. ಹಾಗಾಗಿಯೇ ಅಲ್ಲಿ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಧ್ವಜಾರೋಹಣ ಮಾಡಿ ಸುಮಾರು 1-2 ವಾರಗಳ ಕಾಲ ಈ ಇಡೀ ಜಿಲ್ಲೆಗೆ ಒಂದು ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮೇರು ಪುರುಷನ ಒಂದು ಪ್ರತಿಮೆ ಅನಾವರಣ ಈಗಾಗಲೇ ಈ ಹಿಂದೆನೇ ಮಾಡಬೇಕಿತ್ತು. ಆದರೆ ಅಭೂತಪೂರ್ವಕವಾಗಿ ನಾ ಭೂತೋ ನಾ ಭವಿಷ್ಯತ್ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ಈಗಾಗಲೇ ಇಲ್ಲಿ ಸಾಗಿ ಬರಲಿಕ್ಕಿದೆ. ನಾವೆಲ್ಲ ಗ್ರಾಮಸ್ಥರ ಪರವಾಗಿ ನಾವಿಲ್ಲಿ ಸ್ವಾಗತ ಮಾಡಲಿಕ್ಕೆ ಮಂಡಕೂರು ಗ್ರಾಮಸ್ಥರಲ್ಲಿ ಸೇರಿಕೊಂಡಿದ್ದೇವೆ. ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮ 1837ರಲ್ಲಿ ನಡೆದಂಥ ವಿಚಾರ. ಇದು ಭಾರತ ಸ್ವಾತಂತ್ರ್ಯದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ 20 ವರ್ಷಕ್ಕೆ ಮುಂದೆ ನಡೆದಂಥ ಒಂದು ಸಂಗ್ರಾಮ. ಬಹುಶಃ ಈ ಒಂದು ವಿಚಾರ ಬೆಳಕಿಗೆ ಬಂದದ್ದು ಇತ್ತೀಚೆಗೆ. ಇದು ಕೇವಲ ಎಲ್ಲ ಗಜೆಟಲ್ಲಿ ದಾಖಲೆ ಇದ್ದರೂ ಕೂಡ ನಮ್ಮ ಈ ತಾಲೂಕಿನ ಎಲ್ಲ ಹೆಮ್ಮೆಯ ಮುತ್ಸದ್ದಿಗಳು ಈ ಒಂದು ದಾಖಲೆಯನ್ನು ಹೊರತರಲಿ ಪ್ರಯತ್ನ ಪಟ್ಟ ಕಾರಣ ನಮಗೆಲ್ಲ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಆ ಸಮಯದಲ್ಲಿ ಹೋರಾಟ ಮಾಡಿ ಸುಳ್ಯ ಈ ಅಮರ ಸುಳ್ಯವನ್ನು ಸ್ವಾತಂತ್ರ್ಯಕ್ಕೆ ಒಳಪಡಿಸಿದ್ದನ್ನು ನಾವು ಗಮನಿಸಿದ್ದೇವೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ ಸುಳ್ಯ ತಾಲೂಕಿನಲ್ಲಿ ಇದರ ಇಡೀ ಸಾರಥ್ಯವನ್ನು ವಹಿಸಿಕೊಂಡಂಥ ಕೆದಂಬಾಡಿ ರಾಮಗೌಡ ಇವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಯಿತು. ಅದೇ ಜೊತೆಗೆ ಹುಲಿಗಡದ ನಂಜ ಇರ್ಬೋದು, ಕೆದಂಬಾಡಿ ರಾಮಗೌಡ ಇರ್ಬೋದು, ಅದೇ ರೀತಿ ಹಲವಾರು ಕುಟುಂಬಸ್ಥರು ಇಲ್ಲಿ ಜಾತಿ ಮತ ಭೇದ ಬಿಟ್ಟು ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಿದ್ದಾರೆ. ಇಲ್ಲಿಂದ ಹೊರಟು ಬೆಳ್ಳಾರೆ ಖಜಾನೆಯನ್ನು ವಶಪಡಿಸಿಕೊಂಡು ನಂತರ ಲಕ್ಷ್ಮಪ್ಪ ಬಂಗಾರಸ ನಂದಾವ ಲಕ್ಷ್ಮಪ್ಪ ಬಂಗಾರಸ ಇವರ ಸೈನ್ಯದ ನೆರವನ್ನು ಪಡ್ಕೊಂಡು ಇಡೀ ಹೋರಾಟವನ್ನು ಮಾಡಿ ಇಡೀ ಮಂಗಳೂರು ಜಿಲ್ಲೆ ಇದನ್ನು ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ವಿಚಾರ ನಮಗೆ ಈಗಾಗಲೇ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಇವರ ರಥಯಾತ್ರೆ ಪುತ್ಥಳಿಯ ರಥಯಾತ್ರೆ ನಡೀತಾ ಇದೆ. ಇದೊಂದು ಹೆಮ್ಮೆ ವಿಚಾರ ಅಂತ ಹೇಳಿದರೆ ನಾವು ಮಂಡಕೋಲು ಗ್ರಾಮದ ಜನರು ಮಂಡಕೋಲು ಗ್ರಾಮದಿಂದಲೂ ಕೂಡ ಮಂಡಕೋಲು ಮಹಾಲಿಂಗ ಮತ್ತು ಕುಕ್ಕೇಟಿ ಸುಬ್ಬಯ್ಯ ಅಂತ ಹೇಳುವರು ಕೂಡ ಹೋರಾಟ ಮಾಡಿದ್ದಾರೆ ಅಂತ ಹೇಳೋದು ಇತಿಹಾಸದ ದಾಖಲೆಯನ್ನು ತಿಳಿದೆ. ಮುಂದಿನ ದಿವಸದಲ್ಲಿ ನಾನು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಎಲ್ಲ ದಾಖಲೆಗಳನ್ನು ಮುಂದೆ ಪಠ್ಯ ಪುಸ್ತಕದಲ್ಲಿ ಅಳವಡಿಸುವಂಥ ಒಂದು ಕೆಲಸ ಆಗಬೇಕು ಅಂತ ಹೇಳುವಂಥ ಮನವಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಶುಭಯಾತ್ರೆ ಉತ್ತಮ ರೀತಿಯಲ್ಲಿ ಸಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಜಾಲ್ಸೂರ್ನತ್ತ ಈ ಮೆರವಣಿಗೆ ಬರ್ತಾ ಇದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು. ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವ ಮೊದಲೇ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತರೇ ಬ್ರಿಟಿಷರ ವಿರುದ್ಧ ಶಸ್ತ್ರಸಜ್ಜಿತರಾಗಿ ಕಾದಾಡಿದ ಹೋರಾಟದ ಕಥೆ ಇದು. 1837ರಲ್ಲಿ ಬ್ರಿಟಿಷರ ಎದೆ ನಡುಗಿಸಿದ ಈ ಹೋರಾಟ ಇತಿಹಾಸದಲ್ಲಿ ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ ಎಂದು ದಾಖಲಾಗಿದೆ. ಸುಳ್ಯ ತಾಲೂಕಿನ ಬೆಳ್ಳಾರೆಯಲ್ಲಿರುವಂಥ ಖಜಾನೆ ಮತ್ತು ಬಂಗ್ಲೆ ಗುಡ್ಡೆಗಳು ಈ ಹೋರಾಟದ ಕುರುಹುಗಳಾಗಿ ಈಗಲೂ ಕೂಡ ಇದೆ. 1837ರ ಏಪ್ರಿಲ್ 5ರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಯುದ್ಧ ಸಾರುವ ಬಗ್ಗೆ ಪ್ರಭಾವಿ ಮುಖಂಡ ಕೆದಂಬಾಡಿ ರಾಮಯ್ಯಗೌಡ ತನ್ನ ವಿಶ್ವಾಸಾರ್ಹ ನಾಯಕರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಬಂದಿರ್ತಾರೆ. ಬಲಿಷ್ಠ ವೈರಿಯನ್ನು ಎದುರಿಸಲು ಆ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಗೆರಿಲ್ಲಾ ರೀತಿಯ ತಂತ್ರಗಾರಿಕೆ ರೂಪಿಸಲಾಗಿತ್ತು. ಇದಕ್ಕಾಗಿ ದುರ್ಗಮವಾದ ಪೂಮಲೆ ಬೆಟ್ಟವನ್ನು ಸೂಕ್ತವಾಗಿ ಬಳಸಿಕೊಂಡು ಸಾಧಾರಣ ರೈತಾಪಿ ಜನರನ್ನು ಸೈನಿಕರನ್ನಾಗಿ ತರಬೇತುಗೊಳಿಸ್ತಾ ಇದ್ರು. ಒಂದು ಅಂದಾಜಿನ ಪ್ರಕಾರ ಸುಮಾರು 2,000ದಷ್ಟು ಸೈನಿಕರು ಉಬಾಡ್ ಮಿತ್ತೂರಿನ ಮದುವೆ ಗದ್ದೆಯಲ್ಲಿ ಮಾರ್ಚ್ 30ರಂದು ಸೇರಿದ್ದರು. ಕೆದಂಬಾಡಿ ರಾಮಯ್ಯಗೌಡರ ಮುಂದಾಳತ್ವದಲ್ಲಿ ಬೆಳ್ಳಾರೆಯಲ್ಲಿ ಈ ಸಶಸ್ತ್ರ ರೈತರು ಖಜಾನೆಯನ್ನು ವಶಪಡಿಸಿಕೊಳ್ತಾರೆ. ಅದೇ ದಿನ ಒಂದು ತಂಡ ಕಾಸರಗೋಡು ಕಡೆಗೆ, ಮತ್ತೊಂದು ತಂಡ ಪುತ್ತೂರು ಕಡೆಗೆ, ಮಗದೊಂದು ತಂಡ ಮಡಿಕೇರಿ ಕಡೆಗೆ ಮುಂದುವರಿಯುತ್ತದೆ. ದಾರಿಯಲ್ಲಿ ಸಿಕ್ಕಿದ ಎಲ್ಲ ಸರ್ಕಾರಿ ಕಚೇರಿಗಳನ್ನು, ಖಜಾನೆಗಳನ್ನು ಸ್ವಾಧೀನಪಡಿಸಿಕೊಳ್ತಾ ವಿರೋಧಿಸಿದವರನ್ನು ಸೆರೆ ಹಿಡಿಯುತ್ತಾ ತಮ್ಮ ಕಡೆಯ ಅಧಿಕಾರಿಗಳನ್ನು ನೇಮಿಸ್ತಾ ಮುಂದುವರಿಯುತ್ತಾರೆ. ಕಾಸರಗೋಡು, ಕುಂಬ್ಳೆ, ಮಂಜೇಶ್ವರದ ಮೂಲಕ ತೆರಳಿದ್ದ ರೈತರು ಮಂಗಳೂರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು 2 ವಾರಗಳ ಕಾಲ ಅಂದರೆ 13 ದಿನ ಅವಿಭಜಿತ ಜಿಲ್ಲೆಯನ್ನು ತಮ್ಮ ಸುಪರ್ದಿಯಲ್ಲಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ.
ಅವಮಾನಕ್ಕೊಳಗಾದ ಬ್ರಿಟಿಷರು ಮುಂಬೈ, ಗೋವಾ, ಕಣ್ಣನ್ನೂರಿನಿಂದ ದೊಡ್ಡ ಸೈನ್ಯವನ್ನು ತರಿಸಿ ರೈತರನ್ನು ಹಿಮ್ಮೆಟ್ಟಿಸ್ತಾರೆ. ಅಮರ ಕ್ರಾಂತಿ ಹೋರಾಟದ ಕುರುಹಾಗಿ ಖಜಾನೆ ಮತ್ತು ಬಂಗಲೆ ಈಗಲೂ ಕೂಡ ಬೆಳ್ಳಾರಿಯಲ್ಲಿದೆ. ಇಲ್ಲಿ ನಿರಂತರವಾದ ಕಾರ್ಯಕ್ರಮಗಳು ಇತ್ತೀಚಿನ ಸಮಯದಲ್ಲಿ ನಡೀತಾ ಇದೆ. ಇಲ್ಲಿ ಅಮರ ಸ್ಮಾರಕ ಸೌಧ ಮಾಡುವುದಾಗಿ ಕೂಡ ಸಚಿವರು ಘೋಷಣೆಯನ್ನು ಮಾಡಿದ್ದಾರೆ. ಇಂತಹ ವೀರೇತಿಹಾಸವನ್ನು ಹೊಂದಿರುವಂತಹ ರೈತ ದಂಗೆ ಅಥವಾ ಅಮರ ಸುಳ್ಯ ಕ್ರಾಂತಿಯ ನೆಲದಲ್ಲಿ ಇದೀಗ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. 1834ರಲ್ಲಿ ಆರಂಭಗೊಂಡ ಮತ್ತು 1837ರಲ್ಲಿ ಕೊನೆಗೊಂಡ ಅಮರ ಸುಳ್ಯದ ರೈತ ಹೋರಾಟದ ಕತೆ ಅತ್ಯಂತ ರೋಚಕ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊದಲೇ, ಅಂದರೆ 20 ವರ್ಷಗಳ ಮೊದಲೇ ಈ ಚಳವಳಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸುಳ್ಯ ಮತ್ತು ಕೊಡಗು ಪರಿಸರದಲ್ಲಿ ಕಾಣಿಸಿಕೊಂಡಿತ್ತು ಎನ್ನುವುದು ಈಗ ಇತಿಹಾಸ. ಉಬರ್ಕ ಮಿತ್ತೂರಿನ ಪೂಮಲೆ ಬೆಟ್ಟ ಅನೇಕ ಹೋರಾಟಗಾರರಿಗೆ ಆಶ್ರಯವನ್ನು ನೀಡಿತು. ಗೌಡರು, ಲಿಂಗಾಯತರು, ಕೊಡವರು, ಜೈನರು, ಬಂಟರು, ಮಲೆಕುಡಿಯರು, ಬ್ರಾಹ್ಮಣರು, ಮುಸಲ್ಮಾನರು ಈ ಹೋರಾಟದಲ್ಲಿ ಪಾಲ್ಗೊಂಡ ಪ್ರಮುಖ ಸಮುದಾಯದವರು. ಈ ಚಳವಳಿಯ ಕುರಿತು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಾದ ಲೆವಿನ್, ಕಾಟನ್ ಮತ್ತು ಕಬ್ಬನ್ ಬೇರೆ ಬೇರೆ ವರದಿಗಳನ್ನು ತಯಾರಿಸಬೇಕಾಯಿತು ಎಂಬ ಅಂಶವೇ ಹೋರಾಟದ ಮಹತ್ವವನ್ನು ಸಾದರಪಡಿಸುತ್ತದೆ. ಲೆವಿನ್ ವರದಿಯ ಪ್ರಕಾರ ಇದು ನಿಜವಾಗಿ ಕೂಡ ಸರ್ಕಾರದ ವಿರುದ್ಧ ಜನರ ಬಂಡಾಯ. ಈ ಹೋರಾಟ ಮುಂದೆ ಸುಳ್ಯ ಪರಿಸರದ ಜನರ ಮೇಲೆ, ಬ್ರಿಟಿಷರ ಆಡಳಿತದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ರೈತರ ಹೋರಾಟ ಕೊನೆಗೊಂಡ ತಕ್ಷಣ ಕಂಪನಿ ಅಧಿಕಾರಿಗಳು ಜನರ ಅಸಮಾಧಾನಕ್ಕೆ ಕಾರಣವಾದ ಕಂದಾಯ ಕ್ರಮಗಳನ್ನು ಕೂಡ ಬದಲಾಯಿಸಿದ್ದು ಈಗ ಇತಿಹಾಸ. ಕಂಪನಿ ಸರ್ಕಾರದ ವಿರುದ್ಧ ಹೋರಾಡುವ ಸಂದರ್ಭದಲ್ಲಿ ರೈತರು ಬಹಳ ವಿನೂತನವಾದ ಕೆಲವು ತಂತ್ರಗಳನ್ನು ಅನುಸರಿಸಿದ್ದಾರೆ. ಅದರಲ್ಲಿ ನಕಲೀಕರಣ ಮತ್ತು ದೈವೀಕರಣ ಪ್ರಕ್ರಿಯೆಗಳು ಕೂಡ ಬಹಳ ಮಹತ್ವದ್ದು ಅಂತ ಅನೇಕ ಲೇಖಕರು ಅಭಿಪ್ರಾಯಪಡ್ತಾರೆ. 1830ರ ನಗರ ಬಂಡಾಯದ ರೂವಾರಿಯಾಗಿದ್ದ ಬೂದಿ ಬಸಪ್ಪನೇ ಅಪರಂಪರನಾಗಿ ಕಾಣಿಸಿಕೊಂಡು 1837ರ ಹೊತ್ತಿಗೆ ಸುಳ್ಯ ಪರಿಸರದಲ್ಲಿ ಕಾಣಿಸಿಕೊಂಡದ್ದು ಅವನ ಬಂಧನವಾದ ಮೇಲೆ ಮತ್ತೊಬ್ಬ ಬಸಪ್ಪನು ಕಲ್ಯಾಣ ಸ್ವಾಮಿಯಾಗಿ ಕಾಣಿಸಿಕೊಂಡ ಕಥೆಗಳು ಅತ್ಯಂತ ರೋಚಕವಾಗಿವೆ. ಕೊಡಗಿನ ಅರಸೊತ್ತಿಗೆಯ ಕುಡಿಯೊಂದು ಜೀವಂತವಾಗಿದೆ ಎಂಬ ಸಂದೇಶವನ್ನು ಹೋರಾಟಗಾರರು ಜನರಿಗೆ ಸದಾ ಕೊಡುತ್ತಲೇ ಇರಬೇಕಾಗಿತ್ತು. ಅಷ್ಟೇನೂ ರಾಜಕೀಯ ಪ್ರಜ್ಞೆ ಇಲ್ಲದ ಜನರನ್ನು ಹೋರಾಟಕ್ಕೆ ಸಿದ್ಧಗೊಳಿಸಬೇಕಾಗಿತ್ತು. ಆದರೆ ಹೋರಾಟಗಾರರಿಗೆ ಕಂಪನಿ ಸರ್ಕಾರದ ಜಾಗತಿಕ ವಿಸ್ತಾರ ಮತ್ತು ಸೈನ್ಯ ಬಲವನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯವಾಗಿತ್ತು. ಈ ಮಿತಿಯಡಿಯಲ್ಲಿಯೂ ಕೂಡ ಹೋರಾಟಗಾರರು ತಾತ್ಕಾಲಿಕವಾಗಿ ಆದರೂ ಕಂಪನಿ ಸರ್ಕಾರದ ಬಾವುಟವನ್ನು ಕೆಳಗಿಳಿಸಿದರು. ರೈತರ ಅಭಿವೃದ್ಧಿಗೆ ಕೆಲವು ಘೋಷಣೆಗಳನ್ನು ಹೊರಡಿಸಿದರು. ಪ್ರಾಣವನ್ನು ಪಣಕ್ಕಿಟ್ಟು ಗೆರಿಲ್ಲಾ ಮಾದರಿಯ ಹೋರಾಟವನ್ನು ರೂಪಿಸಿ ನೇಣುಕಂಬವನ್ನು ಏರಿದ್ರು. 18 ಮತ್ತು 19ನೇ ಶತಮಾನದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದೇಶಾದ್ಯಂತ ನಡೆದ ಪ್ರಾದೇಶಿಕ ಹೋರಾಟಗಳಿಗೆ ಸುಳ್ಯ, ಕೊಡಗಿನ ಜನರು ತಮ್ಮ ಧ್ವನಿ ಸೇರಿಸಿದ್ರು ಎನ್ನುವುದು ಸಣ್ಣ ಸಂಗತಿಯೇನೂ ಅಲ್ಲ. ಬಹುಶಃ ಇಂಥ ಅಮರ ಕ್ರಾಂತಿಯ ನೆಲದಲ್ಲಿ ಇಂದು ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಆ ಮೂಲಕ ಅಮರ ಸುಳ್ಯದ ರೈತ ಕ್ರಾಂತಿಗೆ ಒಂದು ಮಹತ್ವದ ನೆನಪನ್ನು ಮಾಡ್ತಾ ಇದೆ.
ನಮ್ಮ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ವೀಕ್ಷಕರ ಗಮನಕ್ಕೆ ಈಗಾಗಲೇ ಅಮರ ಕ್ರಾಂತಿಯ ವೀರ ಸಮರ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ಜಾಲ್ಸೂರನ್ನು ತಲುಪಿದೆ. ಸುಳ್ಯ ತಾಲೂಕಿನ ಮತ್ತೊಂದು ಕೇಂದ್ರ ಭಾಗವಾಗಿರುವಂಥ ಜಾಲ್ಸೂರಿನಲ್ಲಿ ಈಗ ಮೆರವಣಿಗೆಗೆ ಸ್ವಾಗತವನ್ನು ನೀಡಲಾಗ್ತದೆ. ವಿಶೇಷವಾಗಿ ಮಂಡೆಕೋಲು ಭಾಗದ ಜನ ಇಲ್ಲಿ ಸೇರಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆಯಿಂದ ಪೆರ್ನಾಜೆ ಪರಿಸರದಲ್ಲಿ ಸ್ವಾಗತಕ್ಕಾಗಿ ಏನು ಜನ ಸೇರಿದ್ದಾರೆ ಆ ದೃಶ್ಯವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದೊಂದು ಅಭೂತಪೂರ್ವವಾದಂತಹ ಕ್ಷಣ. ಕೆದಂಬಾಡಿ ರಾಮಗೌಡರಿಗೆ ಒಂದು ಶಾಂತಿಯನ್ನು ತೋರಬೇಕಾಗಿ ಈಗ ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ನೆರವೇರಿಸಲಿಕ್ಕೆ ಸಹಕಾರ ಹರಿಸಿದಂತ ಇದರ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತಹ ಕಿರಣ್ ಗುಡ್ಡವರು ಮತ್ತು ಕಾರ್ಯದರ್ಶಿ ಪುನೀತ್ ಅವರು ದಯವಿಟ್ಟು ಬರಬೇಕು. ಈ ಒಂದು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಾಗ ಕಿರಣ್ ಗುಡ್ಡವರು ಇವರನ್ನು ಸ್ವಾಗತಿಸ್ತಾ ಇದ್ದಾರೆ. ಹಾಗೂ ಕಾರ್ಯದರ್ಶಿಯಾಗಿರುವಾಗ ಶಾಸಕರಿಂದ ಶಿಕ್ಷಣ ಅರ್ಪಿಸಿದಂತ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಗೆ ಈಗಾಗಲೇ ಈ ಹೋರಾಟದಲ್ಲಿ ಭಾಗಿಯಾದಂತಹ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಕೆದಂಬಾಡಿ ರಾಮಯ್ಯಗೌಡರ ಪುತ್ಥಳಿಗೆ ಕೆದಂಬಾಡಿ ರಾಮಯ್ಯಗೌಡರ ಪಾತ್ರ ಮಾಡಿದಂತ ಇವರು ಕೂಡ ಪುಷ್ಪಾರ್ಚನೆ ಮಾಡಿದ್ದಾರೆ. ಮುಂದೆ ಹೋಗ್ಬೇಕು, ಮುಂದೆ ಸಾಗಬೇಕು. ಹಾಗೆ ಪುಷ್ಪಾರ್ಚನೆ ಮಾಡುವಂತ ದಯವಿಟ್ಟು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಗೆ ಈಗಾಗಲೇ ಈ ಹೋರಾಟದಲ್ಲಿ ಭಾಗಿಯಾದಂತಹ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಕೆದಂಬಾಡಿ ರಾಮಯ್ಯಗೌಡರ ಪುತ್ಥಳಿಗೆ ಕೆದಂಬಾಡಿ ರಾಮಯ್ಯಗೌಡರ ಪಾತ್ರ ಮಾಡಿದಂತ ಇವರು ಕೂಡ ಪುಷ್ಪಾರ್ಚನೆ ಮಾಡಿದ್ದಾರೆ. ಮುಂದೆ ಹೋಗ್ಬೇಕು, ಮುಂದೆ ಸಾಗಬೇಕು.
ಜನತೆ ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಬ್ರಿಟಿಷರ ವಿರುದ್ಧ ಕೆಚ್ಚನೆಯ ಹೋರಾಟವನ್ನು ಮಾಡಿದಂತಹ ಸಮರವೀರ ಅಮರ ಸುಳ್ಯದ ಸಮರ ವೀರನ ಅಮರ ಸುಳ್ಯದ ಸಮರ ವೀರನ ಕಂಚಿನ ಪ್ರತಿಮೆಗೆ ಅದ್ದೂರಿಯ ಸ್ವಾಗತ. ನಾವೆಲ್ಲರೂ ಒಟ್ಟಾಗಿ ಜೊತೆಯಾಗಿ ಸ್ವಾಗತಿಸೋಣ. ಜನತೆ ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಬ್ರಿಟಿಷರ ವಿರುದ್ಧ ಕೆಚ್ಚನೆಯ ಹೋರಾಟವನ್ನು ಮಾಡಿದಂತಹ ಸಮರವೀರ ಅಮರ ಸುಳ್ಯದ ಸಮರ ವೀರನ
ಮಂಡಿಪಾಲು ಹಾಗೂ ಬೇರಾದ ಜನತೆಯಿಂದ ಇದೀಗ ಅಮರ ಸುಳ್ಯದ ಸಮರ ವೀರನ ಕಂಚಿನ ಪ್ರತಿಮೆಗೆ ಅದ್ದೂರಿಯ ಸ್ವಾಗತ. ನಾವೆಲ್ಲರೂ ಒಟ್ಟಾಗಿ ಜೊತೆಯಾಗಿ ಸ್ವಾಗತಿಸೋಣ. ಕತ್ತರಿಸುವ ಜನತೆ ಅಲ್ಲಲ್ಲಿ ಬ್ರಿಟಿಷರ ಜೊತೆಯಾಗಿ ಸ್ವಾಗತಿಸೋಣ. ಕತ್ತರಿಸುವ ಜನತೆ ಅಲ್ಲಲ್ಲಿ ಬ್ರಿಟಿಷರ ಜೊತೆಯಾಗಿ ಸ್ವಾಗತಿಸೋಣ. 1837ರಲ್ಲಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯ ಹೋರಾಟವನ್ನು ಮಾಡಿದಂತಹ ಸಮರವೀರ
ಅಮರ ಸುಳ್ಯದ ಸಮರ ವೀರನ ಕಂಚಿನ ಪ್ರತಿಮೆ. ತತ್ತರಿಸುವ ಜನತೆ ಅಲ್ಲಲ್ಲಿ ಬ್ರಿಟಿಷರ ಕಥೆಯಾಗಿ ಸ್ವಾಗತಿಸೋಣ. 1837ರಲ್ಲಿ ಬ್ರಿಟಿಷರ ವಿರುದ್ಧ ಕೆಚ್ಚನೆಯ ಹೋರಾಟವನ್ನು ಮಾಡಿದಂತಹ ಸಮರವೀರ ಅಮರ ಸುಳ್ಯದ ಸಮರ ವೀರನ ಕಂಚಿನ ಪ್ರತಿಮೆ.
ವೀಕ್ಷಕರೇ, ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ಜಾಲ್ಸೂರನ್ನು ದಾಟಿ ಪುತ್ತೂರಿನತ್ತ ಬರ್ತಾ ಇದೆ. ದಾರಿಯುದ್ದಕ್ಕೂ ಅಲ್ಲಲ್ಲಿ ಜನಸಾಗರ ಸೇರಿ ಈ ಒಂದು ಕಂಚಿನ ಪ್ರತಿಮೆಯನ್ನು ವೀಕ್ಷಣೆ ಮಾಡಲಿಕ್ಕೆ, ಪುಷ್ಪಾರ್ಚನೆ ಮಾಡಲಿಕ್ಕೆ, ಸ್ವಾಗತಿಸಲಿಕ್ಕೆ ತುಂಬ ಉತ್ಸುಕರಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪುತ್ತೂರಿಗೆ ಈ ಪ್ರತಿಮೆಯ ಮೆರವಣಿಗೆ ಬರಲಿಕ್ಕಿದೆ. ಈ ಮಧ್ಯೆ ಉಬಡ್ಕ ಮಿತ್ತೂರು ಗ್ರಾಮದ ಅಮೈಮಡಿಯಾರು ಶಾಲೆಯ ಗೋಡೆಗಳಲ್ಲಿ ಅಮರ ಕ್ರಾಂತಿಯ ಕಥೆಯನ್ನು ಹೇಳುವಂತಹ ಒಂದು ಉಬ್ಬು ಚಿತ್ರದ ರಚನೆಯಾಗಿದೆ. ಜೊತೆಗೆ ಕೆದಂಬಾಡಿ ರಾಮಯ್ಯಗೌಡರ ಹೆಸರಿನ ಮಹಾದ್ವಾರ ಕೂಡ ನಿರ್ಮಾಣ ಆಗಿದೆ. ಈ ಒಂದು ವಿನೂತನವಾದಂತಹ ಒಂದು ಕಥನವನ್ನು ಈ ಸಂದರ್ಭದಲ್ಲಿ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ, ನೋಡಿ. ರಾಮಯ್ಯಗೌಡರ ಹೆಸರಿನ ಮಹಾದ್ವಾರವೊಂದು ಈ ಶಾಲೆಯಲ್ಲಿ ನಿರ್ಮಾಣಗೊಂಡಿದೆ. ಅದರ ಜೊತೆಗೆ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಕಥೆಯನ್ನು ಹೇಳುವಂಥ ಉಬ್ಬು ಚಿತ್ರಗಳು ಕೂಡ ರಚನೆಗೊಂಡಿದೆ. ಬನ್ನಿ ಆಸ್ವಾದಿಸೋಣ. ನೀವು ನೋಡ್ತಾ ಇದ್ದೀರಿ, ಇದು ಕ್ರಿಸ್ತ ಶಕ 1834ರಲ್ಲಿ ಕೊಡಗು ಬ್ರಿಟಿಷರ ವಶ ಆಗ್ತದೆ. ಹಾಲೇರಿ ಸಂಸ್ಥಾನದ ಅರಸ ಚಿಕ್ಕವೀರ ರಾಜೇಂದ್ರ ಒಡೆಯನನ್ನು ಪದಚ್ಯುತಗೊಳಿಸಿ ರಾಜ ಪರಿವಾರ ಸಮೇತ ಮಡಿಕೇರಿಯ ಅರಮನೆಯಿಂದ ಹೊರದಬ್ಬಲಾಯಿತು. ಈ ಉಬ್ಬು ಚಿತ್ರಗಳನ್ನು ನೀವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ಇದರ ಜೊತೆಗೆ ಇನ್ನೊಂದು, ಕೆದಂಬಾಡಿ ರಾಮಯ್ಯಗೌಡರ ಸೂಚನೆ ಮೇರೆಗೆ 1837ರ ಮಾರ್ಚ್ ತಿಂಗಳ ಮೊದಲ ಭಾಗದಲ್ಲಿ ಶನಿವಾರ ಸಂತೆಯ ಹೆಮ್ಮನೆ ಪುಟ್ಟಬಸಪ್ಪ ಎನ್ನುವಾತನನ್ನು ಸಿರಿಕಜೆ ಮಲ್ಲಪ್ಪಗೌಡ ಮತ್ತು ಹುಲಿಕಡಿದ ನಂಜಯ್ಯನವರು ಉಬಡಕ ಮಿತ್ತೂರಿನ ಕೆದಂಬಾಡಿ ರಾಮಯ್ಯಗೌಡರ ಮನೆಗೆ ಕರೆ ತರುವಂಥ ದೃಶ್ಯ ಇದು ಕೂಡ ಈ ಉಬ್ಬು ಚಿತ್ರದಲ್ಲಿ ದಾಖಲಾಗಿದೆ. ಇನ್ನು ಹೆಮ್ಮನೆ ಪುಟ್ಟಬಸಪ್ಪನಿಗೆ ಕಲ್ಯಾಣ ಸ್ವಾಮಿ ಎಂಬುದಾಗಿ ಮರುನಾಮಕರಣ ಮಾಡಿದ ನಂತರ ಕೆದಂಬಾಡಿ ರಾಮಯ್ಯಗೌಡರು ಪೂಮಲೆ ಕಾಡಿನೊಳಗೆ ನಿರ್ಮಿಸಿದಂಥ ಆಶ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟದ ರೂಪುರೇಷೆಗಳ ಬಗ್ಗೆ ರೈತ ನಾಯಕರೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗ್ತದೆ. ಈ ದೃಶ್ಯಗಳು ಕೂಡ ಈ ಉಬ್ಬು ಚಿತ್ರದಲ್ಲಿ ರಚನೆಗೊಂಡಿರುವಂಥದ್ದು. ಆ ಬಳಿಕ ಉಬಡ್ಕ ಮಿತ್ತೂರಿನ ಮದುವೆ ಗದ್ದೆ ಎಂಬಲ್ಲಿ ಚಪ್ಪರ ಹಾಕಿಸಿದ ಕೆದಂಬಾಡಿ ರಾಮಯ್ಯಗೌಡರು ಮಗನ ಮದುವೆ ಇದೆ ಎಂಬುದಾಗಿ ವದಂತಿಯನ್ನು ಹಬ್ಬಿಸಿ ಸುಳ್ಯ ಸೀಮೆಯ ಸಶಸ್ತ್ರ ರೈತ ಯೋಧರನ್ನು ಒಂದೆಡೆ ಸೇರಿಸಿ ಆಗ ತಾನೇ ಪಟ್ಟಾಭಿಷೇಕನಾದಂಥ ಕಲ್ಯಾಣ ಸ್ವಾಮಿಯೊಂದಿಗೆ ಬೆಳ್ಳಾರೆ ಕೋಟೆಯನ್ನು ವಶಪಡಿಸಿಕೊಳ್ಳಲು ಮುಂದೆ ಸಾಗುತ್ತಿರುವಂಥ ದೃಶ್ಯ ಕೂಡ ಈ ಉಬ್ಬು ಚಿತ್ರದಲ್ಲಿದೆ. ಅದೇ ರೀತಿಯಲ್ಲಿ ಒಡಿಕತ್ತಿ, ಒರೆಕತ್ತಿ, ಬಂದೂಕು, ಈಟಿ, ಗುರಾಣಿಗಳನ್ನು ಹಿಡಿದ ಅಮರ ಸುಳ್ಯ ಸೈನಿಕರು ಬೆಳ್ಳಾರೆ ಕೋಟೆಯನ್ನು ವಶಪಡಿಸಿಕೊಳ್ಳಲು ಮುನ್ನುಗ್ತಾ ಇರುವಂತಹ ದೃಶ್ಯ ಕೂಡ ಈ ಉಬ್ಬು ಚಿತ್ರದಲ್ಲಿ ದಾಖಲಾಗಿದೆ. ಅದೇ ರೀತಿಯಲ್ಲಿ ಬೆಳ್ಳಾರೆ ಕೋಟೆ ಎದುರು ಜಮಾವಣೆಗೊಂಡಿರುವಂಥ ಸೈನ್ಯದ ಮುಂದೆ ಕಲ್ಯಾಣ ಸ್ವಾಮಿಯು ರಾಜಾಜ್ಞೆಯನ್ನು ಬರೆಸ್ತಾ ಇರುವಂತಹ ದೃಶ್ಯ. ಅದರ ಜೊತೆಗೆ ಅಮಲ್ದಾರ ರಾಮಪ್ಪಯ್ಯನಿಗೆ ಮರಣದಂಡನೆ ಶಿಕ್ಷೆಯ ಆದೇಶವನ್ನು ದಾಖಲಿಸುತ್ತಿರುವಂತಹ ದೃಶ್ಯ ಕೂಡ ಈ ಉಬ್ಬು ಚಿತ್ರದಲ್ಲಿ ದಾಖಲಾಗಿದೆ. ಆ ಬಳಿಕ ರಾಮಪ್ಪಯ್ಯನಿಗೆ ವಿಧಿಸಲಾದ ಮರಣದಂಡನೆಯನ್ನು ಪಟ್ರಕೋಡಿ ಸಣ್ಣಯ್ಯಗೌಡ ಮತ್ತು ಉಳುವಾರು ಕೃಷ್ಣಗೌಡ ಜಾರಿಗೊಳಿಸುತ್ತಿರುವಂತಹ ದೃಶ್ಯ ಕೂಡ ಈ ಒಂದು ಶಾಲೆಯ ಗೋಡೆಯ ಉಬ್ಬು ಚಿತ್ರದಲ್ಲಿ ದಾಖಲಾಗಿರುವಂಥದ್ದು. ಆ ಬಳಿಕ ಕೆದಂಬಾಡಿ ರಾಮಯ್ಯಗೌಡ ಮತ್ತು ಕಲ್ಯಾಣ ಸ್ವಾಮಿ ನೇತೃತ್ವದ ಪ್ರಧಾನ ಸೈನ್ಯ ಹಾಗೂ ಕಾಸರಗೋಡು, ಬೆಳ್ತಂಗಡಿ, ಕಾರ್ಕಳ ಕಡೆಗಳಿಂದ ಬಂದು ಸೇರಿಕೊಂಡು ಉಪ ಸೈನ್ಯಗಳು ಒಟ್ಟು ಸೇರಿ ಮಂಗಳೂರಿಗೆ ಲಗ್ಗೆ ಹಾಕ್ತಾ ಇರುವಂತಹ ದೃಶ್ಯಗಳು ಇದು ಅಂತಿಮ ಆಗಬೇಕಷ್ಟೇ. ತಮ್ಮಯ್ಯಗೌಡ ಮಂಗಳೂರಿನ ಬಾವಟಗುಡ್ಡೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜವನ್ನು ಕಿತ್ತೆಸೆದು ಹಾಲೇರಿ ಸಂಸ್ಥಾನದ ಧ್ವಜವನ್ನು ಹಾರಿಸ್ತಾ ಇರುವಂತಹ ಆ ದೃಶ್ಯ ಕೂಡ ನಿಮಗೆ ಈ ಉಬ್ಬು ಚಿತ್ರದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಮಂಗಳೂರನ್ನು ಬ್ರಿಟಿಷರಿಂದ ವಶಪಡಿಸಿಕೊಂಡ ಬಳಿಕ ರಾಜ ಕಲ್ಯಾಣ ಸ್ವಾಮಿಯು ಪ್ರಜೆಗಳಿಗೆ ವಿವಿಧ ರೀತಿಯ ಕರ ವಿನಾಯಿತಿಯನ್ನು ಮತ್ತು ಅನೇಕ ಬಗೆಯ ಸೌಲಭ್ಯಗಳನ್ನು ಒದಗಿಸುವ ರಾಜಾಜ್ಞೆಯನ್ನು ಮಾಡುತ್ತಿರುವಂತಹ ದೃಶ್ಯ ಕೂಡ ನೀವು ಈ ಉಬ್ಬು ಚಿತ್ರದಲ್ಲಿ ಕಾಣ್ತೀರಿ. ಅದೇ ರೀತಿಯಲ್ಲಿ ಅಮರ ಸೈನ್ಯದ ದಾಳಿಗೆ ತತ್ತರಿಸಿ ಪಲಾಯನ ಮಾಡಿದ್ದ ಬ್ರಿಟಿಷ್ ಸೇನೆಯು ಮುಂಬೈ, ಹೊನ್ನಾವರ, ಧಾರವಾಡ, ಬೆಳಗಾವಿ ಮೊದಲಾದ ಕಡೆಗಳಿಂದ ಸೈನಿಕರನ್ನು ಕರೆಸಿಕೊಂಡು ಮಂಗಳೂರನ್ನು ಮರುವಶ ಮಾಡಲು ನಡೆಸಿದ ಯುದ್ಧದ ದೃಶ್ಯಗಳು ಕೂಡ ಈ ಉಬ್ಬು ಚಿತ್ರದಲ್ಲಿ ದಾಖಲಾಗಿದೆ. ಬಳಿಕ ಬ್ರಿಟಿಷ್
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದೊಂದಿಗೆ ಹೋರಾಟದಲ್ಲಿ ಸೋತ ನಂತರ ಸೆರೆಸಿಕ್ಕ ನಂದಾವರದ ಲಕ್ಷ್ಮಪ್ಪ ಬಂಗರಸ, ಉಪ್ಪಿನಂಗಡಿಯ ಮಂಜ, ಕಲ್ಯಾಣಸ್ವಾಮಿ ಪುಟ್ಟಬಸಪ್ಪ, ಇನ್ನು ಇವರನ್ನ ಮಂಗಳೂರಿನ ಬಿಕರ್ನಕಟ್ಟೆ ಎಂಬಲ್ಲಿ ಬಹಿರಂಗವಾಗಿ ನೇಣಿಗೆ ಹಾಕಲಾಯಿತು. ಆ ದೃಶ್ಯ ಕೂಡ ಈ ಉಬ್ಬು ಚಿತ್ರದಲ್ಲಿದೆ. ಕ್ರಿಸ್ತಶಕ 1837 ಅಕ್ಟೋಬರ್ 31ರಂದು ಮಡಿಕೇರಿ ಕೋಟೆಯೊಳಗೆ ಗುಡ್ಡೆಮನೆ ಅಪ್ಪಯ್ಯಗೌಡರನ್ನ ಸಾರ್ವಜನಿಕರ ಸಮ್ಮುಖದಲ್ಲಿ ಗಲ್ಲಿಗೇರಿಸಲಾಗ್ತದೆ. ಇದು ಕೂಡ ಈ ದೃಶ್ಯದಲ್ಲಿದೆ. ಕೊನೆಗೆ ಅಮರ ಸುಳ್ಯ ಸೈನ್ಯವು ಪರಾಭವಗೊಂಡ ನಂತರ ಯುದ್ಧ ಕೈದಿಗಳಾದ ಕೆದಂಬಾಡಿ ರಾಮಯ್ಯಗೌಡ, ಅವರ ಮಗ ಸಣ್ಣಯ್ಯಗೌಡ, ಚೆಟ್ಟಿಕುಡಿಯ, ಕುಕ್ಕನೂರು ಚೆನ್ನಯ್ಯ, ಕೂಜುಗೋಡು ಮಲ್ಲಪ್ಪಗೌಡ, ಬೀರಣ್ಣ ಬಂಟ, ಸುಬೇದಾರ ಕೃಷ್ಣಯ್ಯ, ಗುಡ್ಡೆಮನೆ ತಮ್ಮಯ್ಯಗೌಡ ಮೊದಲಾದವರೊಂದಿಗೆ ಕರಿನೀರಿನ ಸಜೆ ನೀಡಿ ಸಿಂಗಾಪುರ ಹಾಗೂ ಬರ್ಮಾ ದೇಶಗಳಿಗೆ ಹಡಗಿನ ಮೂಲಕ ರವಾನಿಸಲಾಯಿತು ಎನ್ನುವಂಥ ದೃಶ್ಯಗಳು ಕೂಡ ಈ ಒಂದು ಉಬ್ಬು ಚಿತ್ರದ ದೃಶ್ಯದಲ್ಲಿ ಇದೆ. ಇಲ್ಲಿಯ ಉಬ್ಬು ಚಿತ್ರಗಳು ರಚನೆಗೊಂಡಿರುವಂಥದ್ದು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಜ್ಞಾನದಾಬ ಚಾರಿಟೇಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಊರವರ ಹಾಗೂ ದಾನಿಗಳ ಸಹಕಾರದೊಂದಿಗೆ ಇದರ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಉಬಾರ್ ಮಿತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂತಹ ಮದುವೆಗದ್ದೆ ದಾಮೋದರಗೌಡ ಅವರ ಒಂದು ಸಂಕಲ್ಪ ಶಕ್ತಿ ಇದೆ. ಅದನ್ನ ಈ KR ವಿದ್ಯಾಧರ ಇವರ ಅಮರ ಸುಳ್ಯ 1837 ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಸಶಸ್ತ್ರ ಹೋರಾಟ ಈ ಕೃತಿ ಏನಿದೆ, ಈ ಕೃತಿ ಆಧಾರಿತವಾಗಿ AK ಹಿಮಕರ ಇವರ ರೇಖಾಚಿತ್ರದ ಒಂದು ಕಲ್ಪನೆಯಲ್ಲಿ ಕಲಾವಿದ ಮಹೇಶ್ ಬಾಯಾರು ಇವರ ಕಲಾಕೃತಿ ಇದಾಗಿದೆ. ಲಭ್ಯವಿರುವ ಬ್ರಿಟಿಷ್ ದಾಖಲೆಗಳನ್ನು ಆಧರಿಸಿ ಕ್ರಿಸ್ತಶಕ 1837ರಲ್ಲಿ ಅಮರ ಸೈನ್ಯದ ನೇತೃತ್ವದಲ್ಲಿ ನಡೆದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಮುಂದಿನ ತಲೆಮಾರಿಗೆ ದಾಟಿಸುವಲ್ಲಿ ಅದರ ಪರಿಚಯವನ್ನು ನೀಡುವಂತಹ ಕಾರ್ಯ ಇದಾಗಿದೆ. ಪ್ರಿಯ ವೀಕ್ಷಕರೇ, ಉಬಡ್ಕ ಮಿತ್ತೂರು ಗ್ರಾಮದ ಅಮೈಮಡಿಯಾರ್ನ ಈ ಶಾಲೆಯಲ್ಲಿ ಸ್ವಾತಂತ್ರ್ಯ ಸೇನಾನಿ ಕೆದಂಬಾಡಿ ರಾಮಯ್ಯಗೌಡರ ದ್ವಾರ ನಿರ್ಮಾಣ ಆಗಿದೆ. ಅದೇ ರೀತಿಯಲ್ಲಿ ಈ ಅತ್ಯುತ್ತಮವಾದಂತಹ ಒಂದು ಉಬ್ಬು ಚಿತ್ರಗಳು ಕೂಡ ಇಲ್ಲಿ ರಚನೆ ಆಗಿದೆ. ಇದೆಲ್ಲವೂ ಕೂಡ ಆಗಿರುವಂಥದ್ದು ಇಲ್ಲಿಯ ಜ್ಞಾನದಾಬ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ. ಇದರ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಮದುವೆಗದ್ದೆ ದಾಮೋದರ ಗೌಡರು ನಮ್ಮ ಜೊತೆಗಿದ್ದಾರೆ. ಯಾವ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಆಯಿತು ಎನ್ನುವುದು ಅವರ ಮಾತಲ್ಲೇ ಕೇಳೋಣ. ಹೇಳಿ. ಅಮೈಮಡ್ಯಾರ್ ಶಾಲೆಯನ್ನು ನಾವು ಅದನ್ನು ಪೋಷಣೆ ಮಾಡಲಿಕ್ಕೆ ಅಂತೇಳಿ ನಾವು ಕೈ ಎತ್ತಿಕೊಂಡಿದ್ದೇವೆ. ಅದಕ್ಕೊಂದು ಅರ್ಥ ಬರಬೇಕಾದ್ರೆ ನಮ್ಮಲ್ಲಿ ಈ ಮಣ್ಣಿನಲ್ಲಿ ಈ ಮದುವೆಗದ್ದೆ ಕೆದಂಬಾಡಿ ರಾಮಯ್ಯಗೌಡರು ಮದುವೆಗದ್ದೆ ಎಂಬಲ್ಲಿ ಸಂಘಟನೆ ಮಾಡಿ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥ ಈ ಒಂದು ಅವರ ಒಂದು ಸ್ವಾಭಿಮಾನ, ಆಮೇಲೆ ಅವರ ಒಂದು ತ್ಯಾಗದ ಮನೋಭಾವನೆ, ಈ ವಿಚಾರಗಳು ನಮ್ಮ ಈ ಮುಂದಿನ ಪೀಳಿಗೆ ತಿಳಿಬೇಕು. ಶಾಲಾ ಮಕ್ಕಳಿಗೆ ಈ ಉಬ್ಬು ಚಿತ್ರ ಮಾಡಿದಲ್ಲಿ ಪ್ರತಿ ದಿವಸವೂ ನೋಡಿ ಈ ವಿಚಾರಗಳು ಮನದಟ್ಟಾಗುತ್ತದೆ. ಅವರ ಪೋಷಕರಿಗೂ ಆಗ್ತದೆ, ಇಲ್ಲಿ ಹೋಗುವಂಥ ಜನರಿಗೂ ಕೂಡ ಅದೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮರೆಯಾಗಿ ಇರುವಂಥವರನ್ನು ನಾವು ಬೆಳಕಿಗೆ ತರಬೇಕು ಹೇಳುವಂಥ ಉದ್ದೇಶದಿಂದಲೇ ಈ ಕಾರ್ಯವನ್ನು ನಾವು ಮಾಡಿದ್ದೇವೆ. ಅದು ಅಲ್ಲದೆ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಶಿಕ್ಷಣದ ಒಟ್ಟಿಗೆ ನಮ್ಮ ರಾಷ್ಟ್ರ ಭಕ್ತಿಯನ್ನು ಹೆಚ್ಚಿಸಬೇಕು. ನಮ್ಮ ಪೂರ್ವಜರು ಈ ಸ್ವಾತಂತ್ರ್ಯಕ್ಕಾಗಿ ಅವರ ತ್ಯಾಗ ಮನೋಭಾವನೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ಬೇಕಾಗಿ ನಾವು ಈ ಕಾರ್ಯಕ್ರಮವನ್ನು ಕೈಗೆ ಎತ್ತಿಕೊಂಡದ್ದು. ಅಂದರೆ ನಾವು ಶಾಲೆಯನ್ನು ಪೋಷಣೆ ಸರ್ಕಾರಿ ಶಾಲೆಯಲ್ಲಿ ಏನು ಮಾಡಿದ್ರು ಕೂಡ ಅದಕ್ಕೆ ಒಂದು ಮೆರುಗು ಬರಬೇಕಾದ್ರೆ ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವರ ಸಂಘಟನೆ ಯಾವ ರೀತಿಯಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಕುಟುಂಬವನ್ನು ಅವರನ್ನು ಬಲಿದಾನವಾಗಿ ಹೋಗಿದ್ದಾರ ಆ ವಿಚಾರಗಳು ನಮ್ಮ ಪೀಳಿಗೆಗೆ ನಮ್ಮ ಊರಿಗೆ ತಿಳಿಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಇದನ್ನು ಕೈಗೆತ್ತಿಕೊಂಡದ್ದು. ಈಗ ಮುಗಿದಿದೆ. ಸೆಪ್ಟೆಂಬರ್ 3ನೇ ವಾರದಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಆಗಿದ್ದೇವೆ. ಈ ಕೆಲಸ ದೇಶವ್ಯಾಪ್ತಿಯಾಗಿ ನಮ್ಮ ಅಮರ ಸುಳ್ಯದ ಅಮರ ಸೈನ್ಯವನ್ನು ಕಟ್ಟಿದಂಥ ಕೆದಂಬಾಡಿ ರಾಮಯ್ಯಗೌಡರ ನೆನಪು ಉಳಿಬೇಕಂತ ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕಾರ್ಯವನ್ನು ಮುಂದೆ ಹಾಕಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಈ ಪುತ್ಥಳಿಯ ಅನಾವರಣ ಆಗಲಿಕ್ಕಿದೆ. ಈ ಹಂತದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿದೆ. ಈ ಮಧ್ಯೆ ಸುಳ್ಯದ ಸಮೀಪದ ಈ ಶಾಲೆಯೊಂದರಲ್ಲಿ ಅಮೈಮಡಿಯಾರ್ನ ಶಾಲೆಯಲ್ಲಿ ಈ ಒಂದು ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಕಥೆಯನ್ನು ಮುಂದಿನ ತಲೆಮಾರಿಗೆ ಹೇಳುವಂಥ ದೃಷ್ಟಿಯಲ್ಲಿ ಒಂದಷ್ಟು ಉಬ್ಬು ಚಿತ್ರಗಳು ಇಲ್ಲಿ ರಚನೆ ಆಗಿದೆ. ಈ ಒಂದು ಚಿತ್ರದ ರಚನೆಯಲ್ಲಿ ಏನು KR ವಿದ್ಯಾಧರ ಇವರ ಕೃತಿಯನ್ನು ಆಧರಿಸಿ ಏನು AK ಹಿಮಕರ್ ಇವರು ಈ ಒಂದು
ಅವರ ರೇಖಾಚಿತ್ರ ಏನಿದೆ ಅದನ್ನ ಇಲ್ಲಿ ಪಡಿಮೂಡಿಸುವಂತಹ ಕಾರ್ಯ ಇಲ್ಲಿ ನಡೆದಿದೆ. ಸ್ವತಃ ಎ.ಕೆ. ಹಿಮಕರ್ ಅವರು ನಮ್ಮ ಜೊತೆಗಿದ್ದಾರೆ. ಹಿಮಕರ್ ಅವರೇ, ಒಂದು ಮಾದರಿಯಾದ ಕಾರ್ಯ ಇಲ್ಲಿ ನಡೀತಾ ಇದೆ. ವಿಶೇಷವಾಗಿ ಅಮರ ಸುಳ್ಯ ಸ್ವಾತಂತ್ರ್ಯದ ಹೋರಾಟ ಅದು ಬೇರೆ ಬೇರೆ ರೀತಿಯಲ್ಲಿ ಪಠ್ಯಗಳಲ್ಲಿ ಮುಂದಿನ ಹಂತಕ್ಕೆ ದಾಟಿಸುವುದು ಒಂದು, ಆದರೆ ಚಿತ್ರಗಳಲ್ಲಿ ದಾಟಿಸುವ ಮೂಲಕ ಮುಂದಿನ ಮಕ್ಕಳ ಒಂದು ಮನಸ್ಸಿನಲ್ಲಿ ಅದನ್ನ ಒಂದು ಪಡಿಮೂಡಿಸುವ ದೃಷ್ಟಿಯಲ್ಲಿ ಬಹಳ ಮಹತ್ವದ ಕಾರ್ಯ. ಯಾವ ರೀತಿ ಸಾಗ್ತಾ ಇದೆ? ಬಹಳ ಚೆನ್ನಾಗಿ ಆಗಿದೆ. ಇದು ನಮ್ಮ ಯಾವುದು ಜ್ಞಾನಧಾಮ ಟ್ರಸ್ಟು ಇದರ ನೇತೃತ್ವದಲ್ಲಿ ನಮ್ಮ ಮದುವೆಗದ್ದೆ ದಾಮೋದರ ಗೌಡರು ಇದರೊಂದು ಪ್ರಾಜೆಕ್ಟ್ ಆಗಿ ಒಂದು ಯೋಜನೆಗೆ ಕೈಗೆತ್ತಿಕೊಂಡದ್ದು. ಅದು ಈ 75ನೇ ವರ್ಷದಲ್ಲಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಆಮೇಲೆ ನೀವು ಹೇಳಿದಾಗೆ ಶೈಕ್ಷಣಿಕವಾಗಿ ಈಗ ಚಿತ್ರದ ಮೂಲಕ ನಾವು ಅದೊಂದು ಮಾತುಂಟು, ಒಂದು ಚಿತ್ರ 100 ಪುಟದಷ್ಟು ಮಾತಾಡ್ತದೆ ಅಂತ. ಮಕ್ಕಳಿಗೆ ಓದುವವರ ಸಂಖ್ಯೆ ಕಡಿಮೆ ಈಗ, ಮತ್ತು ಸಣ್ಣ ಮಕ್ಕಳು ಓದುವ ಸಾಧ್ಯತೆಯೂ ಕಡಿಮೆ ಇರ್ತದೆ. ಆ ಪುಸ್ತಕ ಓದುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಈಗ ತುಂಬ ಸಂಶೋಧನಾತ್ಮಕ ಪುಸ್ತಕ ಎಲ್ಲ ಬಂದಿದೆ. ಒಂದು 5 ಪುಸ್ತಕ ಈ ವರ್ಷವೇ ಬಂದಿದೆ. ಈಗ ನಾವೇನು ಮಾಡಿದ್ದೇವೆ ಅಂದರೆ ಇಲ್ಲಿ ಈಗ ಇಡೀ ಚರಿತ್ರೆಯ ಘಟನಾವಳಿಗಳು ಅಂದರೆ 1834ರಲ್ಲಿ ಕೊಡಗು ಅರಸನನ್ನು ಅರಮನೆಯಿಂದ ಅಧಿಕಾರದಿಂದ ಪದಚ್ಯುತಗೊಳಿಸಿದಂಥದ್ದು ಮೊದಲ ದೃಶ್ಯ ಇದೆ ಇಲ್ಲಿ. ಅಲ್ಲಿಂದ ಬೇರೆ ಬೇರೆ ಹಂತಗಳಲ್ಲಿ ಈ ಅಮರ ಸುಳ್ಯದ ಹೋರಾಟದ ಬೇರೆ ಬೇರೆ ನೆಲೆಗಳು, ಬೇರೆ ಬೇರೆ ಘಟನಾವಳಿಗಳು ಇದನ್ನೆಲ್ಲವನ್ನು ಚಿತ್ರದ ಮೂಲಕ ತೋರಿಸಿಯಾಗಿದೆ. ಈಗ ಇದನ್ನು ನೋಡ್ತಾ ಹೋದಾಗೆ ನೋಡಿ, ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಕ್ಯಾಪ್ಷನ್ಸು ಸಣ್ಣ ವಾಕ್ಯಗಳಲ್ಲಿ 2-3 ವಾಕ್ಯಗಳಲ್ಲಿ ಒಂದು ಪ್ರಮುಖ ಘಟನೆಯನ್ನು ನಿರೂಪಿಸುವುದು. ಅದನ್ನು ಅಷ್ಟು ಓದಿದ್ರೆ ಸಾಕು, ಮತ್ತು ಆ ಚಿತ್ರ ತನ್ನಷ್ಟಾಗಿ ನಿಮಗೆ ಅರ್ಥ ಆಗ್ತದೆ. ಮಕ್ಕಳು ಮತ್ತು ಜನರು, ಹಳ್ಳಿಗರು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಬೋದು ಅಂತ ಇದು ನಮ್ಮ ಒಂದು ಪ್ರಯತ್ನ. ಅದು ಮಾತ್ರ ಅಲ್ಲ, ಉದ್ದೇಶ ಹೇಗಿದೆ ಅಂತ ಹೇಳಿದರೆ ಈ ಮಣ್ಣು ಇಡೀ ಹೋರಾಟ ಅಂದರೆ ಇಲ್ಲಿಂದ ಇಂಗ್ಲೆಂಡ್ನ ಪಾರ್ಲಿಮೆಂಟ್ವರೆಗೆ ಚರ್ಚಿತವಾದಂಥ ಸ್ಥಳನಾಮಗಳು, ವ್ಯಕ್ತಿಗಳು, ಹೋರಾಟದ ವಿಚಾರಗಳು ಚರಿತ್ರೆಯಲ್ಲಿ ಅದ್ಭುತ ಮತ್ತು ರೋಚಕ. ಸುಳ್ಯಕ್ಕೆ ಐಡೆಂಟಿಟಿ, ಅಸ್ಮಿತೆ ಏನು ಅಂತ ಹೇಳಿದರೆ ಈಗ ನಮಗೆ ಕಾಣುವಂಥದ್ದು ಇದೊಂದೇ. ಇದು ಪ್ರಮುಖ ಒಂದು ಸುಳ್ಯದ ಹೋರಾಟ, ಸುಳ್ಯದ ಜನತೆ, ಸುಳ್ಯದ ಮಣ್ಣು, ಇದರ ಒಂದು ಸಾಮರ್ಥ್ಯ ಮತ್ತು ಇದರ ಸಾಧನೆ ಮತ್ತು ಇದು ಇಡೀ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದೆ ಅನ್ನುವಂಥದ್ದು. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಇತಿಹಾಸವನ್ನು ಮತ್ತೆ ನೆನಪಿಸುವಂತಹ ಒಂದು ಕಾರ್ಯ ಈ ವಿದ್ಯಾ ಸಂಸ್ಥೆಯ ಮುಂಭಾಗದಲ್ಲಿ ನಡೆದಿದೆ. ಆ ಮೂಲಕ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಆ ಹೋರಾಟದ ಕಥೆಯನ್ನ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ನಿಟ್ಟಿನಲ್ಲಿ, ಮಾಹಿತಿಗಳನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗಿದ್ದಾವೆ. ರಿಪೋರ್ಟರ್ ಕುಶಾಂತ್ ಕೊರತೆಡ್ಕ ಮತ್ತು ಜಯಶ್ರೀ ಕೊಯ್ಂಗೋಡಿ ಜೊತೆಗೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಯ. ಅಮರ ಸುಳ್ಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಈಗ ನಮಗೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇದು ಸುಳ್ಯ ಪುತ್ತೂರು ಗಡಿಯನ್ನ ಸಮೀಪಿಸ್ತಾ ಇದೆ ಎನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಜಾಲ್ಸೂರು ಹಾಗೂ ಕನಕಮಜಲುಗಳಲ್ಲಿ ಭರ್ಜರಿ ಸ್ವಾಗತ ದೊರಕಿದ ಬಳಿಕ ಈ ಪ್ರತಿಮೆಯ ಪುರಪ್ರವೇಶದ ಮೆರವಣಿಗೆ ಪೆರ್ನಾಜೆಯತ್ತ ಬರ್ತಾ ಇದೆ. ಪೆರ್ನಾಜೆಯಿಂದ ಪುತ್ತೂರಿನತ್ತ ಈ ಮೆರವಣಿಗೆ ಬರ್ತದೆ. ಇಲ್ಲಿ ಸ್ವಾಗತ ಕಾರ್ಯ ಇದೆ. ಪೆರ್ನಾಜೆಯಲ್ಲಿ ತಾಲೂಕು ಆಡಳಿತದಿಂದ ಸ್ವಾಗತಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ತಯಾರಾಗಿರುವಂತಹ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಮೊನ್ನೆ ರಾತ್ರಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠಕ್ಕೆ ಆಗಮಿಸಿತು. ನಿನ್ನೆ ಸಂಜೆ ಮಡಿಕೇರಿಗೆ ಆಗಮಿಸಿದ್ದು ಇಂದು ಬೆಳಿಗ್ಗೆ ಸಂಪಾಜೆ ಮಾರ್ಗವಾಗಿ ಸುಳ್ಯ ತಾಲೂಕಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವೇಶ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಳ್ಯ ಪುತ್ತೂರು ತಾಲೂಕಿನ ಗಡಿ ಭಾಗವಾದ ಪೆರ್ನಾಜೆಯಲ್ಲಿ ಪುತ್ತೂರು ತಾಲೂಕು ಪ್ರವೇಶಿಸಲಿರುವ ಕಂಚಿನ ಪ್ರತಿಮೆಗೆ ಪುತ್ತೂರು ತಾಲೂಕು ಆಡಳಿತದ ವತಿಯಿಂದ ಸ್ವಾಗತ ಕೋರಲು ಸಿದ್ಧತೆಯನ್ನು ನಡೆಸಲಾಗಿದೆ. ಅಲ್ಲಿಂದ ವಾಹನ ಜಾಥಾದ ಮೂಲಕ ಕಂಚಿನ ಪ್ರತಿಮೆ ಆಗಮಿಸಲಿದ್ದು ಪುತ್ತೂರು ದರ್ಬೆ ಬೈಪಾಸ್ ಪತ್ರಾವು ಆಸ್ಪತ್ರೆ ಬಳಿ ನಗರಸಭೆ ವತಿಯಿಂದ ಸ್ವಾಗತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಗಾಂಧಿ ಕಟ್ಟೆ ಎದುರು
ಮಾಜಿ ಸೈನಿಕರ ಸಂಘದ ವತಿಯಿಂದ ಗೌರವಾರ್ಪಣೆ ನಡೆಯಲಿಕ್ಕಿದೆ. ತಾಲೂಕು ಆಡಳಿತ ಮತ್ತು ನಾಗರಿಕರ ಪರವಾಗಿ ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಹಾರಾರ್ಪಣೆ ನಡೆಯಲಿಕ್ಕಿದೆ. ಆ ಬಳಿಕ ಕಲ್ಲೇಗ ಶ್ರೀ ಭಾರತ್ ಮಾತಾ ಸಮುದಾಯ ಭವನದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದವರಿಗೆ ಮತ್ತು ಮಂಗಳೂರಿಗೆ ತೆರಳುವವರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಂದ ಮಾಣಿ ಮೂಲಕ ಮಂಗಳೂರಿಗೆ ಈ ಪ್ರತಿಮೆಯ ಮೆರವಣಿಗೆ ತೆರಳಲಿಕ್ಕಿದೆ. ನೀವೀಗ ಜಾಲ್ಸೂರಿನಲ್ಲಿ ಈ ಒಂದು ಪ್ರತಿಮೆಯ ಮೆರವಣಿಗೆಯ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಂಗಳೂರು ಮಹಾನಗರ ಪಾಲಿಕೆ, ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಉಸ್ತುವಾರಿ ಸಮಿತಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಪ್ರತಿಮೆ 11 ಅಡಿ ಎತ್ತರ ಇದೆ. ತಳಭಾಗದಲ್ಲಿ 10.5 ಅಡಿ ಎತ್ತರದ ಪ್ಲಾಟ್ಫಾರ್ಮ್ ಇರಲಿಕ್ಕಿದೆ. ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಕಂಚುಗಾರ ಕೆಲಸಗಾರರಿಂದ ನಿರ್ಮಾಣವಾಗಿದ್ದು ಚಿನ್ನದ ಬಣ್ಣದಿಂದ ಕೂಡಿದೆ. ಪ್ರಿಯ ವೀಕ್ಷಕರೇ, 1837ರಲ್ಲಿ ತುಳುನಾಡಿನ ವೀರ ರೈತರು ಬ್ರಿಟಿಷ್ ಕಂಪನಿಯ ರೈತ ವಿರೋಧಿ ಕಾರ್ಯಗಳ ವಿರುದ್ಧ ಹೋರಾಟ ನಡೆಸಿ ಬ್ರಿಟಿಷ್ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಸಮಸ್ತ ಕೆನರಾ ಜಿಲ್ಲೆಯ ಆಡಳಿತ ಚುಕ್ಕಾಣಿ ಹಿಡಿದ ಈ ಹೋರಾಟ ನಮ್ಮ ಜಿಲ್ಲೆಯ ಜನ ಆತ್ಮಾಭಿಮಾನದಿಂದ ಬೀಗಬೇಕಾದಂಥ ಹೆಮ್ಮೆಯ ಸಂಗತಿ. ಈ ಹೋರಾಟದ ಮುಖ್ಯ ರೂವಾರಿ ಕೆದಂಬಾಡಿ ರಾಮಯ್ಯಗೌಡರು. ಈ ಐತಿಹಾಸಿಕ ಹೋರಾಟ ಈ ಪವಿತ್ರ ನೆಲದಲ್ಲಿ ನಡೆದಿದ್ದು ಸಮಸ್ತ ಕನ್ನಡ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರೂ ಕೂಡ ಸ್ಮರಣೆ ಮಾಡುವುದರ ಮೂಲಕ ನಮ್ಮ ಹೋರಾಟಗಾರರ ತ್ಯಾಗ ಬಲಿದಾನಕ್ಕೆ ನಾವು ಸಲ್ಲಿಸುವ ಮಹತ್ತರವಾದಂಥ ಒಂದು ಕೃತಜ್ಞತೆ ಆಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಪುರಪ್ರವೇಶ ಆಗ್ತಾ ಇದೆ. ರಾಮಯ್ಯಗೌಡರು ಒಬ್ಬ ಶ್ರೇಷ್ಠ ಸಂಘಟಕರಾಗಿದ್ದು ತನ್ನ ಅಸಾಧಾರಣವಾದ ಮತ್ತು ಅತ್ಯದ್ಭುತವಾದ ನಾಯಕತ್ವದ ಮೂಲಕ ಕೆನರಾ ಜಿಲ್ಲೆಗೆ 13 ದಿನಗಳಷ್ಟು ಕಾಲ ಸ್ವಾತಂತ್ರ್ಯ ಗಳಿಸಿಕೊಟ್ಟು ತನ್ನ ಜೀವವನ್ನು ಅರ್ಪಣೆ ಮಾಡಿದಂತಹ ವೀರೋದ್ದಾತ ನಾಯಕರಾಗಿದ್ದರು. ಇಂತಹ ನಾಯಕನ ಪ್ರತಿಮೆ ಅನಾವರಣಗೊಳ್ತಾ ಇದೆ. ಇದೀಗ ಮೆರವಣಿಗೆ ನಡೀತಾ ಇದೆ. 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆಯನ್ನು ಇದುವರೆಗೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಾನೆ ಬಿಂಬಿಸಲಾಗಿತ್ತು. 1837ರ ಹೋರಾಟ ಇತಿಹಾಸದ ಅವಗಣನೆಗೆ ತುತ್ತಾಗಿತ್ತು. ಪ್ರಮುಖವಾಗಿ ಹೋರಾಟ ಪ್ರಾರಂಭವಾಗಿರುವುದರ ಜೊತೆಗೆ ಅನೇಕ ಕಾರಣಗಳು ಕೂಡ ಇದ್ದಾವೆ. ರೈತರ ಬೆಲೆಗೆ ಅತಿಯಾಗಿ ತೆರಿಗೆ ಹೇರಿದ್ದಿರಬಹುದು, ನಗದಿನ ರೂಪದಲ್ಲಿ ಕಂದಾಯ ಪಾವತಿ ಮಾಡಬೇಕು ಎನ್ನುವುದು ಇರಬಹುದು, ಚಿಕ್ಕವೀರರಾಜನ ಪದಚ್ಯುತಿ ಇರಬಹುದು. ಹೀಗೆ ಅನೇಕ ಕಾರಣಗಳಿಗಾಗಿ ಈ ಹೋರಾಟ ನಡೆದಿದೆ. 1837ರ ಮಾರ್ಚ್ 30ರಂದು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸುವ ಸಲುವಾಗಿ ಹೋರಾಟದ ಮಹಾನ್ ನಾಯಕ ಕೆದಂಬಾಡಿ ರಾಮಯ್ಯಗೌಡರಿಗೆ ಸೇರಿದಂಥ ಸುಳ್ಯದ ಅಂದರೆ ಉಬಾಡ್ಕ ಮಿತ್ತೂರು ಗ್ರಾಮದ ಮದುವೆಗದ್ದೆ ಎಂಬ ಸ್ಥಳದಲ್ಲಿ ಸರಿಸುಮಾರು 2000ಕ್ಕಿಂತಲೂ ಹೆಚ್ಚು ರೈತಾಪಿ ಜನರನ್ನು ಸಂಘಟನೆ ಮಾಡಿ ಅದಕ್ಕೆ ಪೂರ್ವ ತಯಾರಿಯಾಗಿ ಸುಮಾರು 1500 ಖಡ್ಗವನ್ನು ಕುಡ್ಲಿಪೇಟೆಯಿಂದ ತರಿಸಲಾಗಿತ್ತು ಎನ್ನುವಂಥ ಒಂದು ಇತಿಹಾಸ ಇದೆ. ಇದಕ್ಕೂ ಪೂರ್ವಭಾವಿಯಾಗಿ ಕಲ್ಯಾಣಪ್ಪನನ್ನು ಪೂಮಲೆ ಕಾಡಿನಲ್ಲಿ ಆಶ್ರಮದಲ್ಲಿ ಇರಿಸಿ ಈ ಸಮರ ಭೂಮಿಕೆಗೆ ಸಿದ್ಧತೆಯನ್ನು ಮಾಡಿಸಿಕೊಳ್ಳಲಾಗಿತ್ತು ಎನ್ನುವುದು ಕೂಡ ಇತಿಹಾಸ. ಕೆದಂಬಾಡಿ ರಾಮಯ್ಯಗೌಡರ ಮಗನ ಮದುವೆ ಕಾರಣವನ್ನು ನೀಡಿ ಆ ಗದ್ದೆಯಲ್ಲಿ ಜನರನ್ನು ಸಂಘಟಿಸಲಾಗಿತ್ತು. ಆ ಕಾರಣಕ್ಕಾಗಿ ಈ ಗದ್ದೆಗೆ ಮದುವೆ ಗದ್ದೆ ಎಂಬ ಹೆಸರು ಬಂದಿದೆ ಎನ್ನುವುದು ಕೂಡ ಇತಿಹಾಸ ಪ್ರತೀತಿ. ಇಂತಹ ಮದುವೆ ಗದ್ದೆಯಿಂದ ಹೊರಟ ದಂಡು
ಸುಳ್ಯ ತಾಲೂಕಿನ ಬೆಳ್ಳಾರೆಯತ್ತ ಕ್ರಮಿಸ್ತದೆ. ಅಲ್ಲಿ ಈ ಅಮರ ಸುಳ್ಯದ ಸ್ವಾತಂತ್ರ್ಯ ಸೈನ್ಯವು ಬ್ರಿಟಿಷ್ ಕಂಪನಿಯ ಖಜಾನೆಯನ್ನು ವಶಪಡಿಸಿ 4 ತಂಡಗಳಾಗಿ ವಿಂಗಡಿಸಿ ಬೇರೆ ಬೇರೆ ಪ್ರದೇಶಕ್ಕೆ ತೆರಳುತ್ತದೆ. ಕೆದಂಬಾಡಿ ರಾಮಯ್ಯಗೌಡರ ನೇತೃತ್ವದ ಹೋರಾಟಗಾರರ ಮುಖ್ಯ ದಂಡು ಪುತ್ತೂರನ್ನು ವಶಪಡಿಸುತ್ತದೆ. ಆ ಬಳಿಕ ಮಂಗಳೂರಿನತ್ತ ಧಾವಿಸ್ತದೆ. ಪುತ್ತೂರಿನಲ್ಲಿ ರೈತ ಹೋರಾಟಗಾರರ ಬೃಹತ್ ದಂಡನ್ನು ಕಣ್ಣಾರೆ ನೋಡಿದಂತಹ ಅಂದಿನ ಕಲೆಕ್ಟರ್ ಕ್ಯಾಪ್ಟನ್ ಲೆವಿನ್ ಯುದ್ಧ ನಡೆಸಲು ಎದೆಗಾರಿಕೆ ಇಲ್ಲದೆ ಮಂಗಳೂರನ್ನಾದರೂ ರಕ್ಷಿಸುವುದು ಮುಖ್ಯವೆಂದು ಬಗೆದು ಯಾವ ಪ್ರತಿರೋಧ ತೋರದೆ ಮಂಗಳೂರಿಗೆ ಹಿಂತಿರುಗುತ್ತಾರೆ. ಹೋರಾಟದ ಸೈನ್ಯವು ಮಂಗಳೂರಿನ ಕಡೆಗೆ ಸಾಗ್ತಾ ಇದ್ದಂತೆ ಅದಕ್ಕೆ ದಾರಿಯುದ್ದಕ್ಕೂ ಕೂಡ ಅಪಾರವಾದ ಜನಬೆಂಬಲ, ಪ್ರೋತ್ಸಾಹ, ನೆರವು ಮತ್ತು ಸಹಭಾಗಿತ್ವ ದೊರಕ್ತದೆ. ದಂಡಿನ ಗಾತ್ರ ವಿಶಾಲವಾಗಿ ಹಿಗ್ಗುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಗಿನ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಗಡೆ ಫಿರಂಗಿ, ಕುದುರೆ ಹಾಗೂ ಅಪಾರ ಪ್ರಮಾಣದ ಹಣವನ್ನು ನೀಡ್ತಾರೆ. ನಂದಾವರದಲ್ಲಿದ್ದ ಬಂಗಾಡಿ ಅರಸು ಮನೆತನದ ಲಕ್ಷ್ಮಪ್ಪ ಬಂಗರಸ ದೊಡ್ಡ ಸಂಖ್ಯೆಯ ಯೋಧರೊಂದಿಗೆ ನೇರವಾಗಿ ಯುದ್ಧ ಕ್ಷೇತ್ರಕ್ಕೆ ಧಾವಿಸ್ತಾರೆ. ಉಪ್ಪಿನಂಗಡಿಯಲ್ಲಿ ಕಂಪನಿಯ ಉದ್ಯೋಗಿ ಮಂಜ ದಂಡಿಗೆ ಜನರನ್ನ ಜಮಾವಣೆ ಮಾಡ್ತಾರೆ. ಮಂಗಳೂರಿಗೆ ಆಗಮಿಸಿದ ರೈತ ಹೋರಾಟಗಾರರು ಬ್ರಿಟಿಷ್ ಸೇನೆಗೆ ಬಹಳ ದೊಡ್ಡ ಪ್ರತಿರೋಧವನ್ನು ಒಡ್ಡುತ್ತಾರೆ. ರಾತ್ರೋರಾತ್ರಿ ಹೆದರಿದಂತಹ ಬ್ರಿಟಿಷ್ ಅಧಿಕಾರಿಗಳು ಕಣ್ಣನೂರಿಗೆ ಪಲಾಯನ ಮಾಡ್ತಾರೆ. 1837 ಏಪ್ರಿಲ್ 5 ಮಂಗಳೂರನ್ನು ವಶಪಡಿಸಿದ ಈ ರೈತ ಹೋರಾಟಗಾರರು ಬಾವುಟಗುಡ್ಡೆಯ ಬ್ರಿಟಿಷ್ ನಿಯಂತ್ರಣದ ಸ್ಥಳವಾದ ಲೈಟ್ ಹೌಸ್ ಪ್ರದೇಶದ ಬ್ರಿಟಿಷ್ ಬಂಗಲೆಗಳಿಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಅಲ್ಲಿನ ಈಸ್ಟ್ ಇಂಡಿಯಾ ಕಂಪನಿಯ ಬಾವುಟವನ್ನು ಕಿತ್ತೆಸೆಯುತ್ತಾರೆ. ರಾಜಲಾಂಛನದ ಬಾವುಟವನ್ನು ಹಾರಿಸ್ತಾರೆ. ಆ ಮೂಲಕ ಮಂಗಳೂರು ಸ್ವಾತಂತ್ರ್ಯಗೊಂಡ ಸಂಭ್ರಮವನ್ನು ಆಚರಿಸ್ತಾರೆ. 13 ದಿನಗಳ ಕಾಲ ಹೀಗೆ ರಾಜ್ಯಭಾರ ಮಾಡ್ತಾರೆ. ಹಾಗೆ ಬಾವುಟ ಹಾರಿಸಿದ ಸ್ಥಳ ಇಂದಿಗೂ ಕೂಡ ಬಾವುಟ ಗುಡ್ಡೆ ಅಂತ ಕರೆಸಲ್ಪಡುತ್ತದೆ. ಅಲ್ಲಿ ರಾಮಯ್ಯಗೌಡ ನೇತೃತ್ವದಲ್ಲಿ ಹೋರಾಟಗಾರರು ತಮ್ಮದೊಂದು ಸ್ಥಾಪಿತ ಸರ್ಕಾರ ಅಂತ ನಡೆದುಕೊಳ್ತಾರೆ. ಮಂಗಳೂರಿನ ನಿವಾಸಿಗಳಿಗಿರ್ಬೋದು, ಸಾಹುಕಾರರಿಗಿರ್ಬೋದು 5 ಏಪ್ರಿಲ್ ಪತ್ರ ಬರೆದು ಎಲ್ಲರೂ ಸ್ಥಾಪಿತ ಸರ್ಕಾರದ ಜೊತೆ ಕೈ ಜೋಡಿಸಬೇಕು ಅಂತ ಕರೆಯನ್ನು ನೀಡಲಾಗುತ್ತದೆ. ಹಾಗೆ ಈ ಭಾಗದ ಜನರಿಗೆ ಅನುಕೂಲವಾಗುವಂತೆ ಅನೇಕ ಸಹಾಯವನ್ನು ಮಾಡ್ತಾರೆ. ವಿಶೇಷವಾಗಿ ತೆರಿಗೆ ಮನ್ನಾ ಮಾಡ್ತಾರೆ. 16ನೇ ದಿವಸ ಮಂಗಳೂರಿನ ಸಹಾಯಕ್ಕೆ ಮುಂಬೈ, ಗೋವಾ, ಕಣ್ಣನೂರಿನಿಂದ ಸುಸಜ್ಜಿತ ಬ್ರಿಟಿಷ್ ಸೈನ್ಯ ಬರ್ತದೆ. ರೈತ ಹೋರಾಟಗಾರರಿಗೂ ಬ್ರಿಟಿಷರಿಗೂ ಒಂದು ರಕ್ತಸಿಕ್ತವಾದ ಹೋರಾಟದ ಅಧ್ಯಾಯ ಆರಂಭಗೊಳ್ಳುತ್ತದೆ. ರಾಮಯ್ಯಗೌಡರು ಸೇರಿದಂತೆ ಪ್ರಮುಖ ನಾಯಕರುಗಳನ್ನು ಬ್ರಿಟಿಷರು ಕೈವಶ ಮಾಡಿಕೊಳ್ತಾರೆ. ಸುಮಾರು 1115ಕ್ಕಿಂತಲೂ ಹೆಚ್ಚು ಜನರನ್ನು ಬಂಧಿಸಲಾಗ್ತದೆ. ಮಂಗಳೂರಲ್ಲಿ ಕಲ್ಯಾಣ ಸ್ವಾಮಿಯ ಬಂಧನ ಆಗತ್ತೆ, ಉಪ್ಪಿನಂಗಡಿ ಮಂಜ ಬಂಧನ ಆಗತ್ತೆ, ಲಕ್ಷ್ಮಪ್ಪ ಬಂಗರಸ ಬಂಧನ ಆಗತ್ತೆ. ಮಾತ್ರವಲ್ಲ, ಇವರೆಲ್ಲರ ಮುಖಂಡರುಗಳನ್ನು ಅರಳಿ ಮರಕ್ಕೆ ನೇಣು ಹಾಕಿ ಕೆಲವು ದಿನ ಅಲ್ಲೇ ಇರಿಸಿ ಹಕ್ಕಿ ಹದ್ದುಗಳಿಗೆ ತಿನ್ನಲು ಬಿಡುವಂಥ ಭೀಕರ ದೃಶ್ಯಕ್ಕೆ ಕೂಡ ಸಾಕ್ಷಿ ಆಗತ್ತೆ ಆ ಪ್ರದೇಶ. ಭೀಕರವಾದ ಕಟ್ಟೆ ಮುಂದೆ ಬಿಕರ್ನ ಕಟ್ಟೆ ಎಂದು ಕರೆಸಲ್ಪಡುತ್ತದೆ. ಈಗಲೂ ಕೂಡ ಅದು ಬಿಕರ್ನ ಕಟ್ಟೆಯಾಗಿದೆ. ಹೀಗೆ ತುಳುನಾಡಿನ ಹಳ್ಳಿಯಲ್ಲಿ ಹುಟ್ಟಿ ಸಾಮ್ರಾಜ್ಯಶಾಹಿ ಬ್ರಿಟಿಷರ ವಿರುದ್ಧ ಸೆಣಸಿ ಇಂದಿನ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಮತ್ತು ಉಡುಪಿ ಹಾಗೂ ಕೊಡಗು ಜಿಲ್ಲೆಗಳನ್ನು ಭಾಗಶಃ ಗೆದ್ದು ತನ್ನ ಅಸಾಧಾರಣವಾದ ಮತ್ತು ಅತ್ಯದ್ಭುತ ಮುಂದಾಳುತನದ ಮೂಲಕ ಈ ಭೂ ಪ್ರದೇಶಕ್ಕೆ 2 ವಾರಗಳಷ್ಟು ಕಾಲ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟ ಧೀರೋದಾತ್ತ ನಾಯಕ ಕೆದಂಬಾಡಿ ರಾಮಯ್ಯಗೌಡ ಅವರನ್ನು ನೆನಪಿಸುವಂಥ ಕಾರ್ಯ ಈಗ ಆಗ್ತಾ ಇದೆ. ಈ ಹೋರಾಟ ಈ ಹಿಂದೆ ಕಲ್ಯಾಣಪ್ಪನ ಕಾಟುಕಾಯಿ ಎಂದು ಇತಿಹಾಸದಿಂದ ಅವಗಣನೆಗೆ ಈಡಾಗಿತ್ತು. ಸ್ವಾತಂತ್ರ್ಯ ನಂತರ ಅನೇಕ
ಲೇಖಕರು ನಿಜ ಕಥನವನ್ನು ಲೇಖನಿಯ ಮೂಲಕ ಪ್ರಸ್ತುತಪಡಿಸಿದ್ರು. ವಿಶೇಷವಾಗಿ ಹಲವು ವರ್ಷಗಳ ಹಿಂದೆ ನಡೆದಂತಹ ಅಮರ ಕ್ರಾಂತಿ ನಡಿಗೆ ಏನಿದೆ, ಆ ನಡಿಗೆ ಒಂದು ಹೊಸ ಸಂಚಲನವನ್ನು ಈ ಭಾಗದಲ್ಲಿ ಸೃಷ್ಟಿ ಮಾಡಿತು. ದಿವಂಗತ NS ದೇವಿಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ನಡಿಗೆ ಏನಿದೆ, ಅದು ಸ್ವಾತಂತ್ರ್ಯದ ನಿಜ ಸಂಗತಿಯನ್ನ ಅಥವಾ ಸ್ವಾತಂತ್ರ್ಯ ಸಮರದ ನಿಜ ಸಂಗತಿಯನ್ನ ಈ ಜಗತ್ತಿಗೆ ಬಿತ್ತರಿಸುವ ಒಂದು ಬಹಳ ಮುಖ್ಯ ಮೈಲುಗಲ್ಲಾಗಿ ಸ್ಥಾಪನೆಯಾಯಿತು. ಆ ಬಳಿಕ ಕೂಡ ಅನೇಕ ಲೇಖಕರು, ಅದು ಅನಂತರಾಜ್ ಗೌಡ ಇರ್ಬೋದು, NS ದೇವಿಪ್ರಸಾದ್ ಇರ್ಬೋದು, ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಇರ್ಬೋದು, ಡಾಕ್ಟರ್ ಪ್ರಭಾಕರ ನೀರುಮಾರ್ಗ ಇರ್ಬೋದು, ಅರವಿಂದ ಚೊಕ್ಕಾಡಿ ಇರ್ಬೋದು, ಡಾಕ್ಟರ್ ಪ್ರಭಾಕರ ಶಿಶಿಲ ಇರ್ಬೋದು, AK ಹಿಮಕರ್ ಇರ್ಬೋದು, KR ವಿದ್ಯಾಧರ ಇರ್ಬೋದು, ಸಹನಾ ಕಾಂತಬೈಲು ಇರ್ಬೋದು, ಇತ್ತೀಚೆಗಷ್ಟೇ ಅನಿಂದಿತ್ ಗೌಡ ಕೊಚ್ಚಿಬಾರಿಕೆ ಇರ್ಬೋದು. ಹೀಗೆ ಅನೇಕ ಲೇಖಕರು ತಮ್ಮ ಕೃತಿಗಳ ಮೂಲಕ ಈ ಹೋರಾಟದ ಹೊಳಹುಗಳನ್ನು ಹೊರ ಜಗತ್ತಿಗೆ ಹೊರಚೆಲ್ಲಿದ್ರು. ಇಂತಹ ಒಂದು ಸ್ವಾತಂತ್ರ್ಯ ಸಮರ ಈ ನೆಲದಲ್ಲಿ ನಡೆದಿದೆ. ಅದು ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಅಭಿಧಾನದಲ್ಲಿ ಕರೆಸಿಕೊಂಡಿದೆ. ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎನ್ನುವ ಕಾರಣಕ್ಕೆ ಅದಕ್ಕೆ ಒಂದು ಮುಖ್ಯ ಭೂಮಿಕೆಯಲ್ಲಿ ಗೌರವ ಸಿಗಬೇಕು ಎನ್ನುವ ಕಾರಣಕ್ಕೆ ಅದು ಪ್ರಚಾರ ಆಯಿತು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಕೂಡ ಈ ಕುರಿತು ಗಮನಕ್ಕೆ ತೆಗೆದುಕೊಳ್ತು. ವಿಶೇಷವಾಗಿ ಕೆದಂಬಾಡಿ ರಾಮಗೌಡರ ಪುತ್ಥಳಿಯ ಸ್ಥಾಪನೆಗೆ ಮನಸ್ಸು ಮಾಡಿತು. ಮಂಗಳೂರಿನ ಮಹಾನಗರ ಪಾಲಿಕೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಾರಥ್ಯದಲ್ಲಿ ಇದಕ್ಕಾಗಿ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಈ ಪ್ರತಿಷ್ಠೆಯ ಸ್ಥಾಪನೆಗೆ ಜಾಗವನ್ನು ಮೀಸಲಿಡಲಾಯಿತು. ಈ ಪುತ್ಥಳಿಯ ಸ್ಥಾಪನೆಗೆ ಒಂದು ಸಮಿತಿ ರಚನೆಗೊಂಡಿತು. ಕಿರಣ್ ಬುಡ್ಲೆಗೊತ್ತು ಅಧ್ಯಕ್ಷತೆಯ, ರಕ್ಷಿತ್ ಗೌಡ ಪುತ್ತಿಲ ಇವರ ಕಾರ್ಯದರ್ಶಿಯ ಒಂದು ಸಮಿತಿ ಸ್ಥಾಪನೆಯಾಯಿತು. ಸುಮಾರು 40 ಲಕ್ಷ ವೆಚ್ಚದಲ್ಲಿ ಈ ಒಂದು ಪ್ರತಿಮೆ ನಿರ್ಮಾಣ ಆಯಿತು. ಈ ಪೈಕಿ 10 ಲಕ್ಷ ಸರ್ಕಾರ ಕೊಡುಗೆಯಾಗಿ ನೀಡಿತು, ಅನುದಾನವನ್ನು ನೀಡಿತು. ಹೀಗೆ ವಿಜಯವಾಡದಲ್ಲಿ ರಚನೆಯಾದಂತಹ ಈ ಒಂದು ಪ್ರತಿಮೆ ಮೊನ್ನೆಯಷ್ಟೇ ಆದಿಚುಂಚನಗಿರಿಗೆ ಮಹಾಸಂಸ್ಥಾನಕ್ಕೆ ಆಗಮಿಸಿತು. ಅಲ್ಲಿಂದ ಮಡಿಕೇರಿಗೆ ಆಗಮಿಸಿತು. ಇವತ್ತು ಬೆಳಿಗ್ಗೆ ಸಂಪಾಜೆಯ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಪುರ ಪ್ರವೇಶ ಮಾಡಿತು. ಹಾಗೆ ಹೊರಟ ಮೆರವಣಿಗೆ ಸುಳ್ಯದಲ್ಲಿ ಅಭೂತಪೂರ್ವ ಸ್ವಾಗತಕ್ಕೆ ಈಡಾಗಿ 10 ಸಹಸ್ರಕ್ಕೂ ಮಿಕ್ಕಿದ ಪುರದ ಬಂಧುಗಳ ಸಾಕ್ಷಿಯಾಗಿ ಆ ಮೆರವಣಿಗೆ ಸುಳ್ಯವನ್ನು ಕ್ರಮಿಸಿ, ಪೈಚಾರನ್ನು ಕ್ರಮಿಸಿ, ವಿನೋಬ ನಗರವನ್ನು ಕ್ರಮಿಸಿ, ಜಾಲ್ಸೂರನ್ನು ಕ್ರಮಿಸಿ, ಕನಕಮಜಲನ್ನು ಕ್ರಮಿಸಿ, ಇದೀಗ ಗಡಿ ಪ್ರದೇಶವಾದ ಪೆರ್ನಾಜೆಯ ಮೂಲಕ ಪುತ್ತೂರನ್ನು ಪ್ರವೇಶ ಮಾಡ್ತಾ ಇದೆ. ಇಲ್ಲೂ ಕೂಡ ಮೆರವಣಿಗೆ ನಡೀಲಿಕ್ಕಿದೆ. ಪ್ರಿಯ ವೀಕ್ಷಕರೇ, ಸುದ್ದಿ ನೇರ ಪ್ರಸಾರದ ಮೂಲಕ ಈ ಒಂದು ಚಾರಿತ್ರಿಕ ಸಂದರ್ಭವನ್ನು ಇಡೀ ಜಗತ್ತಿಗೆ ಬಿತ್ತರಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಆ ಮೂಲಕ 1837ರ ಅಮರ ಸುಳ್ಯ ಸ್ವಾತಂತ್ರ್ಯದ ಘಟನೆಗೆ ಸುದ್ದಿ ಕೂಡ ಗೌರವವನ್ನು ನೀಡ್ತಾ ಇದೆ. ವಿಶೇಷವಾಗಿ ಡಾಕ್ಟರ್ UP ಶಿವಾನಂದ ಅವರ ಸಾರಥ್ಯದ ಮಾಧ್ಯಮ ಸಂಸ್ಥೆ ಕೂಡ ಪತ್ರಿಕೆಯ ಮೂಲಕ, ವೆಬ್ಸೈಟ್ ಮೂಲಕ, ಚಾನೆಲ್ ಮೂಲಕ ಈ ಒಂದು ಹೋರಾಟಕ್ಕೆ ಅರ್ಹವಾದ ಗೌರವವನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಈ ಒಂದು ಘಟನೆಯನ್ನು ಜಗದಗಲ ಸಾವಿರಾರು ಮಂದಿ ಈಗಾಗಲೇ ವೀಕ್ಷಣೆ ಮಾಡ್ತಾ ಇದ್ದಾರೆ ನೇರ ಪ್ರಸಾರದ ಮೂಲಕ. ನೀವು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಅನೇಕ ಗಣ್ಯರು, ಸಚಿವರು ನೇರ ಪ್ರಸಾರದಲ್ಲಿ ಮಾತನಾಡಿದ್ದಾರೆ. ವಿಶೇಷವಾಗಿ ದೇಶ ವಿದೇಶಗಳಿಂದಲೂ ಕೂಡ ಅನೇಕ ಮಂದಿ ಕಮೆಂಟ್ ಮಾಡಿದ್ದಾರೆ. ಈ ಒಂದು ಸಂದರ್ಭವನ್ನು ಅವರು ಕೂಡ ಕಣ್ತುಂಬಿಕೊಂಡಿದ್ದಾರೆ. ಹಿರಿಯರ ಸ್ಫೂರ್ತಿ, ಅವರ ಸ್ಫೂರ್ತಿದಾಯಕ ಒಂದು ಭಾಗವಹಿಸುವಿಕೆ ಕಿರಿಯರಿಗೆ ಪ್ರೇರಣೆಯಾಗಿದೆ. ರಾಮಯ್ಯಗೌಡರ ನೇತೃತ್ವದ ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ ಇತಿಹಾಸದಲ್ಲಿ ದಾಖಲಾಗಿದೆ. ಅಂತಹ ಇತಿಹಾಸದ ಕ್ಷಣಗಳನ್ನು ನೇರ ಪ್ರಸಾರದ ಮೂಲಕ ನೀವು ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಿ.
ಸುದ್ದಿಯ ನೇರ ಪ್ರಸಾರದ ಮೂಲಕ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ಪುತ್ತೂರು ನಗರ ಪ್ರವೇಶ ಮಾಡಲಿಕ್ಕಿದೆ. ಈ ನಗರ ಪ್ರವೇಶದ ಪೂರ್ತಿ ಚಿತ್ರಣ ಕೂಡ ನಮ್ಮ ವರದಿಗಾರರು ನಿಮಗೆ ನೀಡುತ್ತಾರೆ. ಅದೇ ರೀತಿಯಲ್ಲಿ ನೇರ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಲಿಕ್ಕಿದ್ದೀರಿ. ಪ್ರಿಯ ವೀಕ್ಷಕರೇ, ಪೆರ್ನಾಜೆ ಗಡಿಯ ಮೂಲಕ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಪುತ್ತೂರಿನತ್ತ ಆಗಮಿಸ್ತಾ ಇದೆ. ಈ ಸಂದರ್ಭದಲ್ಲಿ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹಾಗೂ ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಮತಿ ದಿವ್ಯಪ್ರಭಾ ಚಿಲ್ತಡ್ಕ ಇವರು ಸಂತಸವನ್ನು ಹಂಚಿಕೊಂಡಿದ್ದಾರೆ. ಸುದ್ದಿಯೊಂದಿಗೆ ಅವರ ಮಾತುಗಳನ್ನು ಕೂಡ ಕೇಳೋಣ. ತಾಲೂಕಿನ ಆದಿಚುಂಚನಗಿರಿಯಿಂದ ಹೊರಟಂತ ಅಮರ ಸುಳ್ಯದ ಸ್ವಾತಂತ್ರ್ಯ ವೀರ ಕೆದಂಬಾಡಿ ರಾಮಯ್ಯಗೌಡರ ಆ ಒಂದು ಪ್ರತಿಮೆ ಇವತ್ತು ನಮ್ಮ ಸುಳ್ಯ ತಾಲೂಕಿನ ಸಂಪಾಜೆಯಿಂದಾಗಿ ಭವ್ಯ ಮೆರವಣಿಗೆಯೊಂದಿಗೆ ಪುರ ಗೌರವದೊಂದಿಗೆ ಈಗಾಗಲೇ ನಮ್ಮ ಪುತ್ತೂರು ತಾಲೂಕಿನ ಪೆರ್ನಾಜೆ ಗಡಿಭಾಗಕ್ಕೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು, ತಾಲೂಕು ಆಡಳಿತ, ಸಾರ್ವಜನಿಕರು, ನಮ್ಮೆಲ್ಲ ವಿದ್ಯಾರ್ಥಿನಿಯರು ಸೇರಿಕೊಂಡು ಇವತ್ತು ಸ್ವಾತಂತ್ರ್ಯ ಹೋರಾಟಗಾರನ ಆ ನೆನಪು ಮಾಡುತ್ತಾ ಅವರ ಬಲಿದಾನ ತ್ಯಾಗ ಮತ್ತೊಮ್ಮೆ ಈ ಜನತೆ ನೆನಪು ಮಾಡಿಕೊಂಡು ತಾವು ಕೂಡ ದೇಶಕ್ಕಾಗಿ ಬದುಕಬೇಕೆನ್ನುವಂಥ ಸಂದೇಶ ಕೊಡುವಂಥ ಈ ಒಂದು ಪ್ರತಿಮೆ ಬರುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಒಂದು ಪ್ರತಿಮೆಗೆ ಸ್ವಾಗತವನ್ನು ಬಯಸ್ತಾ ಇಲ್ಲಿಂದ ಪುತ್ತೂರಿನ ಎಲ್ಲ ಜನತೆ ವಾಹನ ಮೆರವಣಿಗೆಯ ಮುಖಾಂತರ ಕುಂಬ್ರ ವೃತ್ತಕ್ಕಾಗಿ, ಕುಂಬ್ರದಿಂದ ದರ್ಬೆಯಿಂದ ನಮ್ಮ ಪುತ್ತೂರಿನ ಗಾಂಧಿ ಪ್ರತಿಮೆ ಗಾಂಧಿ ಕಟ್ಟೆಗೆ ಹಾರಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ನಗರದ ಮುಖಾಂತರ ಭಾರತ್ ಮಾತಾ ಭವನ ನೆಹರು ನಗರದ ಮುಖಾಂತರ ಕಬಕ್ಕ ಆಗಿ ನಾವು ಬಂಟ್ವಾಳದ ಜನತೆಗೆ ಈ ಒಂದು ಭವ್ಯವಾದ ಮೆರವಣಿಗೆಯನ್ನು ಸಮರ್ಪಣೆ ಮಾಡಿ ಅಲ್ಲಿಂದ ಆ ಒಂದು ಪ್ರತಿಮೆ ಮಂಗಳೂರಿಗೆ ಹೋಗಲಿಕ್ಕಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅದ್ದೂರಿಯ ಸ್ವಾಗತವನ್ನು ನೀಡುವ ಜೊತೆಗೆ ಭಾರತ ಮಾತೆಗೆ ಜೈಕಾರ ಹಾಕಿ ಆ ಸ್ವಾತಂತ್ರ್ಯ ವೀರನಿಗೆ ನಮನ ಸಲ್ಲಿಸುವಂಥ ಕಾರ್ಯ ಆಗಿದೆ. ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಸಂತೋಷದ ದಿನ. ಯಾಕೆ ಅಂತಂದರೆ ಬ್ರಿಟಿಷರ ವಿರುದ್ಧ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ಸಾರಿದಂತಹ ಮಹಾನ್ ಚೇತನ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಇವತ್ತು ಪುರ ಪ್ರವೇಶವನ್ನು ಮಾಡ್ತಾ ಇದೆ. ಎಲ್ಲ ಕಡೆಯಿಂದ ಆದಿಚುಂಚನಗಿರಿ ಕ್ಷೇತ್ರದಿಂದ ಹೊರಟಂತಹ ಪ್ರತಿಮೆ ಎಲ್ಲ ಕಡೆಯಲ್ಲೂ ಕೂಡ ಬಹಳ ಅದ್ದೂರಿಯ ಸ್ವಾಗತವನ್ನು ಮಾಡ್ತಾ ಇವತ್ತು ಸುಳ್ಯದಿಂದ ನಮ್ಮ
ಪುತ್ತೂರಿಗೂ ಕೂಡ ಬರ್ತಾ ಇದೆ. ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಯಾಕೆಂತಂದರೆ ಇವತ್ತು ನಾವು ಎಲ್ಲ ಸಮುದಾಯದವರು, ನಮ್ಮ ಸಮುದಾಯದವರೊಟ್ಟಿಗೆ ಬೇರೆ ಸಮುದಾಯದವರು ಕೂಡ ಇದ್ದಾರೆ. ಇವತ್ತು ಭಾಳ ಹೆಮ್ಮೆ ಅನಿಸ್ತಾ ಇದೆ ನಮಗೆ. ಪ್ರಪ್ರಥಮ ಹೋರಾಟಗಾರರು 1837ರಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥ ಧೀಮಂತ ನಾಯಕನ ಪ್ರತಿಮೆ ಮಂಗಳೂರಿನಲ್ಲಿ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಇವತ್ತು ನಾವು ಮಂಗಳೂರಿಗೆ ಹೋಗ್ತಾ ಇದ್ವಿ ಪ್ರತಿಮೆಯೊಂದಿಗೆ. ಈ ಗದ್ದೆಯ ಪ್ರದೇಶವೇ ಇಂದು ಹೆಚ್ಚಿತು ರೈತ ಸೇನೆಯ ಆತ್ಮವಿಶ್ವಾಸ. ಹೋರಾಟದ ರೈತ ನಾನು ಅಂದರೆ ಅಲ್ಲಿಗೆ ಸುಳ್ಯಕ್ಕೆ ಬರಲಿಕ್ಕೆ ನಾನು ಮತ್ತೆ ಲೇಟ್ ಆಯಿತು ಅಂತೇಳಿ ಕಾರ್ಯಕ್ರಮ ಶುರುವಾಗಿತ್ತಲ್ಲ. ನಮ್ಮ ಕ್ರಾಂತಿಕಾರಿ ಬಾವುಟವನ್ನು ಹಾರಿಸಿರಿ ಎಂದು ಘೋಷಣೆಯನ್ನು ಕೂಗಿಯೇ ಬಿಟ್ಟರು. ನಾನು ಅಂದರೆ ಅಲ್ಲಿಗೆ ಸುಳ್ಯಕ್ಕೆ ಬರಲಿಕ್ಕೆ ನಾನು ಮತ್ತೆ ಲೇಟ್ ಆಯಿತು ಅಂತೇಳಿ ಕಾರ್ಯಕ್ರಮ ಶುರುವಾಗಿತ್ತಲ್ಲ. ನಮ್ಮ ಕ್ರಾಂತಿಕಾರಿ ಬಾವುಟವನ್ನು ಹಾರಿಸಿರಿ ಎಂದು ಘೋಷಣೆಯನ್ನು ಕೂಗಿಯೇ ಬಿಟ್ಟರು.
ಹೆಚ್ಚಿತು ರೈತ ಸೇನೆಯ ಆತ್ಮವಿಶ್ವಾಸ. ಹೋರಾಟದ ರೈತ ಮುನ್ನುಗ್ಗಿತು ಬ್ರಿಟಿಷರ ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿ ಹೋರಾಟವನ್ನು ನಡೆಸಿದಂತಹ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಬೆಳಗ್ಗಿನಿಂದ ನಾವು ಗಮನಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗ ಸಂಪಾಜೆಯನ್ನ ಪ್ರವೇಶ ಮಾಡಿದ ಅಂದಿನಿಂದಲೂ ಕೂಡ ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಪ್ರತಿಮೆಯ ಮೆರವಣಿಗೆಗೆ ಅಲ್ಲಲ್ಲಿ ಜನಸಮೂಹ ಕಾದು ಕುಳಿತು ಗೌರವಾರ್ಪಣೆಯನ್ನ ಮಾಡಿರುವಂತದ್ದು, ಹೂಗಳಿಂದ ಪುಷ್ಪಾರ್ಚನೆಯನ್ನ ಮಾಡಿರುವಂತದ್ದು ಎಲ್ಲವನ್ನು ಕೂಡ ನೋಡ್ತಾ ಇದ್ದೇವೆ. ಮೆರವಣಿಗೆ ಮುಂದುವರಿತಾ ಇದೆ. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪುತ್ತೂರು ಪಟ್ಟಣವನ್ನು ಅಥವಾ ಪುತ್ತೂರು ನಗರವನ್ನು ಕೂಡ ಪ್ರವೇಶ ಮಾಡೋದಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಕಾವು ಜೊತೆಗೆ ಕೌಡಿಚಾರು ಪ್ರದೇಶವನ್ನ ದಾಟಿ ಈಗ ಕುಂಬ್ರ ಸಮೀಪಿಸ್ತಾ ಇದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ನೋಡ್ತಾ ಇದ್ದೀರಿ, ಕಾವು ಸಮೀಪ ಈ ಒಂದು ಮೆರವಣಿಗೆಗೆ ಸಿಕ್ಕಂತ ಒಂದು ಪ್ರತಿಕ್ರಿಯೆ. ಇಕ್ಕೆಲಗಳಲ್ಲಿ ಜನರು ನೆರೆದು ಈ ಒಂದು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅದೇ ರೀತಿ ಗೌರವವನ್ನು ಕೂಡ ಸಲ್ಲಿಸ್ತಾ ಇರುವಂತದನ್ನು ನೋಡ್ತಾ ಇದ್ದೇವೆ. ಜೊತೆಗೆ ಮಾಲಾರ್ಪಣೆಯನ್ನ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿ ಗೌರವವನ್ನ ಸಲ್ಲಿಸಿದ್ದಾರೆ. ಹೆಚ್ಚಿತು ರೈತ ಸೇನೆಯ ಆತ್ಮವಿಶ್ವಾಸ. ಹೋರಾಟದ ರೈತ ಮುನ್ನುಗ್ಗಿತು ಬ್ರಿಟಿಷರ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಿಂದ ಹೊರಟಂಥ ಅಮರ ಸುಳ್ಯದ ಸ್ವಾತಂತ್ರ್ಯ ವೀರ ಕೆದಂಬಾಡಿ ರಾಮಯ್ಯ ಗೌಡರ ಆ ಒಂದು ಪ್ರತಿಮೆ ಇವತ್ತು ನಮ್ಮ ಸುಳ್ಯ ತಾಲೂಕಿನ ಸಂಪಾಜೆಯಿಂದಾಗಿ ಭವ್ಯ ಮೆರವಣಿಗೆಯೊಂದಿಗೆ ಪುರ ಗೌರವದೊಂದಿಗೆ ಈಗಾಗಲೇ ನಮ್ಮ ಪುತ್ತೂರು ತಾಲೂಕಿನ ಪೆರ್ನಾಜೆ ಗಡಿಭಾಗಕ್ಕೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು, ತಾಲೂಕು ಆಡಳಿತ, ಸಾರ್ವಜನಿಕರು, ನಮ್ಮೆಲ್ಲ ವಿದ್ಯಾರ್ಥಿನಿಯರು ಸೇರಿಕೊಂಡು ಇವತ್ತು ಸ್ವಾತಂತ್ರ್ಯ ಹೋರಾಟಗಾರನ ಆ ನೆನಪು ಮಾಡುತ್ತಾ ಅವರ ಬಲಿದಾನ ತ್ಯಾಗ ಮತ್ತೊಮ್ಮೆ ಈ ಜನತೆ
ನೆನಪು ಮಾಡಿಕೊಂಡು ತಾವು ಕೂಡ ದೇಶಕ್ಕಾಗಿ ಬದುಕಬೇಕೆನ್ನುವಂತ ಸಂದೇಶ ಕೊಡುವಂತ ಈ ಒಂದು ಪ್ರತಿಮೆ ಬರುವಂತ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಒಂದು ಪ್ರತಿಮೆಗೆ ಸ್ವಾಗತವನ್ನು ಬಯಸ್ತಾ ಇಲ್ಲಿಂದ ಪುತ್ತೂರಿನ ಎಲ್ಲ ಜನತೆ ವಾಹನ ಮೆರವಣಿಗೆ ಮುಖಾಂತರ ಕುಂಬ್ರಾ ವೃತ್ತಕ್ಕಾಗಿ ಕುಂಬ್ರದಿಂದ ದರ್ಬೆಯಿಂದ ನಮ್ಮ ಪುತ್ತೂರಿನ ಗಾಂಧಿ ಪ್ರತಿಮೆ ಗಾಂಧಿ ಕಟ್ಟೆಗೆ ಹಾರಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ನಗರದ ಮುಖಾಂತರ ಭಾರತ್ ಮಾತಾ ಭವನ ನೆಹರು ನಗರದ ಮುಖಾಂತರ ಕಬಕ್ಕ ಆಗಿ ನಾವು ಬಂಟ್ವಾಳದ ಜನತೆಗೆ ಈ ಒಂದು ಭವ್ಯವಾದ ಮೆರವಣಿಗೆಯನ್ನು ಸಮರ್ಪಣೆ ಮಾಡಿ ಅಲ್ಲಿಂದ ಆ ಒಂದು ಪ್ರತಿಮೆ ಮಂಗಳೂರಿಗೆ ಹೋಗಲಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅದ್ದೂರಿಯ ಸ್ವಾಗತವನ್ನು ನೀಡುವ ಜೊತೆಗೆ ಭಾರತ ಮಾತೆಗೆ ಜೈಕಾರ ಹಾಕಿ ಆ ಸ್ವಾತಂತ್ರ್ಯ ವೀರನಿಗೆ ನಮನ ಸಲ್ಲಿಸುವಂತ ಕಾರ್ಯ ಆಗಿದೆ. ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಅಂದರೆ ಅಲ್ಲಿಗೆ ಸುಳ್ಯಕ್ಕೆ ಬರಲಿಕ್ಕೆ ನಾನು ಮತ್ತೆ ಲೇಟ್ ಆಯಿತು ಅಂತೇಳಿ ಕಾರ್ಯಕ್ರಮ ಶುರುವಾಗಿತ್ತಲ್ಲ. ಬಹಳ ಸಂತೋಷದ ದಿನ. ಯಾಕೆ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನ ಸಾರಿದಂತಹ ರೈತ ಸೇನೆ ಮತ್ತು ಆತನಿಗೆ ರಾಜ್ಯಗಾಂಬಿ ಸಾಕ್ಷಿಯಾಗಿ ಏರಿ ಹಾರಿದ ನಾಡ ಬಾವುಟ ಅಂದಿನ ಲೈಟ್ ಹೌಸ್. ಅಂದಿನಿಂದ ಈ ಹುದ್ದೆಯು ಮಂಗಳೂರಿನಲ್ಲಿ ಬಾವುಟಗುಡ್ಡೆ ಎಂದು ಹೆಸರುವಾಸಿಯಾಯಿತು. ನಾನು ವಾರಿಜ ಅಂತ ಪುತ್ತೂರು ತಾಲೂಕು ಒಕ್ಕಲಿಗೌಡ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರು ಮೀನಾಕ್ಷಿ ಗೌಡ ಇದ್ದಾರೆ ಮತ್ತು ಉಪಾಧ್ಯಕ್ಷರಾದಂಥ ಶೋಭಾ ಶಿವಾನಂದ್ ಇದ್ದಾರೆ ಮತ್ತು ಇವರು ತ್ರಿವೇಣಿ ಅಕ್ಕ ಇದ್ದಾರೆ. ಸೊ ನಮಗೆ ಇವತ್ತೊಂದು ಸುದಿನ. ಯಾಕೆಂತೇಳಿದರೆ ಐತಿಹಾಸಿಕ ಸುಮಾರು 1837ರಲ್ಲಿ ಈ ಒಂದು ಸಮರ ಶೂರನಾಗಿ ಮೆರೆದಂತಹ ಕೆದಂಬಾಡಿ ರಾಮಯ್ಯ ಗೌಡ್ರ ಒಂದು ಪ್ರತಿಮೆಯನ್ನು ನಾವಿವತ್ತು ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು. ಅಂತಹ ಒಂದು ಪುಣ್ಯ ನಮಗೆ ಸಿಕ್ಕಿದೆ. ಯಾಕೆಂತೇಳಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಆಯಿತು. ಅದಕ್ಕಿಂತ 20 ವರ್ಷಗಳ ಮುಂದೆಯೇ ರೈತಾಪಿ ಜನರನ್ನು ಒಟ್ಟು ಸೇರಿಸಿಕೊಂಡು ಬಹಳಷ್ಟು ಹೋರಾಟವನ್ನು ಮಾಡಿದಂಥ ಒಬ್ಬ ಧೀಮಂತ ಗೌಡ ಜನಾಂಗದ ಒಬ್ಬ ಶೂರ ನಮ್ಮ ಕೆದಂಬಾಡಿ ರಾಮಯ್ಯ ಗೌಡರು. ಅವರ ಪುತ್ಥಳಿಯನ್ನು ನಾವಿವತ್ತು ಇಲ್ಲಿ ಪೆರ್ನಾಜೆಯಲ್ಲಿ ಬರಮಾಡಿಕೊಂಡು
ನಮ್ಮ ಪುತ್ತೂರು ತಾಲೂಕಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಆಮೇಲೆ ಬಾವುಟಗುಡ್ಡೆ ಕಳಿಸಿಕೊಡುವಂಥ ಒಂದು ಯೋಜನೆ ನಮ್ಮಲ್ಲಿದೆ. ಬಾವುಟಗುಡ್ಡೆ ಅನ್ನುವಂಥ ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ ಈ ಚರಿತ್ರೆ. ಹಾಲೇರಿ ಕೆದಂಬಾಡಿ ರಾಮಯ್ಯಗೌಡರ ಸೈನ್ಯ ಮಂಗಳೂರಿಗೆ ತಲುಪಿ ಅಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜವನ್ನು ಕಿತ್ತೆಸೆದು ಅಲ್ಲಿ ಹಾಲೇರಿ ವಂಶಸ್ಥದ ಧ್ವಜವನ್ನು ಅಲ್ಲಿ ಮೊದಲಿಗೆ ಊರಿದಂಥವರು, ಹಾರಿಸಿದಂಥವರು ಕೆದಂಬಾಡಿ ರಾಮಯ್ಯಗೌಡರು. ಆ ಕಾರಣದಿಂದಾಗಿ ಇವತ್ತು ನಾವು ಅದನ್ನು ಬಾವುಟಗುಡ್ಡೆ ಅಂತ ಈಗಲೂ ಕೂಡ ಕರೀತಾ ಇದ್ದೇವೆ. ಎಷ್ಟೋ ಜನರಿಗೆ ಕೆದಂಬಾಡಿ ರಾಮಯ್ಯಗೌಡರ ಹೆಸರು ಕೂಡ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಇದರಲ್ಲಿ ಕಿರಣ್ ಬುಡ್ಲೆಗುಟ್ಟು ಅವರದ್ದು ಶ್ರಮ ಬಹಳಷ್ಟು ಇದೆ. ಅವರೊಬ್ಬ ಯುವಕನಾಗಿದ್ದುಕೊಂಡು ಅವರು ಈ ಒಂದು ಅವರ ಟೀಮ್, ಅವರ ಒಂದು ಬಳಗ ಬಹಳಷ್ಟು ಶ್ರಮಪಟ್ಟು ಇವತ್ತೊಂದು ಐತಿಹಾಸಿಕ ದಿನವನ್ನು ಅವರು ಆ ಚರಿತ್ರೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವರನ್ನು ಕೂಡ ನಾನು ಇವತ್ತು ತುಂಬ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ ಇದ್ದೇನೆ. ಯಾಕಂದ್ರೆ ನಾವೆಲ್ಲರೂ ಒಂದಾಗಿ ಇವತ್ತು ಸಾರ್ವಜನಿಕ ನೆಲೆಯಲ್ಲಿ ನಾವು ಇವತ್ತು ಈಗ ಸುಳ್ಯದಿಂದ ಆಗಮಿಸುವಂತಹ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯನ್ನು ಸ್ವಾಗತಿಸಲಿಕ್ಕಿದ್ದೇವೆ. ಮದುವೆ ಗದ್ದೆಯಲ್ಲಿ ಈ ಹೋರಾಟ ಪ್ರಾರಂಭ ಆಯಿತು. ಮದುವೆ ಗದ್ದೆ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ ಅಲ್ಲಿ ಚಿಕ್ಕ ಬಸವಯ್ಯ, ಹಾಲೇರಿ ವಂಶಸ್ಥನಾದಂಥ ಚಿಕ್ಕ ಬಸವಯ್ಯನನ್ನು ಕರೆದು ತಂದು ಅವರಿಗೆ ಎಂತ ಹೆಸರು ಕಲ್ಯಾಣಪ್ಪ ಅನ್ನುವಂಥ ನಾಮಕರಣವನ್ನು ಮಾಡಿ ಆ ಕೆದಂಬಾಡಿ ಗುಡ್ಡೆಯಲ್ಲಿ ಆಶ್ರಮವನ್ನು ಕಟ್ಟಿ ಅವರನ್ನು ಒಬ್ಬ ಸನ್ಯಾಸಿಯಾಗಿ ನೇಮಕ ಮಾಡಿ ಅಲ್ಲಿ ಶಸ್ತ್ರಾಸ್ತ್ರ ಸೈನ್ಯವನ್ನು ಒಂದು ತಯಾರು ಮಾಡಿ ಸ್ವಲ್ಪ ಮದುವೆ ಗದ್ದೆ ಸೈನಿಕರು ಸೇರಿಸಿ ಅವರ ಮಗನ ಮದುವೆ ಅಂತ ಹೇಳಿ ಬಿಟ್ಟರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಮಂಗಳೂರಿನಲ್ಲಿ ಬಾವುಟಗುಡ್ಡೆ ಎಂದು ಹೆಸರುವಾಸಿಯಾಯಿತು. ಆಮೇಲೆ ಕೆದಂಬಾಡಿ ರಾಮಯ್ಯ ಗೌಡರು ಅವರ ಮನೆಯ ಹತ್ತಿರ ಇರೋ ಒಂದು ದೊಡ್ಡ ಗದ್ದೆಯಲ್ಲಿ ಅವರನ್ನೆಲ್ಲ ಒಟ್ಟು ಸೇರಿಸಬೇಕಿತ್ತು. ಆವಾಗ ಒಟ್ಟು ಸೇರಿಸಲಿಕ್ಕೆ ಬ್ರಿಟಿಷರ ಅನುಮತಿ ಬೇಕಿತ್ತು. ಅದಕ್ಕಾಗಿ ಅವರು ತನ್ನ ಮಗನ ಮದುವೆ ಅಂತ ಹೇಳಿಕೊಂಡು ಆ ಒಂದು ನೆಪವನ್ನು ಒಡ್ಡಿಕೊಂಡು ಅಲ್ಲಿ ಸೈನ್ಯವನ್ನು ಒಟ್ಟು ಸೇರಿಸ್ತಾರೆ. ಆದ ಕಾರಣ ಇವತ್ತಿಗೂ ಕೂಡ ಅದು ಮದುವೆ ಗದ್ದೆ ಅಂತ ಹೆಸರಾಗಿದೆ. ಸೊ ಅಲ್ಲಿಂದ ಸುಮಾರು 1500 ಜನರು ಸೈನಿಕರಾಗಿ, ರೈತರು ಸೈನಿಕರಾಗಿ ಮುಂದೆ ಬಂದು ಬೆಳ್ಳಾರೆಯಲ್ಲಿ ಒಟ್ಟು ಸೇರಿ ಆಮೇಲೆ ಕುಂಬ್ರದಲ್ಲಿ ಆಗಿದ್ದಂಥ ಕಲೆಕ್ಟರನ್ನು ಕೊಂದು ಮುಂದೆ ಅವರ ಸೈನ್ಯ ಹೋಗ್ತದೆ. ಈಗ ಸುಮಾರು 12 ದಿವಸ 2 ವಾರಗಳ ಕಾಲ ರಾಜ್ಯವನ್ನು ಅವತ್ತು ಮಂಗಳೂರನ್ನು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಳಿದಂಥ ಕೀರ್ತಿ ನಮ್ಮ ಕೆದಂಬಾಡಿ ರಾಮಯ್ಯಗೌಡರು. ನಾವು ಇವತ್ತು ತುಂಬ ಸಂತೋಷ ಪಡ್ತಾ ಇದ್ದೇವೆ ಅವರನ್ನು ನಾವು ಮತ್ತೆ ಸ್ಮರಿಸಿಕೊಳ್ಳುವುದಕ್ಕಾಗಿ. ಧನ್ಯವಾದಗಳು. ನಾನು ಇಡ್ಯಡ್ಕ ಮೋಹನ್ಗೌಡ ಅಂತೇಳಿ, ಇವರು ಚಿದಾನಂದ ಬೈಲೇಡಿಯವರು, ಹೊಳ್ತಿಗೆ ನಮ್ಮ ಕೆಮ್ಮಾರ ಗಂಗಾಧರ ಗೌಡರು, ರವಿಯವರು ಮತ್ತು ಎಲ್ಲ ಸಮಾಜದ ಅನೇಕ ಎಲ್ಲ ಮುಖಂಡರಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ಹೇಗೆಂದರೆ, ನಮ್ಮ ಕರಾವಳಿಯ ಕರ್ನಾಟಕ ಅಂದರೆ ಈ ಜಿಲ್ಲೆಯಲ್ಲಿ ಮಡಿಕೇರಿಯಿಂದ ಈ ಕಡೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ದೊಡ್ಡ ಒಂದು ಕೊಡುಗೆ ಮತ್ತು ಅದನ್ನು ಪ್ರಾರಂಭ ಮಾಡಿದಂಥವರು ಕೆದಂಬಾಡಿ ರಾಮಯ್ಯಗೌಡರು ನೇತೃತ್ವದಲ್ಲಿ ಅನೇಕ ಹಿರಿಯರು ಮಾಡಿದ್ದಾರೆ. ಇವತ್ತು ಭಾರತದ ಒಂದು ಇತಿಹಾಸದಲ್ಲಿ 1857ರ ಮೊದಲೇ ರೈತ ಜನರು ಸೇರಿ ಇಂಥ ಒಂದು ದಂಗೆಯನ್ನು ಮಾಡಿರುವುದು ಈವರೆಗೆ ಉಲ್ಲೇಖದಲ್ಲಿ ಸ್ವಲ್ಪ ಹಿಂದೆ ಇತ್ತು. ಆದರೆ ಇವತ್ತು ಇತಿಹಾಸದಲ್ಲಿ ಭಾರತದ ಒಂದು ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಇತಿಹಾಸದಲ್ಲಿ ಸೇರಿಸುವಂಥ ಒಂದು ಪ್ರಕ್ರಿಯೆ ಈಗ ನಡೀತಾ ಉಂಟು. ಆದ ಕಾರಣ ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಅವರ ಜೊತೆ ಸೇರಿದಂಥ ಅನೇಕ ಹಿರಿಯರಿಗೆ ಒಂದು ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಇದು. ಆದ ಕಾರಣ ಈ ಜಿಲ್ಲೆಯ ಮತ್ತು ಮಡಿಕೇರಿ ಎಲ್ಲ ಕಡೆಯ ಜನರು ಇದೊಂದು ದೊಡ್ಡ ಒಂದು ಕಾರ್ಯಕ್ರಮ ಅಂತೇಳಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಮತ್ತು ಈ ಕಾರ್ಯಕ್ರಮದ ಔಚಿತ್ಯವನ್ನು ಕೂಡ ಈ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ನಾನು ವಿಶ್ವನಾಥ ಗೌಡ ಕೆಯೂರು ಅಂತ, ಒಕ್ಕಲಿಗೌಡ ಸೇವಾ ಸಂಘ ಪುತ್ತೂರು ಇದರ ಅಧ್ಯಕ್ಷನಾಗಿದ್ದೇನೆ. ಇವತ್ತು ಒಂದು ಐತಿಹಾಸಿಕ ದಿನ. ಯಾಕಂತ ಹೇಳಿದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ, ನಮ್ಮ ಈ ಮಣ್ಣಿನ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡ ಸ್ವಾತಂತ್ರ್ಯ ಹೋರಾಟ 1837ರಲ್ಲೇ ಶುರು ಮಾಡಿ ಅವರು ಒಂದು 13 ದಿನಗಳ ಕಾಲ ಈ ಮಣ್ಣಿಗೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಂಥ ಒಬ್ಬ ಧೀರ ನಾಯಕ. ಅವರ ಕಂಚಿನ ಪ್ರತಿಮೆ ಇವತ್ತು ಈ ದಾರಿಯಲ್ಲಿ ಬರ್ತಾ ಇದೆ. ಅದು ಬಾವುಟಗುಡ್ಡೆಯಲ್ಲಿ ಅವರು ಅಂದು ಬಾವುಟ ಊರಿ ಆಡಳಿತ ನಡೆಸಿದಂತಹ ಬಾವುಟಗುಡ್ಡೆಯಲ್ಲಿ ಅವರ ಪ್ರತಿಮೆ 11 ಅಡಿ ಎತ್ತರದ ಪ್ರತಿಮೆ
ಅಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿಕ್ಕಿದೆ. ಈಗಾಗಲೇ ನಮ್ಮ ಗಡಿ ಜಿಲ್ಲೆಯ ಗಡಿ ಸಂಪಾಜಿ ದಾಟಿ ಸುಳ್ಯಕ್ಕೆ ಬರ್ತಾ ಇದೆ. ಇನ್ನು ನಾವು ತಾಲೂಕಿನ ಗಡಿಯಲ್ಲಿ ಇಲ್ಲಿ ಪೆರ್ನಾಜೆಯಲ್ಲಿ ರಿಸೀವ್ ಮಾಡಿ ಇಲ್ಲಿಂದ ಮುಂದಕ್ಕೆ ಸಾಗಿ ಇನ್ನು ನಾವು ತಾಲೂಕಿನ ಗಡಿಯಲ್ಲಿ ಇಲ್ಲಿ ಪೆರ್ನಾಜೆಯಲ್ಲಿ ರಿಸೀವ್ ಮಾಡಿ ಇಲ್ಲಿಂದ ಹಾಗೂ ಎಲ್ಲ ಪುತ್ತೂರು ತಾಲೂಕಿನ ಜನತೆ ಇಲ್ಲಿ ನಾವು ರಿಸೀವ್ ಮಾಡ್ತೇವೆ. ಮುಂದಕ್ಕೆ ಅಶ್ವಿನಿ ಸರ್ಕಲಲ್ಲಿ ನಗರಸಭೆ ವತಿಯಿಂದ ಅಲ್ಲಿ ಸ್ವಾಗತ ಮಾಡ್ತಾರೆ. ಮುಂದೆ ಸಾಗಿ ಗಾಂಧಿಕಟ್ಟೆಯ ಹತ್ತಿರ ನಮ್ಮ ನಿವೃತ್ತ ಸೈನಿಕರು ಅವರ ಒಂದು ಸ್ವಾಗತ ಮಾಡುವ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸ್ವಾಗತವನ್ನು ಮಾಡಿ ಮುಂದಕ್ಕೆ ಕಲ್ಲೆಗದಲ್ಲಿ ನಾವೊಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಂದಂಥವರಿಗೆಲ್ಲ ಊಟ ಭೋಜನದ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಂದ ಮುಂದಕ್ಕೆ ನಾವು ಮಾಣಿಯವರೆಗೆ ಕೊಡಾಜಿಗೆ ಕಳಿಸಿಕೊಡ್ತೇವೆ. ಅಲ್ಲಿಂದ ನಂತರ ಬಂಟ್ವಾಳ ತಾಲೂಕಿನವರು ರಿಸೀವ್ ಮಾಡ್ತಾರೆ. ಮುಂದಕ್ಕೆ ಸಾಗಿ ಮಾಣಿಯಲ್ಲಿ ಕಡಬ ತಾಲೂಕಿನ ಎಲ್ಲ ಪ್ರಮುಖರು ಕೃಷಿಕರು ನಮ್ಮ ರೈತಾಪಿ ವರ್ಗ ಅಲ್ಲಿ ಸ್ವಾಗತ ಮಾಡ್ತದೆ. ಮುಂದಕ್ಕೆ BC ರೋಡಲ್ಲಿ ಬಂಟ್ವಾಳ ಬೆಳ್ತಂಗಡಿ ತಾಲೂಕಿನ ಜನತೆಯ ವತಿಯಿಂದ ಅಲ್ಲಿ ಸ್ವಾಗತ ಆಗ್ತದೆ. ಮುಂದೆ ಸಾಗಿ ಪಡೀಲಲ್ಲಿ ಮಂಗಳೂರು ತಾಲೂಕಿನ ವತಿಯಿಂದ ಅಲ್ಲಿ ಸ್ವಾಗತ ಆಗ್ತದೆ. ಅಲ್ಲಿಂದ ಮುಂದೆ ಹೋಗಿ ಅವರ ಬಾವುಟಗುಡ್ಡೆಯಲ್ಲಿ ಆ ಪ್ರತಿಮೆಯನ್ನು ಅನಾವರಣಗೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಕಹಳೆಯನ್ನು ಒಳಗಿಸಿದ ಹಿರಿಯ ಹೋರಾಟಗಾರ ತಾಯಿ ಭಾರತೀಯ ಹೆಮ್ಮೆಯ ಸುಪುತ್ರ ನೆಲಪಾಡಿ ರಾಮಯ್ಯನವರು ಅವರ ಐತಿಹಾಸಿಕ ಸಾಧನೆಗೆ ಗೌರವ ಕಹಳೆಯನ್ನು ಒಳಗಿಸಿದ ಹಿರಿಯ ಹೋರಾಟಗಾರ ತಾಯಿ ಭಾರತೀಯ ಹೆಮ್ಮೆಯ ಸುಪುತ್ರ ನೆಲಪಾಡಿ ರಾಮಯ್ಯನವರು ಅವರ ಐತಿಹಾಸಿಕ ಸಾಧನೆಗೆ ಗೌರವ ಕಹಳೆಯನ್ನು ಒಳಗಿಸಿದ ಹಿರಿಯ ಹೋರಾಟಗಾರ ತಾಯಿ ಭಾರತೀಯ ಹೆಮ್ಮೆಯ ಸುಪುತ್ರ ನೆಲಪಾಡಿ ರಾಮಯ್ಯನವರು ಅವರ ಐತಿಹಾಸಿಕ ಸಾಧನೆಗೆ ಗೌರವ ಕಹಳೆಯನ್ನು ಒಳಗಿಸಿದ ಹಿರಿಯ ಹೋರಾಟಗಾರ ತಾಯಿ ಭಾರತೀಯ ಹೆಮ್ಮೆಯ ಸುಪುತ್ರ ನೆಲಪಾಡಿ ರಾಮಯ್ಯನವರು ಅವರ ಐತಿಹಾಸಿಕ ಸಾಧನೆಗೆ ಗೌರವ ಕಹಳೆಯನ್ನು ಒಳಗಿಸಿದ ಹಿರಿಯ ಹೋರಾಟಗಾರ ತಾಯಿ ಭಾರತೀಯ ಬ್ರಿಟಿಷರ ಧ್ವಜವನ್ನು ಕಿತ್ತೊಗೆಯಿರಿ, ನಮ್ಮ ಕ್ರಾಂತಿಕಾರಿ ಬಾವುಟವನ್ನು ಹಾರಿಸಿರಿ ಎಂದು ಘೋಷಣೆಯನ್ನು ಕೂಗಿಯೇ ಬಿಟ್ಟರು. ಆತನಿಗೆ ರಾಜ್ಯಗಾಂಬಿ ರಾಮಯ್ಯ ಗೌಡರಿಗೆ, ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯ ಗೌಡರಿಗೆ, ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯ ಗೌಡರಿಗೆ. ಸ್ವಲ್ಪ ಮದುವೆಗದ್ದೆ ಎಷ್ಟು ಹೇಳಿ ಮಾತಾಡಿ ಗೊತ್ತು. ಮದುವೆಗದ್ದೆ ತೊಡರಲ್ಲಿ ಸೈನಿಕರು ಸೇರಿಸಿ ಅವರ ಮಗನ ಮದುವೆ ಅಂತ ಹೇಳಿ ಕೂಗಿಯೇ ಬಿಟ್ಟರು.
ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಕವಡಿಚಾರು ಕಾವು ಕುಂಬ್ರಾವನ್ನ ದಾಟಿ ಈಗಾಗಲೇ ಪುತ್ತೂರು ನಗರವನ್ನ ಪ್ರತಿಮೆಯೇ ಪ್ರವೇಶ ಮಾಡಿದೆ. ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ದರ್ಬೆಯಲ್ಲಿ ಈ ಒಂದು ಮೆರವಣಿಗೆಯನ್ನ ಸ್ವಾಗತಿಸುವುದಕ್ಕೆ ಎಲ್ಲರೂ ಕೂಡ ನೆರೆದಿರುವಂತದ್ದು, ಗಣ್ಯರೆಲ್ಲರೂ ಕೂಡ ಸೇರಿಕೊಂಡು ಪ್ರತಿಮೆಯನ್ನ ಸ್ವಾಗತ ಮಾಡುವಂತ ನೆಲೆಯಲ್ಲಿ ಸೇರಿರುವಂತದ್ದು. ಈಗಾಗಲೇ ಪ್ರತಿಮೆಯ ಮೆರವಣಿಗೆ ಕುಂಬ್ರವನ್ನ ದಾಟಿ ದರ್ಬೆಯನ್ನ ಪ್ರವೇಶ ಮಾಡಿದೆ. ಅಲ್ಲಿಂದ ಮುಂದಕ್ಕೆ ಗಾಂಧಿ ಕಟ್ಟೆಯಲ್ಲಿ ಕೂಡ ಒಂದು ಸಣ್ಣ ಮಟ್ಟಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಆ ಮೂಲಕ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಒಂದು ಗೌರವವನ್ನು ಸಲ್ಲಿಸುವಂತಹ ಒಂದು ಕೆಲಸಗಳಾಗ್ತಾ ಇದೆ. ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವಂತಹ ಪ್ರತಿಮೆಯ ಒಂದು ಮೆರವಣಿಗೆ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬೆಳಗ್ಗಿನಿಂದ ಸಂಪಾಜೆಯಿಂದ ಆರಂಭಗೊಂಡ ಮೆರವಣಿಗೆಯ ಕ್ಷಣ ಕ್ಷಣದ ದೃಶ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಸೊ ಈಗ ಪುತ್ತೂರು ನಗರವನ್ನ ಪ್ರವೇಶ ಮಾಡಿದೆ. ಇಲ್ಲಿಂದ ಮುಂದಕ್ಕೆ ಮಂಗಳೂರಿನತ್ತ ಒಂದು ಪಯಣವನ್ನ ಬೆಳೆಸೋದಕ್ಕಿದೆ. ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಕುಂಬ್ರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿ ಪ್ರತಿಮೆ ಇರುವಂತಹ ಒಂದು ವಾಹನಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಗೌರವವನ್ನು ಸಲ್ಲಿಸುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ. ಸಂದರ್ಭ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಅತ್ಯದ್ಭುತವಾದ ಕಂಚಿನ ಪ್ರತಿಮೆಯು ಲೋಕಾರ್ಪಣೆಗೊಳ್ಳಲಿದ್ದು ಇದು ಬರುತ್ತಿದೆ ವೈಭವದ ವಾಹನ ಜಾಥಾ. ಸಂದರ್ಭ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಅತ್ಯದ್ಭುತವಾದ ಕಂಚಿನ ಪ್ರತಿಮೆಯು ಲೋಕಾರ್ಪಣೆಗೊಳ್ಳಲಿದ್ದು ಇದು ಬರುತ್ತಿದೆ ವೈಭವದ ವಾಹನ ಜಾಥಾ.
ದರ್ಬೆಯಲ್ಲಿ ಪ್ರತಿಮೆಗೆ ಸ್ವಾಗತವನ್ನ ಕೋರೋದಿಕ್ಕೆ ಗಣ್ಯರು ಸೇರಿರುವಂತದನ್ನ ನಾವು ನೋಡಬಹುದು. ನಗರಸಭಾ ಅಧ್ಯಕ್ಷ ಕೆ ಜೀವನ್ದರ್ಜೇನ್, ಉಪಾಧ್ಯಕ್ಷೆ ವಿದ್ಯಾಗೌರಿ ಸಹಿತ ನಗರಸಭಾ ಸದಸ್ಯರು, ಸವಣೂರು ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳ ಸಂಚಾಲಕರಾಗಿರುವಂತಹ ಸೀತಾರಾಮ ರೈ ಸವಣೂರು ಸಹಿತ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಕಾಯ್ತಾ ಇದ್ದಾರೆ. ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಸ್ವಾಗತವನ್ನ ಕೋರಿ ಗೌರವಾರ್ಪಣೆ ಸಲ್ಲಿಸುವಂತ ನೆಲೆಯಲ್ಲಿ ಜನಸ್ತೋಮ ಸೇರಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಕೈಯಲ್ಲಿ ಧ್ವಜವನ್ನ ಹಿಡಿದು ಆ ಒಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಚೇತನಕ್ಕೆ ಒಂದು ನಮನವನ್ನ ಸಲ್ಲಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಎಪಿಎಂಸಿ ಮಾಜಿ ಅಧ್ಯಕ್ಷರಾದಂತಹ ದಿನೇಶ್ ಮೆದು, ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಸೇರಿದಂತೆ ಅನೇಕ ಗಣ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಸ್ವಾಗತವನ್ನ ಕೋರೋದಿಕ್ಕೆ ಕಾಯ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಕದಂಬಾಡಿ ರಾಮಯ್ಯ ಗೌಡರು ಅವರ ಐತಿಹಾಸಿಕ ಸಾಧನೆಗೆ ಗೌರವ ಸಲ್ಲಿಸಿ ಮಗನ ಮದುವೆ ಎಂದು ಎಲ್ಲ ಜಾತಿ ಎಲ್ಲ ಅಧಿಕ ರೈತ ಮಹಾಸೈನಿಕರನ್ನು ಸಂಘಟಿಸಿ ಯುದ್ಧದ ಕಿಚ್ಚನ್ನು ಹತ್ತಿಸಿ ಸಂದರ್ಭ ಮಂಗಳೂರಿನ ಬೌದ್ಧಗುಡ್ಡೆಯಲ್ಲಿ ಅತ್ಯದ್ಭುತವಾದ ಕಂಚಿನ ಪ್ರತಿಮೆಯು ಲೋಕಾರ್ಪಣೆಗೊಳ್ಳಲಿದ್ದು ಇದು ಬರುತ್ತಿದೆ ವೈಭವದ ವಾಹನ ಜಾಥಾ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಈಗಾಗಲೇ ಪುತ್ತೂರು ನಗರವನ್ನ ಪ್ರವೇಶ ಮಾಡ್ತಾ ಇದೆ. ದರ್ಬೆಯಲ್ಲಿ ನಗರಸಭೆ ಅಧ್ಯಕ್ಷರ ಸಹಿತ ಗಣ್ಯರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಪುತ್ತೂರು ಗಡಿಭಾಗದ ಪೆರ್ನಾಜಿಯಲ್ಲಿ ತಾಲೂಕು ಆಡಳಿತದಿಂದ ಸ್ವಾಗತವನ್ನ ಕೋರಲಾಗಿದೆ. ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಅಕ್ಟೋಬರ್ನಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವಂತಹ ಸಂಘಟನಾ ಚತುರ ಸ್ವಾತಂತ್ರ್ಯ ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ
ಆಂಧ್ರ ಪ್ರದೇಶದ ವಿಜಯವಾಡದಿಂದ ಹೊರಟು ಮಂಡ್ಯದ ಆದಿಚುಂಚನಗಿರಿಯ ಮೂಲಕ ಕೊಡಗು ಜಿಲ್ಲೆಯಾಗಿ ದಕ್ಷಿಣ ಕನ್ನಡಕ್ಕೆ ಬಂದಿದೆ. ಸಂಪಾಜೆ ಸುಳ್ಯ ಮಾರ್ಗವಾಗಿ ಪುತ್ತೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ ಗಡಿ ಪೆರ್ನಾಜಿಯಲ್ಲಿ ಭವ್ಯ ಸ್ವಾಗತವನ್ನ ಕೋರುವಂತಹ ಕೆಲಸ ಕೂಡ ಆಗಿದೆ. ಸೊ ಒಟ್ಟಾರೆಯಾಗಿ ಪುತ್ತೂರಿನ ಎಲ್ಲೆಲ್ಲಿ ಸ್ವಾಗತವನ್ನ ಕೋರೋದಿಕ್ಕೆ ವ್ಯವಸ್ಥೆಗಳಾಗಿದೆ, ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಬನ್ನೂರು. ಹಿರಿಯ ವರದಿಗಾರರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಲೋಕೇಶ್. ಹಲೋ. ಎಸ್, ಹೇಗಿದೆ ಪುತ್ತೂರು ತಾಲೂಕಿನ ಮಟ್ಟದ ವಿಚಾರವನ್ನ ಗಮನಿಸಿದ್ರೆ ಕಂಚಿನ ಪ್ರತಿಮೆಗೆ ಸ್ವಾಗತವನ್ನ ಕೋರೋದಿಕ್ಕೆ ಎಲ್ಲೆಲ್ಲಿ ಸಿದ್ಧತೆಗಳಾಗ್ತಾ ಇದೆ ಅಥವಾ ಒಂದು ತಾಲೂಕಿನ ಚಿತ್ರಣ ಹೇಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಹೌದು ಗೌತಮ್ ಶೆಟ್ಟಿ ಅವರೇ, ಈಗ ಏನು ಸ್ವಾತಂತ್ರ್ಯ ಸಮರವೀರ ಕೆದಂಬಾಡಿ ರಾಮಯ್ಯಗೌಡ ಅವರ ಕಂಚಿನ ಪ್ರತಿಮೆ ಇದೀಗ ಆಂಧ್ರ ಪ್ರದೇಶದಿಂದಲೇ ವಿಜಯವಾಡದಿಂದ ಹೊರಟು ಮಂಡ್ಯದ ಆದಿಚುಂಚನಿಯ ಮೂಲಕ ಕೊಡಗು ಜಿಲ್ಲೆಯಾಗಿ ದಕ್ಷಿಣ ಕನ್ನಡಕ್ಕೆ ಬಂದಿದ್ದು, ಅಲ್ಲಿಂದ ಸಂಪಾಜೆಯಿಂದ ಅದನ್ನು ಪೂರ್ಣ ದಕ್ಷಿಣ ಕನ್ನಡಕ್ಕೆ ಸ್ವಾಗತಿಸಲಾಯಿತು. ಅಲ್ಲಿಂದ ಸುಳ್ಯ ಮಾರ್ಗವಾಗಿ ಸುಳ್ಯದಲ್ಲಿ ಒಂದಷ್ಟು ಹೊತ್ತು ಅಲ್ಲಿ ಒಂದು ಕಾರ್ಯಕ್ರಮ, ಸ್ವಾಗತ ಕಾರ್ಯಕ್ರಮ ನಡೆದು ಆ ಬಳಿಕ ಪೆರ್ನಾಜೆ ನಮ್ಮ ಪುತ್ತೂರು ತಾಲೂಕಿನ ಗಡಿ ಏನಿದೆ ಆ ಪೆರ್ನಾಜೆಯಲ್ಲಿ ಭವ್ಯ ಸ್ವಾಗತವನ್ನು ತಾಲೂಕು ಆಡಳಿತದ ವತಿಯಿಂದ ಕೋರಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ಕಮಿಷನರ್ ಗಿರೀಶ್ ನಂದನ್ ಸರ್ ಅವರು, ಅದೇ ರೀತಿ ಶಾಸಕ ಸಂಜೀವ ಮಠಂದ್ರ ಅವರೆಲ್ಲ ಜೊತೆಯಾಗಿ ಅಲ್ಲಿಂದ ನಂತರ ಪುತ್ತೂರಿನ ದರ್ಬೆ ಬೈಪಾಸ್ ಬಳಿ ಈಗಾಗಲೇ ಸ್ವಾಗತ ಕಾರ್ಯಕ್ರಮ ಆರಂಭಗೊಳ್ಳುತ್ತಾ ಇದೆ. ಅದಕ್ಕಾಗಿ ಚೆನ್ನಾಗನೆ ಈ ರೀತಿಯಲ್ಲಿ ಅಲ್ಲಿ ಈಗ ತಾಲೂಕಿನಿಂದ ಪುತ್ತೂರು ನಗರಸಭೆಯ ಅಧ್ಯಕ್ಷರ ನೇತೃತ್ವ ಅಂದ್ರೆ ಜೀವನದಲ್ಲಿ ಸೇರಿದಂತೆ ಇತರ ಒಟ್ಟು ಸಂಘಟನೆಯವರು ಅಥವಾ ಬೇರೆ ಬೇರೆ ಒಟ್ಟು ಮುಖಂಡರುಗಳೆಲ್ಲ ಸೇರಿ ಅಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ, ರೆಡಿ ಆಗ್ತಿದ್ದಾರೆ. ಓಕೆ, ಅಂದ್ರೆ ಬಹುಶಃ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ನಾವೆಲ್ಲರೂ ಕೂಡ ಅಂದುಕೊಂಡದಕ್ಕಿಂತಲೂ ಹಿಂದೆ ಅದು ಕೂಡ ನಮ್ಮ ಭಾಗದಲ್ಲಿ ತುಳುನಾಡಿನ ಮಣ್ಣಿನಲ್ಲಿ ಸ್ವಾತಂತ್ರ್ಯದ ಹೋರಾಟ ಆರಂಭಗೊಂಡಿತ್ತು ಅನ್ನುವಂಥದ್ದು. ಸೊ ಆ ಒಂದು ಹೋರಾಟದ ನೇತೃತ್ವವನ್ನ ವಹಿಸಿದ್ದಂತಹ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಈ ಮೂಲಕ ಒಂದು ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಸೊ ಗೌರವಾರ್ಪಣೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಬಹಳಷ್ಟು ಸಿದ್ಧತೆಗಳನ್ನ ತಾಲೂಕು ಆಡಳಿತ ಮಾಡಿಕೊಂಡಿತ್ತು. ಶಾಸಕರು ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಒಂದು ಸುಸೂತ್ರವಾಗಿ ಅಥವಾ ಒಂದು ರೀತಿ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೀಬೇಕು ಎನ್ನುವಂತ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಸೊ ಆ ನೆಲೆಯಲ್ಲಿ ನಡೆದಿರುವಂತಹ ಸಿದ್ಧತೆಗಳು ಅಥವಾ ಈ ಹಿಂದೆ ನಡೆದಂತಹ ಒಂದು ಪೂರ್ವಭಾವಿ ತಯಾರಿಗಳ ಬಗ್ಗೆ ಮಾತನಾಡೋದಿದ್ರ ಲೋಕೇಶ್ ಅವರೇ? ಹೌದು, ಅಂದ್ರೆ ಏನು ಈ ಪ್ರತಿಮೆಯ ಮೆರವಣಿಗೆ ಇದೆಯೋ ಅದು ಬೆಳಿಗ್ಗೆ 11 ಗಂಟೆಗೆ ಪೆರ್ನಾಜೆ ಗಡಿಗೆ ತಲುಪಬೇಕಾಗಿತ್ತು. ಅಂದ್ರೆ ಈ ಮುಂದಿನ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರದಂತೆ 11 ಗಂಟೆಗೆ ಪೆರ್ನಾಜೆ ಗಡಿಗೆ ಬರ್ತದೆ. ಅಲ್ಲಿಂದ ನಂತರ ಪುತ್ತೂರಿಗೆ ಆಗಮಿಸಿ ಮಧ್ಯಾಹ್ನದ ಊಟ ಇಲ್ಲಿ ಕಲ್ಲೇಗದ ಭಾರತ್ ಮಾತಾ ಸಮುದಾಯ ಭವನದಲ್ಲಿ ನಡೆಯಲಿಕ್ಕಿದೆ ಅಂತ ಎಂಬ ಅಂದಾಜು ಮಾಡಲಾಗಿತ್ತು. ಆದ್ರೆ ಮೆರವಣಿಗೆಯ ಅಂದ್ರೆ ಈ ಅದ್ದೂರಿಯ ಮೆರವಣಿಗೆಯ ಕಾರ್ಯಕ್ರಮ ವೈಭವ ಹೇಗಿತ್ತೆ ಅಂದ್ರೆ ವಾಹನ ಒಂದು ಜಾಥಾ ಇದೇ ರೀತಿ ಜನಸಂಖ್ಯೆಯನ್ನು ನೋಡಿ ಅದರ ಇದರಿಂದಾಗಿ ತುಂಬಾ ತಡವಾಗಿ ಅಂದ್ರೆ ವೈಭವೋಪೇತವಾಗಿ ನಡೀತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಲ್ಲಿ ಸ್ವಾಗತ ಕಾರ್ಯಕ್ರಮ ಅಂದ್ರೆ ಪೆರ್ನಾಜೆಯಿಂದ ಬಳಿಕ ಮತ್ತೆ ಕೌಡಿಚಾರ್ನಲ್ಲಿ ಆಗಿರ್ಬೋದು, ಕುಂಬ್ರದಲ್ಲಿ ಆಗಿರ್ಬೋದು, ಹೀಗೆ ಅಲ್ಲಲ್ಲಿ ಸ್ವಾಗತ ಕಾರ್ಯಕ್ರಮ ನಡೆದಿರುವಾಗ ಸ್ವಲ್ಪ ತಡವಾಗಿ ಬರ್ತಾ ಇದೆ. ಅದೇ ರೀತಿ ಮಧ್ಯಾಹ್ನದ ಇಲ್ಲಿಗೆ ತಲುಪಬೇಕಾಗಿತ್ತು, ಈಗಾಗಲೇ ತಡ ಆಗಿದೆ. ಓಕೆ, ಅಂದ್ರೆ ಬಹುಶಃ ನಿರೀಕ್ಷೆ ಅಂದ್ರೆ ಸಮಯ ಸ್ವಲ್ಪ ವಿಳಂಬ ಆಗಿದೆ, ಆದ್ರೂ ಕೂಡ ಅಲ್ಲಲ್ಲಿ ಜನರು ಕಾದು ನಿಂತಿದ್ದಾರೆ ಒಂದು ಗೌರವಾರ್ಪಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಸೊ ಈಗಾಗಲೇ ದರ್ಬೆಗೆ ಸಮೀಪಿಸಿದೆ, ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ, ಇಲ್ಲಿ ಮಾಲಾರ್ಪಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಎಸ್, ಥ್ಯಾಂಕ್ ಯು ಲೋಕೇಶ್ ಅವರೇ. ಮತ್ತೆ ತಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕವನ್ನ ಮಾಡ್ತೇವೆ ಅನ್ನುವಂಥದ್ದು. ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿಗಾಗಿ. ಓಕೆ. ಇದು ದರ್ಬೆಯಲ್ಲಿ
ಅಥವಾ ದರ್ಬೆಗೆ ಈ ಒಂದು ಪ್ರತಿಮೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಸಂಭ್ರಮ, ಸಡಗರ, ಒಂದು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಸೇರಿದಂತಹ ಗಣ್ಯರು, ಅಂದ್ರೆ ಮೆರವಣಿಗೆ ಉದ್ದಕ್ಕೂ ಕೂಡ ನಾಸಿಕ್ ಬ್ಯಾಂಡ್ ಇರಬಹುದು, ಸಿಂಗಾರಿ ಮೇಳ, ಚೆಂಡೆ ಮೇಳ ಇರಬಹುದು, ಅಥವಾ ವಿವಿಧ ಕಲಾ ಪ್ರಕಾರಗಳು ಈ ಒಂದು ಮೆರವಣಿಗೆಗೆ ಮೆರುಗನ್ನ ತಂದುಕೊಟ್ಟಿರುವಂತದ್ದು ಇಲ್ಲಿ ನೋಡ್ತಾ ಇದ್ದೇವೆ. ಎಲ್ಲರ ಒಂದು ಭಾಗವಹಿಸುವಿಕೆಯಲ್ಲಿ ಬಂದಂತಹ ಈ ಒಂದು ಮೆರವಣಿಗೆ ಈಗ ದರ್ಬೆಯನ್ನ ತಲುಪಿದೆ. ಮುಂದಕ್ಕೆ ಗಾಂಧಿ ಕಟ್ಟೆಯಲ್ಲೂ ಕೂಡ ಒಂದು ಸ್ವಾಗತಕ್ಕೆ ಸಿದ್ಧತೆಗಳಾಗಿದೆ. ಈ ಸಂದರ್ಭದಲ್ಲಿ ಸೇರಿದಂತಹ ಗಣ್ಯರು ಒಂದು ವಾಹನಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಜೊತೆಗೆ ನಗರಸಭೆಯ ಅಧ್ಯಕ್ಷರಾದಂತಹ ಕೆ ಜೀವಂದರ್ ಜೈನ್ ಅವರು, ಜೊತೆಗೆ ಸವಣೂರು ಸೀತಾರಾಮರೈಗಳು ಸೇರಿದಂತೆ ಗಣ್ಯರು, ನಗರಸಭೆಯ ಉಪಾಧ್ಯಕ್ಷರು ಎಲ್ಲರೂ ಕೂಡ ಈ ಒಂದು ಮಾಲಾರ್ಪಣೆಯನ್ನ ಮಾಡಿ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಒಂದು ಗೌರವ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಸೇರಿದಂತಹ ಎಲ್ಲ ಗಣ್ಯರು ಕೂಡ ಇಲ್ಲಿ ಒಂದು ನಮನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ದೃಶ್ಯವನ್ನ ನೋಡ್ತಾ ಇದ್ದೇವೆ. ಸೊ ಪುತ್ತೂರು ತಲುಪಿದೆ ಈಗಾಗಲೇ ಮೆರವಣಿಗೆ. ಈಗಾಗಲೇ ನಮ್ಮ ಪ್ರತಿನಿಧಿ ಲೋಕೇಶ್ ಅವರು ಮಾಹಿತಿಯನ್ನ ಕೊಟ್ಟರು. ಈ ಹೊತ್ತಿಗಾಗಲೇ ಪುತ್ತೂರನ್ನ ತಲುಪಿ ಪುತ್ತೂರಿನಿಂದ ಮಂಗಳೂರಿನತ್ತ ಒಂದು ಪಯಣವನ್ನ ಬೆಳೆಸಬೇಕಿತ್ತು. ಆದ್ರೆ ಅಲ್ಲಲ್ಲಿ ಜನತೆ ಕಾದು ನಿಂತು ಒಂದು ಗೌರವವನ್ನು ಸಲ್ಲಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಪುತ್ತೂರಿಗೆ ಆಗಮಿಸುವಾಗ ಸ್ವಲ್ಪ ತಡವಾಗಿದೆ. ಆದ್ರೂ ಕೂಡ ಈ ಒಂದು ಬಿಸಿಲನ್ನು ಲೆಕ್ಕಿಸದೆಯೂ ಕೂಡ ಇಲ್ಲಿ ಜನರು ನಿಂತು ಒಂದು ಪ್ರತಿಮೆಗೆ ಒಂದು ಅಭೂತಪೂರ್ವ ಸ್ವಾಗತವನ್ನ ಕೋರಿದ್ದಾರೆ. ಇಲ್ಲಿ ಶಾಸಕ ಸಂಜೀವ ಮಠಂದೂರು ಅವರು ಕೂಡ ಜೊತೆಗಿದ್ದಾರೆ, ಸಾಥ್ ನೀಡಿರುವಂತದ್ದನ್ನ ನಾವು ನೋಡಬಹುದು. ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಈಗ ಪುತ್ತೂರಿನ ಗಾಂಧಿ ಕಟ್ಟೆಯತ್ತ ಈ ಒಂದು ಪ್ರತಿಮೆ ಆಗಮಿಸ್ತಾ ಇದೆ ಎನ್ನುವಂತಹ ಮಾಹಿತಿ ಈಗ ಲಭಿಸ್ತಾ ಇದೆ.
ದರ್ಬೆಯನ್ನ ದಾಟಿ ಮುಂದಕ್ಕೆ ಗಾಂಧಿ ಕಟ್ಟೆಯತ್ತ ಬರ್ತಾ ಇದೆ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ. ಶಾಸಕರು, ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಜೊತೆಗೆ ವಿವಿಧ ರಾಜಕೀಯ ಹಾಗೇನೆ ಧಾರ್ಮಿಕ ಕ್ಷೇತ್ರದ ಮುಖಂಡರುಗಳೆಲ್ಲರೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಂದಕ್ಕೆ ಪುತ್ತೂರಿನ ಗಾಂಧಿ ಕಟ್ಟೆಯಲ್ಲಿ ಕೂಡ ಒಂದು ಸ್ವಾಗತ ಕೋರುವಂತ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಿಸಿಲನ್ನು ಲೆಕ್ಕಿಸದೆ ಜನರು ಕಾಯ್ತಾ ಇದ್ದಾರೆ. ಆ ನೆಲೆಯಲ್ಲಿ ಮೆರವಣಿಗೆ ಮುಂದುವರಿತಾ ಇದೆ. ಪುತ್ತೂರಿನ ಗಾಂಧಿ ಕಟ್ಟೆಯ ಬಳಿ ನಿರೀಕ್ಷೆಯಲ್ಲಿದ್ದಾರೆ ಜನರು, ಹಿರಿಯರು ಎಲ್ಲರೂ ಕೂಡ ಸೇರಿದ್ದಾರೆ, ಕಾಯ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿರುವಂತಹ ಗಾಂಧಿ ಕಟ್ಟೆಯ ಮುಂಭಾಗದಲ್ಲಿ ನಮಗೆ ಕಾಣಸಿಗ್ತಾ ಇರುವಂತಹ ದೃಶ್ಯ. ಇಲ್ಲೂ ಕೂಡ ಪ್ರತಿಮೆಗೆ ಒಂದು ಸ್ವಾಗತವನ್ನು ಕೋರುವಂತಹ ನೆಲೆಯಲ್ಲಿ ಸೇರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುತ್ತೂರಿನ ಗಾಂಧಿ ಕಟ್ಟೆಯನ್ನ ಈ ಒಂದು ಪ್ರತಿಮೆಯನ್ನ ಹೊಂದಿರುವಂತಹ ಮೆರವಣಿಗೆ ಸಾಗಿ ಬರೋದಕ್ಕಿದೆ, ತಲುಪೋದಕ್ಕಿದೆ. ಬ್ರಿಟಿಷರ ದಬ್ಬಾಳಿಕೆ ಸುಂಕವನ್ನು ಹೆಚ್ಚಿಸಿ ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಬ್ರಿಟಿಷರನ್ನು ಮಟ್ಟ ಹಾಕಲು ತನ್ನ ಮನೆಯಲ್ಲಿಯೇ ಹೋರಾಟದ ಸಿದ್ಧತೆಯನ್ನು ನಡೆಸಿ ತೂವಳೆ ಬೆಟ್ಟದಲ್ಲಿ ಯುದ್ಧಕ್ಕೆ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಮೆರವಣಿಗೆ ಪುತ್ತೂರು ಬೈಪಾಸ್ ದರ್ಬೆಗೆ ತಲುಪ್ತಾ ಇದ್ದಂತೆ ಪುತ್ತೂರು ನಗರಸಭೆ, ರಾಜಕೀಯ ಪಕ್ಷ, ಜಾತಿ ಸಂಘಟನೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಸ್ವಾಗತವನ್ನ ಕೋರಲಾಗಿದೆ. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದಂತಹ ಕೆ ಜೀವನ್ದರ್ ಜೈನ್ ಅವರು, ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ ಅವರು, ಸ್ಥಾಯಿ ಸಮಿತಿ ಅಧ್ಯಕ್ಷ ಬಾಲಚಂದ್ರ, ಜೊತೆಗೆ ನಗರಸಭೆಯ ಸದಸ್ಯರು, ಅದೇ ರೀತಿ ಕಮಿಷನರ್ ಪೌರಾಯುಕ್ತರಾದಂತಹ ಮಧು ಎಸ್ ಮನೋಹರ್ ಅವರು, ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕರಾದಂತಹ ಸವಣೂರು ಕೆ ಸೀತಾರಾಮರಯ್ಯ ಅವರು, ಉದ್ಯಮಿ ಸಹಜ್ರೈ ಬಳಜ್ಜ, ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ನಗರ ಮಂಡಲದ ಅಧ್ಯಕ್ಷ ಪಿಜಿ ಜಗನ್ನಿವಾಸ ರಾವ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮಿ ಅಶೋಕ್ ಶಣೈ, ಅದೇ ರೀತಿ
ಉದ್ಯಮಿ ಸೀತಾರಾಮರೈ ಕೆದಂಬಾಡಿ ಗುತ್ತು, ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಯ ಮಾಜಿ ಅಧ್ಯಕ್ಷೆ ದಿವ್ಯಪ್ರಭಾ ಚಿಲ್ತಡ್ಕ, ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ಅಚ್ಚನಿಲ ತಿಮ್ಮಪ್ಪ ಶೆಟ್ಟಿ, ನ್ಯಾಯವಾದಿ ವೆಂಕಪ್ಪಗೌಡ, ಅದೇ ರೀತಿ ಮಾಧವಗೌಡ ಕಾಮಧೇನು, SRK ಲ್ಯಾಡರ್ಸ್ನ ಮಾಲಕರಾದಂತಹ ಕೇಶವಯ್ಯ ಅವರು ಸಹಿತ ಹಲವಾರು ಮಂದಿ ಈ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಬಳಿಕ ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಸಾಗುತ್ತಾ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುತ್ತೂರಿನ ಗಾಂಧಿ ಕಟ್ಟೆಯತ್ತ ಬರೋದಕ್ಕಿದೆ. ಇಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಹಿರಿಯರೆಲ್ಲರೂ ಕೂಡ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರನಿಗೆ ನಮನ ಸಲ್ಲಿಸುವಂತ ನೆಲೆಯಲ್ಲಿ ಕಾಯ್ತಾ ಇದ್ದಾರೆ. ಬ್ರಿಟಿಷರ ದಬ್ಬಾಳಿಕೆ ಸೂಕವನ್ನು ಹೆಚ್ಚಿಸಿ ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಬ್ರಿಟಿಷರನ್ನು ಮಟ್ಟ ಹಾಕಲು ತನ್ನ ಮನೆಯಲ್ಲಿಯೇ ಹೋರಾಟದ ಸಿದ್ಧತೆಯನ್ನು ನಡೆಸಿ ಕೂಡಲೇ ಬೆಟ್ಟದಲ್ಲಿ ಯುದ್ಧಕ್ಕೆ ಬೇಕಾದ ಕುದುರೆ ಶಸ್ತ್ರಾಸ್ತ್ರಗಳನ್ನು ಜೋಡಿಸಿ ಸಾಮಾನ್ಯ ವ್ಯಕ್ತಿಯನ್ನು ರಾಜನೆಂದು ಬಿಂಬಿಸಿ ಕೆದಂಬಾಡಿ ರಾಮಯ್ಯಗೌಡರ ನಾಯಕತ್ವದ ಸೇನೆಗೆ ದೊರಕಿತು ಎಲ್ಲ ಸಮುದಾಯದ ಸಹಕಾರ. ನೋಡುತ್ತಿದ್ದಂತೆಯೇ 5,000ಕ್ಕೆ ಏರಿತು ರೈತಾಪಿ ಸೇನೆಯ ಸಂಖ್ಯೆ. ಕಂಗೆಟ್ಟ ಬ್ರಿಟಿಷರು ಜೀವ ಉಳಿಸಿಕೊಳ್ಳುವ ಬ್ರಿಟಿಷರನ್ನು ಮಟ್ಟ ಹಾಕಲು ತನ್ನ ಮನೆಯಲ್ಲಿಯೇ ಹೋರಾಟದ ಸಿದ್ಧತೆಯನ್ನು ನಡೆಸಿ ಕೂಡಲೇ ಬೆಟ್ಟದಲ್ಲಿ ಯುದ್ಧಕ್ಕೆ ಬೇಕಾದ ಕುದುರೆ ಶಸ್ತ್ರಾಸ್ತ್ರಗಳನ್ನು ಜೋಡಿಸಿ ಸಾಮಾನ್ಯ ವ್ಯಕ್ತಿಯನ್ನು ರಾಜನೆಂದು ಬಿಂಬಿಸಿ ಆತನಿಗೆ ರಾಜ್ಯಗಾಮಿ ಹಾಗೂ ಶಸ್ತ್ರಾಸ್ತ್ರ ಅಭ್ಯಾಸವನ್ನು ಕೂಡಲೇ ಬೆಟ್ಟದಲ್ಲಿ ಮಾಡಿಸಿ ಸುಳ್ಯದಲ್ಲಿ ತನ್ನ ಸ್ವಂತ ಜಾಗವಾದ ಗದ್ದೆಯಲ್ಲಿ ತನ್ನ ಮಗನ ಮಗು ಎಂದು ಎಲ್ಲ ಜಾತಿ ಎಲ್ಲ ಸಮುದಾಯದ 2,000ಕ್ಕಿಂತಲೂ ಅಧಿಕ ರೈತರೇ ಸೇವೆ ಸಂಘ. ಇಲ್ಲದ ಬ್ರಿಟಿಷರ ದಬ್ಬಾಳಿಕೆ ಸುಂಕವನ್ನು ಹೆಚ್ಚಿಸಿ ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಕೆದಂಬಾಡಿ ರಾಮಯ್ಯಗೌಡರ ನಾಯಕತ್ವದ ಸೇನೆಗೆ ದೊರಕಿತು ಎಲ್ಲ ಸಮುದಾಯದ ಸಹಕಾರ. ನೋಡುತ್ತಿದ್ದಂತೆಯೇ 5,000ಕ್ಕೆ ಏರಿತು ರೈತಾಪಿ ಸೇನೆಯ ಸಂಖ್ಯೆ. ಕಂಗೆಟ್ಟ ಬ್ರಿಟಿಷರು ಜೀವ ಉಳಿಸಿಕೊಳ್ಳುವ ಬ್ರಿಟಿಷರನ್ನು ಮಟ್ಟ ಹಾಕಲು ತನ್ನ ಮನೆಯಲ್ಲಿಯೇ ಹೋರಾಟದ ಸಿದ್ಧತೆಯನ್ನು ನಡೆಸಿ ಕೂಡಲೇ ಬೆಟ್ಟದಲ್ಲಿ ಯುದ್ಧಕ್ಕೆ ಬೇಕಾದ ಕುದುರೆ ಶಸ್ತ್ರಾಸ್ತ್ರಗಳನ್ನು ಜೋಡಿಸಿ ಸಾಮಾನ್ಯ ವ್ಯಕ್ತಿಯನ್ನು ರಾಜನೆಂದು ಬಿಂಬಿಸಿ ಆತನಿಗೆ ರಾಜ್ಯಗಾಮಿ ಹಾಗೂ ಶಸ್ತ್ರಾಸ್ತ್ರ ಅಭ್ಯಾಸವನ್ನು ಕೂಡಲೇ ಬೆಟ್ಟದಲ್ಲಿ ಮಾಡಿಸಿ ಸುಳ್ಯದಲ್ಲಿ ತನ್ನ ಸ್ವಂತ ಜಾಗವಾದ ಗದ್ದೆಯಲ್ಲಿ ತನ್ನ ಮಗನ ಮಗು ಎಂದು ಎಲ್ಲ ಜಾತಿ ಎಲ್ಲ ಸಮುದಾಯದ 2,000ಕ್ಕಿಂತಲೂ ಅಧಿಕ ರೈತರೇ ಸೇವೆ ಸಂಘ. ಇಲ್ಲದ ಬ್ರಿಟಿಷರ ದಬ್ಬಾಳಿಕೆ ಸುಂಕವನ್ನು ಹೆಚ್ಚಿಸಿ ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಕೆದಂಬಾಡಿ ರಾಮಯ್ಯಗೌಡರ ನಾಯಕತ್ವದ
ಶಸ್ತ್ರಾಸ್ತ್ರಗಳನ್ನು ಜೋಡಿಸಿ ಸಾಮಾನ್ಯ ವ್ಯಕ್ತಿಯನ್ನು ರಾಜನೆಂದು ಬಿಂಬಿಸಿ ಆತನಿಗೆ ರಾಜ್ಯಕಾಬೂಯ ಹಾಗೂ ಶಸ್ತ್ರಾಸ್ತ್ರ ಅಭ್ಯಾಸವನ್ನು ಕೂಡಲೇ ಬೆಟ್ಟದಲ್ಲಿ ಮಾಡಿಸಿ ಸುಳ್ಯದಲ್ಲಿ ತನ್ನ ಸ್ವಂತ ಜಾಗವಾದ ಗದ್ದೆಯಲ್ಲಿ ತನ್ನ ಮಗನ ಮಗು ಎಂದು ಎಲ್ಲ ಜಾತಿ ಎಲ್ಲ ಸಮುದಾಯದ 2,000ಕ್ಕಿಂತಲೂ ಅಧಿಕ ರೈತರೇ ಸುಳ್ಯ ಸಂಘ ಶಸ್ತ್ರಾಸ್ತ್ರಗಳನ್ನು ಜೋಡಿಸಿ ಸಾಮಾನ್ಯ ವ್ಯಕ್ತಿಯನ್ನು ರಾಜನೆಂದು ಬಿಂಬಿಸಿ ಆತನಿಗೆ ರಾಜ್ಯಕಾಬೂಯ ಹಾಗೂ ಶಸ್ತ್ರಾಸ್ತ್ರ ಅಭ್ಯಾಸವನ್ನು ಕೂಡಲೇ ಬೆಟ್ಟದಲ್ಲಿ ಮಾಡಿಸಿ ಸುಳ್ಯದಲ್ಲಿ ತನ್ನ ಸ್ವಂತ ಜಾಗವಾದ ಗದ್ದೆಯಲ್ಲಿ ತನ್ನ ಮಗನ ಮಗು ಎಂದು ಎಲ್ಲ ಜಾತಿ ಎಲ್ಲ ಸಮುದಾಯದ 2,000ಕ್ಕಿಂತಲೂ ಅಧಿಕ ರೈತರೇ ಸುಳ್ಯ ಸಂಘ ಬ್ರಿಟಿಷರ ದಬ್ಬಾಳಿಕೆ ಸುಂಕವನ್ನು ಹೆಚ್ಚಿಸಿ ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಬ್ರಿಟಿಷರ ದಬ್ಬಾಳಿಕೆ ಸುಂಕವನ್ನು ಹೆಚ್ಚಿಸಿ ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಕೆದಂಬಾಡಿ ರಾಮಯ್ಯಗೌಡರ ನಾಯಕತ್ವದ ಸೇನೆಗೆ ದೊರಕಿತು ಎಲ್ಲ ಸಮುದಾಯದ ಸಹಕಾರ. ನೋಡುತ್ತಿದ್ದಂತೆಯೇ 5,000ಕ್ಕೆ ಏರಿತು ರೈತಾಪಿ ಸೇನೆಯ ಸಂಖ್ಯೆ. ಕಂಗೆಟ್ಟ ಬ್ರಿಟಿಷರು ಜೀವ ಉಳಿಸಿಕೊಳ್ಳುವ ಸರಿ ಹೆಲ್ಮೆಟ್ ಬರೋಯ್ತೊಂಡ್ಲೆ ಹೆಲ್ಮೆಟ್ ಬ್ಯಾಗ್ ಬ್ರಿಟಿಷರ ದಬ್ಬಾಳಿಕೆ ಸುಂಕವನ್ನು ಹೆಚ್ಚಿಸಿ ಸಾಮಾನ್ಯ ಜನರನ್ನು ಸರಿ ಹೆಲ್ಮೆಟ್ ಬರೋಯ್ತೊಂಡ್ಲೆ ಹೆಲ್ಮೆಟ್ ಬ್ಯಾಗ್
Okay, right. ಧನ್ಯವಾದ ಹೇಳ್ರಿ. Okay, right. ಧನ್ಯವಾದ ಹೇಳ್ರಿ. ಹೋರಾಟದ ಸೇನೆ ಮುನ್ನುಗ್ಗಿದ್ದು ಬ್ರಿಟಿಷರ ಜನ್ಮಸ್ಥಾನವಾದ ಈಗಾಗಲೇ ಗಮನಿಸ್ತಾ ಇರುವಂತಹ ದೃಶ್ಯಗಳು ಇದು ಪುತ್ತೂರಿನ ಗಾಂಧಿ ಕಟ್ಟೆಯಲ್ಲಿ ಒಂದು ಪ್ರತಿಮೆಗೆ ಗೌರವಾರ್ಪಣೆ ಸಲ್ಲಿಸಿದಂತಹ ದೃಶ್ಯಗಳು. ನಿವೃತ್ತ ಸೈನಿಕರ ಸಂಘ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಜಾತಿ ಸಂಘಟನೆಗಳ ಮುಖಂಡರು, ರಾಜಕೀಯ ಮುಖಂಡರೆಲ್ಲರೂ ಕೂಡ ಸೇರಿಸಿಕೊಂಡು ಒಂದು ಗೌರವವನ್ನು ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈಗ ಗಾಂಧಿಗಟ್ಟೆಯಿಂದ ಮುಂದುವರೆದಿದ್ದ ಈ ಒಂದು ಪ್ರತಿಮೆಯ ಮೆರವಣಿಗೆ ಕಲ್ಲೇಗದತ್ತ ಸಾಗ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭಿಸಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಇದು ಪುತ್ತೂರಿನ ಗಾಂಧಿ ಕಟ್ಟೆಯಿಂದ ಮುಂದಕ್ಕೆ ತೆರಳ್ತಾ ಇರುವಂತದ್ದು ಈ ಒಂದು ಪ್ರತಿಮೆಯ ಮೆರವಣಿಗೆ. ಹೋರಾಟದ ಸೇನೆ ಮುನ್ನುಗ್ಗಿದ್ದು ಬ್ರಿಟಿಷರ ಜನ್ಮಸ್ಥಾನವಾದ
ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ವರದಿಗಾರರಾದಂತಹ ಲೋಕೇಶ್ ಬನ್ನೂರು ಅವರು. ಲೋಕೇಶ್ ಅವರೇ, ಈಗ ಗಾಂಧಿ ಕಟ್ಟೆಯಲ್ಲಿ ಕೂಡ ಗೌರವಾರ್ಪಣೆಯಾಗಿದೆ, ಸ್ವಾಗತವನ್ನ ಕೋರಲಾಗಿದೆ, ಆರತಿ ಬೆಳಗಿ ಪುಷ್ಪಾರ್ಚನೆಯನ್ನ ಮಾಡಿ ಗೌರವವನ್ನ ಸಲ್ಲಿಸಿದ್ದಾರೆ. ಯಾರೆಲ್ಲ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು, ಜೊತೆಗೆ ಹಿರಿಯರಾದಂತ MK ಪ್ರಸಾದ್ ಅವರು ಕೂಡ ಈ ಸಂದರ್ಭದಲ್ಲಿ ಬಂದಿರುವಂತದನ್ನ ನಾವು ದೃಶ್ಯಗಳಲ್ಲಿ ಗಮನಿಸಿದ್ದೇವೆ. ಸೊ ಇಲ್ಲಿ ಯಾವ ರೀತಿ ಗೌರವವನ್ನ ಸಲ್ಲಿಸಲಾಯಿತು ಗಾಂಧಿ ಕಟ್ಟೆಯಲ್ಲಿ ಅಂತ? ಏನು ದರ್ಬೆಯಲ್ಲಿ ಆರಂಭದಲ್ಲಿ ಸ್ವಾಗತಿಸಿದ ನಂತರ ಆ ಬಳಿಕ ಅಲ್ಲಿಂದ ನೇರವಾಗಿ ಗಾಂಧಿ ಪ್ರತಿಮೆಯ ಬಳಿ ಬಂದು ಅಲ್ಲಿ ವಿಶೇಷವಾಗಿ ಮಾಜಿ ಸೈನಿಕರು ಅವರು ವಿಶೇಷವಾಗಿ ಏನು ಕೆತ್ತಂಬಳಿ ರಾಮಯ್ಯಗೌಡ ಅವರ ಪ್ರತಿಮೆ ಇದೆ ಅವರಿಗೆ ಒಂದು ಗೌರವ ಅರ್ಪಣೆ ಸೂಚಿಸಿದ್ರು. ಇದೇ ಸಂದರ್ಭದಲ್ಲಿ ಅನೇಕ ನಮ್ಮ ಆರಂಭದಲ್ಲಿ ಬರುವಂತೆ ಒಕ್ಕಲಿಗ ಗೌಡ ಸೇವಾ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಶಾಸಕರು ಎಲ್ಲ ಒಟ್ಟಿಗೆ ಜೊತೆಯಲ್ಲಿದ್ರು. ಇದೇ ಸಂದರ್ಭದಲ್ಲಿ ಹಿರಿಯರಾದ ಡಾಕ್ಟರ್ MK ಪ್ರಸಾದ್ ಅವರು ಕೂಡ ಬಂದು ಈ ಸಂದರ್ಭದಲ್ಲಿ ಒಂದು ಪುಷ್ಪಾರ್ಚನೆ ಮಾಲಾರ್ಪಣೆ ಎಲ್ಲ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಏನು ರಾಮಯ್ಯಗೌಡ ಪ್ರತಿಮೆಗೆ ಎದುರು ಆರತಿ ಬೆಳಗಿಸಿ ಒಂದು ಪುಷ್ಪಾರ್ಚನೆ ಮಾಡುವಂತ ಕಾರ್ಯಕ್ರಮವೂ ಕೂಡ ನಡೆಯಿತು. ಓಕೆ, ಸೊ ಈಗ ಇಲ್ಲಿಂದ ಮುಂದಕ್ಕೆ ಎಲ್ಲೆಲ್ಲಿ ಸ್ವಾಗತವನ್ನ ಕೋರುವಂತ ಸಿದ್ಧತೆಗಳಾಗಿದೆ, ಎಲ್ಲೆಲ್ಲ ಕಾಯ್ತಾ ಇದ್ದಾರೆ, ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಲೋಕೇಶ್ ಅಂತ? ಈಗಾಗಲೇ ಆರಂಭದಲ್ಲಿ ಹೇಳಿದ ಪ್ರಕಾರ ಪೆರ್ನಾಜೆಯ ನಂತರ ಪೆರ್ನಾಜೆಯಿಂದ ನಂತರ ಕೌಡಿಚಾರಲ್ಲಿ ಪುಷ್ಪಾರ್ಚನೆ ನಡೆಯಿತು. ಅದ ನಂತರ ಕುಂಬ್ರದಲ್ಲಿ ನಡೆಯಿತು. ಆ ನಂತರ ನೇರವಾಗಿ ದರ್ಬೆ ಬೈಪಾಸ್ ಸರ್ಕಲ್ ಬಳಿ ಅಲ್ಲಿ ಅದ ನಂತರ ಗಾಂಧಿ ಪ್ರತಿಮೆ ನಡೆದಿದೆ. ಈಗ ಇದಾದ ನಂತರ ಈಗ ಕಲ್ಲೇಗ ದೈವಸ್ಥಾನದ ಬಳಿ ಅಲ್ಲಿ ಏನು ಈ ಮೆರವಣಿಗೆಯಲ್ಲಿ ಬಂದವರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿದೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಪುಷ್ಪಾರ್ಚನೆ ಕಾರ್ಯಕ್ರಮ ನಡೀತದೆ ಹೇಳ್ಬೋದು. ಓಕೆ, ಅಲ್ಲಿಂದ ಮುಂದಕ್ಕೆ ನೇರವಾಗಿ ಮಂಗಳೂರಿನತ್ತ ಹೌದು ಮಾಣಿಗೆ ತಲುಪ್ತದೆ. ಆ ಮಾಣಿಗೆ ತಲುಪುವ ಸಂದರ್ಭದಲ್ಲಿ ಕಡಬದ ವಿಭಾಗದ ಕಡೆಯಿಂದ ಒಂದಷ್ಟು ಜನ ಅಲ್ಲಿ ಕಡಬಕ್ಕೆ ಬರ್ತಾರೆ, ಮಾಣಿಗೆ ಬರ್ತಾರೆ, ಮಾಣಿಯಲ್ಲಿ ಸೇರಿಕೊಳ್ತಾರೆ. ಅಲ್ಲಿ ಕೂಡ ಪುಷ್ಪಾರ್ಚನೆ ಕಾರ್ಯಕ್ರಮ ಇದೆ ಅಂತ ಒಂದು ನಮ್ಮ ವಿಷಯ ಮಾಹಿತಿ ಇದೆ. ಓಕೆ ಓಕೆ, ಧನ್ಯವಾದಗಳು ಲೋಕೇಶ್ ತಮ್ಮೆಲ್ಲ ಈ ಕ್ಷಣದ ಮಾಹಿತಿಗಾಗಿ. ಧನ್ಯವಾದ ಎಲ್ರಿಗೂ. ಹೋರಾಟದ ರೈತಾಪಿಯನ್ನು ಮುನ್ನುಗ್ಗಿದ್ದು ಬ್ರಿಟಿಷರ ಜನ್ಮಸ್ಥಾನವಾದ ಸರಿ ಸರಿ
ಹೆಲ್ಮೆಟ್ ಬರೋಯ್ತೊಂಡೆ ಹೆಲ್ಮೆಟ್ ಬ್ಯಾಗ್ ನಮಸ್ತೆ ಓಕೆ ರೈಟ್ ರೈಟ್ ಧನ್ಯವಾದ ಎಲ್ರಿಗೂ ನಮಸ್ತೆ ಓಕೆ ರೈಟ್ ರೈಟ್ ಧನ್ಯವಾದ ಎಲ್ರಿಗೂ ಹೋರಾಟದ ರೈತಾಪಿಯನ್ನು ಮುನ್ನುಗ್ಗಿದ್ದು ಬ್ರಿಟಿಷರ ಸಂಸ್ಥಾನವಾದ ಸರಿ ಸರಿ ಹೆಲ್ಮೆಟ್ ಬರೋಯ್ತೊಂಡೆ ಹೆಲ್ಮೆಟ್ ಬ್ಯಾಗ್ ನಮಸ್ತೆ ಓಕೆ ರೈಟ್ ರೈಟ್ ಧನ್ಯವಾದ ಎಲ್ರಿಗೂ ನಮಸ್ತೆ
ರೈಟ್ ಧನ್ಯವಾದ ಹೇಳ್ರಿ. ಹೋರಾಟದ ರೈತಾಪಿಯನ್ನು ಮುನ್ನುಗ್ಗಿದ್ದು ಬ್ರಿಟಿಷರ ಜನ್ಮಸ್ಥಾನವಾದ ಸರಿ ಸರಿ ಹೆಲ್ಮೆಟ್ ಬರೋಯ್ತೊಂಡ್ಲೆ ಹೆಲ್ಮೆಟ್ ಬ್ಯಾಗ್ ನಮಸ್ತೆ. ಓಕೆ ರೈಟ್ ಧನ್ಯವಾದ ಹೇಳ್ರಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದೇ ವ್ಯಾಖ್ಯಾನಿಸಲಾಗಿರುವಂತಹ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರ ಇಂದು ಹೆಚ್ಚು ಮುನ್ನೆಲೆಗೆ ಬಂದಿದೆ. 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆಗಿಂತಲೂ 20 ವರ್ಷ ಮೊದಲು ಅಂದರೆ 1837ರಲ್ಲಿ ನಡೆದಿರುವಂತಹ ಈ ಸ್ವಾತಂತ್ರ್ಯ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡ. ಈ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪುತ್ಥಳಿ ಮಂಗಳೂರಿನ ಬಾವಟಗುಡ್ಡೆಯಲ್ಲಿ ಪ್ರತಿಷ್ಠಿಸಿದೆ. ಇದಕ್ಕಾಗಿ ಈ ಕಂಚಿನ ಪುತ್ಥಳಿಯ ಯಾತ್ರೆ ಮೆರವಣಿಗೆ ಈ ಭಾಗದಲ್ಲಿ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಅಮರ ಸುಳ್ಯ ಸಮರ ಅಥವಾ ಅಮರ ಕ್ರಾಂತಿ ಅಂದರೆ ಏನು ಅರಿಯೋಣ ಬನ್ನಿ. ಯಾವುದೇ ಕ್ರಾಂತಿ ಶೂನ್ಯದಿಂದ ಹುಟ್ಟೋದಿಲ್ಲ. ಅದಕ್ಕೊಂದು ಸ್ಪಷ್ಟ ಗುರಿ ಸಿದ್ಧತೆ ಬೇಕು.
ಸಮರ ಭೂಮಿಕೆಯ ಮೂಲಕ ಅಮರವಾದ ಈ ಕ್ರಾಂತಿ ಅಮರ ಸುಳ್ಯದ ಕ್ರಾಂತಿ. ರೈತರೇ ಸೈನಿಕರಾದ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಕಥೆ ಇದು. ಈ ಸಮರದ ರೋಚಕ ಕುರುಹಾಗಿ ಇಂದು ಕೂಡ ಅನೇಕ ಸಾಕ್ಷ್ಯಗಳು ಗೋಚರವಾಗುತ್ತಿದೆ. ಎಲ್ಲಕ್ಕೂ ಮಿಗಿಲಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂಬ ಅಭಿಧಾನಕ್ಕೆ ಪಾತ್ರವಾಗುತ್ತಿದೆ. ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮವು ನೆನಪಿಸಿಕೊಳ್ಳಲೇಬೇಕಾದ ಮಹತ್ ಘಟನೆಗಳಲ್ಲಿ ಒಂದು. ಇದರ ಹಿಂದೆ ಹಲವು ಕಾರಣಗಳನ್ನು ತರ್ಕಿಸಲಾಗಿದೆ. ಕಂದಾಯವನ್ನು ಹಣದ ರೂಪದಲ್ಲಿಯೇ ನೀಡಬೇಕು ಎಂದು ಬ್ರಿಟಿಷರು ಆದೇಶ ಮಾಡಿದ್ದರು. 1834ರಲ್ಲಿ ಕೊಡಗಿನ ಕೊನೆಯ ರಾಜ ಚಿಕ್ಕವೀರನನ್ನು ಗಡೀಪಾರು ಮಾಡಿ ಕಾಶಿಗೆ ಅಟ್ಟಿದ್ದರು. ಅಮೆರಿಕದಿಂದ ಬ್ರಿಟಿಷರು ತರಿಸುವ ಹೊಗೆಸೊಪ್ಪು ಮಾರಾಟಕ್ಕಾಗಿ ಸ್ಥಳೀಯ ಹೊಗೆಸೊಪ್ಪಿಗೆ ತಡೆ ಒಡ್ಡಲಾಗಿತ್ತು. ತುಳು ಭಾಷಿಕರಿದ್ದ ಸುಳ್ಯ, ಬೆಳ್ಳಾರಿ ಪ್ರದೇಶಗಳನ್ನು ಆಗಿನ ಕೆನರಾ ಜಿಲ್ಲೆಗೆ ಸೇರಿಸಲಾಗಿತ್ತು. ಹೀಗೆ ಈ ಕ್ರಾಂತಿಗೆ ಹಲವು ಕಾರಣಗಳನ್ನು ಇತಿಹಾಸಕಾರರು ವಿಶ್ಲೇಷಿಸಿದ್ದಾರೆ. ಚಿಕ್ಕವೀರ ರಾಜನ ವಾರಸುದಾರರಾದ ಇಬ್ಬರು ಕೊಡಗಿನ ಹಾಲೇರಿ ವಂಶದ ಆಡಳಿತವನ್ನು ಮತ್ತೆ ಸ್ಥಾಪಿಸಲು ನಡೆಸಿದ ಪ್ರಯತ್ನ ಕೂಡ ಇದರ ಹಿಂದೆ ಇದೆ. ಈ ಹೋರಾಟದಲ್ಲಿ ಎಲ್ಲ ಜಾತಿ ವರ್ಗದವರು ಪಾಲ್ಗೊಂಡರೂ ಸುಳ್ಯದಲ್ಲಿ ಸಂಘಟನೆ ನಡೆದುದರಿಂದ ಇದನ್ನು ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟ ಎಂದು ಹೇಳುತ್ತಾರೆ. ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಆ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ ಆ ಕೆದಂಬಾಡಿ ನೆಲದಲ್ಲಿ ನಾವು ಇವತ್ತು ಇದ್ದೇವೆ. ನೀವು ಗಮನಿಸ್ತಾ ಇದ್ದೀರಿ, ಇದು ಕೆದಂಬಾಡಿ ಪರಿಸರ. ಆ ಹಿನ್ನೆಲೆಯಲ್ಲಿ ಕಾಣ್ತಾ ಇರುವಂಥದ್ದು ಪೂಮಲೆಯ ಪರಿಸರ. 5ನೇ ತಲೆಮಾರು ಇವತ್ತು ಇಲ್ಲಿ ಜೀವನವನ್ನು ನಡೆಸ್ತಾ ಇದೆ ಕೆದಂಬಾಡಿ ರಾಮಯ್ಯ ಗೌಡರ. ಹಿನ್ನೆಲೆಯಲ್ಲಿ ಕಾಣ್ತಾ ಇರುವಂತಹ ಪೂಮಲೆ ಬೆಟ್ಟ ಏನಿದೆ, ಈ ಹಿಂದೆ ಈ 1837ರಲ್ಲಿ ನಡೆದಂತಹ ಹೋರಾಟದ ಸಂದರ್ಭದಲ್ಲಿ ಅಥವಾ ಸಮರದ ಸಂದರ್ಭದಲ್ಲಿ ಕಲ್ಯಾಣ ಸ್ವಾಮಿಯನ್ನ ಕರೆಯಿಸಿ ಈ ಪೂಮಲೆ ಪ್ರದೇಶದಲ್ಲಿ ಆಶ್ರಮವನ್ನು ಕೂಡ ಮಾಡಲಾಗಿತ್ತು. ಸಮರ ಭೂಮಿಕೆಯನ್ನು ಇಲ್ಲಿ ಸಿದ್ಧಪಡಿಸಲಾಗಿತ್ತು ಎನ್ನುವುದು ಕೂಡ ಒಂದು ಇತಿಹಾಸ. ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟದ ಸಮರವೀರ ಮತ್ತು ಈ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಪುತ್ಥಳಿ ಸ್ಥಾಪನೆ ಆಗಲಿಕ್ಕಿದೆ. ಅದಕ್ಕಾಗಿ ಪುತ್ಥಳಿಯ ಆಗಮನ ಆಗ್ತಾ ಇದೆ. ಈ ಸಂದರ್ಭ ನನ್ನೊಂದಿಗೆ ಈ ಕೆದಂಬಾಡಿ ವಂಶಸ್ಥರಿದ್ದಾರೆ. ಈ ವಂಶಸ್ಥರ ಮನೆಯವರಾದಂತಹ ಕೆದಂಬಾಡಿ ವೆಂಕಟರಮಣಗೌಡ ಅವರಿದ್ದಾರೆ. ಜೊತೆಗೆ ಈ ಕೆದಂಬಾಡಿ ಕುಟುಂಬಸ್ಥರು ಎಲ್ಲರೂ ಕೂಡ ಇದ್ದಾರೆ. ಈ ಒಂದು ಮಹತ್ತರ ಸಂದರ್ಭದಲ್ಲಿ ಅವರಿಗೆ ಏನನ್ನಿಸ್ತದೆ ಎನ್ನುವುದನ್ನು ಕೂಡ ಕೇಳೋಣ. ವೆಂಕಟರಮಣಗೌಡ ಅವರೇ, ತಮ್ಮ ವಂಶಸ್ಥರು ಇಂತಹ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಆ ನೆಲದಲ್ಲಿ ನೀವು ಬದುಕ್ತಾ ಇದ್ದೀರಿ ಎನ್ನುವುದು ಒಂದು ಪುಳಕಿತಗೊಳಿಸುವಂಥ ಒಂದು ಸಂಗತಿ. ಇವತ್ತು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೂಡ ಸಿಕ್ಕಿ ಮಂಗಳೂರಿನಲ್ಲಿ ಅವರ ಪುತ್ಥಳಿ ಕೂಡ ಸ್ಥಾಪನೆ ಆಗಲಿಕ್ಕಿದೆ. ಅವರ ವಂಶಸ್ಥರಾಗಿ ನಿಮಗೆ ಏನನ್ನಿಸ್ತದೆ? ನಾವು ಕೆದಂಬಾಡಿ ಕುಟುಂಬಸ್ಥರ ಒಂದು 5ನೇ ತಲೆಮಾರಿನ ನಾವೊಂದು ಸಂತತಿಗಳೀಗ. ಹಾಗಾಗಿ ಈ ಒಂದು ಅಮೃತಗಳಿಗೆ ಒಂದು ರಾಮೇಗೌಡರು ಅಂದಿನ ದಿನದಲ್ಲಿ ಸತ್ಯ, ನ್ಯಾಯ ಹಾಗೂ ರೈತರ ಒಂದು ಜನರ ಕಷ್ಟಕ್ಕೆ ಸಮಸ್ಯೆಯನ್ನು ಬಗೆಹರಿಸುವ ಲೆಕ್ಕದಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಂದು ಮಹಾನ್ ಧೀರ. ಅದರ ನೇತೃತ್ವವನ್ನು ವಹಿಸಿಕೊಂಡು ಆ ಎಲ್ಲ ಕೆಲಸಗಳನ್ನು ಏನೂ ತೊಂದರೆ ಇಲ್ಲದೆ ಈ ಸಾವಿರಾರು ಜನಗಳು ಇಲ್ಲಿಂದ 1,500 ಜನ ಹಾಗೆ ಮಂಗಳೂರುವರೆಗೆ ಇಲ್ಲಿಂದ ಅವರು ಪ್ರಯಾಣ ಬೆಳೆಸಿದರು. ಅಲ್ಲಿ 13 ದಿನಗಳ ಕಾಲ ಸಂಕೇತವಿರುವಂಥ ಆ ಧ್ವಜವನ್ನು ಹಾರಿಸಿದರು. ಹಾಗಾಗಿ ಇವತ್ತಿನ ಈ ಒಂದು ಚರಿತ್ರೆಗಳ ಹಾಗೂ ಸಾಹಿತಿಗಳ ಒಂದು ಸಾಕಾರದಿಂದ ಕೆದಂಬಾಡಿ ರಾಮೇಗೌಡರು ಏನು ಮಾಡಿದ್ರು, ಯಾಕಾಗಿ ಅವರು ಆ ರೀತಿ ಮಾಡಿದ್ರು, ಕೊನೆಗೆ ಅವರ ಇದು ಏನಾಯಿತು ಅಂತ ಹೇಳುವಂಥದ್ದು ಅದು ಈಗ ತಾನೇ ಬೆಳಕಿಗೆ ಬರ್ತಾ ಇದೆ. ಆದರೆ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅಂತ ಹೇಳುವಂಥ ಒಂದು ಸಂಗತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಈಗ ಸರ್ಕಾರದ ವತಿಯಿಂದಲೇ ಮಂಗಳೂರು ಬಾವಟುಗುಡ್ಡೆಯಲ್ಲಿ ಕೆದಂಬಾಡಿ ರಾಮೇಗೌಡರ ಕಂಚಿನ ಪ್ರತಿಮೆ ಹೆಚ್ಚು ಕಡಿಮೆ ಒಂದು 40 ಲಕ್ಷ ರೂಪಾಯಿ ವೆಚ್ಚದ ಆ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕಿದ್ದಾರೆ. ಹಾಗೆ ಈಗಾಗಲೇ ಹೈದರಾಬಾದಿಂದ ಹೊರಟು ಆದಿಚುಂಚನಗಿರಿಯ ಮಹಾಸಂಸ್ಥಾನಕ್ಕೆ ಬಂದು ಪೂಜೆ ಪುರಸ್ಕಾರಗಳ ಮುಖಾಂತರ ತಾರೀಕು 28ಕ್ಕೆ ಬೆಳಿಗ್ಗೆ 7:30 ಗಂಟೆಗೆ ಹೊರಡಲಿದೆ. ಹಾಗೆ ಅದು ಅಲ್ಲಿಂದ ಮಡಿಕೇರಿ, ಸಂಪಾಜೆ, ಪೆರಾಜೆ, ಸುಳ್ಯ, ಹಾಗೆ ಮುಂದೆ ಜಾಲ್ಸೂರು, ಕನಕಮಜಲು ಹಾಗೆ ಮುಂದೆ ಸಾಗಲಿಕ್ಕಿದೆ ಮಂಗಳೂರುವರೆಗೆ. ಹಾಗಾಗಿ ಆ ಒಂದು ಶುಭ ದಿನ ಶುಭಗಳಿಗೆ ನಮಗೆ ಬಹಳ ಒಂದು ಹೆಮ್ಮೆ ಅನಿಸ್ತಿದೆ. ನಮ್ಮ ಹಿರಿಯರು ಇಂಥ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅದು ಹೆಮ್ಮೆಯ ವಿಷಯ. ಹಾಗಾಗಿ ನಾವೆಲ್ಲರೂ ಈ ಎಲ್ಲ ಜನಗಳಿಗೂ ಕೃತಜ್ಞತೆಯನ್ನು ಹೇಳ್ತೇವೆ. ಯಾಕೆಂದರೆ ಈ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥವರು ಸಹ ನಮ್ಮ ಮನೆಯವರು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಮಾಡಿದ್ದು ನಮಗೆ ತುಂಬ ಖುಷಿ. ಅಪರಂಪರ ಕಲ್ಯಾಣ ಸ್ವಾಮಿ ಮೊದಲಾದವರು ಕೊಡಗು ಕಳೆದುಕೊಂಡ ರಾಜ್ಯದ ಸ್ಥಾಪನೆಗಾಗಿ ಸಂಘಟನೆಗೆ ಕೈ ಹಾಕುತ್ತಾರೆ. ಸುಳ್ಯ ಭಾಗದ ನಾಯಕರು ಇವರ ಹಿಂದೆ ನಿಲ್ಲುತ್ತಾರೆ. ಕೆದಂಬಾಡಿ ರಾಮಯ್ಯಗೌಡ ಈ ವಲಯದಲ್ಲಿ ಈ ಹೋರಾಟದ ಮುಂಚೂಣಿ ನಾಯಕರು.
ಇವರು ತಮ್ಮ ಮಗನ ಮದುವೆಯ ಕಾರಣ ನೀಡಿ ಹೋರಾಟಕ್ಕೆ ಜನಸಂಘಟನೆ ಮಾಡಿದ್ದು ರೋಚಕ ಇತಿಹಾಸ. ಬಲಿಷ್ಠ ವೈರಿಯನ್ನು ಎದುರಿಸಲು ಆ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ತಂತ್ರವೆಂದರೆ ಗೆರಿಲ್ಲಾ ರೀತಿಯ ತಂತ್ರಗಾರಿಕೆ. ತಾನು ಮಾಡುತ್ತಿರುವ ವ್ಯೂಹಾತ್ಮಕ ಕೆಲಸಗಳಿಗೆ ದಟ್ಟವಾದ ಅರಣ್ಯಗಳಿಂದ ಕೂಡಿದ್ದ ಬೆಟ್ಟ ಗುಡ್ಡಗಳನ್ನು ಬಳಸುತ್ತಿದ್ದ ಸಾಧಾರಣ ರೈತಾಪಿ ಜನರನ್ನು ಸೈನಿಕರನ್ನಾಗಿ ತರಬೇತುಗೊಳಿಸುತ್ತಿದ್ದ. ಅವರಿಗೆ ಅಗತ್ಯವಿದ್ದ ಶಸ್ತ್ರಾಸ್ತ್ರಗಳನ್ನು ಭೂಮನೆಯಲ್ಲಿ ತಯಾರಿಸುತ್ತಿದ್ದ. ಈಟಿ, ಕತ್ತಿ, ಖಡ್ಗ, ಗುರಾಣಿ, ಕೋವಿಗಳನ್ನು ಅಜ್ಞಾತ ಸ್ಥಳಗಳಲ್ಲಿ ತಯಾರಿಸಲಾಗಿತ್ತು. ಅವುಗಳನ್ನು ಸಮರ್ಪಕವಾಗಿ ಬಳಸುವ ಯುದ್ಧ ವಿದ್ಯೆಗಳನ್ನು ನುರಿತವರಿಂದ ಹೇಳಿಕೊಡಲಾಗುತ್ತಿತ್ತು. ಪುಟ್ಟಬಸವನನ್ನು ಕಲ್ಯಾಣ ಸ್ವಾಮಿ ಎಂಬುದಾಗಿ ವೇಷ ತೊಡಿಸಿ ಭೂಮಲೆ ಬೆಟ್ಟದಲ್ಲಿ ಆತನಿಗೊಂದು ಆಶ್ರಮ ಕಟ್ಟಿಸಿ ನೆಲೆಗೊಳಿಸಿದ ಎಂಬುದಾಗಿ ಸುಮಾರಾಗಿ ಎಲ್ಲ ಇತಿಹಾಸ ಬರಗಳಲ್ಲಿ ನಾವು ಕಾಣಬಹುದಾಗಿದೆ. ಪ್ರಿಯ ವೀಕ್ಷಕರೇ, ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಆ ಯುದ್ಧ ಭೂಮಿಕೆಯನ್ನು ಸಿದ್ಧಪಡಿಸಲಿಕ್ಕೆ ಶನಿವಾರ ಸಂತೆಯ ಹೆಮ್ಮನೆಯಿಂದ ಆ ಕಲ್ಯಾಣ ಸ್ವಾಮಿಯನ್ನು ಕರೆಸಿ, ಇದೇ ನನ್ನ ಬೆನ್ನ ಹಿಂದೆ ಕಾಣ್ತಾ ಇರುವಂತಹ ಏನು ಪೂಮಲೆ ಅರಣ್ಯ ಇದೆ, ಈ ಅರಣ್ಯ ಪ್ರದೇಶದಲ್ಲಿ ಆಶ್ರಮವನ್ನು ನಿರ್ಮಿಸಿ ಈ ಭೂಮಿಕೆಯನ್ನು ಸಿದ್ಧ ಮಾಡಿದರು ಎನ್ನುವಂಥದ್ದು ಕೂಡ ಒಂದು ಇತಿಹಾಸ. ನೀವು ಗಮನಿಸ್ತಾ ಇದ್ರೆ ಹಸಿರು ಗಿರಿಶೃಂಗಗಳ ನಡುವೆ ಇರುವಂತಹ ಈ ಏನು ಪೂಮಲೆ ಬೆಟ್ಟ ಏನಿದೆ, ಇಲ್ಲಿ 1837ರಲ್ಲಿ ಕಲ್ಯಾಣ ಸ್ವಾಮಿಯ ಆಶ್ರಮ ಇತ್ತು ಎನ್ನುವುದು ಕೂಡ ಒಂದು ಇತಿಹಾಸ. ಈ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದ ಜನರಲ್ಲಿ ಗೋವಿ ಇದ್ದರೂ ಹೆಚ್ಚಿನವರು ತರಬೇತಿ ಇಲ್ಲದ ಸೈನಿಕರು. ಕೈಗೆ ಸಿಕ್ಕಿದ ಆಯುಧ ಹಿಡಿದು ಹೋರಾಡಿದವರೇ ಹೆಚ್ಚು. ಕೊತ್ತಳಿಂಗೆಯಿಂದ ತರ್ಕತ್ತಿಯವರೆಗೆ ಸಾಮಾನ್ಯ ಆಯುಧಧಾರಿ ಸೈನಿಕರೇ ಅಧಿಕವಿದ್ದರು. ಸಾವಿರದ 837 ಮಾರ್ಚ್ 30ರಂದು ಏನು ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಅಥವಾ ಸಮರದ ಬಹುಮುಖ್ಯ ದಿನ ಆಗಿತ್ತು. ಆ ಹೊತ್ತು ಏನು ಆ ಸೈನ್ಯಗಳು ಜಮಾವಣೆಗೊಂಡು ಆ ದಂಡು ಹೊರಟಿರುವಂಥದ್ದು ಮದುವೆಗದ್ದೆ ಪ್ರದೇಶದಲ್ಲಿ ಎನ್ನುವುದನ್ನು ನಾವು ಕೇಳಿದ್ದೇವೆ. ಆ ಮದುವೆಗದ್ದೆ ಪ್ರದೇಶದಲ್ಲಿ ನಾನೀಗ ಇದ್ದೇನೆ. ಇದೆಲ್ಲವೂ ಕೂಡ ಈಗ ತೋಟ ಆಗಿ ಬದಲಾಗಿದೆ. ಆದರೆ ಆ ಹೊತ್ತು 1.5 ಶತಮಾನದ ಹಿಂದೆ ಈ ಹೊತ್ತು ಅದೆಲ್ಲವೂ ಕೂಡ ಗದ್ದೆಯಾಗಿತ್ತು. ಹಾಗಾಗಿ ಇಲ್ಲಿ ಈ ಮೈದಾನದಲ್ಲಿ ಸಮಾವೇಶಗೊಂಡಿರುವಂತಹ ಜನ ಏನು ಕೆದಂಬಾಡಿ ರಾಮಯ್ಯ ಗೌಡರ ನೇತೃತ್ವದಲ್ಲಿ ಅನೇಕ ನಾಯಕರು, ಮುಂಚೂಣಿ ನಾಯಕರು ಇಲ್ಲೆಲ್ಲ ಸಮಾವೇಶಗೊಂಡು ದಂಡು ಹೊರಟಿರುವಂಥದ್ದು. ನಮ್ಮೊಂದಿಗೆ ಈಗ ಮದುವೆಗದ್ದೆ ಫ್ಯಾಮಿಲಿಯವರಾಗಿರುವಂತಹ ಮದುವೆಗದ್ದೆ ದಾಮೋದರ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅಂದಿನ ಆ ಘಟನೆಯನ್ನು ನಿಮ್ಮ ಹಿರಿಯರು ಯಾವ ರೀತಿ ಮೆಲುಕು ಹಾಕ್ತಾ ಇದ್ರು? ನಮ್ಮ ಹಿರಿಯರು 1924ರಲ್ಲಿ ಈ ಜಾಗ ಕ್ರಯಕ್ಕೆ ಪಡೆದದ್ದು. ನಮ್ಮ ಹಿರಿಯರು ಹೇಳಿದಾಗೆ ಆ ಜಾಗದಲ್ಲಿ ಮದುವೆ ಆದ ಕಾರಣ ಮದುವೆ ಗದ್ದೆ ಅಂತ ಹೆಸರು ಬಂದಂತ ವದಂತಿ ಇರುವಂತದ್ದು. ನನಗಂದ್ರೆ ಅದು ಯಾರು ರಾಮೇಗೌಡ ಮದುವೆ ಮಾಡಿದ್ದು ಅಂತ ಅದು ನಮಗೆ ಇತ್ತೀಚೆಗೆ ಹಿಮಕರ್ರವರ ಕೃತಿ ನೋಡಿ ನಮಗೆ ವಿಚಾರಗಳು ತಿಳಿದಂಥದ್ದು. ಹಿರಿಯರು ಹೇಳಿದಾಗೆ ಈ ಜಾಗದಲ್ಲಿ ಕಲ್ಯಾಣಪ್ಪ ಕಾಟಕ ಅಂತ ಹೇಳುವಂತ ಒಂದು ದಂಡು ಬಂದಿತ್ತು. ಆ ಸಮಯದಲ್ಲಿ ಇಲ್ಲಿನ ಜನಗಳು ಭಯಭೀತರಾಗಿ ಬೇರೆ ಬೇರೆ ಕಡೆ ದೂರ ಹೋಗಿದ್ರು ಅಂತ ಹೇಳುವಂತ ವದಂತಿಯನ್ನು ನಾನು ನನ್ನ ತಂದೆಯವರು ಹೇಳಿದ್ದನ್ನು ನಾನು ಕೇಳಿದ್ದೆ. ಈ ಪ್ರದೇಶ ಇದು 9 ಮುಡಿ ಗದ್ದೆ, ಅಂದ್ರೆ 6 ಎಕರೆ ಜಾಗ, ಅದು ಒಂದೇ ಗದ್ದೆ ಆಗಿತ್ತು, ಬಾಳೆ ಗದ್ದೆ ಅಂತ ಇದರಲ್ಲಿತ್ತು. ಈಗ ಇದರಲ್ಲಿ ಮದುವೆ ಮಾಡಿದ್ದು ಹೇಳುವಂತ ವದಂತಿಗಳು ಮಾತ್ರ ನಮಗೆ ತಿಳಿದಂಥದ್ದು. ಈಗ ಮಾತ್ರ ನಮ್ಮ ಮದುವೆ ಗದ್ದೆ ಕುಟುಂಬದವರ ಕೈಯಲ್ಲಿ ಮದುವೆ ಗದ್ದೆ ಉಂಟು. ಅದರಿಂದ ಕೆಳಗಿನ ಕದಮಾಡಿ ಅದರ ಮೇಲೆ ಕದಮಾಡಿ ವದಂತಿಗಳು ನಮ್ಮ ಹಿರಿಯರು ಹೇಳಿದ್ದು ನನಗೆ ತಿಳಿದಂಥ ವಿಚಾರಗಳು. ಒಂದು ಅಂದಾಜಿನ ಪ್ರಕಾರ ಸುಮಾರು 2,000ದಷ್ಟು ಸೈನಿಕರು ಮದುವೆಗದ್ದೆ ಎಂಬಲ್ಲಿ ಮಾರ್ಚ್ 30ರಂದು ಸೇರಿದ್ದರು. ಶಸ್ತ್ರ ತಯಾರಿ ಮತ್ತು ಶಸ್ತ್ರ ತರಬೇತಿಗಾಗಿ ದುರ್ಗಮವಾದ ಪೂಮಲೆ ಬೆಟ್ಟವನ್ನು ಸೂಕ್ತವಾಗಿ ಬಳಸಿದ್ದರೆಂಬುದು ಬೆಳಕಿಗೆ ಬಂದಿದೆ. ಮದುವೆಗದ್ದೆಯಿಂದ ಹೊರಟ ದಂಡು ಬೆಳ್ಳಾರೆಯತ್ತ ಸಾಗುತ್ತದೆ. ಅಲ್ಲಿ ಸೈನ್ಯವು ಬ್ರಿಟಿಷ್ ಕಂಪನಿಯ ಖಜಾನೆಯನ್ನು ವಶಪಡಿಸಿ 4 ತಂಡಗಳಾಗಿ ವಿಂಗಡಿಸಿ ಬೇರೆ ಬೇರೆ ಪ್ರದೇಶಕ್ಕೆ ಕಳುಹಿಸಲಾಗುತ್ತದೆ. ರಾಮಯ್ಯಗೌಡರ ನೇತೃತ್ವದ ಹೋರಾಟಗಾರರ ಮುಖ್ಯ ದಂಡು ಪುತ್ತೂರನ್ನು ವಶಪಡಿಸಿ ಮಂಗಳೂರಿನತ್ತ ಮುನ್ನಡೆಯುತ್ತದೆ. ಪ್ರಿಯ ವೀಕ್ಷಕರೇ, ಮದುವೆಗದ್ದೆಯಿಂದ ಸುಳ್ಯ ಭಾಗಕ್ಕೆ ಬಂದು ಆ ಬಳಿಕ ಅಟ್ಲೂರಿಗೆ ಬಂದು ಅಟ್ಲೂರು ರಾಮಪ್ಪಯ್ಯವರ ಬಂಧನ ಆಗಿ ಆ ಬಳಿಕ ಈ ಮಾರ್ಗದಲ್ಲಿ ಅವರ ಶಿರಚ್ಛೇದನವನ್ನು ಮಾಡಿದ ನಂತರ ಈ ಅಮರ ಸೈನ್ಯದ ದಂಡು ಬೆಳ್ಳಾರೆಗೆ ಬರ್ತದೆ. ಬೆಳ್ಳಾರೆಯಲ್ಲಿರುವಂಥ ಆ ಬ್ರಿಟಿಷರ ಖಜಾನೆಯನ್ನು ವಶಪಡಿಸಿಕೊಳ್ತದೆ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬೆಳ್ಳಾರೆಯ ಬಂಗ್ಲೆಗುಡ್ಡೆ ಎನ್ನುವಂಥ ಪ್ರದೇಶದಲ್ಲಿರುವಂತಹ ಆ ಖಜಾನೆ, ಆ ಬ್ರಿಟಿಷರ ಖಜಾನೆಯಾಗಿದ್ದ ಅದನ್ನು ಈ ಅಮರ ಸುಳ್ಯದ ದಂಡು ಅದು ವಶಪಡಿಸಿಕೊಳ್ತದೆ.
ಆ ಜಾಗವನ್ನು ನೀವೀಗ ನೋಡ್ತಾ ಇದ್ದೀರಿ. ಇಲ್ಲಿ ವಿಶಾಲವಾದ ಗುಡ್ಡ ಪ್ರದೇಶದಲ್ಲಿ ಒಂದಷ್ಟು ಜಾಗ ಈ ಅಮರ ಸ್ಮಾರಕ ಭವನಕ್ಕಾಗಿ ಈಗ ಕಾದಿರಿಸಲಾಗಿದೆ. ಇಲ್ಲಿ ವರ್ಷದಲ್ಲಿ ಒಂದೆರಡು ಬಾರಿ ಇಲ್ಲಿ ಕಾರ್ಯಕ್ರಮಗಳು ಕೂಡ ನಡೀತದೆ. ವಿಶೇಷವಾಗಿ ಸ್ವಾತಂತ್ರ್ಯದ ಅಮೃತ ವರ್ಷ ಸಡಗರದಲ್ಲಿರುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ಅಮರ ಕ್ರಾಂತಿಯ ಒಂದು ಸ್ಮಾರಕ ಆಗಬೇಕು ಅಂತ ಸರ್ಕಾರ ಕೂಡ ಮನಸ್ಸು ಮಾಡಿರುವಂಥದ್ದು. ಪುತ್ತೂರಿನಲ್ಲಿ ರೈತ ಹೋರಾಟಗಾರ ಬೃಹತ್ ದಂಡನ್ನು ಕಣ್ಣಾರೆ ನೋಡಿದ ಕ್ಯಾಪ್ಟನ್ ಲೆವಿನ್ ಯುದ್ಧ ನಡೆಸಲು ಎದೆಗಾರಿಕೆ ಇಲ್ಲದೆ ಮಂಗಳೂರನ್ನು ರಕ್ಷಿಸುವುದು ಮುಖ್ಯವೆಂದು ಬಗೆದು ಯಾವ ಪ್ರತಿರೋಧವೂ ತೋರದೆ ಮಂಗಳೂರಿಗೆ ಹಿಂತಿರುಗುತ್ತಾರೆ. ಬೆಳ್ಳಾರಿಯಿಂದ ಹೊರಟ ಮುಖ್ಯ ತುಕಡಿಯ ಸೈನಿಕರ ಸಂಖ್ಯೆ ಮಂಗಳೂರು ಮುಟ್ಟುವಾಗ 2500ರಿಂದ 5500ರವರೆಗೆ ಮುಟ್ಟಿತ್ತು ಎನ್ನುವುದು ಅಂದಿನ ಹೋರಾಟದ ಪ್ರಖರತೆಗೆ ಸಾಕ್ಷಿ. ಏಪ್ರಿಲ್ 5ರಂದು ಜನ ಸಮುದ್ರದ ಗಾಳಿ ಪಡೆಯಲು ಬರುತ್ತಿದ್ದ ಇಂದಿನ ಬಾವುಟೆಗುಡ್ಡೆಗೆ ಬಂದು ಹಾಲೇರಿ ಬಾವುಟವನ್ನು ಹಾರಿಸಿತು. ಈ ಸೇನೆ ದಾರಿಯಲ್ಲಿ ಸಿಕ್ಕ ಬ್ರಿಟಿಷ್ ಪಡೆಯವರನ್ನು ತರಿದುದಲ್ಲದೆ ಮಂಗಳೂರಿನಲ್ಲಿ ಸಹ ಬ್ರಿಟಿಷರನ್ನು ಹುಡುಕಿ ಕೊಲ್ಲತೊಡಗಿತು. ಉಳಿದ ಬ್ರಿಟಿಷರು ಕಣ್ಣನೂರಿಗೆ ಓಡಿ ಹೋದರು. ರಾಮಯ್ಯಗೌಡ ನೇತೃತ್ವದಲ್ಲಿ ಹೋರಾಟಗಾರರು ತಮ್ಮದೊಂದು ಸ್ಥಾಪಿತ ಸರ್ಕಾರವೆಂದು ನಡೆದುಕೊಳ್ಳುತ್ತಾರೆ. ಮಂಗಳೂರು ನಿವಾಸಿಗಳಿಗೆ ಸಾಹುಕಾರರಿಗೆ ಪತ್ರ ಬರೆದು ಎಲ್ಲರೂ ಸ್ಥಾಪಿತ ಸರ್ಕಾರದ ಜೊತೆ ಕೈಜೋಡಿಸಬೇಕೆಂದು ಕರೆ ನೀಡುತ್ತಾರೆ. ಮುಂದೆ ಬ್ರಿಟಿಷರು ಮದ್ರಾಸು ಮತ್ತು ಬಳ್ಳಾರಿಗಳಿಂದ ತುಕಡಿಗಳನ್ನು ತರಿಸುತ್ತಾರೆ. ದೊಡ್ಡ ಸೇನೆಯೊಂದಿಗೆ ಬಂದ ಬ್ರಿಟಿಷರು ಮಂಗಳೂರಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ 13 ದಿನಗಳ ಆಡಳಿತವನ್ನು ಕೊನೆಗೊಳಿಸುತ್ತಾರೆ. ಹೀಗೆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಕತೆ ಅಂದು ಭೂಗತವಾಗಿತ್ತು. ಆದರೆ ಕೆಲವು ದಶಕದಿಂದ ಅಂದಿನ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದು ಕಾಲದಲ್ಲಿ ಕಲ್ಯಾಣಪ್ಪನ ಕಾಟುಕಾಯಿ ಎಂದು ಕರೆಸಿಕೊಂಡು ಇತಿಹಾಸದ ಅವಗಣನೆಗೆ ಪಾತ್ರವಾಗಿದ್ದ ಈ ಹೋರಾಟ ಅಮರ ಸುಳ್ಯ ಕ್ರಾಂತಿಯಾಗಿ ಬದಲಾಯಿತು. ಅನೇಕ ವಿದ್ವಾಂಸರು ಇದರೊಳಗಿದ್ದ ಅಂತಸ್ವತ್ವವನ್ನು ಅಗೆದು ಬಗೆದು ಬರೆದು ಅನಾವರಣಗೊಳಿಸಿದರು. ಆದರೆ NS ದೇವಿಪ್ರಸಾದ್ ಸಂಪಾಜೆಯವರು ಈ ಕುರಿತು ಪುಸ್ತಕ ಪ್ರಕಟಿಸಿದ್ದಲ್ಲದೆ ಸಂಪಾಜೆಯಿಂದ ಮಂಗಳೂರುವರೆಗೆ ಸಂಘಟಿಸಿದ ಅಮರ ಕ್ರಾಂತಿ ನಡಿಗೆ ಈ ವಿಚಾರದಲ್ಲಿ ಮಹತ್ವದ ಮೈಲಿಗಲ್ಲೊಂದನ್ನು ಸ್ಥಾಪಿಸಿತು. ಆ ಬಳಿಕ ಅನೇಕ ಸಂಶೋಧಕರು ಲೇಖಕರು ಈ ಕುರಿತ ಕೃತಿಗಳನ್ನು ಹೊರತಂದಿದ್ದಾರೆ. ಹಲವು ವರ್ಷಗಳ ಹಿಂದೆಯೇ ಈ ವಿಷಯದ ಕುರಿತಂತೆ ನಾಟಕ ರಚನೆಗೊಂಡು ಪ್ರದರ್ಶನಗೊಂಡಿದ್ದು, ಇತ್ತೀಚೆಗೆ ಅಮರ ಸುಳ್ಯದ ಚರಿತ್ರೆ, ನಾಟಕ, ಸಿನಿಮಾ, ಡಾಕ್ಯುಮೆಂಟರಿ ಮೊದಲಾದ ಪ್ರದರ್ಶನ ಕಾರ್ಯಗಳಲ್ಲೂ ವಿಜೃಂಭಿಸತೊಡಗಿದೆ. ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಗರ್ಜಿಸಿದ ಅಮರ ಸುಳ್ಯದ ರೈತ ಹೋರಾಟವನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಎಂಬ ನಿರ್ಧಾರಕ್ಕೆ ಇತಿಹಾಸಕಾರರು ಬಂದಿದ್ದಾರೆ. ಅವೆಲ್ಲದರ ಫಲವಾಗಿ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಈ ಹೋರಾಟಕ್ಕೆ ವಿಶೇಷತೆ ಮಾನ್ಯತೆ ಬಂತು. ಅಲ್ಲದೆ ಇದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವರ್ಷವೂ ಆಗಿರುವುದರಿಂದ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರಕ್ಕೆ ಸರಕಾರವು ವಿಶೇಷ ಮಹತ್ವ ನೀಡಿತು. ಅಮರ ಸುಳ್ಯದ ಈ ಮಣ್ಣಿನ ಹೋರಾಟ ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸ್ಫೂರ್ತಿ. ಯಾಕಂದರೆ ನಾವೀಗಾಗಲೇ ಬಹಳ ಅದು ವಿಷಯ ಚರ್ಚೆ ಆಗಿದೆ. 1857ರಲ್ಲಿ ನಡೆದಂಥ ಸಿಪಾಯಿ ದಂಗೆಯನ್ನು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಹೇಳ್ತಾ ಬಂದಿದ್ದೇವೆ. ಪಠ್ಯ ಪುಸ್ತಕಗಳು ಅದನ್ನೇ ತೋರಿಸ್ತವೆ. ಆದರೆ ಅದಕ್ಕಿಂತ 20 ವರ್ಷ ಮೊದಲೇ ಅಂತ ಹೇಳಿದರೆ ನೀವು ಆಲೋಚನೆ ಮಾಡಬೇಕು. 1837ರಲ್ಲಿ ಈ ಘಟನೆ ನಡೆದಿದೆ. ಇದು ನಂತರದ ಭಾರತದ ಎಲ್ಲ ಹೋರಾಟಗಳಿಗೆ ಒಂದು ಪ್ರೇರಣೆ ಶಕ್ತಿಯಾಗಿ ಮೂಡಿಬಂದಿದೆ. ಸೋಲಿರ್ಬೋದು, ಅಮರ ಸುಳ್ಯದ ಹೋರಾಟದ ಅಂತ್ಯ ಬಹಳ ದುರಂತಮಯ ಒಂದು ಅಂತ್ಯ. ಇದರಲ್ಲಿ 1115 ಜನರ ಮೇಲೆ ಅವರನ್ನಷ್ಟನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅದರಲ್ಲಿ 35 ಜನ ಕೈದಿಗಳನ್ನು ಭಾಳಷ್ಟು ಟಾರ್ಚರ್ ಕೊಟ್ಟು ಹಿಂಸೆ ಮಾಡಿ ಅವರನ್ನು ಜೈಲಲ್ಲಿ ಸಾಯಿಸಿದ್ದಾರೆ. ಆಮೇಲೆ 4 ಜನ ನಮ್ಗೆ ಗೊತ್ತಿರುವ ಹಾಗೆ ಉಪ್ಪಿನಂಗಡಿ ಮಂಜ, ಕಲ್ಯಾಣ ಸ್ವಾಮಿ, ನಂದವರದ ಲಕ್ಷ್ಮಪ್ಪ ಬಂಗಾರಸ 3 ಜನನು ಬಿಕರ್ನಕಟ್ಟೆಯಲ್ಲಿ ನೇಣು ಹಾಕಿ ಓಪನ್ ಆಗಿ ಸಾರ್ವಜನಿಕವಾಗಿ ಹೀಗೆ ಬ್ರಾಡ್ ಡೇ ಲೈಟ್ ಅಂತ ಹೇಳ್ತಾರೆ ಸಾಯಿಸಿದ್ದಾರೆ, ಮರಣದಂಡನೆ ಕೊಟ್ಟಿದ್ದಾರೆ. 4ನೇ ವ್ಯಕ್ತಿ ನಮ್ಮ ಗುಡ್ಡೆಮನೆ ಅಪ್ಪಯ್ಯ ಗೌಡ ಅಂತೇಳಿ ಬಲಮುರಿಯವರು ಮಡಿಕೇರಿಯ ಕೋಟೆಯ ಮುಂದೆ ಅವರನ್ನು ಮರಣದಂಡನೆ ಕೊಟ್ಟು ನೇಣಿಗೆ ಹಾಕಲಾಯಿತು. ಸೊ ಈ ಮೂಲಕವಾಗಿ ಬಹಳ ಭಯೋತ್ಪಾದನೆ ಹುಟ್ಟಿಸಿದ್ರು. ಆನಂತರ ನಮ್ಮ ಈ ಭಾಗದ ಜನರು ಬಹಳಷ್ಟು ಈ ಹೋರಾಟಕ್ಕೆ ಬಹಳ ಹಿನ್ನಡೆಯಾದ ಕಾರಣ ಎಲ್ಲ ಮೂಲೆಗುಂಪಾದರು ಅಂತಲೇ ಹೇಳಬೇಕು. ಸುಳ್ಯ ಟೋಟಲ್ ಆಗಿ ಮೊನ್ನೆವರೆಗೂ ಕುರಿಂಜಿಯವರು ಇಲ್ಲಿ ಕಾಲೇಜ್ ಸ್ಥಾಪನೆ ಆಗಿ ಈಗ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಂತ ಹೇಳಿಕೊಂಡೆಲ್ಲ ಹೊರಗೆ ಬರುವಂಥ ಸಂದರ್ಭದವರೆಗೂ ಇದೊಂದು ಅಂಧಕಾರ ಜಗತ್ತು, ಇದು ಕತ್ತಲೆ ಜಗತ್ತು. ಸುಳ್ಯ ಬೆಳವಣಿಗೆಯನ್ನೇ ಕಾಣಲಿಲ್ಲ. ಹಾಗಾಗಿ ಅದೇನೋ ಈ ಸಾರಿ ಒಂದು ಸ್ವಾತಂತ್ರ್ಯದ 75ನೇ ವರ್ಷ ಅಮೃತ ವರ್ಷ ಈ ಒಂದು ಹೊಸತ್ತಾಗಿ ಒಂದು ಚಾಲನೆ ಸಿಕ್ಕಿದೆ. ತುಂಬ ಜನ ಇದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಈಗ ವಿದ್ಯಾಧರ ಮಾಡಿದ್ದಿದೆ, ಶಿಶಿಲ್ರು ಮಾಡುವಂಥ ರಿಸರ್ಚ್ ಇದೆ. ಆಮೇಲೆ ಅರವಿಂದ ಚೊಕ್ಕಾಡಿ ರಿಸರ್ಚ್ ವರ್ಕ್ ಮಾಡಿದ್ದಾರೆ, ಸಾನಾ ಕಂತಬೈಲನವ್ರು ಮಾಡಿದ್ದಾರೆ. ಇವ್ರದ್ದು ಈ ವರ್ಷ ಬಂದ ಆಮೇಲೆ ಪ್ರಭಾಕರ್ ನೀರ್ಮಾರ್ಗ ಅಂತ ಹೇಳೋರು ಪುಸ್ತಕ ಬರೆದಿದ್ದಾರೆ. 5 ಪುಸ್ತಕ ಈ ವರ್ಷ ಬಂದದ್ದು ದೊಡ್ಡ ಸಂಗತಿ. ಆಮೇಲೆ ಇತ್ತೀಚೆಗೆ ನಿನ್ನೆ ಮನೆಯಲ್ಲಿ ಅನಿಂದಿತ ಕೊಚ್ಚಿ ಬಾರಿಕೆಯವರು ಇಂಗ್ಲೀಷಲ್ಲಿ ಒಂದು ಪುಸ್ತಕ ಮಾಡಿದ್ದಾರೆ. ಅದು ಏನಿದ್ರೂ ಈ ಮಣ್ಣಿನಲ್ಲಿ ಒಂದು ಸತ್ವ ಇದೆ. ಈ ಹೋರಾಟ ಒಂದು ಅಮರ ಹೋರಾಟ ಇದು.
ಈ ಭಾಗದಲ್ಲಿ ಇದರ ನೇತೃತ್ವ ವಹಿಸಿದ್ದ ಕೆದಂಬಾಡಿ ರಾಮಯ್ಯಗೌಡರು ಒಬ್ಬ ಶ್ರೇಷ್ಠ ಸಂಘಟಕರಾಗಿದ್ದು ತನ್ನ ಅಸಾಧಾರಣ ಅತ್ಯದ್ಭುತ ನಾಯಕತ್ವದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ 13 ದಿನಗಳಷ್ಟು ಕಾಲ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟು ತನ್ನ ಜೀವವನ್ನು ಅರ್ಪಣೆ ಮಾಡಿದ ವೀರ ನಾಯಕರಾಗಿದ್ದ ಹಿನ್ನೆಲೆಯಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪುತ್ಥಳಿ ನಿರ್ಮಾಣದ ನಿರ್ಧಾರವನ್ನು ಮಾಡಿತು. ಇದಕ್ಕಾಗಿ ರಚಿಸಲ್ಪಟ್ಟ ಸಮಿತಿಯ ಪರಿಶ್ರಮದಿಂದಾಗಿ ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಗಳ ಅನುದಾನದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ಪುತ್ಥಳಿ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಸ್ಥಾಪನೆಯಾಗಲಿದೆ. ಕುದುರೆ ಏರಿ ಹೊರಟಿರುವ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ವಿಗ್ರಹವು 11x11 ಅಡಿ ಗಾತ್ರದಲ್ಲಿದ್ದು ಈಗಾಗಲೇ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಕಲಾವಿದರಿಂದ ನಿರ್ಮಾಣವಾಗಿದೆ. ಕೆದಂಬಾಡಿ ರಾಮಯ್ಯಗೌಡರ ಭವ್ಯವಾದ ವಿಗ್ರಹವು ಸುಳ್ಯದಿಂದ ಹೊರಟ ಈ ದಂಡು ಬೆಳ್ಳಾರೆ, ಪುತ್ತೂರು, ಅಡೂರು, ಕುಂಬ್ಳೆ, ಕಾಸರಗೋಡು, ಮಂಜೇಶ್ವರ, ಉಪ್ಪಿನಂಗಡಿ, ಬಿಸಿಲೆ, ಕಾರ್ಕಳ, ಬೆಳ್ತಂಗಡಿ, ಮೂಡಬಿದ್ರೆ, ಬಂಟ್ವಾಳ, ಮೂಲ್ಕಿ, ಮಂಗಳೂರು ಪ್ರದೇಶಗಳನ್ನು ಆವರಿಸಿಕೊಂಡು ಸುಮಾರು 10 ರಿಂದ 12,000 ಸೈನಿಕರನ್ನು ಒಳಗೊಂಡು ಸೈನ್ಯವು ಮಂಗಳೂರಿನ ಅತ್ಯಂತ ವಿಸ್ತಾರ ಪ್ರದೇಶದಲ್ಲಿರುವ ಬಾವುಟಗುಡ್ಡೆಯಲ್ಲಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜವನ್ನ ಕಿತ್ತೆಸೆದು ಸ್ವಾತಂತ್ರ್ಯದ ಧ್ವಜವನ್ನು ನೆಟ್ಟ ಬಾವುಟಗುಡ್ಡ ಎಂಬ ಖ್ಯಾತಿಗೆ ಕಾರಣವಾದ ಸ್ಥಳದಲ್ಲಿಯೇ ಈ ವಿಗ್ರಹವನ್ನು ನೆಲೆಗೊಳಿಸುವ 8 ಅಡಿ ಎತ್ತರದ ಪೀಠವು ಈಗಾಗಲೇ ನಿರ್ಮಾಣವಾಗಿದೆ. ಈ ಶಿಲಾಮಯ ಪೀಠದ 4 ಬದಿಗಳಲ್ಲಿ ಅಮರಕ್ರಾಂತಿ ಹೋರಾಟದಲ್ಲಿ ಹುತಾತ್ಮರಾದವರ ಹೆಸರುಗಳನ್ನು ಕೆತ್ತಲಾಗಿದ್ದು ಚಿರಸ್ಥಾಯಿಯಾಗಲಿದೆ. ವೀಕ್ಷಕರೇ, ಇದೇ ಬರುವ ದಿನಾಂಕ ಅಂದರೆ 29/8/2022 ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಸ್ಥಾಪನೆಗೊಳ್ಳುತ್ತಿರುವಂಥ ಸಂಘಟನಾ ಚತುರ ಸ್ವಾತಂತ್ರ್ಯ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಪುರಪ್ರವೇಶ ಕಾರ್ಯಕ್ರಮ ನಡೆಯಲಿರುವುದು. ಈ ಒಂದು ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಒಂದು ಸ್ವಾಗತವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಯಾವ ರೀತಿ ನಡೀತದೆ ಅನ್ನೋದರ ಬಗ್ಗೆ ಇವತ್ತು ನಮ್ಮ ಜೊತೆ ಇದರ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂಥ ಕಿರಣ್ ಬುಡ್ಲೆಗುತ್ತು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಹತ್ರ ಈ ಕಾರ್ಯಕ್ರಮದ ರೂಪುರೇಷೆಗಳು ಯಾವ ರೀತಿ ನಡೀತದೆ ಮತ್ತು ಈ ಒಂದು ಮೆರವಣಿಗೆ ಅಥವಾ ಆ ಸ್ವಾಗತವನ್ನು ಮಾಡುವಂಥ ಕಾರ್ಯಕ್ರಮಗಳು ಮತ್ತು ಈಗಾಗಲೇ ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಯಾವ ರೀತಿ ತಯಾರಾಗ್ತಾ ಇದೆ ನಡೀತಾ ಇದೆ ಅನ್ನೋದರ ಬಗ್ಗೆ ಅವರಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈಗಾಗಲೇ ಪ್ರತಿಮೆಯ ಕೆಲಸ ಸಂಪೂರ್ಣವಾಗಿ ಮುಗಿದು ಆ ಪ್ರತಿಮೆ ಇವತ್ತು ಮಂಗಳೂರಿಗೆ ತಲುಪುವಂಥ ಕ್ಷಣಗಣನೆ. ಯಾಕೆಂತೇಳಿದರೆ ಈಗ ಅದು ಬೆಂಗಳೂರಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ತಲುಪ್ತದೆ. ಅಲ್ಲಿ ನಾವು ಸಂಪೂರ್ಣವಾಗಿ ಅದಕ್ಕೆ ಒಂದು ಫ್ಲೆಕ್ಸ್ ಹಾಕಿ ಅದಕ್ಕೊಂದು ಯಾವ ರೀತಿ ಒಂದು ಗೌರವ ಸಲ್ಲಿಸ್ತಕ್ಕಂಥ ಅಡಿಕೆಯಲ್ಲಿ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿಯ ಪ್ರಕಾರ ಒಂದು ಅಡಿಕೆಯಲ್ಲಿ ಆ ಲಾರಿಯನ್ನು ಸಂಪೂರ್ಣ ಡೆಕೋರೇಷನ್ ಮಾಡಿ ಅದು ಆದಿಚುಂಚನಗಿರಿಯಲ್ಲಿ ಸಂಪೂರ್ಣವಾಗಿ ಡೆಕೋರೇಷನ್ ಆಗಲಿಕ್ಕಿದೆ. ಆದಿಚುಂಚನಗಿರಿ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಅಲ್ಲಿಂದ ಅದು 28ನೇ ತಾರೀಕು ಬೆಳಿಗ್ಗೆ ಅಲ್ಲಿಂದ ಚಾಲನೆಯನ್ನು ಕೊಟ್ಟು ಅವರು ಅದನ್ನು ನಮ್ಮ ಮಂಗಳೂರಿಗೆ ಕಳಿಸಿಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹಲವಾರು ರಾಜ್ಯದ ಪ್ರಮುಖ ನಾಯಕರುಗಳು, ಸಮಾಜದ ಗೌರವಾನ್ವಿತರು ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅಲ್ಲಿಂದ ಹೊರಟಂತಹ ಆ ಒಂದು ಪ್ರತಿಮೆ ಹೊಳೆನರಸೀಪುರ ರಸ್ತೆಯಾಗಿ ಆ ಭಾಗದಲ್ಲಿರ್ತಕ್ಕಂಥ ಕೆಲವರು ಈಗಾಗಲೇ ಫೋನ್ ಮಾಡಿ ಒಂದು ನಮಗೆ ಸಮಯ ಕೊಡಿ ಅಂತ ಹೇಳ್ತಕ್ಕಂಥ ವಿನಂತಿ ಮಾಡಿದ್ದಾರೆ. ಹಾಗೆ ನಾವು ಹೇಳಿದೆವು ಆಲ್ರೆಡಿ ಇದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ಮುಖಾಂತರ ಆಗ್ತಕ್ಕಂಥದ್ದು. ನಾವು ಆಲ್ರೆಡಿ DC ಅವರಿಗೆ ಅಥವಾ ಅಧಿಕಾರಿಗಳಿಗೆ ಕೇಳಿರುವ ಪ್ರಕಾರ ನಾವು ಗೊತ್ತು ಮಾಡಿರುವಂಥ ಕೆಲವು ಪ್ರದೇಶಗಳಲ್ಲಿ ಮಾತ್ರ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ತಾವೆಲ್ಲರೂ ಮಡಿಕೇರಿಗೆ ಬನ್ನಿ. ಕುಶಾಲನಗರದಲ್ಲಿ ಜಾಥಾ ಇದೆ. ಕುಶಾಲನಗರದಿಂದ ಮಂಗಳೂರು ಮಡಿಕೇರಿವರೆಗೂ ಜಾಥಾ ಇದೆ. ಸುಮಾರು 5-5:30 ಗಂಟೆಗೆ ಮಡಿಕೇರಿಗೆ ತಲುಪ್ತದೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಹೀಗೆ ಸುಳ್ಯದಿಂದ ಮಂಗಳೂರುವರೆಗೆ ಬ್ರಿಟಿಷರನ್ನ ಹೊಡೆದೋಡಿಸಿ ಮಂಗಳೂರಿನ ಗುಡ್ಡೆಯಲ್ಲಿ ಯೂನಿಯನ್ ಜಾಕ್ ಧ್ವಜವನ್ನು ಕೆಳಗಿಳಿಸಿ ಕೊಡವರ ಧ್ವಜವನ್ನು ಅರಳಿಸಿದಂಥ ಕೀರ್ತಿ ಕೆದಂಬಾಡಿ ರಾಮಗೌಡ ಅವರದ್ದು. ಅಲ್ಲಿ 13 ದಿನಗಳ ಕಾಲ ಆಳ್ವಿಕೆ ನಡೆಸಿದ್ದು ಕೂಡ ಮತ್ತು ನಿಜವಾದ ಸ್ವಾತಂತ್ರ್ಯವನ್ನು ಪಡೆದದ್ದು ಕೂಡ ಈಗ ಇತಿಹಾಸ. ಇಂಥ ಇತಿಹಾಸ ಹೊಂದಿರುವಂಥ ಇದರ ಮೂಲ ಪುರುಷ ಕೆದಂಬಾಡಿ ರಾಮಯ್ಯಗೌಡರ ಪುತ್ಥಳಿ ಇನ್ನೇನು ಅನಾವರಣ ಆಗಲಿಕ್ಕಿದೆ. ಕುಶಾಂತ್ ಕೊರತೆಡ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.
ದೃಶ್ಯಗಳಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ, ನಾವು ಸುದ್ದಿ ಚಾನೆಲ್ ಮೂಲಕ ನಿಮಗೆ ನಿರಂತರವಾದ ನೇರ ಪ್ರಸಾರವನ್ನು ಇವತ್ತು ನಿಮಗೆ ಸುದ್ದಿ ಚಾನೆಲ್ ಒದಗಿಸಿತ್ತು. ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ, ಬೃಹತ್ ಕಂಚಿನ ಪ್ರತಿಮೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವೇಶವನ್ನು ಮಾಡಿರುವಂಥದ್ದು. ಸಂಪಾಜೆ ಭಾಗದಿಂದ ನಿನ್ನೆ ಕೊಡಗಿನಲ್ಲಿ ಮೆರವಣಿಗೆ ಹಾಲ್ಟ್ ಆಗಿತ್ತು, ವಿಶ್ರಾಂತಿಯಲ್ಲಿತ್ತು. ಇವತ್ತು ಸಂಪಾಜೆ ಮೂಲಕ ದಕ್ಷಿಣ ಕನ್ನಡವನ್ನು ಪ್ರವೇಶಿಸಿದಂತಹ ಈ ಬೃಹತ್ ಕಂಚಿನ ಪ್ರತಿಮೆ, ಇದು ಕೇವಲ ಕಂಚಿನ ಪ್ರತಿಮೆಯಲ್ಲ, ನಮ್ಮ ತುಳುನಾಡಿನಲ್ಲಿ ದಾಖಲಾಗಿದ್ದಂತಹ ಒಂದು ಐತಿಹಾಸಿಕ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರತಿರೂಪವಾಗಿ ಈ ಒಂದು ಪ್ರತಿಮೆ 75ನೇ ವರ್ಷದ ಈ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಮ್ಮ ಕರಾವಳಿ ನಗರದ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಆ ಮೂಲಕ ತುಳುನಾಡಿನಲ್ಲೂ ಒಂದು ಸ್ವಾತಂತ್ರ್ಯ ಹೋರಾಟದ ಕೆಚ್ಚು ಆ ಸಂದರ್ಭದಲ್ಲಿ ಅರಳಿತ್ತು, ಬ್ರಿಟಿಷರನ್ನು ಧೃತಿಗೆಡಿಸಿತ್ತು ಎಂಬಂತಹ ಒಂದು ಸಂದೇಶ, ಮಾಹಿತಿ, ವಿಚಾರಗಳನ್ನು ಮುಂದಿನ ಜನಾಂಗಕ್ಕೆ ತಿಳಿಸುವಂತಹ ಒಂದು ಕಾರ್ಯವನ್ನು ಈ ಪ್ರತಿಮೆಯ ಪ್ರತಿಷ್ಠಾಪನೆ ಮೂಲಕ ನಡೀತಾ ಇದೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಿರುವಂಥದ್ದು ಸುಳ್ಯ ದಾಟಿ ಆ ಬಳಿಕ ಪುತ್ತೂರಿಗೆ ಪ್ರವೇಶಿಸಿದಂತಹ ಈ ಕಂಚಿನ ಪ್ರತಿಮೆಯ ಮೆರವಣಿಗೆ ಇದೀಗ ನಮ್ಮ ಕಲ್ಲೇಗಕ್ಕೆ ಪ್ರವೇಶಿಸಿತ್ತು. ಕಲ್ಲೇಗದಲ್ಲೂ ಅದಕ್ಕೆ ಆ ಕಂಚಿನ ಪ್ರತಿಮೆಯ ಮೆರವಣಿಗೆಗೆ ಬೃಹತ್ ಸ್ವಾಗತವನ್ನು ಕೋರಿದ್ರು. ಅಲ್ಲಲ್ಲಿ ಪಟಾಕಿಗಳನ್ನು ಸಿಡಿಸುವ ಮೂಲಕ, ಪುಷ್ಪಾರ್ಚನೆಗಳನ್ನು ಮಾಡುವ ಮೂಲಕ, ಹಾರಾರ್ಪಣೆಯನ್ನು ಮಾಡುವ ಮೂಲಕ ನಮ್ಮ ಈ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ನೆನಪನ್ನು ಮತ್ತೆ ನೆನಪಿಸುವಂಥ ಕೆಲಸವನ್ನು ಇವತ್ತಿನ ನಮ್ಮ ಜನಾಂಗ ಮಾಡ್ತಾ ಇದೆ ಅನ್ನುವಂಥದ್ದು ಸಂತೋಷ ವಿಚಾರ. ಇಲ್ಲಿ ನೋಡ್ಬೋದು, ಪಕ್ಷಭೇದವನ್ನು ಮರೆತು, ಸಮುದಾಯ ಭೇದಗಳನ್ನು ಮರೆತು ಎಲ್ಲ ಜನರು, ನಾವೆಲ್ಲರೂ ಈ ನೆಲದ ಮಣ್ಣಿನವರು ಎನ್ನುವಂತಹ ಒಂದು ಭಾವನೆಯಿಂದ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ನೆನಪನ್ನು ಮರುಕಳಿಸುವಂಥ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ಹಾಗೆಯೇ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವರಿಗೆ ಕಲ್ಲೇಗದ ಭಾರತ್ ಮಾತಾ ಸಮುದಾಯ ಭವನದಲ್ಲಿ ಭೋಜನದ ವ್ಯವಸ್ಥೆ ನಡೀತಾ ಇದೆ. ಈಗ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮೆರವಣಿಗೆ ವಿಶ್ರಾಂತಿಯನ್ನು ಪಡ್ಕೊಂಡು ಆ ಬಳಿಕ ನೇರವಾಗಿ ಮಂಗಳೂರಿಗೆ ಸಾಗಲಿಕ್ಕಿದೆ. ಸಾಧಾರಣವಾಗಿ ನೀವು ನೋಡಿದಂತೆ ಈ ಭಾಗದಲ್ಲಿ ಎಲ್ಲ ಕಡೆಗಳಲ್ಲೂ ಸುಳ್ಯದಿಂದ ಪ್ರಾರಂಭಗೊಂಡು ಪುತ್ತೂರಿನ ಈ ಭಾಗದವರೆಗೂ ಎಲ್ಲ ಕಡೆಗಳಲ್ಲಿ ಇದಕ್ಕೆ ಅಭೂತಪೂರ್ವವಾದಂತಹ ಸ್ವಾಗತ ಈ ಮೆರವಣಿಗೆಗೆ ಸಿಕ್ಕಿದ್ದು. ಇದೀಗ ಇದಕ್ಕೆ ಸ್ವಲ್ಪ ತಾತ್ಕಾಲಿಕ ವಿರಾಮ ನೀಡಲಾಗಿದೆ. ಬಳಿಕ ಇಲ್ಲಿಂದ ನೇರವಾಗಿ ಮಂಗಳೂರಿಗೆ ಈ ಪ್ರತಿಮೆಯ ಮೆರವಣಿಗೆ ಸಾಗಿ ಅಲ್ಲಿ ಬಾವುಟಗುಡ್ಡೆಯಲ್ಲಿ 18ನೇ ತಾರೀಕು, ಸೆಪ್ಟೆಂಬರ್ 18ನೇ ತಾರೀಕು ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಪ್ರತಿಷ್ಠಾಪನೆಯು ನಡೆಯಲಿಕ್ಕಿದೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ.
ಅವೇ ಬಡೇನ മനസ്സ് മനസ്സാണെന്നാ പറ ಅವೇ ಬಡೇನ ಇವತ್ತು ಕೇದಮಾಡಿ ರಾಮಯ್ಯಗೌಡ ಅಮರ ಸುಳ್ಳಿಯ ಕ್ರಾಂತಿನಲ್ಲಿ ಬಹಳ ಪ್ರಾಮುಖ್ಯತೆ ಪಾತ್ರ ವಹಿಸಿದಂಥ ಅದರಲ್ಲೂ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ 20 ವರ್ಷಕ್ಕಿಂತ ಮುಂಚೆನೇ ಸುಳ್ಯದಲ್ಲಿ ಅಮರ ಸುಳ್ಯದಲ್ಲಿ ನಡೆದ ಕ್ರಾಂತಿಯ ಮೂಲ ಕೇಂದ್ರ ಬಿಂದುವಾಗಿದ್ದ ಕೇದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಮಡಿಕೇರಿಯಿಂದ ಇವತ್ತು ಬೆಳಗ್ಗೆ ಸುಳ್ಯ ತಲುಪಿದೆ. ಸುಳ್ಯದಲ್ಲಿ ನಮ್ಮ ಸುಳ್ಯ ತಹಸೀಲ್ದಾರ್ ರಿಸೀವ್ ಮಾಡಿ ಮೆರವಣಿಗೆ ಮುಖಾಂತರ ಸುಳ್ಯದಾದ್ಯಂತ ಕೊಂಡೊಯ್ದು ನಂತರ ಪುತ್ತೂರಿಗೆ ಬಂದಿದೆ. ಪುತ್ತೂರಿನಲ್ಲಿ ನಾವು ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಮತ್ತು ಜನತೆಯೊಂದಿಗೆ ಇದನ್ನು ಸ್ವೀಕರಿಸಿ ಈಗ ಇಲ್ಲಿ ಉಪಾರದ ವ್ಯವಸ್ಥೆ ಮಾಡಿದ್ದೇವೆ ಬಂದಂಥ ಜನತೆಗೆ. ನಂತರ ಇದು ಬಂಟ್ವಾಳ ಮುಖಾಂತರ ಇದು ಸಂಜೆ ಮಂಗಳೂರಿಗೆ ತಲುಪಿದೆ ಬಾವಟೆಗುಟ್ಟೆಗೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನರು ಭಾಗಿಯಾಗಿದ್ದಾರೆ ಉತ್ಸಾಹದಿಂದ. ಮತ್ತು ಎಲ್ಲ ಶಾಲಾ ಮಕ್ಕಳು ಕೂಡ ಈ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಬಹಳ ವಿಶೇಷ. ಇದೊಂದು ಐತಿಹಾಸಿಕ ಒಂದು ಕ್ಷಣ ಇದು. ಯಾಕೆಂದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಅದರಲ್ಲೂ ಮುಖ್ಯವಾಗಿ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಒಂದು ಕಂಚಿನ ಪ್ರತಿಮೆ ಅನಾವರಣಗೊಂಡಿರೋದು ಬಹಳ ಸಂತೋಷ ಸಂಗತಿ. ಇದು ಮುಂದೆ ನಮಗೆ ಇದರಿಂದ ಬಂಟ್ವಾಳ ಹೋಗಿದೆ. ನಾವು ಇದರಿಂದ ಕೆಲವೇ ಕ್ಷಣಗಳಲ್ಲಿ ಇದನ್ನು ಬೆಳ್ಕೊಡೆ ಕೊಟ್ಟಿದ್ದೇವೆ.
ಮನಸ್ಸು ಮನಸ್ಸು ಪೂರ ಅವೇ ಬಡೇನಾ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ನಿನ್ನೆಯ ದಿವಸ ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದ ಹೊರಟು ಇವತ್ತು ಸಂಪಾದೆಯಾಗಿ ಸುಳ್ಯಕ್ಕೆ ಒಂದು ಪುತ್ತೂರಿನ ನಾಗರಿಕರ ಆ ಸನ್ಮಾನ ಗೌರವದರೊಂದಿಗೆ ಇವತ್ತು ಕಲ್ಲೆಗದಲ್ಲಿ ಸಾವಿರಾರು ಜನರಿಗೆ ಭೋಜನ ವ್ಯವಸ್ಥೆ ಮಾಡಿ ಆ ಬಂದಂಥ ನಮ್ಮೆಲ್ಲ ನಾಗರಿಕರು ಇವತ್ತು ಪ್ರತಿಮೆಯ ಒಟ್ಟಿಗೆ ಮತ್ತೆ ಮಂಗಳೂರಿಗೆ ಸಾಗುವಂಥ ಸಂದರ್ಭದಲ್ಲಿ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರನಿಗೆ ಇವತ್ತು ಪುತ್ತೂರಿನ ಜನತೆ ವಿಶೇಷವಾದಂಥ ಗೌರವವನ್ನು ಕೊಟ್ಟು ಶಾಲಾ ಮಕ್ಕಳು ಭಾರತ್ ಮಾತಾ ಕಿ ಜೈಕಾರ ಹಾಕಿ ರೈತಾಪಿ ವರ್ಗದವರು ಇವತ್ತು ವಾಹನ ಮೆರವಣಿಗೆ ಮಾಡಿ ಒಂದು ಹೋರಾಟಗಾರನಿಗೆ ಯಾವ ರೀತಿಯ ಒಂದು ಗೌರವವನ್ನು ಕೊಡಬಹುದು ಅಂತೇಳಿ ಇವತ್ತಿನ ದಿವಸ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಪುತ್ತೂರಿನ ಮಹಾಜನತೆಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಾವೆಲ್ಲರೂ ಈ ಒಂದು ಏನು ವಾಹನ ಜಾಥಾ ಇದೆ ಆ ಮೆರವಣಿಗೆ ಇವತ್ತು ಮಂಗಳೂರಿಗೆ ಹೋಗಬೇಕೆಂದ್ರೆ ತಾವೆಲ್ಲರೂ ಈ ಒಂದು ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ಜೊತೆಯಲ್ಲಿ ಮಂಗಳೂರಿಗೆ ಸಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಮತ್ತೊಮ್ಮೆ ಮಂಗಳೂರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮನಸ್ಸು ಮನಸ್ಸು ಪೂರ ಅವೇ ಬಡೇನಾ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಹೆಸರಿನ ಮಹಾದ್ವಾರವೊಂದು ಈ ಶಾಲೆಯಲ್ಲಿ ನಿರ್ಮಾಣಗೊಂಡಿದೆ. ಅದರ ಜೊತೆಗೆ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಕಥೆಯನ್ನ ಹೇಳುವಂಥ ಉಬ್ಬು ಚಿತ್ರಗಳು ಕೂಡ ರಚನೆಗೊಂಡಿದೆ. ಬನ್ನಿ ಆಸ್ವಾದಿಸೋಣ. ನೀವು ನೋಡ್ತಾ ಇದ್ದೀರಿ, ಇದು ಕ್ರಿಸ್ತ ಶಕ 1834ರಲ್ಲಿ
ಕೊಡಗು ಬ್ರಿಟಿಷರ ವಶ ಆಗ್ತದೆ. ಹಾಲೇರಿ ಸಂಸ್ಥಾನದ ಅರಸ ಚಿಕ್ಕವೀರ ರಾಜೇಂದ್ರ ಒಡೆಯನನ್ನು ಪದಚ್ಯುತಗೊಳಿಸಿ ರಾಜಪರಿವಾರ ಸಮೇತ ಮಡಿಕೇರಿಯ ಅರಮನೆಯಿಂದ ಹೊರದಬ್ಬಲಾಯಿತು. ಈ ಉಬ್ಬು ಚಿತ್ರಗಳನ್ನು ನೀವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ಇದರ ಜೊತೆಗೆ ಇನ್ನೊಂದು ಕೆದಂಬಾಡಿ ರಾಮಯ್ಯಗೌಡರ ಸೂಚನೆ ಮೇರೆಗೆ 1837 ಮಾರ್ಚ್ ತಿಂಗಳ ಮೊದಲ ಭಾಗದಲ್ಲಿ ಶನಿವಾರ ಸಂತೆಯ ಹೆಮ್ಮನೆ ಪುಟ್ಟಬಸಪ್ಪ ಎನ್ನುವಾತನನ್ನು ಸಿರಿಕಜೆ ಮಲ್ಲಪ್ಪಗೌಡ ಮತ್ತು ಹುಲಿಕಡಿದ ನಂಜಯ್ಯನವರು ಉಬಡಕಮಿತ್ತೂರಿನ ಕೆದಂಬಾಡಿ ರಾಮಯ್ಯ ಗೌಡರ ಮನೆಗೆ ಕರೆ ತರುವಂಥ ದೃಶ್ಯ ಇದು ಕೂಡ ಈ ಉಬ್ಬು ಚಿತ್ರದಲ್ಲಿ ದಾಖಲಾಗಿದೆ. ಇನ್ನು ಹೆಮ್ಮನೆ ಪುಟ್ಟಬಸಪ್ಪನಿಗೆ ಕಲ್ಯಾಣ ಸ್ವಾಮಿ ಎಂಬುದಾಗಿ ಮರುನಾಮಕರಣ ಮಾಡಿದ ನಂತರ ಕೆದಂಬಾಡಿ ರಾಮಯ್ಯಗೌಡರು ಪೂಮಲೆ ಕಾಡಿನೊಳಗೆ ನಿರ್ಮಿಸಿದಂಥ ಆಶ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟದ ರೂಪುರೇಷೆಗಳ ಬಗ್ಗೆ ರೈತ ನಾಯಕರೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗ್ತದೆ. ಈ ದೃಶ್ಯಗಳು ಕೂಡ ಈ ಉಬ್ಬು ಚಿತ್ರದಲ್ಲಿ ರಚನೆಗೊಂಡಿರುವಂಥದ್ದು. ಆ ಬಳಿಕ ಉಬಡ್ಕಮಿತ್ತೂರಿನ ಮದುವೆಗದ್ದೆ ಎಂಬಲ್ಲಿ ಚಪ್ಪರ ಹಾಕಿಸಿದ ಕೆದಂಬಾಡಿ ರಾಮಯ್ಯಗೌಡರು ಮಗನ ಮದುವೆ ಇದೆ ಎಂಬುದಾಗಿ ವದಂತಿಯನ್ನು ಹಬ್ಬಿಸಿ ಸುಳ್ಯ ಸೀಮೆಯ ಸಶಸ್ತ್ರ ರೈತ ಯೋಧರನ್ನು ಒಂದೆಡೆ ಸೇರಿಸಿ ಆಗ ತಾನೇ ಪಟ್ಟಾಭಿಷೇಕನಾದಂತಹ ಕಲ್ಯಾಣ ಸ್ವಾಮಿಯೊಂದಿಗೆ ಬೆಳ್ಳಾರೆ ಕೋಟೆಯನ್ನು ವಶಪಡಿಸಿಕೊಳ್ಳಲು ಮುಂದೆ ಸಾಗುತ್ತಿರುವಂಥ ದೃಶ್ಯ ಕೂಡ ಈ ಉಬ್ಬು ಚಿತ್ರದಲ್ಲಿದೆ. ಅದೇ ರೀತಿಯಲ್ಲಿ ಒಡಿಕತ್ತಿ, ಒರೆಕತ್ತಿ, ಬಂದೂಕು, ಈಟಿ, ಗುರಾಣಿಗಳನ್ನು ಹಿಡಿದ ಅಮರ ಸುಳ್ಯ ಸೈನಿಕರು ಬೆಳ್ಳಾರೆ ಕೋಟೆಯನ್ನು ವಶಪಡಿಸಿಕೊಳ್ಳಲು ಮುನ್ನುಗ್ತಾ ಇರುವಂತಹ ದೃಶ್ಯ ಕೂಡ ಈ ಉಬ್ಬು ಚಿತ್ರದಲ್ಲಿ ದಾಖಲಾಗಿದೆ. ಅದೇ ರೀತಿಯಲ್ಲಿ ಬೆಳ್ಳಾರೆ ಕೋಟೆ ಎದುರು ಜಮಾವಣೆಗೊಂಡಿರುವಂಥ ಸೈನ್ಯದ ಮುಂದೆ ಕಲ್ಯಾಣ ಸ್ವಾಮಿಯು ರಾಜಾಜ್ಞೆಯನ್ನು ಬರೆಸ್ತಾ ಇರುವಂತಹ ದೃಶ್ಯ, ಅದರ ಜೊತೆಗೆ ಅಮಲ್ದಾರ ರಾಮಪ್ಪಯ್ಯನಿಗೆ ಮರಣದಂಡನೆ ಶಿಕ್ಷೆಯ ಆದೇಶವನ್ನು ದಾಖಲಿಸುತ್ತಿರುವಂತಹ ದೃಶ್ಯ ಕೂಡ ಈ ಉಬ್ಬು ಚಿತ್ರದಲ್ಲಿ ದಾಖಲಾಗಿದೆ. ಆ ಬಳಿಕ ರಾಮಪ್ಪಯ್ಯನಿಗೆ ವಿಧಿಸಲಾದ ಮರಣದಂಡನೆಯನ್ನು ಪಟ್ರಕೋಡಿ ಸಣ್ಣಯ್ಯಗೌಡ ಮತ್ತು ಉಳುವಾರು ಕೃಷ್ಣಗೌಡ ಜಾರಿಗೊಳಿಸುತ್ತಿರುವಂತಹ ದೃಶ್ಯ ಕೂಡ ಈ ಒಂದು ಶಾಲೆಯ ಗೋಡೆಯ ಉಬ್ಬು ಚಿತ್ರದಲ್ಲಿ ದಾಖಲಾಗಿರುವಂಥದ್ದು. ಆ ಬಳಿಕ ಕೆದಂಬಾಡಿ ರಾಮಯ್ಯಗೌಡ ಮತ್ತು ಕಲ್ಯಾಣ ಸ್ವಾಮಿ ನೇತೃತ್ವದ ಪ್ರಧಾನ ಸೈನ್ಯ ಹಾಗೂ ಕಾಸರಗೋಡು, ಬೆಳ್ತಂಗಡಿ, ಕಾರ್ಕಳ ಕಡೆಗಳಿಂದ ಬಂದು ಸೇರಿಕೊಂಡು ಉಪ ಸೈನ್ಯಗಳು ಒಟ್ಟು ಸೇರಿ ಮಂಗಳೂರಿಗೆ ಲಗ್ಗೆ ಹಾಕ್ತಾ ಇರುವಂತಹ ದೃಶ್ಯಗಳು ಇದು ಅಂತಿಮ ಆಗಬೇಕಷ್ಟೇ. ತಮ್ಮಯ್ಯಗೌಡ ಮಂಗಳೂರಿನ ಬಾವಟಗುಡ್ಡೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜವನ್ನು ಕಿತ್ತೆಸೆದು ಹಾಲೇರಿ ಸಂಸ್ಥಾನದ ಧ್ವಜವನ್ನು ಹಾರಿಸ್ತಾ ಇರುವಂತಹ ಆ ದೃಶ್ಯ ಕೂಡ ನಿಮಗೆ ಈ ಉಬ್ಬು ಚಿತ್ರದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮಂಗಳೂರನ್ನು ಬ್ರಿಟಿಷರಿಂದ ವಶಪಡಿಸಿಕೊಂಡ ಬಳಿಕ ರಾಜ ಕಲ್ಯಾಣ ಸ್ವಾಮಿಯು ಪ್ರಜೆಗಳಿಗೆ ವಿವಿಧ ರೀತಿಯ ಕರ ವಿನಾಯಿತಿಯನ್ನು ಮತ್ತು ಅನೇಕ ಬಗೆಯ ಸೌಲಭ್ಯಗಳನ್ನು ಒದಗಿಸುವ ರಾಜಾಜ್ಞೆಯನ್ನು ಮಾಡುತ್ತಿರುವಂತಹ ದೃಶ್ಯ ಕೂಡ ನೀವು ಈ ಉಬ್ಬು ಚಿತ್ರದಲ್ಲಿ ಕಾಣ್ತೀರಿ. ಅದೇ ರೀತಿಯಲ್ಲಿ ಅಮರ ಸೈನ್ಯದ ದಾಳಿಗೆ ತತ್ತರಿಸಿ ಪಲಾಯನ ಮಾಡಿದ್ದ ಬ್ರಿಟಿಷ್ ಸೇನೆಯು ಮುಂಬೈ, ಹೊನ್ನಾವರ, ಧಾರವಾಡ, ಬೆಳಗಾವಿ ಮೊದಲಾದ ಕಡೆಗಳಿಂದ ಸೈನಿಕರನ್ನು ಕರೆಸಿಕೊಂಡು ಮಂಗಳೂರನ್ನು ಮರುವಶ ಮಾಡಲು ನಡೆಸಿದ ಯುದ್ಧದ ದೃಶ್ಯಗಳು ಕೂಡ ಈ ಉಬ್ಬು ಚಿತ್ರದಲ್ಲಿ ದಾಖಲಾಗಿದೆ. ಬಳಿಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದೊಂದಿಗೆ ಹೋರಾಟದಲ್ಲಿ ಸೋತ ನಂತರ ಸೆರೆಸಿಕ್ಕ ನಂದಾವರದ ಲಕ್ಷ್ಮಪ್ಪ ಬಂಗರಸ, ಉಪ್ಪಿನಂಗಡಿಯ ಮಂಜ, ಕಲ್ಯಾಣ ಸ್ವಾಮಿ, ಪುಟ್ಟಬಸಪ್ಪ ಇನ್ನು ಇವರನ್ನು ಮಂಗಳೂರಿನ ಬಿಕರ್ನಕಟ್ಟೆ ಎಂಬಲ್ಲಿ ಬಹಿರಂಗವಾಗಿ ನೇಣಿಕೆ ಹಾಕಲಾಯಿತು. ಆ ದೃಶ್ಯ ಕೂಡ ಈ ಉಬ್ಬು ಚಿತ್ರದಲ್ಲಿದೆ. ಕ್ರಿಸ್ತಶಕ 1837 ಅಕ್ಟೋಬರ್ 31ರಂದು ಮಡಿಕೇರಿ ಕೋಟೆಯೊಳಗೆ ಗುಡ್ಡೆಮನೆ ಅಪ್ಪಯ್ಯಗೌಡರನ್ನ ಸಾರ್ವಜನಿಕರ ಸಮ್ಮುಖದಲ್ಲಿ ಗಲ್ಲಿಗೇರಿಸಲಾಗ್ತದೆ. ಇದು ಕೂಡ ಈ ದೃಶ್ಯದಲ್ಲಿದೆ. ಕೊನೆಗೆ ಅಮರ ಸುಳ್ಯ ಸೈನ್ಯವು ಪರಾಭವಗೊಂಡ ನಂತರ ಯುದ್ಧ ಕೈದಿಗಳಾದ ಕೆದಂಬಾಡಿ ರಾಮಯ್ಯಗೌಡ, ಅವರ ಮಗ ಸಣ್ಣಯ್ಯಗೌಡ, ಚೆಟ್ಟಿಕುಡಿಯ, ಕುಕ್ಕನೂರು ಚೆನ್ನಯ್ಯ, ಕೂಜುಗೋಡು ಮಲ್ಲಪ್ಪಗೌಡ, ಬೀರಣ್ಣ ಬಂಟ, ಸುಬೇದಾರ ಕೃಷ್ಣಯ್ಯ, ಗುಡ್ಡೆಮನೆ ತಮ್ಮಯ್ಯಗೌಡ ಮೊದಲಾದವರೊಂದಿಗೆ ಕರಿನೀರಿನ ಸಜೆ ನೀಡಿ ಸಿಂಗಾಪುರ ಹಾಗೂ ಬರ್ಮಾ ದೇಶಗಳಿಗೆ ಹಡಗಿನ ಮೂಲಕ ರವಾನಿಸಲಾಯಿತು ಎನ್ನುವಂಥ ದೃಶ್ಯಗಳು ಕೂಡ ಈ ಒಂದು ಉಬ್ಬು ಚಿತ್ರದ ದೃಶ್ಯದಲ್ಲಿ ಇದೆ. ಇಲ್ಲಿಯ ಉಬ್ಬು ಚಿತ್ರಗಳು ರಚನೆಗೊಂಡಿರುವಂಥದ್ದು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಜ್ಞಾನದಾಬ ಚಾರಿಟೇಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಊರವರ ಹಾಗೂ ದಾನಿಗಳ ಸಹಕಾರದೊಂದಿಗೆ ಇದರ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಉಬಡ್ಕಮಿತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂತಹ ಮದುವೆಗದ್ದೆ ದಾಮೋದರಗೌಡ ಇವರ ಏನು ಅವರ ಒಂದು ಸಂಕಲ್ಪ ಶಕ್ತಿ ಇದೆ ಅದನ್ನ ಈ KR ವಿದ್ಯಾಧರ ಇವರ ಅಮರ ಸುಳ್ಯ 1837 ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಸಶಸ್ತ್ರ ಹೋರಾಟ ಈ ಕೃತಿ ಏನಿದೆ ಈ ಕೃತಿ ಆಧಾರಿತವಾಗಿ AK ಹಿಮಕರ ಇವರ ರೇಖಾಚಿತ್ರದ ಒಂದು ಕಲ್ಪನೆಯಲ್ಲಿ
ಕಲಾವಿದ ಮಹೇಶ್ ಬಾಯಾರು ಇವರ ಕಲಾಕೃತಿ ಇದಾಗಿದೆ. ಲಭ್ಯವಿರುವ ಬ್ರಿಟಿಷ್ ದಾಖಲೆಗಳನ್ನು ಆಧರಿಸಿ ಕ್ರಿಸ್ತಶಕ 1837ರಲ್ಲಿ ಅಮರ ಸೈನ್ಯದ ನೇತೃತ್ವದಲ್ಲಿ ನಡೆದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಮುಂದಿನ ತಲೆಮಾರಿಗೆ ದಾಟಿಸುವಲ್ಲಿ ಅದರ ಪರಿಚಯವನ್ನು ನೀಡುವಂತಹ ಕಾರ್ಯ ಇದಾಗಿದೆ. ಪ್ರಿಯ ವೀಕ್ಷಕರೇ, ಉಬಡ್ಕ ಮಿತ್ತೂರು ಗ್ರಾಮದ ಅಮೈ ಮಡಿಯಾರ್ನ ಈ ಶಾಲೆಯಲ್ಲಿ ಸ್ವಾತಂತ್ರ್ಯ ಸೇನಾನಿ ಕೆದಂಬಾಡಿ ರಾಮಯ್ಯಗೌಡರ ದ್ವಾರ ನಿರ್ಮಾಣ ಆಗಿದೆ. ಅದೇ ರೀತಿಯಲ್ಲಿ ಈ ಅತ್ಯುತ್ತಮವಾದಂತಹ ಒಂದು ಉಬ್ಬು ಚಿತ್ರಗಳು ಕೂಡ ಇಲ್ಲಿ ರಚನೆ ಆಗಿದೆ. ಇದೆಲ್ಲವೂ ಕೂಡ ಆಗಿರುವಂಥದ್ದು ಇಲ್ಲಿಯ ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ. ಇದರ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಮದುವೆಗದ್ದೆ ದಾಮೋದರ ಗೌಡರು ನಮ್ಮ ಜೊತೆಗಿದ್ದಾರೆ. ಯಾವ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಆಯಿತು ಎನ್ನುವುದು ಅವರ ಮಾತಲ್ಲೇ ಕೇಳೋಣ. ಹೇಳಿ. ಅಮೈಮಡ್ಯಾರ್ ಶಾಲೆಯನ್ನು ನಾವು ಅದನ್ನು ಪೋಷಣೆ ಮಾಡಲಿಕ್ಕೆ ಅಂತೇಳಿ ನಾವು ಕೈ ಎತ್ತಿಕೊಂಡಿದ್ದೇವೆ. ಅದಕ್ಕೊಂದು ಅರ್ಥ ಬರಬೇಕಾದ್ರೆ ನಮ್ಮಲ್ಲಿ ಈ ಮಣ್ಣಿನಲ್ಲಿ ಈ ಮದುವೆಗದ್ದೆ ಕೆದಂಬಾಡಿ ರಾಮಯ್ಯಗೌಡರು ಮದುವೆಗದ್ದೆ ಎಂಬಲ್ಲಿ ಸಂಘಟನೆ ಮಾಡಿ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥ ಈ ಒಂದು ಅವರ ಒಂದು ಸ್ವಾಭಿಮಾನ, ಆಮೇಲೆ ಅವರ ಒಂದು ತ್ಯಾಗದ ಮನೋಭಾವನೆ, ಈ ವಿಚಾರಗಳು ನಮ್ಮ ಈ ಮುಂದಿನ ಪೀಳಿಗೆ ತಿಳಿಬೇಕು. ಶಾಲಾ ಮಕ್ಕಳಿಗೆ ಈ ಉಬ್ಬು ಚಿತ್ರ ಮಾಡಿದಲ್ಲಿ ಪ್ರತಿ ದಿವಸವೂ ನೋಡಿ ಈ ವಿಚಾರಗಳು ಮನದಟ್ಟಾಗ್ತದೆ. ಅವರ ಪೋಷಕರಿಗೂ ಆಗ್ತದೆ, ಇಲ್ಲಿ ಹೋಗುವಂಥ ಜನರಿಗೂ ಕೂಡ ಅದೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮರೆಯಾಗಿ ಇರುವಂಥವರನ್ನು ನಾವು ಬೆಳಕಿಗೆ ತರಬೇಕು ಹೇಳುವಂಥ ಉದ್ದೇಶದಿಂದಲೇ ಈ ಕಾರ್ಯವನ್ನು ನಾವು ಮಾಡಿದ್ದೇವೆ. ಅದು ಅಲ್ಲದೆ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಶಿಕ್ಷಣದ ಒಟ್ಟಿಗೆ ನಮ್ಮ ರಾಷ್ಟ್ರ ಭಕ್ತಿಯನ್ನು ಹೆಚ್ಚಿಸಬೇಕು. ನಮ್ಮ ಪೂರ್ವಜರು ಈ ಸ್ವಾತಂತ್ರ್ಯಕ್ಕಾಗಿ ಅವರ ತ್ಯಾಗ ಮನೋಭಾವನೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ಬೇಕಾಗಿ ನಾವು ಈ ಕಾರ್ಯಕ್ರಮವನ್ನು ಎತ್ತಿಕೊಂಡದ್ದು. ಅಂದರೆ ನಾವು ಶಾಲೆಯನ್ನು ಪೋಷಣೆ ಸರ್ಕಾರಿ ಶಾಲೆಯಲ್ಲಿ ಏನು ಮಾಡಿದರೂ ಕೂಡ ಅದಕ್ಕೆ ಒಂದು ಮೆರುಗು ಬರಬೇಕಾದ್ರೆ ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವರ ಸಂಘಟನೆ ಯಾವ ರೀತಿಯಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಕುಟುಂಬವನ್ನು ಅವರನ್ನು ಬಲಿದಾನವಾಗಿ ಹೋಗಿದ್ದಾರ ಆ ವಿಚಾರಗಳು ನಮ್ಮ ಪೀಳಿಗೆಗೆ ನಮ್ಮ ಊರಿಗೆ ತಿಳಿಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಇದನ್ನು ಕೈಗೆತ್ತಿಕೊಂಡದ್ದು. ಈಗ ಮುಗಿದಿದೆ. ಸೆಪ್ಟೆಂಬರ್ 3ನೇ ವಾರದಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಆಗಿದ್ದೇವೆ. ಈ ಕೆಲಸ ದೇಶವ್ಯಾಪ್ತಿಯಾಗಿ ನಮ್ಮ ಸುಳ್ಯದ ಅಮರ ಸೈನ್ಯವನ್ನು ಕಟ್ಟಿದಂಥ ಕೆದಂಬಾಡಿ ರಾಮಯ್ಯಗೌಡರ ನೆನಪು ಉಳಿಬೇಕಂತ ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯವನ್ನು ಮುಂದೆ ಹಾಕಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಮುಂಚೂಣಿ ನಾಯಕ ಕೆದಂಬಾಡಿ ರಾಮಯ್ಯಗೌಡರ ಈ ಪುತ್ಥಳಿಯ ಅನಾವರಣ ಆಗಲಿಕ್ಕಿದೆ. ಈ ಹಂತದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿದೆ. ಈ ಮಧ್ಯೆ ಸುಳ್ಯದ ಸಮೀಪದ ಈ ಶಾಲೆಯೊಂದರಲ್ಲಿ ಅಮೈಮಡಿಯಾರ್ನ ಶಾಲೆಯಲ್ಲಿ ಈ ಒಂದು ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಕಥೆಯನ್ನು ಮುಂದಿನ ತಲೆಮಾರಿಗೆ ಹೇಳುವಂಥ ದೃಷ್ಟಿಯಲ್ಲಿ ಒಂದಷ್ಟು ಉಬ್ಬು ಚಿತ್ರಗಳು ಇಲ್ಲಿ ರಚನೆ ಆಗಿದೆ. ಈ ಒಂದು ಚಿತ್ರದ ರಚನೆಯಲ್ಲಿ ಏನು KR ವಿದ್ಯಾಧರ ಭಟ್ಟಡ್ಕರ್ ಇವರ ಕೃತಿಯನ್ನು ಆಧರಿಸಿ ಏನು AK ಹಿಮಕರ್ ಇವರು ಈ ಒಂದು ಅವರ ರೇಖಾಚಿತ್ರ ಏನಿದೆ ಅದನ್ನು ಇಲ್ಲಿ ಪಡಿಮೂಡಿಸುವಂತಹ ಕಾರ್ಯ ಇಲ್ಲಿ ನಡೆದಿದೆ. ಸ್ವತಃ AK ಹಿಮಕರ್ ಅವರು ನಮ್ಮ ಜೊತೆಗಿದ್ದಾರೆ. ಹಿಮಕರ್ ಅವರೇ, ಒಂದು ಮಾದರಿಯಾದ ಕಾರ್ಯ ಇಲ್ಲಿ ನಡೀತಾ ಇದೆ. ವಿಶೇಷವಾಗಿ ಅಮರ ಸುಳ್ಯ ಸ್ವಾತಂತ್ರ್ಯದ ಹೋರಾಟ ಅದು ಬೇರೆ ಬೇರೆ ರೀತಿಯಲ್ಲಿ ಪಠ್ಯಗಳಲ್ಲಿ ಮುಂದಿನ ಹಂತಕ್ಕೆ ದಾಟಿಸುವುದೊಂದು, ಆದರೆ ಚಿತ್ರಗಳಲ್ಲಿ ದಾಟಿಸುವ ಮೂಲಕ ಮುಂದಿನ ಮಕ್ಕಳ ಒಂದು ಮನಸ್ಸಿನಲ್ಲಿ ಅದನ್ನು ಒಂದು ಪಡಿಮೂಡಿಸುವ ದೃಷ್ಟಿಯಲ್ಲಿ ಬಹಳ ಮಹತ್ವದ ಕಾರ್ಯ. ಯಾವ ರೀತಿ ಸಾಗ್ತಾ ಇದೆ? ಬಹಳ ಚೆನ್ನಾಗಿ ಆಗಿದೆ. ಇದು ನಮ್ಮ ಜ್ಞಾನಧಾಮ ಟ್ರಸ್ಟು ಇದರ ನೇತೃತ್ವದಲ್ಲಿ ನಮ್ಮ ಮದುವೆಗದ್ದೆ ದಾಮೋದರ ಗೌಡರು ಇದರೊಂದು ಪ್ರಾಜೆಕ್ಟ್ ಆಗಿ ಒಂದು ಯೋಜನೆಗೆ ಕೈಗೆತ್ತಿಕೊಂಡದ್ದು. ಅದು ಈ 75ನೇ ವರ್ಷದಲ್ಲಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಆಮೇಲೆ ನೀವು ಹೇಳಿದಾಗೆ ಶೈಕ್ಷಣಿಕವಾಗಿ ಈಗ ಚಿತ್ರದ ಮೂಲಕ ನಾವು ಅದೊಂದು ಮಾತುಂಟು, ಒಂದು ಚಿತ್ರ 100 ಪುಟದಷ್ಟು ಮಾತಾಡ್ತದೆ ಅಂತ. ಮಕ್ಕಳಿಗೆ ಓದುವವರ ಸಂಖ್ಯೆ ಕಡಿಮೆ ಈಗ, ಮತ್ತು ಸಣ್ಣ ಮಕ್ಕಳು ಓದುವ ಸಾಧ್ಯತೆಯೂ ಕಡಿಮೆ ಇರ್ತದೆ. ಪುಸ್ತಕ ಓದುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಈಗ ತುಂಬ ಸಂಶೋಧನಾತ್ಮಕ ಪುಸ್ತಕ ಎಲ್ಲ ಬಂದಿದೆ. ಒಂದು 5 ಪುಸ್ತಕ ಈ ವರ್ಷವೇ ಬಂದಿದೆ. ಈಗ ನಾವೇನು ಮಾಡಿದ್ದೇವೆ ಅಂದರೆ ಇಲ್ಲಿ ಈಗ ಇಡೀ ಚರಿತ್ರೆಯ ಘಟನಾವಳಿಗಳು ಅಂದರೆ 1834ರಲ್ಲಿ ಕೊಡಗು ಅರಸನನ್ನು ಅರಮನೆಯಿಂದ ಅಧಿಕಾರದಿಂದ ಪದಚ್ಯುತಗೊಳಿಸಿದಂಥದ್ದು ಮೊದಲ ದೃಶ್ಯ ಇದೆ ಇಲ್ಲಿ. ಅಲ್ಲಿಂದ ಬೇರೆ ಬೇರೆ ಹಂತಗಳಲ್ಲಿ ಈ ಅಮರ ಸುಳ್ಯದ ಹೋರಾಟದ ಬೇರೆ ಬೇರೆ ನೆಲೆಗಳು, ಬೇರೆ ಬೇರೆ ಘಟನಾವಳಿಗಳು, ಇದನ್ನೆಲ್ಲವನ್ನು ಚಿತ್ರದ ಮೂಲಕ ತೋರಿಸಿಯಾಗಿದೆ.
ಈಗ ಇದನ್ನು ನೋಡ್ತಾ ಹೋದಾಗೆ ನೋಡಿ, ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಕ್ಯಾಪ್ಷನ್ಸು ಸಣ್ಣ ವಾಕ್ಯಗಳಲ್ಲಿ 2-3 ವಾಕ್ಯಗಳಲ್ಲಿ ಒಂದು ಪ್ರಮುಖ ಘಟನೆಯನ್ನು ನಿರೂಪಿಸಿದ್ದು. ಅದನ್ನು ಅಷ್ಟು ಓದಿದ್ರೆ ಸಾಕು, ಮತ್ತು ಆ ಚಿತ್ರ ತನ್ನಷ್ಟಾಗಿ ನಿಮಗೆ ಅರ್ಥ ಆಗ್ತದೆ. ಮಕ್ಕಳು ಮತ್ತು ಜನರು, ಹಳ್ಳಿಗರು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಬೋದು ಅಂತ. ಇದು ನಮ್ಮ ಒಂದು ಪ್ರಯತ್ನ. ಅದು ಮಾತ್ರ ಅಲ್ಲ, ಉದ್ದೇಶ ಹೇಗಿದೆ ಅಂತ ಹೇಳಿದರೆ, ಈ ಮಣ್ಣು ಇಡೀ ಹೋರಾಟ ಅಂದರೆ ಇಲ್ಲಿಂದ ಇಂಗ್ಲೆಂಡ್ನ ಪಾರ್ಲಿಮೆಂಟ್ವರೆಗೆ ಚರ್ಚಿತವಾದಂಥ ಸ್ಥಳನಾಮಗಳು, ವ್ಯಕ್ತಿಗಳು, ಹೋರಾಟದ ವಿಚಾರಗಳು ಚರಿತ್ರೆಯಲ್ಲಿ ಅದ್ಭುತ ಮತ್ತು ರೋಚಕ. ಸುಳ್ಯಕ್ಕೆ ಐಡೆಂಟಿಟಿ, ಅಸ್ಮಿತೆ ಏನು ಅಂತ ಹೇಳಿದರೆ ಈಗ ನಮಗೆ ಕಾಣುವಂಥದ್ದು ಇದೊಂದೇ. ಇದು ಪ್ರಮುಖ ಒಂದು ಸುಳ್ಯದ ಹೋರಾಟ, ಸುಳ್ಯದ ಜನತೆ, ಸುಳ್ಯದ ಮಣ್ಣು, ಇದರ ಒಂದು ಸಾಮರ್ಥ್ಯ ಮತ್ತು ಇದರ ಸಾಧನೆ ಮತ್ತು ಇದು ಇಡೀ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದೆ ಅನ್ನುವಂಥದ್ದು. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಇತಿಹಾಸವನ್ನು ಮತ್ತೆ ನೆನಪಿಸುವಂತಹ ಒಂದು ಕಾರ್ಯ ಈ ವಿದ್ಯಾ ಸಂಸ್ಥೆಯ ಮುಂಭಾಗದಲ್ಲಿ ನಡೆದಿದೆ. ಆ ಮೂಲಕ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಆ ಹೋರಾಟದ ಕಥೆಯನ್ನ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ನಿಟ್ಟಿನಲ್ಲಿ, ಮಾಹಿತಿಗಳನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗಿದ್ದಾವೆ. ರಿಪೋರ್ಟರ್ ಕುಶಾಂತ್ ಕೊರತೆಡ್ಕ ಮತ್ತು ಜಯಶ್ರೀ ಕೊಯ್ಗೋಡಿ ಜೊತೆಗೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಇಂಗ್ಲಿಷರ ದಬ್ಬಾಳಿಕೆಯಿಂದ ಮುಕ್ತಿ ದೊರಕಿಸಿಕೊಳ್ಳಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣಕಹಳೆ ಹೂಡಿದ ಶ್ರೀ ಬೆತ್ತಂಪಾಡಿ ರಾಮಯ್ಯಗೌಡರು. ಭಾರತ್ ಮಾತಾ ಕೆ ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯಗೌಡರಿಗೆ. ಇಂಗ್ಲಿಷರ ದಬ್ಬಾಳಿಕೆಯಿಂದ ಮುಕ್ತಿ ದೊರಕಿಸಿಕೊಳ್ಳಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣಕಹಳೆ ಹೂಡಿದ ಶ್ರೀ ಬೆತ್ತಂಪಾಡಿ ರಾಮಯ್ಯಗೌಡರು. ಭಾರತ್ ಮಾತಾ ಕೆ ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯಗೌಡರಿಗೆ.
ನೋಡ್ತಾ ಇದ್ದೇವೆ ಕೆದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆಯ ಮೆರವಣಿಗೆ ಸಾಗಿ ಬರ್ತಾ ಇರುವಂತಹ ದೃಶ್ಯಗಳನ್ನ ಈಗ ಕೊಡಾಜೆಯಲ್ಲಿ ಪ್ರತಿಮೆಗೆ ಸ್ವಾಗತವನ್ನ ಕೋರುವುದಕ್ಕೆ ಅಲ್ಲಿನ ಸ್ಥಳೀಯರು ಜೊತೆಗೆ ವಿವಿಧ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದ ಮುಖಂಡರುಗಳೆಲ್ಲವೂ ಕೂಡ ನೆರೆದು ಪ್ರತಿಮೆಗೆ ಸ್ವಾಗತವನ್ನ ಕೋರೋದಕ್ಕೆ ಸಿದ್ಧತೆಯಲ್ಲಿ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಮಂಗಳೂರಿನತ್ತ ಪ್ರತಿಮೆಯ ಮೆರವಣಿಗೆ ಸಾಗ್ತಾ ಇದೆ. ಈಗಾಗಲೇ ಕಲ್ಲೇಗದಲ್ಲಿ ಊಟವನ್ನ ಮುಗಿಸಿಕೊಂಡು ಕಬಕವನ್ನ ದಾಟಿ ಕೊಡಾಜೆ ಹತ್ತಿರಕ್ಕೆ ಪ್ರತಿಮೆ ತಲುಪಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಒಟ್ಟಾರೆ ಆ ಭಾಗದಲ್ಲಿ ಹೇಗಿದೆ, ಸುಳ್ಯದಲ್ಲಿ ಯಾವ ರೀತಿ ಸಂಭ್ರಮ ಇತ್ತು, ಸಡಗರ ಇತ್ತು, ಯಾವ ರೀತಿಯಾಗಿ ಅಭೂತಪೂರ್ವವಾದ ಸ್ವಾಗತವನ್ನ ಪ್ರತಿಮೆಯ ಮೆರವಣಿಗೆಗೆ ಕೋರಲಾಗಿದೆ, ಜೊತೆಗೆ ಯಾವ ರೀತಿ ಗೌರವಾರ್ಪಣೆ ಮಾಡಲಾಗಿದೆ ಎಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ. ಸೊ ಇನ್ನೊಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಬೇಕಾಗಿದೆ. ಸುಳ್ಯ ಸುದ್ದಿ ಬಿಡುಗಡೆಯ ಪ್ರಧಾನ ವರದಿಗಾರರಾಗಿರುವಂತಹ ಹರೀಶ್ ಬಂಟ್ವಾಳ್ ಅವರು ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹೇಗಿದೆ ಮತ್ತಷ್ಟು ಸಂಭ್ರಮ? ಈಗಾಗಲೇ ಪುತ್ತೂರಿನಿಂದ ಮಂಗಳೂರಿನತ್ತ ಮೆರವಣಿಗೆ ಸಾಗ್ತಾ ಇದೆ. ಹೇಗೆ ಸ್ವಾಗತ ಸಿಗ್ತಾ ಇದೆ? ಹಿರಿಯ ಸ್ವಾತಂತ್ರ್ಯಗಾರನನ್ನ ಹೇಗೆ ಗೌರವಿಸ್ತಾ ಇದ್ದಾರೆ ಅಂತ? ಹಲೋ, ಬಹುಶಃ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಕರೆ ಕಡಿತಗೊಂಡಿದೆ. ಮತ್ತೊಮ್ಮೆ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಪಾಲಿಕೆಯಿಂದ ಮುಕ್ತಿ ದೊರಕಿಸಿಕೊಳ್ಳಬೇಕು. ಈಗ ಮತ್ತೊಮ್ಮೆ ಹರೀಶ್ ಬಂಟ್ವಾಳ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಹರೀಶ್ ಅವರೇ, ಹೇಳ್ತಾ ಇದ್ರಿ ಪುತ್ತೂರಿನಿಂದ ಈಗ ಮಂಗಳೂರಿನತ್ತ ಸಾಗ್ತಾ ಇದೆ, ಕಬಕ ಕಲ್ಲೇಗದಲ್ಲಿ ಊಟ ಮುಗಿಸಿಕೊಂಡು ಮುಂದುವರಿತಾ ಇದೆ. ಯಾವ ರೀತಿ ಇದೆ ಸಂಭ್ರಮ ಸಡಗರ ಅಂತ? ನಾವು ಕಲ್ಲೇಗದಿಂದ ಹೊರಟು ಅನಂತರ ನಮ್ಮ ಕೊಡಾಜಿಯಲ್ಲಿ ಅನಂತಾಡಿ ಕ್ರಾಸ್ ಇದೆಯಲ್ಲ, ಅಲ್ಲಿ ತುಂಬಾ ಜನ ಅಭಿಮಾನಿಗಳು ಸೇರಿದ್ರು. ಅಲ್ಲಿ ಸೇರಿದಂತ ಜನರು ಬಹಳ ಸಂಭ್ರಮದಿಂದ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯನ್ನು ಸ್ವಾಗತಿಸಿರುವಂತದ್ದು. ಅಲ್ಲಿ ವಿಟ್ಲ ಭಾಗದಿಂದ ಬಂದಿರುವಂತವರು, ಅನಂತಾಡಿ ಕಡೆಯಂತವರು, ಆ ಕಡೆಯವರೆಲ್ಲ ತುಂಬಾ ಜನ ಸೇರಿದ್ರು. ಅಲ್ಲಿ ಶಾಸಕ ಸಂಜೀವ ಮಠಂದೂರ್ ಒಬ್ರು ಅಲ್ಲಿಗೆ ಬಂದಿದ್ರು. ಅಲ್ಲಿ ಭಾರಿ ವಾತಾವರಣ ಬಹಳ ಸಂಭ್ರಮದಾಯಕವಾಗಿತ್ತು. ಈಗ ನಮ್ಮ ಮೆರವಣಿಗೆ ಅಲ್ಲಿಂದ ಮುಂದೆ ಬಂದು ಈಗ ಮಾನಿಕಟ್ಟಿಗೆ ತಲುಪ್ತಾ ಇದೆ. ಮನೆಯಲ್ಲಿ ಭಾರಿ ಜನ ಸೇರಿದ್ದಾರೆ. ನಾನೀಗ ಮೊನ್ನೆ ತಲುಪಿದ್ದೇನೆ. ಪ್ರತಿಮೆ ಹಿಂದ್ಗಡೆಯಿಂದ ಬರ್ತಾ ಇದೆ. ಮನೆಯಲ್ಲಿ ಭಾರಿ ಜನ ಸೇರಿ ಅವರು ಮಧ್ಯಾಹ್ನದಲ್ಲೇ ಸೇರಿದ್ದಾರೆ ಅಂತ ಅನಿಸ್ತದೆ. ಕಡಬ ಕಡೆಯಿಂದ ಬಂದಂತವರೆಲ್ಲ ಇಲ್ಲಿ 100 ಜನ ಸೇರಿದ್ದಾರೆ ಮತ್ತು ಈ ಭಾಗದವರು ಕೂಡ ಭಾರಿ 100 ಜನ ಸೇರಿದ್ದಾರೆ. ಬ್ಯಾಂಡ್ನ ವಾದನ ನಿಮ್ಗೆ ಇಲ್ಲಿಗೆ ಕೇಳಿಸ್ತಾ ಇದೆ. ನಿಜ ನಿಜ, ಹೌದು. ಅಂದ್ರೆ ಭಾರಿ ಜನ ಸೇರಿದ್ದಾರೆ. ಇಲ್ಲಿ ಭಾರಿ ಸಂಭ್ರಮದಿಂದ ಎದುರುಕೊಳ್ಳುವಂತ ಎಲ್ಲ ಏರ್ಪಾಡು ನಡೀತಾ ಇದೆ. ಇನ್ನು 5 ನಿಮಿಷದಲ್ಲಿ ಮಾನಿಗೆ ಪ್ರತಿಮೆ ತಲುಪ್ತದೆ ಗೌತಮ್. ಎಸ್, ಅಂದ್ರೆ ಒಂದು ಗಮನಿಸಬಹುದು, ಇಲ್ಲಿ ಪ್ರತಿಮೆ ತಲುಪುವಂತ ಸಮಯ ಅನೇಕ ಕಡೆಗಳಲ್ಲಿ ಬದಲಾವಣೆಯಾಗಿದೆ. ನಿರೀಕ್ಷೆಯಂತೆ ಈ ಮೊದಲೇ ತಲುಪಬೇಕಿತ್ತು, ಆದ್ರೆ ಅನೇಕ ಕಡೆಗಳಲ್ಲಿ ಸ್ವಾಗತವನ್ನ ಕೋರಿ ಗೌರವಾರ್ಪಣೆಗಳು ಇದ್ದಿದ್ರಿಂದ ತಲುಪುವಂತಹ ಒಂದು ವೇಳೆ ವಿಳಂಬ ಆಗಿದೆ. ಆದ್ರೂ ಕೂಡ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಗೌತಮ್, ಒಂದು ಸಮಯದ ಪ್ರಕಾರ 4:30 ಗಂಟೆ ಮಂಗಳೂರು ತಲುಪುವುದು ಅನ್ನುವಂತ ನಿರೀಕ್ಷೆ ಕೂಡ ಇತ್ತು. ಆದ್ರೆ ಅದು ಜನರ ಆ ನಮ್ಮ ಬಾಹುಳ್ಯಲ್ಲಿ ಇದ್ದ ಕಾರಣದಿಂದಾಗಿ ತಡವಾಗಿರುವಂತದ್ದು. ಈ ಬಿಸಿ ರೋಡ್ ಮಾನ್ಯ ಭಾಗದಲ್ಲಿ ಮಳೆ ಕೂಡ ಇತ್ತು, ಸ್ವಲ್ಪ
ಒಂದು ಅರ್ಧ ಗಂಟೆ ಮುಂದೆ 1 ಗಂಟೆ ಮೊದಲು ಭಾರಿ ಮಳೆ ಕೂಡ ಸುರಿತಾ ಇತ್ತು. ಆದ್ರೆ ಈಗ ಮಳೆ ಸಂಪೂರ್ಣ ನಿಂತು ವಾತಾವರಣ ಚಳಿಯಾಗಿದೆ. ಇಲ್ಲಿ ಮಾಡಿಯಲ್ಲಿ ನೋಡಿ ಬ್ಯಾಂಡ್ ವಾದ್ಯದ ಗೌಚಿ ನಿಮಗೆ ಕೇಳ್ತಾ ಇದೆ ಅಂತ ಅನಿಸ್ತದೆ. ಖಂಡಿತ ಖಂಡಿತ ಬಹಳ ಸಂಭ್ರಮದಿಂದ ಜನ ಇಲ್ಲಿ ಸೇರಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಸೇರಿದ್ದಾರೆ. ಶಾಲೆ ಬಿಡುವ ಹೊತ್ತು ಎಲ್ಲ ಕೂಡ ಸೇರಿದ್ದಾರೆ. ರಸ್ತೆ ಕೂಡ ಬಹಳ ವಾಹನ ದಟ್ಟಣೆಯಿಂದ ಇಲ್ಲಿ ಬ್ಲಾಕ್ ಆಗುವ ಸಂದರ್ಭ ನಿರ್ಮಾಣವಾಗಿದೆ. ಖಂಡಿತ ಹೆದ್ದಾರಿಯಲ್ಲಿ ಅದು ಕೂಡ ಈಗಾಗಲೇ ಪೀಕ್ ಅವರ್ ನೀವು ಹೇಳಿದ ಹಾಗೆ ಶಾಲಾ ಕಾಲೇಜುಗಳು ಬಿಡುವಂತ ಸಮಯ ಕೂಡ. ಸೊ ಬಹುಶಃ ಇದು ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಇಂತ ಒಂದು ಹಿರಿಯ ಸ್ವಾತಂತ್ರ್ಯಗಾರನ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಹೌದು ಹೌದು ಹೌದು, ನಿಮಗೆ ತಿಳಿದಿಲ್ಲ ಒಂದು ವರ್ಷ ಇದೆಯಲ್ಲ, ಒಂದು 20 ವರ್ಷಗಳ ಹಿಂದೆ 20 ವರ್ಷಗಳ ಹಿಂದೆ ಇದೇ ಅಮರ ಕ್ರಾಂತಿಯ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ NS ದೇವಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಅಮರ ಕ್ರಾಂತಿ ಜಾಥಾ ಸುಳ್ಯದಿಂದ ಮಂಗಳೂರಿಗೆ ಸಾಗಿತ್ತು. ಅದು ಬೀದಿಗಿಳಿದು ಜನಜಾಗೃತಿ ಮೂಡಿಸಿದಂತಹ ಪ್ರಥಮ ಕಾರ್ಯಕ್ರಮ ಈ ನಮ್ಮ 1837 ಸ್ವಾತಂತ್ರ್ಯ ಸಂಗ್ರಾಮದ ಸಂಬಂಧವಾಗಿ. ಈಗ ಅದೇ ರೀತಿ ಅದು ಇಷ್ಟೆಲ್ಲ ಸಂಭ್ರಮದ ವಾತಾವರಣ ಆಗಿರ್ಲಿಲ್ಲ, ಅದು ಅಷ್ಟು ಜಾಗೃತಿ ಆಗಿರ್ಲಿಲ್ಲ. ಈಗ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶವ್ಯಾಪಿಯಾಗಿ 1837 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂತ ಒಂದು ಮಾತು ಈಗ ಅನ್ವರ್ಥವಾಗಿ ಅಂಟಿಕೊಳ್ಳುವಂತಾಗಿದೆ. ಇಡೀ ಜಾಗೃತಿ ಮೂಡಿದೆ. ರಾಮೇಗೌಡರ ಹೆಸರು, ಕದಂಬ ರಾಮೇಗೌಡರು ಸಮರ ಸೇನಾನಿ ಅವರ ಹೆಸರು. ಅವರ ಹೆಸರಲ್ಲಿ ನಮ್ಮ ಪೂರ್ವಜರು ಏನು ಹೋರಾಟ ಮಾಡಿದ್ರು ಆ ಹೋರಾಟ ಅದರ ಒಂದು ಪರಿಚಯ ಇಡೀ ಜನತೆಗೆ ಮೂಡುವಂತ, ಜಾಗೃತಿ ಮೂಡುವಂತ, ದೇಶ ಬಗ್ಗೆ ಸಂಭ್ರಮ ಪಡುವಂತ, ಹೆಮ್ಮೆ ಪಡುವಂತ ಒಂದು ಕ್ಷಣ ಉದ್ಭವವಾಗಿದೆ ಗೌತಮ್. ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹೇಳಿ ಅಂತ ಹೇಳಿದ್ರೆ ಇಂದಿನ ಪೀಳಿಗೆ ಬಹಳಷ್ಟು ತಡವರಿಸುತ್ತೆ. ಯಾಕಂತ ಹೇಳಿದ್ರೆ ಎಲ್ಲೋ ಪಠ್ಯ ಪುಸ್ತಕದಲ್ಲಿ ಓದಿದಂತ ಒಂದು ಹೆಸರುಗಳನ್ನ ಅಥವಾ ಬೇರೆ ಬೇರೆ ರೀತಿಯಲ್ಲಿ ತಿಳಿದುಕೊಂಡಂತವರ ಹೆಸರನ್ನ ಹೇಳಬಹುದು. ಆದ್ರೆ ನಮ್ಮ ಊರಿನಲ್ಲೇ ಪ್ರಪ್ರಥಮವಾಗಿ ನಮ್ಮ ನೆಲದಿಂದಲೇ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹತ್ತಿಕೊಂಡಿತ್ತು ಅನ್ನುವಂಥದ್ದು ಬಹುಶಃ ಹೆಚ್ಚಿನವರಿಗೆ ತಿಳಿಯದ ವಿಚಾರ. ಸೊ ಇವತ್ತು ಇಂತಹ ಒಂದು ಕಾರ್ಯಕ್ರಮ ಒಂದು ಅದು ಆರಂಭದಲ್ಲಿ ಈ ಹೋರಾಟ ಕೂಡ ಒಂದು ರೈತರ ದಂಗೆ ಅನ್ನುವಂತ ಮಾತ್ರ ಒಂದು ವ್ಯಾಖ್ಯಾನ ನಡೆದಿತ್ತು. ಆದ್ರೆ ಆನಂತರ ಇದ್ರ ನಿಜವಾದ ಹೋರಾಟ ತಿಳಿಲಿಕ್ಕೆ ಆರಂಭವಾದ ನಂತರ ಇದು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅನ್ನುವಂತ ಒಂದು ಸತ್ಯ ಜನರಿಗೆ ಅರಿವಿಗೆ ಬರಲಿಕ್ಕೆ ಆರಂಭ ಆಯಿತು. ಗೊತ್ತಿದೆ, ನಾವೆಲ್ಲ ಪಾಠ ಪುಸ್ತಕದಲ್ಲಿ ಓದಿರುವಂತದ್ದು 1857 ಸಿಪಾಯಿ ದಂಗೆ ನಡೆದಿರುವಂತದ್ದು ಪ್ರಥಮ ಹೋರಾಟ ಸಂಗ್ರಾಮ ಅಂತ. ಅದಕ್ಕಿಂತ ಮೊದಲು 20 ವರ್ಷಕ್ಕಿಂತ ಮೊದಲೇ ಈ ರೈತ ದಂಗೆ ನಡೆದಿರುವಂತದ್ದು. ಮತ್ತು ಅಭೂತಪೂರ್ವವಾಗಿ ಅಂದಿನ ಕಾಲಕ್ಕೆ ಯೋಚನೆ ಮಾಡಿದ್ರೆ ಅಭೂತಪೂರ್ವವಾಗಿ ಸಂಘಟನೆ ಮಾಡಿ ಬ್ರಿಟಿಷರನ್ನು ಓಡಿಸಿ 13 ದಿನಗಳ ಕಾಲ ನಮ್ಮ ಈ ಭಾಗದ ಕೊಡಗು ಭಾಗದ ರಾಜರ ಬಾವುಟವನ್ನ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಹಾರಿಸಿದಂತಹ ಸಂದರ್ಭ ಅದು. ಅದರ ಒಂದು ಸರಿಯಾದ ಚಿತ್ರಣ ಈಗ ಜನರಿಗೆ ಮನವರಿಕೆ ಆಗ್ತಾ ಇದೆ. ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಬೇಕಾದಂತಹ ವ್ಯವಸ್ಥೆಗಳನ್ನ, ಈ ಸ್ವಾತಂತ್ರ್ಯದ ಕಿಚ್ಚನ್ನು ಎಬ್ಬಿಸುವಂತ ವಿಚಾರಕ್ಕೆ ಸಂಬಂಧ ಪ್ರೋತ್ಸಾಹ ಕೊಡ್ತಾ ಇದೆ. ಅದರಿಂದ ಇವತ್ತಿನ ಈ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ಮತ್ತೆ ಮುಂದಿನ ಅನಾವರಣ ಕಾರ್ಯಕ್ರಮ ಇದೆ ಮಂಗಳೂರಲ್ಲಿ, ಪ್ರತಿಮೆ ಅನಾವರಣ ಅಕ್ಟೋಬರ್ ತಿಂಗಳ ನಡೆಯಲಿಕ್ಕಿದೆ. ಅದು ಕೂಡ ಇಡೀ ಜಿಲ್ಲೆಯಲ್ಲಿ ಒಂದು ಸತ್ಯದ ಒಂದು ಅನಾವರಣವನ್ನು ಮಾಡ್ತದೆ. ಸೊ ಈ ಮೂಲಕ ನಮ್ಮವರ ಹೋರಾಟವನ್ನ ಕೂಡ ಮತ್ತೆ ನೆನಪಿಸಿಕೊಂಡು ಅವರನ್ನು ಕೂಡ ಒಂದು ನಾವು ಗೌರವಿಸುವಂತವರ ಒಂದು ಪಟ್ಟಿಗೆ ಸೇರಿಸುವಂತ ಕೆಲಸ ಇಲ್ಲಿ ಆಗುತ್ತೆ ಅನ್ನುವಂಥದ್ದು. ಮಾಣಿಯಿಂದ ದೃಶ್ಯಗಳನ್ನ ಕೂಡ ನಾವು ಸ್ವೀಕರಿಸಿದ್ದೇವೆ. ಕೆಲವೊಂದಷ್ಟು ದೃಶ್ಯಗಳು ಬಂದಿದೆ. ಮತ್ತೆ ಮುಂದಕ್ಕೆ ಹೋದ ಹಾಗೆ ಇನ್ನೊಂದಷ್ಟು ಜಾಗಗಳ ಬಗೆಗಿನ ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇವೆ. ಥ್ಯಾಂಕ್ ಯು ಹರೀಶ್ ಮಂಟಾಳ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಮಾಣಿಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಈಗಾಗಲೇ ನಮ್ಮ ಹಿರಿಯ ವರದಿಗಾರರಾದಂತಹ ಹರೀಶ್ ಬಂಟ್ವಾಳ್ ಅವರು ಹೇಳಿದ ಹಾಗೆ ಕಡಬ ಭಾಗದ ಬಹಳಷ್ಟು ಮಂದಿ ಸೇರಿದ್ದಾರೆ. ಹೆದ್ದಾರಿಯಲ್ಲಿ ನೆರೆದು ಈ ಒಂದು ಪ್ರತಿಮೆಗೆ ಮೆರವಣಿಗೆಗೆ ಒಂದು ಸ್ವಾಗತವನ್ನ ಕೋರಿ ಗೌರವವನ್ನು ಸಲ್ಲಿಸುವಂತ ನೆಲೆಯಲ್ಲಿ ಇಲ್ಲಿ ಸೇರಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಒಂದು ಮಾತನ್ನ ಹೇಳಿದ್ರು, ಇದು ಪೀಕ್ ಅವರ್ ಗಮನಿಸಬಹುದು. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮನೆಗೆ ಹೋಗುವಂತ ಸಮಯ, ವಾಹನ ದಟ್ಟಣೆ ಹೆಚ್ಚಾಗಿರುವಂತಹ ಸಮಯ, ಕಚೇರಿಗಳಿಂದ ಎಲ್ಲರೂ ಕೂಡ ಮನೆಗೆ ಹೋಗುವಂತಹ ಒಂದು ಸಮಯ. ಹೀಗಾಗಿ ಹೆದ್ದಾರಿ ಜೊತೆಗೆ ಅಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಎಲ್ಲಾ ವಿಚಾರಗಳನ್ನ ನಾವು ನೋಡಬಹುದು. ಅದರ ನಡುವೆ ಅಲ್ಲಿ ಮಳೆ ಕೂಡ ಇತ್ತು. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ. ಮಳೆ ಬಂದು ಬಿಟ್ಟಿರುವಂತಹ ಲಕ್ಷಣಗಳು ಅಲ್ಲಿ ಕಾಣ್ತಾ ಇರುವಂತದ್ದು. ಆದ್ರೂ ಕೂಡ ಸಮಯ ವಿಳಂಬ ಆಗಿದ್ರು ಕೂಡ ನಿರೀಕ್ಷೆಯ ಹಾಗೆ 4:15ಗೆ ಮಂಗಳೂರು ತಲುಪಬೇಕಿತ್ತು. ಆದ್ರೆ ಸದ್ಯಕ್ಕೆ ಮೆರವಣಿಗೆ ತಲುಪಿರುವಂತಹ ಸ್ಥಳ ಮಾಣಿ. ಆದ್ರೂ ಕೂಡ ಬಹಳಷ್ಟು ಕಾತರದಿಂದ ಕಾದ ಒಂದು
ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಥವಾ ಸ್ವಾತಂತ್ರ್ಯ ಸೇನಾನಿಗೆ ಒಂದು ಗೌರವವನ್ನ ಸಲ್ಲಿಸಬೇಕು ಎನ್ನುವಂತ ನೆಲೆಯಲ್ಲಿ ಈಗ ಅಷ್ಟೊಂದು ಮಂದಿ ಜಮಾಯಿಸಿ ಅಲ್ಲಿ ಗೌರವಾರ್ಪಣೆಯನ್ನ ಮಾಡೋದಕ್ಕೆ ಕಾದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಗೌರವಾರ್ಪಣೆಯ ದೃಶ್ಯಗಳನ್ನ ಕೂಡ ನಿಮಗೆ ನೀಡೋದಕ್ಕಿದ್ದೇವೆ.
ಮಾಣಿಯಿಂದ ಬಂದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಹಿರಿಯ ವರದಿಗಾರರಾದಂತಹ ಹರೀಶ್ ಬಂಟ್ವಾಳ್ ಅವರು ಕೊಟ್ಟಿರುವಂತಹ ಮಾಹಿತಿ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಮಾಣಿಯಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ. ಗೌರವಾರ್ಪಣೆಯನ್ನು ಕೂಡ ಅಷ್ಟೇ ಒಂದು ಗೌರವದಿಂದ ಸಂಭ್ರಮದಿಂದ ಮಾಡಿದ್ದಾರೆ. ವಾಹನಗಳು ಸಾಲುಗಟ್ಟಿ ನಿಂತಿದೆ, ನೋಡ್ತಾ ಇದ್ದೇವೆ. ಅಲ್ಲಿಂದ ಮುಂದಕ್ಕೆ ಈಗ ಮಾಣಿಯಿಂದ ಕಲ್ಲಡ್ಕ ಬೀಚ್ ರೋಡ್ ಮೂಲಕ ಮಂಗಳೂರಿಗೆ ಪ್ರತಿಮೆಯ ಮೆರವಣಿಗೆ ಮುಂದುವರೆದಿದೆ. ಮುಂದಕ್ಕೆ ಹಲವೆಡೆಗಳಲ್ಲಿ ಇದೇ ರೀತಿಯ ಗೌರವಾರ್ಪಣೆಗಳು ಇದೆ ಅನ್ನುವಂಥದ್ದು. ಬಹುಶಃ ಇದೇ ರೀತಿ ಹಲವೆಡೆ ಗೌರವಾರ್ಪಣೆ ನಡೀತಾ ಇದೆ. ಎಲ್ಲರೂ ಕೂಡ ಬೆಳಗ್ಗಿನಿಂದಲೇ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳಬಹುದಾಗಿದೆ. ಪ್ರತಿಮೆಗೆ ನೇರವಾಗಿ ಮಾಲಾರ್ಪಣೆ ಮಾಡುವಂತಹ ಒಂದು ದೃಶ್ಯವನ್ನ ನೋಡ್ತಾ ಇದ್ದೇವೆ. ಮಾಣಿಯಿಂದ ಬಂದಂತಹ ದೃಶ್ಯ ಇದು. ಮಾಣಿಯಲ್ಲಿ ಕೋಲುಗಳ ಸಹಾಯದಿಂದ ನೇರವಾಗಿ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗಿದೆ. ಎಲ್ಲರೂ ಕೂಡ ವಾಹನದ ಮುಂಭಾಗಕ್ಕೆ ಒಂದು ಮಾಲಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರೆ, ಇಲ್ಲಿ ದೊಡ್ಡ ಗಾತ್ರದ ಮಾಲೆಯನ್ನ ನೇರವಾಗಿ ಅವರ
ಪ್ರತಿಮೆಗೆ ಅಥವಾ ಒಂದು ಪುತ್ಥಳಿಗೆ ಹಾಕುವಂತ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಆ ಮೂಲಕ ಅವರ ಮೇಲಿನ ಒಂದು ಅಭಿಮಾನವನ್ನ, ದೇಶಕ್ಕಾಗಿ ಅವರು ಸಲ್ಲಿಸಿದಂತಹ ಒಂದು ಕೊಡುಗೆಯನ್ನು ಸ್ಮರಿಸುವಂತಹ ಕೆಲಸಗಳು ಇಲ್ಲಿ ಆಗಿದೆ.
ಹಿಡಿದು ನಿಂತನ ಬಯಲು ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಡ ಬೀಡು ಪಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಗ್ಗಿದೆ ನೋಡು ಗಂಡು ಮೆಟ್ಟಿದ ನಾಡು ಇದು ಗಂಡು ಗಂಡು ಮೆಟ್ಟಿದ ನಾಡು ಇದು ಮೊಳಗಿಸಿ ಗುರಿಯನ್ನು ಗುರುತಿಸಿ ತಿಂಡಿಮ ಮೊಳಗಿಸಿ ಗುರಿಯನ್ನು ಗುರುತಿಸಿ ಸಾಗಿದೆ ಸಂಗ್ರಾಮ ಸಂಭ್ರಮ ಕಾಣುವ ತವಕಲಿದಾಗಿ ಮೂಡಿದ ಸಂಗ್ರಾಮ ರಕ್ಕಸರ ಅಟ್ಟಹಾಸ ಕಂಡು ಹಿಡಿದು ನಿಂತನ ಬಯಲು ಸೀಮೆ ಕಂಡು ರಕ್ಕಸರ ಅಟ್ಟಹಾಸ ಕಂಡು ಹಿಡಿದು ನಿಂತನ ಬಯಲು ಸೀಮೆ ನೋಡ್ತಾ ಇದ್ದೇವೆ ಅದ್ಧೂರಿಯ ಮೆರವಣಿಗೆ ಸಾಗಿ ಬರ್ತಾ ಇದೆ. ಈಗ ಮಾಣಿಯನ್ನ ದಾಟಿ ಕಲ್ಲಡ್ಕದತ್ತ ಸಾಗ್ತಾ ಇದೆ. ಹೆದ್ದಾರಿಯಲ್ಲಿ ವಾಹನಗಳ ದಟ್ಟಣೆ ಕೂಡ ಬಹಳಷ್ಟಿದೆ. ಅಲ್ಲಲ್ಲಿ ನೆರೆದಿರುವಂತಹ ಜನರು ಗೌರವಾರ್ಪಣೆಯ ಜೊತೆಗೆ ಪುಷ್ಪಾರ್ಚನೆಯನ್ನ ಮಾಡಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಂದು ರೀತಿಯ ಸಂಭ್ರಮದ ವಾತಾವರಣ, ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಈ ಭಾಗದ ಒಂದು ಹೆಮ್ಮೆಯ ಪುತ್ರನ ಒಂದು ಪ್ರತಿಮೆಯ ಮೆರವಣಿಗೆಗೆ ಎಲ್ಲರೂ ಕೂಡ ಸೇರಿಕೊಂಡು ಆ ಒಂದು ಸಂಭ್ರಮವನ್ನ ಇಮ್ಮಡಿಗೊಳಿಸಿದ್ದಾರೆ. ಸೊ ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನ್ಯಾಯವಾದಿಗಳು ಜೊತೆಗೆ ಗೌಡ ಸಮಾಜದ ಪ್ರಮುಖರಾಗಿರುವಂತಹ ಚಿದಾನಂದ ಬೈಲಾಡಿ ಅವರಿದ್ದಾರೆ. ಅವರ ಜೊತೆಗೆ ಮಾತಾಡಿಕೊಳ್ಳೋಣ. ಸರ್ ನಮಸ್ತೆ. 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 ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ಒಂದು ಬಹಳಷ್ಟು ಸುಂದರವಾದ ಕಾರ್ಯಕ್ರಮ ಬೆಳಗ್ಗಿನಿಂದಲೂ ಕೂಡ ಸುದ್ದಿ ನೇರ ಪ್ರಸಾರವನ್ನ ಮಾಡ್ತಾ ಇದೆ. ಅಲ್ಲಲ್ಲಿ ಯಾವ ರೀತಿ ಮೆರವಣಿಗೆ ಸಾಗಿ ಬರ್ತಾ ಇದೆ, ಒಟ್ಟು ಸಂಭ್ರಮಾಚರಣೆ ಹೇಗಿದೆ, ಎಷ್ಟು ಗೌರವ ಆಧಾರಗಳನ್ನ ತೋರಿಸ್ತಾ ಇದ್ದಾರೆ, ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್? ತಮ್ಮ ಒಂದು ಅನಿಸಿಕೆಯನ್ನ ಈ ಸಂದರ್ಭದಲ್ಲಿ ಹೇಳೋದಿದ್ರೆ. ಖಂಡಿತವಾಗಿ ಮೊದಲಿಗೆ ನಾನು ಸುದ್ದಿ ಬಳಗಕ್ಕೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಎಲ್ರಿಗೂ ತಮ್ಮ ಮಾಧ್ಯಮದ ಮೂಲಕ ತಲುಪಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸಮರವೀರ ರಾಮೇಗೌಡರ ಕಂಚಿನ ಪ್ರತಿಮೆಯ ಪುರಪ್ರವೇಶ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮದ ಮೂಲಕ ಮುಂದಿನ ಜನಾಂಗಕ್ಕೆ ಒಂದು ಸಂದೇಶವನ್ನ ಕೊಟ್ಟ ಹಾಗೆ ಆಗಿದೆ. 1837ರಲ್ಲಿ ಏನೆಲ್ಲ ಘಟನೆಗಳು ಆಗಿದೆ ಅಂತ ಮತ್ತೆ ನೆನಪಿಸುವಂತೆ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಈ ಕಾರ್ಯಕ್ರಮ ಎಲ್ಲವೂ ಅಚ್ಚುಕಟ್ಟಾಗಿ ಯಾವುದೇ ಲೋಪದೋಷವಿಲ್ಲದೆ ಎಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳು ನಮ್ಮ ಸ್ವಾತಂತ್ರ್ಯ ಹೋರಾಟದ ಹೋರಾಟಗಾರರ ಕಾರ್ಯಕ್ರಮಗಳು ಇನ್ನಷ್ಟು ಆಗ್ಬೇಕು.
ನಮಗೆಲ್ಲರಿಗೂ ಆ ಮೂಲಕ ಒಂದು ಸಂದೇಶವನ್ನು ಕೊಡುವಂತ ಕೆಲಸಗಳಾಗಬೇಕು ಅಂತ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ತುಂಬಾ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಎಸ್, ಬಹುಶಃ ಅಲ್ಲಲ್ಲಿ ಇವತ್ತು ಕಾರ್ಯಕ್ರಮವನ್ನ ಗಮನಿಸಿದ್ರೆ ಎಲ್ಲರೂ ಕೂಡ ವಿವಿಧ ಸಂಘ ಸಂಸ್ಥೆಗಳಿರ್ಬೋದು, ರಾಜಕೀಯ ಸಂಘಟನೆಗಳಿರ್ಬೋದು, ಅಥವಾ ಒಂದು ಜಾತಿ ಸಂಘಟನೆಗಳಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳು ಕೂಡ ಈ ಸಂದರ್ಭದಲ್ಲಿ ಮೆರವಣಿಗೆ ಉದ್ದಕ್ಕೂ ಅಲ್ಲಲ್ಲಿ ಹಾಜರಿದ್ರು. ಆ ಮೂಲಕ ಒಂದು ಗೌರವಾರ್ಪಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಬಹುಶಃ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವ್ಯಕ್ತಿತ್ವವನ್ನ ಒಂದು ತಿಳಿದುಕೊಳ್ಳುವಂತ ಅವಕಾಶ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇಂದಿನ ಪೀಳಿಗೆ ಈ ಒಂದು ಹೆಸರನ್ನ ಕೇಳಿರುವಂತದ್ದು ಕಡಿಮೆ, ಅಥವಾ ಈ ರೀತಿಯ ಒಂದು ಹೋರಾಟ ಈ ಭಾಗದಿಂದ ಆಗಿದೆ ಅನ್ನುವಂತ ಒಂದು ಮಾಹಿತಿ ಹೆಚ್ಚಿನವರಿಗೆ ಇದ್ದಿರ್ಲಿಕ್ಕಿಲ್ಲ. ಬಹುಶಃ ಆ ಒಂದು ಮಾಹಿತಿ ಕೊಡುವಲ್ಲಿ ಇದು ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿದೆ ಅನ್ನುವಂಥದ್ದು. ಹೌದೌದು, ನಿಜವಾಗಿ ನಮಗೆ ನಮ್ಮ ಚರಿತ್ರೆ ಪ್ರಕಾರ, ನಾವು ತಿಳ್ಕೊಂಡ ಪ್ರಕಾರ, ಸ್ವಾತಂತ್ರ್ಯ ಹೋರಾಟ ಅನ್ನೋದು 1857ರಲ್ಲಿ ಪ್ರಾರಂಭ ಆಯ್ತು ಅಂತ ಒಂದು ಮಾಹಿತಿ. ಹೌದು ಹೌದು. ಆದ್ರೆ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ 1837ರಲ್ಲಿ, ಅಂದ್ರೆ ಅದಕ್ಕಿಂತ 20 ವರ್ಷದ ಹಿಂದೆನೆ ಈ ಹೋರಾಟ ಕೆದಮಾಡಿ ರಾಮಯ್ಯಗೌಡ ಮತ್ತು ಅವರ ತಂಡದಿಂದ ಆಗಿದೆ ಅನ್ನೋ ಒಂದು ಸಂದೇಶ ಈ ಮೂಲಕ ಹೋಗ್ತಾ ಇದೆ. ನನ್ನ ಅಭಿಪ್ರಾಯ ಪ್ರಕಾರ ಇದನ್ನು ಮುಂದಕ್ಕೆ ಪಠ್ಯ ಪುಸ್ತಕಗಳಲ್ಲಿ ಕೂಡ ಸೇರಿಸುವಂತೆ ಆಗ್ಬೇಕು ಈ ವಿಚಾರವನ್ನ. ಎಲ್ಲೋ ಇವರು ಅಲಿಸಿ ಇವರ ಹೆಸರನ್ನ ನೆನಪು ಮಾಡಿಸುವಂತ ಕೆಲಸ ಕಾರ್ಯಗಳು ಮುಂದಕ್ಕೆ ಆಗ್ಬೇಕಾಗ್ತದೆ, ಶಾಶ್ವತವಾಗಿ ನೆನಪು ಮಾಡುವಂತೆ ಆಗ್ಬೇಕಾಗಿದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಸೊ ಈಗ ಪುತ್ತೂರಿನಲ್ಲೂ ಕೂಡ ಎಲ್ಲರೂ ಕೂಡ ಸಮಾಜದ ಪ್ರಮುಖರು ಜೊತೆಗೆ ಎಲ್ಲರೂ ಕೂಡ ಸೇರಿಕೊಂಡ ಒಂದು ಗೌರವಾರ್ಪಣೆಯನ್ನ ಮಾಡಲಾಗಿದೆ. ಸೊ ಪುತ್ತೂರಿನಲ್ಲಿ ಯಾವ ರೀತಿಯ ಒಂದು ಆಯೋಜನೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು, ಅಥವಾ ಸಿದ್ಧತೆಗಳು ಪೂರ್ವ ರೂಪುರೇಷೆಗಳನ್ನ ಯಾವ ತರ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥದ್ದು ಸರ್? ಇದು ನಿಜವಾಗಿ ಇದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಆಗಿದ್ರು ಕೂಡ ಇದು ಎಲ್ಲರ ಸಹಕಾರದಿಂದ ನಾವು ಪೆರ್ನಾಜಿಯಿಂದ ನಮ್ಮ ಗಡಿ ಪ್ರದೇಶ, ಪುತ್ತೂರು ತಾಲೂಕಿನ ಗಡಿ ಪ್ರದೇಶ ಪೆರ್ನಾಜಿಯಿಂದ ಬರಮಾಡಿಕೊಂಡು ಕಬಕಾದವರೆಗೆ ಅದನ್ನು ಕಲಿಸುವಂತ ವ್ಯವಸ್ಥೆಗಳು ಎಲ್ಲವೂ ವ್ಯವಸ್ಥಿತವಾಗಿ ಆಗಿದೆ. ಎಲ್ಲ ಸಂಘ ಸಂಸ್ಥೆಗಳು, ಇಲ್ಲಿ ರಾಜಕೀಯ ಇಲ್ಲ, ಎಲ್ಲ ಜಾತಿ ಧರ್ಮ, ಎಲ್ಲ ಜಾತಿಗಳು ಎಲ್ಲ ಧರ್ಮದವರು ಸೇರಿಕೊಂಡು ಇದನ್ನ ಬರಮಾಡಿಕೊಂಡದ್ದು ನೋಡುವಾಗ ತುಂಬಾ ಸಂತೋಷ ಆಗ್ತದೆ. ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನೆಲ್ಲ ಮಾಡಿದ್ದೇವೆ ಅನ್ನೋದನ್ನ ಇಲ್ಲಿ ನೆನಪಿಸಿದಾಗೆ ಆಗ್ತಾ ಉಂಟು ಇದನ್ನು. ಧನ್ಯವಾದಗಳು ಸರ್, ಧನ್ಯವಾದಗಳು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ, ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡದಕ್ಕಾಗಿ. ಇದು ಪ್ರಮುಖರಾದ ಚಿದಾನಂದ ಬೈಲಾಡಿ ಅವರು ಹೇಳಿರುವಂತಹ ಮಾತುಗಳು. ಒಂದು ಮಾತನ್ನ ಹೇಳಿದ್ರು, ಕೆದಂಬಾಡಿ ರಾಮಯ್ಯ ಗೌಡರ ಒಂದು ಸ್ವಾತಂತ್ರ್ಯ ಹೋರಾಟ ಏನಿದೆ ಅಥವಾ ಅವರ ಒಂದು ಜೀವನ ಚರಿತ್ರೆ ಏನಿದೆ ಅದನ್ನ ಮುಂದಿನ ಯುವ ಪೀಳಿಗೆಗೆ ಅಥವಾ ಮುಂದಿನ ವಿದ್ಯಾರ್ಥಿ ಪೀಳಿಗೆಗೆ ತಿಳಿಸುವಂತ ನಿಟ್ಟಿನಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಅವರ ಒಂದು ವಿಚಾರವನ್ನ ಉಲ್ಲೇಖ ಮಾಡಬೇಕು, ಜೊತೆಗೆ ಸೇರಿಸಿಕೊಳ್ಳಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ ಅನ್ನುವಂಥದ್ದು ಬಹುಶಃ ಒಂದು ರೀತಿಯಲ್ಲಿ ನಿಜವಾದ ವಿಚಾರ ಕೂಡ ಹೌದು. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಂಡಿರ್ತೇವೆ, ಆದ್ರೆ ನಮ್ಮ ಭಾಗದಿಂದಲೇ ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಪ್ರಥಮ ಬಾರಿಗೆ ಒಂದು ವೇದಿಕೆ ಸಿದ್ಧ ಆಗಿತ್ತು. ಮಾತ್ರವಲ್ಲ, ಅದರಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನು ಕೂಡ ಕಂಡಿದ್ದೆವು ಅನ್ನುವಂಥದ್ದು ಇಂದಿನ ಪೀಳಿಗೆ ತಿಳಿದುಕೊಳ್ಬೇಕಾಗಿರುವಂತಹ ವಿಚಾರ, ಅದರ ಅಗತ್ಯತೆ ಕೂಡ ಇದೆ. ಆ ನೆಲೆಯಲ್ಲಿ ಪ್ರಯತ್ನಗಳಾಗಬೇಕು ಅನ್ನುವಂಥದ್ದು ಹಿರಿಯರು ಹೇಳ್ತಾ ಇರುವಂತಹ ಮಾತು. ಮುಂದಕ್ಕೆ ನಡೆಯುವಂತ ಇನ್ನೊಂದಷ್ಟು ಕಾರ್ಯಕ್ರಮಗಳ ದೃಶ್ಯಗಳನ್ನ ಕೂಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಮಾಣಿಯಿಂದ ಮೆರವಣಿಗೆ ಮುಂದಕ್ಕೆ ಹೋಗಿದೆ. ಬಹುಶಃ ಹೆದ್ದಾರಿಯ ಪರಿಸ್ಥಿತಿಗಳನ್ನ ಕೂಡ ನಾವು ಗಮನಿಸಿಕೊಳ್ಬೇಕು. ಅಲ್ಲಲ್ಲಿ ಕಾಮಗಾರಿಗಳು ಕೂಡ ನಡೀತಾ ಇದೆ, ಟ್ರಾಫಿಕ್ ಜಾಮ್ನ ಸಮಸ್ಯೆಗಳು ಕೂಡ ಉದ್ಭವ ಆಗಿದೆ. ಸೊ ಅದೆಲ್ಲದರ ನಡುವೆ ಮೆರವಣಿಗೆ ಸಾಗಿ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ. ಸೊ ಬಂದಂತಹ ಅಥವಾ ಆಯಾ ಸ್ಥಳಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ದೃಶ್ಯಗಳನ್ನ ನಿಮಗೆ ಕ್ಷಣ ಕ್ಷಣ ಕೊಡುವಂತಹ ಪ್ರಯತ್ನವನ್ನ ಇಲ್ಲಿ ಸುದ್ದಿ ನ್ಯೂಸ್ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇವೆ.
ಗಂಡು ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ತುಂಬಿದೆ ನೋಡು ಗಂಡು ಮೆಟ್ಟಿದ ನಾಡು ಇದು ಗಂಡುಗಳ ಗಂಡು ಮೆಟ್ಟಿದ ನಾಡು ಇದು ಗಂಡುಗಳ
ಮೆಟ್ಟಿದ ನಾಡು ಇದು ಗಂಡುಗಳಿಗಳ ಬೀಡು ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ತುಂಬಿದೆ ನೋಡು ಗಂಡು ಮೆಟ್ಟಿದ ನಾಡು ಇದು ಗಂಡು ಮೆಟ್ಟಿದ ನಾಡು ಇದು
ನುಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ತುಂಬಿದೆ ನೋಡು ಗಟ್ಟು ಮೆಟ್ಟಿದ ನಾಡು ಇದು ಗಟ್ಟು ಮೆಟ್ಟಿದ ನಾಡು
ಈಗಾಗಲೇ ನಾವು ಗಮನಿಸಿದ ಹಾಗೆ ಮೆರವಣಿಗೆ ಸಾಗ್ತಾ ಇದೆ. ಮಾಣಿಯಲ್ಲಿ ಅಭೂತಪೂರ್ವವಾದ ಸ್ವಾಗತ ಜೊತೆಗೆ ಗೌರವಾರ್ಪಣೆ ನಡೆದ ಬಳಿಕ ಕಲ್ಲಡ್ಕವನ್ನ ದಾಟಿ ಮೆಲ್ಕರ್ನ ತಲುಪಿದೆ ಅನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇರುವಂತದ್ದು. ಈ ನಡುವೆ ಅಂದ್ರೆ ಅಲ್ಲಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ, ಹಾರಾರ್ಪಣೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಅದರ ಜೊತೆಗೆ ಬೆಳಗ್ಗಿನಿಂದ ನಡೆದಂತಹ ಒಂದು ಕಾರ್ಯಕ್ರಮ, ಅಲ್ಲಲ್ಲಿ ಗೌರವಾರ್ಪಣೆಗಳನ್ನ ಮಾಡಿದ್ದಾರೆ. ಅದೆಲ್ಲದರ ಝಲಕನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹುಶಃ ಇನ್ನು ಮುಂದಕ್ಕೆ ನಮಗೆ ಬೀಚ್ ರೋಡ್ ನಿಂದ ಕೆಲವೊಂದಷ್ಟು ದೃಶ್ಯಗಳು ಲಭ್ಯ ಆಗೋದಕ್ಕಿದೆ. ಬೀಚ್ ರೋಡ್ ನಲ್ಲಿ ಕೆಲವೊಂದಷ್ಟು ಜನ ಕಾಯ್ತಾ ಇದ್ದಾರೆ, ಮೆರವಣಿಗೆಯನ್ನು ಎದುರುಗೊಳ್ಳೋದಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಇವತ್ತು ಬೆಳಗ್ಗೆ ಸಂಪಾಜೆಯಿಂದ ಆರಂಭಗೊಂಡಂತಹ ಒಂದು ಮೆರವಣಿಗೆ ಏನಿದೆ, ಆ ಬಳಿಕ ಅಲ್ಲಲ್ಲಿ ನಡೆದಂತಹ ಒಂದು ಸ್ವಾಗತ ಕಾರ್ಯಕ್ರಮಗಳಿರ್ಬೋದು ಅಥವಾ ಯಾವೆಲ್ಲ ರೀತಿ ಒಂದು ಗೌರವವನ್ನು ಸಲ್ಲಿಸಲಾಗಿದೆ, ಪ್ರತಿಯೊಂದು ಜಂಕ್ಷನ್ಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆದಿದೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೇವೆ. ಈಗ ಆರಂಭದಿಂದ ಸಂಪಾಜೆಯಲ್ಲಿ ಯಾವ ರೀತಿಯ ಒಂದು ಸಂಭ್ರಮ ಇತ್ತು, ಆ ಬಳಿಕದ ಹಂತ ಹಂತವಾಗಿ ಒಂದು ಮಾಹಿತಿಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತೇವೆ. ಆ ಬಳಿಕ ಈಗ ಮೆರವಣಿಗೆಯಲ್ಲಿ ಮುಂದಕ್ಕೆ ಎಲ್ಲೆಲ್ಲ ಒಂದು ಗೌರವಾರ್ಪಣೆಯಾಗುತ್ತೋ ಆ ಎಲ್ಲ ಸ್ಥಳಗಳಿಂದ ಒಂದು ಮಾಹಿತಿಯನ್ನ ಒದಗಿಸುವಂತಹ ಕೆಲಸಗಳನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ, ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬೆಳಗ್ಗೆ ಸಂಪಾಜೆಯಲ್ಲಿ ಮೆರವಣಿಗೆ ಚಾಲನೆಯನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯಗಳು.
ಮೆರವಣಿಗೆ ಸಾಗ್ತಾ ಇದೆ ಮಂಗಳೂರಿನತ್ತ. ಈಗಾಗಲೇ ನಾವು ಮಾನ್ಯ ದೃಶ್ಯಗಳನ್ನು ಗಮನಿಸಿದ್ವಿ. ಮುಂದಕ್ಕೆ ಮೆರವಣಿಗೆ ತೆರಳಿದೆ. ಈಗ ಬಿಸಿ ರೋಡ್ ಅನ್ನ ತಲುಪಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಮೆಲ್ಕಾರ್ ಮೂಲಕ ಪಾಸ್ ಆಗಿರುವಂತಹ ದೃಶ್ಯಗಳು. ಇದು ಮೆಲ್ಕಾರ್ನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮೆಲ್ಕಾರ್ನ ಮೂಲಕ ಸಾಗಿ ಕಲ್ಲಡ್ಕವನ್ನ ದಾಟಿ ಮೆಲ್ಕಾರ್ ದಾಟಿ ಪಾಣೆಮಂಗಳೂರನ್ನ ದಾಟಿ ಈಗ ಬೀಸ್ ರೋಡ್ಗೆ ಸಮೀಪಿಸಿದೆ. ಬಿಸಿ ರೋಡ್ನಲ್ಲಿ ಸ್ವಾಗತಕ್ಕೆ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಕೆಲವೊಂದಷ್ಟು ಮಂದಿ ಲೈವ್ ಚಾಟ್ ನಲ್ಲಿ ಕಮೆಂಟ್ ಅನ್ನು ಕೂಡ ಮಾಡಿದ್ರು, ನಾವು ಬಿಸಿ ರೋಡ್ ನಲ್ಲಿ ಕಾಯ್ತಾ ಇದ್ದೀವಿ ಅನ್ನುವಂಥದ್ದು. ಮೆಲ್ಕಾರ್ ಮೂಲಕ ಮೆರವಣಿಗೆ ಸಾಗಿ ಹೋಗ್ತಾ ಇರುವಂತದ್ದು, ಪ್ರತಿಮೆ ಸಾಗ್ತಾ ಇರುವಂತಹ ದೃಶ್ಯಗಳನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಬಿಸಿ ರೋಡ್ ನಲ್ಲಿ ಒಂದು ಗೌರವಾರ್ಪಣೆ ನಡೆಯೋದಕ್ಕಿದೆ. ಅದರ ದೃಶ್ಯಗಳ ಜೊತೆಗೆ ಮಂಗಳೂರಿಗೆ ತೆರಳುವಂತಹ ದೃಶ್ಯಗಳನ್ನ ನಿಮಗೆ ಒದಗಿಸುವಂತ ಒಂದು ಪ್ರಯತ್ನವನ್ನ ಈ ಮೂಲಕ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಹೋರಾಟಗಾರರು ಕೈಜೋಡಿಸಿ ಮೈ ಕೆಳಗೆ
ಸಾಮ್ರಾಜ್ಯದ ಅಧಿಕಾರವನ್ನೇ ಕಿತ್ತೆಸೆಯಲು ಬೆಳ್ಳಾರಿಗಳ 4 ಕವಲುಗಳಾಗಿ ಬ್ರಿಟಿಷ್ ದಬ್ಬಾಳಿಕೆಗೆ ಸವಾಲೊಡ್ಡಿ ಸ್ವಾತಂತ್ರ್ಯ ಬದುಕಿನ ಗುರಿಯನ್ನು ಹೊತ್ತು ಗಟ್ಟಿತನದ ದಿಟ್ಟ ಹೆಜ್ಜೆಯನ್ನಿಟ್ಟು ಆರಂಭಿಸಿದ ಕೆದಂಬಾಡಿ ರಾಮಯ್ಯ ಗೌಡರ ಮಹಾಸೈನ್ಯ ಪುತ್ತೂರು ದಾರಿಯಾಗಿ ಪಾಣಮಂಗಳೂರು ಬೀಸಿಲೋಡು ದಾಟಿ ಮಂಗಳೂರು ಸೇರುವ ಸಮಯ ಕವಲುಗಳಾಗಿ ಹೊರಟ ಇನ್ನುಳಿದ ಮಹಾಸೈನ್ಯಗಳು ತಮ್ಮ ಸೈನಿಕರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡು ಮಂಗಳೂರಿನಲ್ಲಿ ಸಂಕೀರ್ಣವಾದ ಸಮಯ ಕೆದಂಬಾಡಿ ರಾಮಯ್ಯ ಗೌಡರ ಸೈನ್ಯದ ಸಿದ್ಧಮಣಿಗಳ ಸಿಂಹಾಸನದೊಳಗೆ ಅಸ್ತ್ರಗಳ ಕದಗಳ ಸಾಯುತ್ತಿದೆ. ಮಂಗಳೂರಿನಲ್ಲಿ ಸಂಕೀರ್ಣವಾದ ಸಮಯ ಕೆದಂಬಾಡಿ ರಾಮಯ್ಯ ಗೌಡರ ಸೈನ್ಯದ ಸಿದ್ಧಮಣಿಗಳ ಸಿಂಹಾಸನದೊಳಗೆ ಅಂದಿನ ಕಾಲದಲ್ಲಿಯೇ 2,000ಕ್ಕೂ ಅಧಿಕ ಹೋರಾಟಗಾರರು ಕೈಜೋಡಿಸಿ ಮೈ ಕೆಳಗಿನ ಮಹಾಸಂಘಟನೆ ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರವನ್ನೇ ಕಿತ್ತೆಸೆಯಲು ಬೆಳ್ಳಾರಿಗಳ 4 ಕವಲುಗಳಾಗಿ ಬ್ರಿಟಿಷ್ ದಬ್ಬಾಳಿಕೆಗೆ ಸವಾಲೊಡ್ಡಿ ಸ್ವಾತಂತ್ರ್ಯ ಬದುಕಿನ ಗುರಿಯನ್ನು ಹೊತ್ತು ಗಟ್ಟಿತನದ ದಿಟ್ಟ ಹೆಜ್ಜೆಯನ್ನಿಟ್ಟು ಆರಂಭಿಸಿದ ಕೆದಂಬಾಡಿ ರಾಮಯ್ಯ ಗೌಡರ ಮಹಾಸೈನ್ಯ ಪುತ್ತೂರು ದಾರಿಯಾಗಿ ಪಾಣಮಂಗಳೂರು ಬೀಸಿಲೋಡು ದಾಟಿ ಮಂಗಳೂರು ಸೇರುವ ಸಮಯ ಕವಲುಗಳಾಗಿ ಹೊರಟ ಇನ್ನುಳಿದ ಮಹಾಸೈನ್ಯಗಳು ತಮ್ಮ ಸೈನಿಕರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡು ಮಂಗಳೂರಿನಲ್ಲಿ ಸಂಕೀರ್ಣವಾದ ಸಮಯ ಕೆದಂಬಾಡಿ ರಾಮಯ್ಯ ಗೌಡರ ಸೈನ್ಯದ ಸಿದ್ಧಮಣಿಗಳ ಸಿಂಹಾಸನದೊಳಗೆ ಅಸ್ತ್ರಗಳ ಕದಗಳ ಸಾಯುತ್ತಿದೆ. ಮಂಗಳೂರಿನಲ್ಲಿ ಸಂಕಲನವಾದ ಸಮಯ ಕೆದಂಬಾಡಿ ರಾಮಯ್ಯ ಗೌಡರ ಸೈನ್ಯದ ಸಿದ್ಧಮಣಿಗಳ ಸಿಂಹಾಸನದೊಳಗೆ ಅಂದಿನ ಕಾಲದಲ್ಲಿಯೇ 2,000ಕ್ಕೂ ಅಧಿಕ ಹೋರಾಟಗಾರರು ಕೈಜೋಡಿಸಿ ಮೈ ಕೆಳಗಿನ ಮಹಾಸಂಘಟನೆ ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರವನ್ನೇ ಕಿತ್ತೆಸೆಯಲು ಬೆಳ್ಳಾರಿಗಳ 4 ಕವಲುಗಳಾಗಿ ಬ್ರಿಟಿಷ್ ದಬ್ಬಾಳಿಕೆಗೆ ಸವಾಲೊಡ್ಡಿ ಸ್ವಾತಂತ್ರ್ಯ ಬದುಕಿನ ಗುರಿಯನ್ನು ಹೊತ್ತು ಗಟ್ಟಿತನದ ದಿಟ್ಟ ಹೆಜ್ಜೆಯನ್ನಿಟ್ಟು ಆರಂಭಿಸಿದ ಕೆದಂಬಾಡಿ ರಾಮಯ್ಯ ಗೌಡರ ಮಹಾಸೈನ್ಯ ಪುತ್ತೂರು ದಾರಿಯಾಗಿ ಪಾಣಮಂಗಳೂರು ಬೀಸಿಲೋಡು ದಾಟಿ ಮಂಗಳೂರು ಸೇರುವ ಸಮಯ ಕವಲುಗಳಾಗಿ ಹೊರಟ ಇನ್ನುಳಿದ ಮಹಾಸೈನ್ಯಗಳು ತಮ್ಮ ಸೈನಿಕರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡು ಮಂಗಳೂರಿನಲ್ಲಿ ಸಂಕೀರ್ಣವಾದ ಸಮಯ ಕೆದಂಬಾಡಿ ರಾಮಯ್ಯ ಗೌಡರ ಸೈನ್ಯದ ಸಿದ್ಧಮಣಿಗಳ ಸಿಂಹಾಸನದೊಳಗೆ ಅಸ್ತ್ರಗಳ ಕದಗಳ ಸಾಯುತ್ತಿದೆ. ಮಂಗಳೂರಿನಲ್ಲಿ ಸಂಕಲನವಾದ ಸಮಯ ಕೆದಂಬಾಡಿ ರಾಮಯ್ಯ ಗೌಡರ ಸೈನ್ಯದ ಸಿದ್ಧಮಣಿಗಳ ಸಿಂಹಾಸನದೊಳಗೆ
ಸಾಮ್ರಾಜ್ಯದ ಅಧಿಕಾರವನ್ನೇ ಕಿತ್ತೆಸೆಯಲು ಬೆಳ್ಳಾರಿಯಾದ 4 ಕವಲುಗಳಾಗಿ ಬ್ರಿಟಿಷ್ ಬಾಳಿಗೆ ಸವಾಲೊಡ್ಡಿ ಸ್ವಾತಂತ್ರ್ಯ ಬದುಕಿನ ಗುರಿಯನ್ನು ಹೊತ್ತು ಗಟ್ಟಿತನದ ದಿಟ್ಟ ಹೆಜ್ಜೆಯನ್ನಿಟ್ಟು ಆರಂಭಿಸಿದ ಕೆದಂಬಾಡಿ ರಾಮಯ್ಯ ಗೌಡರ ಮಹಾಸೈನ್ಯ ಪುತ್ತೂರು ದಾರಿಯಾಗಿ ಬಾಣಮಂಗಳೂರು ಬಿಸಿ ರೋಡ್ ದಾಟಿ ಮಂಗಳೂರು ಸೇರುವ ಸಮಯ ಕವಲುಗಳಾಗಿ ಹೊರಟ ಇನ್ನುಳಿದ ಮಹಾಸೈನ್ಯಗಳು ತಮ್ಮ ಸೈನಿಕ ಸಂಖ್ಯಾವನ್ನು ನಮೂದಿಸಿಕೊಂಡು ಮಂಗಳೂರಿನಲ್ಲಿ ಸಂಕೀರ್ಣವಾದ ಸಮಯ ಕೆದಂಬಾಡಿ ರಾಮಯ್ಯ ಗೌಡರ ಸೈನ್ಯದ ಸಿದ್ಧಮಣಿಗಳ ಸಿಂಹಾಸನದೊಳಗೆ ಮಂಗಳೂರಿನಲ್ಲಿ ಸಂಕೀರ್ಣವಾದ ಸಮಯ ಕೆದಂಬಾಡಿ ರಾಮಯ್ಯ ಗೌಡರ ಸೈನ್ಯದ ಸಿದ್ಧಮಣಿಗಳ ಸಿಂಹಾಸನದೊಳಗೆ ಅಂದಿನ ಕಾಲದಲ್ಲಿಯೇ 2000ಕ್ಕೂ ಅಧಿಕ ಹೋರಾಟಗಾರರು ಕೈಜೋಡಿಸಿ ಇದು ಬೀಸ್ ರೋಡ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಈಗಾಗಲೇ ಬೀಸ್ ರೋಡ್ಗೆ ತಲುಪಿದೆ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆ ಮೆರವಣಿಗೆ ಬೆಳಗ್ಗಿನಿಂದ ಸಾಗ್ತಾ ಇದೆ, ಮಂಗಳೂರಿನತ್ತ ತೆರಳುತ್ತಾ ಇದೆ. ಈ ನಡುವೆ ಅಲ್ಲಲ್ಲಿ ಗೌರವಾರ್ಪಣೆಗಳು ನಡೀತಾ ಇದ್ದು, ಈಗ ನಾವು ನೋಡ್ತಾ ಇರುವಂತಹ ದೃಶ್ಯಗಳು ಬಿಸಿ ರೋಡಿನಲ್ಲಿ ನಡೆದಿರುವಂತಹ ಒಂದು ಗೌರವಾರ್ಪಣೆ. ಇಲ್ಲಿ ಶಾಸಕರಾದಂತಹ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು, ಅದೇ ರೀತಿ ಪುತ್ತೂರು ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಜೊತೆಗೆ ವಿವಿಧ ಗಣ್ಯರು ಉಪಸ್ಥಿತರಿದ್ದಾರೆ. ಕ್ರೇನ್ ಮೂಲಕ ಇಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂತಹ ಒಂದು ರೋಮಾಂಚಕ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಅವರು ಕೂಡ ಈ ಒಂದು ಕ್ರೇನ್ ನಲ್ಲಿ ಇದ್ದುಕೊಂಡು ಕೈಯಲ್ಲಿ ಮಾಲೆಯನ್ನ ಹಿಡಿದುಕೊಂಡು ಮಾಲಾರ್ಪಣೆಯನ್ನ ಮಾಡಿದ್ದಾರೆ. ಪ್ರತಿಮೆಗೆ ಬೃಹತ್ ಗಾತ್ರದ ಮಾಲೆಯನ್ನ ಹಾಕಿ ಗೌರವವನ್ನ ಸಲ್ಲಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ ಬಿಸಿ ರೋಡ್ನಲ್ಲಿ.
Just ಎಸ್, ಗಮನಿಸ್ತಾ ಇದ್ದೇವೆ ಬಿಸಿ ರೋಡ್ನಿಂದ ಬಹಳಷ್ಟು ಆಕರ್ಷಕವಾದ ದೃಶ್ಯಾವಳಿಗಳು ಬಂದಿದೆ. ಕ್ರೇನ್ ಮೂಲಕ ಮಾಲಾರ್ಪಣೆಯನ್ನ ಮಾಡಿದ್ದಾರೆ ಅವರ ಒಂದು ಪುತ್ಥಳಿಗೆ. ಇನ್ನೊಂದಷ್ಟು ಮಾಹಿತಿಯನ್ನ ಪಡೆಯೋಣ. ಜೊತೆಗೆ ಜನಸ್ತೋಮ ಕೂಡ ಬಹಳಷ್ಟಿದೆ. ಮಾಹಿತಿ ಕೊಡೋದಕ್ಕೆ ಸುಳ್ಯ ಸುದ್ದಿ ಬಿಡುಗಡೆಯ ಪ್ರಧಾನ ವರದಿಗಾರರಾಗಿರುವಂತಹ ಹರೀಶ್ ಬಂಟ್ವಾಳ್ ಅವರು ನಮ್ಮ ಜೊತೆಗೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ. ಎಸ್, ಬಹುಶಃ ಅಲ್ಲಿನ ಧ್ವನಿ ಕೂಡ ನಮಗೆ ಕೇಳಿಸ್ತಾ ಇದೆ. ಅಲ್ಲಿನ ಒಂದು ಮೆರವಣಿಗೆಯ ಒಂದು ಉದ್ಘೋಷಗಳು ಕೂಡ ಕೇಳ್ತಾ ಇದೆ. ಬಹುಶಃ ಒಂದು ವಿಭಿನ್ನವಾಗಿ ಗೌರವಾರ್ಪಣೆ ಮಾಡಿದ್ದಾರೆ. ಕ್ರೇನ್ ಮೂಲಕ ಮಾಲಾರ್ಪಣೆ ಮಾಡುವಂತ ಒಂದು ಕೆಲಸಗಳಾಗಿದೆ. ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಎಸ್ ಎಸ್, ಹೇಗಿದೆ ಸರ್ ಸಂಭ್ರಮ ಬಿಸಿ ರೋಡ್ ಅಲ್ಲಿ? ಈಗ ನಾವು ಮಾನಿಗಡೆಯಿಂದ ಹೊರಟು ಬಂದ ನಂತರ
ಬೀಚ್ ರೋಡ್ನವರೆಗೆ ನೇರವಾಗಿ ಬರುವಂತದ್ದಾಯ್ತು. ಓಕೆ. ಕರ್ನಾಟಕದಲ್ಲಿ ಅಥವಾ ಬೆಲ್ಕರಲ್ಲಿ ಅಲ್ಲಿ ಜನ ಸೇರಿರ್ಲಿಲ್ಲ. ಆದ್ರೆ ಎಲ್ಲರೂ ಕೂಡ ಬೀಚ್ ರೋಡ್ಗೆ ಬಂದಂತ ಅನಿಸಿತು ನಮಗೆ. ಬೀಚ್ ರೋಡ್ಗೆ ಬಂದು ತಲುಪುವಾಗ ಮಾಣಿಯಲ್ಲಿ ಕಡಪ ಕಡೆಯಿಂದ ಕೂಡ ಬಂದವರು ಪೂರ್ಣ ಇದ್ರು, ಆ ಸುತ್ತಮುತ್ತಲ ಜನ ಕೂಡ ಇದ್ರು. ಬೀಚ್ ರೋಡ್ಗೆ ಬಂದು ತಲುಪುವಾಗ ಬೀಚ್ ರೋಡ್ ಅಲ್ಲಿ ಒಂದು ತ್ರಿವೇಣಿ ಸಂಗಮದ ರೀತಿಯಲ್ಲಿ ಆಗಿದೆ. ಬೀಚ್ ರೋಡ್ ಅಲ್ಲಿರುವಂತಹ ಬಸ್ ನಿಲ್ದಾಣಕ್ಕಿಂತ ಮೊದಲೇ ಸಿಗುವಂತ ನಾರಾಯಣಗುರು ವೃತ್ತದ ಬಳಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ನೇತೃತ್ವದಲ್ಲಿ, ಮಂತ್ರಿವಾದ ಶಾಸಕ ರಾಜೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಮತ್ತು ಪುತ್ತೂರಿನ ಶಾಸಕ ಸಂಜೀವ ಮಠಂದೂರು ಅವರು 3 ಜನ ಕೂಡ ಸಂಗಮ ಆಗುವಂತ ಸಂದರ್ಭ ನಡೆಯಿತು. ಅಲ್ಲಿ ನೂರಾರು ಜನ ಭವ್ಯ ಸ್ವಾಗತ ಕಾಯ್ತಾ ಇದ್ರು. ಬೆಳ್ತಂಗಡಿಯಿಂದ ಬಂದಂತ ನಾಯಕರುಗಳು ಎಲ್ಲ ಪಕ್ಷ ಭೇದ ಮೆರೆತು, ಕಾಂಗ್ರೆಸ್ ನಾಯಕರು, ಬಿಜೆಪಿ ನಾಯಕರು, ದಳದ ನಾಯಕರು, ಪಕ್ಷ ಅಲ್ಲದವರು, ಹೀಗೆ ನೂರಾರು ಸಂಖ್ಯೆಯಲ್ಲಿ ಜನರು, ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಸೇರಿ ಅದನ್ನು ಕದಂಬ ರಾಮೇಗೌಡರ ಪ್ರತಿಮೆಯನ್ನು ಸ್ವಾಗತ ಮಾಡಿರುವಂತದ್ದು. ಜೊತೆಗೆ ವಿಶಿಷ್ಟವಾಗಿ ನಡೆದಿದ್ದೀರಿ ಅಂತ ಹೇಳಿದ್ರೆ ಬಹಳ ದೊಡ್ಡ ಒಂದು ಗುಲಾಬಿಯ ಆಟ, ಅದನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ ಕೈಯಲ್ಲಿ. ಅದಕ್ಕೆ ಕ್ರೇಟ್ ನಲ್ಲಿ ಅದನ್ನು ಎತ್ತುವಂತ ಪ್ರಯತ್ನ. ಎತ್ತುವಾಗ ಅದಕ್ಕೊಂದು ತೊಟ್ಟಿನ ಹಾಗೆ ಕಟ್ಟಿ ಅದರಲ್ಲಿ 3 ಶಾಸಕರು, ನಮ್ಮ ಇತರ ಮುಖಂಡರುಗಳು ಕೂಡ ಸೇರಿ ಮೇಲೆ ಹತ್ತಿ ರಾಮೇಗೌಡರ ಪ್ರತಿಮೆಗೆ ಆ ಬೃಹತ್ತಾದಂತಹ ಹಾರವನ್ನು ಹೊಡಿಸುವಂತಹ ಒಂದು ಕಾರ್ಯ ನಡೆಯಿತು. ಬಹಳ ವಿಶಿಷ್ಟವಾಗಿತ್ತು. ಮತ್ತು ಜಯಕಾರಗಳು ಸ್ವತಃ ನಮ್ಮ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜರ್ ಅವರು ಸ್ವತಃ ಜಯಕಾರ ಕೊಟ್ಟ ಕಾರ್ಯಕರ್ತರನ್ನು ಹುರಿದುಂಬಿಸುವಂತ ದೃಶ್ಯ ಕಂಡು ಬಂತು. ಇಡೀ ಬಂಟ್ವಾಳ ತಾಲೂಕು ಪ್ರಾತಿನಿಧಿಕವಾಗಿ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ನೆರೆದು ಈ ಸ್ವಾತಂತ್ರ್ಯ ಸಮರ ಸೇನಾನಿ ಕೆದಂಬೆಯಲ್ಲಿ ರಾಮಯ್ಯಗೌಡರ ಪ್ರತಿಮೆಯನ್ನು ಸ್ವಾಗತಿಸುವ ಘಟನೆ ನಡೆಯಿತು. ಗೌತಮ್, ಓಕೆ ಸರ್, ಬಹುಶಃ ಇದು ಆಗ್ಬೇಕಾದಂತ ವಿಚಾರವೇ. ಯಾಕಂತ ಹೇಳಿದ್ರೆ ಇವತ್ತು ನಾವು ಪಕ್ಷಗಳನ್ನ ಮಾಡಿಕೊಂಡು ಅಥವಾ ಬೇರೆ ಬೇರೆ ಸಂಘಟನೆಗಳನ್ನ ಮಾಡಿಕೊಂಡು ಇಷ್ಟೆಲ್ಲ ಜೀವನ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಬಹುಶಃ ಅದಕ್ಕೆ ಮೊದಲು ಬೇಸಿಕ್ ಆಗಿ ಇದ್ದದಂತದ್ದು ನಮಗೆ ಸಿಕ್ಕಿರುವಂತಹ ಸ್ವಾತಂತ್ರ್ಯ. ಬಹುಶಃ ಅದಕ್ಕೆ ಮೊದಲ ಬಾರಿ ಈ ಕಡೆಯಿಂದ ಹೋರಾಟ ಮಾಡಿದಂತಹ ಸಮರ ಸೇನಾನಿಗೆ ಗೌರವ ಸಲ್ಲಿಸುವಂತದ್ದು ಖಂಡಿತ ಇದೇ ರೀತಿ ಈ ಹಿಂದೆ ಆಗ್ಬೇಕಿತ್ತು. ಕನಿಷ್ಠ ಈಗ್ಲಾದ್ರೂ ಒಂದು ಆಗ್ತಾ ಇದೆ ಅನ್ನುವಂತ ಒಂದು ಮಾತುಗಳು. ಪಕ್ಷ ರಾಜಕೀಯ ಯಾವುದೇ ಭೇದ ಇಲ್ಲದೆ ನಡೆದಿದೆ. ಬಹುಶಃ ಸೇರಿರುವಂತಹ ಜನಸ್ತೋಮವನ್ನು ಕೂಡ ನಾವು ಗಮನಿಸಿದ್ರೆ ಬಹುಶಃ ಈ ಎಲ್ಲಾ ಭಾಗಗಳಿಂದ ಸ್ವಲ್ಪ ಹೆಚ್ಚಾಗಿ ಸೇರಿದ್ರು ಅನ್ನುವಂಥದ್ದಲ್ಲಿ. ಹೌದೌದು, ಬಹಳ ಅಭೂತಪೂರ್ವವಂತ ಜನಸಂದಣಿ. ಈಗ ಮಂಗಳೂರಿನ ಕಡೆಗೆ ಹೊರಟಿದೆ ಮೆರವಣಿಗೆ, ಪ್ರತಿಮೆ ಮೆರವಣಿಗೆ ಮಂಗಳೂರು ಕಡೆಗೆ ಹೊರಟಿದೆ. ನಿಜವಾಗಿ ಇಷ್ಟೊತ್ತಿಗೆ ಮಂಗಳೂರಿಗೆ ಸೇರಿ ಅಲ್ಲಿ ಕಾರ್ಯಕ್ರಮ ಅಂತ್ಯಗೊಳ್ಳಬೇಕಿತ್ತು ಮೆರವಣಿಗೆ. ಆದ್ರೆ ಈ ಜನಸಂದಣಿಯ ಕಾರಣದಿಂದಾಗಿ ಸ್ವಲ್ಪ ನಿಧಾನಗತಿಯಲ್ಲಿ ಆಗಿ ಈಗ ಬೀಚ್ ರೋಡ್ ದಾಟಿದಷ್ಟೇ. ಮಂಗಳೂರು ತಲುಪುವ ಕತ್ತಲಾಗುವ ಸಾಧ್ಯತೆ ಇದೆ. ಅಲ್ಲಿ ಕೂಡ ವೇದವ್ಯಾಸ ಕಾಮತ್ ಅವರ ನೇತೃತ್ವದಲ್ಲಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾ ಶೆಟ್ಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ಜನ ವೈಭವಿತವಾಗಿ ಪ್ರತಿಮೆಯನ್ನು ಎದುರುಕೊಳ್ಳೋದನ್ನ ಕಾಯ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಗೌತಮ್, ಓಕೆ, ಇನ್ನು ಸಂಚಾರ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಗಳು ಹೇಗಿದೆ ಹರೀಶ್ ಅವ್ರ? ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಅಲ್ಲಿ ಕಾಮಗಾರಿಗಳು ಏನಾಗಿದೆ ಅಂದ್ರೆ ಎಲ್ಲಾ ಕಡೆಗಳಲ್ಲಿ ಎಲ್ಲೆಲ್ಲಿ ಜನ ಕಾದು ನಿಲ್ತಾ ಇದ್ದಾರೋ ಅಲ್ಲಲ್ಲಿ ಪೊಲೀಸ್ನವರು ಬೇಕಾದ ಭದ್ರತಾ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಾಹನಗಳಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗಿದೆ. ಈ ಬೃಹತ್ತಾದ ಮೆರವಣಿಗೆ ಸುಮಾರು 560 ವಾಹನಗಳೆಲ್ಲ ಜೊತೆಗೆ ಇರುವ ಕಾರಣದಿಂದಾಗಿ ಇತರ ಜನರ ವಾಹನಗಳ ಸಂಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಉಂಟಾಗಿದೆ. ಅವರು ಸುಮಾರು ಒಂದು 1/4 ಗಂಟೆ ಅರ್ಧ ಗಂಟೆ ಕಾದು ಮತ್ತೆ ಮುಂದುವರಿಯುವಂತಹ ಸಂದರ್ಭಗಳು ಬಂದಿದೆ. ಪೊಲೀಸರು ಕೂಡ ಸಾಧಾರಣ ಮಟ್ಟಿಗೆ ಒಂದು ಬಹಳ ವಿಶೇಷವಾದಂತಲ್ಲ, ಆದ್ರೆ ಜನ ಸೇರಿ ತೊಂದರೆ ಆಗದ ರೀತಿಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಕಾರ್ಯಕ್ರಮವನ್ನು ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಿದ್ದಾರೆ. ಎಸ್, ಖಂಡಿತ. ಅಂದ್ರೆ ಬಹುಶಃ ಸೇರಿರುವ ಅಷ್ಟು ಮಂದಿಗೆ ಕೂಡ ಒಂದು ವಿಚಾರ ಏನು ಅನ್ನುವಂಥದ್ದು ತಿಳಿಯುವಂತದ್ದಾಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಮಂಗಳೂರಿಗೆ ತೆರಳುವಂತಹ ದಾರಿ ಮಧ್ಯೆ ಎಲ್ಲೆಲ್ಲ ಒಂದು ಗೌರವಾರ್ಪಣೆಗೆ ಸಿದ್ಧತೆಗಳಾಗಿದೆ. ಈ ಬಗ್ಗೆ ಏನಾದ್ರೂ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆಯಾ ಅಂತ? ಈಗ ನಮ್ಗೆ ಲಭ್ಯ ಇರುವಂತಹ ಮಾಹಿತಿ ಪ್ರಕಾರ ಮಂಗಳೂರಿನ ನಮ್ಮ ಪಂಪಲ್ ಹತ್ತಿರದಿಂದ ಅದನ್ನು ಬೃಹತ್ ಪ್ರಮಾಣದಲ್ಲಿ ಸ್ವಾಗತ ನಡೀತದೆ ಅನ್ನುವಂತ ಮಾಹಿತಿ ನಮಗಿದೆ. ಇಲ್ಲಿ ನಮ್ಗೆ ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತವರು ಬಂಟ್ವಾಳದ ಶಾಸಕರು ನಮ್ಗೆ ಪ್ರತಿಕ್ರಿಯೆಗೆ ಲಭ್ಯರಾದ್ರು. ಅವರು ಹೇಳ್ತಾರೆ, ಇಷ್ಟವರೆಗೆ ಈ ಹೋರಾಟದ ವಿಚಾರವಾಗಿ ಹೆಚ್ಚು ಜಾಗೃತಿ ಆಗಿರ್ಲಿಲ್ಲ. ಈಗ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಜಾಗೃತಿ ಉಂಟಾಗಿದ್ದು ಬಹಳ ಒಳ್ಳೆಯ ಒಂದು ಲಕ್ಷಣ ಅನ್ನುವಂತ ಅಭಿಪ್ರಾಯ ಕೂಡ ಅವರು ಹೇಳಿದ್ರು. ಅದೇ ರೀತಿ ಬೆಳ್ತಂಗಡಿಯಿಂದ ಬಂದಿರುವಂತಹ ಮಾಜಿ ಸಚಿವರ ಗಂಗಾಧರೇಗೌಡರ ಪುತ್ರ ಅವರು ಕೂಡ ಈ ಇದರ ಬಗ್ಗೆ ಬಹಳ ಒಳ್ಳೆಯ ಮೆಚ್ಚುಗೆಯ ಮಾತನ್ನು ಕೂಡ ಅಂದ್ರೆ ಬಹುಶಃ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ಎಲ್ಲರೂ ಕೂಡ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂತಹ, ಹೋರಾಟ ಮಾಡಿದಂತಹ ಮಹನೀಯರನ್ನ ನೆನಪಿಸಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಒಳ್ಳೆಯ
ಒಂದು ಬೆಳವಣಿಗೆ ಅನ್ನುವಂಥದ್ದನ್ನ ಹೇಳಬಹುದು. ಇನ್ನು ಮಂಗಳೂರಲ್ಲಿ ಇವತ್ತು ಏನು ಕಾರ್ಯಕ್ರಮಗಳು ಅಂದ್ರೆ ಮೆರವಣಿಗೆ ತಲುಪಿದ ಬಳಿಕ ಅಲ್ಲಿ ಏನು ಕಾರ್ಯಕ್ರಮ ಆಗುತ್ತೆ, ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅಂದ್ರೆ ವಿಳಂಬ ಕೂಡ ಆಗಿದೆ ಈ ಹಿನ್ನೆಲೆಯಲ್ಲಿ. ಇರುವಂತಹ ಮಾಹಿತಿ ಪ್ರಕಾರ ಅವರು ಅಲ್ಲಿ ಬಾವುಟಗುಡ್ಡೆಯಲ್ಲಿ ಈಗಾಗಲೇ ನಗರ ಪಾಲಿಕೆ ವತಿಯಿಂದ ಅಲ್ಲಿ ಒಂದು ಸುಂದರವಾದಂತಹ ರಥ ನಿರ್ಮಾಣ ಮಾಡಿದ್ದಾರೆ. ಈ ಪ್ರತಿಮೆಯನ್ನು ಇದು ಹಲವು ಟನ್ ಭಾರ ಇರುವಂತಹ ಪ್ರತಿಮೆ, 11 ಅಡಿ ಎತ್ತರ ಪ್ರತಿಮೆ ಇದು. ಆ ಪ್ರತಿಮೆಯನ್ನ ನಿಲ್ಲಿಸಲಿಕ್ಕೆ ಬೇಕಾದ ಕಟ್ಟೆಯನ್ನು ರಚನೆ ಮಾಡಿದ್ದಾರೆ. ನನಗೆ ಮೊನ್ನೆ ಇದ್ದ ಮಾಹಿತಿ ಇಲ್ಲಿ ಇವತ್ತು ಅದನ್ನು ಶಿಫ್ಟ್ ಮಾಡುವಂತ ಕೆಲಸ ನಡೀತದೆ ಅಂತ ಹೇಳಿ, ಅದರ ಉದ್ಘಾಟನೆ ಅಕ್ಟೋಬರ್ ತಿಂಗಳು ನಡೆಯಲಿಕ್ಕಿದೆ. ಆದ್ರೆ ಅದ್ರ ಬಗ್ಗೆ ನನಗೆ ಖಚಿತ ಮಾಹಿತಿ ಈಗ ಸಿಕ್ಕಿಲ್ಲ. ನಾನು ಮಂಗಳೂರು ಹೋಗ್ತಾ ಇದ್ದೇವೆ, ಹೋದ ನಂತರ ಗೊತ್ತಾಗ್ತದೆ. ಒಂದು ಅವರು ಕಟ್ಟೆಯಲ್ಲಿ ಶಿಫ್ಟ್ ಮಾಡುವಂತ ಸಂದರ್ಭ ಕೂಡ ಇದೆ. ಆದ್ರೆ ಅದಕ್ಕೆ ಕ್ರೇನ್ಗಳನ್ನ ಬಳಸಿ ಅದನ್ನು ಶಿಫ್ಟ್ ಮಾಡಬೇಕಾಗ್ತದೆ. ಅಥವಾ ಇವತ್ತು ಅವರು ಅದನ್ನು ಶಿಫ್ಟಲ್ಲಿ ಇರಿಸಿ ಈ ಉದ್ಘಾಟನೆಗಿಂತ 1-2 ದಿವಸ ಮೊದಲು ಮಾಡ್ತಾರ ಅನ್ನುವಂಥದ್ದು ಕೂಡ ಅಭಿಪ್ರಾಯ ಇದೆ. ಅದು ನನಗೆ ಹೋಗುವಾಗ ಖಚಿತ ಗೊತ್ತಾಗ್ತದೆ ಗೌತಮ್. ಅಲ್ಲಿಂದ ನಾನು ಮಂಗಳೂರಿಂದ ಮತ್ತೆ ಪುನಃ ವಿವರಣೆ ಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಎಸ್, ಥ್ಯಾಂಕ್ ಯು ಹರೀಶ್ ಅವರೇ. ಮತ್ತೆ ತಮ್ಮನ್ನ ಸಂಪರ್ಕಿಸ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದು ನೋಡ್ತಾ ಇದ್ದೇವೆ ದೃಶ್ಯಗಳು, ಬಹಳಷ್ಟು ಸೊಗಸಾದ ದೃಶ್ಯ. ಈಗಾಗಲೇ ನಮ್ಮ ವರದಿಗಾರರಾದಂತಹ ಹರೀಶ್ ಬಂಟ್ವಾಳ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. 3 ವಿಧಾನಸಭಾ ಕ್ಷೇತ್ರದ ಶಾಸಕರು ಒಂದು ಸಂಧಿಸುವಂತ ಒಂದು ಜಾಗ ಅದಾಗಿತ್ತು ಅನ್ನುವಂಥದ್ದು. ಅಂದ್ರೆ ಬೆಳ್ತಂಗಡಿ ಭಾಗದಿಂದ ಬಂದಂತಹ ಅಷ್ಟೂ ಮಂದಿ ಕೂಡ ಅಲ್ಲಿ ಸೇರಿದ್ರು. ಜೊತೆಗೆ ಬಂಟ್ವಾಳ ಭಾಗದ ಅಷ್ಟೂ ಜನರು ಕೂಡ ಅಲ್ಲಿ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಅವರ ಜೊತೆಗೆ ಸೇರಿದ್ರು. ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಇದ್ರು. ಜೊತೆಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಸಂಜೀವ ಮಠಂದೂರು ಅವರು ಕೂಡ ಇಲ್ಲಿಂದಲೇ ಮೆರವಣಿಗೆಯ ಮೂಲಕ ಸಾಗಿ ಒಂದು ಮೆರವಣಿಗೆಗೆ ಸಾಥನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ 3 ಶಾಸಕರು ಕ್ರೇನ್ ನ ಮೂಲಕ ಒಂದು ಪ್ರತಿಮೆಗೆ ದೊಡ್ಡ ಮಟ್ಟದ ಒಂದು ಮಾಲೆಯನ್ನ ಹಾಕಿ ಗೌರವವನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ನಮ್ಮ ವರದಿಗಾರರು ಹೇಳಿದ ಹಾಗೆ ಯಾವುದೇ ರಾಜಕೀಯ ಅಥವಾ ಒಂದು ಧರ್ಮದ ಭೇದ ಇಲ್ಲದೆ ಎಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರನಿಗೆ ನಮನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. BC ರೋಡ್ ಅನ್ನ ಬಿಟ್ಟಿದೆ ಮೆರವಣಿಗೆ, ಈಗಾಗಲೇ ಮುಂದಕ್ಕೆ ಮಂಗಳೂರಿನತ್ತ ಸಾಗ್ತಾ ಇದೆ. ಬಹುಶಃ ಇಷ್ಟರವರೆಗೆ ಒಂದು ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆಗಳಿತ್ತು. ರಸ್ತೆ ಸಮರ್ಪಕವಾಗಿ ಇಲ್ಲ, ಕಾಮಗಾರಿಗಳು ನಡೀತಾ ಇದೆ. ಜೊತೆಗೆ ಪೀಕ್ ಅವರ್ ಇದ್ದು ವಾಹನ ದಟ್ಟಣೆ ಕೂಡ ಇದೆ. ಅದೆಲ್ಲದರ ನಡುವೆ ಈಗ 4 ಲೇನ್ ಇರುವಂತಹ BC ರೋಡ್ಗೆ ತಲುಪಿದೆ. ಇನ್ನು ಮುಂದಕ್ಕೆ ಸಂಚಾರ ವ್ಯವಸ್ಥೆ ಸ್ವಲ್ಪ ಸುಗಮ ಆಗಿರಬಹುದು ಅನ್ನುವಂತಹ ಒಂದು ನಿರೀಕ್ಷೆಗಳೊಂದಿಗೆ ಮೆರವಣಿಗೆ ಈಗ ಮಂಗಳೂರಿನತ್ತ ಸಾಗ್ತಾ ಇದೆ. ಇನ್ನು BC ರೋಡ್ ನಲ್ಲಿ ಶಾಸಕರಾದಂತಹ ರಾಜೇಶ್ ನಾಯಕ್ ಅವರಿರ್ಬೋದು ಅಥವಾ ಇನ್ನಿತರ ಮುಖಂಡರು ಸುದ್ದಿಯ ಜೊತೆಗೆ ಮಾತುಕತೆಗೆ ಸಿಕ್ಕಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈಗ ಸೃಷ್ಟಿಯಾಗಿದೆ 1857 ಸಿಪಾಯಿ ದಂಗೆ ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ತಿಳ್ಕೊಂಡಿದ್ದೆವು. ಈಗ ಇಡೀ ಭಾರತ ದೇಶಕ್ಕೆ ಈ ನಮ್ಮ ಚರಿತ್ರೆಯಲ್ಲಿ ಒಂದು ಬದಲಾವಣೆ ಆಗಿದೆ. 1837 ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳುವಂಥದ್ದು ನಮಗೆ ಬಹಳ ಸಂತೋಷ ತಂದಿದೆ. ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯವರು ಈ ವಿಚಾರದಲ್ಲಿ ಪ್ರಥಮವಾಗಿ ಹೋರಾಟ ಮಾಡಿದ್ದಾರೆ ಅಂತ ಹೇಳಿದರೆ ಎಲ್ಲರಿಗೂ ಹೆಮ್ಮೆಯ ವಿಚಾರ. ಕೆದಂಬಾಡಿ ರಾಮಯ್ಯಗೌಡರಂಥವರು 1837ರಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಸುಳ್ಯದಿಂದ ಮಂಗಳೂರುವರೆಗೆ ಆ ರೈತ ಕಾರ್ಮಿಕರನ್ನು ಸೇರಿಸಿಕೊಂಡು ಸೈನ್ಯದ ರೂಪದಲ್ಲಿ ಬಂದು ಬ್ರಿಟಿಷರ ಏನು ಅವರು ಟ್ಯಾಕ್ಸ್ ಸಂಗ್ರಹ ಮಾಡಿದ ಅಂಥವರನ್ನು ಸದೆ ಬಡಿದು ಬಾವುಟಗುಡ್ಡೆಯಲ್ಲಿ ಬರುವಾಗ ಒಟ್ಟಿಗೆ 7,000ದಷ್ಟು ಸಂಖ್ಯೆಯನ್ನು ಕರ್ಕೊಂಡು ಬಂದಿದ್ದರು. ಅಂಥ ಒಬ್ಬ ವೀರ ಪುರುಷ, ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಸಮಾಜದ ಒಬ್ಬ ವೀರ ಪುರುಷನನ್ನು ನಾವು ಬಹಳಷ್ಟು ಹೆಮ್ಮೆ ಪಡ್ತೇವೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೆಸರನ್ನು ತಂದರೆ ನಾವು ಬಹಳ ಸಂತೋಷ ಪಡ್ತೇವೆ. ಬಂಡ ಸ್ವಾತಂತ್ರ್ಯ ಹೋರಾಟಡು ಭಾರಿ ಆತ ನಮ್ಮ ಜಿಲ್ಲೆಡು ಹೋರಾಟ ಮಲ್ತದ್ದು, ಸಂಘಟನೆ ಮಲ್ತು ಹೋರಾಟ ಮಲ್ತಿನಾರು. ಭಾರಿ ಜನಕ್ಕೆ ಗೊತ್ತಿಜಾಣತೆ ಇಂದು ಇತ್ತ ಜನಕ್ಕೆ ಮಾತ್ರ ಏರು ನಿಜವಾದ ಹೋರಾಟಗಾರರು ಇತ್ತು ಬರೋದಿಲ್ಲೇರು. ಅಂಚ ರಾಮಗೌಡ ಒಂಜಿ ಬುತ್ತಲ್ಲಿ ಬಂಡ ನಮ್ಮ ಬಾವುಟಗುಡ್ಡೆ ಒಂಜಿ ಮಲ್ಪುಣಂಚಿನ ಭಾರಿ ಅಡ್ಡ ಕೆಲಸನು ಸಮಿತಿಗಳು ಮಲ್ತೊಂದಿಲ್ಲೇರು. ಈಗ ಪೂರ್ಣ ಸಹಕಾರ ಹೆಂಗಾರ ಮಾತಾಡ್ತೀವಿ. ಸ್ವಾತಂತ್ರ್ಯ ವೀರ ಯೋಧ ಕೆದಂಬಾಡಿ ಕೆದಂಬಾಡಿ ರಾಮಯ್ಯ ಗೌಡರ ಬೃಹತ್ ಪ್ರತಿಮೆ ಇವತ್ತೊಂದು ಐತಿಹಾಸಿಕ ಕ್ಷಣಗಳಲ್ಲಿ ನಾವೆಲ್ಲ ಸಾಕ್ಷಿಗಳಾಗಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ಇದ್ದೇವೆ. ಕೆದಂಬಾಡಿ
ರಾಮಯ್ಯ ಗೌಡರ ಬೃಹತ್ ಪ್ರತಿಮೆ ಈಗ ತಾನೇ ಬರ್ತಾ ಇದೆ. ನೋಡೋದಕ್ಕೆ ಮುಂಚೆನೇ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ, ಕಣ್ಣು ತುಂಬಿಕೊಳ್ತಾ ಇದ್ದೇವೆ. ಈ ಶತಮಾನದಲ್ಲಿ ನಾವೆಲ್ಲ ರೈತ ಪರ ಹೋರಾಟಗಾರರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಮ್ಮ ಶತಮಾನದ ಈ ಒಂದು ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಅವರ ಪ್ರತಿಮೆ ಇವತ್ತು ಲೋಕಾರ್ಪಣೆ ನಮಗೆ ಆಗಲಿಕ್ಕೆ ಸಿದ್ಧವಾಗ್ತಿರುವಂಥ ನಮ್ಮೆಲ್ಲ ಖುಷಿಯ ಸಂದರ್ಭ. ನನ್ನ ಸಮಾಜದವರು ಅಂತೇಳಿ ನನಗೆ ಬಹಳ ಹೆಮ್ಮೆ ಇದೆ. ಈ ಸಮಾಜದಲ್ಲಿ ನಾನು ಹುಟ್ಟಿದ್ದೇನೆ ಅಂತೇಳಿ ತುಂಬ ಹೆಮ್ಮೆ ಇದೆ. ಕೆದಂಬಾಡಿ ರಾಮಯ್ಯಗೌಡರದ್ದು ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರಾದಂಥ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಬರ್ತಾ ಉಂಟು. ಹಾಗಾಗಿ ಬೆಳ್ತಂಗಡಿ ತಾಲೂಕು ಮತ್ತು ಇದರಲ್ಲಿ ಜಾತಿ ಗೀತಿ ಅಂತ ಏನಿಲ್ಲ, ಸರ್ವಧರ್ಮದವರು ಎಲ್ಲ ಸೇರಿ ಒಟ್ಟಿಗೆ ಇದನ್ನು ಸ್ವಾಗತ ಮಾಡುವಂಥ ಕೆಲಸವನ್ನು ಇವತ್ತು ಬಂಟ್ವಾಳದಲ್ಲಿ ಮಾಡ್ತಾ ಇದ್ದೇವೆ. ಒಬ್ಬ ಒಕ್ಕಲಿಗ ಸಮುದಾಯದಿಂದ ಬಂದಂಥ ಒಬ್ಬ ದಿಟ್ಟ ನಿರಂತರ ನಾಯಕನ ಪ್ರತಿಮೆಯನ್ನು ಇವತ್ತು ಬಾವುಟಗುಡ್ಡೆಯಲ್ಲಿ ಮಂಗಳೂರಿನಂತಲ್ಲಿ ಸಾಗರ ಆಗ್ತದೆ. ಹಾಗಾಗಿ ಇದಕ್ಕೆಲ್ಲ ಒಟ್ಟಿಗೆ ಸೇರಿದೆ. ಉತ್ತಮ ಕಾರ್ಯಕ್ರಮ, ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲರೂ ಸೇರಿ ನಡೀತಾ ಇದ್ದೇವೆ. ಉತ್ತಮವಾದ ಕಾರ್ಯಕ್ರಮ. ಹೊಸ ಇತಿಹಾಸ ಈಗ ಸೃಷ್ಟಿಯಾಗಿದೆ. 1857 ಸಿಪಾಯಿ ದಂಗೆ ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ತಿಳ್ಕೊಂಡಿದ್ದೆವು. ಈಗ ಇಡೀ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಜಯ! ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಜಯ! ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಜಯ! ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಜಯ! ನಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಇಂದಿನಿಂದ ನಮ್ಮದು ಸ್ವತಂತ್ರ ಸ್ಥಾಪಿತ ಸರ್ಕಾರ. ಇಂಗ್ಲಿಷರು ಹೇಳಿರುವ ಎಲ್ಲ ಸುಂಕಗಳನ್ನು ರದ್ದುಗೊಳಿಸಿದ್ದೇವೆ. ಹೋರಾಟಕ್ಕೆ ಜಯವಾಗಲಿ. ಬ್ರಿಟಿಷರ ಈ ಧ್ವಜವನ್ನು ಕಿತ್ತೊಗೆಯಿರಿ. ನಮ್ಮ ಕ್ರಾಂತಿಕಾರಿ ಬಾವುಟವನ್ನು ಹಾರಿಸಿ ಎಂದು ಘೋಷಣೆಯನ್ನು ಕೂಗಿಯೇ ಬಿಟ್ಟರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಅಂದಿನಿಂದಾಗಿ ಮಂಗಳೂರಿನಲ್ಲಿ ಬಾವುಟ ಹುಟ್ಟಿದೆ ಎಂದು ಹೆಸರುವಾಸಿಯಾಯಿತು. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಜಯ! ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಜಯ! ಅವರೇ
ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಜಯವಾಗಲಿ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಸ್ವಾತಂತ್ರ್ಯದ ಕನಸು ನುಚ್ಚು ನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯ ಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ
ನಮ್ಮದು ಸ್ವತಂತ್ರ ಸ್ಥಾಪಿತ ಸರ್ಕಾರ. ಇಂಗ್ಲಿಷರು ಹೇಳಿರುವ ಎಲ್ಲ ಸುಂಕಗಳನ್ನು ರದ್ದುಗೊಳಿಸಿದ್ದೇವೆ. ಹೋರಾಟಕ್ಕೆ ಜಯವಾಗಲಿ. ಬ್ರಿಟಿಷರ ಈ ಧ್ವಜವನ್ನು ಕಿತ್ತೊಗೆಯಿರಿ. ನಮ್ಮ ಕ್ರಾಂತಿಕಾರಿ ಬಾವುಟವನ್ನು ಹಾರಿಸಿ ಎಂದು ಘೋಷಣೆಯನ್ನು ಕೂಗಿಯೇ ಬಿಟ್ಟರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಅಂದಿನಿಂದ ಗಾಂಧೀಜಿಯು ಮಂಗಳೂರಿನಲ್ಲಿ ಬಾವುಟ ಎಂದು ಹೆಸರುವಾಸಿಯಾಯಿತು. ಸ್ವಾತಂತ್ರ್ಯದ ಕನಸು ನುಚ್ಚು ನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ
ನಮ್ಮದು ಸ್ವತಂತ್ರ ಸ್ಥಾಪಿತ ಸರ್ಕಾರ. ಇಂಗ್ಲಿಷರು ಹೇಳಿರುವ ಎಲ್ಲ ಸುಂಕಗಳನ್ನು ರದ್ದುಗೊಳಿಸಿದ್ದೇವೆ. ಹೋರಾಟಕ್ಕೆ ಜಯವಾಗಲಿ. ಬ್ರಿಟಿಷರ ಈ ಧ್ವಜವನ್ನು ಕಿತ್ತೊಗೆಯಿರಿ. ನಮ್ಮ ಕ್ರಾಂತಿಕಾರಿ ಬಾವುಟವನ್ನು ಹಾರಿಸಿ ಎಂದು ಘೋಷಣೆಯನ್ನು ಕೂಗಿಯೇ ಬಿಟ್ಟರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಅಂದಿನಿಂದಾಗಿ ಮಂಗಳೂರಿನಲ್ಲಿ ಬಾವುಟ ಎಂದು ಹೆಸರುವಾಸಿಯಾಯಿತು. ಸ್ವಾತಂತ್ರ್ಯದ ಕನಸು ನುಚ್ಚುನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ
ಗೆಲುವು ಸಿಕ್ಕಿದೆ. ಇಂದಿನಿಂದ ನಮ್ಮದು ಸ್ವತಂತ್ರ ಸ್ಥಾಪಿತ ಸರ್ಕಾರ. ಇಂಗ್ಲಿಷರು ಹೇಳಿರುವ ಎಲ್ಲ ಸುಂಕಗಳನ್ನು ರದ್ದುಗೊಳಿಸಿದ್ದೇವೆ. ಹೋರಾಟಕ್ಕೆ ಜಯವಾಗಲಿ. ಬ್ರಿಟಿಷರ ಈ ಧ್ವಜವನ್ನು ಕಿತ್ತೊಗೆಯಿರಿ. ನಮ್ಮ ಕ್ರಾಂತಿಕಾರಿ ಬಾವುಟವನ್ನು ಹಾರಿಸಿ ಎಂದು ಘೋಷಣೆಯನ್ನು ಕೂಗಿಯೇ ಬಿಟ್ಟರು ಶ್ರೀ ಕೆದಂಬಾಡಿ ರಾಮಯ್ಯ ಗೌಡರು. ಅಂದಿನಿಂದಾಗಿ ಮಂಗಳೂರಿನಲ್ಲಿ ಬಾವುಟ ಎಂದು ಹೆಸರುವಾಸಿಯಾಯಿತು. ಸ್ವಾತಂತ್ರ್ಯದ ಕನಸು ನುಚ್ಚುನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯ ಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ
ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯಗೌಡ. ನಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಇಂದಿನಿಂದ ನಮ್ಮದು ಸ್ವತಂತ್ರ ಸ್ಥಾಪಿತ ಸರ್ಕಾರ. ಇಂಗ್ಲಿಷರು ಹೇಳಿರುವ ಎಲ್ಲಾ ಸುಂಕಗಳನ್ನು ರದ್ದುಗೊಳಿಸಿದ್ದೇವೆ. ಹೋರಾಟಕ್ಕೆ ಜಯವಾಗಲಿ. ಬ್ರಿಟಿಷರ ಈ ಧ್ವಜವನ್ನು ಕಿತ್ತೊಗೆಯಿರಿ. ನಮ್ಮ ಕ್ರಾಂತಿಕಾರಿ ಬಾವುಟವನ್ನು ಹಾರಿಸಿ ಎಂದು ಘೋಷಣೆಯನ್ನು ಕೂಗಿಯೇ ಬಿಟ್ಟರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಅಂದಿನಿಂದಾಗಿ ಮಂಗಳೂರಿನಲ್ಲಿ ಬಾವುಟ ಹುಟ್ಟಿದೆ ಎಂದು ಹೆಸರುವಾಸಿಯಾಯಿತು. ಸಂಕಷ್ಟಕ್ಕೆ ಸಿಲುಕಿಸಿ ಚಿಕ್ಕ ಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ಕತ್ತರಿಸುವ ಜನತೆ. ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಸ್ವಾತಂತ್ರ್ಯದ ಕನಸು ನುಚ್ಚುನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರು. ಮೆರವಣಿಗೆ ಸಾಗ್ತಾ ಇದೆ, ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಈಗ ಪರಂಗಿಪೇಟೆಯನ್ನ ದಾಟಿದೆ ಮೆರವಣಿಗೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ನಿರಂತರವಾಗಿ ಹೋಗ್ತಾ ಇದೆ. ಇನ್ನೇನು ಮಂಗಳೂರನ್ನ ಕೆಲವೇ ಕ್ಷಣಗಳಲ್ಲಿ ತಲುಪಲಿದೆ. ಅಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಮೆರವಣಿಗೆಯನ್ನ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಒಂದು ಭವ್ಯವಾದ ಪ್ರತಿಮೆಯನ್ನ ಸ್ವಾಗತಿಸಿ ಗೌರವಾರ್ಪಣೆಯನ್ನ ಮಾಡುವಂತಹ ನೆಲೆಯಲ್ಲಿ ತಂಡ ಸಜ್ಜಾಗಿದೆ. ಅಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಹುಶಃ ಒಂದು 7:15 ಸುಮಾರಿಗೆ ಮಂಗಳೂರು ಪ್ರವೇಶವನ್ನ ಈ ಒಂದು ಪ್ರತಿಮೆಯ ಮೆರವಣಿಗೆ ಮಾಡೋದಕ್ಕಿದೆ. ಅಲ್ಲಿಂದ ಒಂದಷ್ಟು ಜನರ ಒಂದು ಒಗ್ಗೂಡುವಿಕೆಯಲ್ಲಿ ಅಥವಾ ಒಂದು ಸಹಭಾಗಿತ್ವದಲ್ಲಿ ಮೆರವಣಿಗೆ ಬಾವುಟಗುಡ್ಡೆಯತ್ತ ತೆರಳಲಿದೆ ಅನ್ನುವಂತಹ ಮಾಹಿತಿ. ಇನ್ನೊಂದಷ್ಟು ದೃಶ್ಯಗಳನ್ನು ಒದಗಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಇದು ಪರಂಗಿಪೇಟೆಯನ್ನ ದಾಟುತ್ತಾ ಹೋಗ್ತಾ ಇರುವಂತಹ ದೃಶ್ಯಗಳಿದು. ವಾಹನದ ಜೊತೆಗೆ ಸಾಗುತ್ತಾ ದೃಶ್ಯಾವಳಿಗಳನ್ನ ಒದಗಿಸುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಗಮನಿಸಬಹುದು, ಬೆಳಗ್ಗಿನಿಂದಲೂ ಕೂಡ ಸಂಪಾಜೆಯಿಂದ ಮೆರವಣಿಗೆ ಆರಂಭಗೊಂಡಂತ ಕ್ಷಣದಿಂದಲೂ ಕೂಡ ನಿರಂತರವಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮಗೆ ಕ್ಷಿಪ್ರವಾಗಿ ಒಂದು ಮಾಹಿತಿಗಳನ್ನ ದೃಶ್ಯಾವಳಿಗಳನ್ನ ಒದಗಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ನೋಡ್ತಾ ಇದ್ದೇವೆ ಮೆರವಣಿಗೆಗೆ ಅನೇಕ ವಾಹನಗಳು
ಸಾಥನ್ನ ಕೊಟ್ಟಿದೆ. ಪುತ್ತೂರು ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಅವರ ವಾಹನ ಜೊತೆಗಿದೆ, ಬೆಳ್ತಂಗಡಿ ಶಾಸಕರ ವಾಹನ ಕೂಡ ಜೊತೆಗಿದೆ. ಅದೇ ರೀತಿ ಬಂಟ್ವಾಳ ಶಾಸಕರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಕ್ಕೊಂದು ಸ್ಮರಣೆ ಮಾಡಿಕೊಂಡು ಅದಕ್ಕೊಂದು ಬೆಲೆ ನೀಡುವಂತ ನೆಲೆಯಲ್ಲಿ ಇದರಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಂಗಳೂರಿನತ್ತ ಮೆರವಣಿಗೆ ಸಾಗ್ತಾ ಇದೆ. ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯ ಗೌಡ. ಸಂಕಷ್ಟಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ಕತ್ತರಿಸುವ ಜನತೆ, ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯ ಗೌಡ. ಸಂಕಷ್ಟಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ಕತ್ತರಿಸುವ ಜನತೆ, ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಸ್ವಾತಂತ್ರ್ಯದ ಕನಸು ನುಚ್ಚು ನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯ ಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ
ಕೀರ್ತಿಯಿಂದ ಮುಕ್ತಿ ದೊರಕಿಸಿಕೊಡಬೇಕು ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯಗೌಡ. ಸಂಕಷ್ಟಕ್ಕೆ ಸಿಲುಕಿಸಿ ಚಿಕ್ಕ ಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ಕತ್ತರಿಸುವ ಜನತೆ, ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಸ್ವಾತಂತ್ರ್ಯದ ಕನಸು ನುಚ್ಚುನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ ಮುಕ್ತಿ ದೊರಕಿಸಿಕೊಡಬೇಕು ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯಗೌಡ. ಸಂಕಷ್ಟಕ್ಕೆ ಸಿಲುಕಿಸಿ ಚಿಕ್ಕ ಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ಕತ್ತರಿಸುವ ಜನತೆ, ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಸ್ವಾತಂತ್ರ್ಯದ ಕನಸು ನುಚ್ಚುನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ
ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯಗೌಡ. ಸಂಕಷ್ಟಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ಕತ್ತರಿಸುವ ಜನತೆ, ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಸ್ವಾತಂತ್ರ್ಯದ ಕನಸು ನುಚ್ಚು ನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯಗೌಡ. ಮಂಗಳೂರಿನತ್ತ ಮೆರವಣಿಗೆ ಸಾಗಿ ಬರ್ತಾ ಇದೆ. ಮಂಗಳೂರನ್ನ ತಲುಪೋದಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಮಂಗಳೂರಿನ ಹೆಬ್ಬಾಗಿಲು ಪಡೀಲನ್ನ ಈಗಾಗಲೇ ತಲುಪಿದೆ ಎನ್ನುವಂತಹ ಮಾಹಿತಿ ಪರಂಗಿಪೇಟೆಯನ್ನ ದಾಟಿ ಮುನ್ನುಗ್ತಾ ಇದೆ. ಬಹುಶಃ ಎಲ್ಲೂ ಕೂಡ ನಡುವೆ ಸ್ವಾಗತವನ್ನ ಕೋರುವಂತದ್ದಾಗ್ಲಿ ಅಥವಾ ಒಂದು ಗೌರವಾರ್ಪಣೆ ಸಲ್ಲಿಸುವಂತದ್ದಾಗ್ಲಿ ಎಲ್ಲೂ ನಡೆದಿಲ್ಲ ಅನ್ನುವಂಥದ್ದು. ಸೊ ನೇರವಾಗಿ ವಾಹನ ಸಾಗಿ ಬರ್ತಾ ಇದೆ. ಮೆರವಣಿಗೆ ಮುಂದುವರೆದು ಈಗ ಪಡೀಲನ್ನ ಸಮೀಪಿಸ್ತಾ ಇದೆ. ಬಹುಶಃ ಪಡೀಲ್ನಿಂದ ಒಂದು ಸ್ವಾಗತವನ್ನ ಕೋರಿ ಮಂಗಳೂರು
ನಗರ ಪಾಲಿಕೆ ಜೊತೆಗೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಡಿ ವೇದವ್ಯಾಸ್ ಕಾಮತ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮೆರವಣಿಗೆಗೆ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳು ನಡೆದಿರುವ ಹಾಗೆ ಕಾಣ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಗಳೂರಿನ ದೃಶ್ಯಾವಳಿಗಳು ಕೂಡ ಸುದ್ದಿ ನ್ಯೂಸ್ ನಿಮಗೆ ಒದಗಿಸಲಿದೆ. ಮಂಗಳೂರಿನ ಚಿತ್ರಣಗಳನ್ನು ಕೂಡ ಒದಗಿಸುತ್ತಾ ಹೋಗೋದಕ್ಕಿದೆ. ಸ್ವಾತಂತ್ರ್ಯದ ಕನಸು ನುಚ್ಚು ನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯಗೌಡ. ಸಂಕಷ್ಟಕ್ಕೆ ಸಿಲುಕಿಸಿ ಚಿಕ್ಕ ಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ಕತ್ತರಿಸುವ ಜನತೆ, ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಬಂಧಿಸಿ ಹಿಂಸೆ ನೀಡಿ ಹಾಕಿದರು ಶ್ರೀರಾಮನಿಗೆ. ಸ್ವಾತಂತ್ರ್ಯದ ಕನಸು ನುಚ್ಚು ನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯಗೌಡ.
ಸ್ವಾತಂತ್ರ್ಯಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ತತ್ತರಿಸುವ ಜನತೆ, ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಬಂಧಿಸಿ ಹಿಂಸೆ ನೀಡಿ ಹಾಕಿದರು ಶ್ರೀರಾಮನಿಗೆ. ಸ್ವಾತಂತ್ರ್ಯದ ಕನಸು ನುಚ್ಚುನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯಗೌಡ. ಸಂಕಷ್ಟಕ್ಕೆ ಸಿಲುಕಿಸಿ ಚಿತ್ರಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ತತ್ತರಿಸುವ ಜನತೆ, ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಬಂಧಿಸಿ ಹಿಂಸೆ ನೀಡಿ ಹಾಕಿದರು ಶ್ರೀರಾಮನಿಗೆ. ಸ್ವಾತಂತ್ರ್ಯದ ಕನಸು ನುಚ್ಚುನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯಗೌಡ.
ಸಿಲುಕಿಸಿ ಚಿಕ್ಕ ಹಿಂಸೆ ನೀಡಿದಂತಹ ಸಮಯ. ಎಲ್ಲೆಲ್ಲೂ ಅಸಹಕಾರದಿಂದ ಕತ್ತರಿಸುವ ಜನತೆ. ಅಲ್ಲಲ್ಲಿ ಬ್ರಿಟಿಷರ ಹಿಂಸೆ ಕೂಗು. ಬಂಧಿಸಿ ಹಿಂಸೆ ನೀಡಿ ಹಾಕಿದರು ಶ್ರೀರಾಮನಿಗೆ. ಸ್ವಾತಂತ್ರ್ಯದ ಕನಸು ನುಚ್ಚು ನೂರಾಯಿತು. ನಮ್ಮ ಮಣ್ಣಿಗಾಗಿ ತನ್ನ ಕುಟುಂಬ ಆಸ್ತಿಯನ್ನು ಮರೆತು ಈ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆದಂಬಾಡಿ ರಾಮಯ್ಯ ಗೌಡರು ಹಾಗೂ ಎಲ್ಲ ಸಹವರ್ತಿ ಹೋರಾಟಗಾರರಿಗೆ ಕೋಟಿ ಕೋಟಿ ಮುಕ್ತಿ ದೊರಕಿಸಿಕೊಡಬೇಕು. ನಮ್ಮ ಸಾಮಾನ್ಯ ರೈತಾಪಿ ಜನತೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕೆಂದು ಪಣ ತೊಟ್ಟು ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ಹೋರಾಟದ ರಣ ಕಹಳೆ ಊದಿದ ಶ್ರೀ ಕೆದಂಬಾಡಿ ರಾಮಯ್ಯ ಗೌಡ. ಪಡೀಲ್ನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದಾವೆ. ಪಡೀಲ್ನಲ್ಲೂ ಕೂಡ ಬಹಳಷ್ಟು ಜನರು ಸೇರಿದ್ದಾರೆ. ಪ್ರತಿಮೆಗೆ ಒಂದು ಸ್ವಾಗತವನ್ನ ಕೋರುವಂತಹ ನೆಲೆಯಲ್ಲಿ ಓರ್ವ ಕುದುರೆ ಸವಾರ ಕೂಡ ಕಾಣಿಸ್ತಾ ಇದ್ದಾರೆ. ಸೊ ಒಂದಷ್ಟು ಈ ಬಗ್ಗೆ ಮಾಹಿತಿಗಳನ್ನ ಪಡೆದುಕೊಳ್ಳಬೇಕು. ಇನ್ನೊಂದಷ್ಟು ದೃಶ್ಯಾವಳಿಗಳ ಜೊತೆಗೆ ಹಿರಿಯ ವರದಿಗಾರರಾದಂತಹ ಹರೀಶ್ ಬಂಟ್ವಾಳ್ ಅವರಿಂದ ಇನ್ನಷ್ಟು ಒಂದು ಮಾಹಿತಿಯನ್ನ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಸದ್ಯಕ್ಕೆ ಇದು ಮಂಗಳೂರಿನ ಪಡೀಲ್ನಿಂದ ನಮಗೆ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಒಳಗೆ ವಾ ಮುಲ್ಲ ಹೂ ಹೊಡೆಯರುಂಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156
ಒಳಗೆವಾ ಮೂವಡಿಯರುಂಡಿ
ಒಂದಿಕೆಯಲ್ಲಿ ಉಲೈಗೆ ಹೋಗಿ ನಾನು ಕೇಳಿದ್ರೆ ಉಲಾಯ್ ಒಳಗೆ ವಾ ಮುಳ್ಳ ಪೂವಡಿಯರುಂಡಿ ಒಂದಿಕೆಯಲ್ಲಿ ಉಲೈಗೆ ಹೋಗಿ ನಾನು ಕೇಳಿದ್ರೆ ಉಲಾಯ್ ಒಳಗೆ ವಾ ಮುಳ್ಳ ಪೂವಡಿಯರುಂಡಿ ಒಂದಿಕೆಯಲ್ಲಿ ಉಲೈಗೆ ಹೋಗಿ ನಾನು ಕೇಳಿದ್ರೆ ಉಲಾಯ್ ಒಳಗೆ ವಾ ಮುಳ್ಳ ಪೂವಡಿಯರುಂಡಿ ಒಂದಿಕೆಯಲ್ಲಿ ಉಲೈಗೆ ಹೋಗಿ ನಾನು ಕೇಳಿದ್ರೆ ಉಲಾಯ್ ಒಳಗೆ ವಾ ಮುಳ್ಳ ಪೂವಡಿಯರುಂಡಿ ಒಂದಿಕೆಯಲ್ಲಿ ಉಲೈಗೆ ಹೋಗಿ ನಾನು ಕೇಳಿದ್ರೆ ಉಲಾಯ್ ಒಳಗೆ ವಾ ಮುಳ್ಳ ಪೂವಡಿಯರುಂಡಿ
ಮುಳ್ಳ ಮೂವಡೆರುಂಡಿ ಒಳಗೆ ವಾ ಮುಳ್ಳ ಮೂವಡೆರುಂಡಿ ಒಳಗೆ ವಾ ಮುಳ್ಳ ಮೂವಡೆರುಂಡಿ ಒಳಗೆ ವಾ ಮುಳ್ಳ ಮೂವಡೆರುಂಡಿ ಒಳಗೆ ವಾ ಮುಳ್ಳ ಮೂವಡೆರುಂಡಿ
ಒಳಗೆವಾ ಮುಳ್ಳ ಹೂವಡಿರುಂಡಿ ಒಳಗೆವಾ ಮುಳ್ಳ ಹೂವಡಿರುಂಡಿ ಒಳಗೆವಾ ಮುಳ್ಳ ಹೂವಡಿರುಂಡಿ ಒಳಗೆವಾ ಮುಳ್ಳ ಹೂವಡಿರುಂಡಿ ಯುದ್ಧದ ಕಿಚ್ಚನ್ನು ಹತ್ತಿಸಿ ಯುದ್ಧದ ರಣಕಾಳೆಯನ್ನು ಊದಿದವರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು.
ಅಹಿಂಸೆ ಕೂಗು. ಸಮುದಾಯದ 2000ಕ್ಕಿಂತಲೂ ಅಧಿಕ ರೈತ ಮಹಾಸೈನಿಕರನ್ನು ಸಂಘಟಿಸಿ ಯುದ್ಧದ ಕಿಚ್ಚನ್ನು ಹತ್ತಿಸಿ ಯುದ್ಧದ ರಣಕಾಳೆಯನ್ನು ಊದಿದವರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಅಹಿಂಸೆ ಕೂಗು.
ಮಂಗಳೂರಿಗೆ ತಲುಪಿದೆ ಈಗಾಗಲೇ ಮೆರವಣಿಗೆ. ಮಂಗಳೂರಿಗೆ ಈಗಾಗಲೇ ಮೆರವಣಿಗೆ ತಲುಪಿದೆ. ನಾವು ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಇದು ಮಂಗಳೂರಿನ ಪಡೀಲ್ನಲ್ಲಿ ಈ ಒಂದು ಮೆರವಣಿಗೆಗೆ ಹಾಗೇನೆ ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆಗೆ ಗೌರವಾರ್ಪಣೆ ಮಾಡಿರುವಂತಹ ದೃಶ್ಯಗಳು ರಾತ್ರಿಯಾಗಿದೆ. ಆದ್ರೂ ಕೂಡ ಜನರು ಬಹಳಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿ ಇಲ್ಲಿ ಒಂದು ಗೌರವಾರ್ಪಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಂಸದರು ಹಾಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಗೌರವಾರ್ಪಣೆಯನ್ನ ಮಾಡಿದ್ದಾರೆ. ಮಂಗಳೂರಿನ ಪಡೀಲ್ನಲ್ಲಿ ನಡೆದಂತಹ ದೃಶ್ಯಗಳಿದು. ಶಾಸಕ ಸಂಜೀವ ಮಠಂದೂರು ಅವರು ಕೂಡ ಜೊತೆಗೆ ಇರುವಂತದ್ದನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇನ್ನಷ್ಟು ಮಾಹಿತಿಗಳನ್ನ ನಮ್ಮ ಹಿರಿಯ ವರದಿಗಾರರಾದಂತಹ ಹರೀಶ್ ಬಂಟ್ವಾಳ ಅವರಿಂದ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಈಗಾಗಲೇ ಗಂಟೆ ಸರಿಸುಮಾರು 7:15 ಇನ್ನೂ ಕೂಡ ಈ ಒಂದು ಮೆರವಣಿಗೆ ಪಡೀಲ್ನಲ್ಲಿದೆ. ಇನ್ನು ಮುಂದಕ್ಕೆ ಪಂಪ್ವೆಲ್ ಮೂಲಕ ಬಾವುಟಗುಡ್ಡೆಯನ್ನ ತಲುಪುವಂತಹ ಒಂದು ದಾರಿಯನ್ನ ಈಗಾಗಲೇ ಹೇಳಿದ್ದಾರೆ. ಸೊ ಇನ್ನಷ್ಟು ಕಡೆಗಳಲ್ಲಿ ಈ ರೀತಿಯ ಒಂದು ಗೌರವಾರ್ಪಣೆ, ಮಾಲಾರ್ಪಣೆ, ಹಾರಾರ್ಪಣೆಗಳಾಗುವಂತಹ ಒಂದು ಅವಕಾಶಗಳು ಕೂಡ ಇದೆ ಅನ್ನುವಂಥದ್ದು. ಇಲ್ಲೂ ಕೂಡ ಕ್ರೇನ್ನ ಮೂಲಕ ಒಂದು ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನ ಸಲ್ಲಿಸಲಾಗಿದೆ ಈ ಭಾಗದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ, ಸಮರ ಸೇನಾನಿ ಕೆದಂಬಾಡಿ ರಾಮಯ್ಯ ಗೌಡರಿಗೆ. ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ, ಅಲ್ಲಿನ ಒಂದು ಸಂಭ್ರಮವನ್ನ, ಸಡಗರವನ್ನ ವರ್ಣಿಸೋದಿಕ್ಕೆ ನಮ್ಮ ಸುದ್ದಿ ಬಿಡುಗಡೆಯ ಸುಳ್ಯದ ಹಿರಿಯ ವರದಿಗಾರರಾಗಿರುವಂತಹ ಹರೀಶ್ ಬಂಟ್ವಾಳ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಬಹುಶಃ ಪಡೀಲ್ನಲ್ಲಿ ಇನ್ನಷ್ಟು ಸಂಭ್ರಮ ಕಳೆಗಟ್ಟಿದೆ, ರಾತ್ರಿ ಆಗಿದೆ, ಆದ್ರೂ ಕೂಡ ಅಪಾರ ಜನಸ್ತೋಮ ನೆನೆದಿರುವಂತದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಸೊ ಪಡೀಲ್ನಲ್ಲಿ ಯಾವ ರೀತಿ ಗೌರವಾರ್ಪಣೆ ನಡೆಯಿತು, ಹೇಗಿತ್ತು ಸಂಭ್ರಮ ಅಂತ ಸರ್? ಗೌತಮ್, ಬೀಚ್ ರೋಡ್ನಿಂದ ಹೊರಟ ಬಳಿಕ ಮಂಗಳೂರಿನ ಪ್ರವೇಶವಾದಂತ ಪಡೀಲ್ನಲ್ಲಿ ಅದ್ದೂರಿಯ ಸ್ವಾಗತವನ್ನು ಕದಂಬ ರಾಮಗೌಡರ ಪ್ರತಿಮೆಗೆ ಕೊಡಲಾಯಿತು. ಅಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಅಲ್ಲಿಗೆ ಬಂದಿದ್ರು. ಅಲ್ಲಿ ಪೂರ್ಣಕುಂಭ ಸ್ವಾಗತ, ಎಲ್ಲಾ ಮಹಿಳೆಯರು ಸಾಲಂಕೃತರಾಗಿ ನಿಂತು, ಅದರೊಟ್ಟು ವಿಶೇಷವಾಗಿ ಒಂದು ಕುದುರೆ ಮತ್ತು ಅದರ ಸವಾರ ಕೂಡ ಕೂತು ಕೂಡ ಒಂದು ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಬಿಳಿ ಶ್ವೇತ ವರ್ಣದ ಕುದುರೆಯಲ್ಲಿ. ಹೌದೌದೌದು. ಅದು ಅಲ್ಲಿ ಬಹಳ ಉತ್ತಮವಾಗಿ ಅಲ್ಲಿಯ ಗೌಡ ಸಂಘದವರು ಮತ್ತು ಇತರ ಸಮಾಜದವರು ಎಲ್ಲ ಸೇರಿಕೊಂಡು ಬಹಳ ಉತ್ತಮವಾದ ಸ್ವಾಗತ ವ್ಯವಸ್ಥೆಯನ್ನು ಮಾಡಿದ್ರು. ಇಲ್ಲಿ ಬೀಸೋಡಲ್ಲಿ ಒಂದು ಕ್ರೇನ್ ನ ಮೂಲಕ ಏನು ಬೃಹತ್ ಮಾಲಾರ್ಪಣೆ ಮಾಡೋ ವ್ಯವಸ್ಥೆ ಮಾಡಿದ್ರಲ್ಲ, ಅದೇ ರೀತಿ ಪಡೀಲ್ನಲ್ಲಿ ಕೂಡ ಕ್ರೇನ್ ಅನ್ನಿಟ್ಟು ಆ ಕ್ರೇನ್ ನಲ್ಲಿ ನಮ್ಮ ಸಂಸದರು, ನಮ್ಮ ಶಾಸಕ ಸಂಜೀವ ಮಠಂದೂರ್ ಅವರು ಮತ್ತು
ಸ್ಮಾರಕ ಉಸ್ತುವಾರಿ ಸಮಿತಿ ಅಧ್ಯಕ್ಷ ಕಿರಣ್ ಗುಡ್ಲಗುತ್ ಅವರು ಆ ಕ್ರೇನ್ ನಲ್ಲಿ ಮೇಲ್ಗಡೆ ಎತ್ತಿ ಪುಷ್ಪಾರ್ಚನೆ ಮಾಡುವಂತ ಒಂದು ಕೂಡ ದೃಶ್ಯ ನಡೆಯಿತು. ಅಲ್ಲಿಗೆ ಬರುವಾಗ ಕತ್ತಲಾಗಿತ್ತು, 7 ಗಂಟೆ ಕಳೆದಿತ್ತು. ಕತ್ತಲಾಗುವ ಸಂದರ್ಭದಲ್ಲಿ ಸುತ್ತ ಲೈಟ್ ಬೆಳಗಿತ್ತು ಮತ್ತು ಕದಂಬಾಡಿ ರಾಮೇಗೌಡರ ವಿಗ್ರಹಕ್ಕೆ ಕೂಡ ಬೆಳಕನ್ನು ಬೀರುವಂತಹ ವ್ಯವಸ್ಥೆ ಆಗಿ ಅದು ಹೊನ್ನ ಬಣ್ಣದಲ್ಲಿ ಒಂದು ಹೊಳೆಯುವಂತಹ ವ್ಯವಸ್ಥೆ ಆಗಿತ್ತು. ಬಹಳ ಸುಂದರವಾಗಿ ಕಾಣುವಂತ ಸಂದರ್ಭದಲ್ಲಿ ಈ ಪುಷ್ಪಾರ್ಚನೆಯ ದೃಶ್ಯ ಕೂಡ ಬಹಳ ಮನಮೋಹಕವಾಗಿ ಕಂಡು ಬಂತು. ಈಗ ಮತ್ತೆ ಪ್ರತಿಮೆಯ ಜಾಗ ಈ ಕಡೆ ನಮ್ಮ ಮಂಗಳೂರಿನ ಒಳಗಡೆ ಸಾಗ್ತಾ ಇದೆ. ಬಹುಶಃ ಜ್ಯೋತಿ ಸರ್ಕಲ್ ಹತ್ತಿರದಿಂದ ಮತ್ತೆ ನಮ್ಮ ಮೇಯರ್ ಅವರು ಎಲ್ಲ ಸೇರಿ ಅಲ್ಲಿ ಮತ್ತೆ ವೇದವ್ಯಾಸ ಕಾಮತರು ಸೇರಿ ಅಲ್ಲಿಂದ ಸ್ವಾಗತ ಮಾಡುವಂತ ಸಿದ್ಧತೆ ನಡೀತಾ ಎನ್ನುವಂತ ಮಾಹಿತಿ ಇದೆ. ಮುಂದಕ್ಕೆ ಹೋಗ್ತಾ ಇದ್ದೇವೆ ಗೌತಮ್. ಎಸ್, ಅಂದ್ರೆ ಬಹಳಷ್ಟು ಜನರು ಸೇರಿದ್ದಾರೆ. ಅದು ಕೂಡ ತಾವು ಹೇಳಿದಂತ ಮಾತುಗಳು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಸುತ್ತಲೂ ಕತ್ತಲು, ಆ ನಡುವೆ ಆ ಒಂದು ಪ್ರತಿಮೆಗೆ ಬೆಳಕನ್ನ ಹಾಯಿಸಿ ಅದು ಆ ಸ್ವರ್ಣ ವರ್ಣದಲ್ಲಿ ಕಂಗೊಳಿಸ್ತಾ ಇರುವಂತದ್ದು, ಜೊತೆಗೆ ಆರತಿ ಎತ್ತಿ ಆ ಒಂದು ಪ್ರತಿಮೆಗೆ ಗೌರವಾರ್ಪಣೆ ಮಾಡಿರುವಂತದ್ದು. ಬಹಳಷ್ಟು ಒಂದು ಅಂದಾಜು ಜನ ಸೇರಿರುವಂತದ್ದು ಎಷ್ಟಾಗಬಹುದು ಸರ್? ಈಗ ಮೆರವಣಿಗೆಯಲ್ಲಿ ಎಷ್ಟು ಜನ ಇದ್ದಾರೆ? ಸೊ ಮುಂದಕ್ಕೆ ಏನು ನಿರೀಕ್ಷೆಗಳು ಅಂತ? ಈಗ ಅಲ್ಲಿ ಪಡೀಲ್ನಲ್ಲಿ ಅದೊಂದು ಹಲೋ ಹಲೋ ಎಸ್, ಬಹುಶಃ ಇವರು ಕೂಡ ಮುಂದಕ್ಕೆ ತೆರಳುತ್ತಾ ಇದ್ದಾರೆ. ನೆಟ್ವರ್ಕ್ನ ಸಮಸ್ಯೆಯಿಂದಾಗಿ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಇನ್ನಷ್ಟು ಮಾಹಿತಿಗಳನ್ನ ಅವರಿಂದ ಪಡೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದು. ಈಗಾಗಲೇ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಪಡೀಲ್ನಲ್ಲಿ ಅಭೂತಪೂರ್ವವಾದ ಒಂದು ಸ್ವಾಗತ ಈ ಒಂದು ಮೆರವಣಿಗೆಗೆ ಸಿಕ್ಕಿದೆ. ಮುಂದಕ್ಕೆ ಮುಂದುವರಿತಾ ಇದೆ. ಇನ್ನು ಪಂಪ್ವೆಲ್ ಮೂಲಕ ಜ್ಯೋತಿ ಸರ್ಕಲ್ಗೆ ತೆರಳಿ ಅಲ್ಲಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಜೊತೆಗೆ ಶಾಸಕರ ನೇತೃತ್ವದಲ್ಲಿ ಇನ್ನೊಂದಷ್ಟು ಸ್ವಾಗತವನ್ನ ಕೋರಿ ಮತ್ತೊಂದಷ್ಟು ಕಾರ್ಯಕ್ರಮಕ್ಕೆ ಮೆರುಗು ಕೂಡ ಸಿಗಲಿದೆ ಅನ್ನುವಂಥದ್ದು. ಸೊ ಇಲ್ಲಿ ಬಹಳಷ್ಟು ಅದ್ಭುತವಾಗಿ ಸ್ವಾಗತವನ್ನ ಕೋರಿದ್ದಾರೆ. ಈ ಮೂಲಕ ಹಿರಿಯ ಸ್ವಾತಂತ್ರ್ಯ ಸೇನಾನಿಗೆ ಒಂದು ನಮನ ಸಲ್ಲಿಸುವಂತಹ ಕೆಲಸಗಳಾಗಿದೆ. ಬಹುಶಃ ನಾವೆಲ್ಲರೂ ಕೂಡ ಮರೆತಿದ್ದಂತಹ ಅಥವಾ ಇತಿಹಾಸದ ಪುಟಗಳಿಂದ ದೂರ ಆಗಿದ್ದಂತಹ ಮತ್ತೊಬ್ಬ ಹಿರಿಯ ಚೇತನವನ್ನ ನೆನಪಿಸಿಕೊಳ್ಳುವಂತಹ ಒಂದು ಸಂದರ್ಭ ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಒದಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಇನ್ನೊಂದಷ್ಟು ದೃಶ್ಯಗಳನ್ನ ನಿಮಗೆ ಒದಗಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಇದು ಬಹಳಷ್ಟು ಸೊಗಸಾಗಿರುವಂತಹ ಒಂದು ದೃಶ್ಯ ಅನ್ನುವಂಥದ್ದು ಇಲ್ಲಿ ನೋಡ್ತಾ ಇದ್ದೇವೆ. ಎರಡು 2000ಕ್ಕಿಂತಲೂ ಅಧಿಕ ರೈತ ಮಹಾಸೈನಿಕರನ್ನು ಸಂಘಟಿಸಿ ಯುದ್ಧದ ಕಿಚ್ಚನ್ನು ಹತ್ತಿಸಿ ಯುದ್ಧದ ರಣಕಾಳೆಯನ್ನು ಊದಿದವರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಹಿಂಸೆ ಕೂಗು.
2000ಕ್ಕಿಂತಲೂ ಅಧಿಕ ರೈತ ಮಹಾಸೈನಿಕರನ್ನು ಸಂಘಟಿಸಿ ಯುದ್ಧದ ಕಿಚ್ಚನ್ನು ಹತ್ತಿಸಿ ಯುದ್ಧದ ರಣಕಾಳೆಯನ್ನು ಊದಿದವರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಹಿಂಸೆ ಕೂಗು. ಸಮುದಾಯದ 2000ಕ್ಕಿಂತಲೂ ಅಧಿಕ ರೈತ ಮಹಾಸೈನಿಕರನ್ನು ಸಂಘಟಿಸಿ ಯುದ್ಧದ ಕಿಚ್ಚನ್ನು ಹತ್ತಿಸಿ ಯುದ್ಧದ ರಣಕಾಳೆಯನ್ನು ಊದಿದವರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಹಿಂಸೆ ಕೂಗು.
2,000ಕ್ಕಿಂತಲೂ ಅಧಿಕ ರೈತ ಮಹಾಸೈನಿಕರನ್ನು ಸಂಘಟಿಸಿ ಯುದ್ಧದ ಕಿಚ್ಚನ್ನು ಹತ್ತಿಸಿ ಯುದ್ಧದ ರಣಕಾಳೆಯನ್ನು ಊದಿದವರು ಶ್ರೀ ಕೆದಂಬಾಡಿ ರಾಮಯ್ಯಗೌಡರು. ಹಿಂಸೆ ಕೂಗು.
2,000ಕ್ಕಿಂತಲೂ ಅಧಿಕ ರೈತ ಮಹಾಸೈನಿಕರನ್ನು ಸಂಘಟಿಸಿ ಯುದ್ಧದ ಕಿಚ್ಚನ್ನು ಹತ್ತಿಸಿ ಯುದ್ಧದ ರಣಕಾಳೆಯನ್ನು ಊದಿದವರು ಶ್ರೀ ಕೆದಂಬಾಡಿ ರಾಮಯ್ಯಗೌಡ. ಹಿಂಸೆ ಕೂಗು.
ರಾಮೇಗೌಡರ ಬಗ್ಗೆ ಬಂದೆ. ಮೊದಲ ನಮ್ಮ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರು. ಇಡೀ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯವನ್ನು ಹೆಚ್ಚಿಸಿ ಸುಳ್ಯದಂಥ ಒಂದು ಗ್ರಾಮೀಣ ಪ್ರದೇಶದಿಂದ ರಾಷ್ಟ್ರಭಕ್ತಿಯ ಉದ್ದೀಪನದ ಜೊತೆಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮೊದಲ ಬಲಿದಾನಿ ಕದಂಬಾಡಿ ರಾಮಯ್ಯಗೌಡರು. ಇವತ್ತು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಅಂತ ಶ್ರೇಷ್ಠರಾಗಿರ್ತಕ್ಕಂಥ ಒಬ್ಬ ಮಹಾಪುರುಷ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆಯ ಜೊತೆಗೆ ಇವತ್ತು ವಿಗ್ರಹವನ್ನು ಇದೇ ಬಾವುಟಗುಡ್ಡೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಅವರ ಹೋರಾಟ, ಅವರ ಕೆಚ್ಚು ಮತ್ತು ಅವರು ಮಾಡಿರ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಭಾರತ ಮಾತೆಯ ಮುಕ್ತಿಗಾಗಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಮುಂದಿನ ಯುವ ಪೀಳಿಗೆಗೆ ತಿಳಿಸುವ ಮತ್ತು ಅಂಥ ಶ್ರೇಷ್ಠ ಸಾಧಕರ ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಆಗಿದೆ. ಮೊದಲಿಗೆ ಆದಿಚುಂಚನಗಿರಿ ಸ್ವಾಮಿಗಳು ನಮ್ಮನ್ನು ಕರೆದು ಇದಕ್ಕೊಂದು ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದರು. ತತ್ಕ್ಷಣ ಮಂಗಳೂರಿನ ಮಹಾನಗರ ಪಾಲಿಕೆಯ ಮೇಯರ್ ಆಗಿರ್ತಕ್ಕಂಥ ಪ್ರೇಮಾನಂದ ಮತ್ತು ನಮ್ಮ ಶಾಸಕರುಗಳಾಗಿರ್ತಕ್ಕಂಥ ಭರತ್ ಶೆಟ್ಟಿ ಮತ್ತು ವೇದವ್ಯಾಸ್ ಕಾಮತ್ ಮತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಕರೆದು ಈ ಜಾಗ ಮತ್ತು ವಿಗ್ರಹವನ್ನು ರಚನೆ ಮಾಡಲಿಕ್ಕೆ ಆದೇಶವನ್ನು ಮಾಡಿದೆ. ಇವತ್ತು ಮಹಾನಗರ ಪಾಲಿಕೆಯ ಸಹಕಾರದಿಂದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಅವರ ಸಹಕಾರದಿಂದ ಒಳ್ಳೆಯ ಜಾಗದಲ್ಲಿ, ಯಾಕೆ ಈ ಜಾಗ ಹೇಳಿದ್ರೆ ಬಲಿದಾನ ಆಗಿರ್ತಕ್ಕಂಥ ಪ್ರದೇಶ, ಈ ಬಲಿದಾನ ಆಗಿರ್ತಕ್ಕಂಥ ಮೊದಲ ಬಲಿದಾನ. ಯಾಕಂದರೆ ದೇಶದ ಸ್ವಾತಂತ್ರ್ಯಕ್ಕೆ ಮೊದಲ ಕೊಡುಗೆ ಅಂತ ಇದು ಬಲಿದಾನ ಅಂತ ಹೇಳ್ಬೋದು. ಅಂಥ ಜಾಗದಲ್ಲೇ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಿದೆ. ಧ್ವಜ ಹಾರಾಟ ಮಾಡಿ ಇಲ್ಲೇ ಬಲಿದಾನ ಆಯಿತು. ಹಾಗಾಗಿ ಅಂಥ ಜಾಗದ ಸ್ಮರಣೆ ಆಯಿತು. ಅದಕ್ಕೋಸ್ಕರ ನಾನು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಆಡಳಿತ ಮಂಡಳಿಗೆ, ಶಾಸಕ ವೇದವ್ಯಾಸ್ ಮತ್ತು ಭರತ್ ಶೆಟ್ಟಿ ಅವರಿಗೆ ಮತ್ತು ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬೆಳ್ತಂಗಡಿಯಿಂದ ನೂರಾರು ವಾಹನದಲ್ಲಿ ಮೆರವಣಿಗೆಯಲ್ಲಿ ಬಂದು ಸೇರಿಕೊಂಡಿದ್ರಿ, ನಿಮ್ಮ ಅಭಿಪ್ರಾಯ ಹೇಳಿ. ಕದಂಬಾಡಿ ರಾಮಯ್ಯಗೌಡರ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲ ಜನರ ಆದ್ಯ ಕರ್ತವ್ಯ. ಅತ್ಯಂತ ಯಶಸ್ವಿಯಾಗಿ ಇವತ್ತು ಸಹಸ್ರಾರು ವಾಹನದ ಮೂಲಕ ಇವತ್ತು BC ರೋಡಲ್ಲಿ ಕದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯನ್ನು ಸ್ವಾಗತ ಮಾಡತಕ್ಕಂಥ ಕೆಲಸವನ್ನು ಬೆಳ್ತಂಗಡಿಯ ಮಹಾಜನತೆ ಎಲ್ಲ ಸೇರಿ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಕದಂಬಾಡಿ ರಾಮಯ್ಯ ಗೌಡರಿಗೆ, ಸ್ವಾತಂತ್ರ್ಯ ಹೋರಾಟಗಾರ ಕದಂಬಾಡಿ ರಾಮಯ್ಯ ಗೌಡರಿಗೆ. ಪ್ರತಿಮೆಯ ಮೆರವಣಿಗೆ ಮುಂದುವರಿತಾ ಇದೆ. ಇನ್ನೊಂದು ಕಡೆಯಿಂದ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಮಂಗಳೂರಿನ ಬಾವುಟಗುಡ್ಡೆಯ ಟಾಗೋರ್ ಪಾರ್ಕ್ ಆವರಣ. ಇಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ಸಣ್ಣ ಮಟ್ಟಿನ ಕಾರ್ಯಕ್ರಮವನ್ನ ಕೂಡ ಇಲ್ಲಿ ಆಯೋಜನೆ ಮಾಡಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ನಮಗೆ. ಪುಷ್ಪಗಳಿಂದ ಅಲಂಕಾರಗೊಂಡಿದೆ ಟಾಗೋರ್ ಪಾರ್ಕ್ ನೋಡ್ತಾ ಇದ್ದೇವೆ. ಬಹುಶಃ ಬಾವುಟಗುಡ್ಡೆ ಈ ಒಂದು ಕದಂಬಾಡಿ ರಾಮಯ್ಯ ಗೌಡರ ಒಂದು ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದಂತಹ ಒಂದು ಸ್ಥಳ. ಈಗಾಗಲೇ ಮಾತನಾಡ್ತಾ ಅನೇಕ ಹಿರಿಯರು ಹೇಳಿದ್ರು, ನಾವೆಲ್ಲರೂ ಕೂಡ ಅಂದುಕೊಂಡಿರುವುದು ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆರಂಭಗೊಂಡಿದ್ದು 1857ರಲ್ಲಿ ಅನ್ನುವಂಥದ್ದು. ಆದರೆ ಅದಕ್ಕೂ ಮೊದಲೇ 1837ರಲ್ಲೇ ತುಳುನಾಡಿನಲ್ಲಿ ವೀರ ರೈತರ ಮೂಲಕ ಒಂದು ಹೋರಾಟ ಸಂಘಟನೆಯಾಗಿತ್ತು. ಅದಕ್ಕೆ ಆ ಮೂಲಕ ಬ್ರಿಟಿಷರ ಒಂದು ಎದೆಯಲ್ಲಿ ಭಯವನ್ನ ಅಥವಾ ಅವರ
ವಿರುದ್ಧ ನಿಲ್ಲುವಂತಹ ಒಂದು ಕೆಲಸ 1837ರಲ್ಲೇ ಆಗಿತ್ತು ಅನ್ನುವಂಥದ್ದು ಬಹುಶಃ ಹೆಚ್ಚಿನವರಿಗೆ ತಿಳಿದಿರದ ವಿಚಾರ. ಸೊ ಅದೆಲ್ಲವನ್ನು ಕೂಡ ನೆನಪಿಸಿಕೊಳ್ಳುವಂತಹ ಒಂದು ಸಂದರ್ಭ ಇವತ್ತಿನ ದಿನ ಈ ಒಂದು ಮೆರವಣಿಗೆಯ ಮೂಲಕ ಉದ್ಭವ ಆಗಿದೆ ಅನ್ನುವಂಥದ್ದನ್ನು ನಾವು ಹೇಳ್ಬಹುದು. 1837ರಲ್ಲಿ ತುಳುನಾಡಿನ ವೀರ ರೈತರು ಬ್ರಿಟಿಷ್ ಕಂಪನಿಯ ರೈತ ವಿರೋಧಿ ಕಾರ್ಯಗಳ ವಿರುದ್ಧ ಹೋರಾಟವನ್ನ ನಡೆಸಿ ಬ್ರಿಟಿಷ್ ಸೈನ್ಯವನ್ನ ಹಿಮ್ಮೆಟ್ಟಿಸಿ ಸಮಸ್ತ ಕೆನರಾ ಜಿಲ್ಲೆಯ ಅಂದ್ರೆ ಆ ಭಾಗದಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಅಥವಾ ಈ ಅವಿಭಜಿತ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕೆನರಾ ಪ್ರದೇಶ ಎನ್ನುವಂತ ಹೆಸರಿನಿಂದಲೇ ಕರೆಸಿಕೊಳ್ತಾ ಇದ್ದಂತ ಪ್ರದೇಶ. ಈ ಪ್ರದೇಶದ ಆಡಳಿತ ಚುಕ್ಕಾಣಿ ಹಿಡಿದಂತಹ ಈ ಒಂದು ಹೋರಾಟ ನಮ್ಮ ಜಿಲ್ಲೆಯ ಜನ ನಾವೆಲ್ಲರೂ ಕೂಡ ಆತ್ಮಾಭಿಮಾನದಿಂದ ಬೀಗಬೇಕಾದಂತಹ ಒಂದು ಹೆಮ್ಮೆಯ ವಿಚಾರ ಕೂಡ ಹೌದು. ಈ ಹೋರಾಟದ ಮುಖ್ಯ ರೂವಾರಿ ಯಾರು ಅಂತ ಹೇಳಿದ್ರೆ ಕೆದಂಬಾಡಿಯ ರಾಮಯ್ಯ ಗೌಡರು. ಐತಿಹಾಸಿಕ ಹೋರಾಟ ನಮ್ಮ ಪವಿತ್ರ ನೆಲದಲ್ಲಿ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತರು ಕೂಡ ನೆನಪು ಇಡು ಮೂಲಕ ಅಂದ್ರೆ ಅವರ ತ್ಯಾಗ ಬಲಿದಾನವನ್ನ ಅಥವಾ ಅವರ ಹೋರಾಟವನ್ನ ನಾವು ನೆನಪಿಸಿಕೊಳ್ಳುವಂತಹ ಮೂಲಕ ಅವರ ತ್ಯಾಗ ಬಲಿದಾನಕ್ಕೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗುವುದು ನಮ್ಮ ಕರ್ತವ್ಯ ಆಗುತ್ತೆ. ರಾಮಯ್ಯ ಗೌಡರು ಓರ್ವ ಶ್ರೇಷ್ಠ ಸಂಘಟಕರು ಮಾತ್ರ ಅಲ್ಲ, ತನ್ನ ಅಸಾಧಾರಣ ಹಾಗೂ ಅತ್ಯದ್ಭುತ ನಾಯಕತ್ವದ ಮೂಲಕ ಕೆನರಾ ಜಿಲ್ಲೆಗೆ 13 ದಿನಗಳ ಕಾಲ ಸ್ವಾತಂತ್ರ್ಯವನ್ನ ಗಳಿಸಿಕೊಟ್ಟಂತವರು. ಒಂದು ದಿನ ಆಗ್ಲಿ 13 ದಿನ ಆಗ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿದ್ದಂತಹ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿ 13 ದಿನಗಳ ಕಾಲದ ಮಟ್ಟಿಗಾದ್ರೂ ನಮಗೆ ಸ್ವಾತಂತ್ರ್ಯವನ್ನ ದೊರಕಿಸಿಕೊಟ್ಟಿದ್ದಾರಂತಾದ್ರೆ ಅವರ ತಾಕತ್ತೇನು, ಅವರ ಒಂದು ವರ್ಚಸ್ಸೇನು ಅಥವಾ ಅವರ ಒಂದು ಸಂಘಟನಾ ಚಾತುರ್ಯ ಹೇಗಿತ್ತು, ಆ ಕಾಲದಲ್ಲೇ ಒಂದು ಆಡಳಿತದ ವಿರುದ್ಧ ರೈತರನ್ನ ಸಂಘಟಿಸಿ ಒಂದು ಹೋರಾಟಕ್ಕೆ ಮುನ್ನುಗ್ಬೇಕಾದ್ರೆ ಅವರ ಒಂದು ಆ ಆತ್ಮಸ್ಥೈರ್ಯ ಎಷ್ಟಿತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಸ್ವಾತಂತ್ರ್ಯಕ್ಕೆ ತನ್ನ ಜೀವವನ್ನೇ ಅರ್ಪಣೆ ಮಾಡಿದಂತಹ ವಿರೋಧಾತ ನಾಯಕರು ಕೂಡ ಹೌದು. ಅಂದ್ರೆ ಈ ಒಂದು ಹೋರಾಟದ 20 ವರ್ಷಗಳ ಬಳಿಕ ನಡೆದಿರುವಂತದ್ದು 1857ರ ಸಿಪಾಯಿ ದಂಗೆ. ಅದನ್ನೇ ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವ ಹಾಗೆ ಬಿಂಬಿಸಲಾಗಿದೆ. 1837ರಲ್ಲಿ ಈ ಕರಾವಳಿ ಜಿಲ್ಲೆಗಳಲ್ಲಿ ನಡೆದಂತಹ ಈ ಒಂದು ಹೋರಾಟ ಏನಿದೆ ಅದು ಕಡೆಗಣನೆಗೆ ಒಳಗಾಗಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು. ಪ್ರಮುಖವಾಗಿ ಹೋರಾಟ ಆರಂಭ ಆಗಿರೋದು ರೈತರ ಬೆಲೆಗೆ ಅತಿಯಾಗಿ ತೆರಿಗೆ ಹೇರಿದಂತಹ ವಿಚಾರಕ್ಕಾಗಿ. 1837ರ ಮಾರ್ಚ್ 30ರಂದು ಬ್ರಿಟಿಷರ ವಿರುದ್ಧ ಒಂದು ಹೋರಾಟವನ್ನ ಮಾಡೋದಕ್ಕೆ ಸಲುವಾಗಿ ಹೋರಾಟದ ಮಹಾನ್ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಸೇರಿದಂತಹ ಸುಳ್ಯದ ಮದುವೆಗದ್ದೆ ಎಂಬ ಸ್ಥಳದಲ್ಲಿ ಸುಮಾರು 2000ಕ್ಕಿಂತಲೂ ಹೆಚ್ಚು ಜನರನ್ನ ಅಂದ್ರೆ ಅವರೆಲ್ಲರೂ ಕೂಡ ರೈತರಾಗಿದ್ರು, ರೈತಾಪಿ ವರ್ಗದವರನ್ನ ಸಂಘಟಿಸಿ ಅದಕ್ಕೆ ಪೂರ್ವ ತಯಾರಿಯಾಗಿ ಸುಮಾರು 1500 ಖಡ್ಗಗಳನ್ನ, ಆ ಕಾಲದಲ್ಲಿ ಪ್ರಮುಖವಾದ ಅಸ್ತ್ರ ಆಗಿದ್ದು ಹೋರಾಟಕ್ಕೆ ಬಳಕೆ ಆಗ್ತಾ ಇದ್ದಿದ್ದು ಈಗಿನ ಹಾಗೆ ಬಂದೂಕುಗಳು ಎಲ್ಲರನ್ನೂ ಕೂಡ ತಲುಪ್ತಾ ಇರಲಿಲ್ಲ ಅಥವಾ ಬೇಕಾದಂತಹ ಶಸ್ತ್ರಾಸ್ತ್ರಗಳು ಬೇರೆ ಯಾವುದು ಕೂಡ ಇರಲಿಲ್ಲ. ಹೆಚ್ಚಾಗಿ ಬಳಕೆ ಆಗ್ತಾ ಇದ್ದು ಖಡ್ಗಗಳು. ಅದಕ್ಕಾಗಿ 1500 ಖಡ್ಗವನ್ನ ಕೊಡ್ಲಿಪೇಟೆಯಿಂದ ತರಿಸಿ ತಯಾರಾಗಿಟ್ಟುಕೊಂಡಿದ್ರು. ಆ ಮೂಲಕ ಒಂದು ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ರು. ಹೀಗೆ ಸರಿಸುಮಾರು 2000 ಜನರನ್ನ ಸೇರಿಸಿಕೊಂಡು ಮದುವೆಗದ್ದೆಯಿಂದ ಹೊರಟಂತಹ ದಂಡು ಬೆಳ್ಳಾರಿಯತ್ತ ಸಾಗಿತ್ತು. ಅಲ್ಲಿ ಸೈನ್ಯವು ಬ್ರಿಟಿಷ್ ಕಂಪನಿಯ ಖಜಾನೆಯನ್ನ ವಶಪಡಿಸಿಕೊಂಡು ಅಲ್ಲಿ 4 ತಂಡಗಳಾಗಿ ಡಿವೈಡ್ ಆಗಿ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿದ್ರು. ರಾಮಯ್ಯ ಗೌಡರ ನೇತೃತ್ವದ ಹೋರಾಟಗಾರರ ಮುಖ್ಯ ತಂಡ ಏನಿದೆ, 4 ತಂಡಗಳ ಪೈಕಿ ಮುಖ್ಯ ತಂಡ ಅದರ ನೇತೃತ್ವವನ್ನು ವಹಿಸಿದಂತವರು ಕೆದಂಬಾಡಿ ರಾಮಯ್ಯ ಗೌಡರು. ಇವರ ತಂಡ ಪುತ್ತೂರನ್ನ ವಶಪಡಿಸಿಕೊಂಡು ಮತ್ತೆ ಮಂಗಳೂರಿನತ್ತ ಮುನ್ನಗ್ಗುತ್ತೆ. ಪುತ್ತೂರಿನಲ್ಲಿ ರೈತ ಹೋರಾಟಗಾರರ ಒಂದು ಬೃಹತ್ ದಂಡನ್ನ ಕಣ್ಣಾರೆ ಕಂಡಂತಹ ಬ್ರಿಟಿಷ್ ಕ್ಯಾಪ್ಟನ್ ಲೆವಿನ್ ಯುದ್ಧ ನಡೆಸಲು ಧೈರ್ಯ ಸಾಕಾಗೋದಿಲ್ಲ, ಸಾಕಾಗದೆ ಮಂಗಳೂರನ್ನ ರಕ್ಷಿಸೋದು ಮುಖ್ಯ ಅಂತ ಅಂದುಕೊಂಡು ಯಾವುದೇ ಒಂದು ಪ್ರತಿರೋಧವನ್ನ ತೋರದೆ ಮಂಗಳೂರಿಗೆ ಹೋಗ್ತಾರೆ. ಅಂದ್ರೆ ಇವರ ವೀರಾವೇಶ ಆ ರೀತಿ ಇರುತ್ತೆ. ಪುತ್ತೂರಿನಲ್ಲಿ ಇವರ ಒಂದು ಆಕ್ರೋಶವನ್ನ ವೀರಾವೇಶವನ್ನ ನೋಡಿದಂತಹ ಬ್ರಿಟಿಷ್ ಕ್ಯಾಪ್ಟನ್ ಇನ್ನು ಮಂಗಳೂರನ್ನ ನಾವು ಹೇಗಾದ್ರೂ ಉಳಿಸಿಕೊಳ್ಬೇಕು ಅನ್ನುವಂತಹ ನೆಲೆಯಲ್ಲಿ ಪುತ್ತೂರನ್ನ ಬಿಟ್ಟು ನೇರವಾಗಿ ಮಂಗಳೂರಿಗೆ ಹೋಗ್ತಾರೆ. ಇನ್ನು ಇತ್ತ ಕಡೆ ಪುತ್ತೂರಿನಿಂದ ಒಂದು ವಿಜಯ ಯಾತ್ರೆಯನ್ನ ಮಾಡ್ತಾ ಹೋದಂತಹ ಸೈನ್ಯ ಮಂಗಳೂರಿನ ಕಡೆಗೆ ಸಾಗ್ತಾ ಇದ್ದ ಹಾಗೆ ದಾರಿಯುದ್ದಕ್ಕೂ ಅಪಾರವಾದ ಜನ ಬೆಂಬಲ, ಪ್ರೋತ್ಸಾಹ, ನೆರವು ಸಿಗುತ್ತೆ. ಸಹಭಾಗಿತ್ವಕ್ಕೆ ಜನರು ಬರ್ತಾರೆ.
ದಂಡಿನ ಗಾತ್ರ ವಿಶಾಲವಾಗಿ ಹೆಗ್ಗುತ್ತೆ. ಪುತ್ತೂರಿನಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದ ಹಾಗೆ ಈ ಒಂದು ಸೇರಿದಂತಹ ಜನಸ್ತೋಮ ಅಥವಾ ಹೋರಾಟಗಾರರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತೆ. ಆಗಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿದ್ದಂತಹ ಮಂಜಯ್ಯ ಹೆಗ್ಗಡೆಯವರು ಫಿರಂಗಿ ಇರಬಹುದು, ಕುದುರೆ ಇರಬಹುದು, ಜೊತೆಗೆ ಅಪಾರ ಪ್ರಮಾಣದ ಧನವನ್ನ ಕೊಟ್ಟು ಇವರಿಗೆ ಒಂದು ಧನವನ್ನ ಕೊಡ್ತಾರೆ. ನಂದಾವರದಲ್ಲಿದ್ದಂತಹ ಬಂಗಾಡಿ ಅರಸು ಮನೆತನದ ಲಕ್ಷ್ಮಪ್ಪ ಬಂಗರಸರು ದೊಡ್ಡ ಸಂಖ್ಯೆಯ ಯೋಧರೊಂದಿಗೆ ನೇರವಾಗಿ ಯುದ್ಧ ಕ್ಷೇತ್ರಕ್ಕೆ ಧಾವಿಸ್ತಾರೆ. ಉಪ್ಪಿನಂಗಡಿಯಲ್ಲಿ ಕಂಪನಿಯ ಉದ್ಯೋಗಿ ಮಂಜ ದಂಡಿಗೆ ಅನ್ನುವಂಥವರು ಜನರನ್ನ ಜಮಾವಣೆಗೊಳಿಸ್ತಾರೆ. ಆ ಮೂಲಕ ತಂಡವನ್ನ ಮತ್ತಷ್ಟು ಬಲಪಡಿಸುವಂತಹ ಪ್ರಯತ್ನಗಳಾಗುತ್ತೆ. ಇನ್ನು ಮುಂದುವರಿದಂತಹ ಹೋರಾಟದ ಭಾಗವಾಗಿ ಮಂಗಳೂರಿಗೆ ಆಗಮಿಸಿದಂತಹ ರೈತ ಹೋರಾಟಗಾರರು ಬ್ರಿಟಿಷ್ ಸೇನೆಗೆ ದೊಡ್ಡ ಪ್ರತಿರೋಧವನ್ನ ಒಡ್ತಾರೆ. ರಾತ್ರೋರಾತ್ರಿ ನಡೆದಂತಹ ಈ ಒಂದು ಹೋರಾಟ ಅಥವಾ ಒಂದು ದಾಳಿಗೆ ಬೆದರಿದಂತಹ ಬ್ರಿಟಿಷ್ ಅಧಿಕಾರಿಗಳು ಕಣ್ಣನೂರಿಗೆ ಪಲಾಯನವನ್ನ ಮಾಡ್ತಾರೆ. ಏಪ್ರಿಲ್ 5ರಂದು ಮಂಗಳೂರನ್ನ ವಶಪಡಿಸಿಕೊಂಡಂತಹ ಹೋರಾಟಗಾರರು ಬಾವುಟಗುಡ್ಡೆಯ ಬ್ರಿಟಿಷ್ ನಿಯಂತ್ರಣದ ಸ್ಥಳವಾದ ಲೈಟ್ ಹೌಸ್ ಪ್ರದೇಶದ ಬ್ರಿಟಿಷ್ ಬಂಗಲೆಗಳಿಗೆ ಬೆಂಕಿ ಹಚ್ತಾರೆ. ಆ ಪ್ರದೇಶವೇ ಈಗಿನ ಲೈಟ್ ಹೌಸ್ ಇಲ್ಲ ಅಥವಾ ಟಾಗೋರ್ ಪಾರ್ಕ್ ಅಥವಾ ಬಾವುಟಗುಡ್ಡೆ ಅನ್ನುವಂತಹ ಹೆಸರಿನಿಂದ ನಾವೇನು ಕರಿತೇವೆ. ಅದೇ ಒಂದು ಪ್ರದೇಶದಲ್ಲಿ ಇದ್ದಂತಹ ಬ್ರಿಟಿಷ್ ಬಂಗಲೆಗಳಿಗೆ ಬೆಂಕಿಯನ್ನು ಹಚ್ತಾರೆ. ಅಲ್ಲಿನ ಈಸ್ಟ್ ಇಂಡಿಯಾ ಕಂಪನಿಯ ಬಾವುಟವನ್ನ ಕಿತ್ತೆಸೆದು ರಾಜ ಲಾಂಛನದ ಬಾವುಟವನ್ನ ಹಾರಿಸಿ ಮಂಗಳೂರು ಸ್ವಾತಂತ್ರ್ಯಗೊಂಡ ಬಗ್ಗೆ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾರೆ. ಇದು 1837ರಲ್ಲಿ ನಡೆದಿರುವಂತಹ ಘಟನೆ ಅನ್ನುವಂಥದ್ದು. ಆ ಬಳಿಕ 13 ದಿನಗಳ ಕಾಲ ರಾಜ್ಯಭಾರವನ್ನ ಕೂಡ ಮಾಡ್ತಾರೆ, ಆಡಳಿತವನ್ನ ಕೂಡ ಮಾಡ್ತಾರೆ. ಆದ್ರಿಂದಲೇ ಈ ಒಂದು ಪ್ರದೇಶಕ್ಕೆ ಬಾವುಟಗುಡ್ಡೆ ಅನ್ನುವಂತಹ ಹೆಸರು ಬಂದಿದೆ ಅನ್ನುವಂಥದ್ದು. ಅದೇ ಒಂದು ಸ್ಥಳದಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರ ಒಂದು ಪ್ರತಿಮೆ ಸ್ಥಾಪನೆಯಾಗ್ತಾ ಇದೆ. ಆ ನೆಲೆಯಲ್ಲಿ ಶುರುವಾಗಿರುವಂತಹ ಮೆರವಣಿಗೆ ನಡೀತಾ ಇದೆ, ಮುಂದುವರಿತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬಾವುಟಗುಡ್ಡೆ ಪ್ರದೇಶವನ್ನ ತಲುಪೋದಕ್ಕಿದೆ. ಭಾರತೀಯರ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ನಮ್ಮ ನೆಲದಲ್ಲಿ ನಮ್ಮನ್ನೇ ಕೀಳು ಮಟ್ಟದಲ್ಲಿ ಆಳ್ವಿಕೆ ಮಾಡಿದ ಇಂಗ್ಲಿಷರ ಎದೆಯನ್ನು ಜಲ್ಲೆನಿಸಿದ ಆ ಸುದಿನ ಅಮರ ಸುಳ್ಯ ಸಮರ. ನಿಲ್ಲದ ಬ್ರಿಟಿಷರ ದಬ್ಬಾಳಿಕೆ, ಸುಂಕವನ್ನ ಹೆಚ್ಚಿಸಿ ಮಂಗಳೂರು ಗೌರವಾನ್ವಿತ ಬಂಧುಗಳೇ, ಒಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ಇವತ್ತು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿ ನಾವೆಲ್ಲ ಆಚರಣೆ ಮಾಡಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 3 ದಿವಸ ಪ್ರತಿ ಮನೆಯಲ್ಲಿ ಹರ್ ಘರ್ ತಿರಂಗ ಘರ್ ಘರ್ ತಿರಂಗ ಅಂತೇಳಿ ಆ ಸ್ವಾತಂತ್ರ್ಯ ಸೇನಾನಿಗಳ ಸಮರ್ಪಣಾ ಮನೋಭಾವನೆ, ಅವರ ತ್ಯಾಗ, ಅವರ ಬಲಿದಾನ, ಈ ಎಲ್ಲವನ್ನು ನೆನಪು ಮಾಡುವಂತ ಸಂಗತಿಯನ್ನು ಆಜಾದಿ ಕಾ ಅಮೃತ ಮಹೋತ್ಸವದ ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಅವಕಾಶವನ್ನು ಈ ದೇಶದ ಪ್ರಧಾನಿಯವರು ಅವಕಾಶ ಮಾಡಿಕೊಟ್ಟಿದ್ರು. ಆ ಆಜಾದಿ ಕಾ ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡಿ ಮತ್ತೊಮ್ಮೆ ಇತಿಹಾಸದ ಪುಟಕ್ಕೆ ಸೇರದಂತ ಕೆಲವು ಸ್ವಾತಂತ್ರ್ಯ ಸೇನಾನಿಗಳನ್ನು ಇವತ್ತು ನಾವು ನೆನಪು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ಈ ದೇಶಕ್ಕೆ ಸಮರ್ಪಿಸಿದ್ದಾರೆ. ಅಂತವರಲ್ಲಿ ಒಬ್ಬ ರೈತ ಮುಖಂಡ ಕೆದಂಬಾಡಿ ರಾಮಯ್ಯ ಗೌಡರು. ಈ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಆಯ್ತು ಅಂತೇಳಿ ನಾವು ಇತಿಹಾಸದ ಪುಟದಿಂದ ತಿಳ್ಕೊಂಡಿದ್ದೇವೆ. ಆದ್ರೆ 1837ರಲ್ಲಿ ಮಂಗಳೂರಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದಂತ ಒಂದು ಕೆಲಸವನ್ನು ಬಹುಶಃ ಕೆದಂಬಾಡಿ ರಾಮಯ್ಯ ಗೌಡರು ಮಾಡಿದ್ದಾರೆ. ನಮಗೆ ಇವತ್ತು ಸ್ವಾತಂತ್ರ್ಯ
ಆ ಒಂದು 1837ರಲ್ಲಿ ಬಾವುಟಗುಡ್ಡೆಯಿಂದ ಆರಂಭ ಆಗಿದೆ ಎನ್ನುವುದನ್ನು ನಾವು ಇವತ್ತು ಉಲ್ಲೇಖ ಮಾಡುವಂತ ಒಂದು ಕೆಲಸವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ರೈತರ ದಂಗೆ ಹೇಗಿತ್ತು, ಸುಳ್ಯದ ಮಡಿಕೇರಿಯ ಆ ರೈತರು ಯಾವ ರೀತಿಯಾಗಿ ಸ್ವಾತಂತ್ರ್ಯ ಸಮರದಲ್ಲಿ ಭಾಗವಹಿಸಿದರು ಎನ್ನುವುದಕ್ಕೆ ಒಂದು ಜ್ವಲಂತ ಸಾಕ್ಷಿ ಇವತ್ತು ಕೆದಂಬಾಡಿ ರಾಮಯ್ಯಗೌಡರು. ಗೌರವಾನ್ವಿತ ಬಂಧುಗಳೇ, ಒಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ಇವತ್ತು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಇವತ್ತು ಈ ಭಾಗದಲ್ಲಿ ಈ ಪ್ರತಿಮೆ ಇವತ್ತು ಸುಳ್ಯದಿಂದ ಇಲ್ಲಿಗೆ ಬರಬೇಕಿದ್ರೆ ಒಂದು ಅಭೂತಪೂರ್ವವಾದಂತಹ ಒಂದು ಸ್ವಾಗತ ಸಿಕ್ಕಿತ್ತು. ನಾವು ಅಂತಹ ಸ್ವಾಗತ ಸಿಗ್ತದೆ ಅಂತ ಎಣಿಸಿರ್ಲಿಲ್ಲ. ನಿನ್ನೆ ದಿನ ಆದಿಚುಂಚನಗಿರಿಯಲ್ಲಿ ಆ ಮಹಾಸ್ವಾಮಿಗಳು ಪೂಜೆ ನೆರವೇರಿಸಿ ಈ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಸಾವಿರಾರು ಜನ, ಆ ಭಾಗದ ಜನ ಸೇರಿ ರಾಮಯ್ಯಗೌಡರಿಗೆ ಸೆಲ್ಯೂಟ್ ಸಲ್ಲಿಸುವಂತ ಸಂಗತಿಯನ್ನು ಮಾಡಿದರು. ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಆ ಸ್ವಾತಂತ್ರ್ಯ ಸಮರದ ನೆನಪನ್ನು ಆ ಒಂದು ಕೆದಂಬಾಡಿ ರಾಮಯ್ಯಗೌಡರ ಮುಖಾಂತರ ಇವತ್ತು ಮಾಡುವಂತ ಸಂಗತಿಯನ್ನು ಮಾಡಿದರು. ಇಡೀ ಜಿಲ್ಲೆಯ ಜನ ಮತ್ತೊಮ್ಮೆ ನಮ್ಮ ಮಂಗಳೂರಿನ ಕಾರ್ನಾಡು ಸದಾಶಿವರಾಯರು ಹೇಗಿದ್ದಾರ, ಕಮಲಾದೇವಿ ಚಟ್ಟೋಪಾಧ್ಯಾಯ ಹೇಗಿದ್ದಾರ, ಮೊಳಹಳ್ಳಿ ಶಿವರಾಯರು ಹೇಗಿದ್ದಾರ, ಇಂತಹ ಹಲವಾರು ಯಾರು ಗಣ್ಯರಿದ್ದಾರ, ಅಂತವರ ಸಾಲಲ್ಲಿ ಮತ್ತೊಮ್ಮೆ ಕೆದಂಬಾಡಿ ರಾಮಯ್ಯಗೌಡರನ್ನು ಕೂಡ ಕಾಣುವಂತ ಒಂದು ಯೋಗ ಭಾಗ್ಯ ಬಂದಿದೆ. ರಾಣಿ ಅಬ್ಬಕ್ಕರಂತ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂತ ಆ ಮಹಿಳೆಯನ್ನು ಮತ್ತೊಮ್ಮೆ ನೆನಪಿಸುವಂತ ಸಂಗತಿಯಾಗಿದೆ. ಈ ದಿಸೆಯಿಂದ ಇವತ್ತು ಇಲ್ಲಿ ಯಾರ್ಯಾರು ಇದಕ್ಕೆ ಬಂದು ಈ ಒಂದು ಕಾರ್ಯಕ್ಕೆ ತಮ್ಮ ಆ ಒಂದು ಕಾಯ ವಾಚ ಮನಸ ಕೊಟ್ಟು ಈ ಕಾರ್ಯವನ್ನು ಯಶಸ್ವಿಗೊಳಿಸಿದಾರ, ತಮ್ಮೆಲ್ಲರಿಗೂ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಜಯವಾಗಲಿ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರಿಗೆ ಜಯವಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಸಾವಿರದ 1837 ಭಾರತೀಯರ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ನಮ್ಮ ನೆಲದಲ್ಲಿ ನಮ್ಮನ್ನೇ ಕೀಳು ಮಟ್ಟದಲ್ಲಿ ಆಳ್ವಿಕೆ ಮಾಡಿದ ಇಂಗ್ಲಿಷರ ಎದೆಯನ್ನು ಜಲ್ಲೆನಿಸಿದ ಆ ಸುದಿನ ಅಮರ ಸುಳ್ಯ ಸಮರ. ನಿಲ್ಲದ ಬ್ರಿಟಿಷರ ದಬ್ಬಾಳಿಕೆ, ಸುಂಕವನ್ನ ಹೆಚ್ಚಿಸಿ
ರಾಮೇಗೌಡರ ಬಗ್ಗೆ ಬಂದೆ. ಮೊದಲ ನಮ್ಮ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ವಿಶೇಷವಾದ ಅಭೂತಪೂರ್ವವಾದ ದಿವಸ. ಈ ಜಿಲ್ಲೆಯ ಸ್ವತಂತ್ರದ ಹೋರಾಟದ ವ್ಯಕ್ತಿಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ವ್ಯಕ್ತಿ ಕದಂಬಾಡಿ ರಾಮೇಗೌಡರ ವಿಶೇಷವಾದ ಕಂಚಿನ ಪ್ರತಿಮೆ ಮಂಗಳೂರಿಗೆ ಪುರಪ್ರವೇಶ ಆಗ್ತಾ ಇದೆ. ಇತಿಹಾಸವನ್ನು ತಿಳ್ಕೊಳ್ಳದವರಿಗೆ ಇತಿಹಾಸವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇತಿಹಾಸಗಳ ಪುಟಗಳನ್ನು ನಾವು ತಿಳ್ಕೊಳ್ಬೇಕು. ಪ್ರಧಾನಮಂತ್ರಿಗಳು ಈ ವರ್ಷ ಇತಿಹಾಸವನ್ನು ತಿಳ್ಕೊಳ್ಬೇಕು, ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆ ಆಗಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಬಹಳ ಯಶಸ್ವಿಯಾದ ಕಾರ್ಯಕ್ರಮವನ್ನ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ನಮ್ಗೆಲ್ಲರಿಗೂ ಬಹಳ ಭಾಗ್ಯ ಇದು. 3 ದಿವಸಗಳ ಕಾಲ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಪ್ರತಿಯೊಂದು ಮನೆಗಳಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಆರಿಸುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಈ ಒಂದು ಅಮೃತ ಮಹೋತ್ಸವದಲ್ಲಿ ನಮ್ಮ ಜಿಲ್ಲೆಗೆ ಇನ್ನಷ್ಟು ದೊಡ್ಡ ಶಕ್ತಿಯನ್ನ ಪ್ರೇರಣಾದಂತಹ ಕಾರ್ಯಕ್ರಮ ಇವತ್ತು ಈ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ನಡೀತಾ ಇದೆ. ಈಗಾಗಲೇ ಸಂಜೀವ್ ಮಠಂದೂರ್ ಅವರು ಕದಂಬಾಡಿ ರಾಮೇಗೌಡರ ಬಗ್ಗೆ ಹಲವು ವಿಚಾರಗಳನ್ನು ಹೇಳಿದರು. ಸಮಯದ ಕಾರಣ ಆ ವಿಚಾರಗಳನ್ನು ಹೇಳದೆ ಆ ಸಂದರ್ಭದಲ್ಲಿ ನಡೆದಂತ ಇನ್ನಿತರ ಕೆಲವು ಘಟನೆಗಳ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕು. ಕದಂಬಾಡಿ ರಾಮೇಗೌಡರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾದ ತಂಡ ವಿಟ್ಲದ ಮುಖಾಂತರ ಮಂಗಳೂರಿಗೆ ಬಂದಾಗ ಸ್ವಾತಂತ್ರ್ಯ ಹೋರಾಟಗಾರ ಕದಂಬಾಡಿ ರಾಮಯ್ಯ
ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯ ಗೌಡರಿಗೆ ಜಯವಾಗಲಿ. ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯ ಗೌಡರಿಗೆ ಜಯವಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಸಾವಿರದ 1837 ಭಾರತೀಯರ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ನಮ್ಮ ನೆಲದಲ್ಲಿ ನಮ್ಮನ್ನೇ ಕೀಳು ಮಟ್ಟದಲ್ಲಿ ಆಳ್ವಿಕೆ ಮಾಡಿದ ಇಂಗ್ಲಿಷರ ಎದೆಯನ್ನು ಜಲ್ಲೆನಿಸಿದ ಆ ಸುದಿನ ಅಮರ ಸುಳ್ಯ ಸಮರ. ನಿಲ್ಲದ ಬ್ರಿಟಿಷರ ದಬ್ಬಾಳಿಕೆ, ಸುಂಕವನ್ನ ಹೆಚ್ಚಿಸಿ ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯ ಗೌಡರಿಗೆ ಜಯವಾಗಲಿ. ಸ್ವಾತಂತ್ರ್ಯ ಹೋರಾಟಗಾರ ಕಿದಂಬಾಡಿ ರಾಮಯ್ಯ ಗೌಡರಿಗೆ ಜಯವಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಸಾವಿರದ 1837 ಭಾರತೀಯರ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ನಮ್ಮ ನೆಲದಲ್ಲಿ ನಮ್ಮನ್ನೇ ಕೀಳು ಮಟ್ಟದಲ್ಲಿ ಆಳ್ವಿಕೆ ಮಾಡಿದ ಇಂಗ್ಲಿಷರ ಎದೆಯನ್ನು ಜಲ್ಲೆನಿಸಿದ ಆ ಸುದಿನ ಅಮರ ಸುಳ್ಯ ಸಮರ. ನಿಲ್ಲದ ಬ್ರಿಟಿಷರ ದಬ್ಬಾಳಿಕೆ, ಸುಂಕವನ್ನ ಹೆಚ್ಚಿಸಿ
ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1837. ಎಸ್, ಕೊನೆಗೂ ಬಾವುಟಗುಡ್ಡೆಯನ್ನ ತಲುಪಿದೆ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಸಂಪಾಜೆಯಿಂದ ಆರಂಭಗೊಂಡಂತಹ ಈ ಒಂದು ಪ್ರತಿಮೆಯ ಮೆರವಣಿಗೆ ಈಗ ಸರಿಸುಮಾರು 8:30 ಮಂಗಳೂರಿನ ಬಾವುಟಗುಡ್ಡೆಯನ್ನ ತಲುಪಿದೆ. ಅನೇಕ ಕಡೆಗಳಲ್ಲಿ ಅಭೂತಪೂರ್ವವಾದ ಸ್ವಾಗತ, ಮಾಲಾರ್ಪಣೆ, ಗೌರವಾರ್ಪಣೆಯ ಜೊತೆಗೆ ಮಂಗಳೂರಿನಲ್ಲೂ ಕೂಡ ಬಹಳಷ್ಟು ಸೊಗಸಾಗಿ ಸಾವಿರಾರು ಮಂದಿ ಜಮಾಯಿಸಿ ಹಿರಿಯ ಸ್ವಾತಂತ್ರ್ಯ ಸೇನಾನಿಗೆ ಒಂದು ನಮನವನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಟಾಗೋರ್ ಪಾರ್ಕ್ಗೆ ಅಂದ್ರೆ ಬಾವುಟಗುಡ್ಡೆಯಲ್ಲಿರುವಂತಹ ಟಾಗೋರ್ ಪಾರ್ಕ್ ಆವರಣಕ್ಕೆ ಈ ಒಂದು ಪ್ರತಿಮೆಯನ್ನ ಈಗಾಗಲೇ ತರಲಾಗಿದೆ. ಅಲ್ಲಿ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರಾಗಿರ್ಬೋದು, ಜೊತೆಗೆ ಶಾಸಕರಾಗಿದ್ದಂತಹ ಸಂಜೀವ ಮಠಂದೂರ್ ಅವರಾಗಿರ್ಬೋದು, ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು, ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರ ಸಹಿತ ಅನೇಕ ಗಣ್ಯರು, ಅಧಿಕಾರಿಗಳ ದಂಡು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಹಿರಿಯ ಸ್ವಾತಂತ್ರ್ಯ ಸೇನಾನಿಗೆ ಒಂದು ಗೌರವ ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಸೊ ಒಟ್ಟಾರೆ ಈಗ ಮಂಗಳೂರಿನಲ್ಲಿ ಅಂದ್ರೆ ಕೊನೆಯ ಹಂತದಲ್ಲಿ ಹೇಗಿತ್ತು ಸಂಭ್ರಮ ಸಡಗರ, ಏನೆಲ್ಲ ಆಯ್ತು, ಮಾಹಿತಿಯನ್ನು ಕೊಡ್ತಾರೆ ಹಿರಿಯ ವರದಿಗಾರರಾದಂತಹ ಹರೀಶ್ ಬಂಟ್ವಾಳ್ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಹೇಗಿದೆ ಅಂತಿಮ ಹಂತದಲ್ಲಿ ಈಗ ಬಾವುಟಗುಡ್ಡಿಯನ್ನ ತಲುಪಿದೆ ರಾಮಯ್ಯ ಗೌಡರ ಪ್ರತಿಮೆ, ಇಲ್ಲಿ ಯಾವ ರೀತಿ ಗೌರವಾರ್ಪಣೆಯನ್ನು ಸಲ್ಲಿಕೆ ಮಾಡಲಾಯಿತು ಅಂತ? ಇವತ್ತಿನ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಎಸ್ ಎಸ್ ಈಗ ಪಡೀಲ್ನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ರವರ ನೇತೃತ್ವದಲ್ಲಿ ಆದ ಸ್ವಾಗತ ಮತ್ತು ಅಲ್ಲಿಂದ ಮುಂದುವರೆದು ಬಾವುಟಗುಡ್ಡಕ್ಕೆ ಬಂದು ಬಾವುಟಗುಡ್ಡೆಯಲ್ಲಿ ಕೂಡ ಅಭೂತಪೂರ್ವವಂತ ಸ್ವಾಗತ ಕದಂಬ ರಾಮಗೌಡರ ಪ್ರತಿಮೆಗೆ ಸಿಕ್ಕಿರುವಂತದ್ದು. ಇಲ್ಲಿ ಬಾವುಟಗುಡ್ಡೆಯಲ್ಲಿ ಟಾಗೂರ್ ಪಾರ್ಕ್, ನೀವಾಗಲೇ ಹೇಳಿದ್ರಿ ಟಾಗೂರ್ ಪಾರ್ಕ್ ಅನ್ನುವಂತ ಆ ಪ್ರದೇಶ ಇದೆಯಲ್ಲ, ಟಾಗೂರ್ ಪಾರ್ಕ್ ಇರುವಂತ ಪ್ರದೇಶವೇ ಹಿಂದೆ ಅದನ್ನೇ ಬಾವುಟಗುಡ್ಡೆ ಅಂತ ಹೇಳುವಂತದ್ದು. ಇದೇ ಜಾಗದಲ್ಲಿ 1837 ಇಸ್ವಿ ಏಪ್ರಿಲ್ 5ನೇ ತಾರೀಕಿಗೆ ಕದಂಬ ರಾಮಯ್ಯಗೌಡರು ಮತ್ತು ಇತರ ಸ್ವಾತಂತ್ರ್ಯ ಹೋರಾಟಗಾರರು ಸೇರಿ ಈ ಮಣ್ಣಿನ ಬಾವುಟವನ್ನು ಹಾರಿಸಿರುವಂತದ್ದು, ಬ್ರಿಟಿಷರ ಬಾವುಟವನ್ನು ಕೆಳಗಿಳಿಸಿ ಅಂತ ಜಾಗದಲ್ಲಿ ಇವತ್ತು ಈಗ ಅವರ ಕದಂಬ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಬಂದು ತಲುಪಿದೆ. ಇದಕ್ಕೆ ಇಲ್ಲಿ ನಮ್ಮ ಮಂಗಳೂರಿನ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ ಅವರು, ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ಇವರು ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಆಮೇಲೆ ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕರಾದಂತಹ ಎಸ್ ವಿ ವಿನಯರಾಜ್, ಹೀಗೆ ಎಲ್ಲ ಪ್ರಮುಖರು ಗಣ್ಯರು ಬಂದು ಇಲ್ಲಿ ಅವರ ಸ್ವಾಗತ ಕಾರ್ಯಕ್ರಮವನ್ನು ಮಾಡುವಂತದ್ದು ಮಾಡಿದ್ರು. ಮತ್ತು ಎಲ್ಲರೂ ಕೂಡ ಒಳ್ಳೆಯ ಮಾತನ್ನು ಆಡಿ ಈ 1837ನೇ ಇಸ್ವಿ ನಡೆದಂತಹ ಏನು ಸ್ವಾತಂತ್ರ್ಯ ಸಮರ ಏನಿದೆ ಆ ಸಮರದ ಬಗ್ಗೆ ಪ್ರತಿಯೊಬ್ಬರು ಕೂಡ ಚರಿತ್ರೆ ನೆನಪಿಟ್ಟುಕೊಳ್ಳಬೇಕಾದ ಅಗತ್ಯದ ಬಗ್ಗೆ ಒತ್ತಿ ಒತ್ತಿ ಹೇಳಿದರು. ಈ ಕಾರ್ಯಕ್ರಮ ಇದೆ. ಇಲ್ಲಿ ನಾನು ಬೆಳಿಗ್ಗೆ ನೀವು ಆಗ ಮಧ್ಯಾಹ್ನಕ್ಕೆ ಆಗುವ ಕೂಡ ಕೇಳಿದ್ರಿ, ಇನ್ನು ಮುಂದಕ್ಕೆ ಯಾವ ರೀತಿ ಆಗ್ತದೆ, ಏನು ಕಾರ್ಯಕ್ರಮ ಅಂತ. ನಾನು ಮಂಗಳೂರಿಗೆ ಹೋದ ನಂತರ ತಿಳಿಸ್ತೇನೆ ಅಂತ ಹೇಳಿದೆ. ಇಲ್ಲಿ ಬಾವುಟಗುಡ್ಡೆಯಲ್ಲಿ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನ ಅನ್ನುವಂತ ಬೋರ್ಡ್ ಎಲ್ಲ ಇರುವಂತ ಜಾಗ, ಆ ಗ್ರಂಥಾಲಯ ಕೂಡ ಇಲ್ಲಿ ಇದೆ. ಅದರ ಏನು ಪ್ರವೇಶ ದ್ವಾರ ಇದೆ, ಟಾಗೂರ್ ಪಾರ್ಕ್ ನ ಪ್ರವೇಶ ದ್ವಾರದಲ್ಲಿ ದ್ವಾರದ ಒಳಗಡೆ ಹೋದ ಕೂಡಲೇ ಬಲಗಡೆಗೆ ಎತ್ತರದ 7 ಅಡಿ ಎತ್ತರದ ಒಂದು ಪೀಠವನ್ನು ರಚಿಸಿದ್ದಾರೆ. ಆ ಪೀಠದಲ್ಲಿ ಕದಂಬ ರಾಮಯ್ಯಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ಈಗ ಇವತ್ತು ಆ ಪ್ರತಿಮಾ ಸ್ಥಾಪನೆ ಕಾರ್ಯ ನಡೆಯುವುದಿಲ್ಲ. ಅದಕ್ಕೆ ಇನ್ನು ಕ್ರೇನ್ ನಲ್ಲಿ ಬಂದು ಕ್ರೇನ್ ನಲ್ಲಿ ಅದನ್ನು ಎತ್ತಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಜೋಡಿಸುವಂತ ಕಾರ್ಯ ನಡೀಬೇಕು. ಅದರಿಂದ ಇನ್ನು 2 ದಿವಸ 3 ದಿವಸಗಳನ್ನ ಬಿಟ್ಟು ಆ ಕಾರ್ಯಕ್ರಮ ನಡೀತದೆ. ಅಷ್ಟರವರೆಗೆ ಈ ಏನು ಸಾಲಂಕೃತ ವಾಹನದಲ್ಲಿ ಕದಂಬಾಡಿ ರಾಮಯ್ಯಗೌಡರ ಪುತ್ಥಳಿ ಏನಿದೆ ಆ ಪುತ್ಥಳಿಯನ್ನು ಇಲ್ಲಿ ಪಕ್ಕದಲ್ಲಿ ಲೇಡೀಸ್ ಕ್ಲಬ್ ಅನ್ನುವಂತ ಒಂದು ಕಟ್ಟಡ ಇದೆ. ಆ ಕಟ್ಟಡದ ಆವರಣದ ಒಳಗೆ ಸುರಕ್ಷಿತವಾಗಿ ಇಡುವಂತ ವ್ಯವಸ್ಥೆಯನ್ನ ಮಂಗಳೂರು ನಗರ ಪಾಲಿಕೆಯವರು ಮತ್ತು ವೇದವ್ಯಾಸ ಕಾಮತ್ ಅವರ ಮಾರ್ಗದರ್ಶನದಂತೆ ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದು ಅದನ್ನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಗೌತಮ್, ನಾನು ಮತ್ತೊಂದು ವಿಚಾರ ಹೇಳಬೇಕು. ಯಾಕಂದ್ರೆ ಬೆಳಿಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಿದೆ.
ಸಂಪಾಜೆಯಲ್ಲಿ ನಾವೆಲ್ಲ ಸೇರಿ ಸುಮಾರು 9:20ಕ್ಕೆ ಸಂಪಾಜೆಗೆ ಬಂದು ತಲುಪಿದ್ದು. ಈ ಮಡಿಕೇರಿಯಿಂದ KG ಬೋಪಯ್ಯರ ನೇತೃತ್ವದಲ್ಲಿ ಬಂದವರು ಸುಳ್ಯದ ಶಾಸಕರು ಸಚಿವರಾಗಿರುವಂತಹ ಅಂಗಾರ್ ಅವರ ನೇತೃತ್ವದಲ್ಲಿ ಅಲ್ಲಿ ಪ್ರತಿನಿಧಿಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲ ಇದ್ದು ಆ ಸ್ವಾಗತ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ನಡೀತು. ಈ ಸಮಾರೋಪ ಕೂಡ ಅಷ್ಟೇ ಅದ್ದೂರಿಯಾಗಿ ನಡೆದಿರುವಂತದ್ದು. ನಾವು ಇಡೀ ಸುಳ್ಯದಲ್ಲಿ ನಾನು ಆಗ ಒಮ್ಮೆ ಹೇಳಿದೆ, 20 ವರ್ಷಗಳ ಹಿಂದೆ NS ದೇವಪ್ರಸಾದರ ನೇತೃತ್ವದಲ್ಲಿ ಆದ ಅಮರಕ್ರಾಂತಿ ಜಾಥಾದ ವಿಚಾರವನ್ನು ಹೇಳಿದೆ. ಅದೇ ರೀತಿ ಆ ಜಾಥಾ ಅಂದು ಪಾದಯಾತ್ರೆಯ ಮೂಲಕ ನಡೆದಿತ್ತು. ಇವತ್ತು ಇದು ವಾಹನ ಜಾಥಾ. ಆದ್ರೆ ಅವತ್ತು 20 ವರ್ಷಗಳ ಹಿಂದೆ ದೇವಪ್ರಸಾದರು ಹಚ್ಚಿದಂತ ಕಿಡಿ ಏನಿದೆ, ಆ ಕಿಡಿ ಅದು ದೊಡ್ಡ ಬೆಳಕಿನ ಪುಂಜವಾಗಿ ಬೆಳೆದು ಇವತ್ತು ಕಂಚಿನ ಪ್ರತಿಮೆ ರಾಮೇಗೌಡರಲ್ಲಿ ಸ್ಥಾಪನೆ ಆಗುವ ಹಂತಕ್ಕೆ ಬಂದು ತಲುಪಿದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಬಹಳ ಪ್ರಾಮುಖ್ಯವಾದ ಘಟನೆ ಅಂತ ಹೇಳಿ ನಾವಂತೂ ಭಾವಿಸಬೇಕು. ಯಾಕಂದ್ರೆ 20 ವರ್ಷಗಳ ಹಿಂದೆ, ಅಂದ್ರೆ ಯಾವ್ದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಹೇಳ್ತೇವೋ ಅದಕ್ಕಿಂತ 20 ವರ್ಷಗಳ ಹಿಂದೆ ಬ್ರಿಟಿಷರ ವಿರುದ್ಧವೇ ಒಂದು ರಾಜ್ಯದ ಹಿತಾಸಕ್ತಿಗಾಗಿ ನಡೆದದ್ದಲ್ಲ, ಬ್ರಿಟಿಷರ ವಿರುದ್ಧವಾಗಿ ನಡೆದಂತಹ ಒಂದು ಏನು ಹೋರಾಟ ಇದೆ, ಆ ಹೋರಾಟ ಮಾಡಿ ಅವರೆಲ್ಲರೂ ಕೂಡ ಬಲಿದಾನ ಮಾಡಿಕೊಂಡವರು, ಬಲಿದಾನವಾದವರು. ಅವರಲ್ಲಿ 5 ಮಂದಿ ಗಲ್ಲಿಗೇರಿಸಲ್ಪಟ್ಟಿದ್ದಾರೆ, ಹಲವಾರು ಮಂದಿ ಊರಿಂದ ಓಡಿಸಲ್ಪಟ್ಟಿದ್ದಾರೆ, ವಿಚಾರಿಸಲ್ಪಟ್ಟಿದ್ದಾರೆ, ಹಲವಾರು ಮಂದಿ ಜೀವಾವಧಿ ಶಿಕ್ಷೆಗೊಳಗಾಗಿದ್ದಾರೆ. ಕೆಲವರ ಸಂತತಿಯನ್ನೇ ಬ್ರಿಟಿಷರು ನಿರ್ವಂಶ ಮಾಡಿದ್ದಾರೆ ಅನ್ನುವಂತ ಮಾತು ಕೂಡ ಇದೆ. ಅಂತ ಒಂದು ಘನಘೋರವಾದಂತ ಒಂದು ಹೋರಾಟದಲ್ಲಿ ಭಾಗವಹಿಸಿ ಬಲಿದಾನ ಮಾಡಿದಂತ ಏನು ಘಟನೆ ಇದೆ, ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಜನರೆಲ್ಲ ತಿಳ್ಕೊಂಡು ಅದರಿಂದ ಸ್ಫೂರ್ತಿ ಪಡೆಯಬೇಕಾದಂತ ವಿಚಾರಕ್ಕೆ ಸಂಬಂಧಪಟ್ಟು ಈ ಇವತ್ತು ಬೆಳಿಗ್ಗೆಯಿಂದ ಕತ್ತಲೆಯವರೆಗೆ ಇಷ್ಟೊತ್ತಿನವರೆಗೆ ಈ ಕಾರ್ಯಕ್ರಮ ಇಲ್ಲಿ ನಡೆದಿರುವಂತಹದ್ದು, ಇಡೀ ಜಿಲ್ಲೆಯನ್ನು ಕವರ್ ಮಾಡಿ ನಡೆದಿರುವಂತಹದ್ದು. ಈಗ ಸಮಾರೋಪ ಸಮಾರಂಭ ಇದ್ದ ಸಂದರ್ಭದಲ್ಲಿ ಕೂಡ ಬಹಳ ಪ್ರಾಮುಖ್ಯವಾಗಿ ನಾವು ನೆನಪು ಮಾಡಿಕೊಳ್ಳಬೇಕೆಂದ್ರೆ, ಈ ಒಂದು ಸಂಕೇತ ಯಾರು ಕದಂಬರ ರಾಮೇಗೌಡರು ಈ ಸ್ವಾತಂತ್ರ್ಯದ ಕಿಚ್ಚಿನ ಪ್ರತೀಕವಾಗಿ ನಮ್ಗಿರುವಂತಹದ್ದು. ಅದು ಸಂಕೇತವಾಗಿ ಕದಂಬರ ರಾಮೇಗೌಡರ ಒಬ್ಬರನ್ನಂತೇಳಿ ಅವರ ಒಬ್ಬರ ಪುತ್ಥಳಿ ಅನಾವರಣ ಮಾಡಿದ್ರು ಕೂಡ ಅದು ಅಂದಿನ ಹೋರಾಟದಲ್ಲಿ ಯಾರೆಲ್ಲ ಬಲಿದಾನ ಮಾಡಿದಾರೋ, ಯಾರೆಲ್ಲ ಭಾರತ ಮಾತೆಯ ಪರವಾಗಿ ನಿಂತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಾರೋ ಅವರೆಲ್ಲರನ್ನು ಕೂಡ ಸ್ಮರಣೆ ಮಾಡುವಂತಹ ವಿಚಾರ ಇದು. ಖಂಡಿತ. ಅಂತ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಸ್ಫೂರ್ತಿ ಪಡೆಯಬೇಕಾದ್ದು ನಮ್ಮ ಜಿಲ್ಲೆ ಒಳ್ಳೆಯ ಹೋರಾಟಕ್ಕೆ. ಅಂದು ಕೂಡ ಎಲ್ಲ ಜಾತಿ ಧರ್ಮದವರನ್ನು ಸೇರಿಸಿಕೊಂಡು ಕದಂಬರ ರಾಮೇಗೌಡರಾಗ್ಲಿ, ಸಿದ್ದಮ್ಮನ ಅಪ್ಪೇಗೌಡರಾಗ್ಲಿ, ನಮ್ಮ ಕುಡಕಲ್ನವರಾಗ್ಲಿ, ಗೂಜುಗೋಟ್ನವರಾಗ್ಲಿ, ಯಾರೆಲ್ಲ ಅವತ್ತಿನ ಹೋರಾಟದ ಮುಂಚೂಣಿಯಲ್ಲಿದ್ರು ಅವರೆಲ್ಲರೂ ಕೂಡ ಎಲ್ಲಾ ಜನಾಂಗದವರನ್ನು ಸೇರಿಸಿಕೊಂಡು ಹೋರಾಟ ಮಾಡಿದ್ರು, ಅದರಲ್ಲಿ ಯಶಸ್ವಿಯಾಗಿದ್ರು. ಅದೇ ರೀತಿ ನಮ್ಮ ಜಿಲ್ಲೆಯ ಸೌಹಾರ್ದವನ್ನು ಕಾಪಾಡಿಕೊಳ್ತಾ ಈ ರೀತಿಯ ಜನರಿಗೆ ತೊಂದರೆ ಆಗುವಂತ ಲಂಚ ಭ್ರಷ್ಟಾಚಾರದಂತ ಒಂದು ಪಿಡುಗಿನ ವಿರುದ್ಧ ಕೂಡ ಹೋರಾಟ ಮಾಡುವಂತ ಮನೋಭಾವವನ್ನ ನಮ್ಮ ಜಿಲ್ಲೆಯ ಜನ ಯುವಕರು ಮೈಗೂಡಿಸಿಕೊಳ್ಬೇಕು ಅನ್ನುವಂತ ಒಂದು ಸಂದೇಶ ಈ ಹೋರಾಟದಲ್ಲಿ ಇದೆ, ಈ ಒಂದು ಪ್ರಕ್ರಿಯೆಯಲ್ಲಿದೆ ಅಂತ ನಾನಂತ ಭಾವಿಸ್ತೇನೆ ಗೌತಮ್. ಖಂಡಿತ. ಯಾಕಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಮುಂದುವರೆದ್ರೆ ಯಾವುದೇ ಹೋರಾಟ ಕೂಡ ಯಶಸ್ಸು ಕಾಣೋದಕ್ಕೆ ಸಾಧ್ಯ. ಬಹುಶಃ ಅದಕ್ಕೆ ಒಂದು ನಿದರ್ಶನವಾಗಿ ಕೆದಂಬಾಡಿ ರಾಮಯ್ಯ ಗೌಡರು ನಿಲ್ತಾರೆ. ನಮಗೆ 1837ರಲ್ಲಿ ಸಂಪನ್ಮೂಲಗಳು ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಒಂದು ಸಮರ್ಥ ಆಡಳಿತ ಅಥವಾ ಒಂದು ಸಮರ್ಥ ವ್ಯವಸ್ಥೆಯ ವಿರುದ್ಧ ಎದ್ದು ನಿಂತು ಸ್ಥಳೀಯರನ್ನ ಒಟ್ಟುಗೂಡಿಸಿ ರೈತರನ್ನ ಜೊತೆಗೂಡಿಸಿ ಒಂದು ಹೋರಾಟವನ್ನ ಮಾಡುವುದು ಆ ಕಾಲದಲ್ಲಿ ಅಂತ ಆದ್ರೆ ನಾವೆಲ್ಲರೂ ಕೂಡ ಇವತ್ತು ಅಂತದನ್ನ ಯೋಚನೆ ಮಾಡೋದಕ್ಕೂ ಕೂಡ ಬಹಳಷ್ಟು ಯೋಚನೆ ಮಾಡಬೇಕಾದಂತ ಒಂದು ಸಂಗತಿ ಅದು. ಅಂತ ಒಂದು ಸ್ಫೂರ್ತಿ ಏನಿದೆ, ಆ ಒಂದು ಹೋರಾಟದ ಮನೋಭಾವ, ತಾವು ಹೇಳಿದ ಹಾಗೆ ಲಂಚ ಮತ್ತು ಭ್ರಷ್ಟಾಚಾರದ ವಿಚಾರಕ್ಕೂ ಬಂದ್ರೆ ಅದು ಕೂಡ ಇದೇ ರೀತಿ ನಿರ್ಮೂಲನೆ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನುವಂಥದ್ದು. ನಮ್ಮ ಜೊತೆ ಮಂಗಳೂರಿನ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರಿದ್ದಾರೆ. ಅವರನ್ನು ನೇರವಾಗಿ ನೀವು ಈ ಕದಂಬರ ರಾಮೇಗೌಡರ ಬಗ್ಗೆ ಕೇಳಿಕೊಳ್ಳಿ. ಖಂಡಿತ ಅವರ ಕೈಗೆ ಕೊಡ್ತೇನೆ. ಖಂಡಿತ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ. ಅಂದ್ರೆ ಬಹುಶಃ ಇವತ್ತು ಮಂಗಳೂರು ಕೂಡ ಒಂದು ಹೆಮ್ಮೆ ಪಡುವಂತ ಒಂದು ದಿನ ಅಂತ ಹೇಳ್ಬಹುದು. ಸ್ವಾತಂತ್ರ್ಯ ಹೋರಾಟದ ಪ್ರಥಮ ಕಿಚ್ಚನ್ನ ನಮ್ಮ ಭಾಗದಿಂದಲೇ ಹಚ್ಚಿದಂತಹ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಮಂಗಳೂರು ಪುರಪ್ರವೇಶವನ್ನ ಮಾಡಿದೆ, ಪ್ರತಿಷ್ಠಾಪನೆಗೆ ಸಿದ್ಧತೆಯಾಗಿದೆ. ಮಂಗಳೂರು ನಗರದ ಪ್ರಥಮ ಪ್ರಜೆಯಾಗಿ ತಮ್ಮ ಒಂದು ಅನಿಸಿಕೆ ಏನು ಸರ್ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಇದೊಂದು ಐತಿಹಾಸಿಕ ಕ್ಷಣ. ಇವತ್ತವರ ಪ್ರತಿಮೆ ಒಂದು ಪುರಪ್ರವೇಶದಲ್ಲೇ ಇಷ್ಟು ದೊಡ್ಡ ಜನಸ್ತೋಮ, ಇಡೀ ಜಿಲ್ಲೆಯ
ನಾಗರಿಕರು ಅದನ್ನ ಸ್ವಾಗತಿಸುವುದು ನಮಗೆ ಒಂದು ಬಹಳ ಒಂದು ಅಪರೂಪದ ಒಂದು ಕಾರ್ಯಕ್ರಮ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತವಾಗ್ಲೂ ಇದೊಂದು ರೀತಿಯಲ್ಲಿ ಯುವ ಪೀಳಿಗೆಗೆ ಒಂದು ಪ್ರೇರಣೆ. ಅದರ ಜೊತೆಗೆ ಕಾಕತಾಳೀಯ ಸ್ವಾತಂತ್ರ್ಯದ ಒಂದು ಅಮೃತ ಮಹೋತ್ಸವದ ಒಂದು ಗಳಿಗೆಯಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಅಂತ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪ್ರತಿಮೆ ಈ ಭಾಗದಲ್ಲಿ ಅನಾವರಣವಾಗುವ ಮೂಲಕ ಒಂದು ದೇಶಭಕ್ತಿಗೆ ಒಂದು ಹೊಸ ದಿಕ್ಕನ್ನ ಕೊಟ್ಟಿದೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇದರ ಹಿಂದೆ ದೊಡ್ಡ ಪ್ರಯತ್ನಗಳಿದೆ. ಆ ಸ್ಮಾರಕ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳಿರ್ಬೋದು, ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಅಂದ್ರೆ ಅದರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂತದ್ದು, ದೇಶಭಕ್ತಿಯನ್ನ ನಿರಂತರವಾಗಿ ನಮ್ಮ ಜನರ ಮಧ್ಯೆ ಜಾಗೃತಿ ಮಾಡುವಂತಹ ನಮ್ಮ ನಾಗರಿಕರಿದ್ದಾರೆ. ಇವರೆಲ್ಲರ ಒಂದು ಕೊಡುಗೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಗರ ಪಾಲಿಕೆಯಲ್ಲಿ ನಮಗೂ ಒಂದು ಬಹಳ ಅವಕಾಶ ಸಿಕ್ಕಿದೆ. ನಾನು ಮೇಯರ್ ಆಗಿರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ನಗರ ಪಾಲಿಕೆ ಸದಸ್ಯರುಗಳು ಈ ಒಂದು ಪ್ರಸ್ತಾವನೆ ಬಂದ ತಕ್ಷಣ ಎಲ್ಲರೂ ಕೂಡ ಪಕ್ಷಭೇದ ಮರೆತು ಈ ಒಂದು ಪ್ರತಿಮೆ ಒಂದು ಭವ್ಯವಾದ ಒಂದು ಪ್ರತಿಮೆಯಲ್ಲಿ ಅನಾವರಣ ಆಗ್ಬೇಕೆನ್ನುವ ಒಂದು ನಿಟ್ಟಿನಲ್ಲಿ ಸರಿಸುಮಾರು 40 ಲಕ್ಷ ಯೋಜನೆ ವೆಚ್ಚದ ಈ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಿರುವುದು ನಮ್ಗೆಲ್ಲರಿಗೂ ಸಂತಸ ತಂದಿದೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನ್ ಹೇಳಿದ್ರೆ, ಆ ಬಾವುಟಗುಡ್ಡೆಯ ಪ್ರದೇಶ ಮುಂದಿನ ದಿವಸಗಳಲ್ಲಿ ಅದೊಂದು ರೀತಿಯಲ್ಲಿ ಪ್ರವಾಸಿ ತಾಣವಾಗಬೇಕು. ಅಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಕೇವಲ ಪ್ರತಿಭೆಗೆ ಮಾತ್ರ ಸೀಮಿತವಾಗಿರಬಾರದು, ಅವರ ಅವರ ಇತಿಹಾಸ, ಅವರ ಹೋರಾಟದ ಕೆಲವೊಂದು ಭಾಗಗಳನ್ನ ಮತ್ತೆ ಅಲ್ಲಿ ಚಿತ್ರೀಕರಣ ಮಾಡುವ ಮೂಲಕ ಇರ್ಬೋದು, ಅಲ್ಲ ಬೇರೆ ಬೇರೆ ರೂಪಗಳಲ್ಲಿ ಅಲ್ಲಿ ಮತ್ತೆ ಅಲ್ಲ ಅದನ್ನ ಪ್ರಸ್ತುತ ಮಾಡುವ ಒಂದು ವಿಭಿನ್ನವಾದಂತಹ ಅಪರೂಪದ ಕಾರ್ಯಕ್ರಮವನ್ನು ಆಡ್ಬೇಕು ಎನ್ನುವಂತ ಮನಸ್ಸಲ್ಲಿ ಎಲ್ಲರದ್ದು ಕೂಡ ಇದೆ. ಖಂಡಿತವಾಗ್ಲೂ ಈ ಒಂದು ಪ್ರದೇಶ ಸಾಕಷ್ಟು ನಮ್ಮ ದೇಶದ ನಾಗರಿಕರಿಗೆ ಸದಾ ಪ್ರೇರಣೆ ನೀಡುವಂತಹ ಒಂದು ಇದಾಗಬೇಕು, ಪ್ರದೇಶವಾಗಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಲ್ಲಿ ಇರುವಂತದ್ದು. ಅದು ಆ ಕಾಲ ಸದ್ಯಕ್ಕೆ ಕೂಡಿ ಬರ್ತದೆ ಎನ್ನುವಂತಹ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಈ ಒಂದು ಪುರಪ್ರವೇಶದ ಸಂದರ್ಭದಲ್ಲಿ ಮಂಗಳೂರಿನ ಮಹಾಜನತೆಗೆ ಸ್ವಾಗತ ಮಾಡಿದಂತಹ ಎಲ್ಲ ಮಂಗಳೂರಿನ ಮಹಾಜನತೆಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಂದ್ರೆ ಬಹುಶಃ ಕೇವಲ ತಮ್ಮ ಆಶಯಗಳು ಕೂಡ ಇದೆ, ಇದು ಕೇವಲ ಪ್ರತಿಮೆಗೆ ಸೀಮಿತ ಆಗಬಾರದು, ಅವರ ಜೀವನದ ಬಗ್ಗೆ ಅಥವಾ ಅವರ ಹೋರಾಟದ ಬಗ್ಗೆ ತಿಳಿದುಕೊಳ್ಳುವಂತಹ ಕೆಲಸಗಳಾಗಬೇಕು ಅನ್ನುವಂಥದ್ದು. ಇದು ಕೇವಲ ಪುರಪ್ರವೇಶ ಲೋಕಾರ್ಪಣೆಗೆ ಇದಾಗಿರ್ಬಹುದು, ಇದು ಮತ್ತೆ ಮುಂದುವರಿತಾ ಹೋಗ್ಬೇಕು, ನಿತ್ಯ ನಮ್ಮ ಜೀವನದಲ್ಲಿ ಇದು ಇರಬೇಕು ಎನ್ನುವಂತಹ ಒಂದು ನನ್ನ ಅನಿಸಿಕೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರೂಪುರೇಷೆಗಳೇನಾದ್ರೂ ಆಗಿದೆ ಸರ್, ಅಥವಾ ಇದರ ನಿರ್ವಹಣೆ ಅಥವಾ ಜವಾಬ್ದಾರಿ ಹೇಗೆ ಅಂತ? ಇದು ನನ್ನ ಅನಿಸಿಕೆ. ಖಂಡಿತವಾಗ್ಲೂ ಇಂತಹ ಅನಿಸಿಕೆಗಳಿಗೆ ಎಲ್ಲರ ಬೆಂಬಲ ಸಿಗ್ತದೆ ಎನ್ನುವಂಥದ್ದು ನನಗೆ ವಿಶ್ವಾಸ ಇದೆ. ಹಾಗಾಗಿ ಖಂಡಿತವಾಗ್ಲೂ ಇದೆ ಈಡೇರ್ತದೆ. ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ, ಆ ಸ್ಮಾರಕ ಉಸ್ತುವಾರಿ ಸಮಿತಿ ಎನ್ನುವಂತ ಏನು ಯುವಕರ ತಂಡ ಇದೆ, ಅವರು ಇಲ್ಲಿಯ ಒಂದು ಪ್ರತಿಮೆಯನ್ನ ನಾವು ಇಷ್ಟು ವೆಚ್ಚವಾದ ಯೋಜನೆ ವೆಚ್ಚ ಒಂದು 40 ಲಕ್ಷದ ಪ್ರತಿಮೆಯನ್ನ ಇಲ್ಲಿಯ ತಕ್ಷಣ ಅದನ್ನ ಅನಾವರಣ ಮಾಡುವ ಕೆಲಸ ಮಾಡಬಹುದಿತ್ತು. ಆದ್ರೆ ಇದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಜಾಗೃತಿ ಮೂಡಿಸಬೇಕು, ಇವರ ಇತಿಹಾಸವನ್ನ ಮತ್ತೊಮ್ಮೆ ಎಲ್ಲರ ಮನಸ್ಸಲ್ಲಿ ತಗೊಳ್ಳುವ ರೀತಿಯಲ್ಲಿ ಈ ಒಂದು ಪೂರ್ವಭಾವಿಗೆ ಅನಾವರಣಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಪುರಪ್ರವೇಶವನ್ನ ಮಾಡಿದ್ದಾರೆ. ಮತ್ತೆ ಅದನ್ನ ಅನಾವರಣ ಮಾಡುವ ಕಾರ್ಯಕ್ರಮ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಮುಂದಿನ ದಿವಸಗಳಲ್ಲಿ ಶಾಶ್ವತವಾಗಿ ಸದಾ ನಮ್ಮ ಭಾರತೀಯರ ಒಂದು ಮನಸ್ಸಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನಸ್ಸಲ್ಲಿ ಅಚ್ಚಳಿಯವಾಗಿ ಉಳಿಯುವ ದಿಸೆಯಿಂದ ಇಲ್ಲಿ ಒಂದು ಕಾರ್ಯಕ್ರಮಗಳಾಗಬೇಕು ಎನ್ನುವಂಥದ್ದು ನನಗೆ ಮನಸ್ಸಲ್ಲಿದೆ. ಖಂಡಿತವಾಗ್ಲೂ ಈಡೇರುವ ಒಂದು ವಿಶ್ವಾಸನೂ ಕೂಡ ಇದೆ ನನಗೆ. ಎಸ್, ಖಂಡಿತ ಸರ್, ಸರ್ವರ ಸಹಕಾರ ಇದ್ರೆ ಅದು ಖಂಡಿತವಾಗ್ಲೂ ಸಾಧ್ಯ ಅನ್ನುವಂಥದ್ದು. ಧನ್ಯವಾದಗಳು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಧನ್ಯವಾದ. ಗೌತಮ್. ಎಸ್ ಹರೀಶ್ ಸರ್, ಇಲ್ಲಿ ಧನ್ಯವಾದಗಳು. ಬಹುಶಃ ಮಂಗಳೂರು ಮೇಯರ್ ಅವರನ್ನ ಈ ಒಂದು ಒತ್ತಡದ ನಡುವೆ ಕೂಡ ಒಂದು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀರಿ. ಬಹುಶಃ ಮೇಯರ್ ಅವರು ಒಂದು ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ರು ಹರೀಶ್ ಸರ್, ಏನಂತ ಹೇಳಿದ್ರೆ, ಇಲ್ಲಿ ಈ ಒಂದು ರಾಮಯ್ಯ ಗೌಡರ ಪ್ರತಿಮೆಯನ್ನ ಕೇವಲ ಒಂದು ಪ್ರತಿಷ್ಠಾಪನೆ ಮಾಡುವಂತದ್ದು ಮಾತ್ರ ಅಲ್ಲ, ಅವರು ಯಾರು, ಅವರ ಹೋರಾಟ ಏನು, ಅವರ ಹಿನ್ನೆಲೆ ಏನು, ಇದನ್ನ ಇಡೀ ಜಿಲ್ಲೆಯ ಜನತೆಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿರುವಂತದ್ದು ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡ ಸ್ಮಾರಕ ಉಸ್ತುವಾರಿ ಸಮಿತಿ ಜೊತೆಗೆ ಸರ್ಕಾರ ಕೂಡ ಸೇರಿಕೊಂಡಿರುವಂತದ್ದು. ಬಹುಶಃ ಅವರ ಒಂದು ಆಶಯಗಳು ಇಂದಿನ ಮಟ್ಟಿಗೆ ಈಡೇರಿದೆ ಅಂತ ಅನಿಸ್ತಾ ಇದೆ. ಬಹುಶಃ ಒಂದು ಸಾರ್ಥಕತೆ ಅವರಲ್ಲೂ ಕೂಡ ಇರಬಹುದು. ಸೊ ಯಾವ ತರ ಈ ಒಂದು ಸಮಿತಿಯ ಒಂದು ಕೆಲಸ ಕಾರ್ಯಗಳಾಗಿತ್ತು, ಈ ಬಗ್ಗೆ ಮಾತಾಡಬಹುದಾ ಅಂತ? ಈಗ ಇಲ್ಲಿ ಪ್ರತಿಮೆ ಆಗ್ಬೇಕು, ನಮ್ಮ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಸ್ಥಾಪನೆ ಆಗ್ಬೇಕು ಅನ್ನುವಂಥದ್ದು ಕೆಲವು ವರ್ಷಗಳಿಂದ ನಮ್ಮ ಸುಳ್ಯ ಭಾಗದಲ್ಲಿ ಮತ್ತು ಮಂಗಳೂರು ಭಾಗದ ಯುವಕರಲ್ಲಿ ಕೂಡ ಕನಸಿತ್ತು. ಅದಕ್ಕೆ ಪೂರಕವಾಗಿ ಒಂದು ಸ್ವಾತಂತ್ರ್ಯದ ಒಂದು ಕಿಚ್ಚನ್ನು
ಹಚ್ಚುವಂತ ಪ್ರಯತ್ನದ ಹಲವಾರು ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇತ್ತು. ಅದಕ್ಕೆ ಪೂರಕವಾಗಿ ಅಮೃತ ಮಹೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕೂಡ ಬಂತು. ಆ ಸಂದರ್ಭದಲ್ಲಿ ನಮ್ಮ ಸುಳ್ಯದವರೇ ಆಗಿರುವಂತ, ಮಂಗಳೂರಲ್ಲಿ ಉದ್ಯಮಿ ಆಗಿರುವಂತ ಕಿರಣ್ ಗುಡ್ಲಗುತ್ತು ಅವರು ಕದಂಬಾಡಿ ರಾಮಯ್ಯಗೌಡ ಸ್ಮಾರಕ ಉಸ್ತುವಾರಿ ಸಮಿತಿ ಅಂತ ಹೇಳಿ ಹೋರಾಟ ಸಮಿತಿಯಿಂದ ಫಸ್ಟ್ ಪ್ರಾರಂಭ ಮಾಡಿಕೊಂಡಿದ್ರು. ಅದನ್ನು ಮತ್ತೆ ಬದಲಾಯಿಸಿ ಉಸ್ತುವಾರಿ ಸಮಿತಿ ಮಾಡಿಕೊಂಡ್ರು. ಸಮಿತಿ ಮಾಡಿಕೊಂಡು ಆ ಸಮಿತಿಯ ಮೂಲಕ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನು, ನಮ್ಮ ಇಲ್ಲಿಯ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿಗಳಾಗಿರುವಂತಹ ಧರ್ಮಪಾಲನಾಥ ಸ್ವಾಮೀಜಿ ಅವರನ್ನೆಲ್ಲ ಸಂಪರ್ಕ ಮಾಡಿ ಅವರ ಮೂಲಕ ವೇದವ್ಯಾಸ ಕಾಮತ್ ಅವರನ್ನು, ಮಂಗಳೂರು ಮೇಯರ್ ಅವರನ್ನು, ಅವರೆಲ್ಲರನ್ನು ಕೂಡ ಸಂಪರ್ಕ ಮಾಡುವಂತ ವ್ಯವಸ್ಥೆ ಮಾಡಿ ಅಲ್ಲಿ ಈ ಒಂದು ಪ್ರತಿಮೆಗೆ ಬೇಕಾದಂತ ಅನುದಾನದ ವ್ಯವಸ್ಥೆಗೆ ಬೇಕಾದ ಪ್ರಯತ್ನವನ್ನು ಮಾಡಿದ್ರು. ನಮ್ಮ ಇವರ ಜೊತೆಗೆ ಯಾರು ಕಿರಣ್ ಗುಡ್ಲಗುತ್ತು ಅವರ ಜೊತೆಗೆ ಅವರ ಕಾರ್ಯದರ್ಶಿಯಾಗಿ, ಸಮಿತಿಯ ಕಾರ್ಯದರ್ಶಿಯಾಗಿ ಕಾರಕೋಟೆಲು ರಕ್ಷಿತ್ ಅನ್ನುವ ಯುವಕ ಕೂಡ ಕೆಲಸ ಮಾಡಿದ್ದಾರೆ. ಅವರಿಬ್ಬರ ಸತತ ಪ್ರಯತ್ನದ ಫಲವಾಗಿ ಎಲ್ಲ ಜನಪ್ರತಿನಿಧಿಗಳ ಬೆಂಬಲ ಸಿಕ್ಕಿತು. ಹಾಗೆ ಮಂಗಳೂರು ನಗರ ಪಾಲಿಕೆಯವರು ಇದಕ್ಕೆ 30 ಲಕ್ಷ ರೂಪಾಯಿ ಕೊಡುವಂತಹ ವ್ಯವಸ್ಥೆಯನ್ನು ಒಪ್ಪಿಕೊಂಡ್ರು. ಅದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ 10 ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು. ಈ ಪ್ರತಿಮೆಗೆ ಸುಮಾರು 30 ರಿಂದ 40 ಲಕ್ಷ ರೂಪಾಯಿ ಪ್ರತಿಮೆಗೆ ತಗಲಿದೆ. ಇದು 11 ಅಡಿ ಎತ್ತರದ ಪ್ರತಿಮೆ, ಸುಮಾರು 3 ಟನ್ ಇದರ ಭಾರ ಇದೆ. ಅದನ್ನು 7 ಅಡಿ ಎತ್ತರದ ಪೀಠದಲ್ಲಿ ಕೂರಿಸುವಂತ ವ್ಯವಸ್ಥೆ ಮಾಡುವಂತದ್ದು. ಈ ಯುವಕರ ಏನು ಪ್ರಯತ್ನ ಇದೆ, ಆ ಪ್ರಯತ್ನ ಇವತ್ತು ಯಶಸ್ವಿಯಾಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ, ಸಾಧಾರಣ 1.5 ತಿಂಗಳಲ್ಲಿ, ಅಕ್ಟೋಬರ್ 15 ತಾರೀಕಿನ ಒಳಗೆ, 12 ಅಥವಾ 15 ತಾರೀಕಿನ ಒಳಗೆ ಇದರ ಅನಾವರಣ ಕೂಡ ಬಹುಶಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿಗೆ ಆಗಮಿಸಿ ಅದನ್ನು ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಈಗ ಲಭ್ಯ ಇದೆ. ಒಟ್ಟಾರೆಯಾಗಿ ಇಡೀ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಇಷ್ಟರವರೆಗೆ ಅಂತ ನಡೆದಂತ ಕಾರ್ಯಕ್ರಮ ಇದೆಯಲ್ಲ, ಇದು ಈ 1837 ಹೋರಾಟದ ಬಗ್ಗೆ ಅಭಿಮಾನ ಪಡುವ ಎಲ್ಲರಂತೆ ಕೂಡ ಅತ್ಯಂತ ಸಂತೋಷವನ್ನು ಹುಟ್ಟಿದೆ ಅಂತ ಒಂದು ಪ್ರಯತ್ನ ಉಂಟಾಗಿದೆ. ಮತ್ತೊಂದು ಮೇಯರ್ ಅವರು ಮಾತಾಡಿದ್ರು, ಈ ಸ್ಥಳ ಕೇವಲ ಪ್ರತಿಮೆ ಇರುವ ಸ್ಥಳ ಆಗಬಾರ್ದು, ಪ್ರತಿಮೆ ಒಂದು ಪ್ರವಾಸಿ ತಾಣವಾಗಿ ಬದಲಾಗಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಇಲ್ಲಿ ಇದು ಒಂದು ಸ್ವಾತಂತ್ರ್ಯ ಸಮರದ ಸಂಪೂರ್ಣ ಮಾಹಿತಿ ಸಿಕ್ಕುವಂತ ಒಂದು ವ್ಯವಸ್ಥೆ ಇದ್ರ ಸುತ್ತಮುತ್ತ ನಡೆಯುವಂತದ್ದು ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ನನಗೆ. ಏನು ರಾಮಯ್ಯಗೌಡರ ಪ್ರತಿಮೆಯನ್ನು ಸ್ಥಾಪನೆ ಆಯ್ತು, ಅದರ ಪಕ್ಕದಲ್ಲಿ ರಾಮಯ್ಯಗೌಡರ ಜೊತೆಗೆ ಇದ್ದಂತ ಇತರ ಏನು ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾಣಾರ್ಪಣೆ ಮಾಡಿದ್ದಾರೋ ಅಂತವರ ಪ್ರತಿಮೆಗಳನ್ನು ಕೂಡ ಒಂದು ಸಾಲಾಗಿ, ಈಗ ನೀವು ಅಲ್ಲಲ್ಲಿ ಗಮನಿಸಿದ್ದೀರಿ, ಮಹಾತ್ಮ ಗಾಂಧೀಜಿಯವರ ದಂಡಯಾತ್ರೆಯ ಕೆಲವು ಕಡೆ ಶಿಲ್ಪಗಳನ್ನು ರಚಿಸಿದ್ದಾರೆ. ನಮ್ಮ ದೇಶ ಹಲವು ಕಡೆ ಇದೆ. ರಚನೆ ಮಾಡಿದಂತಹ ಶಿಲ್ಪಗಳಲ್ಲಿ ಖಾಲಿ ಮಹಾತ್ಮ ಗಾಂಧೀಜಿಯವರು ಮಾತ್ರ ಅಲ್ಲ, ಅದರ ಹಿಂದ್ಗಡೆ ಸ್ವಾತಂತ್ರ್ಯ ಹೋರಾಟಗಾರರು ನಡ್ಕೊಂಡು ಹೋಗುವಂತ ಒಂದು ದೃಶ್ಯ ಇರುವಂತಹ ಶಿಲ್ಪಗಳನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ರಾಮಯ್ಯಗೌಡರ ಪ್ರತಿಮೆ ಸ್ಥಾಪನೆ ಮಾಡೋ ಜಾಗದಲ್ಲಿ ಕೂಡ ಕೆಲವು ಹೋರಾಟಗಾರರ ಪ್ರತಿಮೆಗಳನ್ನ, ಆ ಹೋರಾಟ ಮಾಡುವ ಭಂಗಿಗಳಲ್ಲಿರುವಂತಹ ಪ್ರತಿಮೆಗಳನ್ನ ಮಾಡ್ಲಿಕ್ಕಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ನನಗೆ ಲಭ್ಯ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಆಗ್ತದೆ. ಒಟ್ಟಾರೆಯಾಗಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಡೆದಂತ ಇವತ್ತು ಕಾರ್ಯಕ್ರಮ ಇದು ಬಹಳ ಒಂದು ಒಳ್ಳೆಯ, ಎಲ್ಲರಿಗೆ ಸ್ಫೂರ್ತಿ ತುಂಬುವಂತ ಕಾರ್ಯಕ್ರಮ ಆಗಿದೆ. ಎಲ್ಲ ಜನಪ್ರತಿನಿಧಿಗಳು ಮತ್ತು ಜನಸಾಮಾನ್ಯರು ಈ ಹೋರಾಟದ ಬಗ್ಗೆ ಅಭಿಮಾನ ಪಡೋರು ಎಲ್ಲರೂ ಕೂಡ ಸಂತೋಷ ಪಡುವಂತ ಆಗಿದೆ ಗೌತಮ್. ಖಂಡಿತ. ಅದರ ಜೊತೆಗೆ ಸುದ್ದಿಯು ಕೂಡ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿ ಬಹುಶಃ ಸಾಧ್ಯ ಆದಷ್ಟು ಮಟ್ಟಿಗೆ ಆ ಪ್ರತಿಯೊಂದು ಜಾಗದ ಚಿತ್ರಣವನ್ನ ಜನತೆಗೆ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿದೆ ಅನ್ನುವಂಥದ್ದು. ಬಹುಶಃ ಬೆಳಗ್ಗೆ 9:30 ಆರಂಭಗೊಂಡಂತ ಪ್ರಯತ್ನ ಈಗ ಸರಿಸುಮಾರು 9:05 ಕೂಡ ಮುಂದುವರಿತಾ ಇದೆ ಗೌತಮ್. ಇವತ್ತು ಮಾತ್ರ ಅಲ್ಲ, ಖಂಡಿತ ನಾನು ಸುದ್ದಿ ಇದರ ಜೊತೆಗೆ ಯಾವುದೊಂದು ತೊಡಗಿಸಿಕೊಂಡಿದೆ ಅಂತ ಹೇಳಿದ್ರೆ 20 ವರ್ಷಗಳ ಹಿಂದೆ ದೇವಪ್ರಸಾದ್ ರವರ ಮೂಲಕ ನಡೆದ ಅಮರಕ್ರಾಂತಿ ಜಾಥಾ ಇದೆಯಲ್ಲ, ಆ ಜಾಥಾಕ್ಕೆ ಪೂರ್ವಭಾವಿಯಾಗಿ ನಾವು ಇಲ್ಲಿ ಆಗ ಮಂಗಳೂರಲ್ಲಿದ್ದ ಬ್ರಿಟಿಷ್ ಅಧಿಕಾರಿ ಲೆವಿನ್ ಎಂಬಾತ ಎಲಿಜಬೆತ್ ರಾಣಿಗೆ, ಬ್ರಿಟನ್ಗೆ ಬರೆದಂತ ಪತ್ರಗಳ ಆಧಾರದಲ್ಲಿ ಎನ್.ಎಸ್. ದೇವಪ್ರಸಾದ್ ಅವರು ಈ ಅಮರಕ್ರಾಂತಿಯ ವಿವರಗಳನ್ನ ಒಂದು ಲೇಖನ ರೂಪದಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದ್ರು. ಆ ಬರೀಲಿಕ್ಕೆ ಆರಂಭ ಮಾಡಿದಾಗ ಅದಕ್ಕೆ ಬೇಕಾದಂತ ಒಂದು ಜನರಿಗೆ ತಿಳಿಸುವಂತ ವ್ಯವಸ್ಥೆಗೆ ಬೇಕಾಗಿ ಅದನ್ನು ಧಾರಾವಾಹಿ ರೂಪದಲ್ಲಿ ಪ್ರಕಟ ಮಾಡುವಂತದನ್ನು ಸುದ್ದಿ ಬಿಡುಗಡೆ ಪತ್ರಿಕೆ 20 ವರ್ಷಗಳ ಹಿಂದೆಯೇ ಮಾಡಿದೆ. ಆನಂತರ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ
ಎಲ್ಲ ಕಾರ್ಯಕ್ರಮಗಳಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಈ ರೀತಿಯ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಬಂದಿದೆ. ಅದು ಕೂಡ ನಮಗೆ ಸಂತೋಷ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಎಸ್, ಖಂಡಿತ. ಬಹುಶಃ ನಿರಂತರವಾಗಿ ಈ ಒಂದು ಮೆರವಣಿಗೆಯ ಜೊತೆಗೆ ಸಾಗಿ ಅಲ್ಲಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ತಾವು ಮತ್ತು ತಮ್ಮ ತಂಡ ಮಾಡಿದೆ. ಅದಕ್ಕಾಗಿ ವಿಶೇಷವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು ಕೂಡ ತಮಗೆ ಸಲ್ಲಿಸ್ತಾ ಇದ್ದೇವೆ. ಸ್ವಾಗತ, ನಿಮ್ಮ ಒಳ್ಳೆಯ ಮಾತಿಗಾಗಿ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹಿಂಸೆ ಕೂಗು. ಎಸ್, ಇದು 1837 ಒಂದು ಹೋರಾಟವನ್ನ ಸಂಘಟನೆ ಮಾಡಿ ಜನರನ್ನ, ರೈತರನ್ನ ಒಗ್ಗೂಡಿಸಿಕೊಂಡು ಬ್ರಿಟಿಷರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿ ಒಂದು ಸ್ವಾತಂತ್ರ್ಯ ಸಂಗ್ರಾಮವನ್ನೇ ನಡೆಸಿ 13 ದಿನಗಳ ಕಾಲ ಜಿಲ್ಲೆಗೆ ಸ್ವಾತಂತ್ರ್ಯವನ್ನ ಒದಗಿಸಿಕೊಟ್ಟಂತಹ ಹೆಮ್ಮೆಯ ಸೇನಾನಿ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಪುರಪ್ರವೇಶ ಏನಿದೆ ಅದರ ಬಗೆಗೆ ಸುದ್ದಿಯು ಕೊಟ್ಟಂತಹ ಮಾಹಿತಿ ಸಾಧ್ಯ ಆದಷ್ಟು ಮಟ್ಟಿಗೆ ಅಲ್ಲಲ್ಲಿನ ಒಂದು ದೃಶ್ಯಗಳನ್ನ ಅಥವಾ ಮಾಹಿತಿಗಳನ್ನ ನಿಮಗೆ ಒದಗಿಸುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಬೆಳಗ್ಗೆ ಸರಿಸುಮಾರು 9:20 ಆರಂಭಗೊಂಡಂತಹ ಈ ಒಂದು ಮೆರವಣಿಗೆ ಸರಿಸುಮಾರು 8:00 ಮಂಗಳೂರು ನಗರದ ಬಾವುಟಗುಡ್ಡೆಯನ್ನ ತಲುಪಿದೆ. ಅಲ್ಲಿ ವಿವಿಧ ಜನಪ್ರತಿನಿಧಿಗಳು ಜೊತೆಗೆ ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲರ ಒಂದು ಒಗ್ಗೂಡುವಿಕೆಯಲ್ಲಿ ಅಲ್ಲಿ ಗೌರವಾರ್ಪಣೆಯನ್ನ ಮಾಡಿ ಒಂದು ಸಣ್ಣ ಮಟ್ಟಿನ ಕಾರ್ಯಕ್ರಮ ಕೂಡ ನಡೆದಿದೆ. ಆ ಮೂಲಕ 2 ದಿನಗಳಲ್ಲಿ ಅಲ್ಲಿ ಪ್ರತಿಮೆ ಪ್ರತಿಷ್ಠಾಪನೆಗೊಳ್ಳಲಿದೆ. ಆ ಬಳಿಕ ಲೋಕಾರ್ಪಣಾ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡೆಯಲಿದೆ. ಸಾಧ್ಯ ಆದ್ರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬಂದು ಪಾಲ್ಗೊಳ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಎನ್ನುವಂತಹ ಮಾಹಿತಿಯನ್ನ ನಮ್ಮ ಹಿರಿಯ ವರದಿಗಾರರಾಗಿರುವಂತಹ ಹರೀಶ್ ಬಂಟ್ವಾಳ ಅವರು ಕೂಡ ಕೊಟ್ಟಿದ್ದಾರೆ. ಬೆಳಗ್ಗಿನಿಂದ ನಿರಂತರವಾಗಿ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಸುದ್ದಿ ಮಾಡಿದ. ಬಹುಶಃ ಇಂತಹ ಒಂದು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮದ ಸಹಭಾಗಿ ಆಗಿರೋದಿಕ್ಕೆ ಸುದ್ದಿಯು ಕೂಡ ಇಲ್ಲಿ ಹೆಮ್ಮೆಯನ್ನ ಪಡ್ತಾ ಇದೆ ಅನ್ನುವಂಥದ್ದು
ಬೆಳಗ್ಗಿನಿಂದಲೂ ಕೂಡ ಮಾಹಿತಿಯನ್ನ ಒದಗಿಸಿಕೊಟ್ಟಂತಹ ಸುಳ್ಯ ಸುದ್ದಿಯ ಸಮಸ್ತ ತಂಡದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಬೆಳಗ್ಗಿನ ಅವಧಿಯಲ್ಲಿ ಸಮಗ್ರವಾದ ಮಾಹಿತಿಯನ್ನ ಕಟ್ಟಿಕೊಟ್ಟಂತಹ ಸುಳ್ಯ ಸುದ್ದಿಯ ದುರ್ಗಾಕುಮಾರ್ ನಾಯರ್ಕೆರೆ ಹಾಗೇನೆ ದಯಾನಂದ ಕುರತೋಡಿ, ಅದೇ ರೀತಿ ಸುಳ್ಯ ಸುದ್ದಿ ತಂಡದ ಸಮಸ್ತರು, ಅದೇ ರೀತಿ ಬಳಿಕ ಪುತ್ತೂರಿಗೆ ಆಗಮಿಸಿದಂದಿನಿಂದ ಮಂಗಳೂರಿನವರೆಗೂ ಕೂಡ ತೆರಳಿ ಮಾಹಿತಿಯನ್ನು ಒದಗಿಸಿಕೊಟ್ಟಂತಹ ಹರೀಶ್ ಬಂಟ್ವಾಳ, ಅದೇ ರೀತಿ ಚಾಲಕರಾಗಿ ಸಹಕಾರವನ್ನ ಕೊಟ್ಟಂತಹ ಸಚಿನ್ ಶೆಟ್ಟಿ, ಕ್ಯಾಮರಾಮನ್ ಆಗಿ ಸಹಕಾರ ಕೊಟ್ಟಂತಹ ಧನುಷ್, ಎಲ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಹಿರಿಯ ಚೇತನ ಅಥವಾ ಈಗಾಗಲೇ ಮಂಗಳೂರು ಮೇಯರ್ ಅವರು ಮಾತನಾಡ್ತಾ ಹೇಳಿದ್ರು, ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆಯಾಗಿ ಉಳಿಬಾರದು, ಅವರ ಹೋರಾಟದ ಕಥೆಗಳು, ಅವರ ಜೀವನಗಾಥೆಯನ್ನ ಪ್ರತಿಯೊಬ್ಬರು ಅರಿತು ಅವರಿಗೆ ಒಂದು ಗೌರವವನ್ನ, ಅವರ ಜೊತೆಗೆ ಹೋರಾಡಿದವರಿಗೆ ಗೌರವ ಸಲ್ಲಿಸುವಂತಹ ಒಂದು ಕೆಲಸಗಳಾಗಬೇಕು. ಬಹುಶಃ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗ್ಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ಇಂತಹ ಒಂದು ಹಿರಿಯ ಚೇತನ ಮಹಾನ್ ಸ್ವಾತಂತ್ರ್ಯ ಸೇನಾನಿ ಕೆದಂಬಾಡಿ ರಾಮಯ್ಯ ಗೌಡರಿಗೆ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.